ಲಕ್ಷಾಂತರ ಜನ ಬರ್ತಾ ಇದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ನೇರ ಪ್ರಸಾರವಾಗಲಿದೆ. ಜೈ ಕರುನಾಡು, ಜೈ ತುಳುನಾಡು, ಜೈ ಕಂಬಳ. Check, check. Hello, 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 hello. Mic check. Hello, hello. ಚೆಕ್. ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ಕೋಣಗಳ ಓಟಕ್ಕೆ ಕರೆ ಸಜ್ಜಾಗಿದೆ. ಕರೆ ಅಂದ್ರೆ ಅಖಾಡ ಸಜ್ಜಾಗಿದೆ. ಈ ಅಖಾಡದ ಒಂದು ಪೂಜೆ ಈಗ ಜರುಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕ್ರೀಡೆ ಕಂಬಳ ಬೆಂಗಳೂರಿನ ನೆಲದಲ್ಲಿ ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಕೆ ಲಕ್ಷಾಂತರ ಜನರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದರ ನೇರ ಪ್ರಸಾರವನ್ನು ಕೂಡ ನೀವು ನೋಡಬಹುದು. ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ಜೈ ಕರುನಾಡು, ಜೈ ತುಳುನಾಡು.
ಎಸ್ಸಿಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಗೃಹ ಸಾಲ, ಕೃಷಿ, ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ ಹಾಗೂ ಇನ್ನಿತರ ಸಾಲ ಸೌಲಭ್ಯಗಳಿಗೆ ಸುಲಭ ಹಾಗೂ ತ್ವರಿತಗತಿಯ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಸಿಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬಾಯಿ, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ? ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ ಬರ್ತಾ ಇದೆ. 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ? ಇವತ್ತೇ ಬುಕ್ ಮಾಡಿ. ರೋಹನ್ ಸಿಟಿ, ವಿಜಯ್, ಮಂಗಳೂರು. The beginning of everything. Abaran. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. The beginning of everything. Abaran.
ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ನಮ್ಮ ಕಂಬಳ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಂಬಳದ ಹಬ್ಬಕ್ಕೆ ಸಾಕ್ಷಿಯಾಗೋಕೆ ಈಗಾಗಲೇ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಹಾಗೆಯೇ ನಿಮಗೆ ಇಲ್ಲಿ ಹಲವಾರು ವಿವಿಧವಾದ ಖಾದ್ಯಗಳನ್ನು ಸೇವಿಸೋಕೆ ಸಾಕಷ್ಟು ಆಹಾರ ಮಳಿಗೆಗಳು ಕೂಡ ಇದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತೊಂದು ವೇದಿಕೆ ಕೂಡ ಸಜ್ಜಾಗಿದೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಏನು ಕಂಬಳ ಮಾಡ್ತಾ ಇದ್ದೀವಿ, ಇದು ಅಂತಿದ್ದ ಕಂಬಳ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕಂಬಳ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ಬೆಂಗಳೂರು ನೆಲದಲ್ಲಿ. ಈ ಐತಿಹಾಸಿಕ ಕ್ಷಣದಲ್ಲಿ ಸಾಕ್ಷಿಯಾಗೋಕೆ ಅರಮನೆ ಮೈದಾನಕ್ಕೆ ಈಗಾಗಲೇ ಲಕ್ಷಾಂತರ ಜನ ಲಗ್ಗೆ ಇಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಐತಿಹಾಸಿಕ ಕ್ಷಣ ನೇರ ಪ್ರಸಾರ ಕೂಡ ಆಗ್ತಾ ಇದೆ. ಕಂಬಳ ಓಟಕ್ಕೆ ಕೋಣಗಳು ಸಜ್ಜಾಗಿದೆ. ಆ ಓಟಕ್ಕೆ ಕರೆ ಅಂದರೆ ಅಖಾಡ ಕೂಡ ನಿರ್ಮಾಣ ಆಗಿದೆ. ಈ ಅಖಾಡದ ಪೂಜೆ ಇನ್ನೇನು ನೆರವೇರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮುಖ್ಯ ಅತಿಥಿಗಳ ಸಾರಥ್ಯದಲ್ಲಿ ಈ ಒಂದು ಕಂಬಳಕ್ಕೆ ಚಾಲನೆ ನೀಡಲಾಗುತ್ತೆ. ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ.
ಶರ್ವ ಮಹಾಗಣಪತಿ ಕದ್ರದ ಮಂಜುನಾಥ ದೇವೇರು ಕಟೀಲ್ದಪ್ಪೆ ಉಳ್ಳಾಲ್ದಿ ಅಂಚೆನೆ ತುಳುನಾಡದ ದೈವ ದೇವೇರನ್ನು ಭಕ್ತಿ ನೆನವರಿಕೆ ಮಲ್ತೊಂದು ಕಡೀದ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲ ಬೆಂಗಳೂರು ಕಂಬಳದ ನೇರ ಪ್ರಸಾರ ಮಲ್ತೊಂದುಂಡು. ಒಂದು ಬೆಂಗಳೂರು ನಡಪುನ ಕಂಬಳ ತುಳು ಭಾಷೆ ಬರಂದಿನ ಮಸ್ತ್ ವೀಕ್ಷಕರ್ನಕಲು ನಮ್ಮ ಕುಡ್ಲ ವಾಹಿನಿದ ಮೂಲಕ ಕಂಬಳದ ಪೊರ್ಲು ತಿರ್ಲನ್ನು ಅನುಭವಿಪುನಂಚಿನ ಒಂಜಿ ಚಾರಿತ್ರಿಕ ದಿನ ಒಂದು ಅಂಚಾದ ಅನಿವಾರ್ಯವಾದ ಇನ್ನಿತ ನಿರೂಪಣೆಯನ್ನು ಎಂಕುಲು ಕನ್ನಡ ಮಲ್ತೊಂದುಲ್ಲ. ಆತ್ಮೀಯ ಬಂಧುಗಳೇ, ಬೆಂಗಳೂರು ಕಂಬಳ ಚಾರಿತ್ರಿಕ ಕಂಬಳಕ್ಕೆ ಕ್ಷಣ ಗಣನೆ. ಕಂಬಳದ ಬೇರೆ ಬೇರೆ ವ್ಯವಸ್ಥೆಯ ಆ ಸೊಬಗನ್ನು ನಮ್ಮ ಕುಡ್ಲ ವಾಹಿನಿಯ ಮೂಲಕ ನೀವು ನೋಡಿದ್ದೀರಿ. ಇದೀಗ ಇಂದು ನವೆಂಬರ್ 25 ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಂಬಳ. ನಮ್ಮೊಂದಿಗಿದ್ದಾರೆ ಕಂಬಳ ಕ್ಷೇತ್ರದ ಖ್ಯಾತ ನಿರೂಪಕರಾದ, ಉದ್ಘೋಷಕರಾದ, ತೀರ್ಪುಗಾರರಾದ ಚಲನಚಿತ್ರ ನಟ ಎಡ್ತೂರು ರಾಜೀವ ಶೆಟ್ಟಿಯವರು. ನಮ್ಮ ಕಂಬುಲ ನನ್ನ ದುಂಬುಲ, ಬೆಂಗಳೂರು ಕಂಬುಲ, ಬೆಂಗಳೂರು ಕಂಬಳದ ಆರಂಭೋತ್ಸವದ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಖಾಡ ಸಿದ್ಧವಾಗಿದೆ? ಬೆಂಗಳೂರು ಕಂಬಳ, ನಮ್ಮ ಕಂಬಳ ಮೊನ್ನೆ ಉಪ್ಪಿನಂಗಡಿಯಿಂದ ಕೋಣಗಳ ಒಂದು ಪ್ರಯಾಣದೊಂದಿಗೆ ಬಹುಶಃ ಮೊನ್ನೆಯಿಂದ ನಮಗೆ ಜಾತ್ರೆ ಶುರುವಾದಾಗೆ ಆಗಿದೆ. ಇವತ್ತು ಏನು ಕೋಣಗಳ ಸಾಮರ್ಥ್ಯವನ್ನು ತೋರಿಸುವಂಥ ಒಂದು ಆಖಾಡ ಸಿದ್ಧವಾಗಿದೆ. ಬಹುಶಃ ಎಲ್ಲ ದೃಷ್ಟಿಯಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ನಮ್ಮ ಕರಾವಳಿ ಜಿಲ್ಲೆಯ ಎಲ್ಲರೂ ಕೂಡ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮೊದಲಾಗಿ ಈ ಕಂಬಳವನ್ನು ಆಯೋಜನೆ ಮಾಡುವಲ್ಲಿ ಪ್ರಪ್ರಥಮವಾಗಿ ಆಲೋಚನೆ ಮಾಡಿದಂಥ ಪುತ್ತೂರು ಶಾಸಕರು, ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೂಟದ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಆರಂಭದಲ್ಲಿ ಒಂದು 40 ಜೊತೆ ಕೋಣಗಳು ಬಂದರೆ ಬೆಂಗಳೂರು ಕಂಬಳವನ್ನು ನಡೆಸಬಹುದು ಎನ್ನುವ ಯೋಚನೆ ಇತ್ತು. ಮುಂದೆ ಆ ಸಂಖ್ಯೆ 120 ತಲುಪಿತ್ತು. ಈಗ ಎಷ್ಟಾಗಿದೆ? ಈಗ 150 ನಿನ್ನೆವರೆಗೆ ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ಕೂಡ ಬರುವವರು ಇದ್ದಾರೆ, ಬರ್ತಾ ಇದ್ದಾರೆ, ಒಂದು ವೇ ಇದ್ದಾರೆ. ಹಾಗಾಗಿ ಒಂದು 160 ಜೊತೆ ಕೋಣಗಳಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವ ಸ್ವರೂಪದಲ್ಲಿ ಕಂಬಳ ನಡೀತದೆ? ಸ್ವರೂಪ ಅಂದರೆ ನಮ್ಮ ಕಂಬಳ, ನಾವು ಕರಾವಳಿ ಜಿಲ್ಲೆಯಲ್ಲಿ ಹೇಗೆ ಕಂಬಳಗಳನ್ನು ಆಚರಣೆ ಮಾಡ್ತೇವೆ ಅದಕ್ಕೆ ಧಕ್ಕೆ ಬರದ ಹಾಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮೆರುಗು ಕೊಟ್ಟು ಅದನ್ನು ಒಂದು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದು ಪ್ರಾಯೋಗಿಕವಾಗಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಗುರುಕಿರಣ್ ಅವರ ನೇತೃತ್ವದಲ್ಲಿ ಒಂದು ಆಗ್ತಾ ಇದೆ. ಇನ್ನೇನಾಗ್ತದೆ ಅದನ್ನು ಹೇಗೆ ನಾವು ಸುಧಾರಿಸಿಕೊಂಡು ಹೋಗಬೇಕನ್ನೋಂಥದ್ದನ್ನು ಮತ್ತೆ ನಾವು ಆಯೋಜನೆ ಮಾಡಿದ ಮೇಲೆ ಗೊತ್ತಾಗ್ತದೆ. ಅದು ಎಷ್ಟು ಗಂಟೆಗೆ ಯಾವ ವಿಭಾಗದ ಕೋಣಗಳು ಕರೆಗಿಳಿತದೆ? ಈಗ 10:30 ಗಂಟೆಗೆ ಸರಿಯಾಗಿ ನೇಗಿಲು ಕಿರಿಯ ವಿಭಾಗದ ಕೋಣಗಳು, 11:00 ಹಗ್ಗ ಕಿರಿಯ ವಿಭಾಗದ ಕೋಣಗಳು, 12 ಕಾಲಕ್ಕೆ ನೇಗಿಲು ಹಿರಿಯ ವಿಭಾಗದ ಕೋಣಗಳು, ಆನಂತರ ಸುಮಾರು 1-1:30 ಗಂಟೆಗೆ ಹಗ್ಗ ಹಿರಿಯ ವಿಭಾಗದ ಕೋಣಗಳು, 2 ಗಂಟೆಗೆ ಕನಹಲಗೆ ಮತ್ತು ಅಡ್ಡಹಲಗೆ ಕೋಣಗಳು ಕರೆಗೆ ಇಳಿಯುವಂಥ ಒಂದು ಆಲೋಚನೆಯನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಬೆಂಗಳೂರು ಆದ್ದರಿಂದ ಈಗ ನಮ್ಮಲ್ಲೆಲ್ಲ ಅದಕ್ಕೊಂದು ಟೈಮ್ ಅಂತ ಇದೆ. ಇದು ಬೆಂಗಳೂರು ಕಂಬಳ ಆಗಿರೋದ್ರಿಂದ ಎಲ್ಲ ಕೋಣಗಳು ಒಂದೇ ಸರಿ ಒಂದು ಕರೆಗೆ ಇಳಿಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತು ಅಭಿಲಾಷೆ. ಈ ಸ್ಪರ್ಧೆ ಅಂದರೆ 2 ಕರೆಗಳಲ್ಲಿ ಓಡುವ ಆ ದೃಶ್ಯವನ್ನು ಸಾಧಾರಣ ಎಷ್ಟು ಗಂಟೆಯ ನಂತರ ನೋಡ್ಬೋದು? ಸಾಧಾರಣ ಒಂದು 3 ಗಂಟೆಯ ನಂತರ ನೋಡ್ಬೋದು. ಹಾಗಿದ್ರೆ ಈಗ ಕಂಬಳ ಆರಂಭ ಆಗಿ 3 ಗಂಟೆಯ ತನಕ ನಡೆಯುವಂತಹ ಪ್ರಕ್ರಿಯೆ ಕಂಬಳದ ಭಾಷೆಯಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಈಗ ಕಂಬಳದ ಭಾಷೆಯಲ್ಲಿ ಹೇಳೋದಂತೆ ಚಾನ್ಸ್ ನೋಡೋದು ಅಂತ ಹೇಳ್ತೇವೆ ನಾವು. ಅಂದರೆ ಟೈಮಿಂಗನ್ನು ಏನು ನಾವು ಇದು ಮಾಡ್ತೇವೆ, ಹಾಗಾಗಿ ಅಲ್ಲಿವರೆಗೂ ಚಾನ್ಸ್ ನಡೀತಾ ಇರ್ತದೆ. ಏನದು ಚಾನ್ಸ್ ಅಂದರೆ? ಚಾನ್ಸ್ ಅಂದರೆ ಕೋಣಗಳು ಎಷ್ಟು 100 ಮೀಟರ್ ದೂರವನ್ನು ಎಷ್ಟು ವೇಗದಲ್ಲಿ ಕ್ರಮಿಸ್ತವೆ ಅನ್ನೋದಕ್ಕೆ ನಾವು ಚಾನ್ಸ್ ಅಂತ ಹೇಳ್ತೇವೆ. ಅಂದರೆ ಈಗ 125 ಕಿಲೋ ಇಲ್ಲಿ 100 ಮೀಟರ್ಗೆ ಇಟ್ಟಿದ್ದೇವೆ. 100 ಮೀಟರಲ್ಲಿ ಒಂದು ಕೋಣೆ ಎಷ್ಟು ವೇಗದಲ್ಲಿ ಓಟವನ್ನು ಕ್ರಮಿಸ್ತದೆ ಅನ್ನೋದನ್ನು ಆ ಲೆಕ್ಕಾಚಾರದಲ್ಲಿ ನಾವು ಅದಕ್ಕೆ ಸ್ಪರ್ಧೆಯನ್ನು ಏರ್ಪಡಿಸ್ತೇವೆ. ಈಗ ಆರಂಭದಲ್ಲಿ ನೀವು ಹೇಳಿದ ಹಾಗೆ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಇಳಿತೇವೆ. ಅಂದಾಜು ಆ ವಿಭಾಗದಲ್ಲಿ ಎಷ್ಟು ಕೋಣಗಳಿರ್ಬೋದು? ಸುಮಾರು 70 ಜೊತೆ ಕೋಣಗಳು ಇರ್ಬೋದು. 70 ಜೊತೆ ಕೋಣಗಳಿಗೆ ಜೊತೆ ಸ್ಪರ್ಧೆ ಅದನ್ನು ಯಾವ ರೀತಿಯಾಗಿ ಮಾಡ್ತೀರಿ? ಅದು ಮೊದಲಿಗೆ ನಾವು ಈಗ 70 ಜೊತೆ ಇದ್ರೆ 35 ಜೋಡಿ ಮಾಡ್ತೇವೆ. ಅದನ್ನು ಜೋಡಿ ಹೇಗೆ ಮಾಡ್ತೀರಿ? ಚಾನ್ಸ್ ಅಂದ್ರೆ ಏನು? ಚಾನ್ಸ್ ಅಂದರೆ ಈಗ 10 ಸೆಕೆಂಡಲ್ಲಿ ಓಡೋದಂಥ ಒಂದು ಕೋಣ ಇದೆ, ಇನ್ನೊಂದು 13 ಸೆಕೆಂಡಲ್ಲಿ ಓಡೋದಂಥ ಕೋಣ ಇದೆ. ಆ 10 ಮತ್ತು 13ಕ್ಕೆ ಫಸ್ಟ್ ಸ್ಪರ್ಧೆಯಲ್ಲಿ ಆ ಥರ ಅಂದರೆ ಟಾಪ್ ಆ್ಯಂಡ್ ಬಾಟಮ್ ಅಂತ ನಾವು ಏನು ಹೇಳ್ತೇವೆ ಆ ಕ್ರಮದಲ್ಲಿ ಅದಕ್ಕೆ ಸ್ಪರ್ಧೆ ಏರ್ಪಡಿಸಿ ಅತಿ ಶೀಘ್ರವಾಗಿ ಓಡಿದ ಕೋಣ ಮತ್ತು ಕಡಿಮೆ ವೇಗದಲ್ಲಿ
ಅತಿ ಹೆಚ್ಚು ಸಮಯ ತೆಗೆದುಕೊಂಡು ಓಡಿದ ಕೋಣ, ಅದಕ್ಕೆ ಜೊತೆ ಮಾಡ್ತೀರಿ. ಅದರ ಉದ್ದೇಶ ಅಂದರೆ ಸ್ಪೋರ್ಟ್ಸ್, ಈಗ ನಾವೆಲ್ಲ ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಮಾಡೋದು ಅದೇ ಕ್ರಮದಲ್ಲಿ ಅಲ್ವಾ. ಈಗ ಕೆಲವು ಬೈ ಸಿಗ್ತದೆ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಒತ್ತೆ ಅಂತ ಹೇಳ್ತೇವೆ. ಸೊ ಆ ದೃಷ್ಟಿಯಲ್ಲಿ ಸ್ಪೋರ್ಟ್ಸ್ ಮುಗಿಸುವ ಕ್ರಮವೇ ಹಾಗೆ. ಅತಿ ವೇಗದಲ್ಲಿ ಓಡುವಂತಹ ಕೋಣಗಳು ಮೊದಲೇ ಜೊತೆಯಾಗಿ ಬಿಟ್ಟರೆ ಅವರ ಅವಕಾಶ ತಪ್ಪಿ ಹೋಗುವುದರಿಂದ, ಹೌದು, ಅತಿ ವೇಗವಾಗಿ ಓಡುವ ಕೋಣದ ಜೊತೆಯಲ್ಲಿ ನಿಧಾನವಾಗಿ ಓಡುವ ಕೋಣಗಳನ್ನು ಜೊತೆ ಮಾಡಿ ಅಂದರೆ ಈ ಸ್ಪರ್ಧೆ ಮುಗಿಸುವ ಕ್ರಮವೇ ಹಾಗೆ. ಇನ್ನೊಂದು ಕೇಳಿದರೆ, ಈಗ ಈ ಸ್ಪರ್ಧೆಯಲ್ಲಿ ಏನಿದೆ, ಒಂದು ಸ್ಪರ್ಧೆ ಏನು ಹೇಳ್ತಾರೆ ಅದಕ್ಕೆ ಇನ್ನೂ ತೀವ್ರ 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 ಹಾಕ್ಕೊಂಡು ಹೋಗಬೇಕು. ಈಗ ಒಂದೇ ವೇಗದ ಕೋಣಗಳನ್ನು ಫಸ್ಟಿಗೆ ನಾವು ಹಾಕಿದರೆ ಅದರಲ್ಲಿ ಕುತೂಹಲ ಇರುವುದಿಲ್ಲ. ಈ ಕುತೂಹಲ, ಈ ಕಂಬಳ ಅನ್ನೋದು ಪ್ರತಿ ಕ್ಷಣ ಕೂಡ ಏನಾಗ್ತದೆ ಅನ್ನುವಂಥ ಒಂದು ತವಕದಲ್ಲಿ ಇರಬೇಕು ಅಂತ. ಹಾಗಾಗಿ ಈ ಪ್ರೇಕ್ಷಕರು ಕೂಡ ಹಾಗೆ, ಈಗ ಅವರಿಗೆ ಸಾಲಂತೆ, ಈಗ ಇವರಿಗೆ ಸಾಲಂತೆ, ಈ ಸ್ಪರ್ಧೆಗಳನ್ನು ಅವರ ಒಳಗೆ ಲೆಕ್ಕಾಚಾರ ಹಾಕ್ಕೊಂಡು ಕರೆಯ ಬದಿಗೆ ಬಂದು ನಿಲ್ಲುವಂಥ ಎಷ್ಟೋ ನಿದರ್ಶನಗಳಿವೆ. ಈ ಕರೆಗಳಿಗೆ ಏನು ಹೆಸರು ಇಲ್ಲಿ ರಾಜ ಮತ್ತು ಮಹಾರಾಜ ಅಂತೇಳಿ. ಅಂದರೆ ಮಹಾರಾಜರ ಈ ಪ್ಯಾಲೇಸ್ ಗ್ರೌಂಡ್ ಅಂತ ನಾವು ಏನು ಹೇಳ್ತೀವ, ಇದು ಅರಮನೆಗೆ ಸಂಬಂಧಪಟ್ಟಂಥ ಜಾಗ. ಹಾಗೆ ಆ ಹಿಂದಿನ ಕಾಲದ ರಾಜರನ್ನು ನೆನಪಿಸುವಂಥ ಒಂದು ದೃಷ್ಟಿಯಲ್ಲಿ ಇಲ್ಲಿನ ಕಂಬಳ ಸಮಿತಿ ರಾಜ ಮಹಾರಾಜ ಅನ್ನುವಂಥ ಹೆಸರನ್ನು ಇಟ್ಟಿದೆ. ತೀರ್ಪುಗಾರರ ತಂಡ ಯಾವ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ? ತೀರ್ಪುಗಾರರ ತಂಡ ಅಂದರೆ ನಾವು ಬೇರೆ ನಮ್ಮ ಜಿಲ್ಲೆಯಲ್ಲಿ ಕಂಬಳ ನಡೆದಾಗ ಒಂದು 10-12 ಜನ ತೀರ್ಪುಗಾರರು ಬೇಕಾಗಿತ್ತು, ಅಷ್ಟು ಜನ ಮಾತ್ರ ಕರಿತಿದ್ವು. ಬೆಂಗಳೂರು ಕಂಬಳ ಅನ್ನೋದು ಒಂದು ಉತ್ಸವ, ಹಾಗಾಗಿ ಎಷ್ಟು ಜನ ತೀರ್ಪುಗಾರರಿದ್ದಾರೆ, ಎಲ್ರಿಗೂ ಆಹ್ವಾನ ಕೊಟ್ಟಿದೆ. ಬಹುಶಃ ಒಂದು 20-22 ಜನ ಬಂದಿದ್ದಾರೆ ಅಂತ ಕಾಣ್ತದೆ. ಉದ್ಘೋಷಕರು ಒಟ್ಟಿಗೆ ತೀರ್ಪುಗಾರ ಅಂದರೆ ಅವರನ್ನು ಸೇರಿಸಿಕೊಂಡು, ಅಂದರೆ ಫ್ಲಾಗ್ ರೆಫರೀಸ್ ಇದ್ದಾರೆ, ಕೋಣ ಬಿಡಿಸುವವರು ಇದ್ದಾರೆ, ಸೊ ಅಲ್ಲಿ ಉದ್ಘೋಷಕರಿದ್ದಾರೆ, ಇಲ್ಲಿನ ತೀರ್ಪುಗಾರರಿದ್ದಾರೆ, ಹಾಗೆ ಎಲ್ಲ ಸೇರಿಕೊಂಡು ಒಂದು 20-22 ಜನ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಕಂಬಳ ನಡೆಯುತ್ತಿದ್ದ ಹಾಗೆ ಪ್ರಪ್ರಥಮ ಬಾರಿಗೆ ಕಂಬಳ ನೋಡುವವರಿಗೆ ಕಂಬಳ ಅಂದರೆ ಏನು, ಕಂಬಳದ ಸ್ಪರ್ಧೆಯ ಸ್ವರೂಪ ಏನು, ಸ್ಪರ್ಧಾ ನಿಯಮಗಳೇನು, ಇವೆಲ್ಲವನ್ನು ಕೂಡ ನಮ್ಮ ಕಂಬಳ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲ ನೀಡಲಿದೆ. ನಮ್ಮ ಕುಡ್ಲದ ನಿರ್ದೇಶಕರಾದ ಲೀಲಾಕ್ಷ ಬಿ ಕರ್ಕೇರ ಅವರೇ ಸ್ವತಃ ಇದ್ದುಕೊಂಡು ಒಂದು ಅಪೂರ್ವವಾದ ಚಾರಿತ್ರಿಕ ಕಂಬಳದ ನೇರ ಪ್ರಸಾರ, ಜನಮಾನಸಕ್ಕೆ ಕಂಬಳದ ಬಗ್ಗೆ ಧನಾತ್ಮಕವಾದಂತಹ ಒಂದು ಕುತೂಹಲ ಭರಿತ ವಾತಾವರಣದ ಸೃಷ್ಟಿಯೊಂದಿಗೆ ಹೊಸ ಕಂಬಳ ವೀಕ್ಷಕರು ಸೃಷ್ಟಿಯಾಗಬೇಕು ಎನ್ನುವ ನೆಲೆಯಲ್ಲಿ ನಮ್ಮ ಕುಡ್ಲ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದೆ. ಅದೇ ರೀತಿ ಖ್ಯಾತ ಕಂಬಳ ನಿರೂಪಕರಾದಂತಹ ಮಠಂತ ಬಿಟ್ಟು ನಿರಂಜನ ರೈ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ದಿಲೀಪ್ ಶೆಟ್ಟಿ ಅವರು ಜೊತೆಯಲ್ಲಿದ್ದಾರೆ. ನಮಸ್ಕಾರ.
check 1 2 2 check 1 2.
ಪ್ರತಿಯೊಂದನ್ನು ಪಾಡುತ್ತಾ ಹಲೋ ಕೋಣಗಳ ಓಟ ಕರ್ರಬಳ್ಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕಂಬಳಾಭಿಮಾನಿ ಬಂಧುಗಳೇ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ ಮಹಾರಾಜ ಕರೆಯಲ್ಲಿ ಚಾರಿತ್ರಿಕವಾದಂತಹ ವಿಶೇಷವಾದಂತಹ ಕಂಬಳ 10:30 ಗಂಟೆಗೆ ಸರಿಯಾಗಿ ನೇಗಿಲಿನ ಕಿರಿಯ ವಿಭಾಗದ ಕೋಣಗಳು ಕರೆಗೆ ಇಳಿಯುವುದಕ್ಕೆ, ಸ್ಪರ್ಧಾ ಕಣಕ್ಕೆ ಇಳಿಯುವುದಕ್ಕೆ ಸಿದ್ಧರಾಗಿ ಬರಬೇಕು. ನಾವಿರ್ದ ಎಲ್ಲಿ ವಿಭಾಗದ ಎರಲ ನಗಲು ದಯచేసి ಗಮನಿಸೋಣ. 10:30 ಗಂಟೆಗೆ ಸರಿಯಾದ ನಿಗಲಿ ಕರೆಕ್ಟ್ ಜಪ್ಪರ ತಯಾರಾದ ಬರಡು ಸುರುಕು ನಾವಿರ್ದ ಎಲ್ಲಿಯ ಐದು ಬಕ್ಕ ನಾವಿರ್ದ ಅಲ್ಲ ಬಲ್ಲುದೇ ಇಲ್ಲಿಯ ನಾವಿರ್ದ ಮಲ್ಲ ಬಲ್ಲದ ಮಲ್ಲ ಅಡ್ಡ ಫಲ ಇದ್ದ ಕಣೆ ಫಲ ಇದ್ದ ನಿಗಲು ಮಾತ ಈ ಕಂಬಳನ್ನು ಯಶಸ್ವಿ ಮಲ್ಪು ಕೊರಗೋಸ್ಕರ ದೂರದ ಕರಾವಳಿ ಹಿಡಿದು ಸುಮಾರು 175 ಜೊತೆ ಹಿಡಿದಲ್ಲ ಹೆಚ್ಚಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಪ್ರಪ್ರಥಮ ಬಾರಿಗೆ ಈ ಚಾರಿತ್ರಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ದೂರದ ಕರಾವಳಿಯಿಂದ ಅತ್ಯಂತ ಪ್ರತಿಷ್ಠಿತ ಕೋಣಗಳ ಯಜಮಾನರುಗಳು ಸುಮಾರು 175ಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೀರಿ. ಮೊತ್ತ ಮೊದಲನೇದಾಗಿ ಈ ಕಂಬಳೋತ್ಸವವನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಉದ್ದೇಶದಿಂದ ಕರಾವಳಿಯ ಸಂಸ್ಕೃತಿಯನ್ನು ಕರ್ನಾಟಕದ ರಾಜಧಾನಿಯಲ್ಲಿ ಪ್ರತಿಬಿಂಬಿಸುವಂತಹ ಉದ್ದೇಶದಿಂದ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಶ್ರೀಮಂತರು ಬಡವರು ಅನ್ನುವಂಥ ತಾರತಮ್ಯ ಇಲ್ಲದೆ ಸಕುಟುಂಬ ಸಮೇತರಾಗಿ ಸಹಸ್ರ ಸಂಖ್ಯೆಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುವ ಕಾಣುವಂಥ ಏಕೈಕ ಜಾನಪದ ಕ್ರೀಡೆ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗಮಿಸಿದಂಥ ಎಲ್ಲ ಕಂಬಳಾಭಿಮಾನಿ ಬಂಧುಗಳನ್ನು ಕಂಬಳ ಸಂಘಟಕರ ಪರವಾಗಿ, ರಾಜ ಮಹಾರಾಜ ಕರೆಯ ಈ ಕಂಬಳೋತ್ಸವದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸಂದರ್ಭದಲ್ಲಿ ಕಂಬಳವನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ಕಾರಣೀಭೂತರಾದಂಥ ಮಾಧ್ಯಮ ಮಿತ್ರರು, ಪೇಪರ್ ಮೀಡಿಯಾ ಆಸ್ ವೆಲ್ ಆಸ್ ದ ಎಲೆಕ್ಟ್ರಾನಿಕ್ ಮೀಡಿಯಾ, ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಗೌರವಾದರ ಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಹಿಂದೆ ನೀವು ಕೊಟ್ಟಂತಹ ಸಹಕಾರ ಇನ್ನು ಮುಂದೆಯೂ ಕೂಡ ಇರಲಿ. ಈ 2 ದಿವಸಗಳು ನಡೆಯುವಂತಹ ಕಂಬಳೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ತಮ್ಮ ಪಾಲ್ಗೊಳ್ಳುವಿಕೆ, ತಮ್ಮ ಇರುವಿಕೆ ಏನು ನಾವು ಗೌರವಿಸುತ್ತಾ ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ತುಳುನಾಡು ಸಂಸ್ಕೃತಿಯ ಬುಲಿಯೇಂದ್ರನ ಪೂಜೆಯ ಈ ಒಂದು ಪ್ರತೀಕವಾಗಿ ಇಲ್ಲಿಯ ಪುರೋಹಿತ ವರ್ಗದವರು ಕಂಬಳ ಎಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವುದು ಕೋಣಗಳು. ಕೋಣಗಳ ಜೊತೆಯಲ್ಲಿ ಕೋಣದ ಓಟಗಾರನ ಕೈಯಲ್ಲಿ ಒಂದು ಬೆತ್ತ. ಇದನ್ನು ತುಳುವಿನಲ್ಲಿ ನಾವು ಬಡು ಅಂತ ಹೇಳ್ತೇವೆ. ಕಂಬಳದ ಕ್ಷೇತ್ರದಲ್ಲಿ ಕಾಣುವ ಈ ಬಡು ಅಂದರೆ ಬೆತ್ತಕ್ಕೆ ಉರಬಡು ಅಂತ ಹೆಸರು. ಗದ್ದೆಯನ್ನು ಉಳುಮೆ ಮಾಡುವಾಗ, ಕೋಣ ಎತ್ತುಗಳನ್ನು ಬಳಸುವ ಸಂದರ್ಭದಲ್ಲೂ ಕೂಡ ಕೈಯಲ್ಲಿ ಒಂದು ಕೋಲಿರ್ತದೆ. ಅದನ್ನು ನಾವು ತುಳುವಿನಲ್ಲಿ ಉರಬಡು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ಉರಬಡು ಮಾಡುವುದು ಕಾಸರಕನ ಮರದ ಕೋಲದು. ಆದರೆ ಈಗ ನಾವು ನಾಗರ ಬೆತ್ತ ಅಂತ ಹೇಳ್ತೇವೆ. ಬೀಳಲಿನಿಂದಲೂ ಕೂಡ ಈ ಬೆತ್ತವನ್ನು ಮಾಡ್ತೇವೆ. ಈ ಬೆತ್ತದ ಅಲಂಕಾರ ಕೂಡ ಒಂದು ವಿಶೇಷ ಇದೆ. ಇದು
ಕೋಣಗಳಿಗೆ ಹೊಡೆಯುವುದಕ್ಕೆ ಮಾತ್ರ ಇರುವಂಥ ಬೆತ್ತ ಅಲ್ಲ, ಬದಲಾಗಿ ಕಂಬಳ ಕ್ಷೇತ್ರದ ಒಂದು ಸಂಕೇತ ಕೂಡ ಹೌದು. ನೋಡಿ, ನಮ್ಮ ಜೊತೆಯಲ್ಲಿ ಕಂಬಳ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೆಲ್ಲ ಇದ್ದಾರೆ. ಓಟಗಾರರಿದ್ದಾರೆ, ಕೋಣಗಳನ್ನು ಹಿಡಿಯುವವರಿದ್ದಾರೆ, ಕೋಣಗಳ ಯಜಮಾನರಿದ್ದಾರೆ, ಸಂಘಟಕರಿದ್ದಾರೆ. ಎಲ್ಲರ ಕೈಯಲ್ಲಿ ಒಂದು ಕೋಲಿದೆ. ಇದು ಕೋಲು ಕಂಬಳಕ್ಕೆ ಬರುವಂತಹ ಒಂದು ಸಂಕೇತ. ಇವರ ಕೈಯಲ್ಲಿ ಇಷ್ಟು ಕೋಲಿದೆ. ಈ ಕೋಲು ತಂದವರು ಯಾರು? ನನ್ನ ಹೆಸರು ಮೊಹಮ್ಮದ್ ಹುವೈಸ್. ಹಾಗೆ ನಾನು 17 ವರ್ಷದ ಹುಡುಗ. ಊರಲ್ಲಿ? ನಮ್ಮದು ಬೆಳ್ತಂಗಡಿ. ಈ ಬೆತ್ತ ಯಾರು ಮಾಡೋದು? ನಾವೇ ಸರ್. ನಾನು ನನ್ನ ಅಣ್ಣ ಎಲ್ಲ ಒಟ್ಟಿಗೆ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಬೆತ್ತ? ಎಷ್ಟು ವರ್ಷ ಅಂದರೆ ನನ್ನ ಅಜ್ಜ ನನಗೆ ಕಲಿಸಿದ್ದು. ಏನು ಅಜ್ಜನ ಹೆಸರು? ಅಜ್ಜನ ಹೆಸರು ಜಮಲ್ ಸಾಹೇಬ್ ಅಂತ. ಅವರೆಲ್ಲ ಕಂಬಳಗಳಿಗೆ ಹೋಗ್ತಿದ್ರ? ಎಲ್ಲ ಕಂಬಳ. ವರ್ಷದಲ್ಲಿ ಸಾಧಾರಣ ಎಷ್ಟು ಬೆತ್ತ ಮಾಡ್ತಿದ್ರು ಅವರು? ವರ್ಷದಲ್ಲಿ ಸಾಧಾರಣ ಅಂದರೆ 500-600ಗಿಂತ ಜಾಸ್ತಿ ಮಾಡ್ತಿದ್ರು ಅವರು. ಹಾಗೆ ನಮಗೆ ಸಹ ಕರ್ಕೊಂಡು ಹೋಗ್ತಿದ್ರು, ನಮಗೆ ಸಹ ಕಲಿಸಿದ್ರು. ಈ ಬೆತ್ತ ಮಾಡುವ ಕ್ರಮ ಹೇಗೆ? ಬೆತ್ತ ಮಾಡುವ ಕ್ರಮ ಅಂದರೆ ಇದು ನಮಗೆ ಖಾಲಿ ಕೋಲಾಗಿ ಸಿಗೋದು. ಅದು ನಾವು ಹೊಗೆಗೆಲ್ಲ ಇಟ್ಟು ಕಪ್ಪು ಮಾಡಿ ಮತ್ತೆ ಅದಕ್ಕೆ ಎಣ್ಣೆಲ್ಲ ಹಾಕಿ ಆದ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇದು ಅಲಂಕಾರ ಮಾಡುವುದು. ಅಲಂಕಾರ ಮಾಡುವ ಕ್ರಮ ಹೇಗೆ? ಅಲಂಕಾರ ಮಾಡುವ ಕ್ರಮ ಹೇಗೆ ಅಂದರೆ ಇದು ಜಸ್ಟ್ ಒಂದು ನೂಲನ್ನು ಫಸ್ಟ್ ಇದು ಮಾಡುದು, ಮತ್ತೆ ಇದರಲ್ಲಿ ಕಂಡೆ ಅಂತ ಇದೆ, ಅದು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ. ಯಾವುದು ಕಂಡೆ ಅಂದ್ರೆ ತೋರಿಸಿ. ಮಂಡಿ ಇದು ಕಟ್ಟಲಿಕ್ಕೆ. ಇದು ಆದ್ರೆ ಬೇರೆ ಎಲ್ಲ ಓಕೆ, ಈಸಿ ಇದೆ. ಒಂದು ಬೆತ್ತ ತಯಾರು ಮಾಡ್ಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ ನಿಮಗೆ? ಒಂದು ಬೆತ್ತ ತಯಾರು ಮಾಡಲಿಕ್ಕೆ ಸಾಧಾರಣ 2.5 ಗಂಟೆ ಹಾಗೆಲ್ಲ ಬೇಕಾಗ್ತದೆ. ಅದರಲ್ಲಿ ಬೇರೆ ಸಹ ಇದೆ, ಗೊಂಡೆದ ದೊಡ್ಡದು. ಈ ಬೆತ್ತಕ್ಕೆ ಸಾಧಾರಣ ಎಷ್ಟು ಕ್ರಯ ನಿಮ್ದು? ಎಷ್ಟು ಬೆಲೆ? ಎಷ್ಟು ಬೆಲೆ? ಈಗ 800. ಈಗ 800 ರೂಪಾಯಿ. ಇದು ಬೆಂಗಳೂರಿನ ಬೆಲೆಯಾ ಅಥವಾ ಊರಿನ ಬೆಲೆಯಾ? ಬೆಂಗಳೂರಿದು ಅಂದ್ರೆ ನಮ್ಗೆ ಬರುವ ಎಲ್ಲ ಖರ್ಚನ್ನು ಊರಲ್ಲಿ ಆದ್ರೆ ಎಷ್ಟಿದೆ? ಊರಿಗೆ ಆದ್ರೆ 700-600 ರೂಪಾಯಿ. ಈ ರೀತಿಯ ಕಂಬಳದ ಕೋಣಗಳ ಬೆತ್ತಕ್ಕೆ ಸಾಮಾನ್ಯ ಬೆತ್ತ ಇದು, ಇದಕ್ಕೆ ಸುಮಾರು 600ರಿಂದ 800 ರೂಪಾಯಿ ತನಕ ಇದೆ. ಈ ಬೆತ್ತದಲ್ಲಿ ಕಾಸ್ಟ್ಲಿಯೆಸ್ಟ್ ಬೆತ್ತ ಅಂದ್ರೆ ಎಷ್ಟು? ಕಾಸ್ಟ್ಲಿಯೆಸ್ಟ್ ಅಂದ್ರೆ ನಿಮ್ಮ ಅಜ್ಜ ತಯಾರು ಮಾಡಿದ ಅಥವಾ ನೀವು ತಯಾರು ಮಾಡಿದ ಬೆತ್ತ? 18,000. 18,000 ನೀವು ಮಾಡಿದ್ದೀರಿ? ಹೌದು. ಏನು ಮಾಡಿದ್ದೀರಿ ಅದರಲ್ಲಿ? ಅದು ಬೆಳ್ಳಿದು ವಿದ್ 2 ಗೊಂಡೆ ಬರುತ್ತೆ, ಮತ್ತೆ ಅದರಲ್ಲಿ ಅಲಂಕಾರದಲ್ಲಿ ಉಲ್ಲನ್ನಲ್ಲಿ ಎಲ್ಲ ಡಿಸೈನ್ ಮಾಡಿ. ಯಾರಿಗೆ ಕೊಟ್ಟರೆ ಅದನ್ನು? ಅದು ಯಾರಿಗೆ ಅಂತ ಸರಿಯಾಗಿ ನೆನಪಿಲ್ಲ, ಆದ್ರೆ ನಾವು ಸ್ಟೇಜ್ ಗೆಸ್ಟಿಗೆ ಕೊಟ್ಟದ್ದು ಮೂಡುಬಿದ್ರೆಯಲ್ಲಿ. ಅತಿಥಿಗಳಿಗೆ, ಕಂಬಳಕ್ಕೆ ಬಂದ ಅತಿಥಿಗಳಿಗೆ ಸ್ಮರಣಿಕೆಯಾಗಿ ಕೊಡುವಂತಹ ಒಂದು ವಿಶೇಷ ವಸ್ತು ಅಂತ ಹೇಳಿದರೆ ಉರಬಡು. ಉರಬಡುವನ್ನು ಹಿಡ್ಕೊಂಡ ಒಬ್ರು ಇದ್ದಾರೆ ನಮ್ಮ ಜೊತೆಲಿ, ಅಣ್ಣ ಬಲ್ಲೆ. ಓಟಗಾರರು, ಬನ್ನಿ. ಓಟಗಾರರು. ಕಂಬಳದ ದೃಷ್ಟಿ ಓಟದ ಕೋಣಗಳ ಜೊತೆಯಲ್ಲಿ ಓಟಗಾರರ ಮೇಲೂ ಕೂಡ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ಈ ಕಂಬಳದಲ್ಲಿ ಎಲ್ಲಿ ತಪ್ಪಾಗ್ತದೆ ಎನ್ನುವುದನ್ನು ಹುಡುಕುವವರು ಕೂಡ ಇದ್ದಾರೆ. ಅದರಲ್ಲಿ ಯಾವ ತಪ್ಪು ಅಂತ ಹೇಳಿದರೆ ಕೋಣಗಳಿಗೆ ಹೊಡೆಯುವ ತಪ್ಪು. ಓಟಗಾರರಾಗಿ ಕೈಯಲ್ಲಿ ಕೋಲಿದೆ ಅಲ್ಲ ಸ್ವಾಮಿ? ನಿಮಗೆ ಏನು ಈ ಸಲ ಸಂಕಲ್ಪ ಮಾಡಿಕೊಂಡು ಬಂದಿದ್ದೀರಿ? ಸಾಮಾನ್ಯವಾಗಿ ಒಬ್ಬ ಓಟಗಾರ ಅಂತ ಅನಿಸಿಕೊಳ್ಬೇಕಿದ್ರೆ ಅದು ಹಿಂದಿನ ಕಾಲದಲ್ಲಿ ಇತ್ತು. ಓಟ ಆರಂಭವಾಗುವಾಗ ಒಂದು ಪೆಟ್ಟು ಕೊಡಬೇಕು, ಸಾಧ್ಯವಾದರೆ ಮಧ್ಯದಲ್ಲಿ ಕೊಡಬೇಕು, ಮತ್ತೆ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಕೊಡಬೇಕು. ಈಗ ಹೇಗೆ? ಈಗ ಕೂಡ ಹಾಗೆ, ಇಲ್ಲಿ ಬಿಡುವಾಗ 1-2 ಪೆಟ್ಟು ಹೊಡೆದ್ರೆ ಮಧ್ಯದಲ್ಲಿ ಹೋಗುವಾಗ ಉಳಿದರೆ ಯಾವ್ದು ಕೋಣ ಒಲಿತದೆ ಅದಕ್ಕೆ ಒಂದು ಪೆಟ್ಟು ಹೊಡಿಬೇಕು, ಮತ್ತೆ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ 2 ಹೊಡಿಬೇಕು. ಆಗ ಸ್ವಲ್ಪ ಸ್ಪೀಡ್ ಮಾಡ್ತದೆ. ಆದ್ರೆ ಇಲ್ಲಿ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಹೊಡಿಲಿಕ್ಕೆ ಇಲ್ಲ. ಮೇಲೆ ಬಂದ ಮೇಲೆ ಇಲ್ಲ ಈಗಿಲ್ಲ. ಮೇಲೆ ಬಂದ ಮೇಲೆ ಹೊಡಿಲಿಕ್ಕೆ ಇಲ್ಲ. ಗದ್ದೆಯಲ್ಲಿ ಇರುವಾಗ ಮಾತ್ರ, ಅದರಿಂದ ಮೇಲೆ ಹೋದ ನಂತರ ಹೊಡಿಲಿಕ್ಕಿಲ್ಲ. ಗದ್ದೆಯಲ್ಲಿ ಹೊಡಿಬಹುದು ಎಷ್ಟು ಸಹ. ಈಗ ಇಲ್ಲಿ ಅಂತ ಗೊತ್ತಿಲ್ಲ ನನಗೆ. ಓಟದ ಕೋಣಗಳ ಜೊತೆಯಲ್ಲಿ ಉರಬಡು. ಕಂಬಳದ ಒಂದು ಸುತ್ತು ಬಂದರೆ ಎಷ್ಟು ಜನರ ಕೈಯಲ್ಲಿ ಓಟದ ಕೋಣಕ್ಕೆ ಸಂಬಂಧಪಟ್ಟ ಉರಬಡು ಇರ್ತದೆ ನೋಡಿ. ಮೊದಲೆಲ್ಲ ಯಾರ ಕೈಯಲ್ಲಿ ಕೋಲಿರ್ತದೆ ಅವರ ಕೋಣಗಳು ಕಂಬಳದಲ್ಲಿ ಇದೆ ಅಂತ ಲೆಕ್ಕ. ಆದರೆ ಬೆಂಗಳೂರು ಕಂಬಳದಲ್ಲಿ ಅನೇಕರ ಕೈಯಲ್ಲಿ ಕೋಲು ಇರಬಹುದು, ಆದರೆ ಅವರು ಕೋಣದ ಯಜಮಾನರು ಅಲ್ಲ, ಕೋಣದ ಜೊತೆಯಲ್ಲಿ ಬಂದವರು ಅಲ್ಲ, ಕಂಬಳ ಅಭಿಮಾನಿಗಳು. ನಮಸ್ಕಾರ ಅಣ್ಣ. ಇಲ್ಲ ಪುದರೆಂಚ ಮನೋಹರ ಹೆಗ್ಡೆ ಓಲಿ ಇಲ್ಲಿ ಎರು ಉಂಡೇನೆ ಕೇಳ್ದ ಮೂಜ್ ಜೊತೆನಾ? ಮೂಜ್ ಜೊತೆ ವಾ ವಿಭಾಗ ಒಂದು ನಾವರೆಡ್ ಮಲ್ಲ
ಅಲ್ಲ ನಾವು ನಾವರಡಿ ಕಿನ್ಯ ಅಂತೆ ಇನ್ನ ಕೈಟ್ ಒಂಜಿ ಬಡು ಉಂಟದೆ ಒಂದು ನಿಮಿಷ ಬಿಡ್ಲೆ ಕೈ ಬಿಡ್ಲೆ ಅದಕ್ಕೆ ಏತ್ ತಿಂಗಳಾಂಡ್ ಈಗ 20 ವರ್ಷ ಈ ಬಡುಗೆ ಏತು ತಿಂಗಳಾಂಡ್ 20 ವರ್ಷ 20 ವರ್ಷಗಳಿಂದ ಈ ಬಡುವನ್ನು ಉರ ಬಡುವನ್ನು ಉಪಯೋಗಿಸ್ತಾ ಇದ್ದಾರೆ. ನಿಮ್ಮ ಹೆಸರು? ಮನೋಹರ ಹೆಗ್ಡೆ ಪಡುಕುಡೂರು. ನೋಡಿ 20 ವರ್ಷಗಳಿಂದ ಈ ಬೆತ್ತವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರ್ತದೆ ಈ ಬೆತ್ತದಿಂದ ಕೋಣಗಳ ಬೆನ್ನು ಪುಡಿ ಮಾಡ್ತಾರೆ, ಬೆತ್ತ ಪುಡಿ ಆಗ್ತದೆ ಅಂತ. ಇಲ್ಲ, 20 ವರ್ಷಗಳಿಂದ ಒಂದೇ ಬೆತ್ತವನ್ನು ಒಂದು ಕೋಣದ ಯಜಮಾನರು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಅದರ ಅರ್ಥ ಇದನ್ನು ಸಾಂಕೇತಿಕವಾಗಿಯೂ ಕೂಡ ಕೋಣದ ಯಜಮಾನರು ಬಳಸ್ತಾರೆ. ಪೆಟ್ಟು ಕೊಡುವುದಕ್ಕೆ ಮಾತ್ರ ಇರುವ ಬೆತ್ತ ಇದಲ್ಲ, ಗೌರವದ ಸಂಕೇತ. ನಮಸ್ಕಾರ. ಮಳೆಯ ಸ್ವಾಗತ ಕಂಬಳಕ್ಕೆ. ಈ ಮಧ್ಯದಲ್ಲಿ ಕೋಣಗಳು ಕೂಡ ಸಂಭ್ರಮದಿಂದ ಸ್ನಾನ ಮಾಡ್ತಾ ಇದೆ. ಸ್ನಾನ ಮಾಡಿಸುವವರು ಕೋಣಗಳನ್ನು ಸ್ಪರ್ಧೆಗೆ ಅಣಿಗೊಳಿಸುವಂತಹ ಕೋಣಗಳ ಪರಿಚಾರಕರು. ಅಣ್ಣ ಒಂದು ಹೊಲ್ತಾ ಇರಲು ಈದು ಕಂಟಾವು ಯಾವ ವಿಭಾಗ? ಈದು ಕಂಟಾವು ಹಗ್ಗ ಹಗ್ಗ ಹೌದು. ನಿರಂಜನ್ ಜೈನ್ ಅವರ ಕೋಣಗಳು ಎರುತ ಪುದರಂಚಣ್ಣ ಪುಟ್ಟೆ ಪುಟ್ಟ ಮತ್ತು ಪಾಂಡು. ಮನುಷ್ಯರಿಗೆ ಸ್ನಾನ ಮಾಡಿಸುವಾಗ ಸಾಬೂನು ಉಪಯೋಗ ಮಾಡ್ತೇವೆ. ಕೋಣಗಳಿಗೆ ಬೋಳಾರದ ತ್ರಿಶಾಲ್ ಪೂಜಾರಿ ಅವರ ಕೋಣಗಳನ್ನು ಯಾವ ರೀತಿಯಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಅಣ್ಣ ತೋಜಲೆಗೆ ಶಾಂಪು ಮಾಡುವರ ಶಾಂಪು. ಬೋಳಾರದ ಕೋಣಗಳಿಗೆ ಶಾಂಪು ಸ್ನಾನ. ಎಳುತ್ತ ಪುದರಿಂಚ ಕಾಟಿ. ಬೋಳಾರದ ತ್ರಿಶಾಲ್ ಪೂಜಾರಿ ಅವರ ಕಾಟಿ ಕೋಣ. ಕೋಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅದರ ಸ್ವಭಾವವನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಕಾಣಿಸ್ತದೆ. ಈ ಓಟದ ಕೋಣಗಳನ್ನು ಉಳುಮೆಗೆ ಅಣಿಗೊಳಿಸುವಾಗ ಬಹಳ ಹಠ ಮಾಡ್ತದೆ. ಅದೇ ರೀತಿ ಸ್ಪರ್ಧೆಗೆ ಅಣಿಗೊಳಿಸುವಾಗ ಕೂಡ ಅದರ ರಾಪಟ ಅಂತ ಹೇಳ್ತೇವೆ, ಅದನ್ನು ಕಾಣ್ತೇವೆ ನಾವು. ಆದರೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಅದು ಒಡ್ಡಿಕೊಳ್ಳುವಂತಹ ಆ ಸ್ವಭಾವವನ್ನು ನಾವು ಗುರುತಿಸ್ತೇವೆ. ಮೈಗೆ ನೀರು ಬಿದ್ದಾಗ ನೋಡಿ ಎಷ್ಟು ಸಂಭ್ರಮ ನೋಡಿ. ಅದಕ್ಕೆ ಒಂದು ಕಂಬಳ ಆಯೋಜನೆ ಮಾಡಬೇಕಿದ್ರೆ ನೀರು ಪ್ರಧಾನ. ಬಹುಶಃ ಈ ಕಂಬಳಕ್ಕಾಗಿಯೇ ಪ್ರತ್ಯೇಕ ಬೋರ್ವೆಲ್ ಅನ್ನು ತೋಡಿ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಅಶೋಕ್ ರೈ ಅವರು ಮಾಡಿಸಿದ್ದಾರೆ. ಪ್ಯಾಲೇಸ್ ಗ್ರೌಂಡಿನಲ್ಲಿ ಕಂಬಳಕ್ಕಾಗಿಯೇ ಬೋರ್ವೆಲ್ ತೋಡಿ ಅದಕ್ಕೆ ಪ್ರತ್ಯೇಕ ನೀರಿನ ಟ್ಯಾಂಕ್ನ ವ್ಯವಸ್ಥೆಯನ್ನು ಮಾಡಿ ಕೋಣಗಳಿಗೆ ಬೇಕಾದಷ್ಟು ಸಮೃದ್ಧವಾದಂತಹ ನೀರು. ಒಮ್ಮೆ ಭಯವಿತ್ತು ಇಲ್ಲಿ ಗಡಸು ನೀರು ಏನಾದರೂ ಸಿಗುತ್ತದೆಯೋ ಅಂತ. ಆದರೆ ಗಡಸು ನೀರಿನ ಬದಲಾಗಿ ಮೆದು ನೀರೇ ಸಿಕ್ಕಿದ್ದು ಕೂಡ ಅದು ಕಂಬಳಕ್ಕೆ ದೇವತಾನುಗ್ರಹ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದೆ. ಅಚ್ಚರಿ ಎನ್ನುವ ಹಾಗೆ ನಮ್ಮ ಊರಿನ ನೀರಿನ ಒಂದು ಗುಣಲಕ್ಷಣವುಳ್ಳಂತಹ ನೀರೇ ಓಟದ ಕೋಣಗಳ ಸ್ನಾನಕ್ಕೆ ಉಪಯೋಗ ಬರುವ ರೀತಿಯಲ್ಲಿ ದೊರಕಿದ್ದು ಕೂಡ ಭೂಮಾತೆಯ ಅನುಗ್ರಹ ಅಂತ ನಾವು ತಿಳ್ಕೊಳ್ತೇವೆ.
ನಮ್ಮ ರೆಫ್ರಿ ಕೌನ್ಸಿಲಿಗೆ ಲೇಬಲ್ ಬರಲಿಲ್ಲ. ಬೇಕಾದ ಬರಲಿಲ್ಲ. ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ಸಾವಿರಾರು ವರ್ಷ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನೆಲದಲ್ಲಿ ಕರಾವಳಿ ನೆಲದ ಕ್ರೀಡೆ. ಇನ್ನೇನು ಕ್ಷಣದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಐತಿಹಾಸಿಕ ಕ್ಷಣಗಳನ್ನ ಸಾಕ್ಷಿಯಾಗೋಕೆ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನರು ಅರಮನೆ ಮೈದಾನದ ಕಡೆಗೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ಹೇಳಲೇಬೇಕು. ಕಂಬಳ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಗಂಧು, ಮಂಜೊಟ್ಟಿ, ಹೀಗೆ ಹಲವಾರು ವಿಶಿಷ್ಟ ವಿಶೇಷಗಳಿಂದ ತುಂಬಿರುತ್ತೆ. ಆದರೆ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ವಿಶೇಷ ಏನಂದ್ರೆ ಕಾಮಿಡಿ. ಕಾಮಿಡಿ ಅಂತ ಹೇಳಿದ್ರೆ ಅದು ಯಾವ ರೀತಿ ನಾವು ಜನರ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದು ಬರೀ ಮಾತಲ್ಲಿ. ಅದಕ್ಕೆ ಒಬ್ರು ಸ್ಪೆಷಲ್ ಆಗಿರೋ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಲವಾರು ವರ್ಷಗಳಿಂದ ಕಂಬಳದ ಆಳ ಅಗಲವನ್ನ ಅರಿತು ರಿಸರ್ಚ್ ಅನ್ನ ಮಾಡಿ ಅದರ A to Z ಪಿನ್ ಟು ಪಿನ್ ಡೀಟೇಲ್ ಅನ್ನ ತಿಳ್ಕೊಂಡಿರುವಂತ ರಾಜೇಶ್ ಶೆಟ್ರು. ಇವ್ರಿಗಿರೋ ಜೋಶ್ ನೋಡ್ಬಿಟ್ಟು ಎಲ್ರು ರಾಜೇಶ್ ಶೆಟ್ರು ಅನ್ನಲ್ಲ, ಜೋಶ್ ಶೆಟ್ರು ಅಂತ ಹೇಳ್ತಾರೆ. ಸೊ ಇವಾಗ ಇವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಮ್ಮ ಜೊತೆಗಿರೋ ರಾಜೀವ್ ಶೆಟ್ರು ಸರ್. ಈ ಒಂದು ದೊಡ್ಡ ಸಂಭ್ರಮ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅದು ಬೆಂಗಳೂರು ನೆಲದಲ್ಲಿ ಆಗ್ತಾ ಇದೆ. ಅಂಡ್ ನೀವು ಬಂದಿರೋದು ನಮಗೆ ತುಂಬಾ ತುಂಬಾ ಖುಷಿ ಪಡುವಂತ ವಿಚಾರ. ಹೇಗನ್ನಿಸ್ತಾ ಇದೆ ನಿಮಗೆ? ತುಂಬಾ ಸೂಪರ್ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇಂಥ ಒಂದು ಆಯೋಜನೆ ಮಾಡಿದೆ ಅಂತ ನನ್ನ ಪುತ್ತೂರು ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬೆಂಗಳೂರು ಕಂಬಳ ಅನ್ನೋದು ನಮ್ಗೆ ಒಂದು ಜಾತ್ರೆ ಉತ್ಸವ ರೀತಿಯಲ್ಲಿ ಮೊನ್ನೆ ಗುರುವಾರದಿಂದ ಪ್ರಾರಂಭ ಆಗಿದೆ. ಎಲ್ಲಿ ಉಪ್ಪಿನಂಗಡಿಯಿಂದ ಕೋಣಗಳ ಪ್ರಯಾಣದ ಅಭಿಯಾನ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ನಮಗೆ ಈ ಕಂಬಳ ಉತ್ಸವ ಪ್ರಾರಂಭ ಆಗಿದೆ. ಬಹುಶಃ ಕೋಣಗಳ ಓಟವನ್ನು ನೋಡುವಂತ ಈ ಒಂದು ಕ್ಷಣ ಇದೀಗ ಪ್ರಾರಂಭ ಆಗಲಿಕ್ಕಿದೆ. ಹಾಗಾಗಿ ಎಲ್ಲರನ್ನು ಕೂಡ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ, ಬೆಂಗಳೂರಿಗಳು ನಮ್ಮ ಊರಿನ ಕಂಬಳ ನೋಡಬೇಕು, ಅದು ಬೆಂಗಳೂರಿನಲ್ಲಿ ಆಗ್ತಾ ಇದೆ, ದಯವಿಟ್ಟು ಬನ್ನಿ. ಓಕೆ ಸರ್, ಹಾಗೆ ಇನ್ನೊಂದು ವಿಚಾರ, ಕರಾವಳಿಯಲ್ಲಿ ಎಲ್ಲೇ ಕಂಬಳ ಆದ್ರೂ ಕಾಮಿಟ್ರಿ ಅಂದ್ರೆ ರಾಜೀವ್ ಶೆಟ್ರು ಅಂದ್ರೆ ಕಾಮಿಟ್ರಿ ಅಂತ ಹೇಳ್ತಾರೆ. ಹೋದ ಕಡೆ ಎಲ್ಲ ನಿಮ್ಮ ಮಾತಿನ ಪಟಾಕಿಗಳ ಮೂಲಕ ಎಲ್ಲ ಆಡಿಯನ್ಸ್ ಅಟೆನ್ಷನ್ ಹಿಡಿದಿಟ್ಕೊಂಡಿದ್ದೀರಾ. ಬೆಂಗಳೂರು ಕಂಬಳದಲ್ಲಿ ಆ ಜೋಶ್ ನಾವ್ ಹೇಗೆ ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ಝಲಕ್ ಏನಾದ್ರು ಕೊಡ್ಬೋದಾ ನಮ್ಮ ಆಡಿಯನ್ಸ್ಗೆ? ಅದು ಸಂದರ್ಭೋಚಿತವಾಗಿ ಅಲ್ಲಿ ಏನು ಈವೆಂಟ್ ನಡೀತದ ಆ ಈವೆಂಟ್ ಅಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ನಮಗೆ ಏನು ತೋಚುತ್ತೆ, ನಮಗೆ ಏನು ಹೊಳೆಯುತ್ತೆ ಅದನ್ನ ಬಿಸಾಕಿ ಬಿಡ್ತೀವಿ. ಹಾಗೆ ಒಂದು ಸಾಲ ಒಂದಷ್ಟು ಕೋಣಗಳ ಹೆಸರು ನಿಮ್ಮ ಸ್ಟೈಲಲ್ಲಿ. ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟರ್ ಕೋಣಗಳು, ಕೊಳಕಿರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ರನ, ನಂದಳಿಕೆ ಶ್ರೀಕಾಂತ್ ಭಟ್ರನ, ಇರುವೈಲು ಪಾಣಿಲ ಬಾಡ ಪೂಜಾರ್ಯನ, ಹೀಗೆ ಹೇಳ್ಬಹುದು. ಓಕೆ, ಇದು ಬರೀ ಟ್ರೈಲರ್ ಅಷ್ಟೇ, ಸಿನಿಮಾ ಅಭಿ ಬಾಕಿ ಹೇ. ಇವತ್ತು ಮತ್ತೆ ನಾಳೆ 2 ದಿನ ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನೆಲದಲ್ಲಿ ಕಂಬಳ ನಡೀತಾ ಇದೆ. ಸೊ ಈ ಐತಿಹಾಸಿಕ ಕ್ಷಣವನ್ಗೆ ಸಾಕ್ಷಿಯಾಗೋಕೆ ನೀವೆಲ್ಲರೂ ಬಂದಿದ್ದೀರಾ. ಹಾಗೇನೆ ಬಂದಿರುವಂತ ರಾಜೀವ್ ಶೆಟ್ರು ಸರ್ ನೀವು ಬಂದಿದ್ದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಕಾಮೆಂಟ್ರಿ ಅನ್ನೋ ಸೆಕ್ಷನ್ಗೆ ಒಂದು ಮೆರುಗು ತಂದಿದೆ. ಸೊ ಒಟ್ಟಿಗೆ ಹೇಳ್ಬೇಡಣ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ, ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಹರಿ ಓಂ. ಚೆಕ್. ಧ್ವನಿ ಪರೀಕ್ಷೆ 1 2 3 3 2 1. ಚೆಕ್ 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 ಚೆಕ್. ಮೈಕ್ ಟೆಸ್ಟಿಂಗ್ 1 2 3 3 2 1. ಚೆಕ್
Hello, check. Hello, check. Check. Hello, check. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ ಹೇಳಿದ್ರೆ ಪ್ರತಿ ನಮಸ್ಕಾರ. ಕರಾವಳಿ ಅವರ ಸಂಸ್ಕಾರ ನಮಸ್ಕಾರ. ನಿಜವಾಗ್ಲೂ ಇವತ್ತು ನಾವು ಬೆಂಗಳೂರಿನಲ್ಲೇ ಇದ್ದೀವ, ಕರಾವಳಿಯಲ್ಲಿ ಇದ್ದೀವ, ತುಳುನಾಡಿನಲ್ಲಿ ಇದ್ದೀವ ಅನ್ನೋ ಒಂದು ಸಂಶಯ ಬರ್ತಿದೆ. ನೋಡ್ರಪ್ಪ, ಇಲ್ಲಿ ಎಲ್ಲವೂ ಇದೆ, ಕಡಲೊಂದಿಲ್ಲ ನೋಡಿ, ಸಮುದ್ರ ಬಿಟ್ರೆ ಎಲ್ಲವನ್ನ ಸೃಷ್ಟಿ ಮಾಡಲಾಗಿದೆ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಸರ್ವರಿಗೂ ಕೂಡ. ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಹಾಗೆ ಹೊಸ ಒಂದು ಇತಿಹಾಸವನ್ನ ರಚಿಸಲಿಕ್ಕೆ ಹೊರಟಿದ್ದಾರೆ. ಮಾತುಗಳು ಬರ್ತಾ ಇಲ್ಲ ಹೇಳಲಿಕ್ಕೆ. ಈ ಒಂದು ಭವ್ಯವಾದ ಅರೇಂಜ್ಮೆಂಟ್ಸ್ ನೋಡ್ತಾ ಇದ್ರೆ ಕಣ್ ತುಂಬಿ ಬರ್ತಿದೆ, ಹೃದಯ ತುಂಬಿ ಬರ್ತಿದೆ. ಇದು ಬರೀ ನಮ್ಮ ತುಳುನಾಡಿನವರನ್ನ ಮಾತ್ರ ಆಕರ್ಷಿಸಿಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರು ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಸರ್ ಅವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಸರ್, ಅದ್ಭುತ ಸರ್. ಎಲ್ಲರ ಪರವಾಗಿ ನಿಮಗೆ ನಲ್ಮೆಯ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾನೆ. ಪ್ರಾರಂಭದಲ್ಲೇ ನಿಮ್ಗಾಗಬಹುದು ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟಿ ಅವರಿಗೆ, ನಮ್ಮ ಕಾರ್ಯಾಧ್ಯಕ್ಷರು ಗುರುಕಿರಣ್ ರವರಿಗೆ, ಉಪಾಧ್ಯಕ್ಷರು ನಮ್ಮ ಬೆಳ್ಳಿ ಪಾಡಿ ಗುಣರಂಜನ್ ಶೆಟ್ಟಿರವರಿಗೆ, ಎಲ್ಲರಿಗೂ ಕೂಡ ಅವರಿವರೆನ್ನದೆ ನಮ್ಮ ಟ್ರಸ್ಟಿಗಳಿಗೆ, ಸಂಘಟನಾ ಅಧ್ಯಕ್ಷರುಗಳಿಗೆ, ಕಾರ್ಯಾಧ್ಯಕ್ಷರಿಗೆ, ಉಪಾಧ್ಯಕ್ಷರುಗಳಿಗೆ, ಕಂಪ್ಲೀಟ್ ಬೆಂಗಳೂರು ಕಂಬಳ ಸಮಿತಿಗೆ ನಾವು ವಿಶೇಷವಾಗಿ ಧನ್ಯವಾದಗಳು. ಎಲ್ಲ ಕಂಬಳ ಪ್ರಿಯರ ಪರವಾಗಿ ಎಂದೆನ್ನುತ್ತಾ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಜೋರಾಗಿ ಬರ್ಲಿ ಉದ್ಘೋಷ. ಬೆಂಗಳೂರು ಕಂಬಳ ನೋಡಿ. ವಿಶೇಷವಾಗಿ ನಮ್ಮ ಜನಪದ ಕಲಾ ತಂಡದವರು ಅತಿಥಿ ಗಣ್ಯರನ್ನ ಬರಮಾಡ್ಕೊಳ್ಳಲಾಗ್ತಿದೆ. ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಜರುಗಲಿದೆ. ಅತಿಥಿ ಗಣ್ಯರ ದಂಡೆ ಆಗಮಿಸ್ತಾ ಇದೆ. ಮೊದಲಿಗೆ ವಿಶೇಷವಾಗಿ ಕರೆಯ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ನಲ್ಮೆಯ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಮಾಜಿ ಸಚಿವರು ಶಾಸಕರು ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ನಲ್ಮೆಯ ಸ್ವಾಗತ ತಮ್ಮೆಲ್ಲರ ಪರವಾಗಿ. ಕಂಬಳದ ನಂಟು ಅವರನ್ನ ಇಲ್ಲಿಗೆ ಕರೆ ತಂದಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಲ್ಮೆಯ BS ಯಡಿಯೂರಪ್ಪಾಜಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಅಂತೆಯೇ ಮಾನ್ಯ ವಿಶ್ವನಾಥ್ ಸರ್ ಅವರು ಆಗಮಿಸುತ್ತಿದ್ದಾರೆ, ಅವ್ರಿಗೂ ಕೂಡ ಹೆಮ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿವರೆನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಭಿಮಾನದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾನ್ಯ BS ಯಡಿಯೂರಪ್ಪಾಜಿರವರು ಮಾಜಿ ಮುಖ್ಯಮಂತ್ರಿಗಳು ವೇದಿಕೆಯತ್ತ ಬರ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳಿಯ ಮುಖೇನ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ವೇದಿಕೆಗೆ ಅಂತ ಕೋರ್ಕೊಳ್ತಾ ಇದ್ದೇನೆ. ಇಂದಿನ ಬೆಳಗಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಯಡಿಯೂರಪ್ಪರವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಅಭಿಮಾನದಿಂದ ಸಮಸ್ತ ಕರುನಾಡಿನ ಜನತೆಯ ಪರವಾಗಿ, ತುಳುನಾಡಿನ ಜನತೆಯ ಪರವಾಗಿ ನಿಮಗಿದು ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಅವರೊಟ್ಟಿಗೆ ಆಗಮಿಸಿರುವಂತಹ ರಾಜಕೀಯ ಕ್ಷೇತ್ರದ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಿತಿಯವರು ಎಲ್ಲ ಅತಿಥಿಗಳನ್ನ ಬರಮಾಡಿಕೊಂಡಿದ್ದಾರೆ. ಇನ್ನೇನು ಸ್ವಲ್ಪನೇ ಸಮಯದಲ್ಲಿ ರಾಜ ಮಹಾರಾಜ ಜೋಡುಕೆರೆಯ ಒಂದು ಉದ್ಘಾಟನೆ ಆಗಲಿದೆ. ಸ್ವಲ್ಪನೇ ಸಮಯದಲ್ಲಿ
ಇದಕ್ಕೂ ಮುನ್ನ ಕಾಮೆಂಟ್ರಿ ಕೊಡ್ತಿದ್ದಂತಹ ಇಬ್ರು ಎಲ್ಲಿದ್ದಾರೆ ಅಂತ ನನಗೆ ಕಾಣಿಸ್ತಿಲ್ಲ. ಎಲ್ಲಿದ್ದಾರೆ? ಎಸ್, ಬಹಳ ಅದ್ಭುತವಾಗಿ ಪವರ್ಫುಲ್ ಆಗಿ ಕಾಮೆಂಟ್ರಿ ಕೊಡ್ತಿದ್ರು. ಸೊ ಇದು ಮುಂದುವರಿಯತ್ತೆ ಕಂಬಳ ಪ್ರಾರಂಭವಾದ ತರುವಾಯ. ಕಂಬಳದ ಶ್ರೇಷ್ಠತೆಯನ್ನ ಎಷ್ಟು ಹೊಗಳಿದ್ರು ಕೂಡ ಕಮ್ಮಿನೇ. ಅದರಲ್ಲೂ ತುಂಬಾ ನಮಗೆ ಹೆಚ್ಚು ಕಂಬಳದ ಬಗ್ಗೆ ಗೊತ್ತಾಗಿದ್ದು, ಕಂಬಳದ ಬಗ್ಗೆ ಕೇಳಿದ್ವಿ, ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಬೆಂಗಳೂರಿನ ಜನ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದ ಜನರೆಲ್ಲರಿಗೂ ತಾಣವಾಗಿದೆ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿರೋಂಥವ್ರು ಎಲ್ರಿಗೂ ಕೂಡ ಒಂದು ಅದ್ಭುತವಾದಂತಹ ಕಣ್ಣಿಗೆ ಒಂದು ರಸದೌತಣವಾಗಿದೆ ಈ ಒಂದು ಕಾರ್ಯಕ್ರಮ. ಕಂಬಳದ ಇತಿಹಾಸ 800 ವರ್ಷಕ್ಕೂ ಹಳೆಯದು ಅಂತ ನಾವು ಕೂಡ ಕೇಳಿದ್ದೇವೆ. ಹಾಗಾಗಿ ಬಹಳ ವಿಶೇಷವಾಗಿ ಇವತ್ತು ಆ ಒಂದು ಪರಂಪರೆಗೆ ಒಂದು ಹೊಸ ಮುನ್ನುಡಿಯನ್ನ ನಾವು ಬರೆಯೋದಕ್ಕೆ ಹೊರಟಿದ್ದೇವೆ. ತುಳುನಾಡಿನಿಂದ ಪ್ರಪ್ರಥಮ ಬಾರಿಗೆ ಇಷ್ಟು ಬೃಹತ್ ಮಟ್ಟದಲ್ಲಿ ಇಂತಹ ಒಂದು ವೇದಿಕೆ ಸಜ್ಜಾಗಿದೆ ನಮ್ಮ ಕಂಬಳಕ್ಕೆ ಅನ್ನೋದೇ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ. ಕ್ಯಾಮ್ರಾ ಬರ್ತದೆ ಹೈಟ್ ಆಗಲ್ಲ ಹೆಡ್ ಇದನ್ನ ಹೈಟ್ ಆಗುತ್ತ ಇಲ್ಲ ಸರ್ ಅಂದ್ರೆ ಮೇಲ್ ಮಾಡ ಹಿಂಗ ಆಟೋ ಆಯ್ತು ಅಪರ್ಚರ್ ಒಂದು ಸೀಟಲ್ಲಿ ಇಲ್ಲಿ ಬ್ಯಾಕಲ್ಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇನ್ನು ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನೆಗೊಂಡು ಪ್ರಾರಂಭವಾಗಲಿಕ್ಕಿದೆ. ಇದು ಬೆಂಗಳೂರು ಕಂಬಳ ನಮ್ಮ ಕಂಬಳ.
ಎಲೆಕ್ಟ್ರಿಷಿಯನ್ ಟೀಮು ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ ಹತ್ರ ಬನ್ನಿ. ಎಲೆಕ್ಟ್ರಿಷಿಯನ್ ಟೀಮ್ ನೇಗಿಲು ಕಿರಿಯ ವಿಭಾಗದ ಕೋಣಗಳ ಯಜಮಾನರುಗಳ ಗಮನಕ್ಕೆ, ನಾವೆರದಲ್ಲಿ ವಿಭಾಗದಲ್ಲಿ ಯಜಮಾನರ ಗಮನಗಣ್ಣ 10 ಗಂಟೆಗೆ ಸರಿಯಾದ 10:30 ಗಂಟೆಗೆ ಸರಿಯಾಗಿ ಮಂಜುಟ್ಟಿಯಲ್ಲಿ ಕಂಬಳದ ಕೈರತ್ತಿನಿಂದ, ಕಂಬಳದ ರೀತಿ ರಿವಾಜುಗಳಿಂದ, ಕಂಬಳದ ಗೌರವಗಳಿಂದ ಇಳಿಯಲು ತಾವುಗಳು ಬರಬೇಕು. ನಾಡ್ದಲ್ಲಿ 10 ಗಂಟೆ ಸರಿಯಾದ ವಿಭಾಗಗಳು ಸ್ಪರ್ಧೆ ಮಲ್ಪೇರೆ ತಯಾರಾದ ಬರೋಣ. ನಾವೆಲ್ಲಿ ವಿಭಾಗದ ಎಲ್ಲ ಯಜಮಾನರಲ್ಲಿ ಗೌರವಪೂರ್ವಕವಾದ ಬೆಂಗಳೂರದ ಕಂಬಳ ಕೂಟಕ್ಕೆ ಸ್ವಾಗತ ಮಲ್ತೊಂದು. ನೇಗಿಲು ಕಿರಿಯ ವಿಭಾಗದ ಕಂಬಳದ ಕೂಟದ ಯಜಮಾನರುಗಳನ್ನ ಗೌರವಪೂರ್ವಕವಾಗಿ ಬೆಂಗಳೂರು ಕಾಂತಾರ ಸಿನಿಮಾ, ಕಂಬಳ ಮತ್ತು ಭೂತಾರಾಧನೆ ಈ ಎರಡೂ ವಿಚಾರಗಳನ್ನು ವಿಶ್ವ ಮಟ್ಟದಲ್ಲಿ ಪಸರಿಸಿದಂತಹ ಕೀರ್ತಿಯನ್ನು ಪಡೆದಂತಹ ಸಿನಿಮಾ ಕಾಂತಾರ. ನಮ್ಮ ಬೆಂಗಳೂರು ಕಂಬಳದಲ್ಲಿ ಭಾಗವಹಿಸುತ್ತಿರುವಂತಹ ಕಂಬಳ ಕೋಣಗಳ ಯಜಮಾನರು, ನಮ್ಮ ಜೊತೆಯಲ್ಲಿರುವವರು ಕಾಳುಪಾಣಾರ ಎನ್ನುವ ದೈವನರ್ತಕ ಕಲಾವಿದರು. ಅವರ ಕುಲವೃತ್ತಿ ದೈವಾರಾಧನೆ, ಭೂತಾರಾಧನೆ. ಭೂತಾರಾಧನೆಯ ಕ್ಷೇತ್ರದಲ್ಲಿ ಒಬ್ಬ ದೈವನರ್ತಕ ಕಲಾವಿದನಾಗಿ ಬಬ್ಬುಸ್ವಾಮಿ, ಪಂಜುರ್ಲಿ, ಜುಮಾದಿ ಮೊದಲಾದಂತಹ ದೈವಗಳನ್ನು ಆರಾಧನೆ ಮಾಡುವಂತಹ, ಭೂತಾರಾಧನೆಯಲ್ಲಿ ಕಲಾ ಸೇವೆ ಮಾಡುವಂತಹ ಕಾಳುಪಾಣಾರ ಅವರು ಓಟದ ಕೋಣಗಳ ಯಜಮಾನರು ಕೂಡ ಹೌದು. ಕಡಂದಲೆ ಮುಡಾಯಿಬೆಟ್ಟು ಕಾಳುಪಾಣಾರ ಕಂಬಳ ಕ್ಷೇತ್ರದಲ್ಲಿ ನೆಗಳತೆಯನ್ನು ಪಡೆದಂತಹ ಓಟದ ಕೋಣ ಚೆನ್ನ. ಆ ಚೆನ್ನ ಎನ್ನುವ ಕೋಣ, ಕೊಳೆಚೂರು ಸುಕುಮಾರ್ ಶೆಟ್ರ ಚೆನ್ನ ಎನ್ನುವ ಕೋಣ, ಅದನ್ನು ಪೈರಿಯಲ್ಲಿ ತೆಗೆದುಕೊಂಡು ಅದಕ್ಕೆ ಚೆನ್ನ ಎನ್ನುವ ಹೆಸರನ್ನು ಇಟ್ಟವರು ಕಡಂದಲೆ ಮೂಡುಬೆಟ್ಟು ಕಾಳುಪಾಣಾರ ಅವರು. ನಮಸ್ಕಾರ ಅಣ್ಣ. ಏಪ ಬರ್ತಾರೆ ಇಲ್ಲಿ ಕಾಣೆ ಬತ್ತ ಏತ್ ಜೊತೆ ಇರ್ಲು ನಮ್ಮ ರೆಡ್ಡು ಬಲ್ಲದ ರೆಡ್ಡು ನಾಯರ್ದು ಉಂಟು. ರೆಡ್ಡು ಬಲ್ಲದ ರೆಡ್ಡು ನಾಯರ್ದು ರೆಡ್ಡು ಜೊತೆ ಉಳ್ಳ ರೆಡ್ಡು ಜೊತೆ ಏತ್ ವರ್ಷದಿಂಚಿ ಏರು ಕಟ್ಟೊಂದುಲ್ಲ ರೀ? 25 ವರ್ಷದಂಚ ಏರು ಕಟ್ಟದ ನೆಟ್ಟು ಹೊರಮೊಂದುಲ್ಲ ಮನೆ ಕಕ್ಕೆ ಬದ ಹೋಗ್ಬೋತು ಕಕ್ಕೆ ಬದ ವರ್ಷ ಗೊಂಜಿ 20 ಇರುವ ಕಂಬಳ ಹಾಕೊಂಡು ಇರೆಗೆ ಏತ್ ಕಂಬಳ ಹೋರೆ ಹಾಕೊಂಡು ಹೆಚ್ಚಿನ ಪೂರ ಕಂಬಳ ಪೋಪ ಇರೆಗೆ ಚಾಕರಿ ಉಪ್ಪುನಾಗ ಅದಕ್ಕೆ ಜನ ಕೊಡ್ತು ಕಡಪುರ್ದು ಕೊರಪ ಎರುವಂತಾವ ಜಗದೇಟ್ ಇರೆಗೆ ಬೋರೆ ಅಪ್ಪಜಿ ಮಾತೆಗೆ ಬೋರೆ ಆಯ್ಜಿಲ್ಲ ಮಾತೆಗೆ ಬೋರೆ ಆಯ್ಜಿಲ್ಲ ಜನ ಕಡಪುರ್ದು ಎರು ಕಡಪುರ್ದು ಕೊರಪ ಇತ್ತ ಇನ್ನು ಬೆಂಗಳೂರು ಕಂಬಳಗೆ ಬೈದಾರಿ ಇರೆಗೆ ಭೂತಾರಾಧನೆ ಇತ್ತನೆ ಮಿನಿ ಕೋಡೆ ಮರಣಿ ಎಲ್ಲ ಈಜಿ ನೆಕ್ಕೋಸ್ಕರ ಅದು ಇತ್ತನೆ ಅನ್ನುವಂತ ಫಿರಾದಿ ಇದು ಮುಲ್ತ ಕಂಬಳ ಒಂಜಿ ಬರೋಡುಂದೆ ಬಣ್ಣದ ಸಾಧನೆ ಬೈದೀನಿ. ಈ ಕಂಬಳಕ್ಕೆ ಬೇಕಾಗಿ ಭೂತಾರಾಧನೆಯ ವ್ಯವಸ್ಥೆಯಲ್ಲಿ ಅವರಿಗಿದ್ದಂತಹ ಒಂದು ಅವಕಾಶವನ್ನು ಅವರು ಕಂಬಳಕ್ಕಾಗಿ ಅದರಲ್ಲಿ ವ್ಯತ್ಯಾಸ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಬೆಂಗಳೂರಿಗೆ ಬೈದಾರೆ ಎಂಚಾಪುಣ್ಣ ಖುಷಿ ಆಪುಣ ಬಾರಿ ತೂನಗ ಮುಲ್ತ ಮಾತ ಕರೆ ಮುಲ್ತ ವ್ಯವಸ್ಥೆ ಮುಲ್ತ ಮಾತ ಜನ ಮತ್ತು ತೂನಗ ಬಾರಿ ಖುಷಿ ಆಪುಂಡು ಬಾರಿ ಸಂತೋಷ ಆಗುಂಡು. ಸಂತೋಷ ಸಂತೋಷ. ನಮಸ್ಕಾರ. ಕಂಬಳ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಈ 3 ಜಿಲ್ಲೆಗಳಲ್ಲಿ ನಡೆಯುವಂತಹ ಸಾಂಪ್ರದಾಯಿಕ ಕಂಬಳ ಇರಬಹುದು ಅಥವಾ ಜಿಲ್ಲಾ ಕಂಬಳ ಸಮಿತಿ ಆಶ್ರಯದಲ್ಲಿ ನಡೆಯುವ ಕಂಬಳಗಳಿರಬಹುದು. ಆ ಒಂದೊಂದು ಕಂಬಳ ಕೂಟದಲ್ಲಿ ಕಂಬಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕರು ನಮಗೆ ಸಿಗ್ತಾರೆ. ಆದರೆ ಈ ಎರಡೂ ವಿಭಾಗಗಳ ಸಾಂಪ್ರದಾಯಿಕ ಮತ್ತು ಆಧುನಿಕ ಕಂಬಳಗಳ ಸಂಯೋಜಕರು, ತೀರ್ಪುಗಾರರು, ಉದ್ಘೋಷಕರು, ಕೋಣಗಳ ಯಜಮಾನರು, ಕಂಬಳಾಭಿಮಾನಿಗಳನ್ನು ಒಂದೇ ಕಡೆಯಲ್ಲಿ ನೋಡುವಂಥ ಒಂದು ಅಪೂರ್ವ ಅವಕಾಶ ನಮಗೆ ಲಭ್ಯವಾದದ್ದು ಬೆಂಗಳೂರು ಕಂಬಳದಲ್ಲಿ. ನಮ್ಮೊಂದಿಗೆ ತೀರ್ಪುಗಾರರ ಒಂದು ಗಣನವೇ ಇದೆ. ರವೀಂದ್ರಣ್ಣ, ತೀರ್ಪುಗಾರನ ಅವರು ಎಷ್ಟು ಮಂದಿ ಬಂದಿದ್ದಾರೆ ಮಂಗಳೂರಿನಿಂದ? ಹೆಚ್ಚು ಕಮ್ಮಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕಂಬಳಗಳು ನಡೀತದೆ, ಒಂದು 20-22 ಕಂಬಳ ನಡೀತದೆ. ಆ ಕಂಬಳಗೆ ಸಂಬಂಧಪಟ್ಟಂಥ ಎಲ್ಲ ಕಂಬಳಗಳು ಭಾಗವಹಿಸುವಂಥ ಬಹುತೇಕ ಅಂದರೆ ಎಲ್ಲ
ಎಲ್ಲರಿಗೆ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನವರು ಬಂದಿದ್ದಾರೆ. ಸಾಮಾನ್ಯವಾಗಿ ಒಂದು ಕಂಬಳಕ್ಕೆ ನೀವು ಎಷ್ಟು ಮಂದಿ ಹೋಗ್ತೀರಿ? 18ರಿಂದ 20 ಜನ ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಸೇರಿ, ಬರವಣಿಗೆಯವರು ಸೇರಿ 18ರಿಂದ 22 ಜನ ಹೋಗ್ತೇವೆ. ಇಲ್ಲಿಗೆ ಎಷ್ಟು ಜನ ಬಂದಿದೆ? ಇಲ್ಲಿಗೆ ಬರುವಾಗಲೂ ಬಹುಶಃ ಇನ್ನು ನಮಗೆ ಸರಿಯಾದ ಲೆಕ್ಕ ಸಿಗಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ಬಂದಿದ್ದಾರೆ. ಹಾಗಾಗಿ ಹೆಚ್ಚಿನವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಹೆಚ್ಚಿನವರು ಬಂದಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಯಾರ್ಯಾರು ಬಂದಿದ್ದಾರೆ ಎಂಬ ಎಲ್ಲ ಹಾಜರಾತಿ ನಮಗೆ ಸಿಗ್ತದೆ. ಎಲ್ಲರೂ ಒಟ್ಟಾಗಿ ಇಲ್ಲಿ ಕೆಲಸ ಕಾರ್ಯ ಮಾಡಿ ಈ ಕಂಬಳವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ನಾವು ಆ ಜಿಲ್ಲೆಯಿಂದ ಬಂದಿದ್ದೇವೆ. ತುಂಬ ಖುಷಿ ಇದೆ ನಮಗೆ. ರಾಜಧಾನಿಯಲ್ಲಿ ಒಂದು ಕಂಬಳ ನಡೀತಾ ಇದೆ, ನೀವೆಲ್ಲರೂ ಬಂದಿದ್ದೀರಿ. ನಾವೆಲ್ಲ ಒಂದು ಒಟ್ಟಾಗಿ ರಾಜಧಾನಿಯಲ್ಲಿ ಕಂಬಳವನ್ನು ಆಯೋಜನೆ ಮಾಡುವಂಥ ದೊಡ್ಡ ಅವಕಾಶ ಸಿಕ್ಕಿದೆ. ನಮಗೆಲ್ಲ ತುಂಬ ಖುಷಿಯಾಗಿದೆ, ಸಂಭ್ರಮ ಆಗಿದೆ. ವಿದ್ಯಾರ್ಥಿ ಬೆಂಗಳೂರು ಕಂಬಳ ಈ ಅನುಭವ ಹೇಗೆ? ಬಹುಶಃ ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುತ್ತಿದ್ದಂಥ ಒಂದು ಜಾನಪದ ಕ್ರೀಡೆ, ಹಾಗೂ ಅದು ನಮ್ಮ ಪ್ರಕೃತಿಯ ಆರಾಧನೆಗೆ ಸಂಬಂಧಪಟ್ಟಂಥ ಒಂದು ಕ್ರೀಡೆ. ಆಯೋಜಕರು ಬಹುಶಃ ಈ ನಮ್ಮ ರಾಜಧಾನಿಯಲ್ಲಿ ಕೂಡ ಒಂದು ಕಂಬಳದ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಇಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಬಹುಶಃ ಒಂದು ಕ್ರೀಡಾಪಟುವಿಗೆ ಎಲ್ಲಿ ಕ್ರೀಡಾಕೂಟ ಆಯೋಜನೆ ಆಗ್ತದೆ ಅಲ್ಲಿ ಹೋಗುವುದು ಸಹಜ. ಕ್ರೀಡಾಪಟು ತನ್ನ ಪ್ರದರ್ಶನವನ್ನು ತೋರ್ಪಡಿಸುವ ಒಂದು ಅವಕಾಶ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮನುಷ್ಯ ಯಾವ ಕಡೆಗೂ ಹೋಗ್ಬೋದು. ಇಲ್ಲಿ ಒಂದು ಸವಾಲಿನ ಪ್ರಶ್ನೆ ಏನಂದರೆ, ಪ್ರಾಣಿಗಳು, ಮೂಕ ಪ್ರಾಣಿಗಳು, ಅವುಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಬಾಯಲ್ಲಿ ಹೇಳಲಿಕ್ಕೆ ಆಗದಂಥ ಆ ಪ್ರಾಣಿಗಳು, ಅವುಗಳನ್ನು ಈ ಪ್ರದೇಶಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಅವುಗಳನ್ನು ಪ್ರದರ್ಶನವನ್ನು ಪ್ರದರ್ಶಿಸಿ ಮತ್ತೆ ನಮ್ಮ ಕರಾವಳಿ ಭಾಗಕ್ಕೆ ಇನ್ನು ಅನೇಕ ಕಂಬಳಕೂಟಗಳು ನೆರವೇರಿವೆ. ಆದರೂ ಕಂಬಳದ ಕೋಣಗಳ ಯಜಮಾನರುಗಳು ಭಾಳ ಮುಕ್ತ ಮನಸ್ಸಿನಿಂದ ಈ ಆಯೋಜಕರ ಏನು ಬೇಡಿಕೆಗೆ ಸ್ಪಂದಿಸಿ ಎಲ್ಲ ಬಹುಶಃ 200 ಜೊತೆಯ ಹತ್ತಿರಕ್ಕೂ ಕೋಣಗಳ ಯಜಮಾನರುಗಳು ಕೋಣಗಳನ್ನು ತಗೊಂಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತೇವೆ ನಿಮ್ಮ ಮಾಧ್ಯಮದ ಮುಖಾಂತರ. ಕಂಬಳ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಕಂಬಳದಲ್ಲಿ ಉದ್ಘೋಷಕರೆಲ್ಲ ತುಳುವಿನಲ್ಲಿ ಮಾತನಾಡುವವರು. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕುಂದಾಪುರದ ಕಡೆಯ ಕೋಣಗಳು ಕೂಡ ಆ ಸ್ಪರ್ಧೆಯಲ್ಲಿ ಬರುವ ಕಾರಣ ಓಟಗಾರರೆಲ್ಲರೂ ಕೂಡ ಕನ್ನಡ ಭಾಷಿಗರೇ ಆದ ಕಾರಣ ಉದ್ಘೋಷಕರು ಮಧ್ಯ ಮಧ್ಯದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಉದ್ಘೋಷಣೆಯ ಕ್ರಮ ಹೇಗೆ? ಪ್ರಥಮವಾಗಿ ನಮಗೆ ಬೇಕಾಗಿದ್ದು ಪ್ರಾಥಮಿಕವಾದ ಈ ಕಂಬಳದ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ಜನರಿಗೆ ಅರಿವು ಅಷ್ಟಿದ್ರೆ ಸಾಕು. ಅವರಿಗೆ ಬಹುತೇಕ ಏನು ನಮ್ಮ ಕೋಣಗಳ ಯಜಮಾನರುಗಳಿಗೆ ನಮ್ಮ ತುಳುನಾಡಿನ ಆ ಭಾಗದ ಏನು ಭಾಷಾ ಒಂದು ಪಾಂಡಿತ್ಯ ಇದೆ ಅದನ್ನು ನಾವು ಬಹುಶಃ ನಮ್ಮ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಅದೇ ಚಂದ. ಆದರೆ ಇಲ್ಲಿ ಮಧ್ಯ ಕನ್ನಡ, ಯಾಕಂದರೆ ಇಲ್ಲಿನ ಜನರಿಗೆ ಅರ್ಥ ಆಗಬೇಕು, ಈ ಕಂಬಳದ ಆ ಸ್ಪರ್ಧೆಯ ಬಗ್ಗೆ ಅರಿವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಮಧ್ಯೆ ಕನ್ನಡದ ಬಳಕೆಯನ್ನು ಮಾಡಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಮ್ಮ ಹಿರಿಯರಾದಂಥ ತೀರ್ಪುಗಾರರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಏನು ಚರ್ಚೆ ಮಾಡಿ ಮತ್ತೆ ಮುಂದಿನ ಏನು ವ್ಯವಸ್ಥೆ ಅಂತ ತಿಳ್ಕೊಳ್ತೇವೆ. 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದಕ್ಕೂ 6ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದಕ್ಕೂ ವ್ಯತ್ಯಾಸ ಇರ್ತದೆ. ಇಲ್ಲಿ 6ನೇ ಕ್ಲಾಸಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ಬೇಕಾಗ್ತದೆ. ಯಾಕೆಂದರೆ ಕಂಬಳದ ನಿಯಮಗಳು ಇಲ್ಲಿ ಬರುವಂತಹ ಸುಮಾರು 80% ವೀಕ್ಷಕರಿಗೆ ಕಂಬಳ ಹೊಸತು. ಪ್ರಥಮ ಬಾರಿಗೆ ಕಂಬಳ ನೋಡುವವರು ಅವರಿಗೆ ನಿಮ್ಮ ವೀಕ್ಷಕ ವಿವರಣೆಗಳಲ್ಲಿ ಬೇಸಿಕ್ ನಾಲೆಜ್ ಅದು ಕೊಡುವಂಥ ಒಂದು ಅನಿವಾರ್ಯತೆ ಇದೆ. ರವೀಂದ್ರಣ್ಣ, ಪ್ರಮುಖವಾಗಿ ರಾಜಧಾನಿಯಲ್ಲಿ ಕಂಬಳ ನಡೆಯುವುದರಿಂದ ನಾವು ಕನ್ನಡ ಭಾಷೆಯನ್ನು ಬಹುತೇಕ ಇಲ್ಲಿ ಹೆಚ್ಚು ಬಳಕೆ ಮಾಡಬೇಕಾಗ್ತದೆ. ಯಾಕಂತೇಳಿದರೆ ಬೇರೆ ಬೇರೆ ಭಾಷೆಯವರು ಇಲ್ಲಿ ರಾಜ್ಯದಲ್ಲಿ ಇರ್ಬೋದು, ಕಂಬಳ ನೋಡಲಿಕ್ಕೆ ಬರ್ಬೋದು. ಅದೇ ತುಳುವರಿದ್ದಾರೆ. ತುಳುಕೂಟದ ವತಿಯಿಂದ ನಡೆಯುವುದರಿಂದ ಇಲ್ಲಿ ತುಳುವಿನವರು ಒಂದಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಿಂದ ಬಂದವರು. ಅದರ ಜೊತೆಗೆ ನಾವು ಕನ್ನಡವನ್ನು ಹೆಚ್ಚು ಬಳಕೆ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಲಕ್ಷಾಂತರ ಜನ ವೀಕ್ಷಣೆ ಮಾಡುವಂಥ ಒಂದು ಕಂಬಳ ಆದ್ದರಿಂದ ಅಲ್ಲಿ ಏನಾಗ್ತಾ ಇದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಮತ್ತು ವೀಕ್ಷಕ ವಿವರಣೆಯನ್ನು ಅವರಿಗೆ ವಿವರ ಬೇಕಾಗ್ತದೆ. ಅವರಿಗೆ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಹೇಳಬೇಕಾಗ್ತದೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲಿ ಉದ್ಘೋಷಕರು ಇರ್ಬೋದು, ತೀರ್ಪುಗಾರರು ನಾವು ಇರ್ಬೋದು, ಎಲ್ಲೂ ಕನ್ನಡವನ್ನು ಹೆಚ್ಚು ಬಳಕೆ ಮಾಡಿ ಬಂದಿರುವಂಥ ಏನು ಕಂಬಳ ಬಂಧುಗಳು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲ ಬಂದಿರ್ತಾರೆ ಅವರಿಗೆಲ್ಲ ಈ ಕಂಬಳ ಕ್ರೀಡೆ ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಯಾವ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಕಂಬಳ ಇಳಿತದೆ, ಯಾವ ರೀತಿ ಸ್ಪರ್ಧೆ ನಡೀತದೆ, ಇದೆಲ್ಲವನ್ನು ಒಂದು ವಿವರವಾಗಿ ತಿಳಿಸುವಂಥ ಕೆಲಸ ನಮ್ಮ ಕಡೆ ಇರ್ತದೆ. ಹಾಗಾಗಿ ನಾವು ಕನ್ನಡವನ್ನು ಹೆಚ್ಚು ಬಳಕೆ ಮಾಡಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ಮತ್ತು ವೀಕ್ಷಕರಿಗೂ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳುವಾರ್ತಾ ವಾಹಿನಿ ನಮ್ಮ ಕುಡ್ಲ ಈ ಕಂಬಳದ ನೇರ ಪ್ರಸಾರವನ್ನು ಮಾಡುವುದಕ್ಕೆ ನಮಗೆ ಪೂರ್ಣ ಸಹಕಾರವನ್ನು ನೀಡಿದವರು
ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು SCDCC ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂತೇರೋ ಅವರು. ವಿಶೇಷವಾಗಿ ಬೆಂಗಳೂರು ಕಂಬಳದ ನೇರ ಪ್ರಸಾರಕ್ಕೆ ನಮಗೆ ಪೂರ್ಣ ಪ್ರಮಾಣದ ಮಾರ್ಗದರ್ಶನವನ್ನು ಮಾಡಿದವರು ಗೋಲ್ಡ್ ಫಿಂಚಿನ MRG ಗ್ರೂಪಿನ ಪ್ರಕಾಶ್ ಶೆಟ್ಟಿಯವರು. ಈ ಕಂಬಳ ಹೊಸ ವೀಕ್ಷಕರನ್ನು ತಲುಪುವಂತಹ ಉದ್ದೇಶದಿಂದ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲ ನೇರ ಪ್ರಸಾರದ ಸಂದರ್ಭದಲ್ಲೂ ಕೂಡ ಕನ್ನಡದಲ್ಲೇ ಯಾಕೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಕಂಬಳದ ಉದ್ದೇಶ ನಮ್ಮ ತುಳುನಾಡಿನವರಿಗೆಲ್ಲರಿಗೂ ಕಂಬಳ ಅಂದರೆ ಏನು ಅಂತ ಗೊತ್ತು. ಹೊಸ ಕಂಬಳ ಅಭಿಮಾನಿಗಳ ಸೃಷ್ಟಿಗೆ ಈ ಬೆಂಗಳೂರು ಕಂಬಳ ನಾಂದಿಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಕನ್ನಡದಲ್ಲೂ ಕಾರ್ಯಕ್ರಮ ನಿರೂಪಣೆಯಾಗುತ್ತದೆ. ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮಗಳು ಕನ್ನಡದಲ್ಲಿ ನಡೆಯುತ್ತದೆ. ನಮಸ್ಕಾರ. ನಮ್ಮೊಂದಿಗೆ ಕಂಬಳ ಆಯೋಜಕರು, ಸಂಯೋಜಕರು, ನಿರೂಪಕರುಗಳು ಜೊತೆಯಲ್ಲೇ ಇದ್ದಾರೆ. ಒಂದು ಚಾರಿತ್ರಿಕ ಕಂಬಳ ಬೆಂಗಳೂರಿನಲ್ಲಿ ನಡೆಯುವಾಗ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಬೇಕು. ಪ್ರಧಾನವಾಗಿ ಓಟದ ಕೋಣಗಳು, ಅದು ಇಳಿಯುವಂತಹ ಒಂದು ಸ್ಥಳ, ಅಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಸುದರ್ಶನ್ ನಾಯ್ಕ್ ಅವರಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಹಲವಾರು ದಶಕಗಳಿಂದ ಅವರ ಸೇವೆಯನ್ನು ನಾವು ಕಾಣ್ತೇವೆ. ಈ ಜಾಗಕ್ಕೆ ಕೋಣಗಳು ಇಳಿಯುವ ಸ್ಥಳ, ನಾವು ಸ್ಪೋರ್ಟ್ಸ್ನಲ್ಲಿ ಹೇಳುವುದಿದ್ರೆ ನಮ್ಮ ಆರಂಭದ ಓಟ ಆರಂಭವಾಗುವಂತಹ ಒಂದು ಸ್ಥಳ ಇದು, ಸ್ಟಾರ್ಟಿಂಗ್ ಪಾಯಿಂಟ್. ಇದಕ್ಕೆ ತುಳುವಿನಲ್ಲಿ ಏನು ಹೇಳ್ತಾರೆ? ಇದಕ್ಕೆ ತುಳುವಿನಲ್ಲಿ ಗಂತ್ ಅಂತ ಹೇಳ್ತೇವೆ. ಫಿನಿಶಿಂಗ್ ಪಾಯಿಂಟಿಗೆ ಮಂಜೋಟಿ ಅಂತ ಹೇಳ್ತಾರೆ. ಇದು ನಮ್ಮ ತುಳುನಾಡಿನವರಿಗೆ ಎಲ್ಲರಿಗೆ ಗೊತ್ತಿದೆ. ಒಬ್ಬ ಒಳ್ಳೆ ಕೆಲಸ ಮಾಡಿದರೆ ಅವನಿಗೆ ಹೇಳ್ತಾರೆ ಆಯೇ ನಿಸಾನಿಗೆ ನೀರು ಮಾಡಿ ಅಂತ, ಹಾಗೆ ಆಯ್ ಮಂಜೋಟಿಗೆ ಬರ್ತೀವಿ ಅಂತ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಅವನಿಗೆ ಆ ರೀತಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅದೇ ರೀತಿ ಈಗ ನಾವು ಗಂತ್ ಅಂತ ಕೇಳಿದಕ್ಕೆ, ನೀವು ಗಂತ್ ಅಂತ ಹೇಳಿದರೆ ಗಂತಿನ ಜವಾಬ್ದಾರಿ ಕಂಬಳದಲ್ಲಿ ನಿಜವಾಗಿ ಕಂಬಳವನ್ನು ವೇಗವಾಗಿ ಮುಗಿಸುವ ಜವಾಬ್ದಾರಿ ಇರುತ್ತೆ ಗಂತಿನವರಿಗೆ. ಗಂತಿನಲ್ಲಿ ಕೋಣಗಳು ಸಮಯಕ್ಕೆ ಬರುವಾಗೆ ಅವರನ್ನು ಕರೆಸಿ ಇಲ್ಲಿ ತಯಾರಿಸುವಂಥ ಕೆಲಸ ಗಂತಿನವರಿಗೆ. ಗಂತಿನಲ್ಲಿ ಜನ ಇಲ್ಲದ ಕಂಬಳ ತಡವಾಗಿ ಆಗ್ತದೆ ಅನ್ನೋದಕ್ಕೆ ಕೆಲವು ಕಂಬಳಗಳ ಆದ ನಿದರ್ಶನಗಳೂ ಇದೆ. ಯಾಕೆ ಹೇಳಿದರೆ, ನಾವು ಇಲ್ಲಿ ನಿಂತರೆ ಎಲ್ಲ ಚಾನ್ಸಿಗೆ ಬರುವಂಥ ಕೋಣಗಳು ಅಂದರೆ ಅವರ ಸಮಯವನ್ನು ಇಲ್ಲಿ ನಾವು ಎಷ್ಟು ವೇಗದಲ್ಲಿ ಓಡ್ತದೆ ಅನ್ನೋದನ್ನು ಇಲ್ಲಿ ತಗೊಳ್ಳಿಕ್ಕೆ ತಯಾರಾಗಿ ಇಲ್ಲಿ ಬರಬೇಕು ಅವರು. ಆ ಸಂದರ್ಭದಲ್ಲಿ ಎಲ್ಲ ಕೋಣಗಳು ಒಂದೇ ಕರೆಗೆ ಹೋಗ್ತದೆ, ಆಗ ಸಮಯ ಹಾಳಾಗ್ತದೆ. ಆಗ ಒಳಗೆ ಬರುವಾಗ ಎರಡೂ ಕರೆಗಳಲ್ಲಿ ಓಡಿಸುವ ರೀತಿಯಲ್ಲಿ ಮಾಡಬೇಕು ಅವರನ್ನು. ಇಲ್ಲಿ ರಾಜ ಮಹಾರಾಜ ಕರೆಗಳಲ್ಲಿ ಇಲ್ಲಿ ನಾವು ಅವರಿಗೆ ಚೀಟ್ ಹಾಕಿ ಕೊಡ್ತೇವೆ. ಯಾವ ಕರೆ ಅವರಿಗೆ ಸಿಕ್ಕಿದ್ರೆ ಅದೇ ಕರೆಯಲ್ಲಿ ಅವರು ಓಡಿಸಬೇಕು. ಅದನ್ನು ಜವಾಬ್ದಾರಿಯಿಂದ ನಾವು ಮಾಡಬೇಕು. ಒಂದೇ ಕರೆಯಲ್ಲಿ ಕೆಲವರಿಗೆ ಅವರದ್ದು ಟ್ರ್ಯಾಕ್ ಅಂದರೆ ಮಾತದ ಕರೆ ಮತ್ತು ಒಳಗಿನ ಕರೆ ಅಂತ ಎರಡು ಕರೆಗಳಿದೆ. ಅಂದರೆ ಒಳಗಿನ ಕರೆ ಮತ್ತು ಒಳಗಿನ ಕರೆ. ಕೆಲವರಿಗೆ ಹೊರಗಿನ ಕರೆಯಲ್ಲಿ ಓಡಿಸಲಿಕ್ಕೆ ಇಷ್ಟ ಇದ್ದರೆ ಎಲ್ಲ ಕೋಣಗಳು ಅದರಲ್ಲೇ ನಿಲ್ತದೆ. ಅದನ್ನು ನಾವು ಹಾಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಒಂದೇ ಕರೆಯಲ್ಲಿ ಓಡಿಸಿದರೆ ಅಲ್ಲಿ ಸಮಯ ಜಾಸ್ತಿ ಹಾಳಾಗ್ತದೆ ಹೇಳಿ ಎರಡು ಕರೆಗಳನ್ನು ಅವರನ್ನು AB ಕೋಣಗಳಿದ್ದರೆ ಎರಡು ಜೊತೆ ಕೋಣ ಇದ್ದರೆ ಒಂದನ್ನು ರಾಜಕರೆಯಲ್ಲಿ ಓಡಿಸಬೇಕು, ಇನ್ನೊಂದು ಮಹಾರಾಜ ಕರೆಯಲ್ಲಿ ಓಡಿಸಬೇಕು. ಈ ರೀತಿಯಲ್ಲಿ ಮಾಡಿ ನಾವು ಕಳಿಸ್ತೇವೆ. ಅದು ಗಂತಿನ ಒಂದು ಜವಾಬ್ದಾರಿ. ಗಂತ ಅಂತ ಹೇಳಿದರೆ ಈ ಕಂಬಳ ಮುಗಿಯುವವರೆಗೆ ನಾವು ಒಂದು 40-50 ಜನ ಇಲ್ಲಿ ಇರ್ತೇವೆ. ಒಬ್ಬರು ಕೂಡ ಅಂದರೆ ಅದರಲ್ಲಿ ಸ್ವಲ್ಪ ಜನ ಚಹಾ ಕಾಫಿ ಊಟ ಮಾಡಲಿಕ್ಕೆ ಹೋಗುವಾಗಲೂ ಈ ಕರೆಯಲ್ಲಿ ಜನ ಇಲ್ಲದೆ ಆಗುವುದಿಲ್ಲ. ಈ ರೀತಿಯಲ್ಲಿ ನಿಭಾಯಿಸಿದರೆ ಮಾತ್ರ ಕಂಬಳ ಬೇಗ ಮುಗಿತದೆ. ಎಲ್ಲ ಕಂಬಳದಲ್ಲಿ ಕೂಡ, ನಮ್ಮ ಊರಿನ ಎಲ್ಲ ಕಂಬಳದಲ್ಲಿ ಕೂಡ ಇದನ್ನು ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಕಂಬಳದಲ್ಲಿ ಜೂನಿಯರ್ ಸೀನಿಯರ್ ಅಂತ ಇದೆ. ನೇಗಿಲು ಮತ್ತು ಹಗ್ಗ ವಿಭಾಗದಲ್ಲಿ ಜೂನಿಯರ್ ಮತ್ತು ಸೀನಿಯರ್, ಹಿರಿಯ ಕಿರಿಯ ಎರಡು ವಿಭಾಗಗಳಿವೆ. ಈ ಜೂನಿಯರ್ ಮತ್ತು ಸೀನಿಯರ್ ಈ ವಿಭಾಗಗಳನ್ನು ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಜೂನಿಯರ್ ಮತ್ತು ಸೀನಿಯರ್, ಹಿರಿಯ ಕಿರಿಯ ವಿಭಾಗ ಹೇಗೆ? ಕೋಣಗಳ ವಯೋಮಿತಿಯ ಆಧಾರದಲ್ಲಿ ಮಾಡ್ತಾರೋ, ಕೋಣಗಳ ಎತ್ತರದ ಆಧಾರದಲ್ಲಿ ಮಾಡ್ತಾರೋ, ಕೋಣಗಳ ಉದ್ದದ ಲೆಕ್ಕಾಚಾರದಲ್ಲಿ ಮಾಡ್ತಾರೋ? ಕೇಳೋಣ. ನೋಡಿ, ಕೋಣಗಳ ಪ್ರಾಯವನ್ನು ಪರೀಕ್ಷೆ ಮಾಡೋದು. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕೋಣಗಳಿಗೆ ಹಲ್ಲು ಇರುವುದು ಕೆಳಗೆ ಮಾತ್ರ, ಮೇಲಿನ ಭಾಗದಲ್ಲಿ ಕೋಣಗಳಿಗೆ ಹಲ್ಲಿಲ್ಲ. ಈ ಕೆಳಗಿನ ಹಲ್ಲು ಕೋಣಗಳಿಗೆ 2 ವರ್ಷ ಆದಾಗ 2 ಹಲ್ಲು ಹೋಗುತ್ತೆ. ಹೊಸ ಹಲ್ಲು ಬಂದಾಗ ಅದು 2 ಹಲ್ಲಿನ ಕೋಣ ಅಂತ ಅದು ಕೇಳಿದ್ರೆ ಆ ಪ್ರಾಯ ಅದು ಅಂತ. 4-6 ಹಲ್ಲಿನ ನಂತರ ಅದು ಸೀನಿಯರ್ ಆಗಿ ಆಯಿತು. 6ನೇ ಹಲ್ಲು ಬಿದ್ದ ಮೇಲೆ ಅದು ಸೀನಿಯರ್. ಹುಟ್ಟುವಾಗ ಕೆಳಗಿನ ಹಲ್ಲುಗಳು ಎಷ್ಟಿರ್ತದೆ? ಹುಟ್ಟುವಾಗ ಕೆಳಗಿನ ಹಲ್ಲು 8 ಹಲ್ಲಿರ್ತದೆ. ಮನುಷ್ಯರಿಗೆ ಹುಟ್ಟುವಾಗ ಹಲ್ಲಿರುವುದಿಲ್ಲ.
ಆದರೆ ಬೆಳೆದಂತೆ 32 ಹಲ್ಲುಗಳಿರ್ತದೆ. ಅದು ಮೇಲೆ ಮತ್ತು ಕೆಳಗೆ, ಕೆಳಗಿನ ದವಡೆ ಬೇರೆ, ಮೇಲ್ದವಡೆ ಬೇರೆ. ಕೋಣದಲ್ಲಿ ಹಲ್ಲುಗಳು ಹೇಗೆ? ಸುದರ್ಶನ್ ನಾಯಕರು ಇನ್ನಷ್ಟು ವಿವರಣೆ ಕೊಡ್ತಾರೆ ನೋಡಿ. ಹುಟ್ಟುವಾಗ ಕೋಣಗಳಿಗೆ ಈ ದನದ ಜಾತಿಯ ಎಲ್ಲ ಪ್ರಾಣಿಗಳಿಗೆ ಹುಟ್ಟುವಾಗಲೇ ಅಲ್ಲಿರುತ್ತೆ, ನಮಗೆ ಇರುವುದಿಲ್ಲ. ಇದಕ್ಕೆ ಪ್ರಾಣಿಗಳಿಗೆ ಮತ್ತು ನಮ್ಮ ಮನುಷ್ಯರಿಗೆ ಇರುವ ಕೆಲವು ವ್ಯತ್ಯಾಸಗಳು ಇಂಥ ಪ್ರಕೃತಿಯ ನಿಯಮಗಳಲ್ಲಿ ಇರುವಂಥದ್ದು. ಹೀಗೆ ಕೋಣಗಳ ಎತ್ತರ ಎಷ್ಟೇ ಇರಲಿ, ಕೆಲವು ಕೋಣಗಳು ಬಲಿಷ್ಠವಾಗಿ ಬೆಳೆದರೂ ಕೂಡ ಅದರ ಪ್ರಾಯ ಆಗದೆ ಅದು ಹಲ್ಲು ತೆಗೆಯುವುದೇ ಇಲ್ಲ. ಹಾಗೆ ಮತ್ತೆ ಅದನ್ನು ಸಾಕುವ ವಿಧಾನದಲ್ಲಿ ಕೆಲವು ಜಾಸ್ತಿ ಅದಕ್ಕೆ ಉರುಳಿ ಹಲ್ಲು ಉದುರಬೇಕು. ಈಗ 8 ಹಲ್ಲುಗಳು ಹುಟ್ಟುವಾಗೆ ಇರ್ತದೆ. ಅದು ಜೂನಿಯರ್ ಆಗಿ ಎಷ್ಟು ಹಲ್ಲುಗಳು ಇರುವ ತನಕ ಇರ್ತದೆ? ಅದು ಹಲ್ಲು ಬೀಳಿಸುವ ಮೊದಲೆಲ್ಲವೂ ಜೂನಿಯರೇ. ಅದು ನಮಗೆ ಒಬ್ಬನ ಹತ್ರ ಒಂದು ಕೋಣ ತಗೊಳ್ಬೇಕಾದ್ರೆ ಅವನ ಹತ್ರ ಪ್ರಾರಂಭವಾಗಿ ಅವನ ಹತ್ರ ಕೇಳುವ ಪ್ರಶ್ನೆ, ನಿನ್ನ ಏತು ಪರ್ವಂತ ಅದಕ್ಕೆ ಎಷ್ಟು ಹಲ್ಲು ಅಂತ. ಇರುವಾಗ ಅದು ಹುಟ್ಟುವಾಗ ಇರುವ ಹಲ್ಲಲ್ಲ, ಹೋಗಿ ಅದಕ್ಕೆ 2 ಹಲ್ಲು ಒಂದೊಂದು ವರ್ಷಕ್ಕೆ ಹೋಗಿ ಹೊಸದಾಗಿ ಬರ್ತದೆ. ಆಗ ಅದಕ್ಕೆ ಪ್ರಾಯ 2.5 ವರ್ಷ ಕಳೆದಿದೆ ಅಂತ ಲೆಕ್ಕ. ಈ ಓಟಕ್ಕೆ ನಿಜವಾಗಿ 2.5 ವರ್ಷ ಕಳೆದ ಮೇಲೆ ಓಟಕ್ಕೆ ಕೋಣಗಳನ್ನು ಓಡಿಸಬೇಕು. ಸಣ್ಣದರಲ್ಲಿ ಒಂದು ಕಲಿಸಬಹುದು. ಈ ಸ್ಪರ್ಧೆಗೆ ತರುವಾಗ ಅದು 2 ಹಲ್ಲಿನ ಕರುಗಳೇ ಆಗಿರಬೇಕು. ಸೀನಿಯರ್ ಆಗಬೇಕಿದ್ರೆ ಸೀನಿಯರ್ 6 ಹಲ್ಲಿನ ಎಲ್ಲ ಸೀನಿಯರ್ ಆಗ್ತದೆ. ಆ ಸೀನಿಯರ್ ಅಂದರೆ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತಿ ವೇಗವಾಗಿ ಓಡುವಂಥ ಅಭ್ಯಾಸವನ್ನು ಅದೇ ಮಾಡಿರ್ತದೆ. ಹಾಗೆ 6 ಹಲ್ಲಿನ ಮೇಲೆ ಅದನ್ನು ಇಲ್ಲಿ ಹಿರಿಯರು ಕೆಲವರು ತಿಳಿದವರು ಸರಿಯಾಗಿ ಕರೆಗಿಳಿಯುವಾಗ ಕೆಲವರು ಹೇಳ್ತಾರೆ ನಂದು ಸಣ್ಣದರಲ್ಲಿ ಉಂಟು ಅಂತ. ಅದನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಆಗ ಮಾತ್ರ ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ನಾವು ನಿಲ್ಲಿಸಿದಂಥ ಜನ ಹೇಳ್ತಾರೆ ಸರಿ ಇದೆ ಅಂತ ಹೇಳಿ ಬಿಡ್ತಾರೆ. ಬಂಧುಗಳೇ, ಓಟದ ಕೋಣಗಳ ಸ್ಪರ್ಧೆ ಆರಂಭವಾಗುವ ಸಂದರ್ಭದಲ್ಲಿ ಗಂತಿನವರ ಒಂದು ಜವಾಬ್ದಾರಿ ಅದು. ಕೋಣಗಳು ಜೂನಿಯರ್ ಅಥವಾ ಸೀನಿಯರ್ ಎನ್ನುವುದನ್ನು ವಿಮರ್ಶೆ ಮಾಡಿ ಕಳಿಸ್ತಾರೆ. ಆರಂಭದಲ್ಲಿ ಕಿರಿಯ ವಿಭಾಗದ ಕೋಣಗಳು ಬರುವಾಗ ಅದರ ಪರೀಕ್ಷೆ ಮಾಡ್ತಾರೆ. ಹಿರಿಯ ವಿಭಾಗದಲ್ಲಿ ಪರೀಕ್ಷೆ ಇರುವುದಿಲ್ಲ. ಕಿರಿಯ ವಿಭಾಗದ ಕೋಣಗಳನ್ನು ಪರೀಕ್ಷೆ ಮಾಡುವ ಕ್ರಮ ಹೇಗೆ ಅಂತ ಹೇಳಿದರೆ, ಅದರ ಬಾಯಿಯನ್ನು ತೆರೆದು ಅದರ ಹಲ್ಲುಗಳನ್ನು ನೋಡಿ ಇದು ಜೂನಿಯರ್ ಎನ್ನುವುದನ್ನು ಖಾತ್ರಿಪಡಿಸಿದ ನಂತರ ಅವರಿಗೆ ಸ್ಪರ್ಧೆಯಲ್ಲಿ ಅವಕಾಶವನ್ನು ನೀಡಲಾಗ್ತದೆ. ಮಾಹಿತಿಗಾಗಿ ಧನ್ಯವಾದ. 2 ಕರೆಗಳಿದೆ. 2 ಕರೆಗಳಲ್ಲಿ ಜೊತೆಯಾಗಿ ಓಡುವಂತಹ ವಿಭಾಗಗಳು ಯಾವುದೆಲ್ಲ? ಜೊತೆಯಾಗಿ ಓಡುವ ನೇಗಿಲು ಕಿರಿಯ, ನೇಗಿಲು ಹಿರಿಯ, ಹಗ್ಗ ಹಿರಿಯ, ಹಗ್ಗ ಕಿರಿಯ, ಅಡ್ಡಾದಾಗೆ. ಕನ್ನದಾಗೆ ಅದಕ್ಕೆ ಒದ್ದೇ ಓಡಲಿಕ್ಕೆ ಅವರು ನಿಶಾನಿಗೆ ನೀರು ಹಾಯಿಸಿದರೆ ಬಹುಮಾನ. ನಿಶಾನಿ ಅಂದರೆ ಯಾವುದು? ನಿಶಾನಿ ಅಂದರೆ ಕರೆಯ ಮಧ್ಯದಲ್ಲಿ ನಾವು 6.5 ಕೋಳಿನ 2 ಮತ್ತು 7.5 ಕೋಳಿನ 1 ನಿಶಾನಿಯನ್ನು ಕಟ್ಟಿದ್ದೇವೆ. 7.5 ಕೋಳಿಗೆ ನೀರು ಹಾಕಿದರೆ ಪ್ರಥಮ ಮತ್ತು 6.5 ಕೋಳಿಗೆ ನೀರು ಹಾಕಿದರೆ ದ್ವಿತೀಯ. ಆದರೆ ಇದರಲ್ಲಿ ಭಾಗವಹಿಸಿದ ಕನೆಯಾಳಿಗೆ ವಿಭಾಗದ 6 ಜೊತೆ ಕೋಣಗಳು ನಿಶಾನಿಗೆ ನೀರು ಹಾಕಿದರೆ ಎಲ್ಲ ಕೋಣಗಳಿಗೆ ಬಹುಮಾನವಿದೆ. ಇದು 6.5 ಕೋಳು ಮತ್ತು 7.5 ಕೋಳು. ಒಂದು ಕೋಲು ಅಂತ ಹೇಳಿದರೆ 2.5 ಫೀಟ್. 7.5 ಕೋಲಿಗೆ ಸಾಧಾರಣ 18 ಫೀಟ್ ಆಗ್ತದೆ. ಇಷ್ಟು ಎತ್ತರಕ್ಕೆ ನೀರು ಹಾಯಿಸುವ ಕೋಣಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ಕೋಣಗಳಿದೆ. ಬೇಲಡಿ ಬಾವ ಅಶೋಕ್ ಶೆಟ್ಟಿ, ವಾಮಂಜೂರು ನವೀನ್ ಚಂದ್ರ ಆಳ್ವ, ಬೋಳರ ತ್ರಿಶಾಲ್, ಬಾರಕೂರು ಶಾಂತರಾಮ ಶೆಟ್ಟಿ ಅನ್ನುವಂಥ ತುಂಬ ಕೋಣಗಳು ಅಂದರೆ ಕನಹಲಗೆಗೆ ಓಡಿಸುವ ಕೋಣಗಳು ಅತಿ ಎತ್ತರವಾಗಿರಬೇಕು. ಅದರ ಮೇಲೆ ನಿಲ್ಲುವವನು ಕೂಡ ಅಷ್ಟೇ ಸಾಮರ್ಥ್ಯ ಹೊಂದಿರುವವನಾಗಿರಬೇಕು. ನಿಶಾನಿ ಅಂತ ಹೇಳಿದಾಗ ಜನಸಾಮಾನ್ಯರಿಗೆ ಬರುವುದು ನಿಶಾನಿ ಅಂತ ಹೇಳಿದ್ರೆ ಒಂದು ಬಾವುಟದ ರೀತಿಯಲ್ಲಿ ಇರ್ತದೆ ಅಂತ. ಆದರೆ ಕಂಬಳದ ನಿಶಾನಿ ಬಾವುಟದ ರೀತಿ ಇಲ್ಲ. 2 ಕಡೆಗಳಿಂದ ಒಂದು ಕಂಬ ಹಾಕಿ ಒಂದು ಬಿಳಿಯ ಪಟ್ಟಿಯನ್ನು ಕಂಬಳದ ಕರೆಯ ಮಧ್ಯದಲ್ಲಿ ಹಾಕಿದ್ದಾರೆ. ಇಲ್ಲಿ 2 ಕರೆಗಳನ್ನು ಜೊತೆ ಸೇರಿಸಿ ಆ ನಿಶಾನಿಯನ್ನು ಕಟ್ಟಲಾಗಿದೆ. ನೋಡಿ, ಆರಂಭದಲ್ಲಿ ನಮಗೆ ತಳಿರು ತೋರಣ ಕಾಣ್ತದೆ, ಮಾವಿನ ಎಲೆಯ ಒಂದು ಶೃಂಗಾರ. ಇದು ಆಲಂಕಾರಿಕ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಗಂತು ಅಂತ ಹೇಳ್ತೇವೆ. ರಾಜಕರೆ, ಮಹಾರಾಜಕರೆ. ಇಲ್ಲಿಂದ ಕೋಣಗಳನ್ನು ಓಟಕ್ಕೆ ಬಿಟ್ಟ ನಂತರ ಕನಹಲಗೆಯ ವಿಭಾಗದ ಕೋಣಗಳು ಯಾವುದಾದರೂ ಒಂದು ಕರೆಯಲ್ಲಿ ಓಟ ಮಾಡ್ತದೆ. ಓಟಗಾರ ಕಂಬಳದ ಕೋಣಗಳ ಜೊತೆಯಲ್ಲಿ ಓಡುವುದಿಲ್ಲ, ಆ ಹಲಗೆಯ ಮೇಲೆ ನಿಂತಿರ್ತಾನೆ. ಆರಂಭದಲ್ಲಿ 6.5 ಕೋಲಿನ ಒಂದು ನಿಶಾನಿ ಕಾಣ್ತದೆ. ಅದಕ್ಕೆ ನೀರು ಚಿಮ್ಮಲ್ಪಟ್ರೆ
6.5 ಕೋಲು ನಿಶಾನಿಗೆ ನೀರು ಚಿಮುಕಿಸಿದರೆ ಅವರಿಗೆ ಬಹುಮಾನ. ಮುಂದೆ 7.5 ಕೋಲಿನ ನಿಶಾನಿ ಇದೆ, ಅದು ದಾಟಿದ ನಂತರ ಮತ್ತೆ 6.5 ಕೋಲಿನ ನಿಶಾನಿ. ಒಂದು ಕಂಬಳದಲ್ಲಿ ನಿರಂತರವಾಗಿ 3 ನಿಶಾನಿಗಳಿಗೆ ನೀರು ಹಾಯಿಸಿದ ನವೀನ್ ಚಂದ್ರ ಆಳ್ವ ಅವರ ಕೋಣಗಳ ದಾಖಲೆಯನ್ನು ಈಗಲೂ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಕಂಬಳ ಆರಂಭ ಆಗುವುದೆಲ್ಲಿಂದ ಅಂತ ಹೇಳಿದರೆ ಇಲ್ಲಿಂದಲೇ ಕೋಣಗಳು ಇಳಿಯುವಂತಹ ಸ್ಥಳ. ಇಲ್ಲಿ ಒಂದು ಗೇಟ್ ಹಾಕಿದ್ದಾರೆ, ಗೇಟಿನ ಮುಂದೆ ಗಂತಿನ ನಿರ್ವಾಹಕರಿದ್ದಾರೆ. ನಿಮ್ಮ ಹೆಸರು? ಪ್ರೇಮಾನಂದ ನಾಯ್ಕ, ಪುತ್ತೂರು ಕಂಬಳ ಸಮಿತಿಯ ಜೊತೆ ಕಾರ್ಯದರ್ಶಿ. ಏನು ಗಂತಿನ ವ್ಯವಸ್ಥೆ? ಗಂತಿನ ವ್ಯವಸ್ಥೆ ಅಂದರೆ ಇದು ಗೇಟ್ ಅಂತ ಹೇಳ್ತೇವೆ. ಇಲ್ಲದ ತುಳುವಲ್ಲಿ ಗಂತು. ಇಲ್ಲಿ ಒಂದು 10-20 ಜನ ನಾವು ನಿರ್ವಹಣೆಗೆ ಅಂತಲೇ ಇದ್ದೇವೆ, ಕಂಬಳ ನಿರ್ವಹಣೆ ಅಂತಲೇ. ಗೇಟ್ ಎತ್ತಬೇಕು, ಯಾವ ಕೋಣಗಳು ಯಾವುದು ಬರುತ್ತೆ ಅದಕ್ಕೆ ಒಂದು ಟೋಕನ್ ಅಂತ ಇರ್ತದೆ, ಆ ಟೋಕನ್ ನಂಬರ್ ಇರ್ತದೆ, ನಮ್ಮ ಚಾರ್ಟ್ ಇರ್ತದೆ. ಆ ಚಾರ್ಟ್ ಅಲ್ಲಿ ಯಾವ ಹೆಸರು ಬಂದಿದೆ ಆ ಹೆಸರಿಗೆ ಸರಿಯಾಗಿ ನಾವು ಕೋಣಗಳನ್ನು ಬಿಡ್ತಾ ಇರ್ತೇವೆ, ಆ ಪಟ್ಟಿಗೆ ಸರಿಯಾಗಿ ಯಾವುದು ಹಾಗೆ. ಇಲ್ಲದಿದ್ದರೆ ಅವರನ್ನು ಹಾಗೆ ಬಂದರೆ ನಾವು ಬಿಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಏನಾದರೂ ಅಲ್ಲಿಂದ ಪರ್ಮಿಷನ್ ಬೇಕು, ಇಲ್ಲದ್ರೆ ಏನಾದರೂ ಚೀಟಿ ಬೇಕು. ಅವರಿಗೆ ಮೊದಲೇ ಚೀಟಿ ಕೊಟ್ಟಿರ್ತೀವಿ, ನಂಬರ್ ಅಲ್ಲಿಂದ ಕೊಡ್ತಾರೆ. ಇಲ್ಲಿ ನಾವು ಆ ಚೀಟಿ ತೆಗಿತೇವೆ, ಅವರಿಗೆ ಕರೆ ಸೆಲೆಕ್ಷನ್ ಇದೆ ಅಲ್ಲ, ಅದೆಲ್ಲ ಮಾಡಿ. ಆರಂಭದಲ್ಲಿ ಇಳಿಯುವಾಗ ಕರೆ ಇದೆಯಾ? ಹೌದಾ? ಯಾವ ಕರೆಯಲ್ಲಿ ಬೇಕಾದ್ರೆ ಇಳಿಬಹುದಾ? ಇಲ್ಲ ಹಾಗೆಲ್ಲ ಇಳಿಯುವ ಕರೆ ಅಲ್ಲ, ಆ ಸೈಡಿಂದ ಇಳಿದು ರಾಜಕರೆಯಲ್ಲಿ ಅದು ಯಾವಾಗಲೂ ಎಲ್ಲ ಕೋಣಗಳು ಇವತ್ತು ಇಳಿಯುವುದೀಗ ಬೆಳಿಗ್ಗೆ ಆ ಕರೆಯಿಂದಲೇ ಇಳಿಬೇಕು, ಶಾಸ್ತ್ರ ಹೊತ್ತಾಗುದು. ನಂತರ ಇಲ್ಲಿಂದ ಹೀಗೆ ಹೋಗ್ತದೆ ಟ್ರೈನಿಂಗ್, ಅದು ಟೈಮಿಂಗ್ಸ್ ಅದೆಲ್ಲ ಬರುವುದು. ಆಗ ಓಟ ಇಲ್ಲ, ಓಟ ಅಂದ್ರೆ ಅದೇ ಟೈಮಿಂಗ್ಸ್ ಎಲ್ಲ ಇರ್ತಲ್ಲ. ಇಲ್ಲಿಂದ ಫಸ್ಟ್ ಟ್ರಯಲ್, ನೆಕ್ಸ್ಟ್ ಟೈಮಿಂಗ್ಸ್. ಮುಂದೆ ಸ್ಪರ್ಧೆ ಆರಂಭವಾಗುವಾಗ ಇಲ್ಲಿಂದ ಕೋಣಗಳು ಇಳಿತದೆ, ಇಲ್ಲಿಂದ ಇಳಿತದೆ, ಅದು ಇಲ್ಲಿಗೆ ಬರ್ತದೆ. ಅದು ಸಾಧಾರಣ ಮಧ್ಯಾಹ್ನ ಆಗುತ್ತೆ ಇಲ್ಲಿಗೆ ಆಗುವ. ನಮಗೆ ಅಲ್ಲೇ ಅದರ ನಂತರ ನಾಳೆ ಮುಗಿಯುವಲ್ಲಿವರೆಗೆ ನಮಗೆ ಫುಲ್ ಜವಾಬ್ದಾರಿ ಇಲ್ಲಿ, ಊಟ ನಿದ್ದೆ ಎಲ್ಲ ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು. ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ನಮ್ಮ ಕರಾವಳಿಯ ಪ್ರತೀಕವಾಗಿ ಕರ್ನಾಟಕದ ರಾಜಧಾನಿಯಲ್ಲಿ ಮೇಳೈಸುತ್ತಿರುವ, ಉದ್ಘಾಟನೆಗೊಳ್ಳುತ್ತಿರುವ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಉದ್ಘಾಟನೆಗೊಳ್ತಾ ಇದೆ. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ, ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರ, ಸನ್ಮಾನ್ಯ DK ಶಿವಕುಮಾರ್ ಅವರ ಮತ್ತೆಲ್ಲ ಗಣ್ಯಾತಿ ಗಣ್ಯರ, ಗುಣರಂಜನ್ ಶೆಟ್ಟಿ ಅವರ, ಗುರುಕುಲನ್ ಶೆಟ್ಟಿ ಅವರ ಮತ್ತು ಎಲ್ಲ ಈ ಭಾಗದ ಬಂಧುಗಳ ಸರ್ವ ರೀತಿಯ ಸಮಾಗಮದೊಂದಿಗೆ, ಜಿಲ್ಲಾ ಕಂಬಳ ಸಮಿತಿಯ ಸಹಕಾರಗಳೊಂದಿಗೆ ಈ ಉದ್ಘಾಟನೆಗೊಳ್ತಾ ಇದೆ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕಡಲ ಮಕ್ಕಳು, ಕರಾವಳಿಯ ಮಕ್ಕಳು ನಾವೆಲ್ಲೇ ಹೋದ್ರೂ ಕೂಡ ನಮ್ಮ ತನವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ, ನಮ್ಮ ಪರಂಪರೆಯನ್ನ ಎಂದು ಮರೆಯೋದಿಲ್ಲ. ನಮ್ಮ ಇತಿಹಾಸವನ್ನ ಪುನಃ ನೆನಪಿಸ್ಕೊಳ್ತೀವಿ, ಆಚರಿಸ್ತೀವಿ, ಅದನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆಯಾಗಿ ನಿಂತಿದೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಆಯೋಜಿಸಲಾಗಿರುವ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮ ಬರೀ ಜನರು ಮಾತ್ರವಲ್ಲ, ಸಂಭ್ರಮಿಸ್ತಾ ಇದೆ ಈ ಕಾರ್ಯಕ್ರಮವನ್ನ. ಭಾರತೀಯನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಒಂದು ಶುಭ ಸಂಕೇತವಾಗಿ ಪಾಸಿಟಿವ್ ಎನರ್ಜಿಯನ್ನ ಸೃಷ್ಟಿಸಲು ದೊಡ್ಡ ರಾಜಧಾನಿಯಲ್ಲಿ ಜರುಗ್ತಾ ಇದೆ. ಶಂಖ ಜಾಗಟೆಯ ನಿನಾದದೊಂದಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಕರೆಯನ್ನ ಉದ್ಘಾಟಿಸೋ ಮುಖೇನ ರಾಜ ಮಹಾರಾಜ ಕರೆಯ ಒಂದು ಉದ್ಘಾಟನೆ ನೆರವೇರ್ತಾ ಇದೆ. ರಾಜ ಮಹಾರಾಜ ನಮ್ಮ ಕಂಬಳದ ಕರೆಯ ಉದ್ಘಾಟನೆ ಅತ್ಯಂತ ವಿದ್ಯುಕ್ತವಾಗಿ ಕರಾವಳಿಯ ಪ್ರತೀಕ ಈ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲರ ಸಹಕಾರಗಳೊಂದಿಗೆ ಸರ್ವ ರೀತಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. LED ವಾಲ್ ಸ್ಕ್ರೀನ್ಸ್ ನಲ್ಲಿ ನೋಡಬಹುದು. ಇಲ್ಲಿ ಮುಂದೆ ನಿಂತಿರುವಂತವ್ರು ತಿರುಗಿ ನೋಡಬಹುದು ಏನ್ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಕರೆ ಉದ್ಘಾಟನೆಯನ್ನ ಹೇಗೆ ಮಾಡಲಾಗ್ತಾ ಇದೆ. ಆ ಒಂದು
ಆರತಿಯನ್ನ ಇಷ್ಟೊಂದು ಬೆಳಗಿ ದೀಪಗಳನ್ನ ಒಳಗೊಂಡಂತಹ ಒಂದು ದೀಪದ ಕಂಬದ ಮೇಲೆ ಹೊಂಬಾಳೆಯನ್ನ ಕೂಡ ನಾವು ಕಾಣ್ತಾ ಇದ್ದೇವೆ. ಹೊಂಬಾಳೆ ಕರಾವಳಿಯ ಪ್ರತೀಕ, ಅಭಿವೃದ್ಧಿಯ ಸಂಕೇತ. ಹಾಗಾಗಿ ಈ ಒಂದು ಇತಿಹಾಸವನ್ನ ಸೃಷ್ಟಿಸಿರುವಂತದ್ದು ಇದು ಎಲ್ಲಾ ಭಾಗಗಳಲ್ಲೂ ಆಗುವಂತಾಗಬೇಕು. ರಾಜಧಾನಿಯಿಂದ ಪ್ರಾರಂಭವಾಗಿದೆ, ಕರಾವಳಿಗೆ ಮಾತ್ರ ಸೀಮಿತವಲ್ಲ. ಕಂಬಳ ಎಲ್ಲರೂ ಸಂಭ್ರಮಿಸುವಂತಾಗಬೇಕು. ನಮ್ಮ ಸಂಸ್ಕೃತಿಯನ್ನ ಎಲ್ಲರಿಗೂ ಪರಿಚಯಿಸಬೇಕು ಅಂತ ನಮ್ಮ ತುಳುನಾಡಿನ ಜನ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಅದ್ಭುತವಾದ ಪರಿಕಲ್ಪನೆಗೆ ನಮ್ಮ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ದೀಪವನ್ನ ಬೆಳಗಿಸಲಾಗ್ತಾ ಇದೆ. ಸೇರಿದಿನ ಮಾತ ಭಿನ್ನರೆ ಬೆಂಗಳೂರು ಕಂಬಳ ಸಮಿತಿ ಪರವಾದ ಮೋಕೆಡ್ ಎದುಕೊಂದುಲ್ಲೇ ಮೋಕೆಡೆ ಮಾತಿರಲಿ ಎದುಕೊಂದುಲ್ಲ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಸಾವಿರಾರು ಜನ ಕಂಬಳವನ್ನ ವೀಕ್ಷಣೆ ಮಾಡುವಂತಹ ಒಂದು ಸೌಲಭ್ಯವನ್ನ ಕೂಡ ಒದಗಿಸಿಕೊಟ್ಟಿದ್ದಾರೆ. ಕಣ್ಣಿಗೆ ಹಬ್ಬವೋ ಹಬ್ಬ ಎನ್ನಬಹುದು. ಕರಾವಳಿ ನೆಲದ ಸಂಸ್ಕೃತಿಯನ್ನ, ಕರಾವಳಿ ನೆಲದ ಕ್ರೀಡೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಕರಾವಳಿ ನೆಲದ ಕ್ರೀಡೆ ಕಂಬಳವನ್ನ ವೀಕ್ಷಣೆ ಮಾಡೋದಕ್ಕೆ ರಾಜಧಾನಿ ಬೆಂಗಳೂರಿಗೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಈಗಾಗಲೇ ಕರೆ ಉದ್ಘಾಟನೆ ಗಣ್ಯರಿಂದ ಆಗ್ತಾ ಇದೆ. ಇದೇನು ಕ್ಷಣಗಣನೆ ಕಂಬಳ ಶುರು ಆಗ್ತಾ ಇದೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಈಗ ಗಂಗಾರತಿಯನ್ನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ತಾಯಿ ಗಂಗೆಗೆ ನಾವೆಲ್ಲರೂ ಕೂಡ ವಂದಿಸುವಂತ ಸಮಯ. ನೋಡಿ, ಗಂಗಾರತಿ ಮಾಡ್ತಾ ಇದ್ದಾರೆ ಅಂತ ಕೂಡಲೇ ನಮ್ಮ ಸೂರ್ಯ ದೇವ ತೆರೆದುಕೊಂಡ ಜ್ವಾಜಲ್ಯಮಾನವಾಗಿ ಅವನು ಕೂಡ ಬೆಳಗ್ತಾ ಇದ್ದಾನೆ. ಗಂಗಾ ಮಾತೆಗೆ ಆರತಿಯನ್ನ ಮಾಡ್ತಾ ಇದ್ದೇವೆ ನಾವು. ವಿಶೇಷವಾದ ಈ ಒಂದು ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಈ ಅರಮನೆ ಮೈದಾನ. ಒಂದು ರೀತಿ ಕರಾವಳಿ ಪ್ರದೇಶ ತುಳುನಾಡಾಗಿ ಬದಲಾಗಿ ಕಣ್ತುಂಬಿಸಿಕೊಳ್ಳಬಹುದು. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಅತಿಥಿಗಳು ವೇದಿಕೆ ಎಡೆಗೆ ಬರ್ತಿದ್ದಾರೆ. ಈ ಒಂದು ಕಂಬಳದ ನೇರ ಪ್ರಸಾರ ನಮ್ಮ ಟಿವಿಯಲ್ಲಿ ಕೂಡ ಬರ್ತಾ ಇದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ನಡೀತಿರುವಂತಹ ಕಂಬಳದ ಕರೆ ಉದ್ಘಾಟನೆ ಇದೀಗ ಜರುಗ್ತಾ ಇದೆ. ಇನ್ನೇನು ಕ್ಷಣಗಣನೆ, ಕೆಲವೇ ಕ್ಷಣಗಳಲ್ಲಿ ಕಂಬಳ ಕೂಡ ಶುರುವಾಗ್ತಿದೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಕೆ ಲಕ್ಷಾಂತರ ಜನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೇರಿದ್ದಾರೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದೆನ್ನುತ್ತಾ ಗಂಗಾರತಿಯನ್ನ ನಾವು ಮಾಡ್ತಾ ಇದ್ದೇವೆ. ವೇದಿಕೆಯತ್ತ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಗಣ್ಯರೆಲ್ಲರೂ ಕೂಡ ಬರ್ತಿದ್ದಾರೆ. ಸಭಾ ಕಾರ್ಯಕ್ರಮದ ಬೆಳಗಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇನ್ನೇನು ಸ್ವಲ್ಪನೇ ಸಮಯದಲ್ಲಿ ನಾವು ಪ್ರಾರಂಭಿಸುತ್ತಿದ್ದೇವೆ. ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಭಾರಿ ಪೊರ್ಲುಡು ಕರೆತ ಉದಿಪನದ ಕಾರ್ಯಕ್ರಮ ದೀಪದ ಪ್ರಜ್ವಲನದೊಟ್ಟಿಗೆ ದೈವದೇವರ ಪ್ರಸಾದದೊಟ್ಟಿಗೆ ದೈವದೇವರ ಪ್ರಸಾದಗಳೊಂದಿಗೆ ಕರೆಯ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಿರುವಂತವರು ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಹೋಗಬೇಕು. ಬಹಳ ಶಿಸ್ತಿನಿಂದ ನಡೀತಿರುವಂತಹ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ.
ಆರಕ್ಷಕ ಇಲಾಖೆಯವರು ಸಹಕರಿಸಬೇಕು. ಅತಿಥಿಗಳನ್ನು ಹೊರತುಪಡಿಸಿ ಮಿಕ್ಕವ್ರು ಯಾರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರದಂತೆ ನೋಡಿಕೊಳ್ಳಬೇಕಾಗಿ ಕಳಕಳಿಯ ಮನವಿ. ಸಂಸದರಾದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಇಲ್ಲಿಗೆ ಗಂಗಾರತಿ ಮುಕ್ತಾಯವಾಗ್ತಿದೆ ಅಂತ ಭಾವಿಸ್ತೇನೆ. ಶಂಖ ಜಾಗಟೆಯ ನಿನಾದದೊಂದಿಗೆ ಗಂಗಾರತಿಯನ್ನ ಮಾಡಲಾಯಿತು. ಹಾಗೆ ಕರೆಯ ಉದ್ಘಾಟನೆ ಕೂಡ ಮಾಡಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಜನಪದ ಕಲಾ ತಂಡದವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಕಟ್ಟದ ತಯಾರಾಯನ ಕಲೆ ದಯಮಲ್ತದ ಬರೋಣ ಮಂಜೊಟ್ಟಿಗೆ ನವರದಲ್ಲಿ ವಿಭಾಗದ ಕಲೆ ಬೆಂಗಳೂರದ ಕಂಬಳ ಕೊಟ್ಟೋಡು ಯಜಮಾನರ ಗಮನಕ್ಕೆ ಯಾವುದಾದ್ರೂ ಒಂದಷ್ಟು ಜೋಡಿ ಕೋಣಗಳನ್ನ ಸಿದ್ಧಪಡಿಸಿ ನಿಲ್ಲಿಸಬೇಕಾಗಿ ಕೋರಿಕೆ. ವಿಶೇಷ ಸೂಚನೆ ಕಂಬಳದ ಯಜಮಾನರ ಗಮನಕ್ಕೆ ಒಂದಷ್ಟು ಕೋಣಗಳನ್ನ ಸಿದ್ಧಪಡಿಸಿ ನಿಲ್ಲಿಸಬೇಕು. ಯಡಿಯೂರಪ್ಪಾಜಿರವರ ಆಸೆ ಇದು. ನೋಡಬೇಕು ಕಂಬಳವನ್ನ ಪ್ರಾರಂಭಿಕ ಚಾಲನೆ. ತಾವುಗಳು ಕಟ್ಟಿರುವ ಕೋಣಗಳನ್ನ ದಯವಿಟ್ಟು ಮಂಜೊಟ್ಟಿಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸರ್, ಕಾಮೆಂಟ್ರಿ ಮೈಕ್ ಒಂಚೂರು ಮ್ಯೂಟ್ ಮಾಡಬೇಕು. ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಇದರ ತರುವಾಯ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಕಂಬಳವನ್ನ ಒಂದು ಸಾಂದರ್ಭಿಕವಾಗಿ ಸಾಂಕೇತಿಕವಾಗಿ ನೋಡ ಬಯಸ್ತಿದ್ದಾರೆ ಯಡಿಯೂರಪ್ಪಾಜಿಯವರ ಆದಿಯಾಗಿ ವೇದಿಕೆಯಲ್ಲಿರುವಂಥ ಗಣ್ಯರು. ಹಾಗಾಗಿ ಕಂಬಳದ ಯಜಮಾನರ ಗಮನಕ್ಕೆ ದಯವಿಟ್ಟು ಒಂದಷ್ಟು ಕೋಣಗಳನ್ನು ಸಿದ್ಧವಿರಿಸ್ಕೊಂಡಿರಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಬಹುಶಃ ಕೊನೆಯಲ್ಲಿ ನಾವು ನೋಡಬಹುದು. ಬೆಂಗಳೂರು ಮತ್ತು ಕರಾವಳಿಯನ್ನು ಹೊರತುಪಡಿಸಿ ತುಳುನಾಡನ್ನು ಹೊರತುಪಡಿಸಿ ಮಿಕ್ಕ ಭಾಗದ ಜನರಿಗೆ ಕಮಲದ ಪರಿಚಯವನ್ನ ಕಾಂತಾರ ಸಿನಿಮಾನೇ ಮಾಡಿಸ್ಕೊಟ್ಟಿದ್ದು. ನಮಗೆ ಬಹಳ ಈಗ ಉತ್ಸುಕತೆ ಹೆಚ್ಚಾಗಿದೆ ಕಂಬಳವನ್ನ ನೋಡಲಿಕ್ಕೆ. ಇವತ್ತು ನಾಳೆ ಭರ್ಜರಿಯಾಗಿ ನಮ್ಮೆಲ್ಲರಿಗೂ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಬಹಳ ಸಾಂಪ್ರದಾಯಿಕವಾಗಿ ಕರೆ ಉದ್ಘಾಟನೆಯಾಗಿದೆ. ದೀಪ ಬೆಳಗಿಸೋ ಮುಖೇನ ಗಂಗಾರತಿಯನ್ನ ಮಾಡುವ ಮುಖೇನ ಒಂದು ಜೋಡಿ ಕೋಣಗಳನ್ನ ದಯಮಾಡಿ ಕರೆ ಹತ್ರ ತೆಗೆದುಕೊಂಡು ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ರಾಜ ಮಹಾರಾಜ ಜೋಡಿ ಕರೆ ಬಳಿ ಕಂಬಳ ಇದು ಇಂದು ನೆನ್ನೆಯದಲ್ಲ. ಒಂದು ಸಹಸ್ರಮಾನದಷ್ಟು ಹಿಂದಕ್ಕೆ ಬೇರೂರಿರುವ ಪುರಾತನ ಸಂಪ್ರದಾಯ. ನಮ್ಮ ಕಂಬಳ ನಮ್ಮ ಹೆಮ್ಮೆ. ಅದರ ಮಹತ್ವವನ್ನ ಹೆಚ್ಚು ಗಟ್ಟಿಗೊಳಿಸುವ ವೈವಿಧ್ಯಮಯ ನಂಬಿಕೆಗಳು ಮತ್ತು ಮೂಲಗಳನ್ನು ಒಳಗೊಂಡಿದೆ. ಕಂಬಳ ರೈತ ಸಮುದಾಯವು ಸಮೃದ್ಧ ಫಸಲಿನ ನಿರೀಕ್ಷೆಯಲ್ಲಿ ದೇವರಿಗೆ ಮಾಡುವ ಒಂದು ಶ್ರೇಷ್ಠ ಅರ್ಪಣೆಯಾಗಿದೆ. ಕಂಬಳ ಅಂದ್ರೆ ರೋಮಾಂಚನಕಾರಿ ಕೋಣಗಳ ಓಟದ ಸ್ಪರ್ಧೆಗಳು ಮತ್ತು ವಿಜೇತರಿಗೆ ದೊರೆಯುವ ಬಹುಮಾನಗಳನ್ನು ಒಳಗೊಂಡ ಒಂದು ಚೇತೋಹಾರಿ ಮನರಂಜನೆಯಾಗಿ ಮಾತ್ರ ಉಳಿದಿಲ್ಲ. ಅದು ಕರಾವಳಿಯ ತುಳುನಾಡಿನ ಜಾನಪದ ಕ್ರೀಡೆಯಾಗಿ ನಮ್ಮ ಕನ್ನಡದ ಅಸ್ಮಿತೆಯಾಗಿದೆ. ಹಾಗಾಗಿ ಇದೊಂದು ಐತಿಹಾಸಿಕ ಕ್ಷಣದಲ್ಲಿ ನಾವಿದ್ದೇವೆ. ಭೂತೋ ಆದರೆ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಇಂತಹ ಪರಿಕಲ್ಪನೆಗಳು ಹೆಚ್ಚಾಗ್ಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆ ಕಂಬಳ ತನ್ನ ಸೀಮಿತತೆಯನ್ನ ಕಳಚಿಕೊಂಡು
ಸೀಮೋಲ್ಲಂಘನೆ ಮಾಡಿ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಒಂದು ಶುಭ ಗಳಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅವರಿವರೆನ್ನದೆ ಎಲ್ಲರಿಗೂ ಕೂಡ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ, ಬಂಧುಗಳೇ, ನಾವೆಲ್ಲರೂ ಸಂಭ್ರಮಿಸ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ದುಃಖದಿಂದ ಈ ಒಂದು ಮಾತನ್ನು ಹೇಳ್ತಾ ಇದ್ದೇವೆ. ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿಗೆ ಬಂದು ತಲುಪಿದೆ. ಉಗ್ರರ ವಿರುದ್ಧ ಹೋರಾಟದಲ್ಲಿ ಮಾಡಿದಂಥ ನಮ್ಮ ಮಂಗಳೂರಿನ ಯೋಧ, ನಮ್ಮ ಮಂಗಳೂರಿನ ಕುಡಿ ಕ್ಯಾಪ್ಟನ್ MV ಪ್ರಾಂಜಲ್ ಅವರು ಹುತಾತ್ಮರಾಗಿರುವಂಥ ವಿಚಾರ ನೋವು ತಂದಿದೆ. ಈ ಒಂದು ಸಂಭ್ರಮದ ಸಮಯದಲ್ಲಿ ತನ್ನ ಪ್ರಾಣವನ್ನು ಪಣಕ್ಕೆ ಇಟ್ಟು ಹೋರಾಡಿದಂತಹ ಆ ವೀರ ಯೋಧನಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ದಯಮಾಡಿ ವೇದಿಕೆಯಲ್ಲಿರುವಂಥ ಗಣ್ಯರೆಲ್ಲರೂ ಕೂಡ ಎದ್ದು ನಿಲ್ಲಬೇಕು. ಹಾಗೆ ಇಲ್ಲಿ ಓಡಾಡ್ತಿರುವಂಥವ್ರು ಕೂಡ ಒಂದೇ ಒಂದು ನಿಮಿಷ ನಿಂತಲ್ಲಿಯೇ ನಿಂತು ಮೌನಾಚರಣೆಯನ್ನ ಮಾಡೋ ಮುಖೇನ ಶ್ರದ್ಧಾಂಜಲಿಯನ್ನ ಅರ್ಪಿಸೋಣ. ನಮ್ಮ ವೀರ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ ಅವರಿಗೆ ಮೌನಕ್ಕೆ ಶರಣಾಗೋಣ. ಮೌನಾಚರಣೆ. ಎಲ್ರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಜವಾನ್, ಬೋಲೋ ಭಾರತ್ ಮಾತಾ ಕೀ. ಇಷ್ಟು ಸಂಪ್ರದಾಯಬದ್ಧವಾಗಿ ಆಚರಿಸ್ತಿರುವಂಥ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ ಪರಮಾನಂದ ಭರಿತನಾಗಿರ್ತಕ್ಕಂಥ ಪರಮಾತ್ಮನ ಪಾದಾರವಿಂದಗಳಲ್ಲಿ ಮೊದಲು ವಂದಿಸುತ್ತಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಪ್ರಾರಂಭವನ್ನು ನಾವು ಕೊಡ್ತಾ ಇದ್ದೇವೆ. ಅದು ಹೇಗೆ? ನಮ್ಮದೇ ತುಳುನಾಡಿನ ವಿಶಿಷ್ಟವಾದ ಶೈಲಿಯಲ್ಲಿ, ಯಕ್ಷಗಾನ ಶೈಲಿಯಲ್ಲಿ ನಾವು ಚೌಕಿ ಪೂಜೆಯ ಕ್ರಮದಲ್ಲಿ ಗಣಪತಿ ಸ್ತುತಿಯನ್ನ ಮಾಡೋ ಮುಖೇನ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹೆಸರಾಂತ ಹಾಗೂ ಹಿರಿಯ ಭಾಗವತರು ಸುರೇಶ್ ಶೆಟ್ಟಿ ಶಂಕರ್ ನಾರಾಯಣ್ ಅವರು ನೆರವೇರಿಸುತ್ತಿದ್ದಾರೆ ಈ ಒಂದು ಪ್ರಾರ್ಥನೆಯನ್ನ ಯಕ್ಷಗಾನ ಶೈಲಿಯಲ್ಲಿ. ಚೆಕ್. ಹಲೋ 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 ಹಲೋ. ಅತಿಥಿ ಗಣ್ಯರ ಗಮನಕ್ಕೆ ನಮ್ಮ ಪ್ರಕಾಶ್ ಶೆಟ್ಟಿ ಅವರ ಆದಿಯಾಗಿ ಅಶೋಕ್ ರೈ ಅವರು ಹಾಗೆ ಗುರು ಕಿರಣ್ ಅವರು ಎಲ್ಲರೂ ಒಡಗೂಡಬೇಕು. ಅವರು ಹಾಡ್ತಿರುವ ಮಧ್ಯೆಯೇ ದೀಪವನ್ನ ಬೆಳಗಿಸ್ತಾರೆ. ನೀವೆಲ್ಲರೂ ಜೊತೆಯಾಗಿ ದೀಪವನ್ನ ಬೆಳಗಿಸ್ಬೇಕಾಗತ್ತೆ. ಜೊತೆಗೆ ಮಾನ್ಯ ಗೌರವಾಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಅವರು ಶ್ರೀ ಗುರು ಗಣಾಧಿಪತಿಯೇ ನಮಃ. ಗಜಮುಖೋದಗೆ ಗಣಪತಿಗೆ ಗಜಮುಖೋದಗೆ ಗಣಪತಿಗೆ ಚೆಲ್ವ ತ್ರಿಜಗೋವಂದಿತಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದೋಗೆ ಗಣಪಗೆ ಒಳ್ಳಿತದವಲು ತೆಂಗಿನ ಗಾಯಿ ಕಡಲೆಯೋ ಎಳ್ಳುಂಡೊಳಿಗೆ ಕಬ್ಬು ಮೆಲುವಗೆ ಬೆಳ್ಳಿಯ ಹುಲಿಗೆಜ್ಜೆಯನ್ನು ಕಟ್ಟಿಕೊಂಡಿವಂತ ದೊಳ್ಳಿನ
ಗಣಪ ಆರತಿಯೇ ಎತ್ತಿರೇ ಆರತಿಯೇ ಬೆಳಗಿರೇ ಗಜಮುಖದ ವೈಗಿರೈ ಗಣಪಗೆ ದೇವದೇಯರ ಕೈಯ ಕಪ್ಪವ ಗೊಂಬಗೆ ಧಾವಾಗ್ಲಿ ಎಲ್ದದೆ ಮೆರೆಯುವವಗೆ ಆವಾಗ ಭಕ್ತರು ನೆನೆದ ಇಷ್ಟಾರ್ಥವ ನೀವ ಗಣೇಶಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಂಗೆ ಕರದಳು ಬರೆಜು ಪಾಜಾಂಗುಶಾದರನಿಗೆ ಹರುಜದಿ ಬೇಕು ತೆರೆ ಪರವಗೆ ಉರಗಭೂಷಣನು ಸುಗುಮಾರ ಗಜವದನನ್ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನಿನ್ನತ್ತ ಬಹಳ ಅರ್ಥಪೂರ್ಣವಾಗಿ ಪ್ರಾರ್ಥನೆಯನ್ನು ನೆರವೇರಿಸೋ ಜೊತೆಗೆ ದೀಪವನ್ನು ಕೂಡ ಬೆಳಗಿಸಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ದಿವ್ಯ ಹೆಸರಿನ ವೇದಿಕೆಯಲ್ಲಿ ಜರುಗುತ್ತಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಯಾಗಿದೆ. ಧನ್ಯವಾದಗಳು ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸುರೇಶ್ ಶೆಟ್ಟಿ ಶಂಕರನಾರಾಯಣರವರಿಗೆ ಮತ್ತು ತಂಡದವರಿಗೆ, ಹಾಗೆ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿರವರಿಗೆ ಹಾಗೆ ಅತಿಥಿ ಗಣ್ಯರೆಲ್ಲರಿಗೂ ಕೂಡ ನಲ್ಮೆಯ ವಂದನೆಗಳನ್ನು ಸಮರ್ಪಿಸ್ತಾ ಈ ಅದ್ಧೂರಿಯಾದ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇತಿಹಾಸ ಪ್ರಸಿದ್ಧ ಕಂಬಳಕ್ಕೆ ಇವತ್ತು ರಾಜ್ಯದ ರಾಜಧಾನಿಗೆ ಬರುವಂಥ ಒಂದು ದೊಡ್ಡ ಯೋಗವು ನಮ್ಮ ಬೆಂಗಳೂರಿಗರಿಗೆ ಸಲ್ಲಿಸಿದೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಕರಾವಳಿಯ ಇತಿಹಾಸದಲ್ಲಿ ಕಂಬಳ ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದು ಇವತ್ತು ಆ ಕಂಬಳ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಕಂಬಳದ ಇತಿಹಾಸದಲ್ಲಿ ಕರಾವಳಿ ಬಿಟ್ಟು ರಾಜ್ಯದ ರಾಜಧಾನಿಗೆ ಆಗಮಿಸಿರುವ ಈ ಕಂಬಳವನ್ನು ಉದ್ಘಾಟನೆ ಮಾಡಕ್ಕೆ ಬಂದಿರುವಂತಹ ರೈತ ನಾಯಕರು ಈ ರಾಜ್ಯದಲ್ಲಿ ಹಲವಾರು ಬಾರಿ ರೈತರ ಪರ ನಿಂತು ಈ ರಾಜ್ಯವನ್ನು ಮುನ್ನಡೆಸಿದಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ BS ಯಡಿಯೂರಪ್ಪಾಜಿಯವರು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕಂಬಳ ಸಮಿತಿಯ ಪದಾಧಿಕಾರಿಗಳು ಮತ್ತು ಪ್ರಕಾಶ್ ಅಣ್ಣವರು, ಅಶೋಕ್ ರೈ ಅವರು ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಂಬಳದ ಇತಿಹಾಸಕ್ಕೆ ಮತ್ತೊಂದು ಮುನ್ನಡಿಯನ್ನು ಬರೆದು ಕಂಬಳಕ್ಕಾಗುವ ಸಮಸ್ಯೆಗಳಿಗೆ ಸನ್ಮಾನ್ಯ ಅಶೋಕ್ ರೈ ಅವರ ಜೊತೆ ಸೇರಿ ಈ ಕಂಬಳವನ್ನು ಖಂಡಿತವಾಗಲೂ ಎಲ್ಲೂ ಇದಕ್ಕೆ ಧಕ್ಕೆಯಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ರಾಜ್ಯದ ಮತ್ತೊಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡರು ಕಂಬಳಕ್ಕೆ ಕೊಟ್ಟಂತಹ ಸೇವೆ ಸಹಕಾರ ಹಲವಾರು ಇದೆ. ಅಂತ ನಾಯಕರನ್ನು ಈ ವೇದಿಕೆಗೆ ಕರೆಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಸದಾನಂದ ಗೌಡರಿಗೂ ಸಹ ನಾನು ಈ ವೇದಿಕೆಯಲ್ಲಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಕಂಬಳ ಸಮಿತಿಯವರು ಶಾಲನ್ನು ಓದಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮತ್ತೊಬ್ಬರು ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರುವಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ. ಕಂಬಳಕ್ಕೂ ಅವರಿಗೂ ಹತ್ತಿರದ ಸಂಬಂಧ ಇರುವ ಕೇಂದ್ರದ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಂಬಳಕ್ಕೆ ಹಲವಾರು ವರ್ಷಗಳಿಂದ ಈ ಕಂಬಳವನ್ನು ಮಾಡಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡಿ ಕೊನೆಗೂ ಸಹ ಅಶೋಕ್ ರೈ ಅವರು ಮತ್ತು ಸನ್ಮಾನ್ಯ MRG ಗ್ರೂಪ್ನ ಚೇರ್ಮನ್ ಆಗಿರುವ ಪ್ರಕಾಶ್ ಅಣ್ಣವರ ಸಾರಥ್ಯದಲ್ಲಿ ಹಲವು ವರ್ಷದ ಕನಸನ್ನು ನನಸು ಮಾಡಿದಂತಹ ಪ್ರಕಾಶ್ ಅಣ್ಣವರಿಗೆ ಈ ವೇದಿಕೆಯ ಮುಖಾಂತರ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅಶೋಕ್ ರೈ ಅವರು ಅವರಿಗೆ ಶಾಲನ್ನು ಹಾಕಬೇಕಂತ ತಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಅಶೋಕ್ ರೈ ಬೆಂಗಳೂರು ಕಂಬಳ ಪುತ್ತೂರು ಕಂಬಳ ಶಾಸಕರಾಗಿ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಗದ್ದೆಗಿಳಿತಾ ಇದೆ. ಬೆಂಗಳೂರಿನಲ್ಲಿ ನಡೆಯುವ ಮಾಡಿ ಪ್ರಥಮವಾಗಿ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಗದ್ದೆಗಿಳಿತಾ ಇವೆ. ಸಾರ್ಥಕತೆಯನ್ನು ಮೆರೆಯುವ ಮುಖಾಂತರ ಇಡೀ ರಾಜ್ಯದಲ್ಲಿ ಮೊದಲ ಬಾರಿ ಕಂಬಳಕ್ಕೆ ಕಾರಣೀಭೂತರಾದಂತಹ ಪುತ್ತೂರಿನ ಶಾಸಕರು ಕಂಬಳ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಅಶೋಕ್ ರೈ ಅವರಿಗೆ ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರಿಗೆ ಶಾಲನ್ನು ಹಾಕಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಲೋಕಸಭಾ ಸದಸ್ಯ ಇವತ್ತು ತಾನೇ ಈ ಕರೆಯನ್ನು ಉದ್ಘಾಟನೆ ಮಾಡಿ ಈ ವೇದಿಕೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಡುವ ಮುಖಾಂತರ ಕನ್ನಡ ಚಿತ್ರರಂಗದ ಮೇರು ತಾರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪೂರವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ ಅವರು ಈಗಾಗಲೇ ಕರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಈ ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಹಿರಿಯರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಆತ್ಮೀಯರಾಗಿರುವ PC ಮೋಹನ್ ರವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಯಲಹಂಕ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ವಿಶ್ವನಾಥ್ ಅವರಿದ್ದಾರೆ. ಅವರಿಗೂ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಸಂಪೂರ್ಣ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂತಹ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಪ್ರಸಿದ್ಧ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಗುರುಕಿರಣ್ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ಆತ್ಮೀಯರು ನಮ್ಮ ಸ್ನೇಹಿತರಾದ ಈ ಕಂಬಳದ ರೂವಾರಿಗಳಲ್ಲಿ ಮತ್ತೊಬ್ಬರಾದ ಗುಣರಂಜನ್ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು ನಮ್ಮವರೇ ಆದ ಕರಾವಳಿ ಮೂಲದವರಾದ ಭಾರತೀಯಕ್ಕ ಅವರಿದ್ದಾರೆ. ಅವರಿಗೂ ನಾನು ಈ ವೇದಿಕೆಯಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಶ್ರೀಮತಿ ಅಶೋಕ್ ರೈರವರ ಧರ್ಮಪತ್ನಿ ಶ್ರೀಮತಿ ಅಶೋಕ್ ರೈ ಅವರಿದ್ದಾರೆ. ಅವರಿಗೂ ಸಹ ನಾನು ವೇದಿಕೆಯ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ನಮ್ಮೆಲ್ಲರ ಆತ್ಮೀಯರಾದಂತಹ ಗುರ್ಮೆ ಸುರೇಶ್ ಅಣ್ಣ ಅವರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಲ್ಲದಕ್ಕೂ ಮಿಗಿಲಾಗಿ ಕಂಬಳಕ್ಕೆ ಒಂದು ಹೆಸರಿಡುವಾಗ ಆ ಕಂಬಳಕ್ಕೆ ಒಬ್ಬರು ರೂವಾರಿಯಾಗಿದ್ದಾರೆ. ಅದೇ ನಮ್ಮ ಆಭರಣ ಜುವೆಲ್ಸ್ನ ಪ್ರತಾಪ್ ರವರಿದ್ದಾರೆ. ಅವರಿಗೂ ನಾವು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ
ಶ್ರೀಮತಿ ದಾಟಿ ಸದಾನಂದ ಗೌಡ್ರವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯೂನಿವರ್ಸಲ್ ಅದೇ ರೀತಿ ಹಿರಿಯರು ಮಂಗಳೂರಿನ ಉದ್ಯಮಿಯಾಗಿರುವಂತಹ ಸನ್ಮಾನ್ಯ ಸದಾನಂದ ಶೆಟ್ಟಿ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯೂನಿವರ್ಸಲ್ ಕೋಚಿಂಗ್ನ ಉಪೇಂದ್ರ ಶೆಟ್ಟಿ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಮಾಡುವ ಮುಖಾಂತರ ಉದ್ಯಮಿಯಾಗಿರುವ ಉದಯ್ ಶೆಟ್ಟಿ ಅವರಿದ್ದಾರೆ. ಹಾಗೆಯೇ FKCCಯ ರಾಜೇಂದ್ರ ಅವರಿದ್ದಾರೆ, ಮಾಜಿ ಮಹಾನಗರ ಉಪಮೇಯರಾಗಿರುವ ಹರೀಶ್ ರವರಿದ್ದಾರೆ. ಹಾಗೆಯೇ ಮರಿಸ್ವಾಮಿ ಅಣ್ಣ ಇದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ್ ಸಾಹೇಬರಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಚಿತ್ರನಟಿ ಸಂಜನಾ ಅವರಿದ್ದಾರೆ, ವೇದಿಕೆಯಲ್ಲಿರುವ ಪಲ್ಲವಿ ಗುರುಕಿರಣ್ ರವರಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ, ಇತಿಹಾಸ ಪ್ರಸಿದ್ಧ ಕಂಬಳ ಕಾರ್ಯಕ್ರಮವನ್ನು ಬೆಂಗಳೂರಿಗೆ ತರುವ ಮುಖಾಂತರ ಅದನ್ನು ಲೋಕಾರ್ಪಣೆಗೊಳಿಸಲು ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ನಾವು ದೊಡ್ಡ ಸೆಲೆಬ್ರಿಟಿಗಳಂತ ನಾವು ಇವಾಗಲೇ 2 ಥರ ಸೆಲೆಬ್ರಿಟಿ ಇದ್ದಾರೆ. ಒಂದು ಚಲನಚಿತ್ರ ಸೆಲೆಬ್ರಿಟಿಗಳಿದ್ದರೆ, ಇನ್ನೊಂದು ಕಡೆ ನಮ್ಮ ಬಂದಿರುವಂತಹ ಹಲವಾರು ಬಾರಿ ಪದಕಗಳನ್ನು ಪಡೆದಂತಹ ಕೋಣಗಳು ಬಂದಿದ್ದಾರೆ. ಯಾವಾಗಲೂ ಗುರುಕಿರಣ್ ಅವರು ಹೇಳ್ತಾ ಇದ್ರು, ಕೋಣ ಅಂದರೆ ಒಬ್ಬ ದಡ್ಡನಿಗೆ ನೀನು ಕೋಣ ಥರ ಅಂತ ಹೇಳ್ತಾ ಇದ್ರಿ ಅಂತ. ಆದರೆ ಇವತ್ತು ಅದೇ ಕೋಣಗಳು ವಿಶ್ವದ ರೆಕಾರ್ಡ್ಗಳನ್ನು ಮುರಿಯುವಂಥ ಮಟ್ಟಕ್ಕೆ ಕೇವಲ 100 ಮೀಟರ್ ಓಟವನ್ನು 8 ರಿಂದ 10 ಸೆಕೆಂಡ್ಗಳಲ್ಲಿ ಪೂರೈಸುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಆ ಕೋಣಗಳು, ಜೊತೆಗೆ ಯಾವುದೇ ರೀತಿಯ ಹುಸೇನ್ ಬೋಲ್ಟಿಗೂ ಸಮಾನಕ್ಕಿಂತ ಮೀರಿದಂತಹ ಕೋಣ ಓಟಗಾರರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು, ಕೋಣದ ಮಾಲೀಕರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪರವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಕೆನರಾ ಬ್ಯಾಂಕ್ ಇರ್ಬೋದು, ಪ್ರೆಸ್ಟೇಜ್ ಸಂಸ್ಥೆ ಇರ್ಬೋದು, ಅದೇ ರೀತಿ ಕರ್ನಾಟಕ ಕೆನರಾ ಬ್ಯಾಂಕ್, ಪ್ರೆಸ್ಟೇಜ್, ಹಾಗೆಯೇ MRG ಗ್ರೂಪ್ಸ್, ಗೋಲ್ಡ್ ಪಿನ್ ಸಿಟಿ ಅವರ ಎಲ್ಲರಿಗೂ ನಾವು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ, 2 ದಿನ ಸಂಪೂರ್ಣವಾಗಿ ಮತ್ತೊಂದು ಮಾದರಿಯ ದಸರಾ ನಡೀತಾ ಇದೆ. ಕೇವಲ ಮೈಸೂರಿಗೆ ಸೀಮಿತವಾಗಿದ್ದ ಒಂದು ಕಾರ್ಯಕ್ರಮ ಇವತ್ತು ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಮತ್ತು ಸನ್ಮಾನ್ಯ ಅಶೋಕ್ ರೈ ಅವರ ಮುಖಾಂತರ ಮತ್ತೊಂದು ದಸರಾ, ಕಂಬಳ ದಸರಾವಾಗಿ ಬೆಂಗಳೂರು ನಗರಕ್ಕೆ ಆಗಮಿಸಿದೆ. ಇದಕ್ಕೆ ಎಲ್ಲರಿಗೂ ಬಂದಿರುವಂಥ ಎಲ್ಲ ಕಂಬಳಾಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಮಾಡುವ ಮುಖಾಂತರ ನನಗೆ ಅವಕಾಶ ಕೊಟ್ಟದಕ್ಕೆ ಕಂಬಳ ಸಮಿತಿಗೆ ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದಗಳು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಉಮೇಶ್ ಶೆಟ್ಟಿಯವರಿಗೂ ಕೂಡ ನಲ್ಮೆಯ ಸ್ವಾಗತದ ಜೊತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅವರನ್ನು ಕೂಡ ಶಾಲ್ ಹೊದಿಸೋ ಮೂಲಕ ಸ್ವಾಗತಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಆಭರಣ ಜ್ಯುವೆಲರ್ಸ್, ಟೈಮ್ಲೆಸ್ ಜ್ಯುವೆಲರ್ಸ್ ಪ್ರೆಸೆನ್ಸ್ ನಮ್ಮ ಈ ಕಾರ್ಯಕ್ರಮವನ್ನ ಟೈಟಲ್ ಸ್ಪಾನ್ಸರ್ ಮಾಡ್ತಿದ್ದಾರೆ. ಆಭರಣ ಜ್ಯುವೆಲರ್ಸ್ ಅವರು, ಬೆಂಗಳೂರು ಕಂಬಳ ನಮ್ಮ ಕಂಬಳ ಟೈಟಲ್ ಸ್ಪಾನ್ಸರ್ಸ್ ಆಭರಣ ಜ್ಯುವೆಲರ್ಸ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಬಹುಶಃ ವೇದಿಕೆಯಲ್ಲಿರುವಂತಹ ಗಣ್ಯರು ಕಣ್ತುಂಬಿಸ್ಕೊಳ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದರ MD ಪ್ರತಾಪ್ ಮಧುಕರ್ ಕಾಮತ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಒಂದು ಟೈಟಲ್ ಸ್ಪಾನ್ಸರ್ಸ್ ಹಾಗೆ ಕೋ ಸ್ಪಾನ್ಸರ್ಸ್ ಅವರನ್ನ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ, ಕೆನರಾ ಬ್ಯಾಂಕ್, ಪ್ರೆಸ್ಟೀಜ್ ಗ್ರೂಪ್ ಮತ್ತು MRG ಗ್ರೂಪ್. ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಾಗಿ. ಕಂಬಳಕ್ಕೆ ಸ್ವಲ್ಪ ದಿನದ ಹಿಂದೆ ವಿಶೇಷವಾದ ಸ್ವಾಗತವನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ನಲ್ಮೆಯ ಮಾಧ್ಯಮ ಮಿತ್ರರಿಗೆ. ಯಾಕಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ, ಇಂತಹ ಇತಿಹಾಸ ಸೃಷ್ಟಿ ಮಾಡ್ತಿರೋಂತಹ ಕಾರ್ಯಕ್ರಮ ಎಲ್ಲರೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನೆಯಲ್ಲೇ ಕೂತು ನೋಡುವ ಹಾಗೆ ಓದುವ
ಪರಿಕಲ್ಪನೆಗೆ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಆರಕ್ಷಕ ಇಲಾಖೆಯವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನ ನಾನು ಕೋರ್ತಾ ಈಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಿನದ ಹಿಂದೆ ನಾವೆಲ್ಲರೂ ನೆನಪಿಸ್ಕೊಳ್ಬಹುದು, ನಮ್ಮ ಕಂಬಳಕ್ಕೆ ಕಾನೂನಿನ ತೊಡಕು ಬಂದಾಗ ಗಟ್ಟಿ ದನಿಯಾಗಿ ನಿಂತವರು ನೋಡಿ ಕಂಬಳವನ್ನ ನೋಡೋದೆ ಕಣ್ಣಿಗೆ ಹಬ್ಬ. ಜೋರಾದ ಚಪ್ಪಾಳೆ. ಹಾಗಾಗಿ ಕಾನೂನಿನ ತೊಡಕು ಬಂದಾಗ ಒಂದು ಗಟ್ಟಿ ಧ್ವನಿಯಾಗಿ ನಿಂತು ಎಲ್ಲರನ್ನ ಸಂಘಟಿಸಿದ್ರು. ಅದರಿಂದ ನಾವು ಹೊರ ಬಂದ್ವಿ. ಆ ಗಟ್ಟಿ ಧ್ವನಿಯೇ ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಮಾನ್ಯ ಅಧ್ಯಕ್ಷರು, ನಮ್ಮ ಪ್ರೀತಿಯ ಶಾಸಕರು KS ಅಶೋಕ್ ಕುಮಾರ್ ರೈ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ ಪ್ರಾಸ್ತಾವಿಕ ನುಡಿಗಳಿಗಾಗಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಕೋಡಿಂಬಾಡಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಈ ಭಾಗದ ಎಲ್ಲ ದೈವ ದೇವರುಗಳ ಅನುಗ್ರಹವನ್ನು ಬೇಡುತ್ತಾ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಸಭಾ ಕಾರ್ಯಕ್ರಮದ ಇವತ್ತಿನ ಕರೆ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದಂತ BS ಯಡಿಯೂರಪ್ಪನವರೇ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ನನ್ನ ಮಾರ್ಗದರ್ಶಕರು ಆಗಿದ್ದಂತ DV ಸದಾನಂದ ಗೌಡ್ರೆ, ವೇದಿಕೆಯ ಮೇಲಿರುವಂತಹ ಕೇಂದ್ರ ಸಚಿವರಾದಂಥ ಶೋಭಾ ಕರಾಂದ್ರಾಜೆ ಅವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯಾಧಿಗಣ್ಯರೇ, ಯಾಕಂತ ಹೇಳಿದ್ರೆ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಸಮಯದ ಅಭಾವವಿದೆ. ಅದರಿಂದ 2 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಕರಾವಳಿ ಭಾಗದ ದೈವ ದೇವರುಗಳ ಈ ಆರಾಧನೆ ಮೂಲಕ ಬಂದಿರುವಂತ ಈ ಕಂಬಳಕ್ಕೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಇದು ರೈತಾಪಿ ವರ್ಗದ ಸಾಂಸ್ಕೃತಿಕ ಕ್ರೀಡೆ. ಮಕ್ಕಳು ಮತ್ತು ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ. ಈ ಕಂಬಳದ ಕೋಣೆಗಳನ್ನು ತಮ್ಮ ಮಕ್ಕಳನ್ನು ಸಾಕಿದ ರೀತಿಯಲ್ಲಿ ಅವರು ಸಾಕ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ಕಂಬಳ ಆಯೋಜನೆ ಮಾಡುವಾಗ ಕಂಬಳದ ಕೋಣೆಗಳ ಯಜಮಾನರುಗಳು ಅವರು ಅವರ ಆಹಾರ ತಿಂಡಿ ತಿನಿಸು ನೀರಿನ ಬಗ್ಗೆ ಆಲೋಚನೆ ಮಾಡಿಲ್ಲ. ಅವರು ನಮ್ಮ ಹತ್ರ ವಿನಂತಿ ಮಾಡಿಕೊಂಡದೇನಂತ ಹೇಳಿದ್ರೆ, ನಮ್ಮ ಕಂಬಳದ ಕೋಣೆಗಳಿಗೆ ಕುಡಿಲಿಕ್ಕೆ ನೀರು ನಮ್ಮ ಊರಿನಿಂದಲೇ ತರಬೇಕು. ಯಾಕಂತ ಹೇಳಿದ್ರೆ ನಾವು ಅವರಿಗೆ ಮಿನರಲ್ ವಾಟರ್ ಕೊಡ್ತೇವೆ ಅಂತ ಹೇಳಿದ್ವಿ, ಆದರೂ ಕೂಡ ನಮಗೆ ನೀರು ಅಲ್ಲಿಂದಲೇ ಬೇಕು. ಕೋಣೆಗಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಾರ್ದು ಅನ್ನೋ ದೃಷ್ಟಿಕೋನ ತಗೊಂಡು ಆ ರೀತಿಯ ನಮ್ಮ ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಏನು ವ್ಯಕ್ತ ಆಗ್ತದೆ ಅಂತ ಹೇಳಿದ್ರೆ, ಅವರು ತಮ್ಮ ಕುಟುಂಬದಿಂದ ಹೆಚ್ಚು ಆ ಕೋಣೆಗಳನ್ನು ಪ್ರೀತಿ ಮಾಡ್ತಾರೆ. ಇದು ಕೋಣೆಗಳ ಯಜಮಾನರುಗಳು ಈ ಕಂಬಳವನ್ನು ನಾವೆಲ್ಲ ಯಾಕೆ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ಖಂಡಿತ ಬಹುಮಾನಕ್ಕಲ್ಲ, ಇದು ಪ್ರತಿಷ್ಠೆ ಮತ್ತೆ ಅವರ ಮನೆಯ ಗೌರವಕ್ಕಾಗಿ ಈ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 228 ಜೊತೆ ಕೋಣೆಗಳು ನಮ್ಮಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಆದರೆ ಬರೀ ನಾವು ಅದನ್ನು ಫಿಲ್ಟ್ರೇಷನ್ ಮಾಡಿ ಯಾವ ಕೋಣೆಗಳು ಸುಮಾರು 13 ಸೆಕೆಂಡ್ನಲ್ಲಿ ಕರೆ ತಲುಪ್ತವೆ ಅಂತ ಕೋಣೆಗಳನ್ನು ಮಾತ್ರ ಆಯ್ಕೆ ಮಾಡಿ ಸುಮಾರು 178 ಜೊತೆ ಕೋಣೆಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡಿದ್ದೀವಿ. ಸುಮಾರು 20 ರಿಂದ 25 ಲಕ್ಷ ಜನ ಕರಾವಳಿ ಭಾಗದ ಜನರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಈ ಕಂಬಳವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಾಡ್ತಾ ಇದ್ದೀವಿ. ಈಗ ರಾಜ್ಯಕ್ಕೆ ಇದನ್ನು ಪರಿಚಯ ಮಾಡಬೇಕು. ನಮ್ಮ ಕರಾವಳಿ ಭಾಗದ ಈ ಕ್ರೀಡೆಯನ್ನು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹಾಕುವ ಮುಖಾಂತರ ಕರಾವಳಿ ಭಾಗದ ಎಲ್ಲ ತಿಂಡಿ ತಿನಿಸುಗಳನ್ನು ಇಡೀ ರಾಜ್ಯದ ಜನರಿಗೆ ಸವಿಯುಣಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ 2 ದಿವಸದ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ.
ಇಲ್ಲಿ ಎಲ್ಲಾ ಪಕ್ಷದ ಗಣ್ಯರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಜೊತೆಯಲ್ಲಿ ಸಿನಿಮಾ ನಟರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಕಂಬಳವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಸುಮಾರು 2-3 ತಿಂಗಳ ಶ್ರಮವನ್ನು ಪಡ್ಕೊಂಡು ಈ ಕಂಬಳದಲ್ಲಿ ಅಧ್ಯಕ್ಷನಾಗಿ ನನಗೆ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಗುರುಕಿರಣ್ ಅವರು, ಗುಣರಂಜನ್, ಮತ್ತೆ ನಮ್ಮ ಇವರು ತುಳು ಸಂಘಟನೆಯ ಸುಂದರ್ ರಾಜ್ ರೈಗಳು ಸೇರಿ ಇವತ್ತು ಪ್ರಕಾಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ, ಪ್ರಕಾಶ್ ಶೆಟ್ಟಿ ಅವರ ಹತ್ರ ನಾವು ಕೇಳಿಕೊಂಡಾಗ ಅವರು ಇಲ್ಲ, ನಿಮ್ಮ ಆಶೀರ್ವಾದವಿದೆ, ನೀವು ಕಂಬಳವನ್ನು ಮಾಡಿ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು. ಆದರೂ ಕೂಡ ನಿಮ್ಮ ಮುಖ್ಯಸ್ಥ ಸ್ಥಾನ ನಿಮಗೆ ಬೇಕು, ನೀವು ಮುಂದೆ ನಿಂತ್ಕೊಂಡು ಇದನ್ನು ನಡೆಸಬೇಕು ಅಂದಾಗ ಗುರು ಕಿರಣ್ ಮತ್ತೆ ಗುರು ರಂಜನ್ ನಾವು ವಿನಂತಿ ಮಾಡಿದ ಮೇರೆಗೆ ಪ್ರಕಾಶ್ ಶೆಟ್ಟರನ್ನು ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಭಾಗದ ಕರ್ನಾಟಕದ ಜನರ ಎಲ್ಲ ಸಂಘಟನೆಗಳು ಕೂಡ ನಮಗೆ ಸಹಕಾರ ಮಾಡಿದೆ. ನಿಮಗೆಲ್ಲರ ಕೈ ಮುಗಿದು ನಿಮ್ಮ ಮುಂದಿನ ದಿವಸಗಳು ನಿಮ್ಮ ಸಹಕಾರ ಇರಲಿ ಎಂಬ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಕಂಬಳ ಇಷ್ಟನ್ನ ದಮ್ಮಿರುವುದು ಬೆಂಗಳೂರು ಕಂಬಳ, ಬ್ಯಾಂಗ್ಳೂರು ಕಂಬಳ ಅಂತ ಹೇಳಿದ್ರೆ ನಮ್ಮ ಕಂಬಳ ಅಂತ ಹೇಳ್ಬೇಕು. ಕೈ ಎತ್ತಿ ಹೇಳಿ ನಾನು ಬ್ಯಾಂಗ್ಳೂರು ಕಂಬಳ ಅಂತ ಹೇಳ್ತೇನೆ, ನೀವು ನಮ್ಮ ಕಂಬಳ ಅಂತ ಹೇಳಬೇಕು. ಬ್ಯಾಂಗ್ಳೂರು ಕಂಬಳ, ನಮ್ಮ ಕಂಬಳ, ಬ್ಯಾಂಗ್ಳೂರು ಕಂಬಳ, ನಮ್ಮ ಕಂಬಳ. ಇಷ್ಟೇನ, ಇನ್ನೊಂದು ಜೋರಾಗಿ ಹೇಳಬೇಕು ಎಲ್ರು. ಬ್ಯಾಂಗ್ಳೂರು ಕಂಬಳ, ನಮ್ಮ ಕಂಬಳ. ತುಳುನಾಡಿನ ಜನರಿಗೆ ಇರುವಂತಹ ಒಂದು ಅಭಿಮಾನ, ಅವರ ಕಲೆ, ಸಂಸ್ಕೃತಿ, ಜನಪದ ಕ್ರೀಡೆಗಳಲ್ಲಿ ಅದು ಬಹುಶಃ ಎಲ್ಲರಿಗೂ ಬರಬೇಕು, ಎಲ್ಲರೂ ಪರಿಪಾಲಿಸಬೇಕು ಅನ್ನೋದು ನನ್ನ ಭಾವ. ಆ ಭಾವದಿಂದಲೇ ಇವತ್ತು ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಜರುಗ್ತಾ ಇದೆ. ಬೆಂಗಳೂರಿನಲ್ಲಿ ಕಂಡವರು ನಮ್ಮ ಶ್ರೀ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪರಿಕಲ್ಪನೆಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಪ್ರಾರಂಭದ ವರ್ಷದಲ್ಲಿ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಕರೆಗೆ ಇಳಿದಿವೆ. ಗೌರವ ನುಡಿಗಳನ್ನ ಅಣ್ಣ ದಯವಿಟ್ಟು ಅಲ್ಲಿ ಕೋಣಗಳ ಹೆಸರನ್ನ ಹೇಳಬೇಕು, ನೀವು ಅಲ್ಲಿ ಬಿಡಬೇಕಾದ್ರೆ. ಎಮ್ಆರ್ಜಿ ಗ್ರೂಪ್ ಆಫ್ ಕಂಪನೀಸ್ ನ ಎಂಡಿ ಅಂತ ಪರಿಚಯಿಸೋದಕ್ಕಿಂತ ಹೆಚ್ಚಿನದಾಗಿ ಪ್ರತಿ ವರ್ಷವೂ ಕೂಡ ಅವರು ಎಲೆಮರೆಕಾಯಿಯಂತೆ ಸದ್ದಿಲ್ಲದೆ 1 ಕೋಟಿಗೂ ಹೆಚ್ಚು ಬೇರೆ ಬೇರೆ ಕಷ್ಟಗಳಲ್ಲಿರುವಂತವ್ರಿಗೆ ಕೈ ಹಿಡಿತಾ ಬರ್ತಿದ್ದಾರೆ. ಕರಾವಳಿಯ ಯಾವ ಕಾರ್ಯಕ್ರಮ ನಡೆದ್ರೂ ಕೂಡ ಇವರ ಸಹಾಯವಿಲ್ಲದೆ ಯಾವ ಕಾರ್ಯಕ್ರಮವೂ ನಡೆಯೋದೇ ಇಲ್ಲ. ಅವರೇ ನಮ್ಮ ಪ್ರೀತಿಯ ಗೌರವಾಧ್ಯಕ್ಷರು ಶ್ರೀ ಪ್ರಕಾಶ್ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾನೆ ಗೌರವ ನುಡಿಗಳಿಗಾಗಿ. ಸರ್, ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ, ಈಗಾಗಲೇ ಕಂಬಳಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿದಂಥ ನಮ್ಮ ರಾಜ್ಯದ ರೈತನ ಸಂಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತು ಅವಳು ಬುಡ್ಪೋನಲ್ಪ ಏನೋ ಸಕಲ ಉಳ್ಳಾರೆ ಸ್ವರಕೇನು ಜಿ BS ಯಡಿಯೂರಪ್ಪನವರೇ ಏನು ಬಿಡ್ಕೋಣಲ್ಪ. ಇವತ್ತು ಈ ಕಂಬಳದ ಕರೆಯನ್ನು ಉದ್ಘಾಟನೆ ಮಾಡಿದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಈ ಕಂಬಳವನ್ನು ಬೆಳೆಸಿ ಉಳಿಸುವುದರಲ್ಲಿ ನಮ್ಮವರೇ ಆದ ಬೆಂಗಳೂರು ಉತ್ತರ ಕಾರಿಂಜ ಕೊಂಬೆಳು ಗುತ್ತಾಕಲಿ ಕರೆಕಿ ಜತ್ತೊಂದುಲ್ಲೇರೆ ಸದಾನಂದ ಗೌಡ ಅವರೇ, ನಾವಿಡ ಜಿಲ್ಲೆಯ ವಿಭಾಗದ ನೇಗಿಲು ಕಿರಿಯ ವಿಭಾಗದ ಕಾರಿಂಜ ಕೊಂಬೆ ಎಳುಗುತ್ತು ಕೋಣಗಳು ಕರೆಗಿಳಿತಾ ಇದೆ. ತುರ್ತು ಕಾರ್ಯ ನಿಮಿತ್ತ PC ಮೋಹನ್ ಸರ್ ಅವರು ಹೊರಡುತ್ತಿದ್ದಾರೆ. ಅವರಿಗೆ ನಲ್ಮೆಯ ವಂದನೆಗಳನ್ನು ಅರ್ಪಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. ಶೋಭಾ ಕರಂದಾಜ್ ಅವರೇ, ವಿಧಾನ ಪರಿಷತ್ತು ಸದಸ್ಯೆ ಭಾರತಿ ಶೆಟ್ಟಿ ಅವರೇ, ಹಾಗೆ ವೇದಿಕೆಯಲ್ಲಿ ಗಣ್ಯರು ಮತ್ತೆ ವೇದಿಕೆಯ ಕೆಳಗೆ ಇರುವಂತ ಎಲ್ಲ ಕಂಬಳ ಅಭಿಮಾನಿಗಳು, ಇವತ್ತಿನ ನಮ್ಮ ಕಂಬಳ ಇದು ನಮ್ಮ ಬೆಂಗಳೂರಿನವರ ಹಲವಾರು ವರ್ಷದ ಕನಸು. ಇದು
ಈ ಕನಸು ಇವತ್ತು ನಮಗೆ ನನಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು ಉಜಿಬೆಟ್ಟು ಬಂಗೇರ ಕಟ್ಟಿದಕಲು ಹಿಂದೆ ಡಾಕ್ಟರ್ ಜೀವರಾಜ ಆಳುವವರು ಆವಾಗ ನಾವು ಈ ಕಂಬಳವನ್ನು ನಾವು ಮಂಗಳೂರಿನಿಂದ ಇಲ್ಲಿ ಬೆಂಗಳೂರಿಗೆ ತಗೊಂಡು ಬಂದರೆ ಹೇಗೆ ಅನ್ನುವ ಒಂದು ಚರ್ಚೆಯನ್ನು ಮಾಡಿದ ನನಗೆ ನೆನಪಾಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಡುಪಿ ಕೊರಂಗಪಾಡಿ ಸೀಮಿತವಾದ ಪಡುಮನೆ ಕರ್ನ ಪ್ರಭಾಕರ್ ಹೆಗ್ಡೇರ್ನ ನವದೆಹಲಿ ಭಾಗದಲ್ಲೂ ಕರೆಕ್ಟ್ ಜತ್ತದಿಲ್ಲ ಸಾಧ್ಯವ ಅನ್ನುವ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇತ್ತು. ಆದರೆ ನಾವು ತುಳುನಾಡಿನವರು, ನಾವು ಬಹಳ ತುಳುನಾಡಿನವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಅದೃಷ್ಟವಂತರು. ಅಲ್ಲಿಯ ಆ ದೈವ ದೇವರುಗಳ ಅನುಗ್ರಹ ಮತ್ತು ನಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ದೇಶ ವಿದೇಶದಲ್ಲಿ ನಾವು ಮಾಡಿದ ಸಾಧನೆ, ಆ ಸಾಧನೆ ಇವತ್ತು ನಾವು ಇಲ್ಲಿ ಕಂಬಳ ಯಾಕೆ ಮಾಡಬಾರ್ದು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇದರಲ್ಲಿ ಕಂಬಳ ಸಮಿತಿಯ ಸಲಹೆಗಾರರು ಅವರ ಪ್ರೋತ್ಸಾಹದೊಂದಿಗೆ, ಅವರ ಸಹಕಾರದೊಂದಿಗೆ ಅವರನ್ನೆಲ್ಲ ಕರೆದು ಈ ಜಾಗವನ್ನು ಅಶೋಕ ರೈ ಅವರು ಮತ್ತು ಗುಣರಂಜನ್ ಶೆಟ್ಟಿಯವರು, ಹಾಗೆ ಗುರುಕಿರಣ್ ಮತ್ತು ನಾನು ಮೈಸೂರು ಮಹಾರಾಜ ಅವರ ಮನೆಗೆ ಹೋಗಿ ಈ ಕಂಬಳದ ಜಾಗ ಬೇಕು, ಕಂಬಳಕ್ಕೆ ಕೊಡಬೇಕು ಅಂತ ಹೇಳಿ ಅವರ ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಒಪ್ಪಿ ಈ ಜಾಗವನ್ನು ಕೊಟ್ಟಿದ್ದಾರೆ. ಆದರೂ ನಮಗೆ ಈ ಕಂಬಳ ಕರೆ ಮಾಡಿ ಕಂಬಳ ನಡೆಸಬೇಕಾ, ಆಗುತ್ತಾ ನಮ್ಮ ಕೈಲಿ ಅಂತ ಹೇಳಿ ನಮಗೆ ಎಲ್ಲ ಒಂದು ಕಡೆ ಧೈರ್ಯ ತುಂಬೋರಿರಲಿಲ್ಲ. ಯಾಕಂದರೆ ಕಂಬಳದ ಕೋಣಗಳ ಯಜಮಾನರುಗಳು, ಕಂಬಳದ ಕೋಣದ ಯಜಮಾನರುಗಳು ಇವತ್ತು ಅಶೋಕ್ ರೈ ಹೇಳಿದಾಗೆ ಅವರು ಕಂಬಳವನ್ನು 1 ಗಂಟೆ ಟ್ರಾನ್ಸ್ಪೋರ್ಟ್, 1 ಗಂಟೆಗಿಂತ ಜಾಸ್ತಿ ಟ್ರಾನ್ಸ್ಪೋರ್ಟ್ ಮಾಡಿದ್ದು ಇವತ್ತಿನವರೆಗೆ ಇತಿಹಾಸದಲ್ಲೇ ಇಲ್ಲ. ಖಾಲಿ ಕರಾವಳಿ ಭಾಗದಲ್ಲಿ ಅದನ್ನು ತಿರುಗಿಸ್ತಾ ಇದ್ರು. ಆಗಿರುವಾಗ 8 ಗಂಟೆಯಿಂದ 10 ಗಂಟೆ ದಕ್ಷಿಣ ಜಿಲ್ಲೆಯಿಂದ ಬೆಂಗಳೂರಿಗೆ, ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ತರಬೇಕಾದರೆ ಇವತ್ತು 10 ಗಂಟೆಗಳ ಟ್ರಾನ್ಸ್ಪೋರ್ಟ್ ಹೇಗೆ ಮಾಡುವುದು ಅಂತ ಎಲ್ಲ ಯಜಮಾನರುಗಳು ಅವರಿಗೆ ಅವರ ಪ್ರಶ್ನೆಯನ್ನು ಹಾಕಿಕೊಂಡಾಗ ಆವಾಗ ನಾವು ಎನಿಸಿದ್ದು, ನೀವು ಬನ್ನಿ, ನಿಮಗೆ ಹಾಸನದಲ್ಲಿ ಅಲ್ಲಿ 3 ಗಂಟೆ ವಿಶ್ರಾಂತಿ ತಗೊಳ್ಳುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ನಮ್ಮ ಬೆಂಗಳೂರಿನ ಮಾಜಿ ಬಂಟರ ಸಂಘದ ಅಧ್ಯಕ್ಷರು ಉಪೇಂದ್ರ ಅವರ ನೇತೃತ್ವದಲ್ಲಿ ಅವರನ್ನು ಹಾಸನಿಗೆ ಕಳಿಸಿ ಅವರೊಂದಿಗೆ ಸುಮಾರು ಒಂದು 500 ಜನ ನಾವು ವಾಲಂಟಿಯರ್ಸ್ ಅನ್ನು ಹಾಕಿ ಅಲ್ಲಿ ಎಚ್.ಡಿ. ರೇವಣ್ಣ ಅವರ ಪ್ರೋತ್ಸಾಹದಿಂದ, ಅವರ ಸಹಕಾರದಿಂದ ಅಲ್ಲಿ 3 ಗಂಟೆ ಅಲ್ಲಿಯ ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡ್ ನಲ್ಲಿ ಒನ್ ಸೈಟ್ ಫೌಂಡೇಶನ್ ದಕ್ಕಲೆ ಮಾತೇರ್ಲೆ ನಿಜಮಾನ ದಕ್ಕಲಿಲ್ಲ ಕೂಲಿಂಗ್ ಗ್ಲಾಸ್ ಕೊರೊಂದುಲ್ಲೇರಿ ಬಾರಿ ಸಂತೋಷದ ವಿಚಾರ. ಕಂಬಳದ ಯಜಮಾನರುಗಳು ಇವತ್ತು ಏನು ಪ್ಯಾಲೇಸ್ ಗ್ರೌಂಡ್ಗೆ ಬಂದಿದ್ದಾರೆ, ಅವರು ಕಂಬಳ ಕರೆ ನೋಡಿದ ಮೇಲೆ ಅವರಿಗೆ ಅನುಭವ ಆಯಿತು. ಬಹುಶಃ ಇದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ವರ್ಷ ನಾವು ಕಂಬಳ ಮಾಡಿದ್ರು ಇಂಥ ಒಂದು ಕರೆಯನ್ನು ನಾವು ನೋಡಿಲ್ಲ ಅಂತ ಹೇಳುವ ನಮಗೆ ಒಂದು ಸರ್ಟಿಫಿಕೇಟ್ ಕೂಡ ಅವರ ಕೈಯಿಂದ ನಮಗೆ ಅವರಿಂದ ಬಂತು. ನನಗೆ ಹೀಗೆ ಅಲಿಯೂರು ಮಿತ್ತ ಬೆಟ್ಟು ದಕ್ಕಲೆ ನಾವದಲ್ಲಿ ಭಾಗವಹಿಸಿದರೆ ಕರೆಕ್ಕೆ ಜತ್ತನುಲ್ಲೇರು ಅಲಿಯೂರು ಮಿತ್ತ ಬೆಟ್ಟು ದಕ್ಕಲೆ ಇವತ್ತು ಎಲ್ಲಿ ಒಂದು ಕಡೆ ತೊಂದರೆ ಆಗದೆ, ಎಲ್ಲಿ ಒಂದು ಕಡೆ ಕಪ್ಪು ಚುಕ್ಕೆ ಬರದೆ ಅವರನ್ನು ಸುಧಾರಿಸಿಕೊಂಡು ಹೋಗುವ ಕೆಲಸ ಇದು ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಲ್ಲ, ಇದು ಬೆಂಗಳೂರು ಕಂಬಳ ನಿಮ್ಮ ಕಂಬಳ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತು ನಾವು ಕಂಬಳವನ್ನು ಕಾಂತಾರ ಸಿನಿಮಾ ಬಂದ ಮೇಲೆ ನಾವು ನಮ್ಮ ಊರಿನಲ್ಲಿ ಸೀಮಿತವಾದ ಕಂಬಳವನ್ನು ಇವತ್ತು ರಾಜಧಾನಿಗೆ ತಂದಿದ್ದೇವೆ. ಇದು ಮುಂದಿನ ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಇದಕ್ಕೆ ಕಂಬಳ ಕೋಣಗಳ ಯಜಮಾನರುಗಳು, ಹಾಗೆ ತೀರ್ಪುಗಾರರು, ಕಂಬಳದ ಸಲಹೆಗಾರರು ಮತ್ತೆ ನಮ್ಮ ಕಂಬಳವನ್ನು ಶುರು ಮಾಡಿದಂತಹ ನಮ್ಮ ಹಿರಿಯರು ಎಲ್ಲರೂ ಇದನ್ನು ಸಮಾಲೋಚನೆ ಮಾಡಿ ಮುಂದಿನ ಕಂಬಳ ಪ್ರೀಮಿಯಂ ಲೀಗ್ ಅಂತ ಇವತ್ತು ಏನು ಅಂತಾರಾಷ್ಟ್ರೀಯ IPL ನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತದೆ, ಅದೇ ತರ ನಾವು ಕಂಬಳ ಪ್ರೀಮಿಯಂ ಲೀಗ್ ಆಗಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದಲ್ಲಿ ಕರಾವಳಿಯ ನೆಲದ ಕ್ರೀಡೆ ಬೆಂಗಳೂರಿನ ನೆಲದಲ್ಲಿ ನಡೀತಾ ಇದೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದ ಲಕ್ಷಾಂತರ ಜನ ಈಗಾಗಲೇ ಬೆಂಗಳೂರು ಅರಮನೆ ಮೈದಾನದಲ್ಲಿ ಸೇರಿದ್ದಾರೆ. ಬೆಳಗಿದ್ದಾಯ್ತು, ಕರೆಯ ಪೂಜೆಯನ್ನು ಕೂಡ ಮಾಡಿದ್ದಾಯ್ತು, ಕಂಬಳಕ್ಕೆ ಚಾಲನೆ ಕೂಡ ಕೊಟ್ಟಾಯ್ತು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಕರೆಯಲ್ಲಿ ಈಗಾಗಲೇ ಕೋಣಗಳು ಓಡೋದಕ್ಕೆ ಸಜ್ಜಾಗಿದೆ.
ಒಂದು ಕಡೆ ನೋಡಿದ್ರೆ ಜನಜಂಗುಳಿ, ಜನಸಾಗರ, ಜನ ಜಾತ್ರೆ ತುಂಬಿಕೊಂಡಿದೆ. ఎందుకంటే ನಮ್ಮ ಕರಾವಳಿಯ ಸಂಸ್ಕೃತಿಯನ್ನ, ಕರಾವಳಿಯ ಕ್ರೀಡೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಹಾಗೇನೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ನಡೆತಿರುವಂತ ಕಂಬಳದ ಒಂದು ಐತಿಹಾಸಿಕ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ನಮ್ಮ ಕರಾವಳಿಯ ಫೇಮಸ್ ಕ್ರೀಡೆ, ಕರಾವಳಿಯ ನೆಲದ ಕ್ರೀಡೆ ಕಂಬಳದಲ್ಲಿ ತಮ್ಮ ಕೋಣಗಳನ್ನ ಅಖಾಡಕ್ಕೆ ಇಳಿಸೋಕೆ ಆಲ್ರೆಡಿ ಸಜ್ಜಾಗಿದ್ದಾರೆ. ಹಲೋ ಹಲೋ ಗಣ್ಯರು, ಸಿನಿಮಾ ಸ್ಟಾರ್, ನಟ ನಟಿಯರು ಈ ಒಂದು ಕಂಬಳದ ಉದ್ಘಾಟನೆಗೆ ಬಂದಿದ್ದು ಈಗಾಗಲೇ ಉದ್ಘಾಟನೆ ಕೂಡ ಆಗಿದೆ. ಈಗ ನಮ್ಮ ನೇಗಿಲು ಕಿರಿಯ ವಿಭಾಗದ ಕೋಣಗಳನ್ನ ಈಗ ಕರೆಗೆ ಇಳಿಸಲಾಗಿದೆ. ನೀವು ನೋಡ್ತಾ ಇರಬಹುದು ಹೆಚ್ಚು ಕಮ್ಮಿ 25 ದಿನಗಳ ಸತತ ಪರಿಶ್ರಮದಿಂದ ಈ ಒಂದು ಕರೆಯ ಒಂದು ನಿರ್ಮಾಣವನ್ನು ಮಾಡಲಾಗಿದೆ. ಹಾಗೇನೆ ಒಂದು ಕಡೆ ರಾಜಂಕರೆ, ಇನ್ನೊಂದು ಕಡೆ ಮಹಾರಾಜಂಕರೆ. ಈ ಎರಡು ಕರೆಗಳಲ್ಲಿ ಇವತ್ತು ಮತ್ತೆ ನಾಳೆ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ ಅತ್ಯಂತ ಅದ್ಧೂರಿಯಾಗಿ ಬೇಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನ ನಾವರದಲ್ಲಿ ವಿಭಾಗದಲ್ಲೂ ಅಧ್ಯಕ್ಷರಾದ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಕಾರ್ಯದರ್ಶಿಗಳಾದ ಯಾರು ಓಡಿಸಿ ಬಂದ ಬನ್ನಿಲಿ ಓಡಿಸಿಕೊಂಡು ಯಾರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಗುರುಕಿರಣ್ ಅವರೇ, ವೇದಿಕೆ ಕಕ್ಕೆ ಪದವು ಕಳೆತ್ಯಾರು ದೇಜನ್ನ ಶೆಟ್ಟನೇರ್ಲು ಅದೇ ಕಕ್ಕೆ ಪದವು ಕಳೆತ್ಯಾರು ದೇಜನ್ನ ಶೆಟ್ಟನೇರ್ಲು ನಾವಿರ್ದಲ್ಲಿ ವಿಭಾಗದಳು ಕರೆಕ್ಕೆ ಜತ್ತೊಂದಿಲ್ಲ. ನಮ್ಮ ಕಂಬಳದ ಸ್ಟಾರ್ ನಿರೂಪಕ ಅಂತಾನೆ ಹೇಳ್ಬೋದು ನಮ್ಮ ರಾಜೀವ್ ಶೆಟ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಒಂದು ಇವತ್ತು ಮತ್ತೆ ನಾಳೆ 2 ದಿನನೂ ಈ ಒಂದು ಕಂಬಳದ ಸಂಭ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ. ಹಾಗೇನೆ ಕೋಣಗಳ ಓಟಕ್ಕೆ ಆಗ್ತಾರೆ. ನೀವು ನೋಡ್ಬೋದು ಒಂದು ಕೋಣ ಏನು ಓಟ ಅದು ಕರಾವಳಿ ಅಂದ್ರೆ ಮೀನೂಟ, ಕರೆಯಲ್ಲಿ ಓಡ್ತಾ ಇದೆ ಕೋಣಗಳ ಮಿಂಚಿನ ಓಟ. ಅನುಗ್ರಹ ಪ್ರಥಮ್ ಪ್ರಭಾಕರ್ ಶೆಟ್ಟರ್ನ ನಿಜವಾಗ್ಲೂ ಇಲ್ಲಿ ನಮ್ಮ ಓಟಗಾರರು ಯಾವ ಉಸೇನ್ ಬೋಲ್ಟ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕರಾವಳಿಯಲ್ಲಿ ಪ್ರತಿ ವರ್ಷ ಕಂಬಳ ನಡೀತಾ ಇರುತ್ತೆ. ಆಮೇಲೆ ಪ್ರತಿ ವರ್ಷ ಒಂದೊಂದು ದಾಖಲೆಯನ್ನ ಮಾಡ್ತಾನೆ ಇರ್ತಾರೆ. ಕಳೆದ ವರ್ಷ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಶ್ರೀನಿವಾಸ್ ಗೌಡ್ರು ಅತ್ಯಂತ ಕೇವಲ 8 ಸೆಕೆಂಡ್ಗಳ ಅವಧಿಯಲ್ಲಿ 100 ಮೀಟರ್ ಓಟವನ್ನು ಪೂರೈಸಿ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ರು. ಹುಸೇನ್ ಬೋಲ್ಟ್ಗೂ ಅವರನ್ನ ಕಂಪ್ಯಾರಿಸನ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಮಾಧ್ಯಮಗಳಲ್ಲಿ ಎಲ್ಲೆಡೆ ಅವರ ನ್ಯೂಸ್ ಓಡ್ತಾ ಇತ್ತು. ಸೊ ಇದೇ ರೀತಿ ಈ ರೀತಿ ಹಲವಾರು ಸಾಧನೆಗಳಿಗೆ ನಮ್ಮ ಕಂಬಳ ಸಾಕ್ಷಿಯಾಗಿದೆ. ಇವತ್ತು ಹಾಗೂ ನಾಳೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕಂಬಳದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನರು ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೇರಿದ್ದಾರೆ. ಕಟೀಲ್ ಕೊಡೆತ್ತೂರು ಕಿನ್ನೆಚ್ಚಿಲ್ ಲತಾ ಪ್ರಸಾದ್ ಶೆಟ್ಟರ್ನ ನಾವರದಲ್ಲಿ ವಿಭಾಗದ ಜಾತಿಯರು ಬೆಂಗಳೂರಿನಲ್ಲಿ ಕರಾವಳಿಯ ನೆಲದ ಕ್ರೀಡೆ ಕಂಬಳವನ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಪರಿಶ್ರಮವನ್ನ ಹಾಕಿ ಇಡೀ ಸಮಿತಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದೆ. ಹೆಚ್ಚು ಕಮ್ಮಿ ಒಂದು 20 ರಿಂದ 25 ದಿನಗಳ ಕಾಲ ಸತತವಾಗಿ ನಿರಂತರವಾಗಿ ಇಲ್ಲೇ ಇಟ್ಕೊಂಡು ಆ ಕರವನ್ನ ಕಟ್ಟೋದಾಗ್ಲಿ
ಅಥವಾ ಆ ಮಂಜೊಟ್ಟಿ ಎ ಟು ಝೆಡ್ ಒಂದು ಕಂಬಳಕ್ಕೆ ಏನು ನಕ್ರೆ ಬೇಕು, ಮಹೋದರ ಯಾವ ನಿವಾಸ ರೀತಿಯಲ್ಲಿ ಒಂದು ಈಶಾನಿ ನಾರಾಯಣ ಸಿದ್ಧತೆ ಭಂಡಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅರಮನೆ ಮೈದಾನದಲ್ಲಿ ಸಮುದ್ರ ಒಂದು ಕರಾವಳಿಯ ಒಂದು ನೆರಳು ನಾವು ಕಾಣಬಹುದಾಗಿದೆ. ಅಷ್ಟು ಅದ್ಭುತವಾಗಿ ಕರಾವಳಿಯನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಕರಾವಳಿಯ ಕಂಬಳ ಅತ್ಯಂತ ಜೋರಾಗಿ ನಡೀತಾ ಇದೆ. ಇವತ್ತು ಮತ್ತೆ ನಾಳೆ 2 ದಿನ ನಮ್ಮ ಟಿವಿಯಲ್ಲಿ ಸಂಪೂರ್ಣವಾಗಿ ಇದು ಲೈವ್ ಬರ್ತಾ ಇರುತ್ತೆ. ಸೊ ವೀಕ್ಷಕರು ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಬಹುದು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ. ಉಜಿರೆಬೆಟ್ಟು ಬಂಗರಕಟ್ಟೆ ಸಾಹುಲ್ ಹಮೀದರ ನಾವರದಲ್ಲಿರಲು ಉಜಿರೆಬೆಟ್ಟು ನಿಜವಾಗ್ಲೂ ಹೇಳ್ತಾ ಹೋದ್ರೆ ಕೋಣಗಳ ಓಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಲೋದಿಲ್ಲ. ಅಷ್ಟು ಅದ್ಭುತವಾಗಿ ಒಂದು ರನ್ನಿಂಗ್ ಅಷ್ಟು ಅದ್ಭುತವಾಗಿ ಈ ಒಂದು ನಮ್ಮ ಕೋಣಗಳು ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿವೆ. ನೀವು ನೋಡ್ಬೋದು ಸಾಕಷ್ಟು ತಂಡಗಳು ಈಗಾಗಲೇ ತಮ್ಮ ಕೋಣಗಳ ಜೊತೆಗೆ ಇಲ್ಲಿ 2 ದಿನ ಮುಂಚಿತವಾಗಿ ಬಂದು ದೂರ ಊರುಗಳಿಂದ ಪ್ರಯಾಣವನ್ನ ಮಾಡಿ, ಈಗ ಸಾಮಾನ್ಯವಾಗಿ ನಮ್ಮ ಕರಾವಳಿ ಕಡೆ ಕಂಬಳ ಆಯಿತು ಅಂತ ಹೇಳಿದ್ರೆ 2 ರಿಂದ 3 ತಾಸುಗಳ ಕಾಲ ಟ್ರಾವೆಲ್ ಅನ್ನ ಮಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹೆಚ್ಚು ಕಮ್ಮಿ 9 ರಿಂದ 10 ತಾಸು ನಿರಂತರವಾಗಿ ಒಂದು ಕೋಣಗಳು ಆ ಊರಿನಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡೋದಂದ್ರೆ ನಿಜವಾಗ್ಲೂ ಇದು ತಮಾಷೆ ಮಾತಲ್ಲ. ಆದ್ರೂ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನ, ಕರಾವಳಿಯ ವೈಭವವನ್ನ, ಕರಾವಳಿಯ ನೆಲದ ಕ್ರೀಡೆಯನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನ ಮಾಡಿ ಒಂದು ಸಮಿತಿ ನಿರ್ಧಾರ ಮಾಡ್ತು. ಆ ಸಮಿತಿಗೆ ಇಡೀ ಕರಾವಳಿ ಸಾಥ್ ಕೊಟ್ಟು ಇವತ್ತು ನೀವು ನೋಡಬಹುದು ಎಷ್ಟು ಕೋಣಗಳು, ಹೆಚ್ಚು ಕಮ್ಮಿ 150ಕ್ಕೂ ಹೆಚ್ಚು ಜೋಡಿಗಳು ಇವತ್ತು ನಮ್ಮ ಒಂದು ಬೆಂಗಳೂರಿನ ನೆಲದಲ್ಲಿವೆ. ಸೊ ಈ ಒಂದು ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಜನ ನಮ್ಮ ಜೊತೆಗೆ ಸಾಕ್ಷಿಯಾಗಿದ್ದಾರೆ. ಬೆಂಗಳೂರು ಕಂಬಳಕ್ಕೆ ಬಂದದಕ್ಕೆ ಒಂದು ದಾಖಲೆ ಬೇಕಾ? ಸ್ಮರಣಿಕೆಗೆ ವಿಶೇಷ ವಸ್ತು ಇದೆ. ನೊಗ ಅಂತ ಹೇಳಿದರೆ 2 ಕೋಣಗಳನ್ನು ಬೆಸೆಯುವ ಒಂದು ಮರದ ಸಾಧನ ಇದು. ಅದರ ಭುಜಕ್ಕೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಈ ನೊಗವನ್ನು ಕಟ್ಟಿ, ಈ ನೊಗದ ಆಧಾರದಲ್ಲಿ ಹಗ್ಗವನ್ನು, ನೇಗಿಲನ್ನು, ಕನಹಲಗೆಯನ್ನು, ಅಡ್ಡಹಲಗೆಯನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ. ಉಳುಮೆ ಮಾಡುವುದಕ್ಕೂ ಕೂಡ ಈ ನೇಗಿಲಿನ ಜೊತೆಯಲ್ಲಿ ನೊಗ ಬೇಕು. ಆ ನೊಗದ ಒಂದು ಪ್ರತಿಕೃತಿಯನ್ನು ಇಲ್ಲಿ ಮಾಡಿದವರಿದ್ದಾರೆ. ಅಣ್ಣ ಪುದರೆಂಚ ಸಂಜೀವಾಚಾರ್ಯ ಬಲೆಂಜ. ನಿಮ್ಮ ವೃತ್ತಿ ಯಾವುದು? ಮರದ ಕೆಲಸವೇ ಇದೆ. ಚಿನ್ನದ ಕೆಲಸ ಮಾಡ್ತಿದ್ದೇನೆ ಬಲೆಂಜದಲ್ಲಿ. ಇಂತಹ ಎಷ್ಟು ನೊಗ ಮಾಡಿದಿರಿ? ಇಂಥದ್ದು ನಾವು ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಬ್ರಹ್ಮಕಲಶಕ್ಕೆಲ್ಲ ಅಲ್ಲಿ ಅಲದಂಗಡಿಯಲ್ಲಿ ಬ್ರಹ್ಮಕಲಶಕ್ಕೆ ಇದು ಸ್ಮರಣಿಕೆ ಎಲ್ಲ ಕೊಡ್ಲಿಕ್ಕೆ ಕೊಡ್ತೇವೆ. ಮತ್ತು ಬಲೆಂಜದಲ್ಲಿ ಯುವಜನ ಮೇಳ ಆಯ್ತಲ್ಲ, ಅದಕ್ಕೆ ಕೂಡ ನಾವು ಒಂದು 500 ಮಾಡಿಕೊಟ್ಟಿದ್ದೇವೆ. ಎಷ್ಟು ಇದಕ್ಕೆ ಕ್ರಯ ಎಷ್ಟು? ಇದಕ್ಕೆ 1,000 ಈಗ ಇಲ್ಲಿ ಹೇಳ್ತೇವೆ ನಾವು. ಉರಬಡು ಜಗತ್ಪಾಲ್ ವರ್ಷಕ್ಕೆ ಏತು ಉರಬಡು ಮಲ್ಪರು ಅವು ಗಿರಾಕಿತ್ತಿಲ್ಲಕ ವಜ್ಜಿನ ಮಲ್ಪ ಜನ ಪಂಡ ಕಮ್ಮಿಡಿಗೆ ಏನು ರೈಕ್ ಮಲ್ಪಣ್ಣ ಕಮ್ಮಿ ತೂಕ ಒಂಜಿ ಬ್ಯಾಂಗ್ಳೂರು ಪಾಸ್ ಅಂಡ ಏತು ರೇಟ್ ಏತು ಐಕ್ 3,000 ಅನ್ಪ 3,000 ಉಲ್ಲಂತ ಗೊಂಡೆ ಮಾತ ಬೇಲೆ ಉಂಟು ರೇಟ್. ನೋಡಿ ಇಲ್ಲಿ ಬೆತ್ತ ನೋಡುವುದಕ್ಕೆ ಒಂದೇ ರೀತಿ ಕಾಣ್ತದೆ. ಇದು 3,000 ರೂಪಾಯಿಯ ಬೆತ್ತ, ಇದು 700 ರೂಪಾಯಿಯ ಬೆತ್ತ. ಬೆಂಗಳೂರು ಕಂಬಳಕ್ಕೆ ಬನ್ನಿ, ಒಮ್ಮೆ ಸುತ್ತಾಡಿ. ಇಂತಹ ಅನೇಕ ವಿಚಾರಗಳು ನಿಮಗೆ ನೋಡುವುದಕ್ಕೆ ಸಿಗುತ್ತದೆ. ತೆಗೆದುಕೊಳ್ಳುವುದಿದ್ರೆ ನೊಗ ಇದೆ, ಉರಬಡು ಇದೆ. ನಮಸ್ಕಾರ. ಬರುತ್ತಾರೆ ಪಂಡ ಕೂಡ ಬಂದಾಗ ಸಾಕೇತ್ ಮಾಮೂಲಲ್ಲ. ಕಂಬಳ ಕ್ಷೇತ್ರದ ಬಹು ಅಭಿಮಾನಿಗಳನ್ನು ಪಡೆದಂತಹ ಕೋಣಗಳ ಯಜಮಾನರ ಜೊತೆಯಲ್ಲಿ ನಾವಿದ್ದೇವೆ. ಬೋಳದ ಗುತ್ತು ಕಂಬಳ ಕ್ಷೇತ್ರದಲ್ಲಿ ಬೋಳದ ಗುತ್ತು ಈ ಹೆಸರು ಬಂದ ತಕ್ಷಣ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಅಭಿಮಾನಿಗಳು ಬೋಳದ ಕೋಣಗಳ ಫಾಲೋವರ್ಸ್ ಕೂಡ ಇದ್ದಾರೆ. ಬೋಳದ ಸಹೋದರರು ನಮ್ಮ ಜೊತೆಯಲ್ಲಿದ್ದಾರೆ. ಬೋಳದ ಗುತ್ತು ಸತೀಶ್ ಶೆಟ್ಟಿ ಇವರ ಹೆಸರಿನಲ್ಲಿ ಓಡುವ ಕೋಣಗಳ
ಪರಿಚಯ ನಮಗೆ ಇದೆ. ಸತೀಶ್ ಶೆಟ್ರೆ ಬೋಳದ ಗುತ್ತು ಏರ್ಪುರನಿಕುಲು ಮೆಗ್ಗೆಬಲೆಯಲ್ಲು ಮಲ್ಲಪಲೆ ಸಂತೋಷ್ ಶೆಟ್ಟಿ, ಐಡ್ ಬೊಕ್ಕ ಯಾನ್ ಸತೀಶ್ ಶೆಟ್ಟಿ, ಐಡ್ ಬೊಕ್ಕ ಎಲ್ಲಿಯೇ ಜಗದೀಶ್ ಶೆಟ್ಟಿ, 3 ಜನ ಮೆಗ್ಗೆಬಲೆ ಬೊಕ್ಕ ಬಾವೆ ಪ್ರಕಾಶ್ ಶೆಟ್ರು ಬೊಕ್ಕ ಎಂಗಲ ಮೇರ್ನ ಉಸ್ತುವಾರಿ ಸಚಿವ ಬೆಕ್ಕ ಊರ್ದಾರು ಸೈನಿಕ ರಾಜ್ ಜೈನ್ ಬಂದು ತಮ್ಮಲ್ಲ ಲೆಕ್ಕನೆ ಉಳ್ಳೆ 8 ವರ್ಷದಿಂದ ಚೇರು ಕಟ್ಟೊಂದುಲ್ಲ 15 ವರ್ಷ 10 ವಾವ ವಿಭಾಗ ನಾಯರ್ದ ಎಲ್ಲಿ ವಿಭಾಗ ಕಟ್ಟಿ 8 ಸೀರೀಸ್ ಮಲ್ಲ ನಾಯರ್ದ ಮಲ್ಲ ವಿಭಾಗ 10 ವರ್ಷ ಸೀರೀಸ್ ಮಲ್ತದ್ದು ಇತ್ತುಲ್ಲ ಮುರನೆ ಕಕ್ಕೆ ಪದವಡು ಕಂಬಳಾಂಡ್ ಸುರೂತ್ತ ಕಂಬಳ ಕಂಬಳಾಡು ಒಂಜಿನೆ ಬಹುಮಾನ ಪಡೆಯ ಆಯ್ತು ಕಾಲೆಲ್ಲ ಬೊಕ್ಕ ಶಂಕರಳಿಂದ ಉಯರು ಇಜ್ಜೇನಿ ನೂಜಿಬಾಡಿ ಶಂಕರಿಂದ ಇಕ್ಕೆ ಬದಲಿ ಹಿಂಗಲ್ಲ ನಂಜಿ ಬೇತ ಕೊಲ್ಲುಂದಿರು ಅವೇನು ಕಟ್ಟಿಯೇನಿ ಪೊಲೀಸ್ ಈ ಇರುತ್ತಂತೆ ಪೊಲಮೋನ್ ಪೋರ ಒಂದು ಕಾಲೆ ಬಂದು ಫಿನಿಷರ್ ಕಾಲೆ ಬಂಡ ನೆತ್ತ ಪುದಾರು 2 ವರ್ಷ ಸೀರೀಸ್ ಮಲ್ತಂದು ಧೋನಿ ಉಂಟು ಕಟ್ಟದು ಇತ್ತ 3 ವರ್ಷ ಒಂದು ತೂವಣ ಪೊಯ್ ಸರಿ ಅಂತ ಒಂದು ಅದು ಅಂತ ಕಾರು ಪೆಟ್ಟ ಅದೊಂದು ಆತದು ಎಂಜೂರ್ಡ್ ಅದು ನಾಯ್ಡು ಮಲ್ಲೆ ಇತ್ತು ನಾನು ಕಾಲ ಅವು ಇರು ಪಣ್ಣ ಈಗ ಬೆಚ್ಚಾಂಡವು ಇರು ಎಕಡು ಒಂದು ಸಿರೀಸ್ ಮಲ್ದಿನ ಚಾಂಪಿಯನ್ ಕಾಳೆ ಬಂದಾಗ ಖುಷಿ ಇಟ್ಟು ಉಂಟುಂಡು ಫಿನಿಷರ್ ಕಾಲಿಂದ ಉಂಟು ಪುದಾರ್ ಫಿನಿಷರ್ ಕಾಲ ಲೇವಣ್ಣ ಮಂಜೋಟಿ ಮಿತಾರಣ ಮಿತಾನ ಫಿನಿಶ್ ಮಲ್ಪೇಡು ಒಂಜಿ ನಮ್ಮ ಅಂಚದ್ದು ಫಿನಿಷರ್ ಕಾಲಿಂದ ಪುದಾರ್ ದೀತಾರೆ ಇಪ್ಪರ ಎಂಚ ಗುಣ ಎಂಚನೆತ್ತ ಉನ್ನದಾಲಜಿ ಗುಣ ಜೋರ್ದಾಗಲೇ ಜೋರ್ಲ ಮಲ್ಪುಂಡು ಪಾಪಗು ಪಾಪಲ ಬೊಕ್ಕ ಪಾರ್ನಗ ಜೋರೆ ಕರೆಕ್ಟ್ ಜೋರೆ ವಾವ ವಿಭಾಗ ಇಡ್ತೇನೊಂದು ನಾಯರ್ದ ಮಲ್ಲೇಟ್ ಮಾತ್ರ ನಾಯರ್ದ ಎಲ್ಲಿಡ್ಲ ಸೀರೀಸ್ ಮಲ್ದಂಡು ಬೊಕ್ಕ ಎಂಗು ಕಂಚು ಬೊಕ್ಕ ನಾಯರ್ದ ಮಲ್ಲೇಟ್ ಗಿಡ ಅದು ಸೀರೀಸ್ ಮಲ್ತದ 8 ವರ್ಷದ ಇಂಚುಂಡು ಎಂಗಳ್ಳ ಒಂಜಿ 7 ವರ್ಷ ಇನಿ ಒಂದಕ್ಕೆ ಕಾಲಗೆ ಜತ ಬಾಡಿಯ ಕೊಲ್ಲು ಬಂಡು ಕೊಲ್ಲು 8 ವರ್ಷದ ಇಂಚುಂಡು ಒಂದು ಎಂಗಲ್ 2 ವರ್ಷ ಆಯ್ತು ಪೋಯ್ ಸರಿ ಕಂತಿನ ಎಂಕುಲು ಹೌದೇ ಕೊಲ್ಲು ಬಂಡ ಎಂಚ ಹೋದರ್ ಒಂಜಿ ಪ್ರೀತಿದ ಬುದರ್ ದೀತೀನಿ ಕೊಲ್ಲು ಕೋಲ್ನಾಡು ಪಿಲ್ಲಿಯಡ್ ಕಡ್ದು ಪೊಲೀಸರ್ನ ಇದು ಕೋಲ್ನಾಡು ಪಿಲ್ಲಿಯಡ್ ಕಡ್ದು ಕಂತಿನ ಎಂಕುಲು ಐಕೆ ಎಂಗಲ್ ನಾವು ಬೋಳ ಬಂದಾಗ ಒಂಜಿ ಕೊಲ್ಲು ಒಂದು ಪುದಾರ್ದಿ ಆಯ್ತು ಕೋಲ್ನಾಡು ಕಟ್ಟ ಪುದರ್ಲ ಐಕೆ ಒಂಚೂರು ಟಚ್ ಆಪಿಲ್ಲಕ ಕೊಲ್ಲೊಂದು ಪುದಾರ್ ಬರ್ತಂದೆ ಎಡ್ಡೆ ಕೊಲ್ಲುಂದಿ ನೋಡಿ ಕೋಣಗಳ ಹೆಸರಿಗೂ ಕೂಡ ಒಂದು ವಿಶೇಷತೆ ಇದೆ. ಕೊಲ್ಲು ಎನ್ನುವ ಹೆಸರು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಕೋಣವನ್ನು ಕೋಲ್ನಾಡು ಎನ್ನುವ ಸ್ಥಳದಿಂದ ತಂದಂತಹ ಕೋಣ. ಆ ಕೋಲ್ನಾಡಿನ ಯಜಮಾನರು ಯಾರೇ ಹೆಸರು ಇದ್ರು ಕೂಡ ಆ ಊರಿನ ಹೆಸರು ಕೋಲ್ನಾಡಿನ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕೊಲ್ಲು ಎನ್ನುವ ಹೆಸರಿನ ಕೋಣ ನಿರ್ದುಂಬು ಸ್ಪರ್ಧೆಪುರ ಪೊಯ್ಸರಿಪುರ ಇತ್ತನು ಪೊಯ್ಸರಿ ಬಂದಾಗ ಈಗ ಜತ ಸರಿದ ಅಂತ ಹೋಗ್ತೀನಿ ಈ ಸರ್ತಿ ಕಾಲ ಎಡ್ಲಿಡ್ಲ ಮೇಡ್ಲ ಉಂಟು ಎಂಗುಲ್ ಕಂದಿ ಹೋಗ ಮಲ್ಲೆಡ್ಡಿ ಗಿಡ ಒಂದು ಇವತ್ತು ಯಾವ ವಿಭಾಗದಲ್ಲಿ ಓಡಿಸ್ತೀರಿ? ಹಿರಿಯ ಇದಕ್ಕೆ ಜೊತೆ ಕಾಲ ಫಿನಿಷರ್ ಕಾಳ ಮತ್ತು ಕೊಲ್ಲು ಇವತ್ತು ನೇಗಿಲು ಹಿರಿಯ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ರಂಜಿಸಲಿದೆ. ತಪ್ಪುದಾರು ಮಲ್ಲ ಶಂಕರಳು ಉಂಡು ಅಕಳ್ಳನೆ ಎಲ್ಲ ಶಂಕರನ ಅಕಳ್ಳನೆ ಒಪ್ಪುನು ಐಕಾದ್ರ ನೂಜಿಪಾಡಿ ಎಲ್ಲ ಶಂಕರನ ತಪ್ಪುದಾರು ಮುಂದಕ್ಕೆ ನಮ್ಮ ಐ ತಪ್ಪುದೇನು ಒಂದು ಬೆಳ್ಳಾರೆ ಮೋಡೆ ಬುದ ರೈತ ಜತೆವು ನೂಜಿಪಾಡಿ ಶಂಕರೆ ಬೆಳ್ಳಾರೆ ಮೋಡೆ ನೂಜಿಪಾಡಿ ಶಂಕರೆ ಬೊಕ್ಕ ಬೆಳ್ಳಾರೆ ಮೋಡೆ ಪಂಪಿನಂಚಿನ ರಡ್ಡು ಏರ್ಲು ಒಂದು ಜೊತೆ ಮಲ್ತದೆ ಒಂದು ನಾಯರ್ದ ಮಲ್ಲ ವಿಭಾಗ ಇರು ಗಿಡಪುನ ಕ್ಲಿಯರಿ ಸರ್ ಒಂಜಿ ವಿಶ್ವನಾಥ್ ದೇವಾಡಿಗ ಬೊಕ್ಕೊಂಜಿ ಬೇ ಮರೋಡಿ ಶೀಡ್ದಾರ್ಗಣ ಕರಿನ ವರ್ಷ 2022-23 ಸಾಲಡ್ ಬೋಳದ ಗುತ್ತದಕ್ಕೆ ಏತಿನ ಮಾತನ್ನು ಪೋಯ್ ಸರಿ ಕಡಿಮೆ ನಮ್ಮ ಮೇನ್ ಕಾಲೆಯವರು ಇಂಜುರ್ಡ್ ತಿನ್ನಡ ಎಂಕಲ್ ನಾಲ್ ಐನ್ ಮಾಡ್ಲ ಅದನ್ನ ಪೋಯ್ ಸರಿ ಇತ್ತು ನಿಖಲ್ನ ಕಂಬಳದ ಒಂಜಿ ಹಿಸ್ಟ್ರಿ ನಿಖಲ್ ಮಲ್ದಿನ ದಾಖಲೆ ಹೋಗ್ಪುರ ದಾಖಲೆ ಎಂಕಲ್ಲ ಮಸ್ತ್ ಉಂಡು ದಾಖಲೆ ನಾನು ಒಟ್ಟಿಗೆ ಎಂಕಲ್ 15 ವರ್ಷ ನೆನಪುಡು ಒರಿವು ನಂಚಿನ ದಾಖಲೆ ವಾ ವರ್ಷ ವರ್ಷೋಡು ಎಂಕಲ್ಲಿಗೆ 32 ಮಾಡ್ಲ ಆತ ನಾಯರ್ದ ಎಲ್ಲೇ ನಾಯರ್ದ ಮಲ್ಲೆಟ್ಟು ರೆಡ್ಲ ಸೀರೀಸ್ ಮಲ್ತದ 32 ಮಾಡ್ಲ ಮಲ್ದೆ ಎಂಕಲ್ ರೆಡ್ಲ ಸೀರೀಸ್ ಆತ ನಾಯರ್ದ ಎಲ್ಲೆಟ್ಟು ನಾಯರ್ದ ಮಲ್ಲೆಟ್ಲ ಎಂಚಾಂಡ ಬೆಂಗಳೂರು ಕಂಬಳ ಬಾರಿ ಖುಷಿ ಒಂದು ನನ ಏನಂತೂ ಒಡೆಲ್ಲ ಬಯ್ಯ ಮುಟ್ಟ ಜಗದೀಶ್ ಶೆಟ್ಟಿ ಬರ್ಬಿಜಾರ ಯಾರು ಒಂಜಿ ಕಂಬಳ ಯಾರು ಒಂಜಿ ಕಂಬಳ ಆಯ್ ಅವು ಎಂಗಲ್ಲ ಲಿಸ್ಟ್ ಆನಗನಿ ಎಂಗಲ್ಲ ಟಿಕೆಟ್ ಆದ ಅಪ್ಲೋಡ್ ಈ ಸಹೋದರರ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಸಂತೋಷ್ ಶೆಟ್ಟಿ ಅವರು ಹಿರಿಯರು, ನಂತರ ಜಗದೀಶ್ ಶೆಟ್ಟಿ ಅವರು, ಸತೀಶ್ ಶೆಟ್ಟಿ ಅವರು ಮತ್ತೆ ಜಗದೀಶ್ ಶೆಟ್ಟಿ ಅವರು, ಈ ಮೂವರು ಸಹೋದರರು ಅವಿಭಕ್ತ ಕುಟುಂಬ. ಮುಂಬೈಯಲ್ಲಿ ಉದ್ಯಮ ಇದೆ. ಕಂಬಳದ ವ್ಯವಸ್ಥೆಗಾಗಿ ಸಂತೋಷ್ ಶೆಟ್ಟಿ ಊರಲ್ಲೇ ಇರುವವರು, ಜಗದೀಶ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿಯವರು ಸರದಿಯ ಮೇಲೆ ಒಂದು ವಾರ ಸತೀಶ್ ಶೆಟ್ರು ಊರಿಗೆ ಬಂದರೆ ಕಂಬಳಕ್ಕಾಗಿಯೇ ಬರುವುದು. ಶುಕ್ರವಾರ ದಿವಸ ಹೊರಡ್ತಾರೆ ಅಥವಾ ಶನಿವಾರ ಹೊರಟು ಬರ್ತಾರೆ, ಆದಿತ್ಯವಾರ ಕಂಬಳ ಮುಗಿಸಿ ಮತ್ತೆ ಮುಂಬೈಗೆ ಹೋಗ್ತಾರೆ. ಹೀಗೆ ಸಹೋದರರು
ಈ ವರ್ಷ 23 ಕಂಬಳಗಳು, ಬೆಂಗಳೂರು ಕಂಬಳ ಸೇರಿ ಈ 23 ಕಂಬಳಗಳಿಗೆ. ಅದರಲ್ಲಿ ಈ ಸಲ ಸರದಿಯ ಮೇಲೆ ಮೊನ್ನೆ ಕಕ್ಕೆ ಪದವಿಗೆ ಜಗದೀಶ್ ಶೆಟ್ಟರು ಬಂದಿದ್ರು, ಬೆಂಗಳೂರು ಕಂಬಳಕ್ಕೆ ಇವರು ಬಂದಿದ್ದಾರೆ. ಮುಂದಿನ ಬಾರಾಡಿ ಕಂಬಳಕ್ಕೆ ಬಹುಶಃ ಜಗದೀಶ್ ಶೆಟ್ಟರು ಬರ್ತಾರೆ. ಕಕ್ಕೆ ಕಂಬಳದಲ್ಲಿ ಒಂದಿನ ಬಹುಮಾನ ಪಡೆದ ಅಂಕಲು. ಕಕ್ಕೆ ಪದವು ಕಂಬಳದಲ್ಲಿ ನೇಗಿಲು ಹಿರಿಯ ವಿಭಾಗದಲ್ಲಿ ಮೊದಲ ಬಹುಮಾನವನ್ನು ಪಡೆದಂತಹ ಓಟದ ಕೋಣಗಳ ಯಜಮಾನರು ಬೋಳದ ಗುತ್ತು ಸತೀಶ್ ಶೆಟ್ಟಿ. ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐತಿಹಾಸಿಕ ಪ್ರದೇಶಗಳಿವೆ. ಭೂತಾರಾಧನೆ, ದೇವತಾರಾಧನೆಯ ಪುಣ್ಯಕ್ಷೇತ್ರ ನಮ್ಮ ಕರಾವಳಿ. ಆ ಕರಾವಳಿಯಲ್ಲಿ ಕೊಂಡಾನ ಎನ್ನುವುದು ಭೂತಾರಾಧನೆಯಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕ್ಷೇತ್ರ. ಆ ಕೊಂಡಾಣ ಎನ್ನುವ ಹೆಸರು ಭೂತಾರಾಧನೆಗೆ ಹೇಗೆ ಪ್ರಸಿದ್ಧಿಯನ್ನು ಪಡೆದಿದೆಯೋ ಅದೇ ರೀತಿಯಾಗಿ ಕಂಬಳ ಕ್ಷೇತ್ರದಲ್ಲಿ ಕೊಂಡಾನದ ಕೋಣಗಳು ಅಂತ ಹೇಳಿದಾಗ ನೆನಪಾಗುವುದೇ ನಮಗೆ ಅತಿ ಹಿರಿಯ ಒಬ್ಬ ವ್ಯಕ್ತಿ. ಕಂಬಳ ಕ್ಷೇತ್ರದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವ ಆ ದೃಶ್ಯವನ್ನು ನಾವು ಎಲ್ಲ ಕಂಬಳಗಳಲ್ಲಿ ಕಾಣ್ತೇವೆ. ಕೊಂಡಾಣ ನಾರಾಯಣ ರೈಗಳು, ಕೊಂಡಾಣ ನಾರಾಯಣ ರೈಗಳ ಹಗ್ಗ ಕಿರಿಯ ವಿಭಾಗದ ಕೋಣಗಳ ಜೊತೆಯಲ್ಲಿ ನಾವಿದ್ದೇವೆ. ಪೇಟೆ ಪಟ್ಟಣದಲ್ಲಿರುವವರೆಗೆ ಆ ಕುದುರೆ ಓಟ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ದಿನಕ್ಕೆ 24 ಗಂಟೆ ದುಡಿಯುವಂಥ ರೈತಾಪಿ ವರ್ಗದ ಜನ ತಮ್ಮ ಬೆವರನ್ನ, ನಮ್ಮ ರಕ್ತವನ್ನ ಬೆವರನ್ನಾಗಿ ಪರಿವರ್ತನೆ ಮಾಡುವಂಥ ಆ ರೈತಾಪಿ ವರ್ಗ ಜನ, ಕೂಲಿ ಕಾರ್ಮಿಕರಿಗೆ ಅವರಿಗೆ ಅತ್ಯಂತ ದೊಡ್ಡ ಕ್ರೀಡಾಕೂಟ ಅಂತ ಹೇಳಿದ್ರೆ ಅದು ಕಂಬಳ ಅಂತ ಹೇಳುವಂಥದ್ದನ್ನು ನಾವು ಕಂಡಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಂಬಳ, ಒಂದೂವರೆ ದಿನ ನಡೆಯುವಂಥ ಕಂಬಳದಲ್ಲಿ ಸಾವಿರಾರು ಜನ ಭಾಗವಹಿಸುವಂಥದ್ದು ನಾವು ಕಂಡಿದ್ದೇವೆ. ಇದನ್ನು ಉಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ. 2 ಅವಕಾಶಗಳು ಕೂಡ ನನಗೆ ಲಭ್ಯ ಆಯಿತು. ರಾಜ್ಯದ ಮುಖ್ಯಮಂತ್ರಿ ಆಗುವಾಗ ಇದನ್ನು ರಾಜ್ಯ ಕ್ರೀಡೆ ಅಂತ ಹೇಳುವಂಥ ಘೋಷಣೆ ಮಾಡುವಂಥದ್ದು. 2ನೇದಾಗಿ ಕೇಂದ್ರದಲ್ಲಿ ಕಾನೂನು ಮಂತ್ರಿ ಆಗಿದ್ದಾಗ ಇದು ಅತ್ಯಂತ ಒಂದು ಸವಾಲಿನದ್ದಾಗಿತ್ತು. ನೀವು ನೋಡಿರ್ಬೋದು, ಜಲ್ಲಿಕಟ್ಟು ಮತ್ತು ಕಂಬಳ ಇದನ್ನು ಪ್ರಾಣಿ ದಯಾ ಸಂಘದವರು ಇದನ್ನು ನಿಷೇಧ ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟ್ಟಲೇರಿದಾಗ ಈ ಭಾಗದ ನನ್ನ ಮಿತ್ರರಾದಂಥ ಸನ್ಮಾನ್ಯ ಅಶೋಕ್ ರೈಗಳಿರ್ಬೋದು, ಕಡಂಬರ್ ಇರ್ಬೋದು, ಈ ಕಂಬಳ ಸಮಿತಿಯ ಬೇರೆ ಬೇರೆ ಜನಗಳಿರ್ಬೋದು, ಪ್ರಾಯಶಃ ದೆಹಲಿಯಲ್ಲಿ ಬಂದು ಬೇರೂರಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಪರವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಆಶೀರ್ವಾದವಾಗಿ ಕಾನೂನು ಮಂತ್ರಿ ಆಗಿದ್ದದ್ದು ನನಗೆ ಸಹಕಾರಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರ್ನಾಟಕ ಹೈಕೋರ್ಟ್ನಲ್ಲಿರುವಾಗಲೂ ಕೂಡ ಅಂದಿನ ASG ಅವರು ಇಂದು ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಅವರು ಅಂದಿನ ASG ನಮ್ಮ ಪರವಾಗಿ ವಾದ ಮಂಡನೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಮ್ಮ ಬೇಡಿಕೆಯನ್ನು ಮುಂದಿಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ ಕಾರಣ ಇವತ್ತು ಕಂಬಳ ಉಳಿದಿದೆ, ಈ ಕಂಬಳ ಬೆಳೆದಿದೆ. ಅದಕ್ಕಾಗಿ ಬೆಂಗಳೂರಿಗೆ ಬಂದಂಥ ಕಂಬಳ ನನಗೆ ಸಂತೋಷ ತಂದಿದೆ. ಯಾಕೆ ಅಂತ ಹೇಳಿದರೆ ಮಂಗಳೂರು, ಸುಳ್ಯ, ಪುತ್ತೂರಿಂದ ಪ್ರವೇಶ ಆಗಿ ಇವತ್ತು ಬೆಂಗಳೂರಿನಲ್ಲಿ ಒಬ್ಬ ಜನಪ್ರತಿನಿಧಿ ಆದಂತ ನನಗೆ ನನ್ನ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಆಚಾರ ವಿಚಾರ, ನಮ್ಮ ನಾಡಿನ ಒಂದು ಜಾನಪದ ಆ ಕ್ರೀಡೆ ಅದು ಬೆಂಗಳೂರಿನಲ್ಲಿ ಬಂದದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಇವತ್ತು ರಾಜ್ಯದ ಆ ಪ್ರಮುಖ ಪಟ್ಟಣಕ್ಕೆ ಬಂದಿದೆ. ಇದು ದೆಹಲಿಗೆ ಹೋಗಬೇಕು, ದೇಶದ ಪ್ರಮುಖ ಪಟ್ಟಣಕ್ಕೆ ಹೋಗಬೇಕು. ಈ ಒಂದು ಕ್ರೀಡೆ ಇದೊಂದು ಶಾಶ್ವತ ಕ್ರೀಡೆಯಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳುವಂಥ ಆಶಯ ನಂದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಯಾರು ಆ ಪ್ರಾಣಿ ದಯಾ ಸಂಘ ಅಂತ ಹೇಳುವಂಥ ದಯಾ ಸಂಘದವರಿದ್ದಾರ, ದಯವಿಟ್ಟು ಇವತ್ತು ನಾಳೆ ಬಂದು ಬಿಡಿ ಸ್ವಾಮಿ. ನೀವು ಯಾವುದೋ 5 ಸ್ಟಾರ್ ಹೋಟೆಲ್ನಲ್ಲಿ ಯಾವುದೋ ನಿಮ್ಮ ರೂಮಿನ ಒಳಗೆ ಕೂತ್ಕೊಂಡು ನೀವು ಆ ಪ್ರಾಣಿಗಳನ್ನು ಹೇಗೆ ನಾವು ಟ್ರೀಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ನೋಡುವಂಥದ್ದಲ್ಲ. ಇಲ್ಲಿ ಬನ್ನಿ, ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಅವರಿಗೆ AC ರೂಮ್ ಇರ್ಬೋದು, ಫ್ಯಾನ್ ಇರ್ಬೋದು, ಆಯಿಲ್ ಮಸಾಜ್ ಇರ್ಬೋದು, ಕೊರುವಂಥ ತಿಂಡಿ ಇರ್ಬೋದು, ನೀವು ನಿಮ್ಮ ಜೀವನದಲ್ಲಿ ತಿಂದಿರ್ಲಿಕ್ಕಿಲ್ಲ ಅಂತ ಒಳ್ಳೆ ತಿಂಡಿ ತಿನಿಸುಗಳನ್ನು ನಮ್ಮ ಕೋಣಗಳಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಆ ಮೂಲಕ ಪ್ರೀತಿಯಿಂದ ಆ ಕೋಣಗಳನ್ನು ಬೆಳೆಸಿ ಅವರ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸಿದ್ದೇವೆ. ಎಲ್ಲೋ ನಿಮ್ಮ ಆ ನೇತು ಹಾಕಿದ ಚೀಲದಲ್ಲಿ ನಿಮ್ಮ ಆ ಮೆದುಳನ್ನು ಹಾಕುವಂಥದ್ದು ಸರಿಯಲ್ಲ. ಅದರಿಂದ ಹೊರ ತೆಗಿರಿ. ಪ್ರಾಣಿ ಮನುಷ್ಯನಿಗೆ ಸಂಘರ್ಷ ಆಗುವಂಥದ್ದನ್ನು ಇಡೀ ನಾಡಿನಲ್ಲಿ ನೀವು ಕಾಣ್ತಾ ಇದ್ದೀರಿ. ಅದು ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು,
ಎಲ್ಲದರ ಜೊತೆ ಇವತ್ತು ಮನುಷ್ಯ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ಕೂಡ ಮನುಷ್ಯ ಪ್ರಾಣಿಯ ಬಗ್ಗೆ ವಿಶ್ವಾಸ ಇರಬಹುದು ಅಂತ ಹೇಳುವಂಥದ್ದನ್ನ ತೋರಿಸಿಕೊಟ್ಟಂತ ಕೀರ್ತಿ ಅದು ತುಳುನಾಡಿನ ಕಂಬಳದ ಆಯೋಜನೆ ಮಾಡುವಂತ, ಕಂಬಳದ ಕೋಣವನ್ನು ಕಟ್ಟಿಕೊಂಡಂತ, ಕಂಬಳದ ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂತ ಎಲ್ಲ ಜನರಲ್ಲಿ ಇದೆ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಂಬಳದ ಆ ಕೋಣವನ್ನು ಸಾಕುವಂತ ಎಲ್ಲ ನನ್ನ ಮಿತ್ರರಿಗೆ ಶುಭಾಶಯ ಹೇಳ್ತೇನೆ. ಕಂಬಳವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂಥ ಪ್ರಕಾಶ್ ಶೆಟ್ಟಿ, ಅಶೋಕ್ ರೈ ಆದಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದನ್ನ ದಯವಿಟ್ಟು ದೆಹಲಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡೋಣ. ಇದೊಂದು ರಾಷ್ಟ್ರೀಯ ಕ್ರೀಡೆ ಆಗಲಿ, ಇದೊಂದು ಅಂತಾರಾಷ್ಟ್ರೀಯ ಕ್ರೀಡೆ ಆಗಲಿ, ಇದೊಂದು ಸಾರ್ವಜನಿಕ ಮನುಷ್ಯ ಮತ್ತು ಪ್ರಾಣಿ ಸಂಬಂಧಿತವಾದಂಥ ಆ ಒಂದು ಅದ್ಭುತ ಸಂದೇಶವನ್ನು ಕೊಡುವಂಥ ಕ್ರೀಡೆಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡಿ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡ್. ಎಂಕಲ್ನ ಅಧ್ಯಕ್ಷರು ಪಂಡೊಂದುಲ್ಲೇರು ಒಂಜಿ ರಡ್ಡು ಪಾತ್ರ ತುಳುಟು ಪಾತ್ರ ತುಳುಂದು ಬಂಟ ಐನಾತ ಪ್ರೀತಿತ ಒಂದು ಭಾಷೆ ಬೇತ ಊಳ ಇಜ್ಜಣ್ಣ ನಾವು ಜಗತ್ತೇ ಅತ್ಯಂತ ಪ್ರೀತಿಯ ಭಾಷೆ. ಅಂಚೆ ಕೇರಳಗೂ ಪೋಂಟ್ಲ ತುಳುತ ಪಣಿತುಕೊಂಡು, ಇಂಚಿ ತಮಿಳ್ನಾಡು ಪೋಂಟ್ಲ ತುಳುತ ಪಣಿತುಂಡು, ಇಂಚಿ ನಮ್ಮ ಮಹಾರಾಷ್ಟ್ರ ಮುಂಬೈಗೆ ಪೋಂಟ್ಲ ತುಳು ಮಾತದಕ್ಕಿಟ್ಲ ಇತ್ನ ನಮ್ಮ ತೂತಾಂ. ತುಳು ಭಾಷೆಟೇ ಆ ಒಂಜಿ ವಿಶ್ವಾಸದ ಪ್ರತೀಕವು. ತುಳು ಭಾಷೆನೇ ಸಂಬಂಧನ ಒಂಜಗೊಂಜಿ ಮಲ್ಪನಂಚಿನ ಒಂಜಿ ಅವು ಏನು ಎನ್ನ ಇನ್ನು ಏರು ಗಿಡಪ್ಪನಕ್ಲ ಮೂಲ ಮಾತಾಡಲೇರು. ನಾನು ಅಭಿನಂದನೆ ಸಲ್ಲಿಸಬೆ ಬೆಂಗಳೂರಿನ ಜನಗಳಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ನೀವು 100 ಮೀಟರ್ ಓಟದಲ್ಲಿ ಎಲ್ಲವನ್ನ ಬಿಟ್ಟು ಓಡುವಂಥವರಿಗೆ ಸರಿಸಾಟಿಯಾಗಿ ಇವತ್ತು ಯಾರಾದರೂ ಓಡುವವರಿದ್ದರೆ ಆ ಕಂಬಳದಲ್ಲಿ ನಮ್ಮ ಕೋಣಗಳನ್ನು ಓಡಿಸುವವರು ಅವರಿಗೊಂದು ಚಪ್ಪಾಳೆ ತಟ್ಟಬೇಕಲ್ಲ, ನೀವು ಚಪ್ಪಾಳೆ ತಟ್ಟಬೇಕಲ್ಲ. ಒಲಿಂಪಿಕ್ ದಾಖಲೆಗಳನ್ನು ಮಾಡಬಲ್ಲಂತಹ ಸಾಮರ್ಥ್ಯ ಇರುವಂಥ ಆ ಗ್ರಾಮೀಣ ಪ್ರದೇಶದ ಜನ ನಿಜವಾದ ನಿಕ್ಲಗೆ ಏತ ತರತ ಕಂಡ್ಲೆ ಆ ಒಂಜಿ ಎಂಕಲ್ನ ಎರುಳೆನ ಸಾಂಕು ನಕ್ಲು ನಿಜ ನಿಖಲ್ ದೇವೇರ್ ನಕ್ಲಣ್ಣ. ಆ ದೇವೇರ ತುಲೆ ಮಾತೆರೆಗ್ಲ ಆ ಗಣೇಶಗ ಆ ಎಲಿ ಒಂಜಿ ಈಶ್ವರಗ ಆ ನಂದಿ, ಆ ದೇವಿಗೆ ಆ ಸಿಂಹ ಮಾತ ದೇವರೆಗ್ಲ ಪ್ರಾಣಿಗಳನ್ನ ಸಂಬಂಧ ಉಂಡು. ಆ ಪ್ರಾಣಿಲೊಟ್ಟಿಗೆ ಸಂಬಂಧದ ನಗ್ಲು ಇನ್ನು ಏರು ಕಟ್ಟುವರತ್ತ ನಿಗಲಣ್ಣ ನಿಗಲು ದೇವರಿಗೆ ಸಮಾನ ಒಂದೇನು ಪಣ್ಯರ ಇಚ್ಛೆ ಪಡೆಪೆ ಬಂಗ ಬರ್ಪರ್ ರಾತ್ರಿ ಪಗೆಲ್ ಬಂಗ ಬರ್ಪರ್ ನಿಗ್ಲು ರಾತ್ರಿ ಪಗೆಲ್ ಬಂಗ ಬರ್ಪರ್ ಒಂಜಿ ಉಂಬ್ಲಿ ಎನ್ನ ಮಿತ್ತು ಕುಲ್ಲುಣ್ಲ ತೊಂದರೆ ಇಜ್ಜಿ ಅಂಟ ಒಂಜಿ ಉಂಬ್ಲಿ ಎನ್ನ ಎರುತ ಮಿತ್ತು ಕುಲ್ಲೆರ ಬಲ್ಲಿಂದ ಕಾಪು ನಂಚಿನ ಜನಕ್ಕಲೆ ನಿಗ್ಲಿಗೆ ಏನು ತರೆ ತಗ್ಗಿಸೋದು ಅನ್ಸಪೆ ನಿಗಲ್ನ ಈ ಪ್ರಯತ್ನ ನಾನೆಲ್ಲ ಯಶಸ್ವಿ ಆವಡಿಂದ ಶುಭ ಹಾರೈಕೆ ಮಲ್ಪೆ ನಿಗ್ಲಿಗೆ ಮಾತ ಎನ್ನ ಪ್ರೀತಿತ ಸೋಲ್ಮೇಲು. ತುಳು ಭಾಷೆ ಎಷ್ಟು ಸುಂದರವಾದ ಭಾಷೆ, ಅದು ರಾಜ್ಯ ಭಾಷೆ ಆಗಬೇಕು ಅಂತ ಹೇಳಿದ್ರು. ಬಹಳ ಅದ್ಭುತವಾಗಿ ಮಾತಾಡಿದ್ರು ಕೂಡ. ನಮ್ಮ ತುಳುನಾಡಿನ ಕುಡಿ ನಮ್ಮ ಪ್ರೀತಿಯ ಸದಾನಂದ ಗೌಡರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂಥ ಸಮಯ. ದಯಮಾಡಿ ಅಶೋಕ್ ಕುಮಾರ್ ರೈ ಅವರು ಹಾಗೆ ನಮ್ಮ ಗುರುಕಿರಣ್ ಅವರು ಕೂಡ ಒಡಗೂಡಿ ಪ್ರಕಾಶ್ ಶೆಟ್ಟಿ ಅವರ ಜೊತೆಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷರು ಗುರುಕಿರಣ್ ಅವರು, ಗೌರವಾಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರೈ ಅವರು ಒಡಗೂಡಿ. ನನಗೆ ಯಾವಾಗೂ ಅನ್ಸೋದು, ಹಿರಿಯರು ಹೇಳೋ ಅಂತ ಮಾತಿದು, ಇತಿಹಾಸವನ್ನ ಯಾರು ಅರಿತು ನಡೀತಾರೋ ಅವರು ಇತಿಹಾಸವನ್ನ ಸೃಷ್ಟಿಸ್ತಾರೆ ಅಂತ. ನಮ್ಮ ತುಳುನಾಡಿನ ಜನಕ್ಕೆ ಬಹಳ ಪ್ರೀತಿ ಅವರ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯ, ಆಚರಣೆಯ ಬಗ್ಗೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿ, ತುಳುನಾಡಿನ ಜನ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಅವ್ರದೇ ಆದ ಛಾಪನ್ನ ಮೂಡಿಸಿನೇ ಬರ್ತಾರೆ. ಯಾಕಂದ್ರೆ ಇತಿಹಾಸಕ್ಕೆ ಗೌರವ ಕೊಡ್ತಾರೆ, ಚೆನ್ನಾಗಿ ಅರ್ತಿದ್ದಾರೆ. ಧನ್ಯವಾದಗಳು ಸರ್. ಈಗ ವಿಶೇಷವಾಗಿ ಈ ಒಂದು ಕಂಬಳ ಕಾರ್ಯಕ್ರಮದ ಕುರಿತಾಗಿ ನಮ್ಮ ದಿನಪತ್ರಿಕೆಯವರು ಬಹಳಷ್ಟು ವಿಶೇಷವಾದ ಸಂಚಿಕೆಯನ್ನು ಹೊರತಂದಿದ್ದಾರೆ. ಅದರಲ್ಲೂ ನಮ್ಮ ಉದಯವಾಣಿ ದಿನಪತ್ರಿಕೆ ಮತ್ತು ತರಂಗ ವಾರಪತ್ರಿಕೆಯವರು ಬೆಂಗಳೂರಿನಲ್ಲಿ ಜರುಗುತ್ತಿರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಕಾರ್ಯಕ್ರಮದ ಕುರಿತಾದಂತಹ ಒಂದು ವಿಶೇಷ ಸಂಚಿಕೆಯನ್ನು ಹೊರತಂದಿದ್ದಾರೆ. ಮಾನ್ಯ ಸದಾನಂದ ಗೌಡ ಸರ್ ಅವರು, ಮಾನ್ಯ ಸದಾನಂದ ಗೌಡ ಸರ್ ಅವರಲ್ಲಿ ವಿನಂತಿ, ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ಹೊರಡಬೇಕಾಗಿ. ಉದಯವಾಣಿ ದಿನಪತ್ರಿಕೆ ಹಾಗೆ ತರಂಗ ವಾರಪತ್ರಿಕೆಯವರು ವಿಶೇಷ ಸಂಚಿಕೆಯನ್ನ
ಹೊರತರ್ತಿದ್ದಾರೆ. ಅದನ್ನ ಬಿಡುಗಡೆಗೊಳಿಸಬೇಕು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಸದಾನಂದ ಗೌಡರು ಒಡಗೂಡಿ ಹೊರತರಬೇಕಾಗಿ ಕೋರಿಕೆ. ಯಾವುದೇ ಮಾಧ್ಯಮ, ಸುದ್ದಿ ಮಾಧ್ಯಮದಲ್ಲಿ ಪ್ರಮುಖವಾಗಿ ಅದರ ಮುಖ್ಯಸ್ಥರನ್ನ ಗಮನಿಸಿ ನೋಡಿ. ನಮ್ಮ ತುಳುನಾಡಿನವರೇ ಹೆಚ್ಚು ಇರೋವಂಥದ್ದು, ಅದು ಕೂಡ ಹೆಮ್ಮೆ. ಅಕ್ಷರದ ಬಗ್ಗೆ ಹೆಚ್ಚು ಹಿಡಿತವನ್ನ ಹೊಂದಿರುವಂಥದ್ದು ನಮ್ಮ ಕರುನಾಡು, ನಮ್ಮ ಹೆಮ್ಮೆ ಎಂದೆನ್ನುತ್ತಾ ಬೆಂಗಳೂರು ಕಂಬಳ ಮೆತ್ತಗೆ ಮಾತಾಡಿದ್ರೆ ಪಕ್ಕದವ್ರಿಗೂ ಕೇಳಿಸಲ್ಲ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಧನ್ಯವಾದಗಳು. ಅಂತೆಯೇ ನಮ್ಮ ಪುತ್ತೂರಿನ ಬಹಳ ಜನಪ್ರಿಯವಾದ ಒಂದು ದಿನಪತ್ರಿಕೆ ಅಂತ ಹೇಳ್ಬೋದು, ಸುದ್ದಿ ಬಿಡುಗಡೆ. ದಯಮಾಡಿ ಅವರು ಕೂಡ ಮುಂದಾಗಬೇಕು. ಅವರು ವಿಶೇಷವಾದ ಒಂದು ಕೊಂಡಾಣದ ಕೋಣಗಳ ಬಗ್ಗೆ ಮಾಹಿತಿಯನ್ನು ಕೊಂಡಾಣ ನಾರಾಯಣ ರೈ ಅವರ ಮೊಮ್ಮಗ ನಿಮ್ಮ ಹೆಸರು? ಕಿಶೋರ್ ಶೆಟ್ಟಿ. ನಿಮ್ಮ ಕೋಣಗಳ ಬಗ್ಗೆ ಹೇಳಿ. ಏನಿಲ್ಲ, ನಮಗೆ ಈಗ ಬೆಂಗಳೂರಿನಲ್ಲಿ ಕಂಬಳ ಆಗ್ತಾ ಇದೆ. ಇದು ಕಂಬಳ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್. ಸೊ ನಾವು ಮಂಗಳೂರಿಂದ ಅರೌಂಡ್ 350 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ನಮ್ಮದು ಎಲ್ಲ ತಂಡ ಮತ್ತು ಹಾಗೆ ನಮ್ಮ ಕೋಣಗಳು ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಮೊನ್ನೆ ಬಂದಿದೆ. ಸೊ ಇಲ್ಲಿಯ ವ್ಯವಸ್ಥೆ ಎಲ್ಲ ನಮಗೆ ಭಾರಿ ಖುಷಿ ಕೊಟ್ಟಿದೆ. ಕಂಬಳ ವಿಭಾಗದಲ್ಲಿ ಕಿರಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡಬೇಕಂತ ಹೇಳಿ ನಾವೊಂದು ಈಗ ರೆಡಿ ಆಗ್ತಾ ಇದ್ದೇವೆ. ಎಷ್ಟು ವರ್ಷದಿಂದ ನಿಮ್ಮ ಅಜ್ಜ ಕೋಣ ಕಟ್ತಾ ಇದ್ದಾರೆ? ಆ್ಯಕ್ಚುಲಿ ನನಗೇನೆ 35 ವರ್ಷ ಆಯಿತು. ಅದಕ್ಕಿಂತ ಮುಂಚೆನೇ ಅವರು ಕಟ್ತಾ ಇದ್ದಾರೆ. 48 ವರ್ಷ ಆಯಿತು ಅಂತ ಹೇಳ್ತಾರೆ. ಬಂಧುಗಳೇ, ಕೊಂಡಾಣ ನಾರಾಯಣ ರೈ ಅವರ ಕೋಣಗಳು ಸಾಂಪ್ರದಾಯಿಕ ಕಂಬಳ ಗದ್ದೆಯಲ್ಲಿ ಓಡಿದೆ. ಉದಾಹರಣೆಗೆ ಕದ್ರಿ ಕಂಬಳ, ಅದು ಕೆಸರು ಗದ್ದೆ. ಸಾಧಾರಣ ಮೊಣಕಾಲ್ನಷ್ಟು ಎತ್ತರದ ಕೆಸರಿನ ಗದ್ದೆ ಇದ್ದರೂ ಕೂಡ ಆ ಗದ್ದೆಯಲ್ಲಿ ಕೋಣಗಳನ್ನು ತಂದು ಓಡಿಸಿ ಚಿನ್ನದ ಬಹುಮಾನವನ್ನು ಗೆದ್ದವರು ಕೊಂಡಾಣ ನಾರಾಯಣ ರೈ ಅವರು. ಇದು ಕಂಬಳದ ಕೋಣಗಳು. ಅದೇ ರೀತಿ ಆಧುನಿಕ ಕಂಬಳಗಳ ವಿಚಾರದಲ್ಲಿ ಬರುವಾಗ ಕೂಡ ಎಲ್ಲ ಸ್ವರೂಪದ ಕರೆಗಳಲ್ಲಿ ಅವರು ಕೋಣಗಳನ್ನು ಓಡಿಸಿದ್ದಾರೆ. ಅದರಲ್ಲೂ ಕಾಸರಗೋಡಿನ ಮಂಜೇಶ್ವರದ ನದಿಯಲ್ಲಿ ನಿರ್ಮಾಣ ಮಾಡಿದಂತಹ ಕರೆಯಲ್ಲಿ ಅವರು ಕೋಣಗಳನ್ನು ಓಡಿಸಿದವರು. ಆ ಸಂದರ್ಭದಲ್ಲಿ ಆ ಕಂಬಳದ ಇತಿಹಾಸದಲ್ಲಿ ಒಂದು ವಿಶೇಷ ನಡೆದಿತ್ತು. ಅದು ಏನು ಅಂತ ಕೇಳೋಣ. ದಾದಾಂಡಾನಿ ಸಾಲ್ ತೆಗೆದಾಗ ಈ ಜವಳಿಯ ಪತ್ತರ 1 ಕಿಲೋಮೀಟರ್ ಹೋದು ಏರು ತಪ್ಪದರೆಂಚು ರಾಜ ಎಲ್ಲ ಕೊಟ್ಟಿಲ್ಲ ರಡ್ಲ ಒಟ್ಟಿಗೆ ಬರಟ್ಟಿ ಆಯಂಕಂಡ ಸತ್ಯಲು ಬಂಟಿ ಕಾಪಾಡ್ತಾರೆ. ಬಂಧುಗಳೇ, ಅವರು ಹೇಳಿದ ಅರ್ಥ ಆಯ್ತಾ? ಮಂಜೇಶ್ವರ ಕಂಬಳದಲ್ಲಿ ಓಟದ ಕೋಣಗಳು ಕರೆಯಲ್ಲಿ ಓಡಿದ ಮೇಲೆ ಮಂಜಟ್ಟಿಯಲ್ಲಿ ಅದನ್ನು ಹಿಡಿಲಿಕ್ಕಾಗಲಿಲ್ಲ. ಅಲ್ಲಿಂದ ಮುಂದುವರಿದಂತಹ ಆ ಕೋಣಗಳು ಸುಮಾರು 1 ಕಿಲೋಮೀಟರ್ ಮುಂದೆ ಹೋಗಿ ಅದು ಬಾವಿಗೆ ಬಿದ್ದದ್ದು. ನೊಗ ಜೊತೆಯಲ್ಲಿತ್ತು, ಮರ ಇತ್ತು, ಜೊತೆಯಾಗಿ ಆ ಕೋಣಗಳು, ಅದರ ಹೆಸರು ಕುಟ್ಟಿ ಮತ್ತು ರಾಜ, ಕೊಂಡಾಣದ ಕೋಣಗಳು ಬಾವಿಗೆ ಬಿದ್ದಂತಹ ಕತೆ ಕೂಡ ಅದು ರೋಚಕ. ಅದು ಮಂಜೇಶ್ವರ ಕಂಬಳದಲ್ಲಿ ಆದಂತಹ ಒಂದು ವಿಶೇಷ. ದೇವರ ದಯದಿಂದ ಯಾವುದೇ ನಮ್ಮ ಬಂಟ ಅದನ್ನು ಕಾಪಾಡಿದವ ಕೊಂಡಾಣದ ಬಂಟ ಎನ್ನುವುದನ್ನು ಬಹಳ ಭಕ್ತಿಪೂರ್ವಕವಾಗಿ ನಾರಾಯಣ ರೈಗಳು ನೆನಪಿಸ್ತಾರೆ. ಈ ಕೋಣದ ಹೆಸರು ದೂಜ. ಏತು ವರ್ಷದ ಇಂಚಿನ ಒಂದೊಂದು ಕಂಜಿಯಾನ ಮೂರ್ದೊಂదని ಅಜ್ಜೆ ಪುಳ್ಳಿ ಸತ್ತು ಬರ್ತಾನೆ. ಅವು ಕಾಳೆ ದೂಜೆ ಬೊಕ್ಕ ಕಾಳೆ. ಕೊಂಡಾಣದ ಕೋಣಗಳು ದೂಜ ಮತ್ತು ಕಾಳ. ಇದು ನೇಗಿಲು ಕಿರಿಯ ವಿಭಾಗದ ಕೋಣಗಳು. ಓಟಗಾರ ಯಾರು? ಕೀರ್ತನ್ ಪಂಜಳ ಅಂತ. ಅವರು ಕೂಡ ನಮ್ದು ಪುಳ್ಳಿ ಮೊಮ್ಮಗ. ಕೊಂಡಾಣ ನಾರಾಯಣ ರೈಗಳ ಮೊಮ್ಮಗನೇ ಈ ಕೋಣವನ್ನು ಓಡಿಸ್ತಾನೆ. ನಮಸ್ಕಾರ. ಈ ಕೋಣಗಳ ಮಾಲಕರು ಯಾರು? ಇಲ್ಲಿದ್ದಾರೆ.
ಪುದರಿಂಚ ಇರ್ನ ಪುದರ್ ಪುಂಜ ಗುತ್ತು ಲೋಕೇಶ್ ಶೆಟ್ಟಿ. ಓಲು ಪುಂಜ ಗುತ್ತು ಬಂಡ ಪುಂಜ ಅಲಂಕಾರ ಕೊಂತೂರು ಪುಂಜ ಗುತ್ತು. ಇತ್ತೆ ನಿಕ್ಕಲು ಕೊಂಡಾಣದ ಅಕ್ಕಲು ನಿಕ್ಕಲು ಎಂಚ ಒಟ್ಟಾಪಿನಿ ಅವು ಎಂಕ್ಲ ಒಟ್ಟು ಎಂಕಲ್ಲ ಆಯ್ತಾ ವಿಶೇಷ ಎಂಚಿನ ಪಂಡ ಎಂಕ್ಲ ಒಂಜಿ ದೋಸ್ತಿ ಕದಡ್ ಏರ್ಲೇನು ಸಾಂಗ್ ಹೊಂದುಲ್ಲ ಆಯ್ತು ಒಂಜಿಯರು ಎಂಕ್ಲ ಇಲ್ಲಲ್ಲ ಉಂಡು ಒಂಜಿಯರು ಅಜ್ಜೆರಡು ಉಂಡು ಒಂಜಿ ರಡ್ಡಿಯರು ನಮ್ಮ ಬೆರ್ನ ಇಲ್ಲಲ್ಲ ಉಂಡು ಅರ್ನ ನಾರಾಯಣ್ ಶೆಟ್ಟಿ ಅಂಜ ಎಂಕ್ಲ ಒಂಜಿ ದೋಸ್ತಿ ಕದಡ್ ಎರು ಸಾಂಗ್ ಅದು ಒಂಜಿ ಕೂಟಾಗಿ ಒರಿಯರೇನ ಪುದಾಡ್ ಬಿಡ್ಪುನು ಮಣ ಎಂಕ್ಲೆ ಒಂಜಿ ಕಂಬಳದ ಪರ ಬಾರಿ ಮರ್ಲು ತುಂಬುಡು ತಿಂಚಲ್ಲ ಅಜ್ಜರ್ನಕ್ಲ ಸಾಂಗ್ ಅಂತಾರೆ ಸೊ ಅವೇನ್ ಎಂಕ್ಲು ಒಟ್ಟಿಗೆ ಕೋಟೆಗಾರ್ಲ ಉಂಡು ಕೋಟೆಗಾರ್ಲ ಉಂಡು ಪೂಂಜಾ ಗೊತ್ತುಲ ಉಂಡು ಪೂರ ಕಂಬೈಂಡ್ ಅಂದಕ್ಲ ಗಿಡ ಉಂಡು ಒಂದಿತ್ತ ವಾ ವಿಭಾಗ ಒಂದು ಹಗ್ಗ ಕಿರಿಯ ವಿಭಾಗ ಎರುತ ಪುದರೆಂಚ ಒಂದು ಮುನ್ನೆ 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 ಮುನ್ನೆಗೆ ಜೊತೆ ಮುನ್ನೆಗೆ ಜೊತೆ ಜೂಜೆ ಪುಟ್ಟೆ ಮುನ್ನೆ ಬೊಕ್ಕ ಪುಟ್ಟೆ ಮುನ್ನೆ ಪಾಪದೆಯರು ಗಿಡಪುಣೆ ರಕ್ಷಿತ್ ಶೆಟ್ಟಿ ಮಂಗಲ್ಪಾಡಿ ಎಂದುಳ್ಳರು ಉದಯೋನ್ಮುಖ ಈ ವರ್ಷದ ಓಟಗಾರರು ರಂಜಿತರಿಗೆ ರಂಜಿತ್ ಒಂದು ಪರು ಬಂಡೆಂಚಿ ನಂಜ ರಥೋಜವಲ್ಯ ಇದ್ದಾನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ ರಾಜಕೀಯ ವಲಯದಲ್ಲಿ ಬಹಳ ಅದ್ಭುತವಾದ ವಾಗ್ಮಿಗಳಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನ ಅಭಿಮಾನದಿಂದ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ. ಓಂ ಶ್ರೀ ಗುರುವೇ ನಮಃ. ದೂರದ ಬೆಂಗಳೂರಿನಲ್ಲಿ ಒಂದು ಸಂಭ್ರಮದ ಸಾರ್ಥಕ ರೂಪ ಅಂತ ಭಾವಿಸ್ತೇನೆ. ಇದು ತಮ್ಮೆಲ್ಲರ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆಯ ಅಮೃತ ಫಲ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇದರ ಹಿಂದೆ ಅಪಾರವಾಗಿ ಶ್ರಮಿಸಿದಂಥ ನನ್ನ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟಿ ಅವರೇ, ದೂರದ ಪುತ್ತೂರಿನ ಶಾಸಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ರೈ ಅವರೇ, ಮತ್ತೊಬ್ಬ ಈ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಗುರು ಕಿರಣ್ ರವರೇ, ಹಾಗೆ ಗುಣರಂಜನ್ ಶೆಟ್ಟಿಯವರೇ, ಭಾರತಿ ಅಕ್ಕನವರೇ, ಕಮಲ ಸಮಿತಿ ಅಧ್ಯಕ್ಷರು ನನ್ನ ಸಹೋದರಾಗಿರ್ತಕ್ಕಂಥ ದೇವಪ್ರಸಾದ್ ಶೆಟ್ಟಿಯವರೇ, ಉಪೇಂದ್ರ ಶೆಟ್ಟಿಯವರೇ, ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸದಾನಂದ ಶೆಟ್ಟಿಯವರೇ, ಹಾಗೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಭಗವಂತರಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರೇ, ಬಹುಶಃ ತುಳುವಲ್ಲಿ ಒಂದು ಕಡೆ ಹೇಳ್ತಾರೆ, ಕಾಲ ಒಂದಿತ್ತು ಕೊಟ್ಟೆಡೆ ಗಿಡಿದವರು ಅಟ್ಟೊಡು ಮುಡಿಯರಿ ಕಟ್ಟದ ಕೋರಿ ಅಂಗಣದ ಇಲ್ಲು ಸಿರಿಮುಡಿ ಸಿಂಗಾರ ತರನೆಲ್ಕೆ ಭೂಪಿಂಗಾರ ಅಂತ ಒಂದು ಕಾಲವನ್ನು ನಾವು ಕೇಳಿದ್ವಿ. ಬಹುಶಃ ಈ ಕಾರ್ಯಕ್ರಮದ ಮೂಲಕ ತುಳುನಾಡಿನ ಘನತೆಯನ್ನು ಗೌರವನ 100 ಪಟ್ಟು ಜಾಸ್ತಿ ಮಾಡಿದಂಥ ಒಂದು ಕೀರ್ತಿ ಇದ್ದರೆ ಅದು ಬೆಂಗಳೂರಿಗೆ ಸೇರಿರ್ತಕ್ಕಂಥ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸಲ್ತಂತೆ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ತುಳುನಾಡದ ಬಂಗಾರದ ಬದಲು ಪಾಲು ಪಡಿತ ಬೇತೆ ಬೇತೆ ಜಾತಿ ಒಂಜಪೆಟ್ಟಿ ಒಕ್ಕಲೆಕ್ಕ ನಮ್ಮ ಉಪ್ಪುನ ರೀತಿ. ಬಹುಶಃ ವಾ ಸಭೆ ಅವು ಜಾತಿ ಮತ ಪಂಥ ಧರ್ಮನು ಮೀರಿದು ಅವು ಉಂಪುಡ ಖಂಡಿತವಾದ ಆ ಸಭೆ ಕೂಡಲ ಸಂಗಮ ಆಪಣಿಗೆ, ಆ ದರೆ ಧರ್ಮಸ್ಥಳ ಆಪಣಿಗೆ, ಆಗಲ್ಲ ಬದುಕು ಸ್ವರ್ಗ ಆಪಣಿಗೆ, ಆಗಲ್ಲ ಜೀವನ ಉತ್ಸವ ಆಪಣಿಗೆ. ಬಹುಶಃ ಆತಮಲ್ಲ ಒಂದು ಉತ್ಸವವನ್ನು ನಮ್ಮ ಒಂದಲ್ಲ ಬಂದಲೆ ಅಂಚಾದು ಖಂಡಿತವಾದ್ಲ ಏನಿ ಈ ಪೊರ್ಲು ಹಿಂಗೆ ಗೊತ್ತುಂಡು ಸಂಘಟ ಆ ಸಂಘಟನೆ ಮತ್ತೆ ಮಾತಾಡ್ತಾ ಆಗ್ಬೋದು. ಒಂಜಿ ತಿಂಗಳು ಬಿರೋಡೆ ಬತ್ತಿತ್ತೆ ಬಂದಾಗ ಭಾರಿ ಪೊರ್ಲುಡು ಮುಲ್ಪ ಈ ಕಾರ್ಯಕ್ರಮವನ್ನು ಮುಡಿಯೊಂದು ಇನಿ ಮಾತ ಇಡೀ ಬೆಂಗಳೂರು ಒಂಜಿ ತೆರೆದು ನಮ್ಮ ತುಳುವೇರು ಕನ್ನಡಿಗರು ಪೂರ ತೆರೆದು ತುಪ್ಪಿನ ಒಂದು ಕೆಲಸನು ನಮ್ಮ ಸಂಘಟಕರು ಮಲ್ದೇರು ಆಗಲ್ಲ ಕಾರ್ಯಕ್ರಮ ಪೂರ್ವಡು ಯಶಸ್ವಿ ಆವಡು. ರಡ್ಡಿ ದಿನಲ್ಲ ಏನು ವಿಶೇಷವಾದ ಸದಾನಂದ ಗೌಡರು ಬೊಕ ಶೋಭಕ್ಕ ಯಡಿಯೂರಪ್ಪರು ಮಾತೆಲ್ಲ ಬಾರಿ ಪೊರ್ಲುಡು ಪಾತೀರಿಯರು ಆತು ದೂರೋಡ್ದು ಸುಮಾರು 400 ಕಿಲೋಮೀಟರ್ ದೂರೋಡ್ದು ಆ ಇರಲಿಲ್ಲೇನು ಆ ಗಿಡಪ್ಪನ ನಮ್ಮ ಇರಲಿಲ್ಲೇನು ಬಾರಿ ಪೊರ್ಲುಡು ಲೆಸ್ಕೊಂಬತ್ತಿದ್ದು 3-4 ದಿನ ತಾಗುಂಡಾಯ್ಕು ಇನ್ನು ಪೇಪರ್ಲ ಬೋದು 4 ಲಕ್ಷ ಖರ್ಚು ಬಂಡದು ಅಂಡಲ ಈ ತುಳುನಾಡದ ಘನತೆಯನ್ನು ಗೌರವವನ್ನು ಮರ್ಯಾದೆ ಹೊರಪಾದಕ್ಕೆ ಮಲ್ಲ ಕೆಲಸ ಅವು ಎರಿಗಿತ್ತು ಮಣ್ಣಾಗ ಆ ಕಂಬಲ ಗಿಡಪ್ಪನ ಆ ಜವಣಿಯರಿಗೆ ಕಂಬಲ ತಾಂಕಿದ್ನ ಹಾಗೆ ಎರು ತಾಂಕಿದ್ನ ಆ ಮಾತ ದನಿಕೆಲೆ ಬಂದು ಪಾತ್ರಕ್ಕೇನೊಂದು ಮಾತ ನಮ್ಮ ದೈವ ದೇವರನ್ನ ಆಶೀರ್ವಾದಕ್ಕೆ ಉಪ್ಪಟ್ಟು ಬಂದು ಪಾತ್ರಕ್ಕೇನೊಂದು ಅವಕಾಶಕ್ಕೆ ವಂದನೆ ಮಾಡ್ತಾ ಏನಾದ್ರು ಪಾತ್ರ ಮುಪ್ಪೈ ನಮಸ್ಕಾರ.
ಹೃತ್ಪೂರ್ವಕ ಧನ್ಯವಾದಗಳು. ಮಾನ್ಯರಿಗೆ ನಮ್ಮ ಗುರುಮೆ ಶೆಟ್ಟಿರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಈಗ ಪ್ರೀತಿಯ ಧನ್ಯವಾದಗಳು, ನಿಮ್ಮೆಲ್ಲರ ಸಹಕಾರಕ್ಕೆ ನಲ್ಮೆಯ ಧನ್ಯವಾದಗಳು ಗುರುಮೆ ಸುರೇಶ್ ಶೆಟ್ಟಿ ಸರ್ ಅಂತ ತಿಳಿಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಮಂಗಳೂರಿನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ಕರೆಸ್ಕೊಳ್ಳುವಂತಹ ಶ್ರೀ ದೇವಿ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಶ್ರೀ ಸದಾನಂದ ಶೆಟ್ಟಿರವರನ್ನ ಪ್ರೀತಿಯಿಂದ ನಲ್ನುಡಿಗಳನ್ನ ಆಡ್ಲಿಕ್ಕಾಗಿ ಬರ್ಮಾಡ್ಕೊಳ್ಳೋಣ. ಕಮಲ ಬೆಂಗಳೂರು ಕಮಲ ವೈದ್ಯನ ಮಾತ ಎರುತ್ತ ಯಜಮಾನನಕ್ಲೆಗೆ ಎರಡು ಬೊಡ್ಪಿನಕ್ಲೆಗೆ ಊರ್ದ ಮಾತೆರೆಗಳನ್ನ ಉಡಲಿಂದಿನ ಸೊಲ್ಮೆನು ದಯಪಂಡ ಜಾತಿ ಮತ ಧರ್ಮ ಭೇದ ಓವುಲ ಇಜ್ಜಂದಿನ ಒಂಜಿ ಜಾನಪದ ಕ್ರೀಡೆ ಪಂಡ ಕಂಬಳ. ಆ ಕಂಬಳ ನಮ್ಮ ರಾಜಧಾನಿ ಆಯ್ನ ಬೆಂಗಳೂರು ಇನ್ನು ನಡಪುನ್ ಬಂಡ ಒಂದೊಂದು ಇತಿಹಾಸನೇ ಸರಿ ಒಂದು ಮಾತೆರ್ನಲ ಒಂಜಿ ಬಿರಿಸಾಯ ಇತ್ತಿನ ಹತ್ರ ಮಾತ ಪುತ್ತೂರದ ಶಾಸಕರು ಪ್ರಕಾಶನ್ನೆ ಗುರುಕಿರಣ್ ಬೊಕ ಗುಣರಂಜನ್ ಬಿಲ್ಲಿಪಾಡಿ ಅಂಚನೆ ಮಸ್ತ್ ಪುದರ್ಲುಂಡು ಅಕ್ಲ ಪೂರ ಪುದ ಪಂಡ್ರಾಪುಜಿ ನಮ್ಮ ಪುತ್ತೂರದ ಶಾಸಕರು ರೈತರು ಭಾರಿ ಪ್ರಯತ್ನ ಬೈದೇರು ಅಂಚನೆ ವೇದಿಕೆ ಮಸ್ತ್ ಮಲ್ಲ ಜನಗಳು ಯಾನಿದಾಲ ಹೆಚ್ಚಿಗೆ ಪಾತ್ರ ಪೋಪುಜಿ ರಡ್ಡು ಪಾತ್ರೆಡು ಬಂಡಕ್ಕೆ ನಮ್ಮ ಊರ್ದಗಳು ರಡ್ಡು ಪಾತ್ರೆಕ ಬಂಡದು ರಡ್ಡು ಪಾತ್ರೆ ನಿಕ್ಲೆ ನನರ ಬುಡರ ಮಾತೆರೆಗಳು ಬುಡಲ್ಜಿಂಜಿನ ಸೊಲ್ಮೆನ್ ಸಂದಾತ ಎನ್ನ ರಡ್ಡು ಪಾತ್ರೆ ಉಂತವ. ಹೃತ್ಪೂರ್ವಕ ಧನ್ಯವಾದಗಳು ಮಾನ್ಯ ಸದಾನಂದ ಶೆಟ್ಟಿರವರಿಗೆ ನಲ್ಮೆಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಗುರುಕಿರಣ್ ರವರು ಆಗಮಿಸಿ ನಮ್ಮ ಸದಾನಂದ್ ಶೆಟ್ಟಿರವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು. ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯ ಆದಂಥ ಭಾರತಿ ಶೆಟ್ಟಿ ಅವರನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡ್ಲಿಕ್ಕಾಗಿ ಬರ್ಮಾಡ್ಕೊಳ್ಳೋಣ. ನಮ್ಮ ಮತ್ತೊಂದು ತುಳುನಾಡಿನ ಹೆಮ್ಮೆಯ ಭಾರತಿ ಶೆಟ್ಟಿ ಮೇಡಮ್. ಇಂದಿನ ಐತಿಹಾಸಿಕ ಕಂಬಳ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಪ್ರಕಾಶಣ್ಣನವರೇ, ಅಶೋಕ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಂಬಳ ತಂಡದ ಎಲ್ಲ ಪದಾಧಿಕಾರಿಗಳೇ ಹಾಗೂ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಕೋಣಗಳ ನೋಟ ನೋಡ್ಲಾ ಅಥವಾ ಮಾತಾಡ್ಲಾ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಿಂದ ಆಗದಿ ಬೀಜಿ ಸಮುದ್ರವನ್ನ ಹಿಮ್ಮಟ್ಟ ಮಾಡಿ ಈ ಭೂಮಿಯನ್ನ ಕರಾವಳಿಯನ್ನ ನಿರ್ಮಾಣ ಮಾಡಿ ಹೊಸ ಸೃಷ್ಟಿಯನ್ನು ಕೊಟ್ಟಂತ ಆ ಶಕ್ತಿಯೆಲ್ಲ ನಾಡಿನಲ್ಲಿ ಇರುವಂತ ಎಲ್ಲ ಕರಾವಳಿಯ ಜನರು ಈಗಾಗಲೇ ನಿರೂಪಣೆ ಮಾಡ್ತಾ ಹೇಳಿದ್ರು. ಕರಾವಳಿಯ ಜನರು ಎಲ್ಲಿ ಹೋದ್ರು ಕೂಡ ಗೆದ್ದು ಬರ್ತಾರೆ ಅಂತ. ಮೀನು ತಿಂದ ತಲೆ ಉಪ್ಪು ನೀರಿನಲ್ಲಿ ಬೆಳೆದಂತ ನಾವೆಲ್ಲರೂ ಕೂಡ ಯಾವ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ನಮ್ಮದೇ ಆದಂಥ ಛಾಪನ್ನು ನಾವು ಮೂಡಿಸಿಯೇ ಬರೋ. ಕೋಣಗಳಿಗೆ ಹೊಡಿಬಾರ್ದು ಅಂತ. ಕೋಣಗಳಿಗೆ ಹೊಡಿದಿಲ್ಲ, ಮಕ್ಕಳಂಗೆ ಸಾಕಿದಂತ ನಾವುಗಳು ಮಕ್ಕಳನ್ನು ಮುಂದುವರಬೇಕು, ಮಕ್ಕಳು ಬೆಳಿಬೇಕಂತ ಹೇಳಿದ್ರೆ ಆ ಒಂದೊಂದು ಏಟನ್ನ ಮಕ್ಕಳಿಗೆ ನಾವು ಕೊಡ್ತೇವೆ. ಆ ರೀತಿ ಮಕ್ಕಳಿಗೆ ಕೊಡುವಂತ ಏಟಿನ ರೂಪದಲ್ಲಿ ಕೋಣಕ್ಕೆ ಏಟು ಕೊಡ್ತೇವೆ ವಿನಃ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಆ ಕೋಣಗಳನ್ನು ನಮ್ಮ ಮಕ್ಕಳಂಗೆ ನಾವು ನೋಡ್ತಾ ಇದ್ದೇವೆ. ಇನ್ನೊಮ್ಮೆ ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಭಲೋ ಭಾರತ್ ಮಾತಾ ಕಿ ಜೈ. ಭಾರತಿ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರೀತಿ ತುಂಬಿದ ನುಡಿಗಳಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ. ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಕೈ ಜೋಡಿಸುವಂಥವ್ರು ಕೂಡ ಬೇಕಾಗತ್ತೆ ಅಲ್ವಾ. ಇವತ್ತಿನ ಸಭಾ ಕಾರ್ಯಕ್ರಮದ ಒಂದು ಟೈಟಲ್ ಸ್ಪಾನ್ಸರ್. As managing director of Aberron, we are extremely proud to be associated with this event. ಸಾಧಾರಣ 2-3 ತಿಂಗಳಿಂದ ಈ ಕಂಬಳ ಇವೆಂಟ್ ಇಲ್ಲಿ ಆಗತ್ತೆ ಅಂತ ಗೊತ್ತಾದಾಗಿಂದ ನಾನು ಆರ್ಗನೈಸರ್ಸು ಶ್ರೀ ಗುರುಕಿರಣ್ ಶೆಟ್ಟಿ ಅವರು
Prakash Shetty. Continue our association with this prestigious event. ಸಾಧಾರಣ 40 ವರ್ಷ ಹಿಂದೆ ನಮ್ಮ ತಂದೆ ಉಡುಪಿಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಆ ಕರಾವಳಿ ಕಲ್ಚರ್ ಒಂದು ಬೆಂಗಳೂರಿಗೆ ಫಸ್ಟ್ ಟೈಮ್ ಬರುವಾಗ, ಮೊದಲನೇ ಸತಿ ಬರುವಾಗ ಇದರದ್ದು ಒಂದು ಟೈಟಲ್ ಸ್ಪಾನ್ಸರ್ ಅವಕಾಶ ನಮಗೆ ಸಿಕ್ಕಿದಂತ ಬಹಳ ಸಂತೋಷ ನಮಗೆ. ಆ್ಯಂಡ್ ವಿ ಅಶ್ಯೂರ್ ವಿ ವಿಲ್ ಕಂಟಿನ್ಯೂ ಟು ಸಪೋರ್ಟ್ ದಿಸ್ ಇವೆಂಟ್ ಇನ್ ಫ್ಯೂಚರ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು ಪ್ರತಾಪ್ ಮಧುಕರ್ ಕಾಮತ್ ರವರಿಗೆ. ಅದು ಪ್ರೀತಿಯಿಂದ ನಾನೇ ಟೈಟಲ್ ಸ್ಪಾನ್ಸರ್ ಆಗಬೇಕು ಅಂತ ಮುಂದೆ ಬಂದಿದ್ದು ತುಂಬಾ ಖುಷಿಯ ಸಂಗತಿ. ಧನ್ಯವಾದಗಳು ಅಂತ ಹೇಳ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ಸಂಜನಾ ಗರ್ಲಾನಿ ಅವರನ್ನ. ಎಲ್ಲರಿಗೂ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಶೆಟ್ಟಿ ಸರ್, ಅಶೋಕ್ ರಾಯ್ ಸರ್, ಗುರು ಕಿರಣ್ ಸರ್, ಗುಣರಂಜನ್ ಶೆಟ್ಟಿ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ ನಮ್ಮ ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿ ಎಲ್ಲಾನು ಡಲ್ ಆಗ್ತಾ ಹೋಗ್ತಾ ಇದೆ. ದೀಪಾವಳಿ ಬಂದ್ರೆ ದೀಪಾವಳಿ ಬ್ಯಾನ್ ಮಾಡಿ, ಅದು ಬ್ಯಾನ್ ಮಾಡಿ, ಇದು ಬ್ಯಾನ್ ಮಾಡಿ, ನಮ್ಮ ಸಂಸ್ಕೃತಿ ಏನಿದೆಯೋ ನಾವು ಕಳ್ಕೊಂಡು ಹೊರಟೋಗ್ತಾ ಇದ್ದೀವಿ. ಅಂಥದ್ದಲ್ಲಿ ನೀವು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಂಗಳೂರಿಂದ ಬೆಂಗಳೂರು ತಗೊಂಡ್ಬಂದ್ಬಿಟ್ಟು ನಿಜವಾಗ್ಲೂ ಸಂಸ್ಕೃತಿನ ಬೆಳೆಸ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಕಾರ್ಯಕ್ರಮದಿಂದ ಎಷ್ಟೋ ಹಲವಾರು ಜನರಿಗೆ ಒಂದು ಕೆಲಸದ ಅವಕಾಶ ಆಗಿರ್ಬೋದು, ಎಷ್ಟೋ ಶ್ರಮೆ ಇದೆ ಈ ಒಂದು ಕಾರ್ಯಕ್ರಮ ಅರೇಂಜ್ ಮಾಡೋದ್ರಲ್ಲಿ. ಇಂಥ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನ ಇವತ್ತು ನಾಳೆ 36 ಗಂಟೆ ಇಲ್ಲಿ ಸೇರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಶಕ್ತಿ ಬೇಕು, ತುಂಬ ಪರ್ಮಿಷನ್ಸ್ ಬೇಕು, ತುಂಬ ಲೀಗ್ಯಾಲಿಟೀಸ್ ಇರುತ್ತೆ. ಎಲ್ಲದನ್ನ ಮೀರಿ ಇಷ್ಟು ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನಿವೇದನೆ, ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಲೇಬೇಕು ಸರ್. ನಮ್ಮ ಬೆಂಗಳೂರಲ್ಲಿ ಪ್ರತಿ ವರ್ಷ ಮಾಡಲೇಬೇಕು. ಆ್ಯಂಡ್ ಪ್ರತಿ ವರ್ಷ ಇಷ್ಟೇ ಅದ್ಭುತವಾಗಿ ಮಾಡಬೇಕು, ಇಷ್ಟೇ ಜನರಿಗೆ ಕೆಲಸ ಕೊಡಿಸ್ಬೇಕು ಇಲ್ಲಿ, ಮತ್ತೆ ಹೀಗೆ ನಮ್ಮ ಸಂಸ್ಕೃತಿನ ಮುಂದೆ ವರಿಸ್ಬೇಕಂತ ನಾನು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ಸಂಜನಾ ಗರ್ಲಾನಿ ಅವರಿಗೆ. ಹಾಗೆ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಉಪೇಂದ್ರ ಶೆಟ್ಟಿ ಅವರನ್ನ, ಚೇರ್ಮನ್ ಯೂನಿವರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಆದಂತಹ ಶ್ರೀ ಉಪೇಂದ್ರ ಶೆಟ್ಟಿ ಸರ್. ಒಂದೆರಡು ನುಡಿಗಳು ಅವ್ರು ನಮಸ್ಕಾರ ಮಾಡಿದ್ರು, ಅದನ್ನೇ ಇಲ್ಲಿ ಬಂದು ತಿಳಿಸ್ಬೇಕು ಅನ್ನೋ ಒಂದು ಪ್ರಾರ್ಥನೆ. ದಯಮಾಡಿ ಬನ್ನಿ ಸರ್. ಹಾಗೆ ಒಂದು ವಿಶೇಷವಾದ ಸೂಚನೆ, ಈ ಒಂದು ಟೆಂಟಿನ ಹಿಂದೆ ಇರುವಂತಹ ಬ್ರಿಡ್ಜ್ ಏನಿದೆ ಅಲ್ಲಿ ತುಂಬಾ ಜನ ನಿಂತಿದ್ದೀರಂತೆ, ಅದು ದಯವಿಟ್ಟು ಅಷ್ಟು ಗಟ್ಟಿ ಇಲ್ಲ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ದಯಮಾಡಿ ಇಳಿಬೇಕು ಆ ಒಂದು ಬ್ರಿಡ್ಜ್ ಮೇಲೆ ನಿಂತಿರೋಂಥವ್ರು. ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಮಾರ್ಗದರ್ಶಕರು ಹಾಗೂ ಈ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರೇ, ತಮ್ಮ ಪಾದಾಚರಣೆಗಳಿಗೆ ನಮಸ್ಕರಿಸ್ತಾ, ಹಾಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ರೈ ಅವರೇ ಹಾಗೂ ಗುರು ಕಿರಣ್ ಅವರೇ ಕಾರ್ಯಾಧ್ಯಕ್ಷರೇ, ಹಾಗೂ ಗುಣರಂಜನ್ ಅವರೇ, ಉಮೇಶ್ ಶೆಟ್ಟಿ ಅವರೇ ಹಾಗೂ ಶ್ರೀಮತಿ ಅಶೋಕ್ ರೈ ಅವರೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಸಭೆಯಲ್ಲಿರ್ತಕ್ಕಂಥವರೇ ಮತ್ತು ಕೋಣದ ಯಜಮಾನರೇ, ನಮ್ಮ ಕಂಬಳ ಬೆಂಗಳೂರು ಕಂಬಳ ಬಹಳ ವಿಜೃಂಭಣೆಯಿಂದ ಪ್ರಕಾಶಣ್ಣ ಮತ್ತು ಅಶೋಕಣ್ಣನವರ ಸಾರಥ್ಯದಲ್ಲಿ ನಡೀತಾ ಇದೆ. ಇದು ಮಾತನಾಡ್ತಕ್ಕಂಥ ಸಮಯ ಅಲ್ಲ, ಎಲ್ಲ ಇದೊಂದು ಜೊತೆಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಎತ್ತರಕ್ಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬಂದಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಉಪೇಂದ್ರ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಪಿಕ್ಚರ್ ಅಭಿ ಬಾಕಿ ಹೈ ಬಾಸ್ ಅನ್ನೋ ಹಾಗೆ ಇವತ್ತು ಸಂಜೆ ನಮ್ಮ ತುಳುನಾಡಿನ ಹೆಮ್ಮೆಯ ಪ್ರತಿಭೆ ಅಂತಾನೆ ಹೇಳ್ಬಹುದು. ಬಹಳ ಖುಷಿ ಅನ್ಸದ್. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ತುಳುನಾಡಿನವರು ಏನೇ ಮಾಡಿದ್ರು ಕೂಡ ಪರ್ಫೆಕ್ಟ್ ಮಾಡ್ತಾರೆ, ಅವ್ರದೇ ಆದ ಛಾಪ್ ಮೂಡಿಸ್ತಾರೆ, ಅವ್ರು ಯಾವುದೇ ಒಂದು ಸೆಕ್ಟರಿಗೆ ಹೋದ್ರು ಅಂತ. ಹಾಗೆ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಒಂದು ರಾಕ್ ಸ್ಟಾರ್ ಅನ್ನೋದು ನನ್ನ ಭಾವನೆ. ಅವ್ರ ಸ್ಟೇಜಿಗೆ ಬಂದ್ರೇನೆ ಒಂದು ಪಾಸಿಟಿವ್ ಎನರ್ಜಿ. ಹಿ ಇಸ್ ಅ ರಾಕಿಂಗ್ ಪರ್ಫಾರ್ಮರ್. ಗುರು ಕಿರಣ್ ನೈಟ್ಸ್ ಇರುತ್ತೆ ಕಲ್ಚರಲ್ ವೇದಿಕೆಯಲ್ಲಿ. ಸೊ ಸಂಜೆ ಬಹಳಷ್ಟು ಕಾರ್ಯಕ್ರಮಗಳು ಇದೆ ಬ್ಯಾಕ್ ಟು ಬ್ಯಾಕ್. ಹಾಗೆ ಇವತ್ತು ಸಂಜೆ ಮುಖ್ಯ ಸಭಾ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿದ್ದಾರೆ.
ಹಾಗೆ ನಮ್ಮ ಉಪೇಂದ್ರ ಶೆಟ್ಟಿ ಸರ್ ಅವರು ಈಗಷ್ಟೇ ಬಹಳ ಅಭಿಮಾನದಿಂದ ಮಾತಾಡಿದ್ದಾರೆ. ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸುಸಮಯ. ಮಾನ್ಯ ಅಧ್ಯಕ್ಷರು ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಗೌರವ ಅಧ್ಯಕ್ಷರೆಲ್ಲರೂ ಒಡಗೂಡಿ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಲರವ ಪ್ರಾರಂಭವಾಗತ್ತೆ. ಆ ನಿನಾದ ಗುರುವಣ್ಣ, ಥ್ಯಾಂಕ್ ಯು ಸೋ ಮಚ್. ಗುರು ಕಿರಣ್ ರವರಿಗೆ ವಿಶೇಷ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಅವರೊಂದು ಜಬರ್ದಸ್ತ್ ಸಾಂಗ್ ಅನ್ನ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಜೋರಾದ ಚಪ್ಪಾಳೆ ನಮ್ಮ ಗುರು ಕಿರಣ್ ಅವರಿಗೆ. ಅವರಿವರ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ವಂದನೆಗಳನ್ನ ಸಮರ್ಪಿಸಲಿಕ್ಕೆ ನಮ್ಮ ಸಮಿತಿಯ ದೀಪಕ್ ರವರನ್ನ ಬರಮಾಡ್ಕೊಳ್ತಾ ಇದ್ದಾನೆ. ಆಕ್ಚುಲಿ ವಂದನಾರ್ಪಣೆ ನಮ್ಮ ಗುರುವಣ್ಣ ಅವ್ರು ಮಾಡಬೇಕಾಗಿತ್ತು, ಆದರೆ ಅವರು ಅದಕ್ಕೂ ಮುನ್ನ ಅವರು ವಂದನೆ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಬಹುಶಃ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಕಲ್ಚರಲ್ ಟಚ್ ನೀಡ್ತಾ ಇರೋದು ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಗುರು ಕಿರಣ್ ರವರು. ಹಿ ಇಸ್ ರಾಕಿಂಗ್ ಇನ್ ಹಿಸ್ ಓನ್ ವೇ ಮ್ಯೂಸಿಕ್ ಇಂಡಸ್ಟ್ರಿ ಅಂಡ್ ವಿ ಆರ್ ವೆರಿ ಪ್ರೌಡ್ ಫಾರ್ ಇಟ್. ಪ್ರೀತಿಯ ಗುರು ಕಿರಣ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ ತುಳುನಾಡಿನ ಹೆಮ್ಮೆಯ ಪ್ರತಿಭೆ ಗುರು ಕಿರಣ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ರು ನಾನು ಕೇಳ್ತಾ ಇದ್ರು ಯಾರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ. ಕೇಳಿದ ತಕ್ಷಣ ನಾನು ಫಸ್ಟ್ ಯಾವತ್ತು ಹೇಳೋದು, ಇವತ್ತಿನ ಕಂಬಳದ ಸೆಲೆಬ್ರಿಟಿಗಳು ಕೋಣಗಳು. ಸೊ ಈ ಕೋಣಗಳ ಯಜಮಾನರಿಗೆ, ಕೋಣಗಳ ಮಾಲಕರಿಗೆ ಹಾಗೂ ಅದನ್ನ ನೋಡ್ಕೊಳ್ಳೋರಿಗೆ, ಓಡಿಸೋರಿಗೆ, ಇಡೀ ತಂಡಕ್ಕೆ ಒಂದು ಧನ್ಯವಾದಗಳು ಹೇಳಬೇಕು. ಮೊದಲು ನಮ್ಮ ಜೊತೆ ಇದ್ದಿದ್ದಕ್ಕೆ. ತಮಾಷೆ ಅಲ್ಲ, ಅಲ್ಲಿಂದ ಇಲ್ಲಿ ಬಂದು ಈ ಕೋಣಗಳನ್ನು ಹಿಡ್ಕೊಂಡು ಹೇಳ್ದಂಗೆ ಕೇಳಲ್ಲ. ಸೊ ಇಡೀ ತಂಡಕ್ಕೆ ಬಂದದ್ದು 170 ಕೋಣಗಳು, ಜೊತೆ ಕೋಣಗಳು ಬಂದಿದ್ವಿ. ಎಲ್ಲ ತಂಡಕ್ಕೆ ಧನ್ಯವಾದಗಳು. ಇದು ಈ ಒಂದು ಇತಿಹಾಸ ಸೃಷ್ಟಿ. ಬೆಂಗಳೂರಲ್ಲಿ ಮೊದಲ ಬಾರಿ ನಮ್ಮ ಸಂಪ್ರದಾಯ, ಕರಾವಳಿ ಸಂಪ್ರದಾಯ, ಯಾಕೆಂದರೆ ಒಂದು ಹೇಳ್ಬೇಕಂದ್ರೆ ತುಳುನಾಡ ಸಂಪ್ರದಾಯ, ಬಟ್ ಬೈಂದೂರಲ್ಲಿ ಕಮಲ ನಡೀತಾ ಇದೆ, ಮಂಜೇಶ್ವರದಲ್ಲಿ ಕಮಲ ನಡೀತಾ ಇದೆ, ಕರಾವಳಿಯಲ್ಲೇ ಹೇಳಬೇಕು. ಸೊ ಇಡೀ ಆ ಒಂದು ದಕ್ಷಿಣ ಕನ್ನಡ, ಉಡುಪಿ, ಇಡೀ ಬೆಲ್ಟಲ್ಲಿ ನಡೆಯೋ ಈ ಸಂಪ್ರದಾಯನ ನಾವೀಗ ಬೆಂಗಳೂರಿಗೆ ತಂದಿದ್ದೀವಿ. ಬೆಂಗಳೂರಿನ ಎಲ್ಲ ತುಳು ಸಂಘಟನೆಗಳು, ಎಲ್ಲ ಜಾತಿ ಸಂಘಟನೆಗಳು ಸೇರಿ ಇದನ್ನು ಇಲ್ಲಿ ಬೆಂಗಳೂರಿಗೆ ತಂದಿದ್ದೀವಿ. ಸೊ ಇದನ್ನು ಜೊತೆ ಸೇರಿಸಿದ್ದಕ್ಕೆ ಎಲ್ಲರಿಗೂ ನಾನು ಹೇಳೋದು, ಇಡೀ ಇಲ್ಲಿದ್ದು ಎಲ್ಲ ಸಂಘಗಳಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇವತ್ತು ನಮ್ಮ ಕೆಲವರ ಕನಸು ಇದು, ಬೆಂಗಳೂರಲ್ಲಿ ಕಂಬಳ. ನಮ್ಮ ಅಶೋಕ್ ರೈ ಅವರ ಕನಸು, ನಮ್ಮ ಪ್ರಕಾಶ್ ರೈ ಅವರು ಏನು ತುಂಬ ವರ್ಷಗಳಿಂದ ಇದನ್ನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ರು. ಈ ತುಂಬ ತುಳುಕೂಟ ಅವರು ಇಟ್ಕೊಂಡಿದ್ರು. ಒಂದಷ್ಟು ತುಳು ಸಂಘಟನೆಗಳು ಇದರ ಬಗ್ಗೆ ಮಾತಾಡ್ತಾನೆ ಇದ್ರು. ಈ ಕನಸು ಇವತ್ತು ನನಸಾಗ್ತಾ ಇದೆ. ಈ ಕನಸನ್ನು ಹೊಂದಿದವರಿಗೂ ನಾವು ಧನ್ಯವಾದಗಳು ಅರ್ಪಿಸಬೇಕು. ಜೊತೆಗೆ ಇವತ್ತು ನಮ್ಮ ಅತಿಥಿಯಾಗಿ ಬಂದ ಎಲ್ರಿಗೂ ನಾನು ಹೇಳೋದು, ಇದ್ದಾಗತ್ತೆ ಭಾಷಣ, ಎಲ್ರಿಗೂ ನಮ್ಮ ಹೊರದೇಶದಿಂದ ಬಂದ ಅತಿಥಿಗಳಿದ್ದಾರೆ, ಇವರಿಗೆಲ್ರಿಗೂ ಧನ್ಯವಾದ. ಮೊದಲು ಫಾರ್ಮಲ್ ಧನ್ಯವಾದ ಬೇರೆಯವರು ಹೇಳ್ತಾರೆ. ಇವತ್ತು ಎಲ್ಲ ಬೆಂಗಳೂರಿಗಷ್ಟೇ, ಮಂಗಳೂರು ಅಷ್ಟೇ, ಎಲ್ಲ ಬೇರೆ ಉತ್ತರ ಕರ್ನಾಟಕ, ಇಡೀ ಕರ್ನಾಟಕ ಅಥವಾ ಬೇರೆ ಊರಿಂದ ಬಂದವರು ಇದನ್ನು ಎಂಜಾಯ್ ಮಾಡಿ, ಇದು ನಾವು ನಿಮಗೋಸ್ಕರ ಎಲ್ಲರೂ ಸೇರಿ ಮಾಡಿದ ಕೆಲಸ ಇದು. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ. ಆಮೇಲೆ ಇದನ್ನು ಮಾಡೋದಕ್ಕೆ ಒಂದಷ್ಟು ತಂಡ, ನಾನು ಹೇಳಬೇಕಂದ್ರೆ ನಮ್ಮ ಟೆಂಟ್ ಹೌಸ್, ಸ್ಟೇಜು, ಈ ಎಲ್ಲ ಡೆಕೋ, ನಮ್ಮ ಡಿಸೈನಿಂಗ್ ತಂಡಗಳು ತುಂಬ ಶ್ರಮ ಪಟ್ಟಿದೆ.
ತಿಂಗಳಿಂದ ಶ್ರಮ ಪಡ್ತೀವಿ. ಈ ಕರೆ ಮಾಡೋಕ್ಕಾಗಲಿ, ಮಂಗಳೂರಿಂದ ಎಕ್ಸ್ಪರ್ಟ್ಸ್ ಬಂದು ಇಲ್ಲಿ ಮಾಡಿದ್ದಾರೆ. ಇಡೀ ತಂಡವಾಗಿ ಮಂಗಳೂರಿಂದ ಒಂದು 15,000 ಜನ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳಿ, ನಾನು ಆ್ಯಕ್ಚುಲಿ ಅಫಿಷಿಯಲ್ ಧನ್ಯವಾದ ಹೇಳಿಕೆಗೆ ಐ ಥಿಂಕ್ ದೀಪಕ್ ಅವರನ್ನು ಕರಿತೀನಿ. ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ಅಬ್ಸರ್ವ್ ಮಾಡಿರಬಹುದು, ಇವತ್ತು ವಿಶೇಷವಾಗಿ ಮಾಧ್ಯಮದವರು, ಅದರಲ್ಲೂ ಸ್ಪೆಷಲಿ ರಿಪೋರ್ಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬಂದು ಕ್ಯಾಮ್ರಾ ಮುಂದೆ ನಿಂತು ಬಹಳ ಸೊಗಸಾದ ನಿರೂಪಣೆ ಕೊಡ್ತಾ ಇದ್ರು ಅವರವರ ವಾಹಿನಿಗೆ. ಬರೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದ ವಾಹಿನಿಗಳು ಕೂಡ ಇವತ್ತು ಸೆರೆ ಹಿಡಿದಿದೆ ಸಂಪೂರ್ಣ ಕಾರ್ಯಕ್ರಮವನ್ನ. ಅಪ್ಪಟ ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ನಿಂತು ಅವರು ನಿರೂಪಣೆ ನೀಡ್ತಾ ಇದ್ದು ತುಂಬಾ ಖುಷಿ ಅನ್ನಿಸ್ತು ರಿಪೋರ್ಟ್ ಮಾಡ್ತಾ ಇದ್ದಿದ್ದು. ಅಂದ್ರೆ ಒಂದು ಕಾರ್ಯಕ್ರಮ ಸೃಷ್ಟಿಸಿದಾಗ ಒಂದು ಮ್ಯಾಜಿಕ್ ಹೇಗಾಗತ್ತೆ ಅಂತ ಗುರುವಣ್ಣ ಹೇಳ್ದಾಗೆ, ಖಂಡಿತ ಇಲ್ಲಿ ಕರಾವಳಿಯವರು, ನಮ್ಮ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಧ್ಯ ಕರ್ನಾಟಕ ಅನ್ನೋ ಭಾವ ಇಲ್ಲ, ಅಖಂಡ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇದು ನಮ್ಮ ಕಂಬಳ ಅನ್ನೋ ಹೆಮ್ಮೆಯೊಂದಿಗೆ ಬಂದು ಭಾಗವಹಿಸುತ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಭರ್ಪೂರಾಗಿ ಜರುಗಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೀಗೆ ಬಂದು ಪಾಲ್ಗೊಳ್ಬೇಕು. ಇನ್ನು ಸಾಂಸ್ಕೃತಿಕ ವೇದಿಕೆಗೆ ನಾವು ಎಂದು ಮರಿಬಾರ್ದು ನಮ್ಮ ಮೈಸೂರು ಮಹಾರಾಜರನ್ನ ಅನ್ನೋ ಕಾರಣಕ್ಕಾಗಿ ಜಯ ಚಾಮರಾಜೇಂದ್ರ ಕೃಷ್ಣರಾಜ ಒಡೆಯರ್ ಹೆಸರನ್ನ ಇರಿಸಿರುವಂತದ್ದು ಬಹಳಾನೇ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಕಾದು ನಿಂತಿದ್ದೀರಾ. ತಾಲೀಮ್ಗಳು ನಡೀತಾ ಇದೆ, ಅವರವರ ಕೋಣಗಳನ್ನ ತೆಗೆದುಕೊಂಡು ಬಂದು ತಾಲೀಮ್ ಮಾಡ್ತಿದ್ದಾರೆ. ಯಾವಾಗ ಪ್ರಾರಂಭ ಆಗುತ್ತೆ, ಏನೆಲ್ಲ ಕಾರ್ಯಕ್ರಮಗಳು ಮುಂದೆ ಇದೆ, ಇದರ ಜೊತೆಗೆ ವಂದನಾರ್ಪಣೆಯನ್ನ ಮಾಡಲಿಕ್ಕೆ ನಾನು ಸಮಿತಿಯ ನಮ್ಮ ದೀಪಕ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಬಹಳ ಅದ್ಭುತವಾದ ನಿರೂಪಕರು ಕೂಡ ಹೌದು. ಅವರು ಇವತ್ತಷ್ಟೇ ಶಾರ್ಟ್ ಬ್ರೇಕ್ ತಗೊಂಡಿದ್ದಾರೆ. ದೀಪಕ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಕಂಬಳ, ನಮ್ಮ ಕಂಬಳದ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳುತ್ತಿದೆ. ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಕರಾವಳಿ ಮೂಲದ ಜಾತಿ ಸಂಘಟನೆಗಳು, ಸಾಂಸ್ಕೃತಿಕ ಸಂಘಟನೆಗಳು, ಭಾಷಾ ಸಂಘಟನೆಗಳು ಇದರಲ್ಲಿ ಕೈ ಜೋಡಿಸಿದ್ದಾರೆ ಆಯೋಜನೆಯಲ್ಲಿ, ಅವರಿಗೂ ಸಹ ಧನ್ಯವಾದಗಳು. ಮುಖ್ಯವಾಗಿ ಕೋಣದ ಯಜಮಾನರಿಗೆ ಹಾಗೂ ಕೋಣವನ್ನ ಊರಿಂದ ತೆಗೆದುಕೊಂಡು ಬಂದಂತಹ ಎಲ್ಲ ಕಂಬಳ ಪ್ರಿಯರಿಗೆ, ಕಂಬಳ ಬೆಂಬಲಿಗರಿಗೆ ನಿಮಗೂ ಸಹ ಧನ್ಯವಾದಗಳು. ಮಾಧ್ಯಮ ಮಿತ್ರರನ್ನ ಸಹ ನಾವು ಸ್ಮರಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ 2 ದಿನ ನಿರಂತರವಾಗಿ ನಡೆಯಲಿದೆ. ಅವರನ್ನ ಸಹ ಆಯೋಜಕರನ್ನ, ಕಲಾವಿದರನ್ನ ಗೌರವಿಸ್ತಾ ಇದ್ದೇವೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಕೇಳಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅತಿಥಿಗಳು ಸಾಂಸ್ಕೃತಿಕ ವೇದಿಕೆಯತ್ತ ತೆರಳುವಂತೆ ಭಿನ್ನಯಿಸ್ತಾ ಇದ್ದೇನೆ. ನನ್ನ ಬರ್ರಿ ಅವಕಾಶ 2 ನಿಮಿಷ ಅವಕಾಶ ಮಂಜೋಟಿ చెప్పారా? ಅವಕಾಶ 5 ನಿಮಿಷದ ಕಡೆಯ ಅವಕಾಶ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. 5 ನಿಮಿಷದ ಅವಕಾಶ ನಾವು ಮಂಜೋಟಿ చెప్పారా? ಈಗ ತೆರಳಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅನಾವರಣ ಇದೀಗ ಸ್ವಲ್ಪ ಸಮಯದಲ್ಲಿ. ನಮಸ್ತೆ. ಧನ್ಯವಾದಗಳು ದೀಪಕ್. ಈಗ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ಸಾಂಸ್ಕೃತಿಕ ವೇದಿಕೆ ಅಂದ್ರೆ ಜಯ ಚಾಮರಾಜೇಂದ್ರ ಕೃಷ್ಣರಾಜ ಒಡೆಯರ್ ವೇದಿಕೆಯತ್ತ ತೆರಳಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಕಾಣೋ ತವಕ ಹೆಚ್ಚಾಗ್ತಾ ಇದೆ. ಕೋಣಗಳು ಚಿಗರೆಯಂತ ಓಟಗಾರರನ್ನ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ. ಈಗಾಗಲೇ ಬಹುಶಃ ಒಲಿಂಪಿಕ್ ದಾಖಲೆ ಸರಿಗಟ್ಟಬಲ್ಲ ಓಟಗಾರರಿದ್ದಾರೆ ನಮ್ಮ ಕಂಬಳದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಧುಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಎಲ್ಲರೂ ಬರಬೇಕು ಅಂತ ಕೋರ್ಕೊಳ್ತಾ ನಮ್ಮ ಅತಿಥಿ ಗಣ್ಯರು ಮುಖ್ಯವಾಗಿ ಸಾಂಸ್ಕೃತಿಕ ವೇದಿಕೆಗೆ ಆಗಮಿಸಬೇಕು. ಇಲ್ಲಿಗೆ ಬೆಳಗಿನ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮುಕ್ತಾಯವಾಗ್ತಾ ಇದೆ. ಹೊರಡೋ ಮುನ್ನ ನಾನು ದಿವ್ಯಾ ಆಲೂರ್ ನಮಸ್ಕಾರಗಳೊಂದಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನ ಚಂದವಾಗಿ ನಿರೂಪಿಸಿದಂತಹ ದಿವ್ಯಾ ಆಲೂರ್ ಅವರಿಗೆ ಸ್ಮರಣಿಕೆಯನ್ನು ನೀಡುವಂತೆ ಪ್ರಕಾಶ್ ಶೆಟ್ಟಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅಶೋಕ್ ರೈ ಅವರು ಒಂದು ಮಾಲಾರ್ಪಣೆಯನ್ನು ಮಾಡಬೇಕು. ದಿವ್ಯಾ ಆಲೂರ್ ಕರ್ನಾಟಕದ ಉದಯೋನ್ಮುಖ ನಿರೂಪಣೆಗಾರ್ತಿ ಇದೀಗ ನಮ್ಮ ಕಂಬಳದ ವೇದಿಕೆಯಲ್ಲಿ. ಹಲೋ,
ನಾವೆಡ್ದ ಎಲ್ಲಿಯರ್ಲಿ ಯಜಮಾನನ ಗಮನಗೂ ನಾವೆಡ್ದ ಎಲ್ಲಿಯರ್ಲಿ ಯಜಮಾನನ ಗಮನಗನ್ನ ಅಜಿಪ್ಪತ್ತ ನಡಿಜತೆರ್ಲು ನಾವೆಡ್ದಲ್ಲಿ ಭಾಗಡು ಬೆಂಗಳೂರದ ಕಮಲಕೂಟ ಭಾಗವಹಿಸದ 62 ಜೊತೆ ಕೋಣಗಳು ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸುವುದಕ್ಕಾಗಿ ಕರೆಗಿಳಿದಿದೆ. ಕಡೆಯ 5 ನಿಮಿಷಗಳ ಅವಕಾಶವನ್ನು ಕೊಡ್ತಾ ಇದ್ದೇವೆ ನೇಗಿಲು ಕಿರಿಯ ವಿಭಾಗದ ಕೋಣಗಳಿಗೆ. ಅದರ ಕೂಡಲೇ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಭಾಗವಹಿಸುವುದಕ್ಕಾಗಿ ಮಂಜೊಟ್ಟಿಗೆ ಬರಬೇಕಣ್ಣ. ಬಲ್ಲದಲ್ಲಿ ವಿಭಾಗದ ಕಟ್ಟದೆ ಮಹನೀಯರ ಗಮನಕ್ಕೆ ಮಂಜೊಟ್ಟಿ ಬರೋಣ. ಮುಂಭಾಗದಲ್ಲಿ ಕೋಣಗಳು ಬಲ್ಲದಲ್ಲಿ ವಿಭಾಗದ ದಯವಿಟ್ಟು ಫ್ರೀ ಮಾಡಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 5 ನಿಮಿಷ ವಾಲಂಟಿಯರ್ಸ್ ಅತ್ಯಂತ ಸವಿನಯ ವಿನಂತಿ, ವೇದಿಕೆಯ ಎದುರು ಭಾಗವನ್ನು ತೆರವು ಮಾಡಿ ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸಾರ್ವಜನಿಕರು ಆ ಸ್ಥಳವನ್ನ ತೆರವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿರುವ ರಕ್ಷಣಾ ಸಿಬ್ಬಂದಿಯಲ್ಲಿ ಒಂದು ವಿನಂತಿ, ಸಾಂಸ್ಕೃತಿಕ ವೈಭವವನ್ನ ಹಾಗೂ ಕರಾವಳಿಯ ಕ್ರೀಡೆಯನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಈಗಾಗಲೇ ಲಕ್ಷಾಂತರ ಜನರು ನಮ್ಮ ಅರಮನೆ ಮೈದಾನ ಸೇರಿದ್ದಾರೆ. ಅವಕಾಶ ಇಲ್ಲಿ ಕೊಡಬೇಕು. ಅವಣ್ಣ ದಂಡ ಅಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ಯಾರು ನಿಲ್ಬಾರ್ದು. ಯಾವುದೇ ಅನಾಹುತಗಳು ಆದ್ರೆ ಕಂಬಳ ಸಮಿತಿ ಜವಾಬ್ದಾರಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯ ವಿನಂತಿ, ಮಾಧ್ಯಮ ಮಿತ್ರರು ಎಲ್ಲರೂ ಬ್ಯಾರಿಕೇಡ್ ಒಳಗಡೆ ಬಂದು ಫೋಟೋ ತೆಗಿಬೇಕು. ಮತ್ತು ರಕ್ಷಣಾ ಸಿಬ್ಬಂದಿಯಿಂದ ವಿನಂತಿ, ಕಂಬಳ ಸಮಿತಿಯಿಂದ ಕೊಟ್ಟ ಮಾಧ್ಯಮ ಪಾಸ್ ಹಾಕಿಕೊಂಡು ಇರೋರನ್ನು ಬಿಟ್ಟು ಬೇರೆ ಯಾವುದೇ ಫೋಟೋಗ್ರಾಫರ್ಗಳನ್ನು ಅಲ್ಲಿ ಬಿಡಬಾರ್ದು ಅಂತ ಕೇಳ್ಕೊಳ್ತೇವೆ. ಬೌನ್ಸರ್ಗಳಲ್ಲಿ ವಿ ಆರ್ ರಿಕ್ವೆಸ್ಟಿಂಗ್ ಬೌನ್ಸರ್ಸ್, whoever is not wearing media pass, kindly ensure they are cleared from the venue. ಕರಾವಳಿ ಆಟ ಕೋಣಗಳ ಓಟ, ಕರಾವಳಿ ಆಟ ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ನಾವೆಲ್ಲಿ ವಿಭಾಗದಲ್ಲಿ ನಕಲಣ್ಣ ನನ್ನ 3 ನಿಮಿಷದೊಳಗೆ 10 ರನ್ಗಳಿಗೆ ಜಪ್ಪಿನ ಅವಕಾಶ ದಯವಿಟ್ಟು ಆ ಕಡೆ ಮೂಲೆಯಲ್ಲಿ ಕೋಣ ಬಿಡುವಲ್ಲಿ ಆ ಬ್ರಿಡ್ಜ್ ಮೇಲೆ ಜಾಸ್ತಿ ಜನ ನಿಲ್ಬೇಡಿ. ಅದೇನೋ ಪೊಲೀಸ್ನವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಜನ ಜಾಸ್ತಿ ನಿಂತಿದ್ದಾರಂತ. ದಯವಿಟ್ಟು ಆ ಸ್ಕೈ ಬ್ರಿಡ್ಜ್ ಏನ್ ಮಾಡಿದಾರೆ ಆ ಬ್ರಿಡ್ಜ್ ಮೇಲೆ ದಯವಿಟ್ಟು ಯಾರು ಹತ್ತಕ್ಕೆ ಹೋಗಬೇಡಿ ಜಾಸ್ತಿ. ಅಣ್ಣ ವೇದಿಕೆಯ ಮೈಕ್ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಿ ಕೊಟ್ಟರೆ ಒಳ್ಳೇದು. ಸಭಾ ಕಾರ್ಯಕ್ರಮಗಳಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡಿ ದಯವಿಟ್ಟು. ಇಲ್ಲಿ ಕಂಬಳ ಬಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ, ದಯವಿಟ್ಟು ಗಮನಿಸಬೇಕು. ಯಾರಿಗೂ ಕೇಳೋದಿಲ್ಲ, ಯಜಮಾನರಿಗೆ ಕೇಳೋದಿಲ್ಲ, ಬರೋದಿಲ್ಲ ಅವರು. ದಯವಿಟ್ಟು ಗಮನ ಕೊಡಿ. ಹಲೋ ಹಲೋ ನಿರಂಜನ್ ರೈಕ್ಲೆ ಸ್ಟೇಜ್ ಬರ್ಚಿ ಮಲ್ಲೇಜ್ ಎಂಕ್ಲಿ ಖಾಲಿ ಮೈಕ ಹೋರಿ ಅರ್ನಾಡು. ಹಲೋ ಆವ್ ಹಲೋ ನಿರಂಜನ್ ರೈಕ್ಲೆ ಉಡಿಯಾರೇಜ್ ಮುಳಿತೆ ಬಾರಿ ಭಂಗೋಡುಲ್ಲ ಬಾರಿ ಸ್ಟಾರ್ಟ್ ಆಯ್ರ ಇರ್ಲು ಬಾರು ಬರೋಡು. ಹಲೋ ಅಣ್ಣ ನಾವೆಡ್ದು ಎಲ್ಲಿ ಹಾಕಲೆ ಕಟ್ಟಿಯ ಕಟ್ಟದ ಬರೋಡಣ್ಣ ಮಂಜುಟ್ಟು ಜಪ್ಪ ಓಡು. 2 ನಿಮಿಷ ಅವಕಾಶ ಉಂಟು. 5 ಬೊಕ್ಕ ನಿಕ್ಲಿ ಜಪ್ಪ ರಾಪುಜಿ ದಯ ಮಲ್ತದೆ. ನಾವೆಡ್ದ ನೇಗಿಲು ಕಿರಿಯ ವಿಭಾಗದವರು ಗಮನಿಸಬೇಕು. ಕಡೆ 2 ನಿಮಿಷದ ಅವಕಾಶ ಇದೆ ಮಂಜುಟ್ಟಿಯಿಂದ ಇಳಿಲಿಕ್ಕೆ. ಆನಂತರ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಪ್ರಥಮ ವರ್ಷದ ಬೆಂಗಳೂರು ಕಂಬಳಕ್ಕೆ ತಮ್ಮ ಗತ್ತು ಗೈರತ್ತುಗಳಿಂದ ಕಂಬಳಕ್ಕೆ ಇಳಿಯುವುದಕ್ಕಾಗಿ ಬರಬೇಕಣ್ಣ. ಹಗ್ಗ ಕಿರಿಯ ವಿಭಾಗದವರು ದಯವಿಟ್ಟು ಗಮನಿಸಬೇಕು. ನಮ್ಮ ಕಂಬಳ ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಹಲೋ 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 ರೈಕ್ಲೆ ಹಲೋ ಹೇಳಿ ಅಣ್ಣ. ಮೈಕ ಕೇಂಡೆ ಮುಲ್ತ ಮೈಕ ಕೇಂಡ ಇತ್ತೆ ಕೇಂಡು ಇತ್ತೆ ಕೇಂಡತೆ ಕೇಂಡು ಅಣ್ಣ. ಹಾ ಸರಿ ಸರಿ. ಸಾಂಸ್ಕೃತಿಕ
ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತ ಕರಾವಳಿಯ ಜನತೆ ಸಾಕಷ್ಟು ಪ್ರತಿಭೆಗಳಿಂದ ತುಂಬಿಕೊಂಡಿರುತ್ತೆ. ಈ ಮಾತಿಗೆ ಸಾಕ್ಷಿಯಾಗಿ ಕರಾವಳಿ ನೆಲದ ಒಂದು ಕ್ರೀಡೆ ಇವತ್ತು ಬೆಂಗಳೂರಿನ ನೆಲದಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮವರೆಗೆ ನಡೀತಾ ಇದೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ಲಕ್ಷಾಂತರ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ರಾಜಧಾನಿ ಬೆಂಗಳೂರಿಗೆ ಬಂದಿರ್ತಾರೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹಲೋ, ಸ್ಟೇಜಿನ ಮೈಕ್ ಸ್ವಲ್ಪ ಬಂದ್ ಮಾಡ್ಲಿಕ್ಕೆ ಆಗ್ತದಾ? ಯಾನ್ ಮುಲ್ಪ ಕಂಟ್ರೋಲ್ ರೂಮ್ ದಲ್ಪ ದಯದೀದು ದಾಪಂಡ ಎರ್ಲಿನ ಸ್ಪರ್ಧೆಲ್ ಸ್ಟಾರ್ಟ್ ಮಾಡ್ಪಾರ ಇಂಗ್ಲಿಗೆ ಸಮಸ್ಯೆ ಆಪಣು ಎರ್ಲು ಕರೆಕ್ಟ್ ಜಪ್ಪನಾಗ ಎರ್ಲಿನ ಪುದರ್ ಪನ್ ಹುಡುಕ್ತಂಡು ಅಗಲಿನ ಬಗ್ಗೆ ಎರಡು ಪೊರ್ಲದ ಪಾತರ ಪನ್ ಹುಡುಕ್ತಂಡು ಪಂಡ್ರ ಅವಕಾಶ ತಿಕ್ಕಿಜೆ ಎಂಗ್ಲಿಗೆ ಮೈಕ್ ಬಂದಿತ್ತಂಡು ಎಂಗ್ಲಿಗೆ ಒತ್ತಂಡ ಎಂಗ್ಲಿಗೆ ಸೆಲೆಬ್ರಿಟೀಸ್ ಎರ್ಲಿನ ಯಜಮಾನನಾಗ್ಲಿ ಎರ್ಲಿನಾಗ್ಲಿ ಮೂಲು ಅಗ್ಲ ಕರೆಕ್ಟ್ ಜಪ್ಪನಾಗ ಅಗಲಿನ ಬಗ್ಗೆ ಎರಡು ಪಾತರ ಪಂಡ್ರ ಮುಲ್ಪ ಅವಕಾಶ ಇದೆ ಬಂಡ ದಾದಣ್ಣ ಒಂದು ದಯವಿಟ್ಟು ಸ್ವಯಂ ಸೇವಕರು ಇಲ್ಲಿಯ ನಮ್ಮ ಬ್ಯಾರಿಕೇಡ್ ನ ಒಳಗಡೆಯಿಂದ ಫೋಟೋಗ್ರಾಫರ್ಸ್ ಇಲ್ಲಿ ಇದ್ದಾರೆ ಈ ಬದಿಯಲ್ಲಿ, ಅವರಿಗೆ ಪ್ರತ್ಯೇಕವಾಗಿ ಜಾಗ ಕೊಡಿಸಿ ಅವರನ್ನು ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಖಾಲಿ ಮಾಡಿಸಿ. ಹೌದು, ಮಾಧ್ಯಮ ಮಿತ್ರರೇ ದಯವಿಟ್ಟು ಗಮನಿಸಿ, ಬ್ಯಾರಿಕೇಡ್ ನ ಒಳಗಿದ್ದ ಜನರನ್ನೆಲ್ಲ ಹೊರಗೆ ಕಳಿಸಿ ನಿಮಗೋಸ್ಕರ ಅವಕಾಶ ಮಾಡಿಕೊಟ್ಟಿದೆ. ಈ ಬ್ಯಾರಿಕೇಡ್ ನ ಒಳಗೆ ಯಾರೂ ನಿಲ್ಲುವ ಹಾಗೆ ಇಲ್ಲ. ನೋ ಸರ್, ದಯವಿಟ್ಟು ಕ್ಷಮಿಸಿ, ಇದರ ಒಳಗೆ ಯಾರೂ ನಿಲ್ಲುವ ಹಾಗೆ ಇಲ್ಲ. ನಿಮಗೆ ಪ್ರತ್ಯೇಕವಾಗಿ ಅಲ್ಲಿ ಕೊಡ್ತಾರೆ ಜಾಗ, ಆಗುದಿಲ್ಲ. ಬಲ್ಲುದ ಎಲ್ಲಿಯಾರ ನನಗೆ ಒಂಜೇ ಒಂಜಿ ಜೊತೆ ಬತ್ತಿದ್ದಾರೆ ನನಗೆ. ಹಾ, ದಯವಿಟ್ಟು ಆ ಬದಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನ ಹತ್ರ ಕೂಡ ಬ್ಯಾರಿಕೇಡ್ ನ ಒಳಗೆ ಜನ ಇದ್ದೀರಿ. ಸ್ವಯಂ ಸೇವಕರು ದಯವಿಟ್ಟು ಅವರನ್ನು ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು. Can I speak in English? All the press reporters and media people are requested, humbly requesting that you have allotted separate space for your convenience. It not only disturbs us, it disturbs the buffaloes. So that we are humbly requesting with you. Please cooperate with us. वो कन्नड़ नहीं तो हिंदी में, हिंदी वाला है तो हिंदी में भी बोल सकता हूं मैंने. जो है छायाग्राहक है, फोटोग्राफर है, हमको चाहिए, आप भी चाहिए, आपके एडवर्टाइजमेंट भी चाहिए, लेकिन हमारा बफेलो रेस के लिए तकलीफ नहीं होना है ना. कोऑपरेट करिए. नमस्कार. ಸರ್, ದಯವಿಟ್ಟು ಗಮನಿಸಿ, ಮೀಡಿಯಾ ಪೀಪಲ್ಸ್ಗೆ ಕಾದಿರಿಸಿದ ಜಾಗದಲ್ಲಿ ಸಾರ್ವಜನಿಕರು ಇದ್ದೀರಿ. ಸಾರ್ವಜನಿಕರಿಗೆ ಇಲ್ಲಿ ನಿಲ್ಲಿಕ್ಕೆ ಅವಕಾಶ ಇಲ್ಲ. ಮಾಧ್ಯಮ ಮಿತ್ರರಿಗೆ ಅವಕಾಶ ಕೊಟ್ಟ ನಂತರ ನೀವು ದಯವಿಟ್ಟು ಸಹಕರಿಸಲೇಬೇಕು. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ವಾಲಂಟಿಯರ್ಸ್ ಆ ಬದಿಯಲ್ಲಿ ಗಂತಿನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಕೂಡ ಅನಗತ್ಯವಾದಂತಹ ವ್ಯಕ್ತಿಗಳು ಒಳಗಿದ್ದೀರಿ. ಅವರನ್ನು ಬ್ಯಾರಿಕೇಡ್ ನಿಂದ ಹೊರಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ಕಳಿಸಿ. ದಯವಿಟ್ಟು ಯಾರೆಲ್ಲ ಬ್ಯಾರಿಕೇಡ್ ನ ಒಳಗಿದ್ದೀರಿ ಆ ಗಂತಿನಲ್ಲಿ ಕೂಡ ದಯವಿಟ್ಟು ಸಹಕರಿಸಿ. ಹಾಗೆ ಕಂಬಳ ವೀಕ್ಷಣೆಗೆ ಯಾರ್ಯಾರು ಎಲ್ಲೆಲ್ಲಿಂದ ಯಾಕೆ ಬಂದಿದ್ದಾರೆ ಕೇಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಸುಭಾಷ್ ಚಂದ್ರ ಹೆಗಡೆ. ನಾನು ಪೂನಾದಿಂದ ಬಂದಿದ್ದೇನೆ. ನನ್ನ ಮನೆ ಉಡುಪಿಯಲ್ಲಿ ಕಟ್ಟಿಂಗೇರಿ ಮನೆ ಅಂತೇಳಿ, ಆದಿ ಮನೆ ನಂದು ಮಜೂರು ದೊಡ್ಡ ಮನೆ ಅಂತೇಳಿ. ಅಲ್ಲಿಂದ ನಾನು ಇದು ನೋಡ್ಬೇಕಂತ, ಯಾಕಂದ್ರೆ ನನ್ನ ಸಣ್ಣದಿರುವಾಗ ನನ್ನ ಮನೆಯಲ್ಲಿ ಕೋಣ ಕಟ್ತಿದ್ರು. ನನ್ನ ಅಜ್ಜ ಭಾಳ ಇದು ಹಿಡ್ಕೊಂಡು ಹೋಗ್ತಿದ್ರು. ಡಾಕ್ಟರ್ BM ಹೆಗಡೆ ತಂದೆ ನನ್ನ ಮಾವ, ಅವರ ಮನೆಯಲ್ಲಿ ಹೊರವಾಡಿಯಲ್ಲಿ ಕಂಬಳ. ನಾನು ಸಣ್ಣದಿರುವಾಗ ಕೋಣದ ಬಾಲ ಹಿಡ್ಕೊಂಡು ಗಂಟೆ ಹೊಡ್ಕೊಂಡು ಹೋಗ್ತಾ ಇದ್ದೆ ಕಂಬಳದ
ಡೋಲು ಎಲ್ಲ ಹೊಡ್ಕೊಂಡು ಹೋಗೋದು, ಹೋಗಿ ಭಾಳ ಗಮ್ಮತ್ತು. ಅದನ್ನು ಪುನೊಮ್ಮೆ ಮರುಕಳಿಸಬೇಕಂತೇಳಿ ಬಂದಿದ್ದೇನೆ. ಯಾವಾಗಲೂ ಹೋಗಲಿಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ, ಯಾಕಂದರೆ ನಾವು ಹೋಟೆಲ್ ವ್ಯವಸ್ಥೆಯಲ್ಲಿದ್ದೇವೆ. ಆದರೆ ಇಂಥದ್ದನ್ನು ನೋಡೋದು, ಈ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಮಾಡಿದ್ದು ಬಹಳ ಸಂತೋಷದ ವಿಷಯ ನಮಗೆಲ್ಲ. ನಿಮ್ಮ ಪೈಕಿ ಯಾರ್ದಾದ್ರು ಕೋಣಗಳಿದೆ? ಕೋಣ ನನ್ನ ಹೆಂಡತಿ ಮನೆಯದ್ದು ಒಂದು ದಿನೇಶ್ ಹೆಗಡೆ ಅವರದ್ದು ಕೋಣ ಬಂದಿದೆ. ಹೌದು, ಮೊಳಹಳ್ಳಿ ಪಡುಮನೆಯದ್ದು. ಹೌದು. ನಿಮ್ಮ ಮನೆಯಲ್ಲಿ ಕೋಣಗಳಿತ್ತ? ನಮ್ಮ ಮನೆಯಲ್ಲಿ ಒಂದು ಟೈಮಲ್ಲಿ ಮುಂಚೆ ಇತ್ತು, ಈಗ ಇಲ್ಲ. ಈಗ ಇಲ್ಲ. ಕಂಬಳದ ಅಭಿಮಾನದಿಂದ ಪೂನಾದಿಂದ ಬೆಂಗಳೂರು ಕಂಬಳ ವೀಕ್ಷಣೆಗಾಗಿ ಬಂದಿದ್ದಾರೆ ಹೆಗಡೆಯವರು. ನಮಸ್ಕಾರ. ನಮಸ್ಕಾರ. ಸ್ಪರ್ಧೆಗೆ ಕೋಣಗಳು ಸಿದ್ಧವಾಗ್ತಾ ಇದೆ. ಎಲ್ಲಿಯ ಕೋಣಗಳು ಇದು? ಹಳೆಯಂಗಡಿ ಕೊಪ್ಪಳ, ನಂದಗೋಕುಲ, ಕೃಷ್ಣ ಪೂಜಾರ್ಲೆನ. ಯಾವ ವಿಭಾಗ? ನೇಗಿಲು ಕಿರಿಯ ವಿಭಾಗ. ಈಗ 2 ಜೊತೆ ಕೋಣಗಳಿದೆ. ಹೌದು, ಅದು ಎಬಿ ಉಂಟು. ಎಬಿ ಉಂಟು. ಯಾರಿದ್ರು ಯಜಮಾನರು? ಇವರು ಅಶೋಕ್ ಪೂಜಾರ್ಲು, ಅವರ ತಮ್ಮ ಕೃಷ್ಣ ಪೂಜಾರಿ ಅವರ ಅಣ್ಣ. ಹೌದು. ಎಷ್ಟು ವರ್ಷದಿಂದ ಕೋಣಗಳನ್ನು? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಆ ಕೋಣಗಳ ಹೆಸರೇನು? ಕೋಣಗಳು ಒಂದು ಕಿಟ್ಟು, ಒಂದು ರಾಜ. ಕಿಟ್ಟು ಮತ್ತು ರಾಜ. ಇದು ಯಾವ ವಿಭಾಗ? ಇದು ನೇಗಿಲು ಕಿರಿಯ. ನೇಗಿಲು ಕಿರಿಯ ವಿಭಾಗ, ಕಿಟ್ಟು ಮತ್ತು ರಾಜು. ಇನ್ನೊಂದು ಜೊತೆ ರಂಗ ಮತ್ತೆ ಶಿವ. ಕಿಟ್ಟು ಮತ್ತು ರಾಜ, ರಂಗ ಮತ್ತು ಶಿವ, 2 ಜೊತೆ ಕೋಣಗಳು. ಇದು ತಿರುಗಿಲೆಗೆ ಹಳೆಯಂಗಡಿ ಕೊಪ್ಪಳ, ನಂದಗೋಕುಲ. ಸಮಿತಾ ಕೃಷ್ಣ ಪೂಜಾರಿ ಎನ್ನುವ ಹೆಸರಿನಲ್ಲಿ ಇವತ್ತು ಕೋಣಗಳನ್ನು ಓಡಿಸ್ತೀರಿ. ಶಮಿತಾ ಅಂದ್ರೆ ಯಾರು? ಶಮಿತಾ ಅಂದ್ರೆ ಅವರ ಹೆಂಡತಿ, ಕೃಷ್ಣ ಪೂಜಾರಿ ಅವರ ಹೆಂಡತಿ. ನೋಡಿ, ಕಂಬಳದ ಕೋಣಗಳ ಒಂದು ವ್ಯವಸ್ಥೆಯಲ್ಲಿ ಮಹಿಳೆಯರ ಹೆಸರು ಕೋಣಗಳ ಯಜಮಾನರ ಹೆಸರಲ್ಲಿ ಬರ್ತದೆ. ಯಜಮಾಂತಿ ಅಂತ ನಾವು ಕರೀತೇವೆ. ಇದು ಮರವೂರು ಸತೀಶ್ ಭಂಡಾರಿಯವರ ಶ್ರೀಮತಿ ದುಲಾರಿ ಭಂಡಾರಿಯವರ ಹೆಸರಲ್ಲಿ ಓಟದ ಕೋಣಗಳು. ಕಂಕನಾಡಿ ರಾಮಪ್ಪ ಅವರ ನಂತರ ಕಮಲಾ ಜೆ ರಾಮಪ್ಪ ಅವರ ಹೆಸರಲ್ಲಿ ಓಡುತ್ತಿದ್ದಂತಹ ಕೋಣಗಳ ಆ ಪರಂಪರೆಯ ನೆನಪಾಗ್ತದೆ ನನಗೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಮಹಿಳೆಯ ಹೆಸರಲ್ಲಿ ಕೋಣಗಳು, 2 ಜೊತೆ ಕೋಣಗಳು ಕಿರಿಯ ವಿಭಾಗ, ನೇಗಿಲು ಕಿರಿಯ ವಿಭಾಗದಲ್ಲಿ ಸಿದ್ಧವಾಗ್ತಾ ಇದೆ. ಓಟಗಾರರು ಯಾರು? ದಿನೇಶ್ ಕೋಟ್ಯಾನ್, ಪಲಿಮಾರು ದಿನೇಶ್ ಕೋಟ್ಯಾನ್. ಮತ್ತೊಂದು ಅಭಿನಂದನ್ ಪೂಜಾರಿ ಅಭಿನಂದನ್ ಶೆಟ್ಟಿ. ನೋಡಿ, ನಮ್ಮ ತುಳುನಾಡಿನಲ್ಲಿ ಒಂದು ವಸ್ತ್ರ ಸಂಹಿತೆ ಅಂತ ಇದೆ. ಅದು ಕಂಬಳ ಕ್ಷೇತ್ರದಲ್ಲಿ ಈಗ ಕೂಡ ಉಳಿದು ಬಂದದ್ದು. ನೋಡಿದ ತಕ್ಷಣ ಇವರು ನಮ್ಮ ತುಳುನಾಡಿನವರು ಎನ್ನುವುದನ್ನು ನೆನಪಿಸುವ ರೀತಿಯಲ್ಲಿ ಆ ವಸ್ತ್ರದ ಸಂಹಿತೆಯನ್ನು ಕಂಬಳ ಕ್ಷೇತ್ರದಲ್ಲಿ ಉಳಿಸಿಕೊಂಡು ಬಂದಿದ್ದಾರೆ. ನೋಡಿ, ಅವರ ತಲೆಯಲ್ಲಿರುವಂತಹ ಒಂದು ಮುಂಡಾಸು, ಎಲ್ಲರ ತಲೆಯಲ್ಲಿ ಮುಂಡಾಸು ಇದೆ. ಇದು ಕಂಬಳದ ಮುಂಡಾಸು, ಕುಚ್ಚಿ ಮುಂಡಾಸು. ಓಟಗಾರನ ಒಂದು ವಸ್ತ್ರ ಸಂಹಿತೆ ಕೂಡ ಅದು ವಿಶೇಷವಾದದ್ದು. ಅದು ಓಟದ ಸಂದರ್ಭದಲ್ಲಿ ನೀವು ನೋಡ್ತೀರಿ. ಇದು ನೇಗಿಲು ಕಿರಿಯ ವಿಭಾಗದ 2 ಜೊತೆ ಕೋಣಗಳು ಯಾವ ರೀತಿಯಾಗಿ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ ನೋಡಿ. ಮೊದಲು ನೊಗ ಕಟ್ತಾರೆ, ಸೊಪ್ಪು ಕೂಡ ಇದೆ. ನೇಗಿಲು ವಿಭಾಗ, ಇದರಲ್ಲಿ ಜೂನಿಯರ್ ಸೀನಿಯರ್ ಅಂತ ಹೇಳಿದ್ರು ಕೂಡ ನೋಡಿ, ಅಲ್ಲಿ ಅವರು ಹಿಡ್ಕೊಂಡದ್ದು ನೇಗಿಲು. ಆದರೆ ಈ ನೇಗಿಲು ಉಳುಮೆಯ ನೇಗಿಲಲ್ಲ. ಹೊಸತಾಗಿ ಕಂಬಳ ನೋಡುವವರಿಗೆ ನೇಗಿಲು ಅಂತ ಹೇಳಿದರೆ ಅದು ಗದ್ದೆ ಉಳುವುದಕ್ಕೆ ಇರುವಂತಹದ್ದು ಹೇಳಿ. ಉಳುಮೆಯ ನೇಗಿಲು ಬೇರೆ ಇರ್ತದೆ. ಅದರ ತುದಿಗೆ ಪಣೋರು ಎನ್ನುವಂಥ ಒಂದು ಕಬ್ಬಿಣದ ಪರಿಕರವನ್ನು ಸೇರಿಸಿರ್ತಾರೆ. ಆದರೆ ಓಟದ ಕೋಣಗಳಿಗೆ ಉಪಯೋಗಿಸುವ ನೇಗಿಲು ಇದು ಮರದ ನೇಗಿಲು, ಮರದ ಹಿಡಿಯಾಗಿರ್ತದೆ. ಅದರ ತುದಿಯಲ್ಲೂ ಕೂಡ, ಹಿಡಿಯ ತುದಿಯಲ್ಲಿ ಕೂಡ ಯಾವುದೇ ಲೋಹದ ಅಂಶಗಳು ಇರುವುದಿಲ್ಲ. ಇದು ನೆಲವನ್ನು ಸ್ಪರ್ಶ ಮಾಡಲಿಕ್ಕಿಲ್ಲ. ಬದಲಾಗಿ ಓಟಗಾರ ಒಂದು ಕೈಯಲ್ಲಿ ಆ ನೇಗಿಲನ್ನು ಹಿಡಿದು ಓಡ್ತಾನೆ, ಇನ್ನೊಂದು ಕೈಯಲ್ಲಿ ಕೋಲು ಇರ್ತದೆ. ಕೋಣಗಳನ್ನು ಓಡಿಸುತ್ತಾ ಅಥವಾ ಕೋಣಗಳು ವೇಗವಾಗಿ ಓಡುತ್ತಾ ಓಟಗಾರನ್ನು ತನ್ನ ಜೊತೆಯಲ್ಲಿ ಸೆಳೆದುಕೊಂಡು ಧಾವಿಸಿಕೊಂಡು ಬರ್ತದೆ. ಇದು ಕನಹಲಗೆ ನೇಗಿಲು ವಿಭಾಗ, ಜೂನಿಯರ್ ವಿಭಾಗ. ಒಂದು ಜೊತೆ ಪ್ರಾಣಿಗಳನ್ನು ಜೊತೆಯಾಗಿ ಕಟ್ಟುವಂಥ ಒಂದು ವ್ಯವಸ್ಥೆ, ಅದಕ್ಕೆ ಪೊಣಕ್ಕೆ ಪಾಡುನು ಅಂತ ಹೇಳ್ತಾರೆ. 2 ಕೋಣಗಳನ್ನು ಬೆಸೆಯುವಂತಹ ಒಂದು ಹಗ್ಗ, ಮಧ್ಯದಲ್ಲಿ ಕಾಣ್ತದೆ ಒಂದು ಹಗ್ಗ.
ಅದು ಅಲಂಕಾರಿಕವಾಗಿದೆ. ಈಗ ಇದು ಹಗ್ಗ, ಇದನ್ನು ಪೊನಕೆ ಅಂತ ಹೇಳುವುದು. ಇದು ಈ ಕೋಣಗಳು ಜೊತೆ ಜೊತೆಯಾಗಿ ನಿಲ್ಲುವುದಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಆದರೆ ಪ್ರಧಾನವಾಗಿ ನೇಗಿಲನ್ನು ಕಟ್ಟುವುದು ನೊಗ. ನೊಗ ಎನ್ನುವುದು ಹೊಣೆಗಾರಿಕೆಯ ಒಂದು ಸಂಕೇತವೂ ಹೌದು. ಈ ನೊಗದ ಒಂದು ಭಾಗ ಅದರ ಭುಜಕ್ಕೆ ಅನುಗುಣವಾಗಿ ಇರ್ತದೆ. ಇದು ಜೂನಿಯರ್ ವಿಭಾಗದ ಕೋಣಗಳು ಈ ಸ್ವರೂಪದಲ್ಲಿ ನಮಗೆ ಕಂಡ್ರೆ, ಪೂರ್ವದಲ್ಲಿ ಬಹಳ ಎತ್ತರದ ದೊಡ್ಡ ದೊಡ್ಡ ಕೋಣಗಳು, ಕನಹಲಗೆಯ ಕೋಣಗಳು, ಅದರ ಭುಜ ವಿಶಾಲವಾಗಿದ್ದರೆ ಆ ಭುಜಕ್ಕೆ ಹೊಂದಾಣಿಕೆಯಾಗುವಂತಹ ನೊಗ ಇರ್ತಿತ್ತು. ಅದರ ಆಕಾರ ಈ ನೇಗಿಲಿನ ಈ ನೊಗದ 2 ಪಟ್ಟು ದೊಡ್ಡದಿರುವಂತಹ ನೊಗಗಳು ಕೂಡ ಕಂಬಳ ಕ್ಷೇತ್ರದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇವೆ. ನೇಗಿಲು ನೊಗಕ್ಕೆ ಆ ನೇಗಿಲನ್ನು ಕಟ್ಟಿ ಸ್ಪರ್ಧೆಗೆ ತಯಾರಾಗುವುದು. ನಾವು ಶಿಬಿರದಲ್ಲಿದ್ದೇವೆ. ಓಟದ ಕೋಣಗಳ ಜೊತೆ ಬಂದಂತಹ ಎಲ್ಲ ಸಹವರ್ತಿಗಳನ್ನೊಮ್ಮೆ ನೋಡೋಣ. ನಿನ್ನೆ ರಾತ್ರಿ ಬೆಂಗಳೂರು ಅರಮನೆಯ ಮೈದಾನದಲ್ಲೇ ಟೆಂಟಿನಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ. ಕಂಬಳದ ವ್ಯವಸ್ಥೆಯೇ ಹಾಗೆ. ಓಟದ ಕೋಣಗಳು ಬಂದರೆ ಆ ಕೋಣಗಳ ಜೊತೆಯಲ್ಲೇ ವಾಸ್ತವ್ಯ, ಅಲ್ಲೇ ಅಡುಗೆ ಮಾಡಿ ಊಟ ತಿಂಡಿಯೆಲ್ಲ ಇರ್ತದೆ. ಆದರೆ ಇಲ್ಲಿ ಬೆಂಗಳೂರು ಕಂಬಳದಲ್ಲಿ ಊಟ ಉಪಚಾರದ ಪ್ರತ್ಯೇಕ ವ್ಯವಸ್ಥೆ ಇದ್ದ ಕಾರಣ ಇಲ್ಲಿ ಅಡುಗೆ ಮಾಡುವಂತಹ ಆ ಕೆಲಸವೊಂದು ಇಲ್ಲ. ನಮ್ಮ ಜೊತೆಯಲ್ಲಿ ಓಟದ ಕೋಣಗಳ ಯಜಮಾನರಿದ್ದಾರೆ. ನಿಮ್ಮ ಹೆಸರು? ನಿಟ್ಟೆಪರಪಾಡಿ ಸುರೇಶ್ ಕೋಟೆನಂದ. ನಾನು ಯಾವ ವಿಭಾಗ? ನಮ್ಮ ಹಗ್ಗ ಕಿರಿಯ ವಿಭಾಗ. 2 ಜೊತೆ ಕೋಣ ಉಂಟು ನನ್ನದು. ಎಷ್ಟು ವರ್ಷದಿಂದ ಕೋಣಗಳು? ನಾನೊಂದು ಓಟದ ಕೋಣ 12 ವರ್ಷದಿಂದ ಓಡಿಸ್ತಾ ಇದ್ದೇನೆ. ತುಂಬ ಮೆಡಲ್ ಸಹ ಆಗಿದೆ ನಮಗೆ. ಎಲ್ಲಿ ಆಗ್ತದೆ ನಿಮ್ಮ ಊರು? ನಮ್ಮ ಊರು ನಿಟ್ಟೆಪರಪಾಡಿ, ಕಾರ್ಕಳ ತಾಲೂಕಿನಲ್ಲಿ, ಉಡುಪಿ ಜಿಲ್ಲೆ. ಹೌದು. ನಿಮಗೆ ವ್ಯವಸಾಯ ಇದೆ? ವ್ಯವಸಾಯ ಇದೆ. ನಾವು ಮುಂಚಿನಿಂದ ಚಿಕ್ಕನಿಂದ ನಮ್ಮ ಅಜ್ಜ ತಂದೆಯರು ಎಲ್ಲ ಕೋಣ ಸಾಕಿ ವ್ಯವಸಾಯ ಮಾಡ್ತಾ ಇದ್ರು. ಏನೆಲ್ಲ ಹೆಸರು ನಿಮ್ಮ ಅಜ್ಜನ ಹೆಸರು? ಅಜ್ಜನ ಹೆಸರು ಶೇಷಪ್ಪ ಪೂಜಾರಿ ಅಂತ, ತಂದೆ ಹೆಸರು ಕುಟ್ಟಿ ಪೂಜಾರಿ ಅಂತ, ನನ್ನ ಹೆಸರು ಸುರೇಶ್ ಕೋಟೆನ್ ಅಂತ. ಮತ್ತೆ ಕೋಣ ಓಡಿಸ್ತಾ ಗದ್ದೆಯಲ್ಲೆಲ್ಲ ಓಡಿಸ್ತಿದ್ರು ಅವರು. ಮತ್ತೆ ನನ್ನ ತಂದೆಗೆಲ್ಲ ಕಂಬಳದ್ದೆಲ್ಲ ಒಳ್ಳೆ ಇಂಟ್ರೆಸ್ಟ್, ಆಸಕ್ತಿ ಇತ್ತು ಅವರಿಗೆ. ಕೋಣ ಕಟ್ಟುವಷ್ಟು, ಕಂಬಳದ ಕೋಣ ಕಟ್ಟುವಷ್ಟು ಅವರಲ್ಲಿ ಆ ಹೊತ್ತಲ್ಲಿ ಇದಿರಲಿಲ್ಲ. ಮತ್ತು ನಮಗೆ ಏನೋ ಒಂದು ಆ ಚಾನ್ಸಸ್ ಬಂತು, ನಾನು ಅದನ್ನು ಪೂರೈಸ್ತಾ ಇದ್ದೇನೆ. ಈಗ ಎಷ್ಟು ವರ್ಷದಿಂದ ನೀವು ಕಟ್ತಾ ಇದ್ದೀರಿ? ನಾನು 12 ವರ್ಷದಿಂದ ಸ್ವಂತ ಕೋಣ ಕಟ್ಟಿ ತುಂಬ ಮೆಡಲ್ ಮಾಡಿದ್ದೇನೆ, ಸೀರೀಸ್ ಮಾಡಿ ಆಗಿದೆ ನನಗೆ. ನನ್ನ ನಾಗಕೋಣ ಮತ್ತು ಲಾಯ್ಡ ಕೋಣ ಸಹ ಹೋದ ವರ್ಷ ಸಹ ತುಂಬ ಮೆಡಲ್ ಮಾಡಿದೆ. ಮತ್ತು ಹೋದ ವರ್ಷ ಸುಧೀರ್ ಸಾಲಿಯನ್ ನಮ್ಮ ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯನ್ ಓಡಿಸಿ ತುಂಬ ನಮಗೆ ಮೆಡಲ್ ಆಗಿದೆ. ಮತ್ತು ಶ್ರೀನಿವಾಸ್ ಗೌಡ, ನಮ್ಮ ಹುಸೇನ್ ಬೋಲ್ಟ್ ಅಂತ, ಅವರಿಗೆ ಸಹ ಬಿರುದು ಬಂದಿದೆ. ನಮ್ಮ ಕೋಣವನ್ನು ಓಡಿಸಿ ಶ್ರೀನಿವಾಸ್ ಗೌಡನಿಗೆ ಸಹ ನಮ್ಮ ಕೋಣದಲ್ಲಿ ಬಿರುದು ಬಂದಿದೆ. ಯಾರ ಹೆಸರಲ್ಲಿ ಓಡಿಸಿದವರು ಕೋಣ? ನನ್ನ ನಿಟ್ಟೆಪರಪಾಡಿ ಸುರೇಶ್ ಕೋಟೆನ್ ಅಂತ, ನನ್ನ ಮಗನ ಹೆಸರಲ್ಲಿ ಸಹ ಓಡಿಸಿದ್ದೇವೆ ನಾವು ನೇಗಿಲಿದ್ದು ಕೋಣ. ನಿಟ್ಟೆಪರಪಾಡಿ ವಿಹಾನ್ ಕೋಟೆನ್ ಅಂತ. ಹೌದು. ಈ ಕೋಣದ ಹೆಸರು ಹೇಳಿ. ಈ ಕೋಣದ ಹೆಸರು ಕಿಟ್ಟು ಮತ್ತು ಚಿನ್ನು ಅಂತ. ಹೌದೌದು, ಕಿಟ್ಟು ಮತ್ತೆ ಚಿನ್ನು ಅಂತ. ಇದು ಜೂನಿಯರ್ ವಿಭಾಗ, ಜೂನಿಯರ್ ವಿಭಾಗದಲ್ಲಿ ಓಡಿಸ್ಲಿಕ್ಕೆ 2 ಜೊತೆ ಬಂದಿದೆ. ಇನ್ನೊಂದು ಜೊತೆಯ ಪರಿಚಯವನ್ನು ಮಾಡೋಣ, ಮುಂದೆ ಹೋಗುವ. ಕೋಣದ ಪರಿಚಯ ಮಾಡಿ. ಈ ಕೋಣ ನಮ್ಮ ನಾಗ ಅಂತ ಹೋದ ವರ್ಷ ನಮಗೆ ಸೀರೀಸ್ ಮೆಡಲ್ ಮಾಡಿದಂತ ಕೋಣ ಇದು. ಎಷ್ಟು ವರ್ಷದಿಂದ ಇದೆ ನಿಮ್ಮ ಜೊತೆ? ಇದು ನನ್ನ ಜೊತೆಯಲ್ಲಿ ಹೋದ ವರ್ಷ ಮತ್ತೆ ಹೋದ ಸಲ ನಾನು ತಗೊಂಡದ್ದು, ಪರ್ಚೇಸ್ ಮಾಡಿದ್ದು ಕೋಣ ಇದು. ಈ ವರ್ಷ ನನ್ನಲ್ಲಿ 2 ವರ್ಷದಿಂದ ನನ್ನೊಟ್ಟಿಗೆ ಉಂಟು. ನಾಗ ಅಂತ ಹೆಸರು ಯಾರು ಇಟ್ಟದ್ದು? ನಾಗ ಅಂತ ನಾನೇ ಇಟ್ಟದ್ದು. ನಾನು ತಗೊಂಡ ಮೇಲೆ ನಾನು ಶಿವ ಮತ್ತೆ ನಾಗ ಅಂತ ಇಟ್ಟದ್ದು. ಇದರದ್ದು ಜೊತೆ ಅಲ್ಲಿ ಉಂಟು,
ಅದು ನೇಗಿಲಲ್ಲಿ, ಅದು ಸ್ವಲ್ಪ ಅದಕ್ಕೆ ಮತ್ತೆ ಟ್ಯಾಲಿ ಅದಕ್ಕೆ ಮರುನಾಮಕರಣ ಮಾಡಿದ್ದು ನೀವು? ಹೌದೌದು. ಮೊದಲು ಬೇರೆ ಹೆಸರು ಇತ್ತು, ಬೇರೆ ಅವರಲ್ಲಿ ಎಂತ ಇತ್ತ, ಅವರು ಎಂತ ಕಾಳ ಅಂತ ಕರೀತಿದ್ರು. ಎಲ್ಲಿದು ಇದು ಕೋಣ? ಇದು ನಂದಲಿಗೆ ಕಂಪಟ್ಟು ವಿಕ್ಟರ್ ನೋರಣ್ಣರವರದು, ಕೃಷ್ಣನ್ ಅವರದ್ದು ಕೋಣ. ನಾನು ಮತ್ತೆ ತಗೊಂಡದ್ದು ಅದು. ಹೌದು. ನೀವು ನಾಗ ಅಂತ ಹೆಸರಿಟ್ಟಿದ್ದೀರಿ, ಆ ಹೆಸರಿಡ್ಲಿ ಕಾರಣ ಏನು? ಏನೋ ಒಂದು ನನಗೆ ಒಂದು ಶಿವನಾಗ ಅಂತ ನಾನೊಂದು ಫಿಲ್ಮ್ ನೋಡಿದ್ದೆ ಮುಂಚೆ, ಅರ್ಜುನ್ ಸರ್ಜಾ ಅವರಲ್ಲ. ಹಾಗೆ ಅದರದ್ದೊಂದು ನಾನು ಏನೋ ಅದರಲ್ಲಿ 2 ಹಾವು ಉಂಟಲ್ಲ, ಅದು ನನಗೆ ತುಂಬ ಒಂದು ಇಂಪ್ರೆಸ್ ಒಂದು ಫಿಲ್ಮ್ ಅದು. ಅದರಿಂದ ನಾನೊಂದು ಆ ಹೆಸರು ಇಡುವ ಅಂತ ನಾನೊಂದು ಕೋಣಕ್ಕೆ ಹೆಸರಿಟ್ಟದ್ದು. ಈಗ ಇಲ್ಲಿ ಒಟ್ಟಿಗೆ ಜೊತೆಯಲ್ಲೇ ಇದೆ ಈಗ ಅದು ಲಾಯ್ಡ್ ಅಂತ, ಅದು ನಾನು ಹೋದ್ಸಲ ನಾನು ನೇಗಿಲಲ್ಲಿ ಓಡಿಸ್ತಾ ಇದ್ದೆ, ಮೆಡ್ಲು ತುಂಬ ಮಾಡಿದೆ ಅದು ಸಹ. ಅದು ಹೋದ್ಸಲ ನೇಗಿಲು. ಈಗ ಇದನ್ನು ಮತ್ತೆ ಕಂಪ್ರೈಸ್ ಮಾಡಿ ನಾವು ಕಕ್ಕೆ ಪದವು ಕಂಬಳಕ್ಕೆ ಹೋಗಿದ್ದೇವೆ. ಕಂಬಳಕ್ಕೆ ಹೋಗಿದ್ದೇವೆ ನಾವು. ಕ್ವಾರ್ಟರ್ ಫೈನಲ್ ಅಲ್ಲಿ ಸೋತು ಹೋಯ್ತು ಕೋಣ. ಇದು ಯಾವ ವಿಭಾಗ? ಹಗ್ಗ ಕಿರಿಯ ವಿಭಾಗ. ಹಗ್ಗ ಕಿರಿಯ ವಿಭಾಗ. ಓಟಗಾರ ಯಾರು ನಿಮ್ದು? ಓಟಗಾರ ನನ್ನ ಸುಧೀರ್ ಸಾಲಿಯನ್, ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯನ್ ಅಂತ ನಮ್ದು. ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯನ್. ಇನ್ನೊಂದು ಕೋಣದ ಪರಿಚಯ ಮಾಡೋಣ. ಇಂಗ್ಲೀಷ್ ಅಂತಲ್ಲ, ನಂದು ಇದು ಕ್ರಿಶ್ಚನ, ಇದು ಸಹ ಕ್ರಿಶ್ಚನ್ ಅವ್ರ ಹತ್ರ ನಾನು ತಗೊಂಡದ್ದು. ಸೀನಿಯರ್ ಚಿಕ್ಕಂದಿನಿಂದ ನಾನು ತಗೊಂಡಿದ್ದೀನಿ. ಒಂದು ನಮ್ಮ ಫ್ರೆಂಡ್ ಅವರು ಲಾಯ್ಡ್ ಅಂತ, ಅವ್ರದ್ದೇ ಹೆಸರು ಲಾಯ್ಡ್ ಅಂತ. ನಾನು ಕೋಣಕ್ಕೆ ಸಹ ಅವ್ರದ್ದೇ ಹೆಸರು ಇಟ್ಟು ನಾನು ತಗೊಂಡ್ಮೇಲೆ ಅದು ಕ್ರಿಕೆಟ್ನ ಲಾಯ್ಡ್ ಅಲ್ಲ, ಅಲ್ಲ ಅವ್ರು ನಮ್ಮ ಮನೆ ಹತ್ತಿರದ ನೆರೆಮನೆಯವರು, ಕ್ರಿಶ್ಚನ್ ಅವರು, ನಮ್ಮ ಫ್ರೆಂಡ್ ಅವರು. ಅವ್ರದ್ದು ಕೋಣ ನಾನು ಒಂದು ತಗೊಂಡು ಅವ್ರದ್ದೇ ಹೆಸರು ನಾನು ಕೋಣಕ್ಕೆ ಇಟ್ಟದ್ದು. ಆ ಥರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅದಕ್ಕೆ ಅವರ ಹೆಸರಲ್ಲಿ ಒಂದು ಪ್ರೋತ್ಸಾಹ ಇರಲಿ ಅಂತ ಇಟ್ಟದ್ದು. ಹೌದೌದು. ಒಮ್ಮೆ ಈ ಪರಿವಾರದ ಎಲ್ಲ ನಿಟ್ಟೆ ಪರಪ್ಪ ಅವರ ಜೆರ್ಸಿಯಲ್ಲಿ ಕೂಡ ಹೆಸರಿದೆ ನೋಡಿ, ನಿಟ್ಟೆ ಪರಪಾಡಿ. ಎಲ್ಲರೂ ಮುಂಡಾಸ್ ಕಟ್ಟಿಕೊಂಡಿದ್ದಾರೆ. ಅವರ ತೆಲುಪುಲೆಗೆ ವಿಹಾನ್ ಕೋಟ್ಯಾನ್. ಎಲ್ಲಿ ವಿಹಾನ್? ಎಲ್ಲಿ ವಿಹಾನ್ ಬರಲಿಲ್ಲ. ತಂದೆ ಸುರೇಶ್ ಕೋಟ್ಯಾನ್. ನಮಸ್ಕಾರ. ತುಳುನಾಡಿನಲ್ಲಿ ಜಾನುವಾರು ಸಾಕಣೆಯ ಜೊತೆಯಲ್ಲಿ ಕೋಳಿ ಸಾಕಾಣಿಕೆ ಕೂಡ ಅದು ಒಂದು ತುಳುವರ ಅವಿಭಾಜ್ಯ ಅಂಗ. ಕೋಳಿ, ಅದರಲ್ಲಿ ಕೋಳಿ ಆಹಾರಕ್ಕೂ ಆಗ್ತದೆ, ವಿಶೇಷವಾಗಿ ಕೋಳಿ ಅಂಕಗಳು. ಅದು ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ, ಊರಿನ ಜಾತ್ರೆ ಇರಬಹುದು, ನೇಮ ಕೋಲಗಳಿರಬಹುದು, ಆ ಸಂದರ್ಭದಲ್ಲಿ ಸೌಹಾರ್ದಯುತವಾಗಿ ಕೋಳಿ ಅಂಕಗಳು ನಡೆಯುತ್ತಿದ್ದುದನ್ನು ನಾವು ಕೇಳ್ತೇವೆ. ಆ ಕೋಳಿ ಅಂಕಗಳಿಗಾಗಿಯೇ ಕೋಳಿಗಳನ್ನು ಅಣಿಗೊಳಿಸ್ತಾರೆ. ಈಗ ನಾವು ಕೋಣಗಳಿಗೆ ಯಾವ ರೀತಿಯ ಹೆಸರನ್ನು ಇಟ್ಟುಕೊಳ್ತೇವೆ, ಕಾಲೆ, ಬೊಲ್ಲೆ, ಮೋಡೆ, ಇದೆಲ್ಲ ಆ ಕೋಣಗಳ ದೇಹ ಪ್ರಕೃತಿಯನ್ನು ಅನುಲಕ್ಷಿಸಿ ನೀಡುವಂಥ ಹೆಸರುಗಳು. ಅದೇ ರೀತಿ ಬಣ್ಣದ ಆಧಾರದಲ್ಲಿ ಕೋಳಿಗಳಿಗೆ ಹೆಸರಿವೆ. ಆಶ್ಚರ್ಯ ಆಗ್ತದ? ಇಂಗ್ಲೀಷ್ನಲ್ಲಿ ಹೇಳುವುದಿದ್ರೆ ಕೋಳಿಗೆ ಎಷ್ಟು ಹೆಸರಿದೆ ಅಂತ ಹೇಳಿದರೆ ಕೋಳಿಗೆ ಸಂಬಂಧಪಟ್ಟ ಹಾಗೆ 3-4 ಹೆಸರುಗಳು ಕಾಣುತ್ತದೆ. ಆದರೆ ನಮಗೆ ತುಳುವಿನಲ್ಲಿ ಪೆರಡೆ, ಪೂಂಜೆ, ಲಾಕಿ, ತೆಲಾವು, ಮದ್ಮಲ್ಲಾಕಿ, ಹೀಗೆ ಅದರ ವಯೋಗುಣ ಮತ್ತು ಲಿಂಗಕ್ಕೆ ಅನುಗುಣವಾಗಿ ಅದನ್ನು ವಿಭಾಗ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಹುಂಜ ಅಂತ ನಾವು ಕರಿತೇವೆ, ಆ ಹುಂಜದಲ್ಲಿ ಎಷ್ಟು ಬಗೆಯ ಹುಂಜಗಳಿವೆ ಪಟ್ಟಿಯನ್ನು ನಮ್ಮ ನಿಟ್ಟೆ ಪರಪಾಡಿಯವರು ಹೇಳ್ತಾರೆ. ಮೈಪ, ಕಪ್ಪುರಿಯ, ಕುಪ್ಪುಲ, ಕೆಂಪು ಕುಪ್ಪುಲ, ಕೆಂಪುರಿಯ, ಮಣ್ಣುರಿಯ, ಮಂಜಲ, ಕೆಮ್ಮರ ಮಂಜಲ, ಕೆಂಪು ಮಂಜಲ, ಕಡ್ಲ, ಗಿಡಿಯ, ಕುಕ್ಕಿನ ಬೆಲ್ತ್, ಕೊರಂಗ, ಬೊಲ್ಲೆ, ಕೆಮ್ಮರ ಮೈಪ, ಕೆಮ್ಮರ ಕುಪ್ಪುಲ, ಅಂಚ ಮಸ್ತ್ ಉದ್ದಾರ ಉಂಡು. ಕಡ್ಲೆ ಬಂಡದ ಅದೇ ಕಡ್ಲೆ ಬಂಡ ಅವು ಬೊಟ್ಟ ಬರ್ಪುಡ ಆಯ್ತು. ಕಡ್ಲೆ ಗಿಡಿಯ ಬಂಡ ಇರ್ನ ಪುತ್ತೂರು ಸೈಡ್ದಾಗಲು ಗಿಡಿಯ ಬಂದ್ಪೇರು, ಎಂಕಲ್ನ ಸೈಡ್ ಕಡ್ಲೆ ಬಂದ್ಪ ಎಂಕಲ್ ಕಾರ್ಕಲ ಉಡುಪಿಡಿ. ಪೆರಡಿಂಗೆ ಬಂಡ ಅವು ಅವನು ಕುಟ್ಟಿದ ಕೋರಿ ಕಿಂಜ ತುಯ್ಯಾಯ್ಕು, ಉರುಂಡು ತುಯ್ಯಾಯ್ಕು, ಅವಕ್ಕೆ ಬೀಲಲ್ಲ ಕುದ್ದೆ ಬರ್ಪುಂಡು ಅಂಚ ಆಯ್ಕೆ ಪೆರಡಿಂಗೆ ಬಂದ್ಪಿನ್. ಪೆರಡೆಯಿಂದ ಬಂದ್ಪಿನ್. ಬೊಲ್ಲೆ ಬಂಡ ಹೆಚ್ಚ ಬೊಲ್ಲೆ ಬಂಡ ಸೀದಾ ಬೊಲ್ಲೆ ಕೋರಿ ಬೊಲ್ದು ಕೊರಂಗೆ ಆಯ್ಕೆ ಬೊಲ್ಲೆ ಬಂದ್ಪೇರು. ಕೆಂಪೆಂದಲ್ಲ ಉಂಡ ಕೆಂಪುರಿಯ ಬೋರಿಗೆ ಅವು ಕೆಂಪೆಂದು ಬಂದ್ಪಿಜ ನಮ್ಮ ಉರಿಯೇ ಬಂದ್ಪುಂಡು. ಕೆಂಪುರಿಯ ಕೋರಿ ಉರಿಯಾಡ ಏತ ನಮ್ಮದು ಉರಿಯಾಡ ಕೆಲವು ನಮ್ಮದು ಉಂಡು. ಕೆಂಪುರಿ ಉಂಡು, ಕಪ್ಪುರಿ ಉಂಡು, ಕೆಂಪು ಕುಪ್ಪಲೆ ಉಂಡು, ಕಪ್ಪು ಕುಪ್ಪಲೆ ಅಂಚ ಬಂದ್ಪೇರು. ಕೆಮ್ಮರ ಉರಿ ಉಂಡು, ಕೆಮ್ಮರ ಮಂಜಲೆ ಅವುಲ ಉರಿ ಎಂದು ಐಟ್ಲ ಉರಿಯ ನಮನಿ ಬರ್ಪುಂಡು. ಅಂಚಪುರ ಹಳದಿ ಉರಿ ಅಂಚ ಮಸ್ತ್ ಉರಿ ಅನ್ನಗಳು ಬರ್ಪ. ಮೈಪನಗಳು ಅಂಚನೆ ಕೆಮ್ಮರ ಮೈಪೆ, ಕಪ್ಪು ಮೈಪೆ, ನೀಲ ಮೈಪೆ, ಕೆಲವು ನಮ್ಮದ ಮೈಪನಗಳು ಬರ್ಪುಂಡು. ಕಪ್ಪಲ್ದು ಮೈಪೆ, ಕಪ್ಪು ಮೈ ಸೀದಾ ನೀಲ ಮೈಪೆ ಕೋರಿ ಬರ್ಪುಂಡು. ಅಂಚ ಎದೆ ಕಪ್ಪದ ಮೈಪೆ, ನೀಲ ಕೆಮ್ಮರ ಮೈಪೆ ಇಂಚಪುರ ಬರ್ಪ. ಇತ್ತೆ ಈ ಎರುತ್ತ ವಿಷಯ ಬಂದಾಗ
ನಂಗೆ ಆಶ್ಚರ್ಯ ಆಪುಂಡು ಒಂಜಿ ಎರುಕು ಏತ್ ರೇಟ್ ಉಪ್ಪು ಬಂಡದು ಅವು ನಂಗೆ ಲಕ್ಷಗಟ್ಟಲೆ ಉಂಡು ಗೊತ್ತುಂಡು ಎರುತ್ತ ಕೋಳಿಗೆ ಎಷ್ಟು ರೇಟ್ ಇರಬಹುದು? ಒಂದು ಕೋಳಿಗೆ ಸಾಮಾನ್ಯವಾಗಿ ಒಂದು ಕೋಳಿ ಎಷ್ಟು ಕೆಜಿ ತೂಗಬಹುದು ಅಂತ ನಿಮ್ಗೆ ಗೊತ್ತು? ಹೆಚ್ಚ ಬಂಡ ಏತ್ ಕೆಜಿ? ಹೆಚ್ಚ ಬಂಡ ಒಂಜಿ ಆಜಿ ಕೆಜಿ ಬರ್ಪುನು ಮಲ್ಲ ಕೋರಿ 6 ಕೆಜಿ ತನಕ ಇರಬಹುದು. 5.5-6 ಕೆಜಿ. ಕಟ್ಟದ ಹುಂಜದ ಒಂದು 6 ಕೆಜಿ ತನಕ ಇರುವಂತಹ ಒಂದು ಕೋಳಿಗೆ ಅಂದಾಜು ನಿಮ್ಮ ಲೆಕ್ಕ ಪ್ರಕಾರ ಹೈಯೆಸ್ಟ್ ರೇಟ್ ಎಷ್ಟಾಗಿದೆ? ಹೈಯೆಸ್ಟ್ ರೇಟ್ ಅಂದ್ರೆ ಅದು ಕೋಳಿ ಮೆಟ್ಟುವ ಇದರಲ್ಲಿ ಬರುವುದು ಅದಕ್ಕೆ ರೇಟ್ ಅಂದ್ರೆ ಜಾಸ್ತಿ ಅಂದ್ರೆ ಅದಕ್ಕೆ ಕೊಡ್ತಾರೆ. ನಮ್ಮ ಊರಲ್ಲಿ ಕಡಿಮೆ ಉಂಟು ರೇಟ್. ಎಷ್ಟು ಕಡಿಮೆ ಅಂದ್ರೆ? ಎಷ್ಟು ಕಡಿಮೆ ಅಂದ್ರೆ ಒಂದು 10-18 ಸಾವಿರ ಹೀಗೆ 10-18 ಸಾವಿರ ಇರ್ತದೆ ಕೆಜಿ ಲೆಕ್ಕ ಹಾಕಿದ್ರೆ. ಊರಿನ ಕೆಜಿ ಲೆಕ್ಕ ಹಾಕಿದ್ರೆ ಅಷ್ಟು ರೇಟ್ ಇರ್ಲಿಕ್ಕಿಲ್ಲ. ನಮ್ಗೆ ಮಾಂಸಕ್ಕೆ ಕೊಂಡೋಗೋದಾದ್ರೆ ಅಷ್ಟು ರೇಟ್ ಇಲ್ಲ. ಅದೇ ಫೈಟಿಂಗ್ ಕೋಳಿಗೆ ಆದ್ರೆ 10-18 ಸಾವಿರ ದೊಡ್ಡ ರೇಟ್. ಮತ್ತೆ ತಮಿಳ್ನಾಡಲ್ಲಿ ಅದಕ್ಕಿಂತ ಜಾಸ್ತಿ ಉಂಟಂತೆ, ನಮ್ಗೆ ಗೊತ್ತಿಲ್ಲ. 10-25 ಸಾವಿರ 30 ಸಾವಿರ ಆ ತರ ಉಂಟಂತೆ ಆ ಕಡೆ ಆಂಧ್ರ ಸೈಡ್. ಹೌದು, ಬ್ರೀಡ್ ಕೋಳಿ. ಹೌದೌದು ನೋಡಿ, ಕಟ್ಟದ ಕೋಳಿ ಹುಂಜ ಕೋಳಿ ಅಂಕದ ಕೋಳಿಯ ಒಂದು ಬೆಲೆ 15-20 ಸಾವಿರ ಇದೆ ಅಂತ ಹೇಳಿದರೆ ಆಶ್ಚರ್ಯ ಆಗ್ತದಲ್ಲ? ಇದು ನಮ್ಮ ತುಳುನಾಡಿನ ವೈಶಿಷ್ಟ್ಯತೆ. ನಮ್ಮ ಕಂಬಳದ ಉದ್ಘೋಷಕರೆಲ್ಲ ಒಂದು ಸಂದರ್ಭದಲ್ಲಿ ಬರೇ ತುಳುವಿನಲ್ಲೇ ಉದ್ಘೋಷಣೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಧ್ಯದಲ್ಲಿ ಕನ್ನಡದಲ್ಲಿ ಆ ಕಮೆಂಟ್ರಿ ಕೊಡುವುದಕ್ಕೆ ಆರಂಭ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕುಂದಾಪುರದ ಕಡೆಗಳಿಂದ ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಆಶ್ರಯದಲ್ಲಿ ನಡೆಯುವಂತಹ ಕಂಬಳಗಳಿಗೆ ಕೋಣಗಳು ಬರಲಿಕ್ಕೆ ಆರಂಭ ಆಯಿತು. ಆ ಕೋಣಗಳ ಜೊತೆಯಲ್ಲಿ ಬರುವವರು ಪರಿಚಾರಕರು ಇರ್ಬೋದು, ಓಟಗಾರರಿರಬಹುದು. ಅವರಿಗೆ ತುಳು ಭಾಷೆ ಸುಲಲಿತವಾಗಿ ಬಾರದೇ ಇರುವ ಕಾರಣ ಅನಿವಾರ್ಯವಾಗಿ ಕನ್ನಡದಲ್ಲೂ ಕೂಡ ಮಾಹಿತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಕಂಬಳ ಕ್ಷೇತ್ರದಲ್ಲಿ ಕಂಡು ಬಂತು. ಇದೀಗ ನಮ್ಮ ಜೊತೆ ಭಟ್ಕಳದ ಎಚ್ ಎನ್ ನಿವಾಸ್ ಟೀಮ್. ನೋಡಿ, ಭಟ್ಕಳ ಅಂತ ಇರುವುದು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋಣಗಳು ಇರುವ ಕಾರಣ, ಭಟ್ಕಳದಲ್ಲಿ ಕೋಣಗಳು ಇರುವ ಕಾರಣ ಕಂಬಳದ ಕೋಣಗಳು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಇದಲ್ಲದೆ ಉತ್ತರ ಕನ್ನಡ ಜಿಲ್ಲೆ 4 ಜಿಲ್ಲೆಗಳಲ್ಲಿ ಕಂಬಳದ ಕೋಣಗಳು ಇವೆ ಎನ್ನುವುದನ್ನು ದಾಖಲೀಕರಿಸ್ತದೆ. ಇದು ಭಟ್ಕಳದ ಕೋಣಗಳು. ಎಲ್ಲಿ ಆಗ್ತದೆ ಭಟ್ಕಳದಲ್ಲಿ? ಭಟ್ಕಳನೇ ಗ್ರಾಮೀಣ ಬ್ಯಾಕಿ ಅಂತ ಊರಲ್ಲಿ ಕಂಬಳ ಆಗೋದು. ಇದು ನಾವು ಅಲ್ಲಿ ಕಂಬಳ ಆಗ್ತದ? ಅಲ್ಲಿ ಭಟ್ಕಳದಲ್ಲಿ ಕಂಬಳ ಇತ್ತ? ಸಂಪ್ರದಾಯ ಕಂಬಳ ಇದೆ 4 ಕಂಬಳ ಇದೆ. ಏನು ಹೆಸರು ಅದರದ್ದು? ಅದು ಗದ್ದೆ ಹೆಸರು ಇರ್ತಾರೆ. ಎಲ್ಲೋಡಿ ಕಂಬಳ ಒಂದು, ಗೋಲ್ಟೆ ಕಂಬಳ ಒಂದು, ಈ ಕಂಚಿಕೆರೆ ಕಂಬಳ, ಮತ್ತೆ ಕುಂಟೋಣಿ ಕಂಬಳ ಅಂತ ಇರ್ತಾರೆ. ಎಲ್ಲೆಲ್ಲಿ ಕೋಣಗಳಿವೆ ಅಲ್ಲಿ ಪರಿಸರದಲ್ಲಿ? ಭಟ್ಕಳದಲ್ಲಿ ತುಂಬಾ ಕೋಣ ಇದೆ. ಆದ್ರೆ ಈ ಜೋಡ್ಕೆರೆ ಬರೋದು ನಾವು ಭಟ್ಕಳದಲ್ಲಿ ನಾವೇ ಒಂದು 2 ಜೊತೆ ಕೋಣ ಬರ್ತದೆ, ಇನ್ನೊಬ್ರದ್ದು ನಮ್ದು ಮಾತ್ರ. ಅಲ್ಲ, ಅಲ್ಲಿ ಸ್ಥಳೀಯವಾಗಿ ಓಡಿಸುವಂತ ಕೋಣಗಳ ಎಷ್ಟು ಕೋಣಗಳಿರ್ಬೋದು ಭಟ್ಕಳ ತಾಲೂಕಲ್ಲಿ? ಭಟ್ಕಳ ತಾಲೂಕಲ್ಲಿ ಒಂದು 20 ಜೊತೆ ಕೋಣ ಇದೆ. 20 ಜೊತೆ ಭಟ್ಕಳ ತಾಲೂಕಲ್ಲಿ ಇದೆ. ನೋಡಿ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಭಟ್ಕಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20 ಜೊತೆ ಕೋಣಗಳಿವೆ. ಅಷ್ಟು ಕೋಣಗಳ ಮಾಲಕರು ಇದ್ದಾರೆ ಅಂತ ಆಯ್ತು. ನೀವು ಎಷ್ಟು ವರ್ಷದಿಂದ ಕೋಣಗಳನ್ನ ಕಟ್ತಾ ಇದ್ದೀರಿ? ನಾವು 4 ವರ್ಷದಿಂದ ಇಲ್ಲಿ ಜೋಡ್ಕೆರೆ ಪ್ರಾರಂಭ ಮಾಡಿದ್ರು. ಒಂದು 5 ವರ್ಷ, 1 ವರ್ಷ ಮೊದಲು ಮಾಡಿದ್ರು. ಉಡುಪಿ ಜಿಲ್ಲೆಲ್ಲ ನಮಗೆ ಫಸ್ಟ್ ವರ್ಷದಿಂದ ಮೆಡ್ಲು, ಸೀರಿಯಸ್ಲಿ ಮೆಡ್ಲು. ಯಾವ ಹೆಸರಲ್ಲಿ? ಎಚ್ ಎನ್ ನಿವಾಸ್ ಪಿನ್ನುಪಾಲ್ ಭಟ್ಕಳ. ಪಿನ್ನುಪಾಲ್ ಅಂದ್ರೆ ಯಾರು? ನಮ್ದು ಏರಿಯಾ ಹೆಸರು ಅದು ಪಿನ್ನುಪಾಲ್ ಅಂತ, ಊರು ಗ್ರಾಮ ಸರ್. ಈಗ ಪಿನ್ನುಪಾಲ್ ಅಂತ ಹೇಳಿದಾಗ ಕಂಬಳ ಕ್ಷೇತ್ರದಲ್ಲಿ ಆ ಹೆಸರು ಉಲ್ಲೇಖ ಆದಾಗ, ಪಿನ್ನುಪಾಲ್ ಅಂತ ಹೇಳಿದಾಗ ಬಹುಶಃ ಇವರು ಯಾರೋ ಕೇರಳದವರು ಅಂತ ನಾವೆಲ್ಲ ತಿಳ್ಕೊಂಡದ್ದು ಆರಂಭದಲ್ಲಿ. ಪಿನ್ನುಪಾಲ್ ಅಂತ ನಾವು ತಿಳ್ಕೊಂಡದ್ದು. ಪಿನ್ನುಪಾಲ್ ಅಂತ ಹೇಳುವುದು ಸ್ಥಳದ ಹೆಸರು. ಪಿನ್ನುಪಾಲ್ ಅನ್ನೋ ಸ್ಥಳದ ಹೆಸರು. ಯಜಮಾನ್ರು ಯಾರು? ಹೊನ್ನಪ್ಪ ನಾಯ್ಕರ್ ಅಂತ. ಯಾವ ವಿಭಾಗದಲ್ಲಿ ಓಡಿಸಿದ್ದಾರೆ ಅವರು? ನಾವು ನೇಗಿಲು ಕಿರಿಯ, ಹಗ್ಗ ಕಿರಿಯ ವಿಭಾಗದಲ್ಲಿ. ನೇಗಿಲು ಕಿರಿಯ, ಹಗ್ಗ ಕಿರಿಯ. ಈಗ ಇದು ಹೆಸರು ಪವನ್ ಅಂತ. ಈ ವರ್ಷ ಹಗ್ಗದಲ್ಲಿ ಓಡಿಸುವಂತ ಪ್ಲಾನಿಂಗ್ ಇದೆ. ನೇಗಿಲಲ್ಲಿ 2 ಮೆಡಲ್ ಆಯ್ತು ನಮ್ಗೆ. ಈ ಸರಿ ಸ್ಟಾರ್ಟಿಂಗ್ ಕಂಬಳ 2 ಮೆಡಲ್ ಆಯ್ತು. ಎಲ್ಲಿ? ಒಂದು ಕಕ್ಕೆ ಪದದಲ್ಲಿ 2 ಆಯ್ತು. ಒಂದು ಕಕ್ಕೆ ಪದದಲ್ಲಿ ಯಾವ ವಿಭಾಗ? ಒಂದು ನೇಗಿಲು ಕಿರಿಯದಲ್ಲಿ. ಯಾರ ಹೆಸರಲ್ಲಿ ಓಡಿಸಿದ್ದು? ಅದು ಒಂದು ನಲ್ಲೂರು ಬಾಜೆಗಳ ಹೆಸರಲ್ಲಿ ಓಡಿಸಿದ್ದು. ಸ್ನೇಹಕೂಟ ಫಸ್ಟ್ ಸ್ನೇಹಕೂಟ, 2ನೇ ಮಣ್ಣಿನ ಕಂಬಳದಲ್ಲಿ ಮೆಡಲ್ ಆಯ್ತು, 2nd ಮೆಡಲ್ ಆಯ್ತು. ನಿಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸಿದ್ರೆ ಈ ಸಲ? ಸಾಂಪ್ರದಾಯಿಕ ಕಂಬಳದಲ್ಲಿ ಒಂದು 3 ಕಂಬಳ ಆಯ್ತು, 3ರಲ್ಲೂ ಮೆಡಲ್. ಎಲ್ಲೆಲ್ಲ ಕಂಬಳದು? ಅದು ಬೈಂದೂರದಲ್ಲಿ ಆಗಿದೆ. ಸಾಂಪ್ರದಾಯಿಕ ಕಂಬಳದಲ್ಲಿ 3 ಕಂಬಳ ಬೈಂದೂರದಲ್ಲಿ ಆಗಿದೆ. ಅಲ್ಲಿ 3 ಮೆಡಲ್. ಕೋಣದ ಹೆಸರು? ಅದು ಹೆಸರು ತಾಟೆ ಅಂತ, ಮಿನಿ ತಾಟೆ, ಭಟ್ಕಳ ತಾಟೆ. ಭಟ್ಕಳದ ತಾಟೆ. ನೀವು ಸಹ ಕೋಣಗಳಿಗೆ ನಮ್ಮ ಊರಿನ ಹೆಸರು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ತಾಟೆ ಅಂತ ಹೇಳುವುದು ಅದೊಂದು ಮೀನಿನ ಹೆಸರು ಕೂಡ ಹೌದು.
ತಾಟೆ ತಾಟೆ ಇದು ಪವನ್ ಅಂತ, ಇದು ಇದರ ಹೆಸರು ಪವನ್ ಅಂತ. ಪವನ್ ಮತ್ತು ತಾಟೆ ಇದು ಯಾವ ವಿಭಾಗದಲ್ಲಿ ಈ ಸಲ? ಈಗ ಹಗ್ಗ ಕಿರಿಯ ವಿಭಾಗದಲ್ಲಿ. ಯಾರ ಹೆಸರಲ್ಲಿ ಓಡಿಸ್ತೀರಿ? ಈಗ ನೆಲ್ಲೂರು ಬಜಗೋಳಿ ಹೆಸರಲ್ಲಿ. ನೆಲ್ಲೂರು ಬಜಗೋಳಿ ದಿನೇಶ್ ಭಂಡಾರಿ, ಶಿವಪ್ರಸಾದ್ ನಿಲಯ ಅವರ ಹೆಸರಲ್ಲಿ ಓಡುವಂತಹ ಕೋಣಗಳು. ಇದು ಹಗ್ಗ ಕಿರಿಯ ವಿಭಾಗ. ಓಡಿಸುವವರು ಯಾರು? ಶಂಕರ್ ನಾಯ್ಕ್ ಭಟ್ಕಳ. ಎಲ್ಲಿದ್ದಾರೆ ಶಂಕರ್ ನಾಯ್ಕರು? ಶಂಕರ್ ನಾಯಕ್ ಭಟ್ಕಳ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಓಟಗಾರ. ಇದು ಇವರಿಗಿರುವ ವಿಶೇಷಣ. ಓಟಗಾರರು ಯಾವ ಯಾವ ಜಿಲ್ಲೆಗಳಲ್ಲಿ ಇದ್ದಾರೆ ಅಂತ ಹೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಓಟಗಾರ ಇದ್ದಾರೆ. ನಿಮ್ಮ ಪೂರ್ತಿ ಹೆಸರು ಹೇಗೆ? ಶಂಕರ್ ಮಂಜುನಾಥ್ ನಾಯ್ಕ್. ಭಟ್ಕಳ. ಭಟ್ಕಳದಲ್ಲಿ ಎಲ್ಲಿ ನಿಮ್ಮದು? ಭಟ್ಕಳದಲ್ಲಿ ಗೋಲ್ಟೆ ಒಳಗಿದ್ದೆ. ಎಷ್ಟು ವರ್ಷದಿಂದ ಓಟ? ನಾನು 7 ವರ್ಷದಿಂದ ಓಡಿಸ್ತಾ ಇದ್ದೇನೆ. ಈ ಕಡೆ ದಕ್ಷಿಣ ಕನ್ನಡ ಉಡುಪಿಗೆ ಬಂದು 4 ವರ್ಷ ಆಯ್ತು. 4ನೇ ವರ್ಷ ಬಂದು 2ನೇ ವರ್ಷದಲ್ಲಿ ಮೆಡಲ್ ಮಾಡಿದ್ವಿ. ಈಗ 3 ವರ್ಷ ಆಯ್ತು. ಇದು ನಾವು ಯಾವುದರಲ್ಲೆಲ್ಲ ಮೆಡಲ್ ಮಾಡಿದ್ರಿ? ಎಲ್ಲ 6 ವಿಭಾಗದಲ್ಲಿ ಮೆಡಲ್ ಮಾಡಿದ್ದೀನಿ. 6 ವಿಭಾಗದಲ್ಲಿ ಮೆಡಲ್ ಮಾಡಿದ್ದೀರಿ. ನೋಡಿ, ಇದು ಬಹಳ ಸ್ವಾರಸ್ಯಕರವಾದ ವಿಷಯ. 6 ವಿಭಾಗದಲ್ಲಿ ಮೆಡಲ್ ಮಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಓಟಗಾರ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಓಟಗಾರ. ಓಟ ಆರಂಭ ಮಾಡಿ ಎಷ್ಟು ವರ್ಷ ಆದದ್ದು? 7 ವರ್ಷ ಆಯಿತು. 7 ವರ್ಷದಲ್ಲಿ 6 ವಿಭಾಗದಲ್ಲಿ ಬಹುಮಾನವನ್ನು ಗೆದ್ದವರು. ಯಾವ ಯಾವ ವಿಭಾಗ, ಎಲ್ಲೆಲ್ಲಿ ಹೇಳಿ? ಯಾರ್ಯಾರ ಕೋಣಗಳು? ಅಡ್ಡಲಗೆ, ಕನ್ನಾಲಗೆ. ಅಡ್ಡಲಗೆಯಲ್ಲಿ ನಾನು ನಾರಾವ್ ಯುವರಾಜ್ ಎಂಟ್ರದ್ದು. ಕನ್ನಾಲಗೆಯಲ್ಲಿ ನಮ್ಮ ಬೆಲಾಡಿ ಅಶೋಕ್ ಶೆಟ್ರದ್ದು. ನೇಗಳು ಚಿಕ್ಕದ್ರಲ್ಲಿ ಭಟ್ಕಳ ಎಚ್ ನಿವಾಸ ಪಿನ್ನಪಲ್ಲ ಅವ್ರದ್ದು. ಹಗ್ಗ ಚಿಕ್ಕದು ನಮ್ಮ ಸ್ಟಾರ್ಟಿಂಗಲ್ಲಿ ತಾನಾಜಿ ಅವ್ರದ್ದು ಓಡಿಸಿದೆ. ಸಿರೇಸ್ ಮಾಡಿದ್ದು 4 ತಾನಾಜಿ ಬೆಳುವಾಯಿ ತಾನ ಶೆಟ್ರದ್ದು. ಹಗ್ಗ ಸೀನಿಯರಲ್ಲಿ ಸ್ಟಾರ್ಟಿಂಗು ನಾವು ರಾಯ್ ಶೀತಲ ರಾಜೇಶ್. ನೇಗಲ್ ಸೀನಿಯಲ್ಲೇ ಮಾರ್ಪಳ್ಳಿ ರಾಜೇಶ್ ಶೆಟ್ರದ್ದು. ಅದು ರೂಪ ರಾಜೇಶ್ ಶೆಟ್ಟಿ ಅವರ ಹೆಸರಲ್ಲಿ. ರೂಪ ರಾಜೇಶ್ ಶೆಟ್ರದ್ದು. ಎಲ್ಲ ವಿಭಾಗದಲ್ಲಿ. ಈಗ ಇಲ್ಲಿ ಬೆಂಗಳೂರು ಕಂಬಳದಲ್ಲಿ ಯಾವ ಯಾವ ವಿಭಾಗದಲ್ಲಿ ಇದ್ದೀರಿ ನೀವೀಗ? ಈಗ ಹಗ್ಗ ಚಿಕ್ಕದು ಮತ್ತೆ ನೇಗಿಲದು ದೊಡ್ಡದು, ಹಗ್ಗ ದೊಡ್ಡದು 3 ವಿಭಾಗದಲ್ಲಿ ಓಡಿಸ್ತೀನಿ. ನೋಡಿ, ಒಬ್ಬನೇ ಓಟಗಾರ 3 ವಿಭಾಗಗಳಲ್ಲಿ ಓಟಗಾರನಾಗಿ ಪಾಲ್ಗೊಳ್ತಾ ಇದ್ದಾರೆ. ಇದು ವಿಶೇಷ ಈ ಓಟಗಾರನದ್ದು. ಯಾರ ಕೋಣಗಳನ್ನು ಓಡಿಸ್ತೀರಿ? ಹಗ್ಗ ಚಿಕ್ಕದ್ರಲ್ಲಿ ನೆಲ್ಲೂರು ಬಜಗೋಳಿ ದಿನೇಶ್ ಶಿವಪ್ರಸಾದ್ ಅವರ ಹೆಸರಲ್ಲಿ ಓಡಿಸ್ತಿದ್ದೇನೆ. ನೇಗಿಲು ದೊಡ್ಡದು ನಮ್ಮ ಮುನಿಯಾಲ್ ಉದಯ ಕುಮಾರ್ ಶೆಟ್ರದ್ದು. ಹಗ್ಗ ದೊಡ್ಡದು ನಮ್ಮ ಮಾಳ ಆನಂದ ನಿಲಯ ಶೇಖರ್ ಶೆಟ್ರದ್ದು. ಈ ಓಟಗಾರನ ಓಟವನ್ನು ರಾಜ ಮಹಾರಾಜ ಕರೆಯಲ್ಲಿ ನೋಡೋಣ. ನಮಸ್ಕಾರ. ಒಂದು ನಿಮಿಷ, ಒಂದು ನಿಮಿಷ. ಮುಂಡಾಸು ಕಟ್ಟುವುದು ಕೂಡ ಒಂದು ಕಲೆ. ನೋಡಿ ಯಾವ ರೀತಿಯಾಗಿ ಅವರವರಿಗೆ ಕಟ್ಟಿಕೊಳ್ಳಿಕ್ಕೆ ಆಗ್ತದೆ. ಆದರೆ ಅಪರೂಪಕ್ಕೆ ಕಂಬಳಕ್ಕೆ ಬರುವವರಿಗೆ ಒಬ್ಬ ಸಹಾಯಕರ ಅವಶ್ಯಕತೆ ಇರ್ತದೆ. ಇದು ಮುಂಡಾಸಿನ ನೋಡಿ, ಒಂದು ಬಟ್ಟೆಯ ತುಂಡಿದ್ರೆ ಸಾಕು, ಅದು ಬಹು ಉಪಯೋಗಿ. ನಮ್ಮ ತುಳುನಾಡಿನಲ್ಲಿ ಅದನ್ನು ಬೈರಾಸ್ ಅಂತ ನಾವು ಕರೆಯೋದು. ಒಂದು ಬೈರಾಸ್ ಇದ್ದರೆ ಎಲ್ಲಿಂದ ಎಲ್ಲಿಗೆ ಹೋಗಿ ಯಾವ ಕೆಲಸವನ್ನು ಮಾಡಿಕೊಂಡು ಬರಲಿಕ್ಕೆ ಆಗ್ತದೆ. ಅದರ ಮುಂಡಾಸಿನ ಇದೇ ಸ್ವರೂಪದಲ್ಲಿ ಬೇರೆ ಬೇರೆ ನಮೂನೆಯ ಮುಂಡಾಸನ್ನು ಕಟ್ಟಿಕೊಳ್ಳುವುದಕ್ಕಾಗ್ತದೆ. ತಕ್ಷಣ ಒಂದು ಕಟ್ಟುವಂತಹ ಮುಂಡಾಸು. ಮುಂಡಾಸು ಕಟ್ಟುವ ಕ್ರಮ ನೋಡಿ. 1 ಸುತ್ತು, 2ನೇ ಸುತ್ತು, 3ನೇ ಸುತ್ತಿಗೆ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಸ್ಪರ್ಧೆಗೆ ಅಣಿಯಾಗ್ತಾ ಇವೆ. ಅದಕ್ಕೆ ನೊಗವನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಈ ನೊಗ ಕಟ್ಟುವುದಕ್ಕೂ ಕೂಡ ಕ್ರಮ ಇದೆ. ಕವಚ ಇದು ಕಂಬಳ ಕ್ಷೇತ್ರದಲ್ಲಿ ಕಾಣುವಂಥ ಒಂದು ವಿಶೇಷತೆ. ಸಾಮಾನ್ಯವಾಗಿ ಉಳುಮೆಯ ಕೋಣಗಳಿಗೂ ನೊಗವನ್ನು ಕಟ್ತಾರೆ. ಆದರೆ ಆ ನೊಗಕ್ಕೆ ಯಾವುದೇ ಈ ರೀತಿಯ ಅಲಂಕಾರಿಕ ವ್ಯವಸ್ಥೆ ಇರುವುದಿಲ್ಲ. ಕಂಬಳದ ನೊಗ ಯಾವ ಸ್ವರೂಪದಲ್ಲಿದೆ, ಕಲಾತ್ಮಕವಾಗಿದೆ ಎನ್ನುವುದನ್ನು ಈ ಕೋಣಗಳನ್ನು ಗಮನಿಸಿದಾಗ ನೋಡಬಹುದು. ಇದರ ಸುತ್ತ, ಈ ಕೋಣಗಳ ಸುತ್ತ ಜೈ ತುಳುನಾಡು ಪುಣ್ಕೆದಡಿ ಎನ್ನುವ ಹೆಸರು ಕಾಣುತ್ತದೆ. ಇರಬಹುದು, ಕೋಳಿ ಅಂಕ ಇರಬಹುದು, ಭೂತಾರಾಧನೆ ಇರಬಹುದು, ಹುಲಿವೇಷ,
ಅದೇ ರೀತಿ ನಮ್ಮ ಕೃಷಿ ಬದುಕಿನ ಚಿತ್ರಣವನ್ನಲ್ಲಿ ಕಾಣ್ತೇವೆ. ಜೈ ತುಳುನಾಡು ಎನ್ನುವ ಒಂದು ಘೋಷವಾಕ್ಯವನ್ನು ಈ ತಂಡದ ಎಲ್ಲ ಪರಿಚಾರಕರು ಹಾಕಿಕೊಂಡಿದ್ದಾರೆ. ಇದೀಗ ಸಾಂಪ್ರದಾಯಿಕ ವಿಧಿವಿಧಾನಗಳು. ಇದರಲ್ಲಿ ಭಕ್ತಿ ಇದೆ, ಒಂದು ಕೋಣಗಳು ಹೊರಡುವಾಗ ಆ ಊರಿನ ಮನೆಯ ದೇವರು, ಗ್ರಾಮ ದೇವರು, ಸೀಮೆ ದೇವರು, ಮಾಗಣೆ ದೇವರು ಇವರೆಲ್ಲರನ್ನೂ ಕೂಡ ದೈವ ದೇವರುಗಳ ಸ್ಮರಣೆ ಮಾಡಿಕೊಂಡು ಆ ಕೋಣಗಳನ್ನು ಹಟ್ಟಿಯಿಂದ ಬಿಚ್ಚಿ ಕಂಬಳದ ಕಡೆಗೆ ತರ್ತಾರೆ. ಪರಿಕರಗಳನ್ನು ಕಟ್ಟುವಂತಹ ಸಂದರ್ಭದಲ್ಲೂ ಕೂಡ ಶ್ರದ್ಧಾಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಅವರು ನೆರವೇರಿಸ್ತಾರೆ. ಈ ತಂಡವನ್ನು ಗಮನಿಸಿದರೆ ಈ ಓಟದ ಕೋಣಗಳ ಸ್ಪರ್ಧೆ ಅಥವಾ ಕಂಬಳ ಎನ್ನುವುದು ಉಳಿಯುವಂತಹ ಒಂದು ತುಳುನಾಡಿನ ಹೆಮ್ಮೆಯ ಕ್ರೀಡೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿರುವಂತಹ ಯುವಕರು ಮತ್ತು ಹಿರಿಯರು. ನೋಡಿ, ಬಿಳಿ ಮೀಸೆಯ ಒಬ್ಬ ನವ ಯುವಕ ನಮಗೆ ಕಾಣಿಸ್ತಾ ಇದ್ದಾರೆ, ವಿಠಲ್ ಭಂಡಾರಿ ಅವರು. ಕಕ್ಕೆಪದವು ಪುಣ್ಕೆದಡಿ ವಿಠಲ್ ಭಂಡಾರಿ ಅವರು ಹಿರಿಯರಾಗಿ ಗೋಚರಿಸಿದರೆ, ಈ ತಂಡದಲ್ಲಿ ಈಗ ಆ ನೇಗಿಲನ್ನು ಬಿಗಿಯುತ್ತಿರುವಂತಹ ಯುವಕ ಅಶಿತ್ ಭಂಡಾರಿ ಪುಣ್ಕೆದಡಿ. ವಯಸ್ಸು 25-26 ವರ್ಷ. ನೋಡಿ, ಯುವಕರು ವಿಶೇಷವಾಗಿ ಈ ಕಂಬಳದ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಬೆಂಗಳೂರಲ್ಲಿ ಕಂಬಳ ನಡೆಯಬೇಕಿದ್ದಕ್ಕೆ ಪ್ರಧಾನ ಕಾರಣ ಯುವಕರು ಇಂದಿನ ಪೀಳಿಗೆ ಕಂಬಳದ ಬಗ್ಗೆ ತೋರಿಸುತ್ತಿರುವಂತಹ ಒಂದು ವಿಶೇಷವಾದಂತಹ ಕಾಳಜಿ, ಪ್ರೀತಿ, ಅಭಿಮಾನ. ಇಲ್ಲಿ ಎಲ್ಲರೂ ವೃತ್ತಿಪರರಲ್ಲ, ಆದರೆ ನಮ್ಮ ಊರಿನ ನಮ್ಮ ಸ್ನೇಹಿತನ ಒಂದು ಕೋಣ ಕಂಬಳಕ್ಕೆ ಬರ್ತದೆ ಅಂತ ಹೇಳಿ ಆದಾಗ ಸಮಾನ ಮನಸ್ಕರು, ಮಿತ್ರರು, ಆ ಊರಿನವರು ಎಲ್ಲ ಜೊತೆ ಸೇರಿಕೊಂಡು ಆ ಕಂಬಳದ ಕೋಣಗಳ ಜೊತೆಯಲ್ಲಿ ಬರ್ತಾರೆ. ನೋಡಿ, ಇಡೀ ತಂಡ ಈ ಶಿಬಿರದಲ್ಲಿ ಈಗ ನಿಂತಿದೆ. ಕೋಣಗಳು ಹೊರಡುವಂತಹ ಆ ಸಿದ್ಧತೆಯ ವ್ಯವಸ್ಥೆಯಲ್ಲಿ ಅವರೆಲ್ಲ ತಲ್ಲೀನರಾಗಿದ್ದಾರೆ. ಓಟಗಾರರಿಗೆ ಮಾತ್ರ ಅವರ ಹೃತಿಕ್ ಪೆರ್ಗಾಲ್ ಅವರು ಕಳೆದ ವರ್ಷದ ನೇಗಿಲು ಕಿರಿಯ ವಿಭಾಗದ ಚಾಂಪಿಯನ್. ನಮ್ಮ ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರದ 24x7 ವಾಹಿನಿಯಲ್ಲಿ ನಾವು ನಮ್ಮ ಕಂಬಳ ಎನ್ನುವ ಕಾರ್ಯಕ್ರಮ ಮಾಡಿತ್ತು. ಅದರಲ್ಲಿ ಟೀಮ್ ದುಬಾಯಿ ಅವರ ರಸಪ್ರಶ್ನೆ, ಆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಒಂದು ಪ್ರಶ್ನೆ ಕೇಳಿತ್ತು. 2022-23 ಸಾಲಿನಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಪಡೆದ ಓಟಗಾರ ಯಾರು ಎನ್ನುವುದನ್ನು, ಆ ಓಟಗಾರ ಇಲ್ಲೇ ಇದ್ದಾರೆ. ಟೀಮ್ ದುಬಾಯಿ ಅವರ ರಸಪ್ರಶ್ನೆ ನಮ್ಮ ಕುಡ್ಲದಲ್ಲಿ ಕೇಳುವಾಗ ಸರಿ ಉತ್ತರ ಕಳುಹಿಸಿದವರು 2022-23 ಸಾಲಿನಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಪಡೆದಂತಹ ಓಟಗಾರ ಯಾರು ಎನ್ನುವ ಪ್ರಶ್ನೆಗೆ ಸರಿ ಉತ್ತರವನ್ನು ಕಳುಹಿಸಿ ಅಂತ ಹೇಳಿದಾಗ ಹೃತಿಕ್ ಪೆರ್ಗಾಲ್. ಎಲ್ಲಿ ಅದು? ಕಕ್ಕೆಪದವು ಪೆರ್ಗಾಲ್. ಆ ಪೆರ್ಗಾಲ್ ಎನ್ನುವ ಸ್ಥಳ ಎಲ್ಲಿ ಅದು? ನಮ್ಮದು ಮನೆ ಬಂಟ್ವಾಳ. ಅಲ್ಲ, ಈ ಕಕ್ಕೆಪದವು ಕಂಬಳ ಆಗುವ ಸ್ಥಳದಿಂದ ಎಷ್ಟು ದೂರ? ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. 2022-23 ಯಾವ ಯಾವ ವಿಭಾಗದಲ್ಲಿ ಎಷ್ಟು ಬಹುಮಾನ ನಿಮಗೆ? ನೇಗಿಲು ಕಿರಿಯ 9, ನೇಗಿಲು ಕಿರಿಯ 7, 8, ನೇಗಿಲು ಹಿರಿಯ 1, ಹಗ್ಗ ಹಿರಿಯ 1. ಯಾರ ಕೋಣಗಳನ್ನು ಓಡಿಸಿದ್ ನೀವು? ಎರ್ಮಾಲೆ, ಮತ್ತೆ ಕಕ್ಕೆಪದ ಪೆರ್ಗಾಲ್, ಮತ್ತೆ ಜೈತುಳುನಾಡು ಬಂಕಿದ್ದಾರೆ. ಇದು ಈ ಕೋಣಗಳು. ಈ ಕೋಣಗಳು ಎಷ್ಟು ಮೆಡಲ್ ಮಾಡಿದೆ ಲಾಸ್ಟ್? 7 ಮೆಡಲ್. 7. ಈ ಮೊನ್ನೆ ಕಕ್ಕೆಪದ್ದು ಕಂಬಳ ಆಯ್ತಲ್ಲ, ಅದರಲ್ಲಿ ಸೆಮಿಯಲ್ಲಿ ಆಯ್ತು. ಸೆಮಿಯಲ್ಲಿ ಹೋಯ್ತು. ಎಷ್ಟು ವರ್ಷದಿಂದ ನೀವು ಕೋಣಗಳನ್ನು ಓಡಿಸ್ತಾ ಇದ್ದೀರಿ? 2 ವರ್ಷ. 2 ವರ್ಷ. ನೋಡಿ, ಕಳೆದ ವರ್ಷದ ಚಾಂಪಿಯನ್ ಎಲ್ಲರ ದೃಷ್ಟಿ ನಿಮ್ಮ ಕಡೆಗೆ ಇದೆ. ಬೆಂಗಳೂರು ಕಂಬಳಕ್ಕೆ ಬರುವಾಗ ಹೇಗೆ ಅನಿಸ್ತದೆ? ಚೆನ್ನಾಗಿ ಅನಿಸ್ತದೆ. ಎಂಚಲ್ಲರ್ ಖುಷಿಯಾ? ಖುಷಿ. ಕಾಲೇಜಿಗೆ ಮಾತ್ರ, ಕಾಲೇಜಿಗೆಲ್ಲ ತುಂಬ ರಜೆ ಆಗ್ತದೆ. ಕಾಲೇಜಿಗೆ ರಜೆ ಆಗ್ತದೆ. ಬೆಂಗಳೂರಿಗೆ ಕಂಬಳಕ್ಕೆ ಬಂದ ಕಾರಣ. ಇಲ್ಲದಿದ್ದರೆ ನೀವು ಶನಿವಾರ ಬಂದರೆ ಸಾಕಾಗ್ತಿತ್ತು ಅಲ್ಲಿ. ನಾಳೆ ಎಕ್ಸಾಮ್ ಉಂಟಾ? ಸೋಮವಾರ ಎಕ್ಸಾಮ್ ಉಂಟು. ನೋಡಿ, ಸೋಮವಾರ ಕಾಲೇಜಿನ ಎಕ್ಸಾಮ್ ಉಂಟು, ಕಂಬಳದ ಎಕ್ಸಾಮು ಇವತ್ತು ನಡೀತದೆ. ಕಂಬಳದ ಎಕ್ಸಾಮ್ ನೋಡಿ, ಎಲ್ಲ ಒಳ್ಳೆ ರಿಸಲ್ಟ್ ಬರಬೇಕು, ರ್ಯಾಂಕ್ ಪಡೆಯಬೇಕು ಎನ್ನುವ ನಿರೀಕ್ಷೆಯಲ್ಲಿ ಅವರೆಲ್ಲ ಇದ್ದಾರೆ. ಅಭಿನಂದನೆಗಳು. ಥ್ಯಾಂಕ್ ಯು.
ಒಂದು ಪ್ರತಿಭೆಗಳು, ಈ ನಮ್ಮ ಕರಾವಳಿಯ ಗ್ರಾಮೀಣ ಪ್ರತಿಭೆಗಳು, ಇವರ ಸಾರಥ್ಯದಲ್ಲಿ, ಇವರ ನೇತೃತ್ವದಲ್ಲಿ ಅವರವರ ಕೋಣಗಳನ್ನ ಇವತ್ತು ನಮ್ಮ ಕರೆಯಲ್ಲಿ ಅಂದ್ರೆ ಈ ನಮ್ಮ ಅಖಾಡದಲ್ಲಿ ಬಿಡ್ತಾ ಇದ್ದಾರೆ. ಅದು ನೋಡೋದಕ್ಕೆ ಕಣ್ಣಿಗೆ ನಿಜವಾಗ್ಲೂ ಒಂದು ಹಬ್ಬ. ಇದು ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ. ಕಿರಿಯ ಕೊಂಡಾಣ ಇನಿ ಕೋಡೆದ ಪುದರತ್ ಬಲೆ ಎರ್ಲೆನ ಕಟ್ಟದು ಕೂಟೋಡು ಪಾಲು ಪಡೆದು ಮಸ್ತ್ ಬಹುಮಾನ ಪಡೆದನಕ್ಕಿಲ್ಲ. ಕೊಂಡಾಣ ಪ್ರಾಯಶಃ ನಾರಾಯಣ ರೈಕುಲು ಎಂಕ ಇಪ್ಪನ ನೆನಪು ಆ ದಿನಕ್ಕೂ ಡಾರ್ನ ಪುದಾರ್ಡಿತ್ತ ಉಳ್ಳರ ಕಿಶೋರ್ ನಾರಾಯಣ ರೈಕುಲು ಬಲೆ ಬಲೆ ಒಂದು ನಿಮಿಷ ಅಡ್ಡೂರು ನೋಯಿ 1 ಮಿನಿಟ್ ಉದ್ದಾರ್ ಉಂಡು ಪುದರ್ ಅಡ್ಡೂರು ನೋಯಿ ಹೊಸ ಮನೆ ಶರೀಫ್ ಸಾಹೇಬರು. ಅಡ್ಡೂರು ನೋಯಿ ಹೊಸ ಮನೆ ಶರೀಫ್ ಸಾಹೇಬರು. ನಾನು ಈಗ ಹೇಳಿದೆ, ಹೆಸರು ಹೇಳುವಾಗ ನಿಮ್ಗೆ ಗೊತ್ತಾಗಬೇಕು. ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಇದು ಎಲ್ಲ ಮತಸ್ಥರ ಕಂಬಳ. ನಂದಳಿಕೆ ಕಂಪೌಂಟು ವಿಕ್ಟರ್ನವರ ಬಲ್ಲದಲ್ಲಿ ನಂದಳಿಕೆ ಕಂಪೊಟ್ಟು ವಿಕ್ಟರ್ನವರಾನ ನಂದಳಿಕೆ ಕಂಪೊಟ್ಟು ಅಣ್ಣ ಒಂಜಿ ಪೆಟ್ಟು 2 ಪೆಟ್ಟು ಜಾಸ್ತಿ ಆಡತ್ತೆ ಇದ್ದ ಅಮ್ಮಚಾರ ಮಲ್ಪಟ್ಟು ನಿಜ. ಅವರು ಓಡಿಸುವಾಗ ಅದಕ್ಕೇನು ಹೊಡಿತಾರೆ, ಅಯ್ಯೋ ಅದಕ್ಕೆ ಪೆಟ್ಟಾಗ್ತದ, ನೋವಾಗ್ತದ ಅಂತ ನಾವ್ಯಾರು ಎಣಿಸೋದು ನಿಜವಾಗ್ಲೂ ತಪ್ಪಾಗುತ್ತೆ. ಯಾಕಂದ್ರೆ ಒಂದು ಕೋಣಗಳನ್ನ ಕರಾವಳಿ ಭಾಗದಲ್ಲಿ ಕೋಣವನ್ನ ಸಾಕಿರ್ತಕ್ಕಂಥವ್ರು ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಹಾಗೂ ಆರೈಕೆಯನ್ನ ಅವರಿಗೆ ಕೊಟ್ಟಿರ್ತಾರೆ. ಸೊ ಆ ರೀತಿ ಈ ನಮ್ಮ ಕಂಬಳದಲ್ಲಿ ಇದು ಯಾವುದೇ ರೀತಿಯಲ್ಲಿ ಪ್ರಾಣಿಗೆ ನೋವು ಮಾಡೋದಾಗ್ಲಿ ಅಥವಾ ಮತ್ತೊಂದು ಯಾವುದೇ ರೀತಿ ಉದ್ದೇಶ ಇರೋದಿಲ್ಲ. ಇದು ನಮ್ಮ ಸಂಸ್ಕೃತಿಯನ್ನ ನಾವು ಮೆರೆಸ್ತಾ ಇದ್ದೀವಿ. ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕಲ್ಲ, ವಿಶ್ವದಾದ್ಯಂತ ನಾವು ಪಸರಿಸಬೇಕು ಅನ್ನೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಬ್ಯಾಂಕ್ ಉದ್ಯೋಗಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಕೃಷಿಕರಿದ್ದಾರೆ. ನಮ್ಮಲ್ಲಿ ಹಿಂದೆ ಮಂಗಳೂರಿನಲ್ಲಿ ಸಿದ್ದಕಟ್ಟೆ ಕೆರೆ ಬಳಿ ಲತೀಫೇರ್ನ ಬಲದಲ್ಲಿ ಇರಲು ಸಿದ್ದಕಟ್ಟೆ ಕೆರೆ ಬಳಿ ಲತೀಫೇರ್ನ ಕೆರೆಬೆಟ್ಟ ಲತೀಫ್ ಅವರದು. ಸಿದ್ದಕಟ್ಟೆ ಕೆರೆಬೆಟ್ಟು ಲತೀಫ್ ಅವರ ಕೋಣಗಳು. ಪೆಟ್ಟಿಲ್ಲ ಪೆಟ್ಟ ಹಾಕೊಡು ನಿತ್ತಿರಾರೊಂಜಿ ಆಯ್ತು ಏರ್ನಿರ್ಲಣ್ಣ ಉದಾರ ಪಂಡಿಜಾರ ಕಾರ್ಕಳಪೇಟೆ ಮನೆ, ಗಾಂಧಿ ಮೈದಾನ ಪೇಟೆ ಮನೆ, ಶ್ರೀಧರ ಮೊಯ್ಲಿ ಏರ್ನಿರ್ಲು ಬರಡಣ್ಣ ಪೆಟ್ಟಿಜ್ಜಿ ಅಂಚು ಫೋಣದಲ್ಲ ಹಾಕರಜ್ಜಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ. ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ. ನೋಡಿ ಆ ಶ್ವೇತ ಶುಭ್ರ ವಸನಧಾರಿಗಳಾಗಿ ಮುಂಡಾಸು, ಹಳದಿ ಬಣ್ಣದ ಆ ಅಂಗಿಗಳು, ಕೇಸರಿ ಬಣ್ಣದ ಲುಂಗಿಗಳು. ಇದು ಒಂದೊಂದು ಕಂಬಳದವರದ್ದು ಒಂದೊಂದು ಪರಿಚಯ, ಅವರವರ ಸಮವಸ್ತ್ರ. ಇದು ಕಂಬಳದ ವಿಶೇಷತೆ. ಅಮಸರ್ ಮಲ್ಪೊಡ್ಚನ್ ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣವ್. ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣವ್ ಅವರ ಕೋಣಗಳು. ನವೀನ್ ಸ್ವಲ್ಪ ಮಾತಾಡಿ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಜ ಮಹಾರಾಜ ಈ ಕಂಬಳಕೂಟಕ್ಕೆ ಆಗಮಿಸಿದಂತ ಎಲ್ಲರನ್ನು ಮತ್ತೊಮ್ಮೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ಈಗಾಗಲೇ ನೇಗಿಲು ಕಿರಿಯ ವಿಭಾಗದ ಓಟದ ಕೋಣಗಳ
ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರುವಂತಹ ಓಟದ ಕೋಣಗಳು ಈಗಾಗಲೇ ಬೆಳಿಗ್ಗೆ 10:30 ಗಂಟೆಗೆ ಸ್ಪರ್ಧೆಗೆ ಇಳಿದಿವೆ. ಇದೀಗ ನಾವು ಕಾಣ್ತಾ ಇರುವುದು ಜೂನಿಯರ್ ಹಗ್ಗ ಜೂನಿಯರ್ ವಿಭಾಗದ ಓಟದ ಕೋಣಗಳು. ಇವತ್ತು ಭಾಗವಹಿಸ್ತಾ ಇರುವಂತಹ ಓಟದ ಕೋಣಗಳು ಸ್ಪರ್ಧೆಗೆ ಇಳಿತಾ ಇರುವಂತಹ ಈಗ ಸಮಯ. ನೀವೆಲ್ಲ ಗಮನಿಸಬಹುದು, ಏನು ಒಂದೇ ಜೊತೆ ಓಡ್ತಾ ಇದೆ ಅಂತ ಬಹಳ ಜನ ಕೇಳಿದ್ರು. ಒಂದು ಜೊತೆ ಮಾತ್ರ, ಸ್ಪರ್ಧೆ ಇಲ್ವಾ ಅಂತ. ಇದೀಗ ಟ್ರಯಲ್ ರೇಸ್, ಇಳಿದಂತಹ ಓಟದ ಕೋಣಗಳಿಗೆ ಟ್ರಯಲ್ ರೇಸ್ ನಡೀತಾ ಇದೆ. ಸ್ವಲ್ಪ ಸಮಯದ ಬಳಿಕ ಸ್ಪರ್ಧೆ ಪ್ರಾರಂಭ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಈ ನಮ್ಮ ಕಂಬಳವನ್ನು, ಕರಾವಳಿ ನೆಲದ ಕಂಬಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ನಮ್ಮ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬಂದಿದ್ದಾರೆ. ಈ ಒಂದು ಡ್ರೋನ್ ವ್ಯೂನಲ್ಲಿ ಕೂಡ ನೀವು ಕ್ಲಿಯರ್ ಆಗಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಇದು ಸಂಭ್ರಮನೆ ಆಗುತ್ತೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಇವತ್ತು ಮತ್ತೆ ನಾಳೆ 2 ದಿನ ಮತ್ತಷ್ಟು ಮಗದಷ್ಟು ಅದ್ಧೂರಿಯಾಗಿ ನಡೀತಾನೆ ಇರುತ್ತೆ. ಉಡುಪಿ 80, ಬಡಗಬೆಟ್ಟು, ಕಲ್ಲಪಾಪು, ಶ್ರೀಕಾ ಸಂದೀಪ್ ಶೆಟ್ಟಿಯವರ ಎ ಮತ್ತು ಬಿ ಓಟದ ಹಗ್ಗ ಕಿರಿಯ ವಿಭಾಗದ ಓಟದ ಕೋಣಗಳು ಸ್ಪರ್ಧೆಗಿಳಿತಾವೆ. ಈ ವರ್ಷದ ಪ್ರಥಮ ಕಂಬಳಕೂಟ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಕ್ಕೆಪದವಿನಲ್ಲಿ ಕಳೆದ ವಾರ ನಡೆದಿತ್ತು. ಇಲ್ಲಿ ನಡೆದಂತಹ ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಓಟದ ಕೋಣಗಳು ಇದೀಗ ಬೆಂಗಳೂರಿನ ರಾಜಕರೆಯಲ್ಲಿ ಸ್ಪರ್ಧೆಗಿಳಿತಾ ಇವೆ. ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾಂಡ್ರನ ಬಲದೆಲ್ಲೇ ವಿಭಾಗದ ಒಂಜನೆ ಬೊಕ್ಕ 2ನೇ ನಂಬರ್ದಿರ್ಲು ಕರೆಕ್ಟ್ ಜಪ್ಪರ ತಯಾರ ಒಂದು ಉಲ್ಲ ನಿಟ್ಟೆ ಪರಪಾಡಿದಿರ್ಲು ತಯಾರ. ವಿಶಾಲವಾದ ಅರಮನೆ ಮೈದಾನದ ಒಂದು ಪಕ್ಷಿ ನೋಟ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಆಹಾರ ಮಳಿಗೆಗಳಿದೆ. ಕೇವಲ ಕಂಬಳ ಮಾತ್ರ ಅಲ್ಲ, ಕರಾವಳಿಯ ಜನತೆ ಹೆಚ್ಚು ಕಮ್ಮಿ 14 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದ್ದಾರೆ. ಬೆಳವಾಯಿ ಪೆರೋಡಿ ಪುತ್ತಿಗುತ್ತು ತಾನಾಜಿ ಬಿ ಶೆಟ್ಟಿಯವರ ಹಗ್ಗ ಕಿರಿಯ ವಿಭಾಗದ ಓಟದ ಕೋಣಗಳು ಬರ್ತಾ ಇವೆ ಮಹಾರಾಜ ಕರೆಯಲ್ಲಿ. ಸ್ವಯಂ ಸೇವಕರು ದಯವಿಟ್ಟು ಗಮನಿಸಿ. ನಿಜವಾಗ್ಲೂ ಟ್ರ್ಯಾಕ್ ನಲ್ಲಿ ಓಡೋದು ಬೇರೆ, ಈ ಕೆಸರು ತುಂಬಿಕೊಂಡಿರುವಂತ ಈ ಕರೆಯಲ್ಲಿ ಓಡೋದು ಬೇರೆ. ಯಾಕಂತ ಹೇಳಿದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೋಣಗಳು ಕಾಲಿನಿಂದ ಓಡೋದ್ರಿಂದ ಇದರ ಕಾಲುಗಳು ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ಬಿಟ್ಟು ನಾವು ಗಾದೆನ ಚಿಕ್ಕದಾಗಿ ಚೇಂಜ್ ಮಾಡ್ಕೊಂಡ್ರು ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟು ಪರಿಶ್ರಮ ಈ ಕೋಣಗಳದಾಗಿರುತ್ತೆ ಈ ಒಂದು ಕಂಬಳದ ಓಟದಲ್ಲಿ. ಇದೀಗ ಹೊಸ ಸಾಲು ಮತ್ತು ತೀರ್ದಾವಡು ದಯದಿದ್ದು ಗಮನಿಸಲಿ. ಸಾಲುಗೋಸ್ಕರ ಇರ್ಲಿನ ಕಾಪ ಅವರ ಆಪುಜಿ ಬಂಗಾಡಿ ದಿನಕ್ರಾಚರಣ ಬಲದಲ್ಲಿ ಏರ್ಲು ಸಾಲು ಬಂಗಾಡಿ ದಿನಕ್ರಾಚರಣ ಬಲದಲ್ಲಿ ಏರ್ಲು ಬಂಗಾಡಿ ದಿನಕರಾಜ್ ದಿನಕರಾಜ್ చాలు చాలు ಬರ್ಪುಂಡು ಇತ್ತನ ಸಾಲು ಮುಗ್ಗಿಂಡು ಅವು ಪನ್ನ ವಿಷಯ ಅತ್ತವು ಪಿದಾಯ್ದು ಮತ್ತೆ ಪನ್ರ ಬಲ್ಲಿ ಮೈಕಿಡು ಒಂದು ಸ್ವಯಂ ಸಹಕರಣಕ್ಕೆ ಕಡಪುಡ್ದು ಇನ್ಕೂಡ್ಲ ತರ್ಪುಡ್ ವ್ಯವಸ್ಥೆ ಮಲ್ಪುಡ್ನಮ್ಮ ಅಂದು ಒಂದಿತ್ತೆ ಸ್ವಯಂ ಸೇವಕರಿಗೆ ಏನೊಂದಿ ಪರ್ಯಾವತೆ ಆ ಕೋಣಗಳ ಓಟಕ್ಕೆ ತಕ್ಕನ ಹಾಗೆ ಅದನ್ನ ಓಡಿಸೋರು ಕೂಡ ಅದರ ವೇಗಕ್ಕೆ ಮ್ಯಾಚ್ ಮಾಡೋದಿದೆಯಲ್ಲ, ಅದು ತಮಾಷೆ ಮಾತಲ್ಲ. ಯಾಕಂದ್ರೆ ನಾವು ಆಗ್ಲೇ ಹೇಳ್ತಿರೋ ಹಾಗೆ ಒಂದು ಟ್ರ್ಯಾಕ್ ಮೇಲೆ ಆದ್ರೆ ಓಡ್ಬಿಡ್ಬೋದು, ಆದ್ರೆ ಇಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದೀವಿ ಈ ಕರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು 10 ಹೆಜ್ಜೆ ನಡೆದ್ರೆ ಇಲ್ಲೆಲ್ಲ ಸುಸ್ತಾಗ್ಬಿಡ್ತಾರೆ. ಆದ್ರೆ 155 ಮೀಟರ್ ಇರುವಂತ ಈ ಒಂದು
ಕರೆಯಲ್ಲಿ ಆ ಒಂದು ಕೋಣಗಳ ವೇಗಕ್ಕೆ ತಕ್ಕನಾಗೆ ಓಡೋದಿದೆಯಲ್ಲ, ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಮ್ಮ ಕರಾವಳಿಯ ಕಂಬಳ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಹೆಸರು ಮಾಡ್ತಿದೆ ಅಂತ ಹೇಳಿದ್ರೆ ಇದು ನಿಮ್ಮೆಲ್ಲರ ಹೆಮ್ಮೆ. ಜೈ ಕರುನಾಡು, ಜೈ ತುಳುನಾಡು. ತಿರುಗಾರಜ್ಜಿ ಚಾನ್ಸ್ಗೆ ಅವಕಾಶ ಉಂಟು. ನೇರವಾಗಿ ತೆರೆದ ಕೋಣಗಳನ್ನು ಒಂದು ಸುತ್ತು ತಿರುಗಿಸೋಕೆ ಅವಕಾಶ ಕೊಡದೆ ಅಲ್ಲಿಂದ ತಕ್ಷಣ ಬಿಡಬೇಕು. ಸಮಯ ಪಾಲನೆ ಕೂಡ ನಮಗೆ ಅಷ್ಟೇ ಮುಖ್ಯ. ತಿರುಗಿಸ್ತಾ ಇದ್ದಾರೆ ನೋಡಿ ಅಣ್ಣ, ತಿರುಗಿಸುವುದಕ್ಕೆ ಅವಕಾಶ ಇಲ್ಲ. ಪೂರಾ ದುಂಪಿರ ಕೋಣಗಳು ಬತ್ತಲಕ್ಕೆ ಬಿಡು. ನನ್ನೊಂದು ನಿಗ್ಲೆ ಚಾನ್ಸ್ ಉಂಟು. 1 ಮಿನಿಟ್ 2 ಮಿನಿಟ್ ನಿಗ್ಲಿಕ್ಕೆ. ಹಲೋ ಫೋಟೋಗ್ರಾಫರ್ಸ್ ಪ್ಲೀಸ್, ಯು ಆರ್ ನಾಟ್ ಸಪೋಸ್ ಟು ಸ್ಟ್ಯಾಂಡ್ ಹಿಯರ್. ಇಟ್ ಡಿಸ್ಟರ್ಬ್ಸ್ ಅಸ್. ಹಿಂದಿ ಮೇ ಇಂಗ್ಲಿಷ್. ಸಾರಿ ಸರ್, ಹಿ ಸೇ ಸಾರಿ. ಸಾರಿ ಅಂತ ಹೇಳ್ತಾರೆ ಮತ್ತೆ ಫೋಟೋ ತೆಗಿತಾ ಇರ್ತಾರೆ ಅಲ್ವಾ? ಅದರಲ್ಲಿ ಬರ್ತದ ಅದು ಕೂಡ. ದೆಕ್ಕ ಬಂದ್ಕೊಂಡು ಮರಲು ಕೆಲವುದಾಗಿಲ್ಲ ಬೂರ್ದು ಬಿರಲು ಮತ್ತೆ ದೆಪ್ಪು ರೌದು ತರದನಿಗ್ಲಿ. ಇದು ಗೊತ್ತು ಕಂಟಾವು ನಿರಂಜನ್ ಜೈನ್ ಏ ಬಿಯಾ ನಡುಗತೆ ಪರಂಗಿಪೇಟೆ ಗರಡಿ ಮನೆ ಸಂಜುವ ಯಗ್ಡರ್ನ ಬಳಿಯಲ್ಲಿ ಏರ್ಲು. ಪರಂಗಿಪೇಟೆ ಗರಡಿ ಮನೆ ಸಂಜುವ ಯಗ್ಡರ್ನ. ಯಾವುದು? ಹಾ ತೆಗಿಸ್ತೀವಿ ಸರ್, ಮೈಕ್ನಲ್ಲಿ ಹೇಳುದಿಲ್ಲ, ವಾಲಂಟಿಯರ್ಸ್ ಹತ್ರ ತೆಗಿಸ್ತೀವಿ. ಆಯ್ತಾಯ್ತು. ಸ್ವಯಂ ಸೇವಕರು ದಯವಿಟ್ಟು ಗಮನಿಸಿ, ಟ್ರ್ಯಾಕಿನಲ್ಲಿ ಕೆಲವು ಪ್ಲಾಸ್ಟಿಕ್ ಒಂದು ನೀವು ನೋಡ್ತಾ ಇರ್ಬೋದು. ಆ ಕೋಣಗಳ ಅಲಂಕಾರದಿಂದ ಹಿಡಿದು ಸುಮ್ಮನೆ ಕೋಣಗಳನ್ನ ಕಂಬಳದಲ್ಲಿ ಬಿಟ್ಬಿಡೋದು ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಅದರಾದಂತ ಅಲಂಕಾರಗಳಿರುತ್ತೆ. ಅದಕ್ಕೆ ಸ್ನಾನವನ್ನ ಮಾಡಿಸಿ, ಅದಕ್ಕೆ ಎಣ್ಣೆಯನ್ನ ಹಚ್ಚಿ, ನಿಜವಾಗ್ಲೂ ಒಂದು ಹಬ್ಬದ ದಿನ ಮಕ್ಕಳನ್ನ ಹೇಗೆ ನಾವು ತಯಾರು ಮಾಡ್ತೀವಿ ಅದೇ ರೀತಿ ಈ ಕೋಣಗಳನ್ನ ತಯಾರು ಮಾಡ್ತಾರೆ. ಮಕ್ಕಳಿಗೆ ಎಷ್ಟು ಪ್ರೀತಿನ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಪ್ರೀತಿ ಮತ್ತೆ ಕಾಳಜಿನ ಈ ಕೋಣಗಳಿಗೆ ಕೊಟ್ಟು ತಮ್ಮ ಕಂಬಳಕ್ಕೆ ಅವರು ಅಣಿಯನ್ನ ಮಾಡ್ತಾರೆ. ನಿಜವಾಗ್ಲೂ ಒಂದು ಕಂಬಳ ಇಷ್ಟು 1000 ವರ್ಷಗಳ ಇತಿಹಾಸ ಇರುವಂತ ಈ ಒಂದು ಕಂಬಳ ಇವತ್ತಿಗೂ ಅಷ್ಟೇ ಪ್ರಸಿದ್ಧಿಯನ್ನ ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಇವರು ತೆಕೊಳ್ತಿರುವಂತ ಆ ಒಂದು ಕಾಳಜಿ ಪ್ರಧಾನವಾದ ಪಾತ್ರವನ್ನ ವಹಿಸುತ್ತೆ. ಆಟ ಕೋಣಗಳ ಓಟ ಆಟ ಕೆಳಗಿನ ಕೋಟಕಾರ ಗೊತ್ತು ನಾರಾಯಣ ಶೆಟ್ಟರನ್ನ ಬಲದಲ್ಲಿ ಏರ್ಲು. ಕೆಳಗಿನ ಕೋಟಕಾರ ಗೊತ್ತು ಕುರ್ನಾಡ್ ಬೆಟ್ಟಿಜಿ ಕುರ್ನಾಡು ಗೊತ್ತು ಭಂಡಾರದ ಮನೆ ಸೋಮನಾಥ ನಾಯ್ಕರ್ನ ಕುರ್ನಾಡು ಗೊತ್ತು ಬಜೀರ್ದ ಕಂಬಳ ಆಪನ ಸಂದರ್ಭ ಆ ಕಂಬಳದ ಒಂಜಿ ನೀವು ನೋಡ್ತಾ ಇರಬಹುದು ರೀಪ್ಲೇನಲ್ಲೂ ಆ ಕೋಣಗಳು ಓಟ 100 ಮೀಟರ್ ಸ್ಪೀಡ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಅದು ಓಡಿದ್ರೆ ಯಾವ ಲೆವೆಲ್ ಓಟ ಇರುತ್ತಂತ. ನಿಜವಾಗ್ಲೂ ಕಂಬಳ ಅನ್ನೋದು ಇಡೀ ಕರಾವಳಿಯ ಹೆಮ್ಮೆ. ಈ ಒಂದು ಕರಾವಳಿಯ ಹೆಮ್ಮೆ ಆದಂತ ಈ ಕಂಬಳವನ್ನ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಪಸರಿಸಬೇಕು. ಇಲ್ಲಿಯ ಹೆಮ್ಮೆಯನ್ನ ಇಡೀ ವಿಶ್ವಕ್ಕೆ ಗೊತ್ತಾಗೋಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಂಗಳೂರಿನ ಕಂಬಳ ನಮ್ಮ ಕಂಬಳವನ್ನ ಸಾಕಷ್ಟು ಶ್ರದ್ಧೆಯಿಂದ ನೆರವೇರಿಸಲಾಗ್ತಾ ಇದೆ. ಸೊ ಇದಕ್ಕೆ ಕೈ ಜೋಡಿಸಿರುವಂತಹ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕಂಬಳಕ್ಕೆ, ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯೋಕೆ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಗ್ಗ ಕಿರಿ ವಿಭಾಗದ ಕೋಣಗಳು ಇನ್ನೂ ಭಾಗವಹಿಸಲಿಕ್ಕೆ ಬಾಕಿ ಇದ್ದವರು ಹೆಚ್ಚು ಸಮಯಾವಕಾಶ ಇಲ್ಲ, ದಯವಿಟ್ಟು ಬನ್ನಿ. ಈಗಲ್ಲ ಪುದರ್ ಪಂಡಣ್ಣ ಒಂಚೂರು ಪನ್ಲೆ ಪಲ್ಲುದೆ ಎಲ್ಲಿಯಾರ ಬರಿಕೆ ನಾವೇರ್ದು ಮಲ್ಲೇರ್ಲು ಕರೆಕ್ಟ್ ಜಪ್ಪರ ದಯವಿಟ್ಟು ಗಮನಿಸಲಿ ಅಣ್ಣ ಒಂದು ಪುದರ್ ಬರಲಿ. ಆಯ್ತು ಒಂದು 2 ಮಿನಿಟ್ ಉತ್ತೋಣ, ಒಂದು 2 ಮಿನಿಟ್.
ಅದೊಂದು ಬುಟ್ಟಿ ಇದ್ರೆ ಒಳ್ಳೇದು. ಪಾಪ ಬುಟ್ಟಿ ಇದ್ರೆ ಶಾಲ್ ಬತ್ತನ ಆರೆಗೆ ದಾದ ಮಲ್ಪುಡೆಂಗುಲು ಮಂದಾರ್ ಶಿರೂರು ಮುದ್ದುಮನೆ ಗೋಪಾಲ ನಾಯಕರ ಕೋಣಗಳು. ಮಂದಾರ್ತಿ ಶಿರೂರು ಮುದ್ದುಮನೆ ಗೋಪಾಲ್ ನಾಯಕ್ ಕ್ರೀಡಾರತ್ನ ಪ್ರಶಸ್ತಿ ಪುರಸ್ಕೃತರು. ಅಣ್ಣ ಭಾರಿ ಭಾರಿ ದುಂಬು ದುಂಪು ಇರತ್ತೆ ಈ ಅಡಿಗೆ ಸರಿ ಅಂತ ಬಿಡ್ಲಿ. ರವೀಂದ್ರಣ್ಣ ಓಡೆ పోతారు ಏತು ಒಂಜಿ ಶಿಸ್ತಿರ್ಕುಲ್ ತಿರ್ಕುಲೆ ಕಂಬಳದ ಶಿಸ್ತು ಪಂಡ ಒಂದು ಏರ್ನ ಯಾರ್ದು ಹೆಸರೆಯಲ್ಲಿಲ್ಲ ಪುದರ್ ಬಂತಿದ್ದೀರಿ ಒಂಜಿ ಪುದರ್ ಪೆಟ್ಟಿಯಾವ್ ಪೆಟ್ಟಿಯಾವ್ ಪತ್ತಿ 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 ಮುಡಾರ್ ಬಜಗೋಲಿ ದಕ್ಕಲ ಮುಡಾರ್ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ಅಣ್ಣ ಒಂದು ಪುದರ್ ಬನ್ನೂರು ಪುದರ್ ಪುದರ್ ಬನ್ಲೆ ಪುದರ್ ಬನ್ಲೆ ಬನ್ಲೆ ಹೌದು ನಲ್ಲೂರು ಬಜಗುಳಿ ಶಿವಪ್ರಸಾದ್ ಅವರ ಒಂದು ಕೋಣಗಳು ನೋಡಿದ್ರಲ್ಲ ನೀವು ರೀಪ್ಲೇ ನಲ್ಲಿ ಯಾವ ಒಂದು ಸ್ಪೀಡ್ ನಲ್ಲಿ ಓಡ್ತಾ ಇದೆ. ನಾರ್ಮಲ್ ವೇಗ ನೀವು ನೋಡಕ್ ಹೋದ್ರೆ ನಿಜವಾಗ್ಲೂ ಅದು ಕಣ್ಣಿಗೂ ಕೂಡ ಸಿಗೋದಿಲ್ಲ. ಮಿಂಚಿನ ಓಟ. ಕರಾವಳಿ ಅಂತ ಹೇಳಿದಾಗ ನೆನಪದು ಬಾಂಗಡೆ ಓಟ, ನಮ್ಮ ಕಂಬಳ ಅಂತ ಹೇಳಿದ್ರೆ ಕೋಣಗಳ ಮಿಂಚಿನ ಓಟ. ನಿಜವಾಗ್ಲೂ ಇದು ಕಣ್ತುಂಬಿಕೊಳ್ಳೋದಕ್ಕೆ ನಿಜವಾಗ್ಲೂ ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವರ ಪಾಲಿನ ಪುಣ್ಯವೇ ಸರಿ. ಯಾಕಂದ್ರೆ ಇಷ್ಟು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಈ ನಮ್ಮ ಕಂಬಳ ಏನಿದೆ ಅದು ಇವತ್ತು ನಮ್ಮಲ್ಲಿ ನಡೀತಾ ಇದೆ. ಸುರತ್ಕಲ್ ಪಾಂಚಜನ್ಯ ಪೆಟ್ಟೆ ಯಾವ 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 ಏರ್ನ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಶೆಟ್ಟರ್ ಅವರ ಕೋಣಗಳು ಕೂಡ ನಾವು ಏನು ಕಮ್ಮಿ ಇಲ್ಲ, ನೀನು ಓಡ್ತಾ ಇದ್ರೆ ನಾನು ಅದರ ನೆಕ್ಸ್ಟ್ ಲೆವೆಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದಕ್ಕೊಂದು ಕಾಂಪಿಟೇಷನ್ ತಗೊಂಡು ಇವತ್ತು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿರ್ಮಿತವಾಗಿರುವಂತಹ ಈ ನಮ್ಮ ಕರೆಯಲ್ಲಿ ಓಡ್ತಾ ಇದೆ. ಓಟಕ್ಕೆ ಸಜ್ಜಾಗಿದೆ. ಯಾವ ಲೆವೆಲ್ಗೆ ಓಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಎಷ್ಟು ಕೋಣಗಳಿವೆ, ಒಂದಕ್ಕೊಂದು ಕೋಣಗಳು ಕೂಡ ಯಾರು ಕೂಡ ಗಿವ್ ಅಪ್ ಮಾಡ್ತಾ ಇಲ್ಲ. ನೀನು ಅಷ್ಟು ಓಡಿದ್ರೆ ನಾನು ಅದರ ನೆಕ್ಸ್ಟ್ ಲೆವೆಲ್ ಕೊಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯದಿಂದ ಓಡ್ತಾ ಇದ್ದಾವೆ. ಹಾಗೇನೆ ಅದಕ್ಕೆ ಆತ್ಮಸ್ಥೈರ್ಯ ಇನ್ನೂ ಹೆಚ್ಚಾಗಿ ತುಂಬುವುದಕ್ಕೆ ಅವರ ಓನರ್ಗಳಾಗಿರ್ಬೋದು ಅಥವಾ ನಮ್ಮ ಪ್ರೇಕ್ಷಕರಾಗಿರ್ಬೋದು ಎಲ್ಲರಿಗೂ ಕೂಡ ಈ ನಮ್ಮ ಕರಾವಳಿಯ ನೆಲದ ಕ್ರೀಡೆ ಆಗಿರುವಂತಹ ಈ ನಮ್ಮ ಕಂಬಳಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಜವಾಗ್ಲೂ ಇದು ನೆನಪಿನಲ್ಲಿ ಇಡುವಂಥದ್ದು, ಹಾಗೆ ಇತಿಹಾಸದ ಪುಟದಲ್ಲಿ ಉಳಿಯುವಂಥದ್ದು. ಹಾಗೇನೆ ಈ ನಮ್ಮ ಕಂಬಳದಲ್ಲಿ ಜನಸಾಗರ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ ಬೇರೆ ಕೇವಲ ಒಂದು ಕಂಬಳದ ಒಂದು ಸಿದ್ಧತೆಗಳಷ್ಟೇ ಅಲ್ಲ, ಬಂದಿರುವವರಿಗೆ ಊಟದ ವ್ಯವಸ್ಥೆಗೆ ಆಹಾರ ಮಳಿಗೆಗಳನ್ನ ಕೂಡ ಇಡಲಾಗಿದೆ. ಅಲ್ಲಿ ಸಾಕಷ್ಟು ವಿವಿಧ ರೀತಿಯ ಖಾದ್ಯಗಳು ನಮ್ಮ ಪ್ರೇಕ್ಷಕರಿಗೆ ಅವ್ರಿಗೋಸ್ಕರ ಅವರ ಯಾವ ರೀತಿಯ ರುಚಿಗಳನ್ನ ತಿಳ್ಕೋಬಹುದು, ವೈವಿಧ್ಯಮಯ ಪದಾರ್ಥಗಳು ಅವ್ರಿಗೋಸ್ಕರ ಕಾದಿದೆ. ಹಾಗೆ ಸವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನೋಡಿದ್ರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತೊಂದು ವೇದಿಕೆ ಸಜ್ಜಾಗಿದೆ. ಒಂದ್ ಕಡೆ ಕಂಬಳ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಕಾರ್ಯಕ್ರಮ. ಪುತ್ತೂರು ಕುಂಜಗುತ್ತು ಪ್ರದೀಪ್ ಪ್ರವೀಣ್ ರೈಕುಲ್ ಸತೀಶ್ ಪ್ರವೀಣ್ ರೈಕಲ್ನ ಬಲುದೆಲ್ಲ ಈ ಭಾಗದೇರು ಜಪ್ಪರ ಬಾಕಿತ್ನಗಳು ದದಿ ತಡಮಲ್ಪಂದೆ ಕರಕೆ ಜಪ್ಪಡಣ್ಣ ದಯವಿಟ್ಟು. ನಿಜವಾಗ್ಲೂ ಊರು ಬಿಟ್ಟು ನಾವು ಊರಿಗೆ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ನೆಲಕ್ಕೆ ಸೆಟ್ ಆಗಕ್ಕೆ ಒಂದೆರಡು ದಿನ ಬೇಕು. ಜನಗಳಿಗಾಗಿ ನಮಗೆ ಇಷ್ಟಿರ್ಬೇಕಾದ್ರೆ ಪಾಪ ಕೋಣಗಳು ಅವಕ್ತಾನೆ ಹೇಗಾಗುತ್ತೆ ನೋಡಿ. ನೀವು ಅಬ್ಸರ್ವ್ ಮಾಡ್ಬೋದು ಈ ಕೋಣಗಳ ಸ್ಟ್ರೆಂತ್ ಕರಾವಳಿ ನೆಲದಲ್ಲಿ ನೀವು ನೋಡಿದ್ರೆ ಅದು ಬೇರೆ ಲೆವೆಲ್ಗೆ ಇರುತ್ತೆ. ಆದ್ರೆ ಬೆಂಗಳೂರು ನೆಲದಲ್ಲಿ ಇನ್ನು ಒಂದೆರಡು ದಿನ ಆಗಿದೆ. ಕೆಲವು ಕೋಣಗಳು ಓಪನ್ ಅಪ್ ಆಗಿದೆ, ಇನ್ನು ಕೆಲವು ಈಗಲ್ದೇ ಇದ್ರು ಮುಂದಿನ ಸುತ್ತಲ್ಲಿ ಓಪನ್ ಅಪ್ ಆಗುತ್ತೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ನಾನು ಗಿವ್ ಅಪ್ ಮಾಡೋದಿಲ್ಲ, ಟ್ರೈ ಅಂಟಿಲ್ ಯು ಸಕ್ಸೀಡ್ ಅನ್ನೋ ಒಂದು ಘೋಷವಾಕ್ಯನ ನಂಬಿರುವಂತ ಕೋಣಗಳಾಗಿವೆ ಇವು. ಸಂಜು ಹೆಕ್ಟರ್ನ ಬಲದಲ್ಲಿ 2ನೇ ನಂಬರ್ ತರಲು ಕೆರೆಯ ವಿಭಾಗದಲ್ಲಿ 12 ಪರಂಗಿಪೇಟೆ ಗಾಡಿ ಮನೆ ಕೋಣಗಳು ಭಾಗವಹಿಸುತ್ತವೆ. ಪರಂಗಿಪೇಟೆ ಗಾಡಿ ಮನೆ ಸಂಜು ಹೆಗ್ಡೇರ್ನ ಬಿ. ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗ್ಡೆಯವರ 2ನೇ ನಂಬರದ ಕೋಣಗಳು.
ನೇಗಿಲು ಕಿರಿಯ ವಿಭಾಗದ ಕೋಣಗಳ ಯಜಮಾನರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಪರಂಗಿಪೇಟೆ ಗರಡಿ ಮಂದೆಯ ಸಂಜೀವ್ ಹೆಗಡೆ ಅವರ ಕೋಣಗಳು ಕೂಡ ಅಖಾಡಕ್ಕೆ ಇಳಿದು ತಮ್ಮ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದೆ. ನಂತರ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಕೂಡ ತಯಾರಾಗಿ ತಡಮಾಡದೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಅದ್ದೂರಿಯಾಗಿ ಪ್ರಾರಂಭ ಆಗಂತ ರಾಜ ಮಹಾರಾಜ ಜೋಡುಕರೆ ಕಂಬಳಕೂಟ ಅತ್ಯಂತ ಸಂಭ್ರಮದಿಂದ ಎಲ್ಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರುವಂತಹ ಕೋಣದ ಯಜಮಾನರುಗಳು ಭಾಗವಹಿಸ್ತಾ ಇದ್ದಾರೆ. ಹಗ್ಗ ಕಿರಿಯ ವಿಭಾಗದ ಕೋಣಗಳು ಕರೆಗೆ ಇಳಿಲಿಕ್ಕೆ ಬಾಕಿ ಇದ್ದವರು ದಯವಿಟ್ಟು ತಡ ಮಾಡದೆ ಬರಬೇಕಂತ ವಿನಂತಿಯನ್ನು ಮಾಡ್ತೇನೆ. ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣಾಮ್ ಬಲ್ಲದಲ್ಲಿ ಇರಲು. ಉಳ್ಳೂರು ಕಂದಾವರ ಪ್ರಜ್ವಲ್ ನಾವೇದ ಮಲ್ಲ ವಿಭಾಗ ಭಾಗವಹಿಸೋಣ. ಎರಡನೇ ಯಜಮಾನರಾಗ್ಲೇನು ಕಡಂದಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ಬೆಂಗಳೂರು ಬಲ್ಲದಲ್ಲಿ ಇರಲು. ಎತ್ಕೊನೋದು ಕಡಂದಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ. ಕಡಂದಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣರನ ನಾವಿರ್ದ ಮಲ್ಲ ವಿಭಾಗದ ಎರಡನೇ ಯಜಮಾನರಾಗ್ಲೇನು ಆತ್ಮೀಯವಾದ ಎತ್ಕೊನೊಂದಲ್ಲ ಕೊಂಚ ಆತ ಜತೆ ಇರಲು ಕರೆಕ್ ಒಟ್ಟು ಜತ್ತನ್ನ ಬಾರಿ ಪೊರ್ಲಾಪಣು. ವಿಶೇಷವಾದ ದೂರದ ಊರಿಗೂ ರಾಜಧಾನಿಯಿಂದ ಕಂಬಳಗೂ ನಮ್ಮ ಮಾತಿರಲಬಹುದಾ? ವ್ಯವಸ್ಥಿತವಾದ ಶಿಸ್ತುಬದ್ಧವಾದ ಕಂಬಳ ನಡಪು ನಲ್ಪನಿಕೆಲ್ಲ ಮಾತೆರ್ನ ಸಾಕರನ್ನು ಉಡಲ್ ದಿಂಜಿದ ವಿನಂತಿ ಮಲ್ತೊಂದು ನಾವಿರ್ದ ಮಲ್ಲ ವಿಭಾಗದ ಇರ್ಲೇನಾಗಲು ಕರೆಕ್ಕೆ ಜಪ್ಪರೆ ತಯಾರಾದ ಬರೋಡು. ಕರಾವಳಿ ಭಾಗದಲ್ಲಿ ಕಂಬಳ ಪ್ರಾರಂಭ ಆಗಿ ಒಂದು ವಾರ ಆಯಿತು. ಕಳೆದ ವಾರ ಕಕ್ಕೆಬದವನಲ್ಲಿ ಸತ್ಯಧರ್ಮ ಕಂಬಳಕೂಟ ಇತ್ತು. ಎರಡನೇ ಕಂಬಳಕೂಟವಾಗಿ ಇವತ್ತು ಬೆಂಗಳೂರಿನಲ್ಲಿ ರಾಜಕರೆ ಮಹಾರಾಜ ಕರೆಯಲ್ಲಿ ಕಂಬಳ ಅದ್ದೂರಿಯಾಗಿ ಪ್ರಾರಂಭ ಆಗಿದೆ. ಅಣ್ಣ ನಾವೇರ್ದ ಮಲ್ಲ ವಿಭಾಗದ ಎರಡನೇ ಯಜಮಾನರಾಗಲು ಎತ್ಕತೆ ಬತ್ತಾನೆಗಳು ಮಂಜಟ್ಟಿಗೆ ನಿಟ್ಟೆಪರಪ್ಪಾಡಿ ಸುರೇಶ್ ಕೋಟೆ ಅಂಡ್ರನ ಬಲ್ಲದೆಲ್ಲ ಒಂದನೇ ನಂಬರ್ ತೆರಲು. ನಿಟ್ಟೆಪರಪ್ಪಾಡಿ ಸುರೇಶ್ ಕೋಟೆ ಅಂಡ್ರನ ಬಲ್ಲದೆಲ್ಲ ಒಂದನೇ ನಂಬರ್. ನಿಟ್ಟೆಪರಪ್ಪಾಡಿ ಒಂದನೇ ನಂಬರ್ ತೆರಲು. ನಿಟ್ಟೆಪರಪ್ಪಾಡಿಯ ಒಂದನೇ ನಂಬರ್ ಹೊಡಿಲಿಕ್ಕಿಲ್ಲ. ಬೆಂಗಳೂರಿಗೆ ಬರುವಾಗ ಕೆಲವು ಬೇಡದ ಅಭ್ಯಾಸಗಳನ್ನು ಬಿಟ್ಟು ಬರಬೇಕು ನಾವು. ಮಂಜೊಟ್ಟಿಗೆ ಬಂದ ಮೇಲೆ ಕೊಣಕ್ಕೆ ಹೊಡ್ಲಿಕ್ಕಿಲ್ಲ ಅಣ್ಣ. ಓಟಗಾರರು ಒಂದು ನಿಮಿಷ ಬಂದು ಇಲ್ಲಿ ಭೇಟಿ ಮಾಡಬೇಕು. ಈಗ ಇತ್ತ ಗಿಡತ್ನಾರ್ ನಿಟ್ಟೆದ ಪರಪಾಡಿದ ಒಂಜಿ ನಮ್ಮದಲ್ಲಿ ಗಿಡತ್ನಾರ್ ದಯದಿದ್ದವರ ಇಟ್ಟು ಬರಡು. ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ನಾಗೇಶ್ ಪದ್ಮನಾಭ ಗೌಡನ ಬಲ್ಲದಲ್ಲಿ ಇರಲು. ವಿಟ್ಲ ಪಂಚಲಿಂಗೇಶ್ವರ ನಾಗೇಶ್ ಬಸವನಗುಡಿ ಕುಸುಮಾ ನಾಗೇಶ್. ಅಲದಂಗಡಿ ರವಿಕುಮಾರ್. ನಿಟ್ಟೆಪರಪ್ಪಾಡಿ ಸುರೇಶ್ ಕೋಟೆ ಅಂಡ್ರನ ಬಲ್ಲದಲ್ಲಿ ಎರಡನೇ ನಂಬರ್ ತೆರಲು. ನಿಟ್ಟೆಪರಪ್ಪಾಡಿ ಸುರೇಶ್ ಕೋಟೆ ಅಂಡ್ರನ ಬಲ್ಲದಲ್ಲಿ ಎರಡನೇ ನಂಬರ್. ನಿಟ್ಟೆಪರಪ್ಪಾಡಿ ಬಿ ಬಲ್ಲದಲ್ಲಿ ಭಾಗದ ಜಟ್ಟಿಯರು
ಕಂಬಳ ಕ್ಷೇತ್ರಡು ಒಂದು ಚರಿತ್ರೆ ಬೆಂಗಳೂರು ಕಂಬಳ ರಾಜಧಾನಿ 80 ಬಡಗಬೆಟ್ಟು ಕಳ್ಳಪಾಪು ಶ್ರೀಕ ಸಂದೀಪ ಶೆಟ್ಟನ ಬಲ್ಲದೆ ಇಲ್ಲ 1ನೇ ನಂಬರ್ ದೇರ್ಲು 80 ಬಡಗುಬೇಟು ಕಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟನ ಏನಾ 1ನೇ ನಂಬರದ ಹಗ್ಗ ಕಿರಿಯ ವಿಭಾಗದ ಕೋಣಗಳು 80 ಬಡಗುಬೇಟು ಶ್ರೀಕ ಸಂದೀಪ್ ಶೆಟ್ಟಿ ಎ. ಹಲೋ ಓ ಜತ್ತಿ ಇರ್ಲೇನಂತ ಜಲ್ದಿ ಮಲ್ಪುಡಾವು ನಾವಿರ್ದ ಮಲ್ಲ ವಿಭಾಗದ ಇರ್ಲು ಮಂಜೊಟ್ಟಿ ಬತ್ತು ಉಂತದೇರಿ ಜತ್ತಿ ಇರ್ಲು ಅಂತ ಜಲ್ದಿ ಮಲ್ಪುಡ ಅಂದ. ಸರಿ ಸರಿ ಸರಿ. ಶಾಲ್ ಬತ್ತನ ಕಮ್ಮಿ ಅಂಡ ಮತ್ತ ಪಂಡ್ರಜ್ಜಿ ತರ್ಪಾನ ವ್ಯವಸ್ಥೆ ಅವಡು ಮೈಕಿಡ್ ಮತ್ತ ಪಂಡಾವು ಜಗತ್ತಿಗೆ ಹೋಗ್ಬಣು ಬೊಡ್ಚಿ ಬಾರಿ ಪೂರ ಅವಡು ಕನ್ನಡದ ಗೂಡು ಹೊಡೆಬಹುದು ಅವು ಖಾಲಿ ಉಂಡ ಗೂಡು ಅವು ಆ ಗೂಡು ಕನ್ನಡಕದ ಖಾಲಿ ತಂದೆ ಕೂರ್ಲೆ ಅವು ಬುರ್ಚಿ ಯಾರಿಗೆ ಹಲೋ ಓ ಏನಾಗ್ತಾ ಇದೆ? ಬಿಡುದಿ ಯಾಕೆ ನಿಧಾನ? ಇಷ್ಟೊತ್ತಿಗೆ ಬಿಡ್ಬೇಕಿತ್ತಲ್ಲ. ಬಿಡ್ತಾರೆ. ಯಾರ ಕೋಣಗಳು ಅಂತ ಹೆಸರು ಹೇಳ್ತೀರಾ? ಹೇಳ್ತೇನೆ. ಹೇಳಿ. ಕಾರ್ಕಳ ಗಾಂಧಿ ಮೈದಾನ ಕೋಣಗಳು. ನಾವಿರ್ತ ಮಲ್ಲಕಲು ಕಾತೊಂದುಲ್ಲೇನು ಬಾರಿ ಪೊರ್ಲುದ ವೇದಿಕೆ ವರ್ಷ ಒಂಜಿ ಬರ್ರಬಲ್ಲಿಂದ ನಮನಮ ನಂಬುದನ್ನು ಮಾತ ದೇವರಿಗೆ ನಮನಮನೆ ಪ್ರಾರ್ಥನೆ ಮಲ್ತೊಂಗ. ಕಾರ್ಕಳ ಗಾಂಧಿ ಮೈದಾನ ಪೇಟ ಮನೆ ಶ್ರೀಧರ ಮಹಿಳೆಯರನ್ನ ಬಲ್ಲದಲ್ಲಿ ಇರಲು. ಕಾರ್ಕಳ ಗಾಂಧಿ ಮೈದಾನ ಪೇಟ ಮನೆ ಪೆಟ್ಟಿಲ್ಲ ಅಣ್ಣ ನಿಖಿಲ್ ಮಾತ ಉತ್ತುದ್ರ ಕರೆಕ್ಟ್ ಅಂಡ ಒಂತೆ ಇದ್ರಾನ ಒಂತೆ ಪಿರೋತ್ತು ಬರ ನಮ್ಮನ್ನ ಇರ್ಲೇಗತ್ತೆ ಒಂತೆ ಪಿರಬೈ ಉತ್ತುದ್ರ ಕರೆಕ್ಟ್ ಅಂಡ ಒಂತೆ ಎದುರಾಂಡ್ ಇದು ನಿಖಿಲ್ ಕುಳಿದ್ನಾಗ ಲಕ್ಕುಜಿಂದ ದಲ್ಲ ತಪಾಸ ಅಡೆಗೆ ಇರೇ ಬರೋ ಬಳ ಕಡಪಡೋಡ ದಯವಿಟ್ಟು ತುಳು ಅತ್ತಂದೆ ಕನ್ನಡದಾಗಲ ಬಿಜಾಪುರದವ್ರಿದ್ದೀರಾ? ರಾಯಚೂರು ಬಿಜಾಪುರ ಸ್ವಲ್ಪ ಹಿಂದಕ್ಕೆ ಹೋಗ್ತೀರಾ? ಊಟಕ್ಕೆ ಹೋಗಿ ಬನ್ನಿ. ಇದು ಯಾವ ಭಾಷೆ ಅರ್ಥ ಆಗುದಿಲ್ಲ ಮಾರ. ನಿಖಿಲ್ ಎರು ಇತ್ತನಾಗಲಿ ಮಾತ್ರ ಉತ್ತಲು ಒರಿನಾಗಲಿ ಪಿರಬಲೆ ಒಂತೆ ಪಿರಬೋಬನು ಕೂಡ ಅಂಚೆನೆ ಎದುರು ಬರ್ಬನು ಆತೆ 100 ಮೀಟರ್ ಸೆನ್ಸಾರ್ ಇಪ್ಪನು ನೆನಪುದಿಲ್ಲ 125 ಮೀಟರ್ 100 ಮೀಟರ್ ಕೆಲವೊಂದು ತಾಂತ್ರಿಕ ಕಾರಣಗೋಸ್ಕರ ಅಂಚ ಮಲ್ಪಡಾತ ನಾವಿರ್ತ ಮಲ್ಲಕಲ್ಪುರ ಬತ್ತೇರಿ. ಹಲೋ ಓ ಬರ್ತಾ ಇದ್ಯಾ? ಏರ್ನೇರ್ಲು ಒಂದೊಂದು ಪನೋಲ್ಯ ಈದ್ ಕಂಟ ಹೋಗುತ್ತು ನಿರಂಜನ್ ಜೈನ ಬಲ್ಲದಲ್ಲಿ 1ನೇ ನಂಬರ್ ದೇರ್ಲು. ಇದು ಕಂಟ ಹೋಗುತ್ತು ನಿಗಲ ಸೆನ್ಸಾರ್ಗದಲ್ಲ ತೊಂದರೆ ಮಿನಾಣ ಅಂತೂ ಓಡು ನಿಗಲೆ ಈದ್ ಕಂಟ ಹೋಗುತ್ತು ಇದು ಕಂಟ ಹೋಗುತ್ತು ನಿರಂಜನ ಏ ಬರಡಿ ಏರಿ ಮಂಜೊಟ್ಟು ಹಿಡಿತನಾಗಲಿ ದಾನವಲ್ಪರ್ಯ ನಿಗಲೆ ಇದು ಕಂಟ ಹೋದಾಗಲಿ ಪಿರ ತಿರುಗದು ಫೋನ್ ಲೆಕ್ಕ ತೋದು ಮಲ್ಲ ಅಂಚೆನೆಲ್ಲ ತೊಂಬಲೆ ಮೆಲ್ಲಲೆ ತೊಂಬಲೆ ನನ್ನ ಅಡಿಗೆ ಪಿರಗೊಂಡು ನೋಡುತ್ತಿತ್ತೆ ರಪ್ಪ ಕನ್ಸಿದಾಡ ಬೆಲೆ ಆಗಲಿಲ್ಲ ಕೇಳಿದು ಲಾಯ್ ಬೆಲೆ
ಅಲ್ಪ ದೀದ್ ಬಲೆ ಇರಿ. ಹಲೋ, ಓ ಇನ್ನು ಎಷ್ಟು ಜೊತೆ ಕೋಣ ಉಂಟು? ಒಂದು ಮೂರು ನಾಲ್ಕು ಜೊತೆ ಕೋಣಗಳಿವೆ. ಕರೆಕ್ಟ್ ಹೇಳಿ, 4 ಜೊತೆ. ಒಬ್ಬಕ್ಕ ಲೆಕ್ಕ ಜಾಸ್ತಿ, ಅವರು ಸುರಾಪುಂಡಿಗಲ್ ಅಲ್ಪ. ನಾವೆತ್ತ ಮಲ್ಲಗಲಣ್ಣ, 1 ನಿಮಿಷ ಜಪಡವನ 80 ಬಡಗಬೆಟ್ಟು ಅಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟರನ ಬಲ್ಲದ 2ನೇ ನಂಬರ್. 1 ಮಿನಿಟ್ ಬ್ಯಾಂಡ್ ತಗಲಿ ಪನೋಡ್ಚ. 80 ಬಡಗಬೆಟ್ಟು ಕಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟರನ ಬಲ್ಲದ 2ನೇ ನಂಬರ್. ಶೆಟ್ಟರನ ಬಲ್ಲುದ ಇಲ್ಲ. ಪೆಟ್ಟು 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 ಬ್ಯಾಂಡ್ದವರು, ಬ್ಯಾಂಡ್ ತಗಲಿ, ಬ್ಯಾಂಡಿನವರು ಇಜ್ಜ, ಬ್ಯಾಂಡ್ ಇಜ್ಜ, ಕೊಂಬು ತಗಲಿ, ಬ್ಯಾಂಡ್ ತಗಲಿ ಪೂರ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ರಾಜ ಮಹಾರಾಜ ಜೋಡುಕರೆ ಕಂಬಳೋತ್ಸವಕ್ಕೆ ಚಂಡೆಯವರು ಕೂಡ ನೇಗಿಲಿನ ಹಿರಿಯ ವಿಭಾಗದ ಕೋಣಗಳು ಗದ್ದೆಗೆ ಸ್ಪರ್ಧೆಗಾಗಿ ಇಳಿಯುವಂತಹ ಕ್ಷಣಗಳಿವು. ಏರ್ನೇರ್ಲಣ್ಣ ಸುರುಕು ನಿಖಿಲಣ್ಣ. ಸಿದ್ದಕಟ್ಟೆ ಪಡುಂಬ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟನ ಬರಡು ಬಂದಲೆ ಸಂಜೀವ ಶೆಟ್ಟನ ಪುದರ್ ಕಂಬಳ ಕ್ಷೇತ್ರಡು ಬಾರಿಮಲ್ಲ ಸನ್ಮಾನ್ಯ ಭಾಸ್ಕರ್ ಕೋಟೆ ಅನ್ನ ಇರ್ಲಿಪ್ಪನ ಸಂದರ್ಭಡು ಆ ಇರ್ಲಿನ ಗಿಡಾದ ಪುದರ್ ಮಲ್ದನಾರು ಸಂಜೀವ ಶೆಟ್ಟರು ಆರ್ನ ಪರಂಪರೆನ ಮುಂದುವರ್ಸಬಹುದನಾಗಲಿ ಸರೋಜಿನಿ ಗೋಪಾಲ್ ನಾಯ್ಕರ್ನ ಬಲ್ಲದಲ್ಲಿ ಜೂನಿಯರ್ ವಿಭಾಗಡು ಗೋಪಾಲ್ ನಾಯ್ಕರ್ನ ಸೀನಿಯರ್ ವಿಭಾಗಡ್ಲ ನಿಕಟವಾಯಿನ ಗೋಪಾಲ್ ನಾಯ್ಕರ್ಗಳ ಪೆಟ್ಟಿಲ್ಲ ಪೆಟ್ಟಿಲ್ಲ ಪೆಟ್ಟಿಲ್ಲ. ಎಲ್ಲಿ ವಿಭಾಗಡು ಮಲ್ಲ ಬಹುಮಾನಗಳನ್ನು ಪಡೆದು ಕುರ್ನಾಡು ಗುತ್ತು ಭಂಡಾರದ ಮನೆ ಸೋಮನಾಥ್ ನಾಯ್ಕರ್ನ ಬಲ್ಲದಲ್ಲಿ ಇರಲು. ಕುರ್ನಾಡು ಗುತ್ತು ಭಂಡಾರದ ಮನೆ ಇತ್ತಾನ ಸೋಮನಾಥ್ ನಾಯಕ್ ಭಂಡಾರದ ಮನೆ ಸೋಮನಾಥ್ ನಾಯ್ಕರ್ನಿರ್ಲು. ಪೆಟ್ಟು ಪೆಟ್ಟು ಪೆಟ್ಟಿಜ್ಜಿ ಪೆಟ್ಟಿಜ್ಜಿ ಮೇರೆ ಎಂಗಿಲ್ನ ಇತ್ತದ ಜಾಕಿ ಉಂಡತ್ತೆ ಗಿಡ್ತೊಂದು ಬತ್ನಾರೆ. ಮಲೇಷಿಯಾಡು ಹಾಕಿ ಒಂದು ಒಲಿಂಪಿಕ್ ಕೋಚ್ ಆದಿತ್ತನಾರು ಬೆದರದಾರು ಇರು ಕಟ್ಟದನಾರು ಇರು ಗಿಡ್ತದನಾರು. ಮಲೇಷ್ಯಾದಲ್ಲಿ ಹಾಕಿ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸಿದವರು ವಿದೇಶ. ಭಂಡಾರದ ಮನೆ ಸೋಮನಾಯಕ್ ಅಂತಾನೆ ಇವರು ಹೆಸರುವಾಸಿಯಾಗಿರುವಂತವರು. ಅವರ ಕೋಣ ಇದೀಗ ತಾನೇ ನಮ್ಮ ಕರೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿರುತ್ತೆ. ನೋಡೋಣ ಮುಂದೆ ಈ ನಮ್ಮ ಅಖಾಡಕ್ಕೆ ಇನ್ನು ಯಾವ್ಯಾವ ರೀತಿಯ ಕೋಣಗಳು ಬರುತ್ತೆ, ಯಾವ್ಯಾವ ರೀತಿಯ ತಮ್ಮ ಶಕ್ತಿ ಪ್ರದರ್ಶನಗಳನ್ನ ಮಾಡುತ್ತೆ ಅಂತ. ಅಡ್ಡೂರು ನೂಜಿ ಹೊಸಮನೆ ಶರೀಫ್ ಸಾಹೇಬರ್ನ ಬಲ್ಲದಲ್ಲಿ ಅಡ್ಡೂರು ನೂಜಿ ಹೊಸಮನೆ ಅಜ್ಜೂರು ಹೊಸಮನೆ ಮಲೆಕುಡಿಯ ನಾರಾಯಣ ಮಲೆಕುಡಿಯ ಬರ್ಡಣ್ಣ. ಬಾರಿ ಪೊರ್ಲುದ ವಿಶಾಲವಾಯಿನ ಸುಮಾರು 42 ಎಕರೆ ಜಾಗಡ್ ಆಳುಬುರ್ದು ಇಡೀ ಭಾಗದ ಕಸಬರ್ತ ಒಂದು 100 ಲೋಡು ಕಸಬರೆ ಪಾಡ್ದನಂಚಿನ ಈ ಜಾಗ ಒಂದು ದಿನ ಈನೇ ಕಾಲ ಲಬ್ಧಿ ದೊರೆಗಳಿಗೂ ಬಂದು ಪನ್ಪೇರು ಪ್ರತಿ ಒಂಜೆ ಐಕಲ ನಮ್ಮ ಮಲ್ತಾನ್ ಪನ್ನೈಕು ಕಾಲ ಕೊಡ್ದು ಬರೋಡುಗೆ ಅಶೋಕ ರೈಕುಲು ಮುಂಡು ಪರಿದನು ಅಶೋಕ ರೈಕುಲು ಶಾಸಕರ ಓಡಾಡು 6 ವಿಧಾನಸೌಧಡು ತುಳು ಭಾಷೆದ ಬಗ್ಗೆ ಪಾತಿರೋಡಾಂಡು ಬೆಂಗಳೂರು ತುಳುಕೂಟದಾಗಲೇ ಅವರಿಗೆ ಪ್ರೋತ್ಸಾಹ ಕೊರೋಡಾಂಡು ಸನ್ಮಾನ್ಯ ಪ್ರಕಾಶ್ ಸೈಕಲ್ನ ಗೌರವ ಅಧ್ಯಕ್ಷತೆ ಡಿ.ಕೆ. ಶಿವಕುಮಾರ್ನ ಗೌರವ ಅಧ್ಯಕ್ಷತೆ ಈದು ಕಂಟಾವು ಗೊತ್ತು ನಿರಂಜನ ಬಲ್ಲದಲ್ಲಿ ಈದು ಕಂಟಾವು ಗೊತ್ತು ಬಿ ಈದು ಕಂಟಾವು ಗೊತ್ತು ಬಿ ಈದು ಕಂಟಾವು ಗೊತ್ತು ಬಿ ಪೆಟ್ಟಿಲ್ಲ ಪೆಟ್ಟಿಜ್ ಪೆಟ್ಟಿಜ್ ಪೆಟ್
ಕಟ್ಟಿಜ್ಜಿ ಓ ಅಣ್ಣ, ನಿಮಗೆ ನಾವು ಕೋಣಗಳವರೆಗೆ ತೊಂದರೆ ಆಗಬಾರ್ದು. ನಿಮ್ಮ ಆಸಕ್ತಿಯನ್ನು ನಾವು ಮೆಚ್ಚಿದ್ದೇವೆ. ಪ್ರಾಯಶಃ ಈ ಮೊದಲನೇ ಬಾರಿ ನೀವು ಕಂಬಳ ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ನಿಮಗೆ ಆಶ್ಚರ್ಯ ಆಗ್ತದೆ ಅಲ್ಲ. ನಮಗೆ ಬಹಳ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಹಾ, ಏನ ಪಂಡತವ್ರ ಬಿಳಿಯೂರು ಮೇಗಿನ ಮನೆ ಗಣಪ ಭಂಡಾರ ಹತ್ತು ಏರು ಪರಂಬೈಲ್ ಪಂಡಿರ್ ಬಂಗಾಡಿ ಒಂದ್ ನಿಮಿಷ ಗಡಿಬಿಡಿ ಒಂಜಿ ಮಲ್ಪಡ್ತೆ ಅಗಲ್ಡ ಕೇಂದ್ರದೆ ಪನ್ಕ ಪಂಡಿರಾರು ಬಂಗಾಡಿ ಪರಂಬೈಲು ಬಂಗಾಡಿ ಪರಂಬೈಲು ನಾರಾಯಣ ಮಲೆಕುಡಿಯ ಏರ್ನೆಲ್ಲೊಂದು ಪಂಡರ ಎಂಗೆ ಪೆರುಂಗಾಲದ ಮೋನ ತೋಜು ಕಕ್ಕೆಪದವು ಪೆರುಂಗಾಲು ಬಾಬು ವೆಂಕಪ್ಪ ಗೌಡ ಕಕ್ಕೆಪದವು ಕುದರ್ ಮಂಡನೆ ರೋಮಾಂಚನ ಅವಳು ಕಕ್ಕೆಪದವು ಕುಂಕೆದಡಿ ಅಣ್ಣಿ ಬಂಡಾರು ಕಕ್ಕೆಪದವು ಕುಂಕೆದಡಿ ವೆಂಕಪ್ಪ ಗೌಡರಿ ಕಕ್ಕೆನ ಪದವು ಚಿದಾನಂದ ರೈಕುಲು ಕಕ್ಕೆಪದವು ಕಕ್ಕೆ ದೇಜೇಂದ್ರ ಶೆಟ್ರು ಐದರ ಇಲ್ಲಿ ಭಾರಿ ಮುಖ್ಯವಾದ ಕಕ್ಕೆ ಪದವು ಕಿಂಜಾರ್ ಜಯಂಡಿ ಕಂಬಳ ಕ್ಷೇತ್ರ ಭಾರಿ ಮಲ್ಲ ಸಾಧನೆ ಮಲ್ತನಾಗಲಿ ಕಕ್ಕೆ ಪದವಡೆ ಒಂದು ಹೊಸ ಕಂಬಳ ಮಲ್ತದೆ ಒಂದು ವರ್ಷ ಇಂಕ ನೆನಪರ್ಬಿಟ್ಟು ನಾಗರದ ಮಲ್ಲ ವಿಭಾಗಗಳು ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದನಾಗಲಿ ಕಕ್ಕೆ ಪದವು ಪೆರುಂಗಾಲು ಬಾಬು ವೆಂಕಪ್ಪ ಗೌಡರನಾಗಲಿ ಹಿರಿಯ ತಲೆಮಾರು ಮುಂದಿನ ತಲೆಮಾರು ಕಂಬಳ ಕ್ಷೇತ್ರದ ನೇಗಿಲ ವಿಭಾಗದಲ್ಲಿ ಒಂದು ವರ್ಷ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಕೂಡ ಪಡೆದವರು. ಕಳೆದ 4 ದಶಕಗಳಿಂದ ನೇಗಿಲಿನ ಕೋಣಗಳನ್ನು ಕಟ್ಟಿ ಪ್ರತಿಷ್ಠಿತ ಸ್ಪರ್ಧೆಯನ್ನು ನೀಡುತ್ತಾ ಅನೇಕ ಬಹುಮಾನಗಳನ್ನು ಪಡೆಯುತ್ತಾ ತನ್ನ ಮನೆತನಕ್ಕಷ್ಟೇ ಅಲ್ಲ ಒಂದು ಕೂಡು ಕುಟುಂಬ ನೋಡಬೇಕು ಅಂತಾದ್ರೆ ಕಕ್ಕೆ ಪದವು ಪೆರುಂಗಾಲಿಗೆ ಹೋಗ್ಬೇಕು ನೀವು. ಇದು ಕಂಠ ಹೋಗುತ್ತು ನಿರಂಜನ್ ಜೈನ ಬಲದೆಲ್ಲ ಈದು ಕಂಠ ಹೋಗುತ್ತು ನಿರಂಜನ್ ಜೈನ್ ರೈತ ಬತ್ತನ ನಮ್ಮಡಪ್ಪ ಇರುವಾಯಿಲ್ ಪಾಣಿಲ ಶಶೆಣ್ಣೆ ಉಳ್ಳೇರು ಈದು ಕಂಠಾವು ಗೊತ್ತು ಭಾರಕ್ಕೆ ಆಕರಜ್ಜಿ ಆಕರಜ್ಜಿ ಹಾ 4 years old young man. ಅರೆ ನೀ ಹೆಂಗ ನಾನು ಮತ್ತೊಮ್ಮೆ ತುಂಬುದನೇ ವೇಷಿ ಓಡುದು ಎನ್ನ ಆರನ ವೇಷ ಚಿಲ್ಕುದಾನೆ ಎನ್ನ ವೇಷ ಪಾರಿಗೆ ಬಲೆ ಏರಿ ಜನಕ್ಕೂಲೇನ್ ಮಾತ ತೂನಗ ಒಂಜಿ ಬರ್ತ್ ಪುದರ್ ಬನ್ಪರಣ್ಣ ಜಪ್ಪು ಮನ್ಕು ತೋಟ ಗುತ್ತು ಜಪ್ಪು ಮನ್ಕು ತೋಟ ಗುತ್ತು ಸಾಚಿ ಅನಿಲ್ ಶೆಟ್ರು ಸಾಚಿ ಅನಿಲ್ ಶೆಟ್ರು ಕಂಬಳನೆ ಕರಿನ ವರ್ಷ ದಾಖಲೆ ಅವಧಿ 21 ಗಂಟೆದಲ್ಲ ಈ ಮಲ್ತು ಮುಗಿತು ನಂಚಿನ ಕೀರ್ತಿ ಇತ್ತಂಡ ಅಂಡ ಅವು ಜಪ್ಪು ಮಣ್ಕು ದೊಡ್ಡ ಗುಟ್ಟದ ಕಂಬಳದಾಗ್ಲಿಗೆ ಸ್ವತಃ ಇರಲಿನ ಯಜಮಾನರಾದ ಜೂನಿಯರ್ ಸೀನಿಯರ್ ವಿಭಾಗಗಳು ಸ್ಪರ್ಧೆ ಕೊರತು ಅನೇಕ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನವನ್ನು ಪಡೆದನ ಜಪ್ಪು ಮಣ್ಕು ದೊಡ್ಡ ಗುತ್ತು ಅನಿಲ್ ಶೆಟ್ರು ನಮ್ಮಳ ಪೊಲ್ಲೆರಿ ದಾಪಂಡ ಕಂಬಳ ಮುನಣಂಜಿ 36 ಗಂಟೆ 40 ಗಂಟೆ 24 ಗಂಟೆದೊಳಗೆ ಮುಗಿಪಡುವುದು ಪನ್ನಗೆ 24 ಗಂಟೆಯೊಳಗೆ ಕಂಬಳ ಮುಗಿಸಿದ. ಕಳೆದ ವರ್ಷ 21 ಗಂಟೆಯಲ್ಲಿ ಕಂಬಳ ಮುಗಿಸಿದಂತಹ ಸಾಹಸಿ ಸ್ವತಃ ನಿಂತು ನಿಷ್ಠುರವಾದಿಯಾಗಿದ್ದುಕೊಂಡು ಕಂಬಳಕ್ಕಾಗಿ ತ್ಯಾಗ ಮಾಡಿದವರು, ಕಂಬಳಕ್ಕಾಗಿ ಹೋರಾಟ ಮಾಡಿದಂತಹ ಸ್ವತಃ ಕೋಣಗಳ ಯಜಮಾನರು ಆಗಿರುವಂತಹ ದಾಖಲೆ ಅವಧಿಯೊಳಗೆ 21 ಗಂಟೆಯಲ್ಲಿ ಕಳೆದ ವರ್ಷ ಕಂಬಳವನ್ನು ಯಶಸ್ವಿಯಾಗಿ ಮುಗಿಸಿದಂತಹ ಜಪ್ಪು ಮನ್ಕುದೋದ ಗುಟ್ಟು ಸಾಚಿ ಅನಿಲ್ ಶೆಟ್ರ ಕೋಣಗಳು ಗದ್ದೆಗೆ ಇಳಿಯುತ್ತಾ ಇವೆ. ಅಣ್ಣ ಏನಾಯ್ತು? ಆಯ್ತು. ಕೆಲವರು ಮೊದಲನೇ ಸಲ, ಕೆಲವರದ್ದು 2ನೇ ಸಲ, ಕೆಲವರದ್ದು 3ನೇ ತಲೆಮಾರು. 3 ದಶಕ 4 ದಶಕಗಳಿಂದ ಕಂಬಳದ ಕೋಣಗಳನ್ನು ಕಟ್ಟಿ ಓಡಿಸ್ತಾರೆ. ಅವರ
ಇನ್ನೊಂದು ದೊಡ್ಡ ಕನಸಿದೆ. ಮಂಗಳೂರು ಪರಿಸರದಲ್ಲಿ ಒಂದು ಸುಂದರವಾದಂತಹ ಜಾಗವನ್ನು ಮಾಡಿ ಅಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಕಂಬಳ ಸ್ಟೇಡಿಯಂ ಅನ್ನು ಮಾಡಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅನಿಲ್ ಶೆಟ್ಟಿ ಅವರು. ಹಲೋ, ಓ ಏರ್ನೇರ್ಲು ನಾವೆರ್ದ ಮಲ್ಲ ಇರ್ಲಣ್ಣ. ಸಿದ್ದಕಟ್ಟೆ ಕುಟುಂಬ ಸರೋಜಿನಿ ಸಂಜೀವ ಶೆಟ್ಟನ್ನ ನಾವೆರ್ದ ಮಲ್ಲ ಇರ್ಲು. ಹಾ, ಒಂದು ಸಲ ನಿಲ್ಸು, 5 ನಿಮಿಷ ನಿಲ್ಸಿ. ಹಾ, ಬರ್ಡ್ ಇರ್ಲಿ ಬರ್ಡ್. ಹಾ, ಬ್ಯಾಂಡ್ ಒಂತೆ ಎದುರುಪಾಡು ಬಿಡ್ಲಿ. ಹಾ, ನನ್ನ ಜೊತೆ ಅನ್ನ ಅಣ್ಣ ಪುದರ್ ಪಂಡರ ಎಡ್ಡೆ ಅಂದು ನಿಖಿಲ್ ಅಕಲ್ನ ಇನಿತ ಪುದರ್ ಒಂದು ನಿಖಿಲ ಗೊತ್ತುಂಡ ಪಂಡೇರ ಅಂಚಂಡ ಬನ್ಕ ದಾಯಬಂಡ ಅಣ್ಣ ಭಾರ್ಯ ಬಳ್ಳಿ ದೊಡ್ಡ ಉತ್ತಂಡ ಪರಮೇಶ್ವರ ಗೌಡರ್ನ ಕರೆಕ್ಟಾ? ಕೆಲವು ಸಾರಿ ಜೋಕಲ್ನ ಪುದಾರ್ ಇಪ್ಪುಣು, ಕೆಲವು ಸಾರಿ ಪುದಾರ್ ಬದಲಾವಣೆ ಇಪ್ಪುಣು. ಅದಕ್ಕೋಸ್ಕರ ಕೇನಿ ಕಂಬಳ ಕ್ಷೇತ್ರದ ದೊಡ್ಡ ಸಾಧಕರು, ಕಂಬಳ ಕ್ಷೇತ್ರಕ್ಕೆ ಅನನ್ಯವಾದಂತಹ ಕೊಡುಗೆಯನ್ನು ಕೊಡ್ತಾ ಬಂದವರು. ಇವತ್ತು ಬೆಂಗಳೂರಿನ ಕಂಬಳಕ್ಕೆ ಕೂಡ ಬಂದಿದ್ದಾರೆ. ಎಲ್ಲರೂ ಅಭಿಮಾನ ಪಡುವಂತ ವಿಚಾರ ಇದು. ಹಲೋ, ಸಿದ್ದಕಟ್ಟೆ ಕುಟುಂಬ ಸರೋಜಿನಿ ಸಂಜೀವ ಶೆಟ್ಟನ್ನ ನಾವೆರ್ದ ಮಲ್ಲ ಇರ್ಲು. ಸಿದ್ದಕಟ್ಟೆ ಪಡುಂಬ ಹೊಸ ಮನೆ ಸರೋಜಿನಿ ಸಂಜೀವ ಶೆಟ್ಟಿಯವರ ನೇಗಿಲ್ನ ಹಿರಿಯ ವಿಭಾಗದ ಕೋಣಗಳು ಸಿದ್ದಕಟ್ಟೆ ಪಡುಂಬ ಓಡಿಸ್ತಾ ಬಂದವರು ಸಿದ್ದಕಟ್ಟೆ, ಹಕ್ಕೇರಿ, ಹೆಂಗಿನ ಅತ್ತ ಬದು ಅಣ್ಣ, ನಿಮಗೆ ಒಂದು ಬಾಳೆ ಎಲೆ ತರಲ ಇಲ್ಲಿಗೆ ಊಟಕ್ಕೆ? ಇಲ್ಲಿ ಇರುವವರೆಲ್ಲರೂ ಹುಚ್ಚುರೆ. ವಿಶೇಷವಾದ ಆಸಕ್ತಿಗೆ ಹುಚ್ಚು ಅಂತ ಹೆಸರು. ನಾವು ಮೊದಲನೇ ಹುಚ್ಚರು. ನಿಮಗೆ ಬಹಳ ಖುಷಿ ಅಲ್ಲ? ಇನ್ನೂ ಕೆಲವರು ಅಡ್ಡ ಬಿದ್ದು ಮಲಗಿ ಹೀಗೆಲ್ಲ ತೆಗೆಯೋರು ಇದ್ದಾರೆ. ಅದು ಎಲ್ಲ ಖುಷಿ. ಹಾಗೆ 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 ಬಲೆ ಅಣ್ಣ, ಬಲೆ ಬಲೆ ಬಲೆ. ಚೀಟಿ ಬಂಡ ರೆಫ್ರಿನ್ ಆಗಲ್ಲ ನಾವು ಉದಾರ್ದ ಆಗಲ್ಲ ಒಂಚೂರು ಪರಿಚಯ ಮಲ್ಪಡುತ್ತೆ. ಏರೇನು ಮಾತು ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ನ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯರ್ನ ಬಂಗಾಡಿ ಪರಂಬೇಲು ಪೆಟ್ಟಿಲ್ಲ. ಬಂಧುಗಳೇ, ಯಾವ ರೀತಿ 170ಕ್ಕೂ ಹೆಚ್ಚು ಕೋಣಗಳು ಇವತ್ತಿನ ಬೆಂಗಳೂರಿನ ಅರಮನೆ ಮೈದಾನದ ರಾಜ ಮಹಾರಾಜ ಕರೆಯಲ್ಲಿ ಪಾಲ್ಗೊಳ್ತಾ ಇದ್ದಾವೋ ಹಾಗೆ ಇದನ್ನು ಸುಧಾರಿಸುವುದಕ್ಕೆ ಸುಮಾರು ಸಮರ್ಥವಾದಂತಹ ಅನುಭವಿ ಸುಮಾರು 25 ಜನ ತೀರ್ಪುಗಾರರ ತಂಡ ಇದರಲ್ಲಿ ಭಾಗವಹಿಸ್ತಾ ಇದೆ. ನಮಗೆ ಮಂದಾರ್ತಿ ಉಮೇಶ್ ಶೆಟ್ಟಿ ಅವರು ಇಲ್ಲಿ ಕಾರ್ಪೊರೇಟರ್ ಆಗಿದ್ದವರು. ಮಂದಾರ್ತಿ ಉಮೇಶ್ ಶೆಟ್ಟಿ ಅವರು ಬೆಂಗಳೂರಿನ ಕಂಬಳ ಸಮಿತಿಯ ಸಕ್ರಿಯ ಸದಸ್ಯ. ಆ ಕಡೆ ದಿವಸಕ್ಕೆ 3-4 ಕಂಬಳಗಳು ನಡೀತಾ ಇದೆ. ಇಲ್ಲಿ 3-4 ದಿವಸ ನೀವು ಇದ್ದರೆ ಅಲ್ಲಿ ಎಷ್ಟು ಕಂಬಳ ಹೋಯ್ತು ಅಲ್ವಾ?
ಈ ಅಭಯ್ ಅಭಯ್ ಗ್ರೂಪಿನ ಅಭಯ ಫೌಂಡೇಶನ್ನ ಮಂದಾರ್ತಿ ಉಮೇಶ್ ಶೆಟ್ಟಿ ಅವರ ಕೋಣಗಳು ಇವತ್ತು ನೇಗಿಲು ಹಿರಿಯುವ ಭಾಗದಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುವಂತ ರಾಜ ಮಹಾರಾಜ ಕರೆಯಲ್ಲಿ ಅತ್ಯಂತ ಗೌರವಯುತವಾಗಿ ಕರೆಗೆ ಇಳಿಯುವಂತಹ ಕ್ಷಣ ಇದು. ಹಲೋ ಒಂದಾಯ್ತು ಒಂದು ಚಪ್ಪಾಣಿ ಈ ಬಾರಿ ಟೇರ್ಲು ಪಾರು ಬರೋಡ ಎತ್ತಿ ಒಕ್ಕ ಬಿಡ್ಬಿಡು. ಹಲೋ ಇದ್ದವರು ಬಾರಿಸಿ ಸಾಕು. ಬ್ಯಾಂಡಿನವರು ಇದ್ರೆ ಬಾರಿಸಬೇಕು. ಆಮೇಲೆ ನೀವು ಸರದಿ ಪ್ರಕಾರ ಊಟಕ್ಕೆ ಹೋದ್ರೆ ಒಳ್ಳೇದು. ಬರಲಿ 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 ಬರಲಿ. ಹಲೋ 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 ಅಭಯ್ ಗ್ರೂಪ್ಸ್ನ ಹಲೋ ಇಲ್ಲಿಯ ಕಂಬಳದ ಒಬ್ಬ ಸಕ್ರಿಯ ಕಾರ್ಯಕರ್ತರು ಆಗಿರುವಂತ ಉಮೇಶ್ ಶೆಟ್ಟಿ ಅವರ ಬಂಧುಗಳೇ, ಕಂಬಳ ಅಂದ್ರೆ ಕೊಂಬು ಬೇಕು, ಕಂಬಳ ಅಂದ್ರೆ ಬ್ಯಾಂಡ್ ವಾಲಕಗಳು ಬೇಕು, ಕಂಬಳ ಅಂದ್ರೆ ಡೋಲು ಬಾರಿಸಬೇಕು. ಇದೆಲ್ಲ ಬಂಧುಗಳೇ, ನಾವು ಭಾಸ್ಕರ್ ಹೋಗ್ಲಿ ಮುಂದೆ. ಹಲೋ, ಏನು ಕೋಣಗಳೇ ಬರಲಿಲ್ಲ, ಯಾಕೆ ಬಿಡ್ಲಿಲ್ಲ? ಬರ್ಬೇಕಿತ್ತಲ್ಲ. ಏರ್ನ ಇರ್ಲಿ ಒಂದೊಂದು ಕ್ಯಾರೆಟಿ ಪುನಃ ಪನ್ಲೆಣ್ಣ. ಈ ಪರ್ತೋಡು ಐಕ್ಯಳ ಭಾವ ಬೆಳಪು ದೇವಿ ಪ್ರಸಾದ್ ಶೆಟ್ರು ಜಿಲ್ಲಾ ಕಂಬಳ ಸಮಿತಿದ ಅಧ್ಯಕ್ಷರು. ಎಂಕ್ ಭಾರಿ ಖುಷಿ ಪಂಡ ಅಧ್ಯಕ್ಷರು ನೋಟು ಕಾರ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರು ಏನ್ ಮಾಡ್ರು ತೆಗ್ದರಿ ಮಾತ ಮೂಲೆಯುಲ್ಲ. ಬಂಧುಗಳೇ, ಈ ಪುರ್ತಕು ನಮ್ಮಡಪ್ಪ ಕಂಬಳ ಕ್ಷೇತ್ರಡು ಸುಮಾರು 54 ವರ್ಷದ 5 ದಶಕಗಳಿಗಿಂತಲೂ ಹೆಚ್ಚು ಬೆರಂಗಾಲು ಬಾಬು ವೆಂಕಪ್ಪ ಗೌಡ್ರನ್ನ ನಾವರ ಮಲ್ಲ ಕಕ್ಕೆಪದವು ಬೆರಂಗಾಲು ಕಕ್ಕೆಪದವು ಪಟ್ಟಿಲ್ಲ ಪಟ್ಟಿಲ್ಲ ಪಟ್ಟು ಒಂದು ಸಾಕು. ಪತ್ತಿ 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 ಕಂಬಳ ಕ್ಷೇತ್ರದಲ್ಲಿ 5.5 ದಶಕಗಳ ಸುದೀರ್ಘ ಸೇವೆ ಸಲ್ಲಿಸ್ತಾ ಬಂದ ಕೊಳಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ರ ಯರ್ಮಾಳ್ ರೋಹಿತ್ ಹೆಗಡೆ ಅವರು ಮತ್ತು ಅವರು ಬಹಳ ಆತ್ಮೀಯರು. ಭಾಸ್ಕರ ಕೋಟ್ಯಾನ್ರ ಹೆಸರಿನ ಕೋಣ ಯರ್ಮಾಳ್ ರೋಹಿತ್ ಹೆಗಡೆ ಅವರ ಎಲ್ಲ ಸಮವಸ್ತ್ರಗಳಿಂದ ಕೂಡಿದವರು. ಅದರಲ್ಲಿ ಡಾಕ್ಟರ್ ಚಿಂತನ್ ಇದ್ದಾರೆ, ರಾಜೇಶ್ ಹೆಗಡೆ ಅವರಿದ್ದಾರೆ, ಎಲ್ಲರೂ ಕೂಡ ಕರೆಯಲ್ಲಿ ಇಳಿತಾ ಇದ್ದಾರೆ. ಸ್ವರ್ಗೀಯ ಸುಬ್ಬಯ್ಯ ಕೋಟ್ಯಾನ್ರು ಮೊದಲ ಕಂಬಳವನ್ನು ಪ್ರಾರಂಭಿಸಿದಂಥ ಆ ದಿನಗಳಲ್ಲಿ ನೇಗಿಲಿನ ವಿಭಾಗದಲ್ಲಿ ಅವರು ಒಂದು ಮಾತು ನಾವು ಈಗಲೂ ನೆನಪಿಸಬೇಕು. ರೋಹಿತ್ ಹೆಗಡೆ ಅವರೇ, 3 ವಿಭಾಗದಲ್ಲಿ ಸ್ಪರ್ಧೆ ಆಯಿತು. ಭಾಸ್ಕರ ಕೋಟ್ಯಾನ್ರು ಕಣಯಾಲಿಗೆ ವಿಭಾಗದಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಲ್ಲ, ಇಳಿಲಿಲ್ಲ? ಇಳಿಬೇಕು. ಉದಯ ಕೋಟ್ಯಾನ್ರು ಪಕ್ಕದಲ್ಲಿ ಇದ್ದಾರೆ. ಕಣಪಲ 5 ವಿಭಾಗಗಳ ನಿಗಿಲಿಯರಿಲ್ಲ ಕಟ್ಟು ಅಂಚಿನ ಒಂಜಿ ಸಮಯ ಇವಡೆ ಉಂಡು ಪಣದೆ ಆ ಪರಂಪರೆಯನ್ನು ಮುಂದುವರಿಸ್ತಾ ಬಂದವರು ಭಾಸ್ಕರ್ ಕೋಟ್ಯಾನ್ರು, ಉದಯ ಕೋಟ್ಯಾನ್ರು, ಅಶೋಕ್ ಕೋಟ್ಯಾನ್ರು. ನಾನು ನೆನಪಿಸಲೇಬೇಕಾದಂಥದ್ದು ಒಂದು ಘಟನೆ. ಕಂಬಳಕ್ಕೆ ತೂಗುಗತ್ತಿ ಬಂದಾಗ
ತಡೆಯಾಜ್ಞೆಯಾಗಿ ಕಂಬಳವೇ ನಿಂತು ಹೋದಂತಹ ಪರಿಸ್ಥಿತಿಯಲ್ಲಿ ಅಂದಿನ ಕಂಬಳ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಭಾಸ್ಕರ್ ಕೋಟ್ಯಾನ್ರವರ ಹಿರಿತನದಲ್ಲಿ ದೊಡ್ಡ ಒಂದು ಮೆರವಣಿಗೆ ಕೋಣಗಳ ಮಂಗಳೂರಿನಲ್ಲಿ. ಅಣ್ಣ ಈಗ ಬಾರಾಡಿ, ಬಂಗಾಡಿ, ಕಿಲ್ಲೂರು, ತಿಮ್ಮನಬೆಟ್ಟು, ಶಾವುಲಮೀದ್. ಬಂಗಾಡಿ, ಕಿಲ್ಲೂರು, ತಿಮ್ಮರಬೆಟ್ಟು, ಶಾವುಲ್ ಹಮೀದ್. ಬಂಗಾಡಿ, ಕಿಲ್ಲೂರು, ತಿಮ್ಮನಬೆಟ್ಟು, ಶಾವುಲ್ ಹಮೀದ್. ಹಾ, ಬಂಧುಗಳೇ, ಈ ಕಡೆ ಒಂದ್ಸಲ ಕಣ್ಣಾಯಿಸಿ ಎಲ್ಲ ಶ್ವೇತ ಸುಪ್ರವಸನಧಾರಿಗಳಾಗಿ ಸ್ವರ್ಗೀಯ ಮಾಳಾನಂದ ನಿಲಯ ಆನಂದ ಶೆಟ್ರ ಸುಪುತ್ರರು, ಬಂಧುವರ್ಗದವರು, ಓರ್ವ ಉದ್ಯಮಿಗಳಾಗಿ, ಕೃಷಿಕರಾಗಿ ಕಂಬಳ ಕ್ಷೇತ್ರದಲ್ಲಿ AB ಕೋಣಗಳನ್ನು ಪಡೆದು ಆವತ್ತು ವಿಶ್ವ ದಾಖಲೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಇವರ ಮುನ್ನ ಆ ಕರೆಯಲ್ಲಿದ್ದ ಕೂಟದಲ್ಲಿದ್ದ ಅನ್ನೋದು ನಾವು ನೆನಪಿಸಲೇಬೇಕು. ಇವತ್ತು ಮೊನ್ನೆಯ ಕಳೆದ ವಾರದ ಕಕ್ಕೆ ಪದವಿನ ಕಂಬಳದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನದ ಗೌರವ ಗೊತ್ತು ಸಾಚಿ ನಾವರದ ಮಲ್ಲ ಇರಲು ನಾವರದ ಮಲ್ಲ. ಅಣ್ಣ, ನೀವು ಹೀಗೆ ನಿಂತ್ರೆ ಆಗುದಿಲ್ಲ, ಇದು ನಿಮ್ಮ ಮುಖಕ್ಕೆಲ್ಲ ಕೆಸರು ಬಡಿಬೇಕೀಗ. ಜಪ್ಪು ಮಂಕು ತೋಟ ಗೊತ್ತು ಸಾಚಿ ಅನಿಲ್ ಪೆಟ್ಟೆಲ್ಲ ಪೆಟ್ಟು ಪಾಲೆಲ್ಲ ಒಂಜಿ ಪೆಟ್ಟು ಜಾಸ್ತಿ ಹಾಕ್ಯಾರ. ಈರ್ನ ಪುದರ ಯಾನ ಮೈಕ್ ಇಡ್ಪ ನೋಡವನು ಆ ತರಿಟ್ಟು ನೀರು ಪೋಂದಿಜ್ಜಿ ಕರೆತ ನೀರು, ಆ ಬದಿಯಲ್ಲಿ ಕರೆಯ ನೀರು ಹೊರಗೆ ಹೋಗ್ತಾ ಇಲ್ಲಂತೆ. ದಯವಿಟ್ಟು ಅದನ್ನು ಗಮನಿಸಿ. ಮಾಳ ಆನಂದ ನಿಲಯ ಶೇಖರ ಆನಂದ ಶೆಟ್ರನ ಇರ್ಲು ಕಂಬಳಡಿ ಕೆಸರು ಮುಖ್ಯ. ಕೆಸರನ್ನ ತೀರ್ಥದರು ಪೋಡು ತರಕ್ಕೆ ಪಾಡೋನ್ ಬೇರಿ, ಇಲ್ಲದ ಜಾನುವಾರ್ಲಿಗೆ ಕಿದಕ್ಕೆ ಪಾಡ್ಬೇರಿ. ಇನ್ನೇ ಪೂರ ಜನಲ ಶ್ವೇತ ಶುಭ್ರವಸನಧಾರಿಯಾದ ಆರ್ನ 4 ಜನ ಮೆಗ್ಗ ಬಲ ಯಾರಲಾಗಲಿ, ಇಡೀ ಬಂಧು ವರ್ಗದಾಗಲಿ ಪೂರ ಜನಲ ಉಳ್ಳಿರಿ. ನೋಡಿ, ಯಜಮಾನರ ಶುಭ್ರ ಶ್ವೇತವಸನದ ಆ ಒಂದು ಮೆರುಗು, ಇಂದಿನಿಂದ ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿಗಳಿಂದ, ತ್ರಿವರ್ಣಗಳಿಂದ ಕೂಡಿದಂತಹ ಶೋಭೆ, ಇದೊಂದು ಕಂಬಳದ ವೈಶಿಷ್ಟ್ಯ. ಪ್ರಾಯಶಃ ಇನ್ನೆಲ್ಲೂ ಕೂಡ ಕಾಣುವುದಕ್ಕೆ ಸಿಗದೇ ಇರುವಂತಹ ಈ ವೈವಿಧ್ಯಮಯವಾದಂತಹ ದೃಶ್ಯಾವಳಿಗಳು ಮಾಳ ಆನಂದ ನಿಲಯ ಶೇಖರಾನಂದ ಶೆಟ್ರು ಕೋಣಗಳಿಗಾಗಿಯೇ ಅವರು ಕೂಡ ಈಜುಕೊಳವನ್ನು ಮಾಡಿದವರು. ದೊಡ್ಡ ಕೃಷಿಕರಾಗಿ, ಇವತ್ತು ಬೊಂಬಾಯಿಯಲ್ಲಿ ದೊಡ್ಡ ಉದ್ಯಮಿಗಳಾಗಿ ಕಂಬಳ ಕ್ಷೇತ್ರಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ತನ್ನದೇ ರೀತಿಯಲ್ಲಿ ಕೊಡ್ತಾ ಬಂದವರು. ಏರ್ನ ಕೃಷ್ಣಾಪುರ ನಡುಮನೆ ಪರಮೇಶ್ವರ. ಒಂದು ಮಿನಿಟ್ ಮಧ್ಯೊಡ್ದು ಅದನ್ನು ಒಂದು ಉಂಡು ಶಬ್ದ. ಪಾಡ್ಗ ಇದ ಮುಟ್ಟ ಪಾಡ್ದು ಜರಿ ಭಾರಿಯ ಬಳ್ಳಿ ದಡ್ಡ ಗುತ್ತಂಡ ಪರಮೇಶ್ವರ ಡೊಂಬಯ್ಯ ಗೌಡನ ಊರ್ತ ಮಿತ್ತದ ಅಭಿಮಾನ ದಯಬಂಡ್. ಯಾರು ಭಾರಿಯ ಬಳ್ಳಿ ದಡ್ಡ ಕುಚ್ಚಂಡ ಪರಮೇಶ್ವರ ಡೊಂಬಯ್ಯ ಗೌಡನ ದಾಲಾತಿ ದಾಲಾತಿ ದಾಲಾತಿ. ಅಣ್ಣ, ಅಮ್ಟೂರು ಕೃಷ್ಣಾಪುರ ನಡುಮನೆ ಪರಮೇಶ್ವರ ನಾಯಕರು, ಸಾಲಿಯಾನ್ ಪರಮೇಶ್ವರ ಸಾಲಿಯಾನ್. ನೋಡಿ, ದಯವಿಟ್ಟು ಗಮನಿಸಿ. ಮೊದಲು ಊರಿನ ಹೆಸರು, ಆನಂತರ ಅವರ ಮನೆ ಹೆಸರು, ಕೊನೆಯಲ್ಲಿ ಇವರ ಹೆಸರು. ಇದು ಕಂಬಳದ ವೈಶಿಷ್ಟ್ಯ. ಅವರ ಊರನ್ನ ನೆನಪಿಸಿಕೊಂಡ್ರು, ಇಷ್ಟವರೆಗೆ ಹಾಕಲಿಲ್ಲ ಅವರು, ನನಗೆ ಗೊತ್ತಿದ್ದ ಹಾಗೆ. ಆದರೆ ಇವತ್ತು ಬೆಂಗಳೂರಿನ ಕಂಬಳದಲ್ಲಿ ಅಮ್ಟೂರು ಸೇರಿದೆ. ನನಗೆ ನೆನಪಿದ್ದ ಹಾಗೆ ಇಲ್ಲ. ಹಾಗೆ ಬಹಳ ಖುಷಿಯ ಸಂಗತಿ ಅದು. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ಕೊಟ್ಟಂತಹ ತಾಯಿ ತಂದೆ, ತನಗೆ ಬೆಳೆಸಿದಂತಹ ಪರಿಸರ, ಇವೆಲ್ಲವೂ ಕೂಡ ಬಹಳ ಶ್ರೇಷ್ಠವಾದ್ದು, ಪೂಜ್ಯವಾದ್ದು ಅಂತ ಭಾವನೆಯಿಂದ
ಅಮ್ಟೂರನ್ನು ಸೇರಿಸಿಕೊಂಡ್ರವರು. ಅಣ್ಣ ಬಲಿ ಅಮ್ಟೂರು ಕೃಷ್ಣಾಪುರ ನಡುಮನೆ ಮಂದಾರ್ತಿ ಉಮೇಶ್ ಶೆಟ್ರನ ನಾವರದ ಮಲ್ಲೇರ್ಲು ಬಲೆ 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 ಮಂದಾರ್ತಿ ಉಮೇಶ್ ಶೆಟ್ರನ ಶೀರೂರು ಅವತ್ತ ಆವು ಮಂದಾರ್ತಿ ಗಣೇಶ್ ಉಮೇಶ್ ಶೆಟ್ರನ ಮಂದಾರ್ತಿ ಉಮೇಶ್ ಶೆಟ್ರ ಕೋಣಗಳು. ನೀವು ಯಾಕೆ ಎದ್ದದ್ದು? ಅಲ್ಲ ಮಲಗಿದ್ರಲ್ಲ, ಯಾಕೆ ಎದ್ರಿ? ಅದೆಲ್ಲ ಹೇಳಬಾರ್ದು. ನೀವು ನೋಡ್ಲಿಲ್ವಾ ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಾರೆ? ಬೋಳದ ಗುತ್ತು ಜಗದೀಶ್ ಶೆಟ್ರ, ಸತೀಶ್ ಶೆಟ್ರು. ಬೋಳದ ಗುತ್ತು ಸತೀಶ್ ಶೆಟ್ರನ ಏಬಕಬಿ ಬಂದುಲೆ ಕಂಬಳ ಕ್ಷೇತ್ರಗಳು ನಾವಿರದ ಮಲ್ಲ ವಿಭಾಗಗಳು ನಿರಂತರವಾದ 7 ವರ್ಷಗಳ ಕಾಲ ನಿರಂತರವಾಗಿ ಹ್ಯಾಟ್ರಿಕ್ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದವರು. ಮೊನ್ನೆ ಬೆಂಗಳೂರಿನಲ್ಲಿ ಈ ತುಳುವ ಸಂಘಟನೆಗಳು ಬಹಳ ಅದ್ದೂರಿಯಿಂದ ಆ ಕೋಣಗಳಿಗೆ ದೋಣಿ ಮತ್ತೆ ಬೊಲ್ಲ ಬೆತೆ ಹೆಚ್ಚಿ ಪುದರ ಹೆಚ್ಚು ಕಮ್ಮಿ ತಂಡ ಪಲ್ಲೆ ಬೊಂಬೈಯಲ್ಲಿ ಉದ್ಯಮಿಗಳಾಗಿದ್ದುಕೊಂಡು ನೇಗಿಲ್ನ ವಿಭಾಗದಲ್ಲಿ ನಮಗೆ ನೆನಪು ಬರುವಂತಹದ್ದು ನಿರಂತರವಾಗಿ 7 ವರ್ಷ ಬಜಗೋಳಿಯ ಕಂಬಳದಲ್ಲಿ ಬಂಗಾರದ ಪದಕವನ್ನು ಪಡೆದವರು ಕೊಳಕೇರು ವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ರ ನಾವೆರ ಮಲ್ಲೇರ್ಲು ಕೊಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರೆ ಕೊಳಕ್ಕೆ ಇರುವತ್ತೂರು ಪಟ್ಟಿಜ್ಜಿ ನನ್ನ ಪೆಟ್ಟಿಜ್ಜಿ ಪತ್ತಿ ಕೌಡೋಡಿ ಕಾಂತಪ್ಪ ಪೂಜಾರಿ ನಾವೆರದ ಮಲ್ಲ ವಿಭಾಗಗಳು ನಿರಂತರವಾದ ಬಜಗೋಳಿಯ ಕಂಬಳದಲ್ಲಿ 7 ವರ್ಷಗಳ ಕಾಲ ಸುವರ್ಣ ಪದಕವನ್ನು ಪಡೆದವರು ಕೌಡೋಡಿ ಕಾಂತಪ್ಪ ಪೂಜಾರಿಯವರು. ಆ ಒಂದು ದಾಖಲೆಯನ್ನು ಸರಿಗಟ್ಟಿದವರು ಬೋಳದ ಗುತ್ತು ಎ, ಬೋಳದ ಗುತ್ತು ಬಿ. ಕೋಡಿಂಬಾಡಿ ಮಠದ ಬಿಟ್ಟು ರಾಜೇಶ್ ಶೆಟ್ಟಿ ಕಂಬಳದ ಈ ಕರೆಕ್ಟ್ ಒಂದು ತಿಂಗಳು ಇದು ಬೆಂದಿನ ರಾಜೇಶ್ ಶೆಟ್ಟಿ ತರವಾಡು ಒಂದು ತಿಂಗಳು ಬೆಂದಿನ ಮಠಂತ ಬೆಟ್ಟು ತರವಾಡು ಮನೆ ರಾಜೇಶ್ ಶೆಟ್ರನ ಈ ಕಂಬಳ ಕೂಟದ ಸರ್ವ ಸಿದ್ಧತೆ ತಾಳ್ನವರಿ ಭಾಗಿಯಾವೊಂದು ಈ ಕಂಬಳ ಯಶಸ್ವಿ ಆವಡು ಕರಾವಳಿ ಪ್ರದೇಶದ ಈ ಕಂಬಳ ಆಯೋಜನೆ ಓರ ವ್ಯಕ್ತಿಯಾದ ಮಾತಿನೊಟ್ಟಿಗೆ ಪ್ರೀತಿ ಪಾತ್ರವಾದ ಒಂದು ಕಿರಿಯ ವಯಸ್ಸಾರ ಅಣ್ಣ ಒಂದು ಮಲ್ಲ ಮನಸ್ಸು ಎರು ಕಟ್ಟೊಂದು ನೀನು ನಾವಿಡ್ದ ಮಲ್ಲ ವಿಭಾಗದ ನೇಗಿಲು ಹಿರಿಯ ವಿಭಾಗದಲ್ಲಿ ಬೆಂಗಳೂರಿನ ಕೂಟದಲ್ಲಿ ಪಾಲ್ಗೊಳ್ತಾ ಇದೆ. ಮಠಂದ ಬೆಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿ ಅವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಬೆಂಗಳೂರು ಕೂಟದಲ್ಲಿ ಭಾಗವಹಿಸ್ತಾ ಇದೆ. ಮಠಂತ ಬೆಟ್ಟು ಒಂದು ಸಲ ಕರೆಗೆ ಅಖಾಡಕ್ಕೆ ಕರೆ ಅಂತ ಹೇಳಿದ್ರೆ ನಾವು ಅಖಾಡ ಅಂತ ಹೇಳ್ತೀವಿ. ಈ ಒಂದು ಅಖಾಡಕ್ಕೆ ಕೋಣಗಳು ಇಳಿತು ಅಂತ ಹೇಳಿದ್ರೆ ಅವು ಗುರಿ ಮುಟ್ಟೋವರೆಗೂ ಕೂಡ ಒಂದು ಹೆಜ್ಜೆ ಹಿಂದಕ್ಕೆ ತಿರುಗಿಸ ನೋಡೋದಿಲ್ಲ. ಒಂದೊಂದ್ಸಲ ಏನಾಗುತ್ತೆ ಆ ಗ್ರಿಪ್ ಅನ್ನ ತಪ್ಪಿ ಕೆಲವು ಆ ರೀತಿ ಆಗೋದು ಒಂದು 100ಕ್ಕೆ ಕೇವಲ ಒಂದು 5ರಿಂದ 10% ಅಷ್ಟೇ. ಮಿಕ್ಕಿದೆಲ್ಲ ಕೋಣಗಳು ಒಂದು ಸಲ ಸ್ಟಾರ್ಟಿಂಗ್ ಪಾಯಿಂಟ್ ಗಂತು ಅಂತ ಹೇಳ್ತಾರೆ. ಗಂತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಂದ ಶುರು ಆಯ್ತು ತಮ್ಮ ಜರ್ನಿ ಅಂತ ಹೇಳಿದ್ರೆ ಅದು ಎಂಡಿಂಗ್ ಪಾಯಿಂಟ್ ಹೋಗೋವರೆಗೂ ಕೂಡ 1 ಸೆಕೆಂಡ್ ಕೂಡ ಹಿಂದಕ್ಕೆ ತಿರುಗಿದ್ದು ನೋಡೋದಿಲ್ಲ. ಇದು ನಮ್ಮ ಕಂಬಳದ ಒಂದು ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಾಗೇನೆ ಈ ಒಂದು ಕಂಬಳದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನೀವು ಕರೆ, ಈ ಒಂದು ಕರೆ ಇದು ಮೊನ್ನೆ 2 ದಿನದಲ್ಲಿ ಮಾಡಿರುವಂತದ್ದಲ್ಲ. ಇದು ಸತತ 25 ದಿನಗಳ ಪರಿಶ್ರಮದಿಂದ ಈ ಒಂದು ಕರೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಹಾಗೇನೆ ಇದು ಆ ಒಂದು ಕಂಬಳದಲ್ಲಿ ಆ ಒಂದು ಫೀಲ್ಡ್ ನಲ್ಲಿ ಯಾರು ಸಂಪೂರ್ಣವಾಗಿ ಅದನ್ನ ಅರ್ತಿರ್ತಾರೋ ಅಂಥವ್ರನ್ನೇ ಕರೆದುಬಿಟ್ಟು ಈ ಒಂದು ಕರೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಕಂಬಳ ಇವತ್ತು ಮತ್ತು ನಾಳೆ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಕೆ ರಾಜ್ಯದ ಮೂಲೆಯಿಂದ ಕೂಡ ಈ ನಮ್ಮ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಕೂಡ ಬಂದಿರ್ತಾರೆ.
ಗೌರವದೊಂದಿಗೆ ಕರೆಗೆಳಿಸಿದ್ರೆ ಈ ಕಂಬಳಕ್ಕೆ ಕೋಣಗಳನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಎಲೆ ಅಡಿಕೆ, ತಟ್ಟೆ, ವೀಳ್ಯದೊಟ್ಟಿಗೆ ಶಾಲು ಹೊದಿಸಿ ಆಮಂತ್ರಣ ಪತ್ರ ಕೊಟ್ಟು ಮನೆ ಮನೆಗೆ ಹೋಗಿ ಆಹ್ವಾನಿಸಿದ್ದೇವೆ ತಂಡೋಪತಂಡವಾಗಿ ನಾವು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇದು ನಮ್ಮ ಕಂಬಳ, ನಾವೆಲ್ಲ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ನೀವು ಒಂದು ಸರ್ತಿ ನೀವು ನಮ್ಮ ಬೆಂಗಳೂರಿನ ಅರಮನೆ ಮೈದಾನ ಸುತ್ತ ನೋಡಿದ್ರೆ ನಮ್ಮ ಕರಾವಳಿಯ ಹುಡುಗರು ವೈಟ್ ಅಂಡ್ ವೈಟ್ ಹಾಕೊಂಡು ಥೇಟ್ ಮಧುಮಕ್ಕಳ ತರ ರೆಡಿ ಆಗ್ಬಿಟ್ಟು ಇಲ್ಲಿಂದ ಆ ಕಡೆ ಈ ಕಡೆ ಓಡಾಡಿಕೊಂಡು ಒಂದು ಸಂಭ್ರಮದ ವಾತಾವರಣಕ್ಕೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗೇನೆ ಅವರಿಗೆ ಸಾಥ್ ಕೊಡೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಬಂದಿದ್ದಾರೆ. ಕರಾವಳಿಯ ಈ ಒಂದು ಸಾಂಸ್ಕೃತಿಕ ಕ್ರೀಡೆ ಆಗಿರ್ಬೋದು, ಕರಾವಳಿ ನೆಲದ ಕ್ರೀಡೆ ಇವತ್ತು ಬೆಂಗಳೂರಿನ ನೆಲದಲ್ಲಿ ನಡೀತಾ ಇದೆ. ಶ್ವೇತ ವರ್ಣದಲ್ಲಿ ಅವರವರ ಕೋಣೆಗಳನ್ನ ಬಿಡೋದಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಸೊ ನೋಡೋಣ ಇವತ್ತು ಮತ್ತೆ ನಾಳೆ ಈ ಕಂಬಳದ ಒಂದು ಸಂಭ್ರಮವನ್ನ ನಾವು ನೀವು ಎಲ್ಲರೂ ಕಣ್ತುಂಬಿಕೊಳ್ಳೋಣ. ಕೋಡಿ ಆಡಿ ಮಠಂತ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿ ಅವರು. ನಮ್ಮ ಅಪ್ಪಣ್ಣ ಸರಪಾಡಿ ಅಪ್ಪಣ್ಣ, ನೀವೆಲ್ಲ ನೋಡ್ಬೇಕು ಅವರನ್ನು. 19ನೆಯ ಕರೆ ಇದು. ಬೆಂಗಳೂರಿನಲ್ಲಿ ಅವರು ಮಾಡುವಂತಹದ್ದು. 1.5 ತಿಂಗಳ ಕಾಲ ಇಲ್ಲಿ ಇದ್ದು ಈ ಕರೆ ನಿರ್ಮಾಣದಲ್ಲಿ ತನ್ನನ್ನು ತೊಡಗಿಸಿಕೊಟ್ಟವರು. ಅಕಾಡೆಮಿಯ ಒಬ್ಬ ನಿರ್ದೇಶಕರಾಗಿ, ಓರ್ವ ಆಯುರ್ವೇದ ವೈದ್ಯರಾಗಿ, ಓಟಗಾರರಾಗಿ ಈ ಹೊತ್ತು 19ನೇ ಕರೆ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಕರೆಯಲ್ಲಿ ಈಗ ತನ್ನ ಓಟದ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡೋದಕ್ಕೆ ಕೋಣ ಕೂಡ ಸಜ್ಜಾಗಿದೆ. ನೋಡೋಣ ಅದರ ಓಟ, ಅದರ ವೇಗ ಯಾವ ರೀತಿ ಇರುತ್ತಂತ ನಾವೆಲ್ಲರೂ ಕಾಯ್ತಾ ಇದೀವಿ. ಮಠ ಅಂತ ಬಿಟ್ಟು ರಾಜೇಶ್ ಶೆಟ್ಟನ ಕೋಡಿಯಾಡಿ ಮಠ ಅಂತ ಬಿಟ್ಟು ಅನಂತ ರೈಕ್ಲು ಇರ್ಲಿತ್ತ. ಕೋಡಿಯಾಡಿ ಮಠ ಅಂತ ಬಿಟ್ಟು ದಿವಾಕರ್ ರೈಕ್ಲು ಕಂಬಳದ ಆಪತ್ ಬಾಂಧವ ತೀರ್ಪುಗಾರರಾದಿತ್ತೀರು. ಇನ್ನೇ ನಿರಂಜನ್ ರೈಕ್ಲು ಬ್ಯಾಂಗ್ಳೂರು ಕಂಬಳದ ಉಸ್ತುವಾರಿ ಮುರಳೀಧರ್ ರೈಕ್ಲು ಕಂಬಳ ಪಂಡಂಚ ಒಂಜಿ ಕಂಬಳಡವರ ನಮ್ಮ ಪಾಲ್ಪಡೆಯಿಂದ ಕಂಬಳ ಕುರಿತಲ್ಲಿ ನಾವು ಭಾಗವಹಿಸುವಂತ ಗುಣ ನಮ್ಮ ತುಳುನಾಡಿನ ಜನರಿದು. ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ಮಾಳ ಆನಂದ ನಿಲಯ. ಅಣ್ಣ ಪಟ್ಟಗುರು ಮಂಜಟ್ಟೆ ಬತ್ತಬೇಕು ಒಂಜಿ ಬಟ್ಟೆ ಹಾಕ್ಯಾರಿ. ತುಳು ಭಾಷೆಯನ್ನ ಕೇಳೋಕೆ ಚಂದ, ತುಳು ನಾಡಿದವರನ್ನ ನೋಡೋದಕ್ಕೆ ಚಂದ, ಹಾಗೇನೆ ಅವರ ಸಂಸ್ಕೃತಿ, ಅವರ ನೆಲದ ಹಬ್ಬ ಕಂಬಳ ಅದು ಚಂದವೋ ಚಂದ. ಅದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ತಾ ಇದ್ದೀರಾ, ಅದು ಏನು ಓಟ ಅದು. ಅವ್ರ ಕೋಣನೂ ಸೋಲೋದಕ್ಕೆ ಸಜ್ಜಾಗಿಲ್ಲ. ಹಾಗೇನೆ ಅದನ್ನ ಓಡಿಸ್ತಾ ಇರೋರು ಕೂಡ ಒಂದು ಸಲ ಶುರುವಾದ್ರೆ ಎಂಡಿಂಗ್ ಪಾಯಿಂಟ್ ವರೆಗೂ ಹೋಗೋವರೆಗೂ ಎಷ್ಟು ವೇಗದಲ್ಲಿ ಹೋಗ್ತೀನಿ ಅನ್ನೋ ಒಂದು ಆತ್ಮಸರಿ ಇಟ್ಕೊಂಡೇ ಓಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ವಿಶಿಷ್ಟವಾದ ಈ ಒಂದು ಕಂಬಳ ಇವತ್ತು ಕರಾವಳಿಯಲ್ಲಿ ಹುಟ್ಟಿರುವಂತಹ ಈ ಕಂಬಳ ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಹೆಸರು ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಅದಕ್ಕೆ ಒಂದು ಸೂಕ್ತವಾದ ನೆಲೆ ನಮ್ಮ ಬೆಂಗಳೂರಿನ ಅರಮನೆ ಮೈದಾನ. ಈ ಒಂದು ಮೈದಾನದಲ್ಲಿ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಜನ ವೀಕ್ಷಕರು ಕೂಡ ಸಾಕ್ಷಿಯಾಗಿದ್ದಾರೆ. ಕಂಬಳದ ಕೂಟ ಅಂದ್ರೆ ಹಾಗೆ, ಕಂಬಳವನ್ನು ಪ್ರೀತಿಸುವಂತ ಜನ ನಮ್ಮೊಂದಿಗಿದ್ದಾರೆ. ಪೆರಿಂಜೆ ಪ್ರಮೋದ ಕೋಣಗಳನ್ನು ಓಡಿಸುವಂತ ಓಟಗಾರ, ಒಬ್ಬ ಓಟಗಾರನಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುತ್ತಾ ಕಂಬಳದ ಕೋಣವನ್ನು ಓಡಿಸಿ ವಿಶ್ವಾದ್ಯಂತ ಇರುವ ಒಲಿಂಪಿಕ್ಸ್ ಓಟದಲ್ಲಿ ಗೆದ್ದಾಗ ಎಷ್ಟು ಸಂತೋಷ ಪಡ್ತಾರೋ ಅಷ್ಟೇ ಖುಷಿಯನ್ನು ನಮ್ಮ ಓಟಗಾರರು ಪಡಿತಾ ಇದ್ದಾರೆ. ನಮ್ಮಲ್ಲಿ ಏನೂ ಇಲ್ಲ ಅಂತ ಅನ್ನೋದನ್ನು ಬಿಟ್ಟು ನಮ್ಮಲ್ಲೂ ಎಲ್ಲಾ ಇದೆ ಅಂತ ತಿಳ್ಕೊಂಡು ಬಹುಮಾನ ಪಡೆದಾಗ ಖುಷಿ ಪಡುವಂತ ಓಟಗಾರಿದ್ದಾರೆ. ಕೃಷ್ಣಾಪುರ ನಡುಮನೆ ಪರಮೇಶ್ವರ ಸಾಲಿಯಾನ್ರವರ ಕೋಣಗಳು. ಕೃಷ್ಣಾಪುರ ನಡುಮನೆ ಪರಮೇಶ್ವರ ಸಾಲಿಯಾನ್ರ ಕೋಣಗಳು. ವಿಜಯರೇ, ಅಂಟೂರು ಕೃಷ್ಣಾಪುರ ನಡುಮನೆ
ಅಮ್ಟೂರು ಮೋಹನ್ರಾಜ್ ಚೌಟ್ರ ಕೋಣಗಳು ಆದಿನ ಬಹುಮಾನ ಪಡೆದದ್ದು. ಆನಂತರ ಈ ದಿನ ಅಮ್ಟೂರು ನಡುಮನೆ ಪರಮೇಶ್ವರ್ ಸಾಲ್ಯಾನ್ ರವರು ತಮ್ಮ ಕೋಣಗಳನ್ನ ನೇಗಿಲು ಹಿರಿಯ ವಿಭಾಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ಕರೆ ಅಂದ್ರೆ ಅಖಾಡ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಸಾಕಷ್ಟು ತರದಲ್ಲಿ ಬರುತ್ತೆ. ಒಂದು ಸೂರ್ಯ ಚಂದ್ರ ಅಂತ ಹೆಸರಿಡ್ತಾರೆ, ವೀರೇಂದ್ರ ಸುರೇಂದ್ರ, ಲವ ಕುಶ, ಕೋಟಿ ಚನ್ನಯ್ಯ, ಶಂಕು ಪುಂಜ, ದೇವಿ ಪುಂಜ. ಹಾಗೇನೆ ಇಲ್ಲಿ ನಾವು ಇಟ್ಟಿರುವಂತಹ ಹೆಸರು ರಾಜ ಕರೆ ಹಾಗೂ ಮಹಾರಾಜ ಕರೆ. ಈ ಒಂದು ಈ ಜೋಡು ಕರೆಯಲ್ಲಿ ಯಾವ ರೀತಿ ಮುಂದೆ ಕೋಣಗಳು ಸ್ಪರ್ಧಿಸ್ತವೆ, ಯಾವ ರೀತಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತವೆ ಅಂತ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದು ಕೋಣ ಅಖಾಡಕ್ಕೆ ಇಳಿಯುವಂತ ಕೋಣ, ಪ್ರತಿಯೊಂದು ಕೋಣ ಕೂಡ ಅದರ ವೇಗ ನಿಜವಾಗ್ಲೂ ಸ್ಪೀಡೋಮೀಟರ್ ಹಿಡಿದು ಅದಕ್ಕೆ ಆ ವೇಗ ಸಿಗುದಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಒಂದು ಅದ್ಭುತವಾದ ವೇಗವನ್ನು ಹೊಂದಿರತಕ್ಕಂಥ ಕೋಣಗಳು. ನೇಗಿಲು ಹಿರಿಯ ವಿಭಾಗದ ಕೋಣಗಳ ಮಾರ್ಚ್ ಫಾಸ್ಟ್ ಅಂದ್ರೆ ಪಥಸಂಚಲನ ನಡೀತಾ ಇದೆ. ಇವಾಗ ಕರೆಯಲ್ಲಿ ಕೋಡಿಯಾಡಿ ಮಠ ಅಂತ ಬಿಟ್ಟು ರಾಜೇಶ್ ಶೆಟ್ರ ಕೋಣಗಳು ಇಳಿತಾ ಇವೆ. ಹೊಸ್ಮಾರ್ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯವರೆಯೇ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯವರ ಬಿ ಕೋಣಗಳು ಕರೆಗೆ ಇಳಿತಾ ಇವೆ. ಇಂಡೋನೇಷ್ಯಾದಲ್ಲಿ ಡ್ರೆಸ್ ಉದ್ದಿಮೆಯನ್ನು ಮಾಡಿ ನಮ್ಮ ಊರಿನಲ್ಲಿ ಕೃಷಿಕರಾಗಿದ್ದುಕೊಂಡು ಸುರತ್ಕಲ್ನಲ್ಲಿ ಪ್ಯಾರೆಂಟ್ ಸೇಫ್ಟಿ ಸಂಸ್ಥೆ ನಡೆಸಿಕೊಂಡು ಒಂದು 5 ವರ್ಷದಿಂದ ಕಂಬಳದ ಕೋಣಗಳ ಯಜಮಾನರಾಗಿ ನೇಗಿಲು ಹಿರಿಯ ವಿಭಾಗ ಸತೀಶ್ ಕರೆಯಲ್ಲಿ ಓಡಿ ಬರ್ತಂತಹ ಕೋಣಗಳು ಬೋಳದ ಗುತ್ತು ಸತೀಶ್ ಶೆಟ್ಟಿಯವರ ಎ ಕೋಣಗಳು. ಬೋಳದ ಗುತ್ತು ಸತೀಶ್ ಶೆಟ್ಟಿಯವರದು. ಬಹುಶಃ ಒಬ್ಬ ಕ್ರಿಕೆಟ್ ಆಟಗಾರನಾಗಿದ್ದುಕೊಂಡು ಕಂಬಳದಲ್ಲಿ ಪಾಲ್ಗೊಳ್ಳಿಕ್ಕೆ ಉಮೇದನ್ನ ತೋರಿಸಿದಂತ ರಘುನಾಥ್ ಶೆಟ್ಟಿಯವರು ಕರೆಯಲಿದ್ದಾರೆ. ಈ ಹೊತ್ತಿನಲ್ಲಿ ನಿರಂತರ 25 ವರ್ಷ ಕಂಬಳದಲ್ಲಿ ಯಜಮಾನನಾಗಿ ಕಂಬಳದ ಪ್ರೋತ್ಸಾಹಕನಾಗಿರುವ ಇರುವೆಲ್ ಪಾಣಿಲ ಸತೀಶ್ ಚಂದ್ರ ಸಾಲಿಯಾನ್ ರವರು ಕೂಡ ಕರೆಗೆ ಇಳಿತಾ ಇದ್ದಾರೆ. ಕಂಬಳದ ಕೂಟ ಅಂದ್ರೆ ಹಾಗೆ, ಕಂಬಳದ ಆ ಮಣ್ಣು ಆ ಕೆಸರು ನಮ್ಮ ಮೇಲೆ ಬಿದ್ದರೆ ನಿರಂತರ ಕಂಬಳದಲ್ಲಿ ನಾವು ಇರಬೇಕು ಅನ್ನುವಂಥ ಅಪೇಕ್ಷೆ ಪಡುವಂತ ಯಜಮಾನರು ನಮಗೆ ಕಾಣ ಸಿಗ್ತಾರೆ. ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯವರ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯವರ ಬಿ ಕೋಣಗಳು ಕರೆಗೆ ಇಳಿತಾ ಇವೆ. ಯಾವುದೇ ಒಂದು ಶುಭ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರು, ಅಲ್ಲಿ ಮಳೆ ಬಂತ ಹೇಳಿದ್ರೆ ಅದು ಶುಭ ಸೂಚನೆ ಅಂತಾನೆ ಹೇಳ್ತಾರೆ. ಇವತ್ತು ಕೂಡ ನೀವು ನೋಡ್ಬೋದು, ಈ ನಮ್ಮ ಕಂಬಳದಲ್ಲಿ ಚಿಕ್ಕದಾಗಿ ಮಳೆ ಆಗ್ತಾ ಇದೆ, ನೆಲ ತಂಪಾಗ್ತಾ ಇದೆ, ಅಂಡ್ ನೋಡೋರು ಕಣ್ಣು ತಂಪಾಗ್ತಾ ಇದೆ. ಹಾಗೇನೆ ಇಲ್ಲಿ ಕೋಣಗಳು ನೋಡೋಣ ನೆಕ್ಸ್ಟ್ ಈಗ ನಮ್ಮ ಕರೆಗೆ ಇಳಿದು ಯಾವ ರೀತಿ ತನ್ನ ವೇಗದ ಪ್ರದರ್ಶನ ಮಾಡುತ್ತಂತ ಕಾದು ನೋಡ್ಬೇಕಾಗಿದೆ. ಇಂದು ಕಂಬಳ ವಿಶ್ವಾದ್ಯಂತ ಮನೆಯಲ್ಲಿ ಕೂತು ನೋಡುವಂತ ಒಂದು ಪ್ರಸಿದ್ಧಿಗೆ ಬಂದ್ವಿ. ಕಂಬಳವನ್ನು ನೋಡಬೇಕು, ಕಂಬಳವನ್ನು ಕಣ್ಣಾರೆ ಕಾಣಬೇಕು ಅಂತ ಬಂದಿರತಕ್ಕಂಥ ಹಲವಾರು ಮಂದಿ ಪ್ರೇಕ್ಷಕರು ಬೆಂಗಳೂರಿನ ಮಂದಿ ನಮ್ಮೊಂದಿಗಿದ್ದಾರೆ. ಸುಳ್ಯ ಕಾಂತಮಂಗಲ ಸಂದೀಪ್ ಕುಮಾರ್ ಕೋಣಗಳು, ಸುಳ್ಯ ಕಾಂತಮಂಗಲ ಸಂದೀಪ್ ಕುಮಾರ್ ಅವರ ಕೋಣಗಳು. ಸುಳ್ಯದಲ್ಲಿ ಸಂದೀಪ್ ಪ್ರದೀಪ್ ಅನ್ನುವ ಜೋಡುಕರೆ ಕಂಬಳವನ್ನು ಆಯೋಜನ ಮಾಡಿ ಸುಳ್ಯದಿಂದ ಬಂದು ಜಿಲ್ಲೆಯ ಎಲ್ಲಾ ಕಂಬಳ ಕೂಟಗಳಲ್ಲಿ ಪಾಲ್ಗೊಳ್ಳುತ್ತಾ ಕಂಬಳದಲ್ಲಿ ನಾವಿರಬೇಕು, ಓಡಿದರೆ ಬಹುಮಾನ ಪಡೆಯುವ ಕೋಣಗಳನ್ನೇ ಕಟ್ಟಬೇಕು ಅನ್ನುವಂತ ಒಂದು ಉಮೇದ ಬಾರಿಕೆಯ ಒಬ್ಬ 100 ಮೀಟರ್ ಓಟಗಾರನಾಗಿ ಗುರುತಿಸಿಕೊಂಡಂತ ಸುಳ್ಯ ಕಾಂತಮಂಗಲ ಸಂದೀಪ್ ಕುಮಾರ್ ಅವರ ಸತೀಶ್ ನಾವರದ ಮಲ್ಲ 2ನೇ ನಂಬರ್ದ ಕರಿನ ಕಂಬಳದ ಒಂಜನೇ ಬಹುಮಾನ ಪತ್ತನಾಕು ಬೋಳದ ಗುತ್ತು ಸತೀಶ್ ಶೆಟ್ಟಿ ಅವರ 2ನೇ ನಂಬರ್ ಕೋಣ, ಕಳೆದ ಕಂಬಳದಲ್ಲಿ 1ನೇ ಬಹುಮಾನ ಪಡೆದಂತ ಕೋಣ ಬೋಳದ ಗುತ್ತು ಸತೀಶ್ ಶೆಟ್ರ. ಬೆಳ್ತಂಗಡಿ ಸುದೇಮಗೇರು ಬ್ರಾಹ್ಮರೇ ನಿವಾಸ ರವಿರತ್ನ ನಾವೆರ್ದಮಲ್ಲೇರು. ಆ ಹೆಸರಿನಲ್ಲಿ ಏನೋ ಒಂದಿದೆ, ಹೆಸರಲ್ಲಿ ಒಂದು ಶಬ್ದ ಬಿಟ್ಟೋದ್ರು ಕೂಡ
ಆಗುದಿಲ್ಲ. ಅದರಿಂದ ಆ ಹೆಸರಿನಲ್ಲಿ ಒಂದು ಗುಣ ಇದೆ. ಬೆಳ್ತಂಗಡಿಯಿಂದ ಬಂದು ಈ ಕಂಬಳಕೂಟದಲ್ಲಿ ಪಾಲ್ಗೊಳ್ಳುತ್ತಾ ಕಂಬಳದಲ್ಲಿ ನಿರಂತರ ಪಾಲ್ಗೊಳ್ಳುವಂತ ಬೆಳ್ತಂಗಡಿ ಇಲ್ಲಿ ಜನ ಹೆಚ್ಚಾಯ್ತಣ್ಣ. ಮಳೆ ಬಂದಿದ್ದು ನಮ್ಗೆ ಅರ್ಥ ಆಗುತ್ತೆ. ನೀವು ಇಲ್ಲಿ ಇಷ್ಟು ಜನ ಬಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ. ಬೈಂದೂರು ಕೆರಾಡಿ ಒಂದು ನಿಮಿಷ. ಯುವಕರು ಕೋಣಗಳನ್ನು ಕಟ್ಟಿ ಯಜಮಾನರಾಗ್ತಾ ಇದ್ದಾರೆ. ಅದೇ ರೀತಿ ಕಂಬಳವನ್ನು ಸಂಯೋಜಿಸ್ತಾ ಇದ್ದಾರೆ. ಓಟದ ಕೋಣಗಳ ಸ್ಪರ್ಧೆಯಲ್ಲಿ ಓಟಗಾರರಾಗಿ ಯುವ ಓಟಗಾರರು ತಯಾರಾಗ್ತಾ ಇದ್ದಾರೆ. ಉದ್ಘೋಷಕರಾಗಿಯೂ ಕೂಡ ಯುವ ಪೀಳಿಗೆ ಸಿದ್ಧವಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಒಬ್ಬ ಯುವಕ ನಿಂತಿದ್ದಾರೆ. ನಿಮ್ಮ ಹೆಸರು? ಪ್ರಖ್ಯಾತ್. ಈ ಕಂಬಳದ ಉದ್ಘೋಷಣೆಯ ಆ ಒಂದು ದಾಟಿ ಅದು ಕಂಬಳಕ್ಕೆ ಸೀಮಿತ. ಯಕ್ಷಗಾನದಲ್ಲಿ ಒಂದು ಯಕ್ಷಗಾನೀಯವಾದಂತಹ ಒಂದು ಸ್ವರಭಾರ ಅಂತ ಇದೆ, ಅದು ಯಕ್ಷಗಾನ ಶೈಲಿ ಅಂತ. ನಾಟಕದಲ್ಲಿ ನಾಟಕೀಯವಾದಂತಹ ಶೈಲಿ ಇದೆ. ಸಿನಿಮಾದ ಒಂದು ಮಾದರಿ ಇದೆ. ಸಾಮಾನ್ಯವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನಿರೂಪಕರ ಶೈಲಿ ಬೇರೆ ಇರ್ತದೆ. ಅದೇ ರೀತಿಯಾಗಿ ರೇಡಿಯೋದಲ್ಲಿ ಆರ್ಜೆಗಳು ಅವರ ದಾಟಿ ಪ್ರತ್ಯೇಕವಾಗಿರ್ತದೆ. ಕಂಬಳದಲ್ಲಿ ಉದ್ಘೋಷಕರ ಒಂದು ಸ್ವರೂಪವೇ ಬೇರೆ. ನಿಮ್ಮ ಹೆಸರು ಹೇಳಿದ್ದು? ಪ್ರಖ್ಯಾತ್. ಈಗ ಈ ಕೋಣಗಳಿವೆ, ಕಂಬಳದ ಶೈಲಿಯಲ್ಲಿ ಆ ಕೋಣಗಳ ವಿವರಣೆ ಮಾಡಬೇಕು ನೀವೀಗ. ತುಳುವ ಕನ್ನಡ ತುಳುಟೆ ಎಂಕಲ್ ಸುರುಕ್ ಒಂಜಿ ಕಂಬಳ ಅಂದ್ ಪನ್ನಗ ಎಂಕ್ಲೆಗೆ ಒಂಜಿ ದೇವರನ ಆಶೀರ್ವಾದ ಖಂಡಿತವಾದ್ಲ ಬೋಡು ಐವೇರ್ ಉಲ್ಲಾಕ್ಲೇನಿ ಎನ್ನೊಂದು ಇನಿತ್ತ ಬೆಂಗಳೂರದ ಕಂಬಳಗ ಕರೆಕ್ಕೆ ಎಂಕ್ಲೇನಿ ಎರುನ ಜಪಡ ಒಂದಿಲ್ಲ ಎಂಕಲ್ನ ಇರುತ್ತ ಇನಿತ್ತ ಪುದರ್ ಪುತ್ತೂರು ಸರ್ವೆ ಬೊಟ್ಟಿಯಾಡಿ ಕಿಶೋರ್ ಭಂಡಾರನ ಪುದರಡಿನಿ ಕೂಟಗೆ ಎರು ಜತ್ತೊಂದುಂಡು ಎಂಕಲ್ನ ಎರು ಒಂದು ಕುಂಜಿಂದು ನೆಕ್ ಕುಂಜಿಂದು ಪುದರ್ದಿತ್ತೆ ಎಂಕಲ್ದ ಫಸ್ಟ್ಗೆ ಒಂದತ್ತ ಕತೆ ಮಲ್ಲೆ ಉಂಡು. ಕುಂಜಿಂದು ಪಂಡ ಈ ಎರು ಎಂಕಲಿಗೆ ರಡ್ಡು ಕಂಜಿಲೇನು ಪೈರಿಡ್ದ ಕನತ್ತನ ಪೊರ್ತುಡಿ ಇಂಚ ಅಂತ ಪಂಡ ಒಂಜೇರು ಪಾರನ ನಂಗೆ ತೋಜೊಂದಿತ್ತು ಆ ಪೊರ್ತುಡಿ ಎಂಕ್ಲನ ಕೈತಲ್ದಾರ ಕುಂಜನ್ನ ಎಂದುಲ್ಲೇರು ಆರ್ನ ಇಲ್ಲಲ್ಲೇ ಈ ಎರು ಬುಡ್ದಿತ್ತ ಬುಡ್ದು ದಾದಾಡ್ ಪಂಡ ಮೀಯಾರದ ಬಾಗಡ್ ಈ ಪರುಪಾಡನ ವಿಭಾಗದ ಕಂಬಳ ಮಾತಾ ಒಂದಿತ್ತಂಡು ಆ ಪೊರ್ತುಡು ಕುಂಜಿನ 19 ಆತನಗೆ ಅಣ್ಣ ನಕಲ್ ಪಂಡೇರ್ ನೆಕ್ ಕುಂಜೆ ಎಂದು ಪುದರ್ದಿಕ್ಕ ಕುಂಜಣ್ಣನ ಇಲ್ಲದ ಬತ್ತನ ಇರೋ ಕುಂಜೆ ನೋಡಿ. ಕೋಣದ ಹೆಸರು ಕುಂಜಣ್ಣನ ಮನೆಯಿಂದ ಬಂದ ಕೋಣನ ಹೆಸರು ಕುಂಜಿ. ಈ ಎರು ಪೊಯ್ಸರ್ತಿ ಬುಡ್ದು ಪಾರದು 7 ಮೆಡ್ಲು ಮಲ್ದಂಡು ಐಕ್ ಸಾತು ಕೊರ್ತನೈ ಎಂಗ್ಲ ಹೊನ್ನು ಈ ರಡ್ಡಿ ಇರಲ್ಲ ಎಂಗ್ಲ ಪೈರಿಡ್ದು ಕೊರತಾನೆ ಅವು ಗಿಡದ ರಡ್ಡು ಮೈಟ್ಲ ಪಾರುನ ಏರು ಐಕ್ ಹೊನ್ನೊಂದು ದಾದ ಅಂತ ಪಂಡ ಐಡ್ ದುಂಬ ಎಂಗ್ಲ ಮಲ್ಲ ಕತೆ ಉಂಡು. ಬೆಳಗಾಮದ ಭಾಗಕ್ಕೆ ಹೋದು ಏರು ಕನ ಹೊಡು ಅಂತ ಪನ್ಪುಡ ದಯ ಪಂಡ ಇನಿ ಕಂಬಳಡ್ ಮಸ್ತ್ ಜನ ಒಲ್ಲೇರು ಹಾಡೆ ಎಂಕಲ್ ಒಂಜಿ ವಿಭಿನ್ನ ರೀತಿಡ್ ಬೆಳಗಾಮದ ಪೈರಿಡ್ದು ಏರು ಕೊನತ್ತದ ಅಲ್ಪ ಒಂಜಿ ಬನ್ನಗ ಒಂಜಿ ಏರು ಕೊನತಿತ್ತ ಅವೇ ಊರ್ದ ಹೊನ್ನಾವರ ಆ ಭಾಗದ ಕನತ್ತನ ಏರು ಐಕೋಸ್ಕರ ಐಕ್ ಹೊನ್ನು ಅಂತ ಪನ್ಪುಣ ಪುದಾರ ಎಂಗಲ್ ದೀತ ಹೊನ್ನಾವರದ ಎರು ಊರುಗ ಬನ್ನಾಗ ಹೊನ್ನು ಆಂಡ್ ದುಂಬು ಪೈರಿ ಒಂದು ಆರಂಭಡಿತ್ತೀನಿ ನಮ್ಮ ಸುಬ್ರಹ್ಮಣ್ಯಡ್ ಬೇತೆ ಓಲೋಲು ಪುರ ಪೈರಿ ಇನ್ನಿಕೆಲ್ಲ ಅನುಭವ ಬೆಳುವಾಯಿ ಆ ಭಾಗದ ಪೈರು ಇರ್ತದೆ. ಬೆಳುವಾಯಿ ಒಂಜಿ 2-3 ಪೈರು ಉಂಡು. ಅರುವ ಆ ಭಾಗದ ಪೈರು ಮಾತ ಇರ್ತದೆ. ಇತ್ತೆ ಎಂಕಲ್ನ ಒಂಜಿ ಜನರೇಷನ್ ಬಂದಾಗ ಎಂಕಲ್ ತೋತನ್ ಪಂಡ ಬೆಳುವಾಯ್ದ ಪೈರು ಆ ಪೈರನ್ನು ಬೆಳಗಾಮಗ್ಲ ಹೋದು ಬೈದಾರೆ. ಬೆಳಗಾಮಗ್ಲೆ ನನ್ನ ನಕಲ್ ಪೋದು ಬೈದೇರು. ಬೆಂಗಳೂರು ಕಂಬಳ ಎಂಚ ಒಂದುಂಡು ಬೆಂಗಳೂರು ಕಂಬಳ ಅನುಭವ ಅಂತ ಪಂಡ ಎಂಕಲ್ ಮುರಣಿ ಗುರುವಾರ ಮಧ್ಯಾಹ್ನದ ಬೊಕ್ಕ ಒಂಜಿ 3 ಗಂಟೆಗೆ ಇಡೆ ಬರೋಡು ಪನ್ಪುಣ ಒಂಜಿ ಮಾತಿರೆಗ್ಲ ಒಂಜಿ ಉಲ್ಲಾಸ ಇತ್ತನೆ ಎಂಗ್ಲೊಟ್ಟಿಗೆ ಏತ್ ಜನ ಒಲ್ಲೆರ ಮಾತಿರ್ಲಿ ಎಂಗ್ಲು ಬೆಂಗಳೂರು ಕಂಬಳಕ್ಕೆ ಪೋಡೆ ಎಂಗ್ಲಿಗೆ ಹೊರ ಇನ್ನೊಂದಿತ್ತನೆ ಈತ ದೂರ ಕಂಬಳಗೆ ಏರುಕನಪ್ಪ ಅಣ್ಣ ನಕಲ್ ಪೊನೊಂತೀರ ಆತ ದೂರ ಉಂಡು ಮಾರ ಎಂಚ ಪೋಪನೊಂದು ಅಣ್ಣ ಮಾತಿರ್ನ ಒಂಜಿ ಸಾಕಾರಡ್ ಎಂಗ್ಲ ಬೆಂಗಳೂರಿಗೆ ಏರು ಕೊನತ್ತ ಗುರುವಾರ ನೈಟ್ ಬತ್ತಿಡೆ ಮುಟ್ಟಿಯ ಕೊಡೊಂಜಿ ದಿನ ರೆಸ್ಟ್ ಮಲ್ತಿ ಎಂಗ್ಲ ಇರ್ಲೆಗ್ಲ ಒಂಜಿ ಶೋಕು ಜಪಡಾದು ಇನಿ ಕಂಬಳದ ಕರೆಕ್ಕೆ ಜತ್ತೊಂದಿಲ್ಲ
ಒಂಚೂರು ದೂರ ಪ್ರಯಾಣ ಆಂಡಲ ನಮ್ಮ ಊರದ ನಮ್ಮ ಪೆರ್ಮೆದ ಕ್ರೀಡೆ ಬೆಂಗಳೂರದ ಮಣ್ಣಡ ಆಪುನ ಪನ್ಪುನ ಚಿತ್ರ ಖುಷಿ ನಂಗೆ ಮಾತಿರಗ್ಲ ಉಂಟು. ಒಟ್ಟು ಎಷ್ಟು ಜನ ಬೈದಾರೆ ಎಂಕಲ್ ಒಂಜಿ ಒಟ್ಟುಗೊಂಜಿ ಇರುವ ಪಂಡ ಬನ್ನಗೆ ಎಂಕಲ್ ಒಂಜಿ 10-12 ಜನ ಇತ್ತ ಮಾತ ಎಂಕಲೊಟ್ಟಿಗೆ ಸೇರಿದೊಂಜಿ 25-30 ಜನ ಊರು ದಕ್ಕಲು ಮಾತೇರ್ಲ ಪಂಡ ಪುನ್ಕೆ ದಡಿತ ಎರು ಪೋಪುಣ ಪಂಡ ಆ ಊರು ದಕ್ಕಲು ಮಾತೇರ್ಲ ಬರ್ಪೇರು ದುಂಬುಡ್ದೆ ಕಲ್ತೇನೆ ಅಂಚೆನೆ ಇತ್ತೆ ನಮ್ಮ ತುಳುನಾಡದಕ್ಕಲು ಕರುನಾಡದ ರಾಜಧಾನಿ ಉಲ್ಲ ಇತ್ತೆ ಸೇರಿದಿನಕ್ಕಲು ಮಾತ್ರ ಜೈ ತುಳುನಾಡಿಂದ ಮಾತ್ರ ಪಾಡ್ದಿನತ್ತೆ ನಮ್ಮ ಕುಡ್ಲಡೊಂದು ನೇರ ಪ್ರಸಾರ ಒಂದುಂಡು. ಡಾಕ್ಟರ್ MN ರಾಜೇಂದ್ರ ಕುಮಾರ್ SCDCC ಬ್ಯಾಂಕ್ದ ಅಧ್ಯಕ್ಷರು, ಅಂಚನೆ ರೋಹನ್ ಕಾರ್ಪೊರೇಷನ್ದ ರೋಹನ್ ಮೊಂತೇರು, ಅಂಚನೆ ಗೋಲ್ಡ್ ಫಿಂಚ್ದ ನಮ್ಮ ಪ್ರಕಾಶ್ ಅಣ್ಣೆ ಮಕ್ಕಳು ಪೂರ ಈ ನೇರ ಪ್ರಸಾರ ಕಾರ್ಯಕ್ರಮ ಕಂಬಳ ಮಾಧ್ಯಮಡ್ ಜನಮಾನಸಗೆ ಮುಟ್ಟೋಡು ಪಂಪಿನ ಅಂಗಲಾಪುಡು ಇಂಚಿನ ಕಾರ್ಯಕ್ರಮ ಮನ್ಪುಲೇಂದೆಂಕಲೆ ಕೆಬಿಪಾತೆರ ಪಂತಿನಕುಲು ಅಂಚಾದು ತುಳುನಾಡದ ಬೋರ್ಡು ಪಾಡ್ದೇರು ಹೊರ ಗಟ್ಟಿಯಾದ ನಮ್ಮ ಕರ್ನಾಟಕದ ರಾಜಧಾನಿಡು ಜೈ ತುಳುನಾಡು ಒಟ್ಟಿಗೆ ಬನ್ಕ. ಜೈ ತುಳುನಾಡ್, ಜೈ ತುಳುನಾಡ್, ಜೈ ತುಳುನಾಡ್. ಎರುಕುಲು ಇನಿ ಜೈ ತುಳುನಾಡು ಪನ್ಪಿನ ಪುದಾರಡ್ ಏರ್ನ ನೇತೃತ್ವ ಈ ಸಲ ಇನಿ ಎಂಕಲ್ ನೆಂಚ ಅನ್ಪಂಡ ಕಿಶೋರಣ್ಣೆ ಬೇತತ್ತಿ ಎಂಕಲ್ ಬೇತತ್ತಿ ಎಂಕಲ್ನ ಮಾತ ಬೇಲೆ ಇಡ್ಲ ಕಿಶೋರಣ್ಣೆ ಬೆರಿಬಲ್ಲ ಅದುಲ್ಲೇರಿ ಬೊಕ ಎಂಕಲ್ನೇ ಸಂಬಂಧದಾರು ಒಟ್ಟಿಗೆ ಮೆಗ್ಗೆ ಪಲ ಎಲ್ಲಕ್ಕೆ ಇಪ್ಪುನಕ್ಲೆ ಎಂಕಲ್ಲ ಎನ್ನ ಅಮ್ಮನ ಮೆಗ್ಗೆ ಅಂಚ ಇನಿ ಸಮ್ಮಲೆ ಅರೆಗೆ ಸಮ್ಮಲೆ ಅಂಚ ಭಾವನೆ ಇರ್ಲು ಭಾವನೆ ಪುದಾಡು ಅಕ್ಕ ಮೆಗ್ಗಿನ ಪುದಾಡು ಬಂದು ಅಂಚ ಎನ್ನ ಪುದಾಡು ಇನ್ನು ಬೆರಿ ಬತ್ತರ ಕಾರಣ ಸಲ ಪುತ್ತೂರ್ಲ ಮೆಡಲ್ ಹಾಕದ ಪುತ್ತೂರು ಸೆಕೆಂಡ್ ಬೈ ಇದೆ ಕಿಶೋರ್ ಕುಮಾರ್ ಪುತ್ತೂರು ನೆಟ್ ಜೈ ತುಳುನಾಡು ಕಿಶೋರ್ ಕುಮಾರ್ ಪುತ್ತೂರು ಬೆರಿ ಪುತ್ತೂರು ಜೈ ತುಳುನಾಡು ಮಕ್ಕಳು ಶ್ರಮ ಬರ್ಮ ಕಾರಣಕ್ಕೋಸ್ಕರ ಅವು ಪುದಾಡು ಫಸ್ಟ್ ಹಾಪುದಾರೆ ಅದು ತೊಟ್ಟಿಗೆ ಎನ್ನ ಪುದಾರು ಪಾಡ್ದು ಬೆರಿ ಪತ್ತೋಡು ಬಂದು ಪೂರೆಲ್ಲ ಆಶೆ ಆಯ್ತು ಇಂಗ್ಲ ಪೂರ ನಿತ್ಯ ದೇವರ ಪ್ರಾರ್ಥನೆ ಇಂಗ್ಲು ಫಸ್ಟ್ ಬರೋಡು ಪ್ರಾರ್ಥನೆ ಇಂಕಲ್ಲ ಪಂಡ ಏಳು ಸರ್ತಿ ಮೆಡಲ್ ಹಾಕನ ಕಾರಣ ಪಂಡ ಕಂಬಳ ಮಲ್ಪುನಾರೆ ಪುತ್ತೂರ್ದಾರು ಅಂದು ಒಂದು ಪುತ್ತೂರ್ದ ಇರುಕುಲು ಪುತ್ತೂರ್ದ ರಾಜಕೀಯ ಪಂಡ ಯಾನ್ BJP ಅಶೋಕನ್ನೇ ಕಾಂಗ್ರೆಸ್ ಹಿಂಗೆ ಒಟ್ಟಿಗೆ ಇತ್ತನಲ್ಲ ನಮ್ಮಲ್ಲಿ ಪೈನ ಪೂರ ಅವಳು ಒಂಜ ಕಟ್ ಪಂಡೆ ಸುದ್ದಿ ದಾಖಲೆ ಪಂಡೆ ಎಂಜ ಪಂಡ ಕಂಬಳ ಪಲ್ಲೆಕ್ಕ ನಿಂಜ ಪಂಡ ಜಾತಿದ ವಿಷ ಬೀಜ ಬಿತ್ತನಕ್ಲಿಗೆ ಕಂಬಳದ ಮುಖಾಂತರ ಒಂದು ಎಡ್ಡ ಸಂದೇಶ ಬೋಪುಣು ಜಾತಿ ಭೇದ ಊಲ ಬುರ್ಚಿ ಪೂರ ಒಂಜಾಪನ ಜೋಕುಲೆಗ ಬದುಕುಲೆಕ್ಕ ಆ ಕಂಬಳ ಐಟ್ ಮಹತ್ತರವಾದ ಪಾತ್ರ ವಹಿಸೋದನ್ನು ಅದೇ ರೀತಿ ಪೂರ ಒಗ್ಗಟ್ಟು ಒಂದು ಪ್ರದರ್ಶನ ಮುಖಾಂತರ ರಾಜಕೀಯ ಭೇದನ ಮರೆತ ಪೂರ ಒಗ್ಗಟ್ಟಾದ ತುಳುನಾಡದ ಕ್ರೀಡೆನು ನಮ್ಮ ಗಟ್ಟಂದ ಮಿತ್ತು ಕನ್ನತ್ತದ ಬೆಂಗಳೂರು ಮಲ್ತನ ಕೀರ್ತಿತ್ತನ ಅಕ್ಲಿಗೆ ಅಶೋಕನ್ನಾಗ ಐಟ್ ಎಂಕ್ಲು ಪೂರ ಭಾಗಿಯಾದ ಇಂಜಿನ ಪಂಡ ರಾಜಕೀಯ ದ್ವೇಷಲ ದೂರ ಆಡುವ ಕಾರಣಕ್ಕೋಸ್ಕರ ಇನ್ನ ಮನಸ್ಸೊಂಜ ವಿಚ್ಚದೆ ಅವನ ಈ ಸಮಾಜಗ ಪೋಡು ಜಾತಿ ಮಧ್ಯೆ ರಾಜಕೀಯ ದ್ವೇಷ ಪೂರ ಪೋಡು ಬಂದ ಈ ಕಂಬಳದ ಮುಖಾಂತರ ಇಡೀ ಕರ್ನಾಟಕದ ಜನತೆ ಪಾಡಮ್ನ ಆಶಯನ್ನ ಕರಾವಳಿ ದಕ್ಕಲಿನ ಪೂರ ಒಟ್ಟು ಮಲ್ಪು ನಂಚಿನ ಒಂಜಿ ಅಪರೂಪದ ಕಾರ್ಯಕ್ರಮ ಬೆಂಗಳೂರು ಕಂಬಳ. ನರಮಾನಿಗೆ ಬುದ್ಧಿ ಉಪ್ಪುಂಡು ಅಂಡ ಬುದ್ಧಿ ಪನೋಡು ಆಪುಂಡು ಎರ್ಲೆಗೆ ಬುದ್ಧಿ ಉಂಡ ಅವಳು ನಮ್ಮ ಜೈ ತುಳುನಾಡದ ಪುಣ್ಕೆ ದಡಿತ ಎರ್ಲೆಗೆ ವಾನಮ್ನೆದ ಬುದ್ಧಿ ಉಂಡು ತೂಕವಿನ ಕಲ್ಪಾಯಿನ ನಕಲು ಪನೋಡು ಏರೆ ಬುದ್ಧಿ ಕಲ್ಪನೆಕ್ಕೆ ಅವು ಇಚ್ಛಾದಿಂಕಲು ಹೆಂಗೆ ನಾವು ಬಾಲೆಲು 60 ಒಟ್ಟಿಗೆ ಹೋದು ಐನು ಸುದಿಕ್ಕೆ ಕೊಣದು ಒಂಜಿ 4-5 ದಿನ ಆಯ್ತು ಪ್ರಾಕ್ಟೀಸ್ ಮಾಡ್ತಾ ಬುಕ್ ಅಲ್ಪ ನೀರಿಡು ಮಲ್ತದಾದ ಮಿತ್ತು ಪೊಯ್ಯಡು ಪ್ರಾಕ್ಟೀಸ್ ಮಾಡ್ತಾ ಅಲ್ಪ ಒಂತೆ ಜೆತ್ತ ಅಲ್ಪ ಮತ್ತೆ ಇಲ್ಲಾಡೆ ಬರ್ತದ ಜಾಲ್ಡಿ ಜಪ್ಪಾಯ ಐದು ಬೊಕ್ಕ ಕಿದೆಟ್ಟಿ ಜಪ್ಪಡ ಪ್ರಾಕ್ಟೀಸ್ ಮಾಡ ಅಪ್ಪ ಕುಡುಗೋರ್ನಾಗ ಕೊಣದು ಜೀಡಿ ಬೆಟ್ಟಿಗೆ ಅವು ಜಪ್ಪುವ ಐದು ಬೊಕ್ಕ ಹೊಣ್ಣು ಬಳ ಕುಂಜೆ ಬಳ ಜಪ್ಪನೆ ಕುಲ್ಲು ಪಂಡ ಕುಲ್ಲುಂಡು ಲಕ್ಕ ಪಂಡ ಲಕ್ಕುಂಡು ನನ್ನ ಅಡೆ ಪೋದು ಬಲ್ಪ್ ಒಂದು ಬನೋಡ ಸಲ್ಮೇಲ್ ಇನಿ ಸಮಾಜ ಗೊಂಜಿ ಅತ್ತನ ಎಂಕಲ್ನ ಜೈ ತುಳುನಾಡದ ಅಭಿಮಾನಿಲೆ ಗೊಂಜಿ ಪ್ರಶ್ನೆ ಇಪ್ಪು ಬೆಂಗಳೂರದ ಊರಿಗೆ ಬತ್ತೇರಿ ಕಿಶೋರಣ್ಣನ ಪುದರಡಿ ಎರು ಉಂಡು ಅಂತ ಪನ್ಪು ನಾವು ಕಿಶೋರಣ್ಣೆ ಯಾನ್ ಪಂಡೆ ಎಂಕಲ್ ಮೆಗ್ಗೆ ಪಲ ಲೆಕ್ಕ ಬೊಕ್ಕೊಂಜಿ MLA ಕ್ಯಾಂಡಿಡೇಟ್ ತುಂಬುದ ಅರೆಗೊಂಜಿ ಎಂಕಲ್ನ ಏತು ಸಪೋರ್ಟ್ ಆಪಣ ಇನ್ ಎಂಕಲ್ ಖಂಡಿತ ಕೊರ್ರೆ ರೆಡಿ ಉಲ್ಲ ಅಂಚಾದುಪ್ಪನಾಗ ಇನಿ ಕಿಶೋರಣ್ಣನ ಪುದರಡಿ ಎಂಕಲ್ ಈ ಕಂಬಳಗೆ ಎರು ಚಪಡ ಒಂದಿಲ್ಲ ಬೊಕ್ಕ ಇನಿ ಕುನ್ಕೆ ದಡಿ ತೇರ್ಲು ಮೆಡ್ಲು ಮಲ್ತದ ಆ ವಿಷಯ ಬಾಕಿ ದೇರು ತಕಲ್ಪನ್ವೇರ ಆಂಡ್ ಎಂಕಲ್ ಪಾತೆರುಜ ಒಂದು ದಾದ ಪಂಡ ದೈವ ದೇವೇರ್ನ ಆಶೀರ್ವಾದಡಿ ಪುನ್ಕೆ ದಡಿ ತೇರ್ಲು ಪೋಯಿ ಸರ್ತಿ 7 ಮೆಡ್ಲು ಮಲ್ತದ ಐನೊಂಜಿ ಖುಷಿ ಇಟ್ಟು ಎಂಕಲ್ ಪನ್ಪ ನೆಕ್ ಪ್ರಯತ್ನ ಮಾತ್ರ ಎಂಕಲ್ನ ಫಲ ದೇವೇರ್ನ ಬಲೆ
ಓಟದ ಕೋಣಗಳು ಕರೆಗೆ ಇಳಿಯುವುದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. 2 ಜೊತೆ ಕೋಣಗಳು ನಮಗೆ ಕಾಣುತ್ತದೆ. ಸಮವಸ್ತ್ರಧಾರಿಗಳು ಪರಿಚಾರಕರು ಕೋಣಗಳ ಜೊತೆಯಲ್ಲಿದ್ದಾರೆ. ಕೋಣ ಓಡಿಸುವವರು, ಕೋಣ ಹಿಡಿಯುವವರು, ಕೋಣದ ಜೊತೆ ಬಂದವರು, ಕೋಣಗಳ ಮಾಲಕರು ಕೂಡ ಜೊತೆಯಲ್ಲಿದ್ದಾರೆ. ಈ ಕೋಣಗಳ ಪರಿಚಯ ಮಾಡಿಕೊಳ್ಳೋಣ. ಯಾರ್ದು ಕೋಣಗಳಿವೆ? ಮೊಳಹಳ್ಳಿ ದಿನೇಶ್ ಹೆಗಡೆ, ಇನ್ನೊಂದು ಉಪೇಂದ್ರ ಶೆಟ್ಟಿ ಅವ್ರ ಪರವಾಗಿ ಕಿರಿಯ ವಿಭಾಗ ನೇಗಿಲು ಕುಂದಾಪುರ ತಾಲೂಕಿನ ಆಲ್ಡಿಯಿಂದ ಬಂದಿದ್ದೀವಿ. ಈ ಕೋಣಗಳ ಒರಿಜಿನಲ್ ಮಾಲಕರು ಯಾರು? ನಾವೇ. ನಿಮ್ಮ ಹೆಸರು? ರೋಹಿತ್ ಶೆಟ್ಟಿ ಆರ್ಡಿ. ಎಲ್ಲಿ ಆಗ್ತದೆ ನಿಮ್ಮದು? ಕುಂದಾಪುರ ತಾಲೂಕು ಬೆಳವೆ ಗ್ರಾಮ. ಎಷ್ಟು ಜೊತೆ ಕೋಣಗಳಿದೆ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 3 ಜೊತೆ ಇದೆ, 3-4. ಯಾವ ವಿಭಾಗ? ಇವು ಕಿರಿಯ ನೇಗಿಲು, ಬಟ್ ತರದೇ ಇದ್ದಿದ್ದು ಗೋರಿ ವಿಭಾಗದ ಕೋಣೆಗಳು ಊರಲ್ಲೇ ಇದೆ. ಊರಲ್ಲಿ. ಉಪೇಂದ್ರ ಶೆಟ್ಟಿ ಅವರು ಬೆಂಗಳೂರು ಕಂಬಳ ಸಮಿತಿಯ ಉಪಾಧ್ಯಕ್ಷರು. ದಿನೇಶ್ ಹೆಗಡೆ. ಇನ್ನೊಂದು ಮೊಳಹಳ್ಳಿ ದಿನೇಶ್ ಹೆಗಡೆ, ನಮ್ಮ ಕುಂದಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಅವರಿಬ್ಬರ ಹೆಸರಲ್ಲಿ ಒಂದೊಂದು ಜೊತೆ ಕೋಣಗಳು. ಹೌದು. ಕೋಣಗಳ ಹೆಸರೇನು? ಕೋಟೆ ರಾಯ ಒಂದು, ಇನ್ನೊಂದು ಬೆಳ್ಳಕಾಳ. ಕೋಟೆ ರಾಯ ಬೆಳ್ಳ ಕಾಳ ಯಾವ ರೀತಿಯಾಗಿದ್ದಾರೆ? ಒಮ್ಮೆ ಕೋಣಗಳ ಪರಿಚಯ ಮಾಡಿಕೊಳ್ಳೋಣ. ಅಲ್ಲಿದ್ದಾರೆ. ಓಟಗಾರರು ಜೊತೆಯಲ್ಲಿದ್ದಾರೆ. ಒಕ್ಕರಣೆ ಅಡ್ಡ. ಎಷ್ಟು ವರ್ಷದಿಂದ ಓಟ? ಒಂದು 8 ವರ್ಷ. ಗೋಪಿನಾಥ್. ಬನ್ನಿ. ನವೀನ್ ಎಷ್ಟು ವರ್ಷದಿಂದ ಓಟಗಾರರು? 2-3 ವರ್ಷ. 2-3 ವರ್ಷದಿಂದ. ಬೆಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟಿಯವರ ಕೋಣಗಳ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಪರಿಚಯ? ನಾನು ಬೆಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟಿ ಅಂತ. ನನ್ನ ತಂದೆ ದಿವಂಗತ ಬಾಬು ಶೆಟ್ಟರು. ಎಷ್ಟು ವರ್ಷದಿಂದ ಕೋಣಗಳನ್ನು ಸಾಕ್ತಾ ಇದ್ದೀನಿ? ನಾವು ಸಾಧಾರಣ ನನ್ನ ಅಜ್ಜ ದಿವಂಗತ ಸಂಗಪ್ಪ ಶೆಟ್ಟರು 1949ರಲ್ಲಿ 2 ಜೊತೆ ಕಣಯಲಗಿ ಕೋಣ ಕಟ್ಟಿ ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಮಠ ಅಂದ್ರೆ ಏನು? ಬೆಳ್ಳೂರು ಮಠ ಅಂದ್ರೆ? ಮಠ ಅಂದ್ರೆ ಅದು ಮೊದಲು ಲಿಂಗಾಯತರು ಇದ್ರಂತೆ. ಅದೇ ಆ ಮನೆ ನಮ್ಗೆ ಗೇಣಿ ಒಕ್ಕಲಲ್ಲಿ ಸಿಕ್ಕಿ ಅದು ಈಗ ಗುತ್ತು ಬರ್ಕೆ ಅಂತ ಇದ್ದ ಹಾಗೆ ಮಠ ಕೂಡ. ಹೌದೌದು, ಅದು 16 ವರ್ಗ ಅಂತ ಬೆಳ್ಳೂರಲ್ಲಿ, ಅದರಲ್ಲಿ ಒಂದು ಮನೆ ಇದು ಕೂಡ. ಬೆಳ್ಳೂರು ಮಠ. ಈಗ ನೀವು ಎಷ್ಟು ವರ್ಷದಿಂದ ಕೋಣಗಳನ್ನು? ನನ್ನ ತಂದೆ ಅಂದರೆ ನಮ್ಮ ಅಜ್ಜನ ನಂತರ 1965ರಿಂದ ನಮ್ಮ ತಂದೆ 2002ರವರೆಗೆ ನಮ್ಮ ತಂದೆ ದಿವಂಗತ ಬಾಬು ಶೆಟ್ಟರು ಮುಂದುವರಿಸಿದರು ಕಂಬಳ ಸ್ಪರ್ಧೆಯಲ್ಲಿ. ಆ ನಂತರ 2005ರಿಂದ ನಾವು ಈವರೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಯಾವ ವಿಭಾಗ ನಿಮ್ಮದು? ನಮ್ಮದು ನಮ್ಮ ತಂದೆಯವರು ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡಿಸಿದ್ದು. ನಾವು ಮಾತ್ರ ನೇಗಿಲು ಕಿರಿಯ, ಅಂದರೆ ನಮ್ಮ ಮನೆಗೆ ಅದು ನೇಗಿಲು ಅಷ್ಟು ಹಿಡಿಸುವುದಿಲ್ಲ. ನಾವು ಇವಾಗ ಈ ಇಂದು ಮಾತ್ರ ನಾವು ನೇಗಿಲು ಹಿರಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. ನಾವು ಹೆಚ್ಚಾಗಿ ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ಈ ಬೆಂಗಳೂರು ಕಂಬಳದಲ್ಲಿ ಯಾವ ವಿಭಾಗ ನಿಮ್ಮದು? ನಮ್ಮದು ನೇಗಿಲು ಹಿರಿಯ. ನೇಗಿಲು ಹಿರಿಯ. ಕೋಣಗಳ ಹೆಸರು? ಇದು ಚಿನ್ನು ಅಂತ ನಮ್ಮ ಬೆಳ್ಳೂರು ಮಠ. ಅದು ನೀರೇಭದ್ರೆ ಗುತ್ತು ಸುಂದರ ಶೆಟ್ಟರ ಕಿಟ್ಟು ಅಂತ. ಈಗ ನಿಮ್ಮ ಕೋಣ ಇರುವುದು ನಿಮ್ಮ ಒಂದು. ನಿಮ್ಮಲ್ಲಿ ಎಷ್ಟು ಕೋಣಗಳಿದೆ? ನಮ್ದು ಕೋಣ 3 ಉಂಟು. ಅದು ಜೂನಿಯರ್ ಅಲ್ಲಿ ಒಂದು ಬಾರಾಡಿ ಬೀಡು ಡಾಕ್ಟರ್ ಜೀವೇಂದ್ರ ಬಲ್ಲಾಲ್ರ ಅಲ್ಲಿ ಉಂಟು, ರಾಮ ಅಂತ ಕೋಣ ಒಂದು ಮನೆಯಲ್ಲಿ ಉಂಟು. ಇದರ ಹೆಸರು ಚಿನ್ನು ಅಂತ. ಎಷ್ಟು ವರ್ಷದಿಂದ ಇದೆ ಇದು? 2 ವರ್ಷ ಆಯ್ತು ನಮ್ಮಲ್ಲಿ ಬಂದು. ಇದು ಬರುವಾಗಲೇ ಚಿನ್ನು ಅಥವಾ ಬಂದ ಮೇಲೆ ಚಿನ್ನು? ಅಲ್ಲ, ಬರುವಾಗಲೇ ಚಿನ್ನು. ಇದು ನಿಟ್ಟೆ ಪರಪಾಡಿಯಲ್ಲಿತ್ತು. ಈಗ ಆ ಕೋಣ ನೀರೇಭದ್ರೆ ಗುತ್ತು ಸುಂದರ ಶೆಟ್ಟರದ್ದು. ಅದು ಕೂಡ ಒಂದು 2 ವರ್ಷ ಆಯ್ತು ಅವರಲ್ಲಿ ಬಂದು. ಅದರ ಹೆಸರು ಕಿಟ್ಟು ಅಂತ. ನೀರೇಭದ್ರೆ. ನಿಮ್ಮ ಓಟಗಾರ ಯಾರು? ನಮ್ಮ ಆಕ್ಚುಲಿ ಓಟಗಾರ ಅದು ಆದಿ ಉಡುಪಿ ಜಿತೇಶ್ ಕುಮಾರ್ ಅಂತ. ಅವರ ಅಣ್ಣ ಸ್ವಲ್ಪ ಇನ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರು. ಇವತ್ತು ನಮ್ದು ಸೂರಾಲ್ ಪ್ರದೀಪ್ ಅಂತ. ಎಷ್ಟು ಜನ ಬಂದಿದ್ದೀರಿ? ನಾವು ಸಾಧಾರಣ 22 ಬಂದಿದ್ದೇವೆ.
ಧನ್ಯವಾದಗಳು. ಎರಡು 2016ರಲ್ಲಿ ವಿಶ್ವ ತುಳುವೆರೆ ಪರ್ಬ ಒಂದು ತುಳುವರ ಅಪೂರ್ವವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾಗಮ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆದಿತ್ತು. ಆ ಸಹ್ಯಾದ್ರಿ ಕಾಲೇಜ್ ಅಂತ ಹೆಸರು ಬಂದ ತಕ್ಷಣ ನೇತ್ರಾವತಿ ನದಿ ತೀರದ ಆ ಇಂಜಿನಿಯರಿಂಗ್ ಕಾಲೇಜ್ ಪರಿಸರ, ಆ ಪರಿಸರವನ್ನು ವಿಶ್ವ ತುಳುವೆರೆ ಪರ್ಬಕ್ಕಾಗಿ ಅಣಿಗೊಳಿಸಿದವರು ನಮ್ಮೊಂದಿಗಿರುವ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು. ಮಂಜುನಾಥ್ ಭಂಡಾರಿಯವರು ಶಿಕ್ಷಣ ತಜ್ಞರಾಗಿ ರಾಜಕೀಯ, ಸಾಮಾಜಿಕ, ಸೇವಾ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿ ಇರುವಂತಹ ಒಬ್ಬ ಸಂಘಟಕ, ಕರಾವಳಿಯ ನಾಯಕ, MLC. ಬೆಂಗಳೂರು ಕಂಬಳದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅವರ ಮಿತ್ರರು ಕೂಡ ಇದ್ದಾರೆ. ಅವರ ಮಿತ್ರರ ಪರಿಚಯದೊಂದಿಗೆ ಈ ಕಂಬಳ, ಬೆಂಗಳೂರು ಕಂಬಳ ನಮ್ಮ ತುಳುನಾಡಿನ ಅಸ್ಮಿತೆಯನ್ನು ಹೇಗೆ ಎತ್ತಿ ಹಿಡಿಯುತ್ತಾ ಇದೆ, ಡಾಕ್ಟರ್ ಮಂಜುನಾಥ್ ಭಂಡಾರಿಯವರ ಅಭಿಪ್ರಾಯ. ಪ್ರಪ್ರಥಮವಾಗಿ ನಮ್ಮ ಕುಡ್ಲದ ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳನ್ನು ನೀಡುತ್ತಾ, ಈಗಾಗಲೇ ನನ್ನ ಸ್ನೇಹಿತರು ಹಾಗೂ ನನ್ನ ಭಾಳ ಹತ್ತಿರದ ಸಂಬಂಧಿಯಾದಿಂದ ನವನೀತ್ ಈಗಾಗಲೇ ಭಾಳ ವಿಷಯಗಳನ್ನು ಹೇಳಿದ್ದಾರೆ. ಆದರೆ ನಮಗೆಲ್ಲರಿಗೂ ಒಂದು ಆಸೆ ಇತ್ತು. ಬಹುಶಃ ಸುಮಾರು 25 ವರ್ಷಗಳ ಹಿಂದೆ ಜುಗರಾಜ್ ಆಳ್ವರವರು ಒಂದು ವಿಶ್ವ ಬಂಟ ಸಮ್ಮೇಳನವನ್ನು ಈ ಬೆಂಗಳೂರಿನಲ್ಲಿ ಮಾಡಿದರು. ಅಂಥ ಸಂದರ್ಭದಲ್ಲಿ ಕಂಬಳವನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನು ಅವರು ಕಂಡಿದ್ದರು. ಆಗ ನಮಗೆಲ್ಲ ಅದು ಆಗುತ್ತಾ ಬಿಡುತ್ತಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇತ್ತು. ಆದರೆ 25 ವರ್ಷಗಳ ನಂತರ ಇವತ್ತಿನ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನಾದಂಥ ಪ್ರಕಾಶ್ ಶೆಟ್ಟರು ಹಾಗೆಲ್ಲರೂ, ನಮ್ಮ ಗುಣ, ಅದೇ ರೀತಿ ಗುರು ಕಿರಣ್, ಸುಮಾರು ತುಳುಕೂಟದ ಎಲ್ಲ ಸದಸ್ಯರೊಂದಿಗೆ ಇವತ್ತು ಭಾಳ ಹೆಮ್ಮೆಯಿಂದ ಯಾವ ತುಳುನಾಡಿನ ಒಂದು ಮಣ್ಣಿನ ಕ್ರೀಡೆಯನ್ನು ಇವತ್ತು ಬೆಂಗಳೂರಿನ ಮುಖಾಂತರ ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ಒಂದು ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕಿಂತಲೂ ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ, ಇವತ್ತು ಕಂಬಳ ನಡೆಯಬೇಕು ಅಂತ ಆಗಿದ್ದರೆ ಇವತ್ತು ನಮ್ಮ ಹೆಮ್ಮೆಯ ಕೋಣಗಳು ಬರಬೇಕು ಅಂತ ಹೇಳಿದರೆ ಅದರ ಮಾಲಕರಿಗೆ ಬರಬೇಕು. ಅದರ ಮಾಲಕರ ಜೊತೆ ಹೆಚ್ಚಾಗಿ ಯಾರಿಗಪ್ಪ ಅಂತೇಳಿ ಆ ಕೋಣಗಳನ್ನು ಓಡಿಸುವಂಥ ಓಟಗಾರರು ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಆ ಕೋಣಗಳನ್ನು ಸಾಕಿ ಆ ಕೋಣಗಳಿಗೆ ಸಂಪೂರ್ಣ ತರಬೇತಿಯನ್ನು ಕೊಟ್ಟು ಇವತ್ತು ಯಾವ ರೀತಿ ಕೋಣಗಳು ಓಡಬಹುದು ಅನ್ನೋದನ್ನು ಬೆಂಗಳೂರು ಕಂಬಳ ಮೂಲಕ ಇವತ್ತು ನಾವೊಂದು ಪರಿಸ್ಥಿತಿ ಅದನ್ನು ನೋಡಲಿಕ್ಕೆ ನನ್ನ ಮಿತ್ರರು ಇವರು ದೆಹಲಿಯಿಂದ ಕೇವಲ ಇದಕ್ಕೋಸ್ಕರ ರಾಜಕಾರಣದಲ್ಲಿ ಉತ್ತಮ ನಾಯಕರಾಗಿರುವಂಥವ್ರು ಇವರು ಖಾಲಿ ಕಂಬಳವನ್ನು ನೋಡಬೇಕಂತ ನಚಿಕೇತ ಕಪೂರ್ ಅಂತ ಹೇಳಿ, ಅದೇ ರೀತಿ ಇನ್ನೊಬ್ಬರು ನಮ್ಮ ರವಿ ಶೆಟ್ಟಿ ಅಂತ ಹೇಳಿ ಅವರ ಕಂಬಳವನ್ನು ನೋಡಬೇಕನ್ನೋ ಉದ್ದೇಶದಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದರು. ಹಾಗಾಗಿ ಎಲ್ಲ ಕೋಣಗಳನ್ನು ಅವರಿಗೆ ತೋರಿಸ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಇದನ್ನು ನೋಡಿದಾಗ ನನಗೆ ಭಾಳ ಒಂದು ಆಶ್ಚರ್ಯವಾಗ್ತದೆ, ಕೋಣಗಳು ಓಡ್ತದ ಅಂತ ಕೇಳ್ತಾ ಇದ್ರು. ಹಾಗಾಗಿ ಎಲ್ರಿಗೂ ನಮ್ಮ ಕುಡ್ಲದ ಎಲ್ಲರಿಗೂ ಒಂದ್ಸಿ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಓಟದ ಕೋಣಗಳನ್ನು ಯಾವ ಯಜಮಾನರು ಕಂಬಳ ಕ್ಷೇತ್ರಕ್ಕೆ ತರ್ತಾರೆ, ಉದ್ಘೋಷಕರವರ ಹೆಸರು ಹೇಳ್ತಾರೆ. ಯಜಮಾನರ ಹೆಸರು, ಅವರ ಊರಿನ ಹೆಸರು ಜೊತೆಯಲ್ಲಿ ಬರ್ತದೆ, ಅವರ ಮನೆತನದ ಹೆಸರು ಕೂಡ ಇರ್ತದೆ. ರಾಯಿ ಶೀತಲ್ ಅಗರಿ ರೂಪಾ ರಾಜೇಶ್ ಶೆಟ್ಟಿ ದಂಪತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ರಾಜೇಶ್ ಶೆಟ್ಟಿಯವರು, ಅವರ ಶ್ರೀಮತಿ ರೂಪಾ ಶೆಟ್ಟಿಯವರು. ಈ ಹೆಸರಿನಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಓಟದ ಕೋಣಗಳ ಸ್ಪರ್ಧೆಯಲ್ಲಿ ಈ ದಂಪತಿಗಳ ಕೋಣ ಬಹುಶಃ ಕಳೆದ ಒಂದು ದಶಕಗಳಿಂದ ಕಂಬಳ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಮಿಂಚಿವೆ. ರಾಜೇಶ್ ಶೆಟ್ಟರು ಎಲ್ಲಿ ಉದ್ಯಮಿಯಾಗಿದ್ದಾರೆ, ಕಂಬಳ ಆಸಕ್ತಿ ಅವರಿಗೆ ಹೇಗೆ ಬೆಳೆಯಿತು, ಆಸಕ್ತಿದಾಯಕ ವಿಷಯ ಕೇಳೋಣ. ನಾನು ರಾಯ್ ಶೀತಲ ಅಗರಿ ಅಂತ ಹೆಸರಿಟ್ಟದು. ನಾನು ಹುಟ್ಟಿದ ಊರು ಅಗರಿ, ಸಾಲಿತ್ತೂರು ಅಗರಿ, ವಿಟ್ಲದ ಹತ್ರ.
ಆಮೇಲೆ ನಾನು ಜಾಗ ತಗೊಂಡದ್ದು ರಾಯಿಯಲ್ಲಿ. ಅದಕ್ಕೆ ನನ್ನ ಮನೆಗೆ ಹೆಸರು ರಾಯಿ ಶೀತಲ್ ಅಂತ ಉಂಟು. ಅದಕ್ಕೆ ನನ್ನ ಮನೆತನದ ಹೆಸರು ಅಗರಿದ್ದು ಮತ್ತು ನಾನು ತಗೊಂಡ ಜಾಗದ ಹೆಸರು ಎರಡನ್ನು ಕೂಡ ನಾನು ಇಟ್ಟಿದ್ದೇನೆ. ಮತ್ತು ರಾಜೇಶ್ ಶೆಟ್ರು ಅಂತ ಹೇಳಿದ್ರೆ ಕುವೈಟ್ನ ರಾಜೇಶ್ ಶೆಟ್ರು ಅಂತ ನಮಗೆಲ್ಲ ಪರಿಚಯ. ಎಷ್ಟು ವರ್ಷ ಕುವೈಟಲ್ಲಿ? ನಾನು ಕುವೈಟಲ್ಲಿ ಒಂದು 25 ವರ್ಷದಿಂದ ನಾನು ಕುವೈಟಲ್ಲಿದ್ದೇನೆ. ಹೌದು, ನಮ್ಮದು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿಕೊಂಡು. ಮತ್ತು ಆ ನಂತರ ನನಗೇನ ನಾವೆಂದರೆ ಕೃಷಿ ಕುಟುಂಬದಲ್ಲಿ ಬೆಳೆದವರು. ನನಗೆ ಚಿಕ್ಕಂದಿನಿಂದಲೂ ಕೂಡ ನನಗೆ ಕೋಣ ಅಂದರೆ ಭಾಳ ಇಷ್ಟ ಇತ್ತು. ಅಂದರೆ ನಮಗೆ ಗದ್ದೆಯಲ್ಲಿತ್ತು, ಆವಾಗ ನಾವು ಕೋಣಗಳನ್ನೆಲ್ಲ ಲಾಸ್ಟಿಗೆಲ್ಲ ಓಡಿಸ್ತಾ ಇದ್ದೆವು. ಅದೇ ಮತ್ತೆ ನಾವು ಸ್ವಲ್ಪ ಇದಾದ ಮೇಲೆ ನಮಗೆ ಒಂದು ಕಂಬಳಕ್ಕೆ ಇದು ರಾಯಿಯಲ್ಲಿ ಒಂದು ಜಾಗ ತೆಗೆದ ನಂತರ ನಮಗೆ ಒಂದು ಕಂಬಳಕ್ಕೆ ಒಂದು ಕೋಣವನ್ನು ಕಟ್ಟುವಂಥ ಇದಾಯಿತು. ಆ ಸಮಯದಲ್ಲಿ ನಾವು ಫಸ್ಟ್ ನಾವು ತಗೊಂಡದ್ದು ಕಾಜನನ್ನೇ. ಆವಾಗ ಅದಕ್ಕೊಂದು 2-3 ವರ್ಷ ಆಗಿತ್ತು ಅಷ್ಟೇ. ಈ ಕಾಜ ನೋಡಿ, ಈ ರೀತಿಯ ಕಣ್ಣಿನ ಕೋಣಗಳು ಇಡೀ ಕೂಟದಲ್ಲಿ ಒಂದೇ ಕೋಣೆ ಇರುವುದು. ಒಂದು ಸಾಧಾರಣ ಒಂದು 500 ಕೋಣ ಉಂಟು. ಈ 500 ಕೋಣದಲ್ಲಿ ಇದು ಒಂದೇ ಕೋಣ ಇರುವುದು, ಈ ಥರ ಕಣ್ಣಿನ ಕೋಣ. ಅದೇ ಆನಂತರ ಇದು ಇವಾಗ ಈ ಕೋಣ ಬಂದ ಮೇಲೆ ನಮಗೆ ತುಂಬ ಲಕ್ಕಿ ಕೂಡ ಮನೆಗೆ. ಹೌದು, ಅದಕ್ಕೋಸ್ಕರ ಇದನ್ನು ನಾವು ಚಿಕ್ಕದರಿಂದ ಇರುವಾಗ ನಾವು ಇದರಲ್ಲಿ ಚಿಕ್ಕ ನೇಗಿಲಲ್ಲಿ ಓಡಿಸ್ತೇವೆ. ಆನಂತರ ಚಿಕ್ಕ ಹಗ್ಗದಲ್ಲಿ ಓಡಿಸ್ತೇವೆ. ಆಮೇಲೆ ನಾವು ನೇಗಿಲು ಹಿರಿಯ ಮತ್ತು ಹಗ್ಗ ಹಿರಿಯದಲ್ಲಿ ಕೂಡ ನಾವು ಓಡಿಸ್ತೇವೆ. ಆಮೇಲೆ ಹಡ್ಡಾಲಗೆಯಲ್ಲಿ ಓಡಿಸ್ತೇವೆ. ಇವತ್ತು ಬೆಂಗಳೂರು ಕಂಬಳದಲ್ಲಿ ನಾವು ಕಣಹಾಲಗೆಯಲ್ಲಿ ಓಡಿಸುವಂತ ನಮ್ಮದು ಇದು ಪ್ರಥಮ. ಹೌದು, ಅದಕ್ಕೋಸ್ಕರ ಪ್ರಥಮ ಅಲ್ಲ, ಇದಕ್ಕೆ ಮೊದಲು ಕೂಡ ನಾವು ಕಣಹಾಲಗೆಯಲ್ಲಿ ಓಡಿಸಿದ್ದೇನೆ ನಾನು. ಅದೇ ಇಲ್ಲಿ ನಾವು ಬೆಂಗಳೂರಲ್ಲಿ ಇದನ್ನು ಕಣಹಾಲಗೆ ಅಂತ ನಾವು ಓಡಿಸುವಂತ ನಾನು ಇದು ಮಾಡಿದ್ದೇನೆ. ನೋಡಿ, ಇಲ್ಲಿ ಕಾಣುತ್ತಿರುವಂತಹ ಕೋಣದ ವಿಶೇಷತೆ, ಕೋಣದ ಕೋಡು, ಅದರ ಮೈ ಬಣ್ಣ, ಅದರ ಬಾಲದ ಬಣ್ಣ ಇವೆಲ್ಲವನ್ನು ಗಮನಿಸಿ ಅದನ್ನು ಹೆಸರಿಸಿ ಕಾಳೆ, ಬೊಳ್ಳೆ, ಮೋಡೆ ಈ ರೀತಿಯಾಗಿ ಕಾಟಿ ಈ ರೀತಿಯಾಗಿ ಕರೆಯುವಂತಹ ವಿಚಾರಗಳಿವೆ. ಆದರೆ ಆ ಕೋಣದ ಕಣ್ಣನ್ನು ಗಮನಿಸಿ ಇಟ್ಟ ಹೆಸರು ಕಾಜಿ ಕಣ್ಣಿನ ಕೋಣ ಕಾಜ. ಈ ಕಾಜದ ವಿಶೇಷತೆ ಇದು ಎಲ್ಲ ವಿಭಾಗದಲ್ಲಿ ಸ್ಪರ್ಧೆಯನ್ನು ಕಂಡಂತಹ ಕೋಣ. ಇದು ನೇಗಿಲು ಕಿರಿಯ, ನೇಗಿಲು ಹಿರಿಯ, ಹಗ್ಗ ಕಿರಿಯ, ಹಗ್ಗ ಹಿರಿಯ, ಅಡ್ಡ ಹಲಗೆ ಮತ್ತು ಇದೀಗ ಕನಹಲಗೆ ವಿಭಾಗ ಅಂತ ಹೇಳಿದರೆ ಅದು ಸೀನಿಯರ್ ಮೋಸ್ಟ್ ವಿಭಾಗ. ಆ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ದಾನೆ ಕಾಜ. ಎಷ್ಟು ವರ್ಷ ಆಯ್ತು ಈ ಕಾಜನಿಗೆ? ಒಂದು 13 ವರ್ಷ ಆಯ್ತು ಇವಾಗ. 13 ವರ್ಷ. ಸಾಧಾರಣ ಎಷ್ಟು ಮೆಡಲ್ ಮಾಡಿದ್ದಾನೆ? ಕೋಣದ ಹೆಸರು? ಈ ಕೋಣದ ಹೆಸರು ರಾಜ ಅಂತ. ಇದು ನನ್ನ ಹತ್ರ ಒಂದು 6 ವರ್ಷದಿಂದ ಉಂಟು. ನಾನು ಇದು ಆ್ಯಕ್ಚುಲಿ ಬೈಂದೂರಿನಿಂದ ಜೀವಂತ ಸಾಧ್ಯ ಅಂತ ಅವರು ತಗೊಂಡು ಬಂದಿದ್ದಾರೆ. ಬೈಂದೂರಲ್ಲಿ ಇದು ತುಂಬ ರೆಕಾರ್ಡ್ ಮಾಡಿದೆ. ಇದರ ಬೈಂದೂರು ರಾಜ ಅಂತ. ಇದಕ್ಕೆ ಎಲ್ಲರೂ ಕರೆಯೋದು ಬೈಂದೂರು ಅಂತ. ನಾನು ರಾಜ ಅಂತ ನಾನು ಹೆಸರಿಟ್ಟದ್ದು ಇದಕ್ಕೆ. ಇದು ಬೈಂದೂರು. ಇದರ ರೆಕಾರ್ಡ್ ಇನ್ನೂ ಕೂಡ ಯಾರು ಬೈಂದೂರಲ್ಲಿ ಅಡ್ಡಾಳಗೆಯಲ್ಲಿ ಯಾರು ಹೊಡಿಲಿಲ್ಲಂತೆ, ಅಷ್ಟೊಂದು ರೆಕಾರ್ಡ್ ಮಾಡಿದೆ ಇದು. ಇವಾಗ ಕೂಡ ಎಲ್ಲರೂ ಹೇಳ್ತಾರೆ ಇದರ ರೆಕಾರ್ಡ್ ಇನ್ನೂ ಕೂಡ ಯಾರು ಮಾಡಲಿಲ್ಲ ಅಂತ. ಅಷ್ಟೊಂದು ಮೆಡಲ್ ಮಾಡಿದೆ ಇದು ಬೈಂದೂರಲ್ಲಿ. ಅದರ ನಂತರ ಜೀವಂತ ಸಾಧ್ಯ ಅಂತ ತಂದರು. ಅವ್ರು ತಂದ ನಂತರ ನನಗೆ ಕಾಜನಿಗೆ ಜೊತೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಪುತ್ತೂರು ಕಂಬಳಕ್ಕೆ ನಾನು ಅವ್ರ ಹತ್ರ ಮಾತಾಡಿ ಹಾಕೊಂಡು ನಾನು ತಗೊಂಡು ಬಂದೆ. ಅದು ಪುತ್ತೂರು ಕಂಬಳ ತಗೊಂಡು ಬಂದ ದಿವಸವೇ ಇದು ನನಗೆ ಪುತ್ತೂರಲ್ಲಿ ಮೆಡಲ್ ಮಾಡಿದೆ ನನಗೆ. ಹೌದು, ಅದರ ನಂತರ ಕೂಡ ತುಂಬ ಮೆಡಲ್ ಮಾಡಿದ್ದು. ಅದು ಇವಾಗ ಒಂದು 6 ವರ್ಷದಿಂದ ನನ್ನ ಹತ್ರ ಇದೆ ಈ ರಾಜ. ಈಗ ಕನಹಲಗೆ ವಿಭಾಗದಲ್ಲಿ ಎಷ್ಟು ಸಲ ಈ ಕೋಣ ಭಾಗವಹಿಸಿ? ನಾನು ಕನಹಲಗೆಯಲ್ಲಿ ಫಸ್ಟ್ ಟೈಮ್ ಹಾಕೋದು ನಾನು ಇವಾಗ. ಹೌದು, ಇದು ಹಡ್ಡಾಲಗೆಯಲ್ಲಿ ಹಾಕಿದ್ದೇನೆ. ಬೆಂಗಳೂರಲ್ಲಿ ಇದು ಮೊದಲು? ಹೌದು, ಬೆಂಗಳೂರಲ್ಲಿ ಇದು ಮೊದಲು ಕನಹಲಗೆಯಲ್ಲಿ ನಾನು ಹಾಕ್ತಾ ಇದ್ದೆ. ಈ ಮೊದಲು ಕನಹಲಗೆಯಲ್ಲಿ ಓಡಿದೆ ಅದು? ಈ ಮೊದಲು ಕನಹಲಗೆಯಲ್ಲಿ ಓಡಿದೆ, ಹಡ್ಡಾಲಗೆಯಲ್ಲಿ ಓಡಿದೆ ಇದು. ಹೌದು, ಹಡ್ಡಾಲಗೆ ಮತ್ತು ನೇಗಿಲು ಹಿರಿಯ ಮತ್ತು ಹಗ್ಗ ಹಿರಿಯದಲ್ಲಿ ಓಡಿದೆ. ನೋಡಿ, ಬೈಂದೂರು ರಾಯಿ ಶೀತಲ್ನ ರಾಜ ಈ ಕೋಣ ಬೆಂಗಳೂರು ಕಂಬಳದಲ್ಲಿ ಮೊದಲ ಬಾರಿಗೆ ಕನಹಲಗೆ ವಿಭಾಗದಲ್ಲಿ ಓಟವನ್ನು ಮಾಡುತ್ತದೆ. 6.5 ಕೋಲು, 7.5 ಕೋಲು, 6.5 ಕೋಲು 3 ನಿಶಾನಿಗಳಿವೆ. ಅದಕ್ಕೆ ಜೊತೆಯಾಗಿ ಕಂಬಳ ಕ್ಷೇತ್ರದಲ್ಲಿ ಬಹು ಅಭಿಮಾನಿಗಳನ್ನು ಪಡೆದಂತಹ ಕಾಜ ಜೊತೆಗಾರನಾಗಿದ್ದಾನೆ. ಇದು ಕನಹಲಗೆ ವಿಭಾಗದ ರಾಯಿ ಶೀತಲ್ನ ಕೋಣಗಳು. ಇದು ಕೋಣ, ಇದರ ಹೆಸರು ಅಪ್ಪು ಅಂತ. ಇದು ಕೂಡ ನನಗೆ ಬಂದೊಂದು 4 ವರ್ಷ ಆಯಿತು ಇದು ನನ್ನ ಮನೆಗೆ ಬಂದು. ಇದು ಮೊದಲು ಚಿಕ್ಕದಲ್ಲೆಲ್ಲ ಬೇರೆಯವ್ರ ಹತ್ರ ಒಂದು 2-3 ಜನದ ಹತ್ರ ಹೋಗಿದೆ. ಮತ್ತು ಆನಂತರ ನಾನು ಅಲ್ಲಿಂದ ತಂದದ್ದು ಇದು. ನನ್ನ ಹತ್ರ
ಇದು ಮಂಗಳೂರು ಕಂಬಳದಲ್ಲಿ ನೇಗಿಲಿ ಹಿರಿಯದಲ್ಲಿ ಇದು ದೊಡ್ಡ ರೆಕಾರ್ಡ್ ಮಾಡಿದೆ ಇದು. ಹೌದು, ಆ ಟೈಮಿಂಗ್ಸ್ ಮಂಗಳೂರು ಕಂಬಳದಲ್ಲಿ ಯಾವುದು ಕೂಡ ಓಡಲಿಲ್ಲ, ಇದೇ ಓಡಿತ್ತು ಮಂಗಳೂರು. ಎಷ್ಟದು? ಇದು 11 ಯಾವ ವಿಭಾಗ? ಇದರಲ್ಲಿ ನೇಗಿಲಲ್ಲಿ. ಯಾರು ಓಟಗಾರ? ಬಾರಿ ನತೇಶ್ ಅಲ್ಲ, ನಿಶು ಶೆಟ್ಟಿ ಅಂತ ಹೊಡಿದ್ದು. ಅವನದಲ್ಲಿ ಇದರಲ್ಲಿ ರೆಕಾರ್ಡ್ ಮಾಡಿದೆ. ಅವತ್ತು ಫಸ್ಟ್ ಮೆಡಲ್ ಕೂಡ ಆಗಿದೆ ಈ ಕೋಣ. ಇದಕ್ಕೆ ಜೊತೆಗಾರ? ಇದಕ್ಕೆ ಜೊತೆಗಾರ ಆ ದಿವಸ ಇದ್ದದ್ದು ಮಿಜಾರ್ ಪಕ್ಕು ಮತ್ತೆ ಇದು ಈ ಟೈಮಿಂಗ್ಸ್ ಯಾವುದು ಕೂಡ ಕೋಣ ಓಡಲಿಲ್ಲ. ಅದೇ ಫಸ್ಟ್ ಟೈಮಿಂಗ್ಸ್ ಅಲ್ಲಿ ಓಡಿದೆ ಆ ದಿವಸ. ಓಕೆ, ಪ್ರತಿಯೊಂದು ಕೋಣದಲ್ಲಿ ಅದರದ್ದೇ ಆದಂತಹ ಒಂದು ಸೌಂದರ್ಯ ಅಥವಾ ವಿಶೇಷತೆಗಳು ಅದರ ದೇಹದ ಬೇರೆ ಬೇರೆ ಅವಯವಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಕೋಣದ ಒಂದು ಹಣೆಯನ್ನು ಗಮನಿಸಿ, ಇದರ ಕೂದಲಿನಲ್ಲಿನ ವಿಶೇಷತೆ. ಹೌದೌದು, ಕೂದಲು. ಮತ್ತೆ ಇದು ಬರೀ ಪಾಪ ಕೋಣ, ಯಾರಿಗೆ ಕೂಡ ಚಿಕ್ಕ ಮಕ್ಕಳಿಗೆ ಕೂಡ ಕರ್ಕೊಂಡು ಹೋಗ್ಬೋದು, ಅಷ್ಟೊಂದು ಪಾಪದ ಕೋಣ ಇದು. ಮತ್ತೆ ಇದನ್ನು ಉಳುಮೆ ಮಾಡ್ತೀರಾ? ಇದನ್ನು ಉಳುಮೆ ಕೂಡ ನಾವು ಮಾಡ್ತೇವೆ ನಾವು. ಹೌದು, ಅದಕ್ಕಂದ್ರೆ ಎಕ್ಸಸೈಸ್ ಕೊಡುವ ಆ ಥರ ಉಳುಮೆ ಮಾಡ್ತೇವೆ, ಏನು ತೊಂದರೆ ಕೊಡೋದಿಲ್ಲ ಇದು. ಸಾಮಾನ್ಯವಾಗಿ ಓಟದ ಕೋಣಗಳನ್ನು ಉಳುಮೆ ಮಾಡುವುದಿದ್ರೆ ಅದಕ್ಕೆ ಬಹಳಷ್ಟು ಮಂದಿ ಪರಿಚಾರಕರು ಇರಬೇಕು. ಈ ಕೋಣಕ್ಕೆ ಹೇಗೆ? ಈ ಕೋಣಕ್ಕೆ ಪರಿಚಯಕ್ಕೆ ಯಾರು ಬೇಕಾದ ಇಬ್ಬರಿದ್ರೆ ಸಾಕು ನಮಗೆ ಇದು ಮಾಡಲಿಕ್ಕೆ, ಉಳುಮೆ ಮಾಡಲಿಕ್ಕೆ. ಅದು ಅದರಷ್ಟಕ್ಕೆ ಹೋಗ್ತದೆ, ಏನು ತೊಂದರೆ ಇಲ್ಲ. ಇದಕ್ಕೆ ಹೆಸರಿಟ್ಟದ್ದು ಯಾರು? ಅಪ್ಪು ಅಂತ ಹೆಸರಿಟ್ಟದವರು. ನಾವು ತರುವಾಗಲೇ ಅದು ಹೆಸರಿತ್ತು ಅಪ್ಪು ಅಂತ. ಅದೇ ಹೆಸರಲ್ಲಿ ನಾವು ಇದನ್ನು ಇವಾಗ ಕೂಡ ಇದು ಮಾಡ್ತಾ ಇದ್ದೇವೆ. ನಾವು ಮುಂದಿನ ಕೋಣ ಒಂದು 2 ವಾರ ನಾನು ತಂದಿಲ್ಲ, ಇದು ನಾನು ಓಡಿಸ್ಲಿಕ್ಕೆ ಅಂತ ನಾನು ತಗೊಂಡದ್ದು. ನಾನು ಇದು ಕೊಂಡನ ಕುಟ್ಟಿ ಅಂತ. ಇದು ಚಿಕ್ಕದ್ರಲ್ಲೆಲ್ಲ ತುಂಬ ಮೆಡ್ಲ್ ಮಾಡಿದೆ. ಇದು ದೊಡ್ಡದ್ರಲ್ಲಿ ಕೂಡ ಈ ಮೆಡ್ಲ್ ಮಾಡಿದೆ, ಹಗ್ಗದಲ್ಲಿ. ಮತ್ತೆ ಕೊಂಡನ ನಾರಾಯಣ ರೈ ಅವರ ಕೋಣ ಇದು. ಓಕೆ, ಇದನ್ನು ಮೊನ್ನೆ ನಾನು ಕಕ್ಕೆಬದ ಕಂಬಳಿಗೆ ಒಂದು 2 ವಾರ ನಾನು ತಂದಿಲ್ಲ, ಇದು ನಾನು ಓಡಿಸ್ಲಿಕ್ಕೆ ಅಂತ ನಾನು ತಗೊಂಡದ್ದು. ನಾನು ಇದು ಕೊಂಡನ ಕುಟ್ಟಿ ಅಂತ. ಇದು ಚಿಕ್ಕದ್ರಲ್ಲೆಲ್ಲ ತುಂಬ ಮೆಡ್ಲ್ ಮಾಡಿದೆ. ಇದು ದೊಡ್ಡದ್ರಲ್ಲಿ ಕೂಡ ಈ ಮೆಡ್ಲ್ ಮಾಡಿದೆ, ಹಗ್ಗದಲ್ಲಿ. ಮತ್ತೆ ಕೊಂಡನ ನಾರಾಯಣ ರೈ ಅವರ ಕೋಣ ಇದು. ಓಕೆ, ಇದನ್ನು ಮೊನ್ನೆ ನಾನು ನರಿಂಗಾನ ಕಂಬಳ ಕಳೆದ ವರ್ಷ ಆರಂಭ ಆಗಿದೆ. ನರಿಂಗಾನದ ಆ ಕಂಬಳದ ಆರಂಭದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪರಿಶ್ರಮ ವಹಿಸಿದಂತಹ ಕಂಬಳ ಕ್ಷೇತ್ರದ ಹಿರಿಯ ಕೋಣಗಳ ಯಜಮಾನರು ನಮ್ಮ ಜೊತೆಯಲ್ಲಿದ್ದಾರೆ. ಮೋರ್ಲಾ ಗಿರೀಶ್ ಆಳ್ವರು. ನಮ್ಮ ಕುಡ್ಲ ನೇರ ಪ್ರಸಾರದಲ್ಲಿ ನಮ್ಮ ಕಂಬಳ ಕಳೆದ 2 ವರ್ಷಗಳಿಂದ ನೇರ ಪ್ರಸಾರದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ಮೋರ್ಲಾ ಗಿರೀಶ್ ಆಳ್ವ ಅವರು. ಬೆಂಗಳೂರು ಕಂಬಳಕ್ಕೆ ಗಿರೀಶ್ ಆಳ್ವರೇ, ಯಾವ ವಿಭಾಗದ ಕೋಣಗಳು ನಿಮ್ಮದು ಬಂದಿದೆ? ಬೆಂಗಳೂರು ಕಂಬಳಕ್ಕೆ, ನಮ್ಮ ಕಂಬಳ ಬೆಂಗಳೂರು ಕಂಬಳಕ್ಕೆ ಅಡ್ಡಾಳಗಿ ವಿಭಾಗದ ಕೋಣಗಳು ನಮ್ಮ ಬಂದಿದ್ದೇವೆ. ನಾವು ನಮ್ಮ ಕೋಣದ ಹೆಸರು ಮುನ್ನ ಮತ್ತು ಶಂಕರ ಅಂತ. ನಾವು ಮೊನ್ನೆ ಕೋಣವನ್ನು ತಂದಿದ್ದೇವೆ. ಮತ್ತು ನಾನು ಇವತ್ತು ಬೆಳಿಗ್ಗೆ ಬಂದದ್ದು. ಈ ಕೋಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಶಂಕರ ಅಂತ, ಇದು ಬೋಳದ ಗುತ್ತಿನಲ್ಲಿ ಇತ್ತು, ಇದು ಕೋಣ ಇತ್ತು. ಬೋಳದ ಗುತ್ತಿಂದ ನಾವು ಉಡುಪಿಯವರು ಕೊಂಡೊಯ್ದಿದ್ರು, ಅಲ್ಲಿಂದ ನಾವು ತಂದು ಹೋದ ಸಲ ನಾವು 6 ಕಂಬಳದಲ್ಲಿ ಮೆಡ್ಲ್ ಮಾಡಿದೆ ಕೋಣ. ಯಾವ ವಿಭಾಗ? ಅಡ್ಡಾಳಗೆ ವಿಭಾಗದಲ್ಲಿ. ನೀವು ಅಡ್ಡಾಳಗೆ ವಿಭಾಗಕ್ಕಿಂತ ಮೊದಲು ಯಾವ ವಿಭಾಗದಲ್ಲಿದ್ರಿ? ನಾವು ಫಸ್ಟ್ ನೇಗಿಲು ವಿಭಾಗದಲ್ಲಿ ಕೋಣ ಕಟ್ಟಿದ್ದೇವೆ. ಸಣ್ಣ ನೇಗಿಲು, ಅನಂತರ ದೊಡ್ಡ ನೇಗಿಲು, ಅನಂತರ ಹಗ್ಗ ಹಿರಿಯ, ಅನಂತರ ಕನಹಲಗೆ ಸಹ ಇಳಿದ ಒಂದು ವೇಣೂರು ಕಂಬಳದಲ್ಲಿ ಇಳಿದ ತಕ್ಷಣವೇ ನಾವು ನಿಶಾನಿಗೆ ಮೆಡ್ಲ್ ಮಾಡಿದ್ದೇವೆ. ಅನಂತರ ಮುಗೇರು ಕಂಬಳದಲ್ಲಿ 9 ವರ್ಷ ಯಾರು ಸಹ ನೀರು ಹಾಯಿಸಲಿಲ್ಲ. ನಮ್ಮ ಕೋಣಗಳು 9ನೇ ವರ್ಷದಲ್ಲಿ ಮುಗೇರು ಕಂಬಳದಲ್ಲಿ ನಿಶಾನಿಗೆ ನೀರು ಹಾಯಿಸಿ ಪ್ರಥಮ ಬಹುಮಾನವನ್ನು ತಂದುಕೊಟ್ಟಿದೆ. ಕನಹಳಗದಲ್ಲಿ ಒಂದು 5-6 ಬಹುಮಾನಗಳಾಗಿದೆ. ಈಗ ಈ ಕೋಣಗಳು ಬೆಂಗಳೂರಿಗೆ ಬಂದ ಕೋಣಗಳು ಯಾವುದೆಲ್ಲ ಜೊತೆ ಯಾವುದು ಇದಕ್ಕೆ? ಶಂಕರ ಮತ್ತೆ ಎರ್ಮಾಲ್ ಸಣ್ಣ ಮುನ್ನ ಅಂತ. ನಾವು ಕಾಟಿ ಮತ್ತೆ ಮುನ್ನ ಇತ್ತು ಹೋದ ವರ್ಷ. ನಮ್ಮ ಕಾಟಿ ಮತ್ತೆ ಶಂಕರ ಇತ್ತು. ಕಾಟಿ ಕೋಣ ಮೊನ್ನೆ ಕುದಿಯಲ್ಲಿ ಸ್ವಲ್ಪ ನಿಲ್ಲಲಿಲ್ಲ ಕೋಣ. ಆದ ಕಾರಣ ನಾವು ಎರ್ಮಾಲ್ ಲೋಹಿತ ಹೆಗಡೆಯವರ ಸಣ್ಣ ಮುನ್ನವನ್ನು
ನಾವು ಪರ್ಚೇಸ್ ಮಾಡಿದೆವು. ಅವರು ನಮಗೆ ಕೊಟ್ಟರು ಭಾರಿ ಪ್ರೀತಿಯಿಂದ. ಆದ ಕಾರಣ ಅದನ್ನು ಮೊನ್ನೆ ಈಗ ತಂದಿದ್ದೇವೆ ನಾವು, ರೆಡಿ ಮಾಡಿದ್ದೇವೆ. ನಿಮ್ಮ ಓಟಗಾರ ಯಾರು? ಸುಧೀರ್ ದೇವಾಡಿಗ ಅಂತ, ತೆಕ್ಕಟ್ಟೆ ಬೈಂದೂರು ಸುಧೀರ್ ದೇವಾಡಿಗ ಅಂತ. ಅವರು ಕಣೆಯಲಗೆಯಲ್ಲಿ ಸಹ ಓಡ್ತಾರೆ. ಅವರು ಸಹ ತುಂಬ ಮೆಡ್ಲ್ ಮಾಡಿದ್ದಾರೆ. ಹೋದ ಸಲ ನಮಗೆ ಸಹ ಮೆಡ್ಲ್ ಮಾಡಿದ್ದಾರೆ. ಕಣೆಯಲಗೆಯಲ್ಲಿ ತುಂಬ ಚಾಂಪಿಯನ್ ಮೆಡ್ಲ್ ಮಾಡಿದ್ದಾರೆ. ಕಳೆದ ವರ್ಷ ನರಿಂಗಾನ ಕಂಬಳ ನಿಮ್ಮ ಪರಿಸರದಲ್ಲಿ ಆದ ಕಂಬಳ, ಅದರಲ್ಲಿ ನೀವು ಸಕ್ರಿಯರಾಗಿ ಪಾಲ್ಗೊಂಡವರು. ಬೆಂಗಳೂರಲ್ಲಿ ಒಂದು ಕಂಬಳ ಆಗ್ತಾ ಇದೆ. ಬೆಂಗಳೂರಿನ ಕಂಬಳದ ಕರೆಯ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ನರಿಂಗಾನ ಕಂಬಳದ ಪ್ರಧಾನ ಸಂಚಾಲಕ. ಅಲ್ಲಿ ಸಹ ನಾವು ಒಂದು 4 ತಿಂಗಳು ಕಂಬಳ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ತುಂಬ ಶ್ರಮ ಪಡೆದು ಆ ಕಂಬಳ ಭಾರಿ ವಿಜೃಂಭಣೆಯಿಂದ ಆಗಿದೆ. ಈಗ ಬೆಂಗಳೂರು ಕಂಬಳ ಅಂದರೆ ಭಾರಿ ಚಂದ, ಖುಷಿ ಆಗ್ತದೆ ನಮಗೆ. ಯಾಕಂದರೆ ನಮ್ಮ ರಾಜಧಾನಿಯಲ್ಲಿ ಒಂದು ಕಂಬಳ ಆಗುವುದಂದರೆ ನಮ್ಮದೊಂದು ಭಾರಿ ನಮ್ಮ ತುಳುನಾಡ ಜನಗಳ ಒಂದು ಪುಣ್ಯ ಅಂತ ಹೇಳ್ಬೋದು. ಆದ ಕಾರಣ ಕಂಬಳ ಒಂದು ಭಾರಿ ಸುಸಜ್ಜಿತವಾದ ರೀತಿಯಲ್ಲಿ ಕಂಬಳ ನಡೀತಾ ಇದೆ. ಕರೆ ಭಾರಿ ಚಂದ ಆಗಿದೆ. ಅಪ್ಪನ್ನ ಮಾಡಿದಂಥ ಕರೆಗಳು ನಮ್ಮ ಕರೆಯನ್ನು ಸಹ ಅಪ್ಪನ್ನ ಮಾಡಿದ್ದು, ಈ ಕರೆ ಸಹ ಭಾರಿ ಚಂದವಾಗಿ ಆಗಿದೆ. ಇನ್ನು ಇದು ವ್ಯವಸ್ಥೆಗಳೆಲ್ಲ ಭಾರಿ ಚಂದವಾಗಿದೆ. ಮತ್ತು ಕೋಣದ ನಮ್ಮೊಟ್ಟಿಗೆ ಬಂದ ಚಾಕರಿ ವರ್ಗದವರಿಗೂ ಸಹ ಎಲ್ಲ ತಿಂಡಿ ತಿನಿಸುಗಳನ್ನು ಸಹ ಕಂಬಳದ ಕಮಿಟಿಯಿಂದ ಕೊಡ್ತಿದ್ದಾರೆ. ಎಲ್ಲ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಮೋರ್ಲದ ಇನ್ನೊಂದು ಕೋಣವನ್ನು ಹತ್ತಿರದಿಂದ ಗಮನಿಸೋಣ. ಎರ್ಮಾಲ್ ಸಣ್ಣ ಮುನ್ನ ಅಂತ ಎರ್ಮಾಲ್ನವರು ತಂದು ಮುಂಚಿನ ವರ್ಷ ಸೀನಿಯರ್ ಹಗ್ಗ ವಿಭಾಗದಲ್ಲಿ ಓಡಿಸಿದ್ರು. ಇದು ನೇಗಿಲು ಕಿರಿಯ ವಿಭಾಗದಲ್ಲಿ ತುಂಬ ಮೆಡ್ಲು ಮಾಡಿದ ಕೋಣ. ಈಗ ಅವರು ಎರ್ಮಾಲ್ನವರು ನಮಗೆ ಅಡ್ಡಹಳಗೆಯಿಂದ ನಾವು ತಗೊಂಡಿದ್ದೇವೆ. ಈಗ ಒಳ್ಳೆ ಓಡ್ತದೆ ಕೋಣ, ಸೆಟ್ ಆಗ್ಬೋದು ಒಂದು ನಿರೀಕ್ಷೆ ಇದೆ ನಮಗೆ. ಈ ಬೆಂಗಳೂರು ಕಂಬಳದಲ್ಲಿ ಸಹ ನಮಗೆ ಒಂದು ನಿರೀಕ್ಷೆ ಉಂಟು. ನಮಗೆ ಒಳ್ಳೆ ಕೋಣ ಉಂಟು. ಆದ ಕಾರಣ ದೇವರ ದಯದಲ್ಲಿ ಬೆಂಗಳೂರಲ್ಲಿ ಸಹ ನಮ್ಮ ಊರಿದ ಹೆಸರು ಉಳಿಬೇಕಂತ ಒಂದು ಆಸೆ ನಮಗೆ. ಮೋರ್ಲ ಗಿರೀಶ್ ಆಳ್ವರ ವಿಶೇಷತೆ, ಎಲ್ಲ ವಿಭಾಗದಲ್ಲಿ ಕೋಣವನ್ನು ಕಟ್ಟಿ ಕೋಣದ ಯಜಮಾನರಾಗಿ ಓಡಿಸಿದ ಅನುಭವ. ನೇಗಿಲು, ಹಗ್ಗ, ಅಡ್ಡಹಲಗೆ, ಕನಹಲಗೆ, ಈ 4 ವಿಭಾಗಗಳಲ್ಲಿ ಕೋಣಗಳನ್ನು ಕಟ್ಟಿ ಬೆಳೆಸಿ ಸ್ಪರ್ಧಿಸಿದ ಕಂಬಳ ಕ್ಷೇತ್ರದ ಒಬ್ಬ ಸಂಘಟಕರು ಹೌದು ಮೋರ್ಲ ಗಿರೀಶ್ ಆಳ್ವ. ನಮಸ್ಕಾರ. ಎಲ್ಲಿಯ ಕೋಣಗಳು? ಬ್ರಹ್ಮವರ ಹಂದಾಡಿ. ನಿಮ್ಮ ಹೆಸರು? ತಿಮ್ಮಪ್ಪ ಶೆಟ್ಟಿ. ಎಷ್ಟು ವರ್ಷದಿಂದ ಕೋಣಗಳನ್ನು? ನಮ್ಮ ಮಿತ್ರರು ಹೌದಾ, ನಾವು ತುಂಬ ನಮ್ಮ ತಂದೆ ಕಾಲದಿಂದಲೂ ಕೋಣಗಳನ್ನು ಸಾಕ್ತಾ ಇದ್ದೆವು. ಯಾವ ಯಾವ ಕಂಬಳಗಳಿಗೆಲ್ಲ ಹೋಗ್ತಾ ಇದ್ದೀವಿ? ನಾವು ಹಂದಾಡಿ, ಬಾರ್ಕೂರು, ಮತ್ತೆ ಹೆರಂಜೆ, ಚೇರ್ಕಾಡಿ, ಆ ಕಡೆ ಎಲ್ಲ ಕಂಬಳಗಳಿಗೆ ಹೋಗ್ತೇವೆ ನಾವು. ನಿಮ್ಮ ಹೆಸರು? ತಿಮ್ಮಪ್ಪ ಶೆಟ್ಟಿ, ಹಂದಾಡಿ ಪಂಚಾಯತ್ ಮೆಂಬರ್ ನಾವು. ಹೌದಾ? ಈ ಕೋಣಗಳ ಹೆಸರೇನು? ಇದು ಅದ್ರ ಹೆಸರು ಮಣಿ, ಅದ್ರ ಹೆಸರು ಕಂಠ, ಮಣಿಕಂಠ. ಮಣಿಕಂಠ. ಹೌದು. ಇದು ಅಯ್ಯಪ್ಪನ ಹೆಸರು? ಅಯ್ಯಪ್ಪನ ಹೆಸರು ಮಣಿ ಮತ್ತು ಕಂಠ. ಮಣಿಕಂಠ. ಎಷ್ಟು ವರ್ಷದಿಂದ ಇದೆ? ನೀವೀಗ 3 ವರ್ಷದಿಂದ ಮಾತ್ರ ಇದೆ. ಮೊನ್ನೆ ಕಕ್ಕೆಬದ ಕಂಬಳಕ್ಕೆ ಬಂದಿದ್ರು ನೀವು? ಕಕ್ಕೆಬದ ಬರಲಿಲ್ಲ ನಮ್ದಂದ್ರೆ ಇದು ಹಗ್ಗ ಜೂನಿಯರ್ ಆದ್ರಿಂದ ಕಕ್ಕೆಬದುವಲ್ಲಿ ನೇಗಿಲವರು ಬರಲೇಬೇಕಿತ್ತು. ನಮಗೆ ಬರಲೇಬೇಕಂತ ರೂಲ್ಸ್ ಇರಲಿಲ್ಲ, ಅದಕ್ಕೆ ಬರಲಿಲ್ಲ. ಬೆಂಗಳೂರು ಕಂಬಳ ಹೇಗೆ ಅನಿಸ್ತದೆ? ತುಂಬಾ ಖುಷಿಯಾಗಿದೆ. ಎಲ್ಲ ನೋಡಿ ಭಾರಿ ಭಾರಿ ಖುಷಿ ಆಯ್ತು ನಮಗೆಲ್ಲ. ಎಷ್ಟು ಮಂದಿ ಬಂದಿದ್ದೀರಿ? ನಾವು ಒಂದು 15 ಜನ ಬಂದಿದ್ದೇವೆ. ಓಟಗಾರ ಯಾರು? ಓಟಗಾರ ಸುರೇಶ್ ಅಂತೇಳಿ, ಒಕ್ಕರಣಿ ವಡಾಪಿ ಸುರೇಶ್ ಅಂತೇಳಿ. ಇವರು ತುಂಬಾ ಕೋಣಗಳು ಓಡಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಓಟಗಾರರು ನೀವು? ನಾನು ಸುಮಾರು ಒಂದು 20 ವರ್ಷ ಆಗಿದೆ. 20 ವರ್ಷದಿಂದ ಸಾಧಾರಣ ಎಷ್ಟು ಮೆಡಲ್ ಸಿಕ್ಕಿದೆ ನಿಮಗೆ? ನನಗೆ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಸುಮಾರು ಒಂದು 300-400 ಮೆಡಲ್ ಮಾಡಿದ್ದೆ. ಮತ್ತು ಇಲ್ಲಿ ಕೂಡ ಕನಹಲಗೆಯಲ್ಲಿ ಮತ್ತು ಹಗ್ಗದಲ್ಲಿ, ಹಗ್ಗ ಕಿರಿಯ ಸೀನಿಯರ್ ವಿಭಾಗ, ಹಾಗೆ ನೇಗಿಲ್ ಸೀನಿಯರ್ ವಿಭಾಗ, ನೇಗಿಲ್ ಜೂನಿಯರ್ ವಿಭಾಗದಲ್ಲಿ ತುಂಬ ಮೆಡಲ್ ಮಾಡಿದ್ದೀನಿ. ಹೆಸರು ನಿಮ್ಮದು? ಸುರೇಶ್ ನಾಯ್ಕ್, ಮಂದಟ್ಟಿ ಗೊತ್ತಾಗ. ಧನ್ಯವಾದಗಳು. ಹೋದ ವರ್ಷ ನಮ್ಮದು ಬಾರ್ಕೂರಲ್ಲಿ ಸಿಲ್ವರ್ ಮೆಡಲ್ ಹೋದ ವರ್ಷ ಬಾರ್ಕೂರು ಕಂಬಳದಲ್ಲಿ ನಮಗೆ ಸಿಲ್ವರ್ ಮೆಡಲ್ ಬಂದಿತ್ತು. ಆವಾಗ ಇವರೇ ಓಡಿಸಿದ್ದು. ಈ ಸರಿ ನಾವು ಗೋಲ್ಡ್ ಹೊಡೆದೇ ಹೊಡಿ. ಹೆಸರು? ಗೋಪಾಲ್ ಶೆಟ್ಟಿ ಅಂತ, ವಕೀಲರು ಬೆಂಗಳೂರಲ್ಲಿ. ನನ್ನ ತಮ್ಮನ ಕೋಣಗಳು ಬಂದಿದ್ದು ಬ್ರಹ್ಮಾವರದಿಂದ. ಕಳೆದ 3 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ತುಂಬ ಅದ್ಧೂರಿಯಾಗಿ ನಡೆದಿದೆ. ಅದನ್ನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಆಗಿದೆ. ಇಲ್ಲಿ ವ್ಯವಸ್ಥೆಗಳು ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದ.
ಶಿಬಿರದಲ್ಲಿ ನಾವಿದ್ದೇವೆ. 2 ಜೊತೆ ಕೋಣಗಳು ಅಂದರೆ 4 ಕೋಣಗಳು ಈ ಶಿಬಿರದಲ್ಲಿ ನಮಗೆ ಕಾಣುತ್ತವೆ. ನಮ್ಮ ಕಂಬಳ ಸಮಿತಿಯವರು ಮಾಡಿದಂತಹ ವ್ಯವಸ್ಥೆಯ ಶಾಮಿಯಾನ, ಅದರ 2 ಕಡೆಗಳಲ್ಲಿ 2 ವಾಹನಗಳಿವೆ, ಗಮನಿಸಿ. ಇದು ಕಂಬಳದ ಕೋಣಗಳು ಮಂಗಳೂರಿನಿಂದ ಬೆಂಗಳೂರಿಗೆ ಪಯಣಿಸಿದಂತಹ ವಾಹನಗಳು. ಆ ಬದಿಯಲ್ಲಿ ಇನ್ನೊಂದು ವಾಹನ ಇದೆ. ಈ 2 ವಾಹನಗಳ ಮಧ್ಯದಲ್ಲಿ ಬಿಡಾರ, ಶಿಬಿರ. ಇಲ್ಲಿ ಇದು ಕೋಣಗಳ ವಿಶ್ರಾಂತಿ ತಾಣ. ಕೋಣಗಳ ಜೊತೆಯಲ್ಲಿ ಕೋಣಗಳ ಪರಿಚಾರಕರು, ಓಟಗಾರರು ಇವರೆಲ್ಲ ವಿಶ್ರಾಂತಿ ಪಡೆಯುವಂತಹ, ನಾವು ಯಕ್ಷಗಾನ ಭಾಷೆಯಲ್ಲಿ ಹೇಳುವುದು ಚೌಕಿ. ಇಲ್ಲಿ ಕಂಬಳದ ಕೋಣಗಳು ವಿಶ್ರಾಂತಿಯನ್ನು ಪಡೆಯುತ್ತದೆ. ಕೋಣಗಳನ್ನು ಸ್ಪರ್ಧೆಗೆ ಅಣಿಗೊಳಿಸಲಾಗುವುದು ಕೂಡ ಇದೇ ಸ್ಥಳದಲ್ಲಿ. ಈ ವಿಭಾಗ ಯಾವ ವಿಭಾಗ? ನಮ್ಮ ಜೊತೆಯಲ್ಲಿದ್ದಾರೆ ಬೋಳಾರ ತ್ರಿಶಾಲ್ ಪೂಜಾರಿಯವರು. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ನಿಮಗೆ ಈ ಕಂಬಳದ ಒಂದು ನಂಟು? ಕಂಬಳದ ನಂಟು ಸಣ್ಣದಿಂದ ಸಹ ಕಂಬಳದ ಮೇಲೆ ತುಂಬ ಪ್ರೀತಿ. ನಮ್ಮದು ಸ್ವಂತ ಕೋಣ ಕಟ್ಟಿ 11 ವರ್ಷ ಆಯಿತು. ಎಲ್ಲಿ ನಿಮಗೆ ಕಂಬಳಾಸಕ್ತಿ ಯಾವಾಗ ಹುಟ್ಟಿದ್ದು? ಕಂಬಳಾಸಕ್ತಿ ನಮ್ಮ ತಾಯಿ ಮನೆಯಲ್ಲಿ ಕೋಣ ಇತ್ತು. ಕಂಬಳದ ಕೋಣ ಅಲ್ಲ, ಅದೇ ಉಳುಮೆ ಮಾಡುವ ಕೋಣ ಇತ್ತು, ಮುಂಚೆಯಿಂದ ಸಹ ಇತ್ತು. ಇಲ್ಲಿ ಅದು ಮುಲ್ಕಿ ಯಜಮಾಡಿ ಅಲ್ಲಿ. ಹೌದು ಹೌದು. ಹಾಗೆ ಅಲ್ಲಿಂದ ಕೋಣದು ನಮಗೆ ಅದರ ಮೇಲೆ ಪ್ರೀತಿ ಎಲ್ಲ ಇದೆ. ಆಯ್ತಾ. ಈ ಬೋಳಾರ ಅಂತ ಹೇಳುವುದು ಮಂಗಳೂರು ನಗರದಲ್ಲಿರುವಂತಹದ್ದು. ಬೋಳಾರ, ಮಂಗಳಾದೇವಿ, ಮಾರಿಯಮ್ಮ ದೇವಸ್ಥಾನ, ಈ ಪರಿಸರ ಬೋಳಾರ ಪರಿಸರ. ಹೌದು, ಬೋಳಾರ ನಮ್ಮದು ಅದೇ ಅಂಚೆ 1 ಬೋಳಾರ. ಮಂಗಳಾದೇವಿ ದೇವಸ್ಥಾನಕ್ಕಿಂತ ಸ್ವಲ್ಪ ಹಿಂದ್ಗಡೆ ಬೋಳಾರ ಬರುತ್ತೆ. ಹೌದು, ಬೋಳಾರ, ಎಮ್ಮೆಕೆರೆ, ಮಂಕಿ ಸ್ಟ್ಯಾಂಡ್ ಇದೆಲ್ಲ ಒಂದೇ ಏರಿಯಾ ಬೀಳುತ್ತೆ. ಅದು ಹೌದು. ಈಗ ಮಂಗಳೂರು ನಗರದಲ್ಲಿರುವಂತಹ ಬೋಳಾರದ ಕೋಣಗಳು ಅಂತ ಹೇಳಿದ್ರೆ ಮಂಗಳೂರಿನ ಕೋಣಗಳು. ಇದು ಮಂಗಳೂರು ನಗರದ ಕೋಣಗಳು. ಯಾವ ಯಾವ ವಿಭಾಗದಲ್ಲಿ ಕೋಣಗಳನ್ನು ಕಟ್ಟಿದ್ದೀರಿ? ನಾನು ಅಡ್ಡಾಲಿಗೆ, ಕನಾಲಿಗೆ 2 ವಿಭಾಗದಲ್ಲಿ ಕೋಣ ಕಟ್ಟಿದ್ದೆ. ಹೌದು. ನಿಮ್ಮ ಸಾಧನೆ ಏನು? ಸಾಧನೆ ಅಂದರೆ 11 ವರ್ಷದಲ್ಲಿ ಇಲ್ಲಿವರೆಗೆ ನಮಗೊಂದು ಅದರಲ್ಲಿ 1 ವರ್ಷ ಮಧ್ಯದಲ್ಲಿ ಕಂಬಳ ಸ್ವಲ್ಪ ಆಗಲಿಲ್ಲ, ನಿಂತಿತ್ತು. ಒಂದು 10 ವರ್ಷದಲ್ಲಿ ಮತ್ತೊಂದು ವರ್ಷ ಒಂದು ಅರ್ಧ ಕಂಬಳ ಆಗಿದೆ. ಮತ್ತು ಸ್ವಲ್ಪ ಅವಾಗ ಪೇಟದ ಕಿರಿಕಿರಿ ಇತ್ತು. ಅದಾದ ಮೇಲೆ ಒಂದು 9 ವರ್ಷ ನಮಗೊಂದು 93-94 ಮೆಡಲ್ ಆಗಿದೆ. ಒಟ್ಟು ಎಷ್ಟು ಕಂಬಳಗಳಲ್ಲಿ ಸಾಧಾರಣ? ಒಟ್ಟು ಅಂದರೆ ಒಂದು ವರ್ಷಕ್ಕೆ ಒಂದು ಎವರೇಜ್ 15ರಿಂದ 16-17 ಕಂಬಳ. ಆ ಲೆಕ್ಕಾಚಾರ ಹಾಕಿದ್ರೆ ಅದೇ ಪ್ರತಿ ನಿಮ್ಗೊಂದು 100 ಅದೇ ಒಂದು 110-120 ಕಂಬಳದ ಒಳಗೆ 110 ಅಷ್ಟೇ. ಅಷ್ಟು ಕಂಬಳಗಳಲ್ಲಿ ಒಂದು 94ವರೆಗೆ 93-94ವರೆಗೆ ಪ್ರೈಸ್ ಆಗಿದೆ. ಈಗ ಕಳೆದ ವರ್ಷ 2022-23 ಸಾಲಿನಲ್ಲಿ 18 ಕಂಬಳಗಳು ನಡೆದಿತ್ತು. ಹೌದು, ಅದು 18 ಕಂಬಳದಲ್ಲಿ ಒಟ್ಟಿಗೆ 17 ಪ್ರೈಸ್ ಆಗಿದೆ ನಮಗೆ. 18 ಕಂಬಳಗಳಲ್ಲಿ 17 ಬಹುಮಾನವನ್ನು ಪಡೆದಂತಹ ಚಾಂಪಿಯನ್ ನಮ್ಮ ಬೋಳಾರದ ಕೋಣಗಳು. ಯಾವ ವಿಭಾಗ? 17 ಅಂದರೆ 11 ಪ್ರೈಸ್ ನಮಗೆ ಅಡ್ಡಾಲಗೆಯಲ್ಲಿ ಆಗಿದೆ, 6 ಪ್ರೈಸ್ ನಮಗೆ ಕನಾಲಗೆಯಲ್ಲಿ ಆಗಿದೆ. ಒಟ್ಟಿಗೆ 17 ಪ್ರೈಸ್ ಆಗಿದೆ 18 ಕಂಬಳದಲ್ಲಿ. ಹೌದು. ಈ ಕೋಣದ ಒಂದು ಪರಿಚಯ ಮಾಡ್ತೀರಾ? ಇದು ಹೆಸರು ಕುಟ್ಟಿ ಅಂತ. ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ಸೀನಿಯರ್ ಕೋಣ ಇದೆ. ಅಡ್ಡಾಲಿಗೆ, ಕನಾಲಿಗೆ, ನೇಗಿಲಲ್ಲಿ ಕೂಡ ಮೆಡಲ್ ಮಾಡಿದೆ ಮುಂಚೆ. ಅಂದರೆ ಇದನ್ನು ಸಣ್ಣ ಏಜಲ್ಲಿ ಒಂದು 6 ತೆಗೆಯುವಾಗನೇ ಇದನ್ನು ಕನಾಲಿಗೆ ಇಟ್ಟಿದ್ದಾರೆ ಅಲ್ಲಿಗೆ. ಅವತ್ತಿಂದ ಇವತ್ತವರೆಗೆ ಇವನಿಗೆ ಒಂದು ನನ್ನ ಪ್ರಕಾರ 150ಕ್ಕಿಂತ ಮೇಲೆ ಪ್ರೈಸ್ ಆಗಿದೆ ಈ ಕೋಣಕ್ಕೆ. ಈ 150ಕ್ಕಿಂತ ಹೆಚ್ಚಿಗೆ ಆಗಿದೆ. 92 ಪ್ರೈಸ್ 92-95 ಪ್ರೈಸ್ ಅನ್ನು ಸುರತ್ಕಲ್ನವರಿಗೆ ಆಗಿದೆ. ನಾವು ಅವರಿಂದ ತಂದ ಕೋಣ ಇದು, ಸರ್ವೋತ್ತಮ ಮಾಧವ ಪ್ರಭು ಅವರಿಗೆ. ಇದಕ್ಕೆ ಹೆಸರು ಯಾರು ಇಟ್ಟದ್ದು? ಕುಟ್ಟಿ ಅಂತ. ಅಲ್ಲಿ ಮುಂಚೆ ಅಜಕಲರಲ್ಲಿ ಇದು ಜೂನಿಯರ್ ಅಲ್ಲಿ ಅಜಕಲ ಕುಟ್ಟಿ ಅಂತ ಇತ್ತು. ಅದರ ಮೇಲೆ ಸುರತ್ಕಲ್ ಕುಟ್ಟಿ ಆಯಿತು. ಈಗ ನಮ್ಮ ಹತ್ರ ಒಂದು ಬೋಳಾರ ಕುಟ್ಟಿ ಆಗಿದೆ. ಇದರ ವಯಸ್ಸು ಎಷ್ಟು ಸಾಧಾರಣ? ಇದಕ್ಕೆ ಸಾಧಾರಣ ಒಂದು 18 ವರ್ಷ ಆಗ್ಬೋದು ಇದಕ್ಕೆ. ಅಜಕಲ ರಮನಾಥ್, ಅಜಕಲ ಸಂಪ. ಹೌದು, ಅಜಕಲ ಸಂಪ ಹೇಳುತ್ತೆ ಅವರದ್ದು ಗುಣ. ಇದರ ಗುಣದೋಷ ಏನು? ಗುಣ ಏನಿಲ್ಲ, ಭಾರಿ ಚಂದ, ಭಾರಿ ಎಲ್ಲ ನೋಡ್ಲಿಕ್ಕೆ ಸಹ ಇದರ ಕೊಂಬಿರ್ಬೋದು, ಮೈಕಟ್ಟಿರ್ಬೋದು ಎಲ್ಲ ಭಾರಿ ಚಂದದ ಕೋಣ. ಸ್ವಲ್ಪ ಜೋರು ಮಾಡುತ್ತೆ, ಕೇಳುವುದಿಲ್ಲ. ಮತ್ತು ಬೇರೆ ಏನಿಲ್ಲ, ಭಾರಿ ಬುದ್ಧಿ. ನಿಮ್ಮದು ನೀವು ಅಷ್ಟು ದೂರದಿಂದ ನಿಂತು ಕರೀದ್ರೆ ಸಹ ಕುಟ್ಟಿ ಅಂತ ಇಲ್ಲಿ ಗೊತ್ತಾಗುತ್ತೆ ಅದಕ್ಕೆ. ಫೇವರೇಟ್ ಫುಡ್ ಯಾವುದು? ಅದಕ್ಕೆ ಫೇವ್ರೇಟ್ ಫುಡ್ ಅಂದರೆ ತಿನ್ನೋದ್ರಲ್ಲಿ ಭಾರಿ ಹಿಂದೆ, ಏನು ಕೊಟ್ಟರೆ ಸಹ ತಿನ್ನೋದಿಲ್ಲ. ಬೈಯುಲ್ಲ ಹಾಕಿದ್ರೆ ಸಹ ಬಿಡ್ತಾನೆ. ಮತ್ತು ನಾವು ತಂದು ಇವನನ್ನು 5 ವರ್ಷವರೆಗೆ ಆಯ್ತು ಈಗ ಸುರತ್ಕಲ್ಲಿಂದ. ತಿನ್ನೋದಿಲ್ಲ ಅವನಿಗೆ. ಉರುಳಿ ಕೂಡ ನಾವು ಬೆಳಿಗ್ಗೆ ಸಂಜೆ ಬಾಯಿಗೆ ಕೊಡಬೇಕು, ಅವಾಗ ತಿನ್ನಲ್ಲ. ಉಂಡೆ ಮಾಡಿ ಬಾಯಿ ಒಳಗೆ ಇಡಬೇಕು, ಅವ ತಿಂತಾನೆ, ಎಲ್ಲರೂ ತಿನ್ನಲ್ಲ. ಹೌದು. ಕಾಳ ಅಂತ
ಇದು ಜೂನಿಯರಲ್ಲಿ ಹೊಸಬೆಟ್ಟೇರಿ ಮಾರು ಬರೋಕ್ಕೆ ಚಂದ್ರಾಸ ಸಾಧು ಸನಿಲ್ ಅವರ ಹತ್ರ ಇತ್ತು. ಅಲ್ಲಿಂದ ಎರ್ಮಾಲ್ ರೋಹಿತ್ ಹೆಗ್ಡೆ ತಗೊಂಡು ಹೋದ್ರು. ಅಲ್ಲಿಂದ ನಾವು ತಂದದ್ದು ಇದನ್ನು. ಎಷ್ಟು ವರ್ಷ ಆಯ್ತು ನಿಮ್ಮ? ಇವನನ್ನು ತಂದು ನಾವು ಡಿಸೆಂಬರ್ 31 2019 ತಂದದ್ದು ಇವನನ್ನು. ಹೌದು, ಇಲ್ಲಿ 4 ವರ್ಷ ಆಗ್ತಾ ಬಂತು ಈಗ. ಕಳೆದ ವರ್ಷದ 18 ಕಂಬಳಗಳಲ್ಲಿ ಈ ಕೋಣದ ಸಾಧನೆ ಏನು? ಇವ ಹೋದ ವರ್ಷ 6 ಕನಾಲಿಗೆಯಲ್ಲಿ 6 ಮೆಡಲ್ ಮಾಡಿದ್ದಾನೆ, ಅಡ್ಡಲಿಗೆಯಲ್ಲಿ 1 ಮೆಡಲ್ ಮಾಡಿದ್ದಾನೆ. ಒಟ್ಟಿಗೆ ಇವ ಮತ್ತೆ ಕುಟ್ಟಿ ಜೋಡಿ ನಮ್ದು ಇವರಿವರ ಜೋಡಿಯಲ್ಲಿ ನಮಗೆ ಹೋದ ವರ್ಷ ಒಟ್ಟಿಗೆ 7 ಮೆಡಲ್ ಆಗಿದೆ. ಕಳೆದ ವರ್ಷ ನರಿಂಗಾನ ಕಂಬಳ. ನರಿಂಗಾನ ಕಂಬಳದಲ್ಲಿ ನಿಮ್ಮ ಕನಹಲಗೆ ಇತ್ತು. ಹೌದು, ನರಿಂಗಾನ ಕೋಣದಲ್ಲಿ ನಮ್ದು ಇಳಿದ ಕೋಣವೇ ನಿಶಾನೆಗೆ ನೀರು ಹಾಕಿದೆ. ಇಳಿದ ಸುತ್ತಲ್ಲಿ ಕುಟ್ಟಿ ಮತ್ತೆ ಕಾಳ ಇಳಿದ ಸುತ್ತಲ್ಲಿ ನಿಶಾನೆ 6.5 ಕೋಲಿಗೆ ನೀರು, ಇದೇ ಜೋಡಿ ಇದೇ ಕೋಣ 6.5 ಕೋಲಿ ನಿಶಾನೆಗೆ ನೀರು ಹಾಕಿದ್ದಾರೆ. ಇದೇ ಜೋಡಿ ಅಡ್ಡಲ್ಗೆಯಲ್ಲಿ ಕೂಡ ನಮಗೆ ಚಾಂಪಿಯನ್ ಮಾಡಿದೆ. ಹೌದು, ನಾವು ಒಟ್ಟಿಗೆ ಕೋಣ ಕಟ್ಟಿ ಈಗ 9 ಓಡಿಸಿದ 9 ವರ್ಷದಲ್ಲಿ 6 ವರ್ಷ ಚಾಂಪಿಯನ್ ಆಗಿದ್ದೇವೆ. ಹೌದು, ಕಟ್ಟಿದ ವರ್ಷವೇ ಚಾಂಪಿಯನ್ ಆಗಿದ್ದೇವೆ. ಮತ್ತೆ 14-15 ಒಮ್ಮೆ ಆಗಿದ್ದೇವೆ. ಮತ್ತೆ ಈಗ ಕಂಟಿನ್ಯೂಸ್ 4 ವರ್ಷದಿಂದ ಅಡ್ಡಲ್ಗೆಯಲ್ಲಿ ಚಾಂಪಿಯನ್ ಆಗ್ತಿದ್ದೇವೆ. ಒಟ್ಟು 6 ವರ್ಷ ಚಾಂಪಿಯನ್ ಆಗಿದ್ದೇವೆ. ಅದರಲ್ಲಿ ಕುಟ್ಟಿರು ಸಹ ತುಂಬ ಇದು ಉಂಟು, ಅದರಲ್ಲಿ ಕುಟ್ಟಿರು ಉಂಟು, ಕಾಲಂಡು ಸಹ ಉಂಟು. ಹೌದು, ಹೊಸ ಕಂಬಳ, ಕಳೆದ ವರ್ಷದ ಹೊಸ ಕಂಬಳ ನರಿಂಗಾನ ಕಂಬಳ. ಕೋಣಗಳು ಗದ್ದೆಗೆ ಇಳಿದ ತಕ್ಷಣ ಮೊದಲು ಓಡಿಸಿದಾಗಲೇ ನಿಶಾನಿಗೆ ನೀರು ಹಾಯಿಸಿದಂತಹ ಒಂದು ದಾಖಲೆ ಅದು ಬೋಳಾರ ತ್ರಿಶಾಲ್ ಪೂಜಾರಿ ಅವರ ಇದೇ ಕೋಣಗಳು ಮಾಡಿವೆ. ಬೆಂಗಳೂರು ಕಂಬಳದಲ್ಲೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀರಾ? ಖಂಡಿತ. ಓಟಗಾರ ಯಾರು? ಓಟಗಾರ ನಮ್ಮ ಕನಾಲಿಗೆ ನಾವು ಓಡಿಸಿದ ದಿವಸದಿಂದ ಇವತ್ತವರೆಗೆ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ಹೇಳಿ ಅವರೇ ಓಡಿಸಿದ್ರು ನಮ್ಮ ಕೋಣ ಅವತ್ತಿಂದ. ಈಗ ಸಹ ಅವರೇ ಓಡಿಸ್ತಿದ್ದಾರೆ, ಮೊನ್ನೆ ಕೂಡ ಅವರೇ ಓಡಿಸಿರಿ. ಹೌದು. ಇದು ಅಡ್ಡಹಲಗೆಯ ಕೋಣಗಳು. ಅಡ್ಡಹಲಗೆ ಕೋಣ. ಇದರ ಹೆಸರು ರಾಜ ಅಂತ. ಇದಕ್ಕೆ ರಾಜ ಅಂತ ಹೆಸರಿಟ್ಟದ್ದು ನಾವೇ. ನಮ್ಮ ಮನೆಗೆ ಬಂದ ಮೇಲೆ ಇದನ್ನು ನಾವು ರಾಜ ಅಂತ ಕರೆದದ್ದು. ಈಗ ಇವನ ಹೆಸರು ರಾಜ ಹೇಳಿ. ಇದು ಕೂಡ ಜೂನಿಯರಲ್ಲಿ ಹೊಸಬೆಟ್ಟೇರಿ ಮಾರು ಚಂದ್ರಹಾಸ ಸಾಧು ಸನಿಲ್ ಅವರ ಇದ್ದ ಕೋಣ. ಅಲ್ಲಿಂದ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರು ಅವರು ತಗೊಂಡು ಹೋದ್ರು. ಅವರಲ್ಲಿಂದ ನಾವು ತಂದ ಕೋಣ ಇದು ರಾಜ ಅಂತ. ಒಳ್ಳೆ ಕೋಣ. ಇವ ಮತ್ತೆ ಕಾಟಿ ನಮ್ಮದು. ಇವರು ನಮಗೆ ಇವರು ಬಂದ ಮೇಲೆ ಬಾರಿ 11 ಕಂಬಳ ಇವರನ್ನು ಅಡ್ಡಲ್ಗೆಲ್ಲಿ ಹೋದ ವರ್ಷ 10 ಕಂಬಳ ಓಡಿಸಿದ್ದೇವೆ. ನಾವು ಇವರನ್ನು ತರುವಾಗ ಉಳಿದರೆ 10 ಕಂಬಳ. ಮಂಗಳೂರು ಕಂಬಳದ ನಂತರ ಇದ್ದ ನರಿಂಗಾಣದವರೆಗೆ 10 ಕಂಬಳ ಇತ್ತು. ಈ 10 ಕಂಬಳದಲ್ಲಿ 10 ಕಂಬಳ ಕೂಡ ಪ್ರಥಮ ಬಹುಮಾನ. 10 ಕಂಬಳದಲ್ಲಿ ಪ್ರಥಮ ಬಹುಮಾನ. 10 ಕಂಬಳ ಕೂಡ ಪ್ರಥಮ ಬಹುಮಾನ. ಕಾಟಿ ನಮ್ದು, ನಮ್ದೇ ಕೋಣ. ಈ 4 ಕೋಣ ಸಹ ನಮ್ದು ಕೋಣ. ಇವೊಂದು ಜೋಡಿ ಕೂಡ ಕಾಟಿ. ಈ ಜೋಡಿಯನ್ನು ಇಟ್ಟ ಮೇಲೆ ಇವರನ್ನು ಹೋದ ವರ್ಷ 10 ಕಂಬಳದಲ್ಲಿ ಯಾರು ಬೀಟ್ ಮಾಡಲಿಲ್ಲ. ಅದು ಸಹ ಬೆಸ್ಟ್ ಟೈಮಿಂಗ್ಸ್. ಒಂದು 2-3 ಕಂಬಳದಲ್ಲಿ ಪ್ರತಿ ವಿಭಾಗಕ್ಕಿಂತ ಈ ವಿಭಾಗದೇ ಟೈಮಿಂಗ್ ಜೋರು ಜಾಸ್ತಿ ಇತ್ತು. ಈ ವರ್ಷ ಕೂಡ ಮೊನ್ನೆ ನಡೆದ ಕಕ್ಕೆಪದ ಕಂಬಳದಲ್ಲಿ ಪ್ರಥಮ ಬಹುಮಾನ ಪಡೆದು ಇವರೇ ಪಡೆದ. ಓಟಗಾರ ಯಾರು? ಇದರದ್ದು ಓಟಗಾರ ನಮ್ಮದು ಸಾವಿಯ ಗಂಗಯ್ಯ ಪೂಜಾರಿ. ಒಂದು 4 ವರ್ಷದಿಂದ ನಮ್ಮ ಜೊತೆ ನಮ್ಮದೇ ಕೋಣ ಓಡಿಸ್ತಿದ್ದಾರೆ. ಚೆಂದ ಕೋಣ ಓಡಿಸ್ತಾರೆ ಮತ್ತು ತುಂಬ ಪ್ರಶಸ್ತಿ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ವಯಸ್ಸು ಎಷ್ಟಾಗ್ಬೋದು ಅವರಿಗೆ? ಅವರಿಗೆ ನನ್ನ ಪ್ರಕಾರ 54-55 ವರ್ಷ ಆಗ್ಬೋದು. ಹಿರಿಯ ಓಟಗಾರ. ಇವಾಗ ಪ್ರೆಸಿಡೆಂಟ್ ಕಂಬಳದಲ್ಲಿ ಹಿರಿಯ ಓಟಗಾರ ಆಗಿದ್ದಾರೆ. ಅಂದರೆ ಹೌದು. ಹಾಗೆ ಯಾರೇ ಮಕ್ಕಳು ಯಾರು ಹಿಡಿದ್ರು ಯಾರಿಗೆ ಏನು ಜೋರು ಮಾಡಲ್ಲ, ಭಾರಿ ಪಾಪ ಕೋಣ. ಇದರ ಆಹಾರ ಪದ್ಧತಿ ಏನಿಲ್ಲ, ಎಲ್ಲ ಕೋಣಕ್ಕೆ ಒಂದೇ ಥರ. ಬೆಳಿಗ್ಗೆ ನೀರು ಕೊಟ್ಟ ಮೇಲೆ ಸ್ವಲ್ಪ ಒಣ ಹುಲ್ಲು ಹಾಕ್ತೇವೆ. ಅದಾದ ಮೇಲೆ ಉರುಳಿ, ಪುನಃ ಸ್ವಲ್ಪ ಒಣ ಹುಲ್ಲು ಹಾಕ್ತೇವೆ. ಮತ್ತೆ ಹೊರಗಡೆ ಕಟ್ತೇವೆ. ಮಧ್ಯಾಹ್ನ 10-10:30 10:45 ಒಳಗೆ 4 ಕೋಣ ಕೂಡ ಹಟ್ಟಿಯೊಳಗೆ ತಂದು ತೊಳಿತೇವೆ 4 ಕೂಡ. ಅದಾದ ಮೇಲೆ ಬಿಸಿನೀರು ಹಾಕ್ತೇವೆ. ಮತ್ತು ಸ್ವಲ್ಪ ನೀರೆಲ್ಲ ಒಣಗಿದ ಮೇಲೆ ನಾವು ಎಣ್ಣೆ ಹಚ್ಚಿ ಎಣ್ಣೆ ಎಲ್ಲ ಹಚ್ತೇವೆ ಕೋಣಕ್ಕೆ. ಹಾಗೆ ಅದಾದ ಮೇಲೆ ಒಣ ಹುಲ್ಲು ಹಾಕ್ತೇವೆ. ಮಧ್ಯಾಹ್ನ ನೀರು ಕೊಟ್ಟು ಒಣ ಹುಲ್ಲು ಹಾಕ್ತೇವೆ. ಮತ್ತು ಸಂಜೆ 4 ಗಂಟೆಗೆ ಪುನಃ ನೀರು ಕೊಡ್ತೇವೆ, ಉರುಳಿ ಕೊಡ್ತೇವೆ. ಮತ್ತು ಪುನಃ ಒಣ ಹುಲ್ಲು, ರಾತ್ರಿ ನೀರು ಕೊಟ್ಟು ಪುನಃ ಒಣ ಹುಲ್ಲು. ಈ ಒಂದು ಕೋಣದ ಸಾಕುವಿಕೆಗೆ ಸಾಧಾರಣ ತಿಂಗಳಿಗೆ ಸರಾಸರಿ ಎಷ್ಟು ಖರ್ಚು ಬರ್ಬೋದು? ಫುಡ್ ಅಂದರೆ ಮುಂಚೆ ಉರುಳಿಗೆ 40 ರೂಪಾಯಿ ಇತ್ತು, 50 ಆಯಿತು, 60 ಆಯಿತು, 70 ಆಯಿತು, 90 ಆಗಿ ಈಗ 100 ಬಂದು ಈಗ ಮೊನ್ನೆ 110 ರೂಪಾಯಿವರೆಗೆ ಉರುಳಿಗೆ ಹೋಯಿತು. ಹಾಗಾಗಿ ಇವಾಗ ಸ್ವಲ್ಪ ನಮಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಬೀಳುತ್ತೆ ಉರುಳಿಗೆ. ಮತ್ತು ಬೈಹುಲ್ಲು ಕೂಡ ನಾವು ಒಂದು ಬೈಹುಲ್ಲಿಗೆ ನಮಗೆ 28, 27, 29 ರೂಪಾಯಿ ಹೇಳ್ತಾರೆ. ನಾವು ಹೊರಗಡೆಯಿಂದ ತರ್ತೇವೆ. ಬೈಹುಲ್ಲು ಸಿಗುವುದಿಲ್ಲ ಈಗ? ಸಿಗುವುದಿಲ್ಲ ದಕ್ಷಿಣ ಕನ್ನಡ. ನಮ್ಮ ಹತ್ರ ಬೈಹುಲ್ಲು ಮಾಡುವ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಹೊರಗಡೆಯಿಂದನೇ ಪರ್ಚೇಸ್ ಮಾಡಬೇಕು. ದಕ್ಷಿಣ ಕನ್ನಡದಲ್ಲಿ ಸಿಗುತ್ತೆ, ಹೆಚ್ಚಿನವರು ಮಾಡ್ತಾರೆ ಅಲ್ಲ. ಆದರೆ ನಮಗೆ ಬೈಹುಲ್ಲು ಇಲ್ಲದ ಕಾರಣ ನಾವು ಘಟ್ಟ ಹೇಳ್ತೇವೆ. ನಾವು ಘಟ್ಟದ ನಾವು ತರಿಸ್ತೇವೆ. ಬೈವು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ಕೂಡ ನಮಗೆ ಒಂದು ಕಂತೆಗೆ 28 ರಿಂದ 30 ರೂಪಾಯಿ ಬೀಳುತ್ತೆ. ದಿವಸಕ್ಕೊಂದು ಕೋಣಕ್ಕೆ 5 ರಿಂದ ಇವರಿಗೆ ಒಂದು 5 ರಿಂದ 6
ಬೇಕಂತ ಬೇಕಾಗುತ್ತೆ ಇವರಿಗೆ. ಅಂದ್ರೆ ಸರಾಸರಿ ಒಂದು ಫುಡ್ಡಿಗೆ ದಿವಸಕ್ಕೆ ಎಷ್ಟು ಖರ್ಚು ಬೀಳ್ತದೆ ಒಂದು ಜೊತೆ ಕೋಣಕ್ಕೆ? ಖಾಲಿ ಫುಡ್ಡಿಗೆ ಅಂದರೆ ಒಂದು 500 1,000 ರೂಪಾಯಿ ಬೇಕು ಒಂದು ಕೋಣ. 1,000 ರಿಂದ 1,500 ರೂಪಾಯಿ ಬೇಕು ಒಂದು ಕೋಣಕ್ಕೆ. ಹೌದು, ಕೋಣಕ್ಕೆ ಅಂದರೆ ಉರುಳಿ ಕೊಡ್ತೇವೆ ನಾವು 5 kg ಉರುಳಿ ಕೊಡ್ತೇವೆ. 5 kg ಉರುಳಿಗೆ 500 ರೂಪಾಯಿ ಅಲ್ಲಿಗೆ ಆಯಿತು. ಬೈಹುಲ್ಲು ಒಣ ಬೈಹುಲ್ಲು ಹಾಕ್ತೇವೆ. ಬೈಹುಲ್ಲಿಗೆ ನಮಗೆ ಸಾಧಾರಣ ಒಂದು 6-7 ಗಂಟೆ ಬೈಹುಲ್ಲಿಗೆ ಒಂದು 200 ರೂಪಾಯಿವರೆಗೆ ಅದಕ್ಕಾಗುತ್ತೆ. ಮತ್ತು ಎಣ್ಣೆ ಅದು ಸೋಪ್ ಅದೆಲ್ಲ ಅಷ್ಟು 1,000 ರೂಪಾಯಿ ಬೀಳುತ್ತೆ ಒಂದು ಕೋಣಕ್ಕೆ. ಒಂದು ಕೋಣದ ಬೇಕು ಒಂದು ಕೋಣದು. ಹೌದು, ಈ ಕೋಣದ ಪರಿಚಯ ಮಾಡಿ. ಹೌದಾ ಸರ್, ಇದು ಕಾಟಿ ಅಂತ. ಈ ಕಾಟಿ ಅಂತ ಯಾವ ಕಾರಣಕ್ಕಾಗಿ ಕರೀತಾರೆ? ಈ ಕೊಂಬು ಹೀಗಿರೋದ್ರಿಂದ ಇದನ್ನು ಕಾಟಿ ಅಂತ ಕರೀತಾರೆ. ಕಾಟಿ ಅಂದ್ರೆ ತುಳುವಿನ ಕಾಡು ಕೋಣವನ್ನು ಕಾಟಿ ಅಂತ ಕರೆಯುವಂತ ಹೆಸರು. ಹಾಗಾಗಿ ಇದರ ಕೊಂಬು ನೋಡ್ಲಿಕ್ಕೆ ಸ್ವಲ್ಪ ಕಾಟಿ ತರನೇ ಇದೆ. ಹಾಗಾಗಿ ಇದಕ್ಕೆ ಹೆಸರು ಕಾಟಿ ಅಂತ. ಸಣ್ಣದಿಂದ ಇದಕ್ಕೆ ಹೆಸರು ಕಾಟಿ ಅಂತ ಹೆಸರು. ಎಷ್ಟು ವರ್ಷದಿಂದ ಇದೆ ನಿಮ್ಮ ಜೊತೆ? ಇದು ನಮ್ಮ ಜೊತೆ ಒಂದು 2.5 ವರ್ಷ ಆಯ್ತು. ಹೌದು, ಹೋದ ವರ್ಷ ಫುಲ್ಲಿ ವರ್ಷ 2.5 ವರ್ಷ ಆಯ್ತು ಈ ಕೋಣ. ಎಲ್ಲಿಂದ ತಂದ್ರಿ ಇದು ನಾವು ತಂದದ್ದು. ಇದು ಫಸ್ಟ್ ಜೂನಿಯರ್ ಅಲ್ಲಿ ನಮ್ದು ಭರತನ್ ಅಂತಿದ್ದಾರೆ, ಅವ್ರದ್ದು ಕೋಣ. ಅಲ್ಲಿಂದ ಅಂಬೋಡಿ ಮಾರು ಹೋಯ್ತು. ಅಂಬೋಡಿ ಮಾರಿಂದ ಪದವ್ ವಿಠಲಣ್ಣ ಇತ್ತು ಕಡನಲ್ಲಿ, ಅಲ್ಲಿ ಇತ್ತು ಪದವ್ ಕನ್ನಡಕ ಹೋಯ್ತು. ಅಲ್ಲಿಂದ ಬೋಳರ ಗುತ್ತಿಗೆ ಬಂತು. ಬೋಳರ ಗುತ್ತಿಂದ ನಾವು ತಂದದ್ದು ಇದನ್ನು 2.5 ವರ್ಷ ಆಯ್ತು ತಂದು ನಾನು ಇವನನ್ನು ಓಡಿಸಿದ್ದು ಹೋದ ವರ್ಷ ಮಂಗಳೂರು ಕಂಬಳಕ್ಕೆ ಫಸ್ಟ್ ಇವನನ್ನು ನಾನು ಓಡಿಸಿದ್ದು. ರಾಜನಿಗೆ ಜೋಡಿ ಮಾಡಿ ಅಲ್ಲಿವರೆಗೆ ನಾನು ಓಡಿಸ್ಲಿಲ್ಲ, ನಮ್ಮ ಮನೆಯಲ್ಲೇ ಇತ್ತು, ಓಡಿಸ್ತಿಲ್ಲ. ಇದೆ ಬೇರೆ ರಾಯ್ ಶೀತಲ್ ಅವರಿಗೆ ಓಡಿಸ್ಲಿಕ್ಕೆ ಕೊಟ್ಟಿದ್ದೆ. ಹಗ್ಗದಲ್ಲಿ ಪುತ್ತೂರು ಕಂಬಳದಲ್ಲಿ ಕೂಡ ಬಹುಮಾನ ಮಾಡಿದ್ದೇನೆ ಹಗ್ಗದಲ್ಲಿ ನಾವು ತಂದ ಮೇಲೆ. ಮತ್ತು ನಾವು ಹೋದ ವರ್ಷ ಫಸ್ಟ್ ಕಂಬಳ ಇವನನ್ನು ಮಂಗಳೂರು ಕಂಬಳಕ್ಕೆ ಬಿಟ್ಟು ಇಟ್ಟ ದಿವಸವೇ ಫಸ್ಟ್ ಮೆಡಲ್ ಮಾಡಿದ. ಆ ವರ್ಷ 10 ಕಂಬಳದಲ್ಲಿ 10 ಫಸ್ಟ್ ಮಾಡಿದ್ದೇವೆ. ಮೊನ್ನೆ ಕಕ್ಕೆ ಪದವಲ್ಲಿ ಕೂಡ ಇವರಿಬ್ಬರು ಜೋಡಿಯಾಗಿ 10 ಫಸ್ಟ್ ಮೆಡಲ್, 1 ಫಸ್ಟ್ ಮೆಡಲ್ ಮಾಡಿದ್ದಾರೆ ಫಸ್ಟ್. ಈಗ ಮೊನ್ನೆ ಕಕ್ಕೆ ಪದವು ಕಂಬಳದಲ್ಲಿ ನಿಮ್ಮ ಹೆಸರು ಇರಲಿಲ್ಲ? ಹೌದು, ಮೊನ್ನೆ ಕಕ್ಕೆ ಪದವ ಕಂಬಳದಲ್ಲಿ ನಮ್ಮದು ಅಲ್ಲಿಪಾದೆ ಕೆಳಗೆ ಮೊನ್ನೆ ವಿನ್ಸೆಂಟ್ ಪಿಂಟೋ ಅಂತ ಇದ್ದಾರೆ ನಮ್ಮದು ಪ್ರತಿಯೊಂದು ಮಾರ್ಗದರ್ಶಕರು ಅವರು. ಮತ್ತು ಪ್ರತಿಯೊಂದು ಕೋಣದ ಬಗ್ಗೆ ಸಹ ನಾವು ಏನು ಒಂದು ಸ್ಟೆಪ್ ಇಡಬೇಕಾದ್ರೆ ಸಹ ಅವ್ರ ಹತ್ರ ನಾವು ಕೇಳ್ತೇವೆ, ಹೇಗೆ ಈ ಕೋಣ ನಮ್ಗೆ ಆಗುತ್ತಾ, ಅವ್ರದ್ದು ಸಜೆಷನ್ ತಗೊಂಡು ಅವ್ರು ಎಷ್ಟು ಹೇಳಿದ್ರೆ ಮತ್ತು ನೆಕ್ಸ್ಟ್ ಸ್ಟೆಪ್. ಅವರು ಬೇಡ ಹೇಳಿದ್ರೆ ಇಲ್ಲ, ಯಾಕೆ ಹೇಳಿದ್ರೆ ತುಂಬ ಅನುಭವದವರು. ಕೋಣ ಕಟ್ಟಿ ಅಲ್ಲಿಪಾದೆ ಕೆಳಗಿನ ಮನೆ ವಿನ್ಸೆಂಟ್ ಪಿಂಟೋ ಅಂತ ಅವರು ಕೋಣ, ಅವ್ರ ಸ್ವಂತ ಕೋಣ ಇತ್ತು. ಸ್ವಂತ ಕೋಣ ಸ್ವಂತ ಯಜಮಾನ ಅವರೇ ಓಡಿಸ್ತಿದ್ರು. ಅವರ ಕೋಣ ಅವರೇ ಓಡಿಸಿ ಮೇಡ್ಲು ಕೂಡ ಮಾಡಿದ್ದಾರೆ. ಮತ್ತು ಎಂತೆಂಥದ್ದು ಈ ಕಂಬಳಕೂಟದಲ್ಲಿ ತುಂಬ ಜೋರಿದ್ದ ಕೋಣ, ಮತ್ತು ಅದು ಕಂಬಳಕೂಟಕ್ಕೆ ಆಗುದಿಲ್ಲ, ಗಂತಲ್ಲಿ ನಿಲ್ಲುವುದಿಲ್ಲ, ಈಗಳಿದ್ದ ಕೋಣ ಅವರು ಅದನ್ನು ಸ್ವಲ್ಪ ಅದಕ್ಕೆ ಬುದ್ಧಿ ಎಲ್ಲ ಕಳಿಸಿ ಗಂತಲ್ಲಿ ಟ್ರೈನಿಂಗ್ ಮಾಡಿ ಎಲ್ಲ ಮೇಡ್ಲು ಪುನಃ ಆಗಿ ಈ ಚೆನ್ನನಿಂದ ಸಹ ತುಂಬ ಪರಿಶ್ರಮ ಉಂಟು. ಅವರು ಚೆನ್ನ ಗಂತಲ್ಲಿ ನಿಲ್ಲಲಿಕ್ಕೆ ಮೇಯ್ನ್ ರೀಸನ್ ಅವರಿಂದಾಗಿ ಚೆನ್ನ. ಮತ್ತು ಗಂಗಾ ತುಂಬ ಕೋಣ ಒಳ್ಳೆ ಕೋಣ ಅವರು ಕೂಡ ಇದು ಮಾಡಿದ್ದಾರೆ. ಅವರದ್ದು ಶಂಕರ್ ಅಂತ ಇತ್ತು ಒಳ್ಳೆ ಕೋಣ. ಹಾಗಾಗಿ ಕೋಣ ಪ್ರತಿಯೊಂದು ಮಾಹಿತಿ ಇದೆ. ಈ ಕಂಬಳದ A to Z ನಾಲೆಜ್ ಅವರಿಗೆ ಇದೆ. ನಮ್ಮ ಜೊತೆ ಮೊನ್ನೆ ಸ್ನೇಹಾಚಾರದಲ್ಲಿ ಅವರ ಹೆಸರು ಪ್ರತಿಯೊಂದು ನಮ್ಮದು ಪರಿಚಯ ಆದ ಮೇಲೆ ಒಂದು 5-6-7 ವರ್ಷ ಆಯಿತು. ಅವಾಗಿನಿಂದ ಒಂದು ಕಕ್ಕೆ ಪದವ ಕಂಬಳ ಮತ್ತೊಂದು ಬಂಟ್ವಾಳ ಕಂಬಳ ನಮ್ಮದು ಫ್ರೆಂಡ್ಶಿಪ್ ಒಳ್ಳೆ ನಾವೊಂದು ಅಣ್ಣ ತಮ್ಮಂದಿರ ಥರ ಇದ್ದೇವೆ. ಹಾಗಾಗಿ ಅದೊಂದು 2 ಕಂಬಳ ನಾವು ಅವರ ಹೆಸರಲ್ಲಿ. ಆ ಲೆಕ್ಕದಲ್ಲಿ ಈ ಸಲದ 2022-23 ಸಾಲಿನ ಕಂಬಳದಲ್ಲಿ ಅಡ್ಡ ಹಲಗೆ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದ ಕೋಣಗಳು ನಮ್ಮ ಕೋಣ ಬೋಳಾರದ ಕೋಣಗಳು. ಇದೇ ಕೋಣಗಳು, ಇದೇ ಜೋಡಿ. ಅದು ಪ್ರತಿ ವರ್ಷ ಕೂಡ ಅದು ಕಕ್ಕೆ ಪದ ಫಸ್ಟ್ ಆಗಲಿ ಲಾಸ್ಟ್ ಆಗಲಿ ಯಾವಾಗ ಬಂದ್ರೆ ಈಗ ಒಂದು 2-3 ಸೇನ ಫಸ್ಟ್ ಆಗ್ತುಂಟು. ಅದು ಫಸ್ಟ್ ಕಮಲ ಅವರ ಹೆಸರಲ್ಲಿ ಅವ್ರ ಹೆಸರಲ್ಲಿ ಓಡಿಸ್ತೇವೆ. ಮತ್ತೆ ನಮಗೆ ಓಟಗಾರ ಯಾರು? ಸಾವಿಯ ಓಟಗಾರ ಅಡ್ಡಲ್ಗೆ ಕೋಣ ಸಾವಿಯ ಗಂಗೆಯ ಪೂಜಾರಿ ಅಂತ. ಹೌದು, ಅವರೇ ಓಡಿಸ್ತಾರೆ. ಈ ಜೋಡಿ ಕೋಣ ನಮಗೆ ಬರಲಿಕ್ಕೆ ಸಹ ಹೋದ ವರ್ಷ ಏನಾಯ್ತು ಹೇಳಿದ್ರೆ ಒಂದು 6-7 ಕಂಬಳದಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಮಗೆ ಕೋಣ ಎಲ್ಲ ಇತ್ತು. ನಮ್ದೊಂದು ತೆಲ್ಲರ್ ಮೋಡ ಅಂತ ಒಂದು ಕೋಣ ಇತ್ತು. ಆ ತೆಲ್ಲರ್ ಮೋಡ ಕೋಣ ನಮ್ಮ ಅದಕ್ಕೆ ಸ್ವಲ್ಪ ಅನಾರೋಗ್ಯದಿಂದ ತೀರೋಯಿತು. ಅದಾದ್ಮೇಲೆ ನಮ್ಮ ಹತ್ರ ಕೋಣ ಇಲ್ಲ ಇತ್ತು. ನಮ್ಮ ಹತ್ರ ಇದ್ದ ಕೋಣ ಸೆಟ್ಟಿಂಗ್ ಆಗ್ತಿಲ್ಲ ಇತ್ತು. ಅವಾಗ ನಮಗೆ ಕೋಣ ಇಲ್ಲದೆ ನಾವು ಒಂದು 6-7 ಕಂಬಳ ಕಂಟಿನ್ಯೂಸ್ ಫೇಲಿಯರ್ ಆಗ್ತಾ ಬರುವಾಗ ಎಲ್ಲರ ಬಾಯಲ್ಲಿತ್ತು. ಅಂದರೆ ನಮಗೆ ಕೂಡ ಅನಿಸ್ತಿತ್ತು ಈ ಕೋಣ ಇಲ್ಲ, ಏನು ಫೈಟ್ ಟಫ್ ಕಾಂಪಿಟೇಷನ್ ಕೊಡುವ ಕೋಣ ನಮ್ಮ ಹತ್ರ ಇಲ್ಲ ಹೇಳಿತ್ತು. ಹೊರಗಿಂದ ಕೂಡ ಹಾಗೆ ಇತ್ತು. ಏನು ಹೇಳಿದರೆ ನಮ್ಮ ಕೆಲವರು ಇವರದ್ದು ಅಡ್ಡಾಲಿಗೆ ವಿಭಾಗದ ಇನ್ನು ಸ್ಪರ್ಧೆ ಕೊಡ್ಲಿಕ್ಕಿಲ್ಲ, ಅಡ್ಡಾಲ ವಿಭಾಗ ಆಯಿತು
ಓಡಿಸಲಿಲ್ಲ ಕೋಣ ಮಾಡಲಿಕ್ಕೆ ಹೇಳಿರುವಾಗ ನಮಗೆ ಈ 2 ಕೋಣ ಸಿಕ್ತು, ರಾಜ ಮತ್ತು ಕಾಟಿ. ಇವರು ಬಂದ ಮೇಲೆ ಅದು ಈ ಕೋಣ ಸಿಗಲಿಕ್ಕೆ ಸಹ ನಮಗೆ ಆ ಕೋಣ ಈ ಕೋಣ ಸಿಗಲಿಕ್ಕೆ ತುಂಬ ನಮ್ಗೆ ಹೆಲ್ಪ್ ಮಾಡ್ಯಾರ. ಯಾರು ನಮ್ಮದು ಕೊಳಕಿರುವತ್ತೂರು ಪವನ್ ಕೋಟೆನ, ಮಾಳ ಆನಂದ ನಿಲಯ ಸುರೇಶ್ ಶೆಟ್ಟರ್ ಅಂತಿದ್ದಾರೆ. ಇವರೆಲ್ಲ ತುಂಬ ಸಪೋರ್ಟ್ ಮಾಡಿ ಅಂದರೆ ಕೋಣ ನಮಗೆ ಸಿಗುವಾಗ ಅಂದರೆ ಒಳ್ಳೆ ಕೋಣ, ಅದು ಕೂಡ ಹಗ್ಗದ ಕೋಣ, ಹಗ್ಗದಲ್ಲಿ ಮೇಡ್ ಮಾಡುವ ಕೋಣ, ಇದು ಕೂಡ ಒಳ್ಳೆ ಹಗ್ಗಕ್ಕೆ ಆಗುವ ಕೋಣ. ಅಂದರೆ ಯಾರು ಕೂಡ ಒಮ್ಮೆ ಅಲ್ಲಿಗೆ ಅಡ್ಡ ಅಲ್ಲಿಗೆ ಕೊಟ್ಟರೆ ಮತ್ತೆ ರಿಟರ್ನ್ ಹಗ್ಗದಲ್ಲಿ ಹೊಡಿದು. ಹಾಗಾಗಿ ಅವರೆಲ್ಲ ಮಾತಾಡಿ ತುಂಬ 2 ಕೋಣ ಸಹ ಒಂದು ಬೇಕು ನಮಗೆ ಅಂತ ಅವ್ರು ಮಾತಾಡಿ ಕೊಟ್ಟರು. ಹಾಗಾಗಿ ಈ 2 ಕೋಣ ಬಂತು. ಅದೇ ರೀತಿ ಇವರು ಕೂಡ ದೇವದಾಸ್ ಅಂತ ನಾನು ಅಡ್ಡ ಅಲ್ಲಿಗೆ ಕೋಣ ಯಾವಾಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅವತ್ತಿಂದ ಇವತ್ತುವರೆಗೆ ಸಹ ಪ್ರತಿಯೊಂದಕ್ಕೆ ನಮ್ಮ ಜೊತೆನೇ ಇದ್ದಾರೆ. ನಿಮ್ಮ ತಂಡದಲ್ಲಿ ಎಷ್ಟು ಮಂದಿ ಇದ್ದಾರೆ? ನಮ್ಮ ತಂಡದಲ್ಲಿ ಒಟ್ಟು 30 ಮಂದಿ ಇದ್ದಾರೆ. ಎಲ್ಲ 30 ಮಂದಿ ಕೂಡ ಒಟ್ಟಾಗಿ ನಾವು ಒಂದು ಅಣ್ಣ ತಮ್ಮಂದಿರ ಥರ ಇದ್ದೇವೆ. ಯಾರು ಕೂಡ ಬೇರೆ ತಂಡದಾಗಿಲ್ಲ. ನಮ್ಮ ತಂಡದಲ್ಲಿರುವ ಪ್ರತಿಯೊಬ್ಬರು ಕೂಡ ನಮ್ಮ ತಂಡದ ಜೊತೆ ಬಂದು ನಮ್ಮ ತಂಡದ ಜೊತೆ ರಿಟರ್ನ್ ಮನೆಗೆ. ನಮ್ಮ ತಂಡ ಮೇಡ್ಲಾದ್ರೆ ಫೈನಲ್ ಆಗುವವರೆಗೆ ನಿಲ್ತಾರೆ. ಒಂದು ವೇಳೆ ಅದಕ್ಕೆ ಮುಂಚೆ ಇದಾದ್ರೆ ನಮ್ಮ ಜೊತೆ ರಿಟರ್ನ್. ಇನ್ನೊಂದು ಕೋಣಕ್ಕೆ ಹೋಗುವವರಿಲ್ಲ. ಮತ್ತೇನು ಹೇಳಿದರೆ ಯಾರು ಕೂಡ ದುಡ್ಡಿನ ಆಸೆಗೆ ಬರುವವರಿಲ್ಲ. ಇಲ್ಲ, ದುಡ್ಡಿನ ಆಸೆ ನೀವು ಕೊಟ್ಟರೆ ಕಿಸೆಗೆ ಹಾಕಿದ್ರೆ ಅದು ಎಷ್ಟು ಅಂತ ಸಹ ನೋಡುವ ಕ್ರಮ ಇಲ್ಲ. ನೀವು ಹಾಕಿದರೆ ನಾವು ಖುಷಿಯಾಗಿ ಕೊಟ್ಟರೆ ತಗೊಂಡು ಹೋಗ್ತಾರೆ, ಬಿಟ್ಟರೆ ಬೇರೆ ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಅದು ದುಡ್ಡು ಏನಿಲ್ಲ. ಹಾಗಾಗಿ ನಮಗೆ ಇಲ್ಲಿವರೆಗೆ ಇಂಥ ಸಾಧನೆ ಮಾಡಲಿಕ್ಕೆ ತುಂಬ ನಮಗೆ ಅದರಲ್ಲಿ ನಮಗೆ ಇದಾಯಿತು ಸಾಧನೆ ಮಾಡಲಿಕ್ಕೆ. ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ. ಮನೆಯಲ್ಲಿ ಕೂಡ ಹಾಗೆ ಪ್ರತಿ ವಾರದಲ್ಲಿ ಈಗ ಮೊನ್ನೆ ಒಂದು ತಿಂಗಳು ಹೂಡಿದ್ದೇವೆ ಸಂಜೆ ಎಕ್ಸಸೈಸಿಗೆ. ಈಗ ಕೂಡ ವಾರಕ್ಕೆ 3-4 ದಿವಸ ಹೂಡ್ತೇವೆ. ನಾನು ಇಲ್ಲದಿದ್ದರೆ ಸಹ ಬಂದು ಡೈಲಿ ಬಂದು ಸಂಜೆ ಬಂದು ನಾನು 6 ಗಂಟೆಯಿಂದ 7:30 ಗಂಟೆವರೆಗೆ ಅವರೇ ಇದನ್ನು ಹೂಡಿ ಎಕ್ಸಸೈಸ್ ಮಾಡಿ ಬಿಸಿನೀರೆಲ್ಲ ಹಾಕಿ ಎಲ್ಲ ಮಾಡಿ ಹೋಗ್ತಾರೆ. ಅಂದರೆ ಅವ್ರದ್ದು ಮೇಯ್ನ್ ಪರಿಶ್ರಮ. ನಮ್ಮದು ಹೆಸರು ಓಡಿಸ್ತೇವೆ ಅಲ್ಲ, ಅದು ಅವ್ರದ್ದು ಪರಿಶ್ರಮದಿಂದ ನಮಗೆ ಇಂಥದ್ದೆಲ್ಲ ಸಾಧನೆ ಮಾಡಲಿಕ್ಕೆ ಭಾರಿ ನಮಗೆ ಇದಾಗುತ್ತೆ. ಧನ್ಯವಾದಗಳು. ಬಹಳ ಸೊಗಸಾದ ಮಾಹಿತಿಯನ್ನು ಅಡ್ಡಹಲಗೆ ಮತ್ತು ಕನಹಲಗೆ ವಿಭಾಗದ ಈ ಕ್ಷೇತ್ರದ ಒಬ್ಬ ಸಾಧಕ ಯುವಕ ಬೋಳಾರ ತ್ರಿಶಲ್ ಪೂಜಾರಿ ಅವರು ನೀಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ಸ್. ಇರುವೈಲ್ ಪಾಣಿಲದ ಎರುಕುಲು ಬೆಂಗಳೂರು ಕಂಬಳಡೆ ವಾ ವಿಭಾಗಡುಂಡು ಕೇನ್ಗ ಭಾರಿ ಖುಷಿ ಆಗ್ತದೆ. ಇರುವೈಲ್ ಪಕ್ಕ ಪಸ್ಮಾರ್ ಸೂರ್ಯಶ್ರೀ ತಕ್ಲಿಂಗ್ಲಿ ಒಟ್ಟಿಗೆ ಮರ್ಜಾದ ಗಿಡ್ಪ ಮಲ್ಲ ನಾಯಡು ಸೀನಿಯರ್ ಏತೇರ್ಲುಂಡು ಎಂಕಲ್ನ ರೆಡ್ಡ ಆರ್ನರ್ ವಾ ಇರ್ಲು ಬೈದ ಎಂಕಲ್ನ ಮುನ್ನೆ ಪಕ್ಕ ಕೋಟ ಮೋಡೆ ಅಲ್ಲಿ ಪಕ್ಕ ಆರ್ನ ಬಾರ್ಬಿ ಪಕ್ಕ ಬಾರ್ಗಿವಿ ಪಕ್ಕ ಬೊಲ್ಲಿ ನಿಖಲು ಒಟ್ಟು ಏತು ವರ್ಷದ ನಿಖಲೆ ಕಂಬಳದ ಅನುಭವ ಎಂಗ್ಲಿಗೆ ಒಂಜಿ 25-30 ವರ್ಷದ ಅನುಭವ. ಈ ಸಂದರ್ಭಡ್ ಹಿರಿಯಾರು ಇರ್ನ ಅಮ್ಮೆರ್ನ ನೆನಪಾಪಣ ಆರು ಬೋಡಿತೀನಿ ನೆನಪಾಪಣರ್ನ ಎಂಗಲ್ ಅಮ್ಮೇರೆ ತೀರ್ದಿ ನನಗೆ 1 ವರ್ಷ ಅಲ್ಲ ಎಂಗ್ಲಿ ಇತ್ತಲ್ಲ 6ನ ಪುದರ್ಡೆ ಸ್ಪರ್ಧೆನ ಪುದರ್ ಬರೋದು. ಏರು ಗಿಡಪ್ಪನ ಹಾಕಲು ಏರು ಗಿಡಪ್ಪನ ವಿವೇಕ್ ಪಕ್ಕ ಮಂಜುನಾಥ್ ಗೌಡ ಕರಿನ ವರ್ಷದ ಸೀಸನ್ ಎಂಚೆತ್ತದೆ ಕರಿ ವರ್ಷ ಸೀಸನ್ಲ ನಮ್ಮನೆಯವರು ಹ್ಯಾಟ್ರಿಕ್ ಮೆಡಲ್ ನನ್ನ ಚಾಂಪಿಯನ್ ಆಯ್ತು. ಚಾಂಪಿಯನ್ ಎಂಗಳ ಗಿಡಪ್ಪನವರೆಲ್ಲ ಸೀರೀಸ್ ಮೆಡಲ್ ಆಯ್ತು. ಓಕೆ, ಥ್ಯಾಂಕ್ ಯು. ಈ ಕಂಬಳವನ್ನು ಪ್ರಾರಂಭಿಸಬೇಕಾದ್ರೂ ಮೊದಲು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಎಲ್ಲ ದೈವದೇವರ ಪ್ರಾರ್ಥನೆಯೊಂದಿಗೆ, ಅದರಲ್ಲಿಯೂ ಕೂಡ ನಮ್ಮ ಅಶೋಕ್ ರೈ ಅವರಿಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರನ್ನು ನೆನೆಸಿಕೊಂಡು ನಂತರ ಉಳಿದ ಎಲ್ಲ ಕೋಡಿಯಾಡಿಯ ದೇವರನ್ನು ನೆನೆಸಿಕೊಂಡು ಎಲ್ಲ ಕಂಬಳೋತ್ಸವ ನಡೀಬೇಕು ಅಂತಾದರೆ ಅತ್ಯಂತ ಯಶಸ್ವಿಯಾಗಿ ಜನರ ಪಾಲ್ಗೊಳ್ಳುವಿಕೆಯೊಂದಿಗೆ ದೈವದೇವರ ಅನುಗ್ರಹವೂ ನಮ್ಮ ಪಾಲಿಗೆ ಬೇಕು. ಪ್ರತಿ ಕೋಣದವರು ಅವರ ಮನೆಯಿಂದ ಹೊರಡುವ ಸಂದರ್ಭದಲ್ಲಿ ಅವರ ಮನೆಯ ದೈವಕ್ಕೆ ದೇವರಿಗೆ ಪ್ರಾರ್ಥನೆ ಅಡ್ಡ ಬೀಳಿಸಿ, ನಂತರ ದಿನಗಳಲ್ಲಿ ತುಳಸಿಕಟ್ಟೆಗೆ ಅಡ್ಡ ಬೀಳಿಸಿ, ಆ ನಂತರ ಕಂಬಳೋತ್ಸವವನ್ನು ಆಚರಿಸುವುದಕ್ಕಾಗಿ ವಾಹನವನ್ನು ಪ್ರವೇಶ ಮಾಡ್ತಾರೆ. ಹೀಗೆ 10 ಹಲವು ಆಚರಣೆಗಳಿಂದ, ನಂಬಿಕೆಗಳಿಂದ, ಆರಾಧನೆಗಳಿಂದ ಕೂಡಿರುವಂತಹ ಸಾಂಪ್ರದಾಯಿಕ ಕಂಬಳ ಒಂದೆಡೆ ಆದರೆ, ಇವತ್ತು ಕರಾವಳಿಯಲ್ಲಿ ದಿನಕ್ಕೆ 4 ಕಂಬಳಗಳು ನಡೀತದೆ. ಸಾಂಪ್ರದಾಯಿಕ
ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣ. ಅಣ್ಣ ಹಿರಿಯ ವಿಭಾಗದ ಕೋಣಗಳು ದಯವಿಟ್ಟು ಕಟ್ಟಿದವರಿದ್ರೆ ತಕ್ಷಣ ಬನ್ನಿ. ಮತ್ತೊಮ್ಮೆ ನಾವೆಲ್ಲ ಸೇರಿ ಮಳೆರಾಯನಿಂದಾಗಿ ನಮಗೆ ಕಂಬಳಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಅನ್ನುವ ಕಾರಣಕ್ಕಾಗಿ ಅವರವರು ನಂಬಿದ ದೇವರನ್ನು ನಾವೆಲ್ಲ ಅವರವರು ಪ್ರಾರ್ಥಿಸೋಣ. ನಮ್ಮ ಈ ಕಂಬಳಕ್ಕೆ ನಾವು ನೆನಪಿಸಲೇಬೇಕಾದಂಥದ್ದು ಪ್ರಕಾಶ್ ಶೆಟ್ರು, ಅಶೋಕ್ ರೈಗಳು, ಗುಣರಂಜನ್ ಶೆಟ್ರು, ನಮ್ಮ ಗುರುಕಿರಣ್ ಅವರು, ಎಲ್ಲ ಉಮೇಶ್ ಶೆಟ್ಟಿ ಅವರ ತಂಡ ಪ್ರಯತ್ನ ಮಾಡ್ತಾ ಇರುವ ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಂಬಳ ಆಚರಿಸುವುದು ಸರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದಿದ್ದಾಗ 2 ಬೋರ್ವೆಲ್ಗಳಲ್ಲಿ ನಮಗೆ ಭಾರಿ ಒಳ್ಳೆಯ ನೀರು ಸಿಕ್ಕಿತ್ತು. 2 ಬೋರ್ವೆಲ್ನಲ್ಲಿ ನೀರು ಸಿಕ್ಕಿದ್ರಿಂದ ಆ ಬೋರ್ವೆಲ್ನ ನೀರನ್ನೇ ನಾವು ಇವತ್ತು ಇಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ರ ಕೋಣಗಳು, ನಾನು ಯಾವತ್ತು ಇಂಟರ್ವ್ಯೂನಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇನೆ, ಕಂಬಳಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟವರು. 2 ಕರೆ, ಒಂದು ಕರೆ ರೈಲ್ವೆ ಸ್ಟೇಷನ್ ರೈಲ್ವೆಗೆ ಹೋದಾಗ, ಮತ್ತೊಂದು ಕರೆ ನಾಗನಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಗುಡ್ಡವನ್ನು ಅಗೆದು ಕಂಬಳವನ್ನು ನಿರ್ಮಾಣ ಮಾಡಿದ್ದಾರೆ. ಅಡ್ವನಂದಿಕೂರ್ನ ಕೋಟು ಚೆನ್ನಯ ಜೋಡುಕರೆ ಕಂಬಳದಲ್ಲಿ ಹೊನಲು ಬೆಳಕಿನ ಅನ್ವೇಷಣೆ, ವಿಡಿಯೋ ಫಿನಿಶಿಂಗ್ನ ಅನ್ವೇಷಣೆ, ಇದೆಲ್ಲವನ್ನು ಜಾರಿಗೆ ತಂದದ್ದು ಅಡ್ವನಂದಿಕೂರ್ನ ಕಂಬಳದಲ್ಲಿ ಎನ್ನುವುದನ್ನು ನೆನಪಿಸಬೇಕು. ಬಲ್ಲುದ ಮಲ್ಲಗಲಿತ್ತು ನನ್ನ ಕೂಡಲೇ ಬರೋಣಿಗಲಿ ಹಗ್ಗ ಹಿರಿಯ ಭಾಗದ ಕೋಣಗಳಿದ್ರೆ ದಯವಿಟ್ಟು ತಕ್ಷಣ ಬನ್ನಿ. ಹಲೋ, ಓ ಗೌರವಾನ್ವಿತ ನಮ್ಮ ಮುಖ್ಯ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರೆಲ್ಲ ಕಂಬಳವನ್ನು ವೀಕ್ಷಿಸ್ತಾ ಇದ್ದಾರೆ. ಇದು ನಮ್ಮ ಯೋಗ ಭಾಗ್ಯ ಅಂತ ನಾವು ತಿಳ್ಕೊಂಡು ಹೆಚ್ಚು ತಡ ಮಾಡದೆ ಕೋಣಗಳನ್ನು ಆದಷ್ಟು ಬೇಗನೆ ಬಿಡಿಸಬೇಕು. ಹೆಚ್ಚು ತಿರುಗಿಸುವುದಕ್ಕೆ ಅವಕಾಶ ಕೊಡಬೇಡಿ. ಒಂದೇ ಒಂದು ಪೆಟ್ಟು ಹೊಡೆಯುವುದಕ್ಕೂ ಕೂಡ ಅವಕಾಶ ಇಲ್ಲ. ಆ ಬದಿಯಲ್ಲಿ ಆಗಲಿ ಈ ಬದಿಯಲ್ಲಿ ಆಗಲಿ. ಏರ್ನಿರ್ಲಣ್ಣ ಒಮ್ಮೆ ಬ್ಯಾಂಡ್ ನಿಲ್ಲಿಸಿ, 1-2 ನಿಮಿಷ ಬ್ಯಾಂಡ್ ನಿಲ್ಲಿಸಿ, 1-2 ನಿಮಿಷ ಬ್ಯಾಂಡ್ ನಿಲ್ಲಿಸಿ. ನಿಮಗೂ ಸ್ವಲ್ಪ ವಿರಾಮ ಇರಲಿ. ಹಲೋ, ಓ ದಾಯ ಪಾತರು ಜರ ವಾಯಿರ್ಲು ದಾಯ ಪನ್ಪಿಜರೆ ಕಾಪು ನಡಿಕೆರೆ ಸಚಿನ್ ಶೆಟ್ಟರ್ನ ಬಲ್ಲದ ಮಲ್ಲ ಜತ್ತಿಯರ್ಲು ಮಹಾರಾಜ ಕೆರೆಟ್ ತಾರ ಒಂದು ತಿರ್ಗಾ ಒಂದು ಲೇರಾ ವಿಜಯ್ ಬಿಡ್ತಾರೆ ಕೂಡ್ಲೆ ಬಿಡೋಡು ತಣ್ಣ, ಕೂಡ್ಲೆ ಬಿಡೋಡು. ಹಾ, ನಾವಿರ್ತ ಮಲ್ಲ ವಿಭಾಗೋಡು ಒಂಜತ್ತಿರ್ಲೇನೆ ಕರೆಕೆ ಜಪಡಾಯಿ ನೆಂಚಿನ ಮಾಳ ಆನಂದ ನಿಲಯ ಶೇಖರ ಆನಂದ ಶೆಟ್ಟರ್ನ ಕಾಪು ನಡಿಕೆರೆ ಬಲ್ಲುದ ವಿಭಾಗದ ಇರಲು ಕರೆಕೆ ಜಪ್ಪರ ತಯಾರ ಒಂದುಲ್ಲ. ಕಾಪು ನಡುಕೆರೆ ಪೆಟ್ಟಿಜ್ಜಿ ಕಾಪು ನಡುಕೆರೆ. ವರ್ಷ ಬೆತ್ತ ಹಿಡಿಯದೆ ಕಂಬಳವನ್ನು ಆಚರಣೆ ಮಾಡಿದ್ದೇವೆ. ಪೆಟ್ಟು ಕೊಡುವುದು ತಪ್ಪಲ್ಲ, ಕ್ರೌರ್ಯ ಪ್ರದರ್ಶನ ಇದ್ರೆ ತಪ್ಪು. ಹಾಗಾಗಿ ಕ್ರೌರ್ಯ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಇದು ಕೋಣಗಳ ಯಜಮಾನರು ಮತ್ತೆ ಓಟಗಾರರು ದಯವಿಟ್ಟು ಗಮನಿಸಬೇಕು. ಹಗ್ಗ ಅಣ್ಣ 1 ಮಿನಿಟ್ ಆ ಬರೋಣ. ಹೌಲಾ, ಮೈಕಿನವರು ದಯವಿಟ್ಟು ನೋಡಿ, ಕೋಣಗಳವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಚೂರು ಕೂಡ ಆ ಬದಿಗೆ ಮೈಕ್ ಕೇಳುವುದಿಲ್ಲ ಅಂತ.
ಬ್ಯಾಂಡ್ ಬ್ಯಾಂಡ್ ಶುರು ಮಾಡಿ. ಒಂದು ಮಿನಿಟ್ ಅಪ್ಪಗ ಬನ್ನ ಉತ್ಲೆ ಮಾಳ ಆನಂದ ನಿಲಯ ಶೇಖರ ಆನಂದ್ ಶೆಟ್ಟಿನ ಬಲ್ಲದ ಮಲ್ಲ ವಿಭಾಗದಾಗಲಿ ದಾಖಲೆ ನಿರ್ಮಾಣ ಮಲ್ಪನ ಇಟ್ಟಿ ಮಾಳ ಆನಂದ ನಿಂದಗಳ ಸಹಭಾಗಿತ್ವ ಉಂಟು. ಒಂದೆಡೆ ಯಜಮಾನರ ಇಡೀ ತಂಡ ಸ್ವರ್ಗೀಯ ಆನಂದ ಶೆಟ್ಟರ ಸುಪುತ್ರರು, ಮಕ್ಕಳು ಮರಿಮಕ್ಕಳು ಎಲ್ಲರೂ ಸೇರಿಕೊಂಡು ಆದರ್ಶ ಕೃಷಿಕರಾಗಿ ಉದ್ಯಮಿಗಳಾಗಿ ಕೋಣಗಳಿಗಾಗಿ ಈಜುಕೊಳವನ್ನು ನಿರ್ಮಾಣ ಮಾಡಿ 1-2 ಜೊತೆ ಕೋಣಗಳನ್ನು ದಿವಂಗತ ಕಂಬಳೋತ್ಸವದಲ್ಲಿ ಪಾಲ್ಪಡಿತಾ ಇದ್ದಾರೆ. ಏರ್ನ ಕೊಕ್ಕರ್ನೆ ಒಡ್ಡಾರ್ಪಿ ದಿವಂಗತ ಬಾಬಣ್ಣ ನಾಯ್ಕನ ಬಲದ ಪೆಟ್ಟು 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 ಅಲ್ಲಿಂದ ಬಿಡುವಾಗ ಪುದರ್ ಪನೋಡಣ್ಣ ಇರ್ಲಿನ ಮೈಕೇನು ಜಾ. ಹಲೋ ವಾಲ್ಯೂಮ್ ಕಮ್ಮಿಯ ಮೈಕ್ ಏನು ಜಾ ಮಸ್ತ್ ಜನ ಕಂಪ್ಲೇಂಟ್ ಪರೊಂದುಲ್ಲ ಇರ್ಲೇನಾಗ್ಲಿಕ್ಕೆ ಅಡೆ ಕೇನೇಜ್ ಮೈಕ್ ಮಾಡದು ಕಡಿಮೆ ಪಾತ್ರ ಈ ತರ ಕೇಳುನುಜ್ಜಿ ದಾಲಕ್ಕೇನುಜಿ ಮೈಕ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ದಯವಿಟ್ಟು ಗಮನಿಸಬೇಕು. ಮತ್ತೆ ಮತ್ತೆ ಇದು ಹೇಳುವಂತದ್ದಲ್ಲ, ಅದು ಜಗತ್ತಿಗೆ ಹೋಗ್ತದೆ. ಮೈಕಿನವರು ದಯವಿಟ್ಟು ಗಮನಿಸಬೇಕು. ಕೇಳುದ ಅದೇ ಕೋಣಗಳಿಗೆ ಕೇಳುವುದಿಲ್ಲ, ಎಲ್ಲ ಕೋಣಗಳವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಅದನ್ನು ನಿಮ್ಗೆ ಹೇಳುವಂತದ್ದಲ್ಲ, ನಾವು ಆ ಬದಿಗೆ ಮೈಕ್ ಕೇಳುವುದಿಲ್ಲ. ಪದವು ಕನ್ನಡಕ ಎಲಿಗೆಂಟ್ ಪದವು ಕನ್ನಡಕ ಫ್ಲೇವಿಡಿಸೋದ ಅಲೋ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದವರು ಪದವು ಕನ್ನಡಕ ಎಲಿಗೆಂಟ್ ಫ್ಲೇವಿ ಡಿಸೋಜನ್ ಅವರು. ಬಿಳಿ ಸಮವಸ್ತ್ರ, 2 ಬಣ್ಣದ ತೀರ ಹಸಿರು ಬಣ್ಣದಿಂದ ಕೂಡಿದಂತ ಆ ಬಣ್ಣ ಬಣ್ಣದ ಮುಂಡಸ್ಗಳು, ಬಣ್ಣ ಬಣ್ಣದ ಲುಂಗಿಗಳನ್ನು ದಯವಿಟ್ಟು ಗಮನಿಸಿ. ಆ ಬಣ್ಣ ಬಣ್ಣದ ಟೀ ಶರ್ಟ್ಗಳು ಮತ್ತು ಅಂಗಿಗಳು ಇದೆಲ್ಲವೂ ಕೂಡ ಕಂಬಳದಲ್ಲಿ ಪ್ರತಿಯೊಂದು ಜತೆ ಕೋಣಗಳ ಯಜಮಾನರುಗಳು ಅವರ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ಳುವಂತ ಈ ಸಂದರ್ಭದಲ್ಲಿ ಬೆಂಗಳೂರು ಕಂಬಳ ನಮಗೆ ಬಹಳ ಮುಖ್ಯ ಅಂತೇಳಿ ದೂರದ 400-450 ಕಿಲೋಮೀಟರ್ನಿಂದ ಕೋಣಗಳಿಗೆ ಎಷ್ಟೇ ಆಸವಾದರೂ ಕೂಡ ಇಲ್ಲಿವರೆಗೆ ತಮ್ಮ ತಂಡವನ್ನು ಹಿಡಿದುಕೊಂಡು ಬಂದಿದ್ದಾರೆ. ಗೆಲ್ಲುವುದು ಮಾತ್ರ ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ ಅನ್ನುವ ತತ್ವ ಸಿದ್ಧಾಂತ. ಬಲ್ಲಣ್ಣ ಏರ್ನ ಪುದಾರೊಂಚೂರು ಬಲ್ಲೆ ಅಣ್ಣ ಪೆಟ್ಟು ಇರ್ಲ ಹಾಕು ನಂಚ ಅವಕಾಶ ಇಜ್ಜಿನ ಪಂಡ ನೆನಪಲ್ ಪ್ಲೇ ಆ ಬರಟ್ಲ ಸುದೀಪರೆ ನಕರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರನ ಹಗ್ಗ ಕಿರಿಯ ವಿಭಾಗದಲ್ಲಿ ಅನೇಕ ವರ್ಷಗಳಿಂದ ಪ್ರಥಮ ದ್ವಿತೀಯ ಬಹುಮಾನವನ್ನು ಪಡೆಯುತ್ತಾ ಅತ್ಯಂತ ನಿಕಟವಾದಂತಹ ಸ್ಪರ್ಧೆಗಳನ್ನು ಒಡ್ಡುತ್ತಾ ಕಂಬಳೋತ್ಸವದ ಯಶಸ್ಸಿನಲ್ಲಿ ಕೈ ಜೋಡಿಸಿದಂತಹ ನಕರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರರ ಕೋಣಗಳು ಬೆಂಗಳೂರಿನ ಅರಮನೆ ಮೈದಾನಿನಲ್ಲಿ ನಡೆಯುವಂತಹ ರಾಜ ಮಹಾರಾಜ ಕೆರೆಗೆ ಇಳಿಯುತ್ತಾ ಇದ್ದಾರೆ. ಎಲ್ಲ ಸುಂದರವಾದ ದೃಶ್ಯವನ್ನು ನೋಡುವಾಗ ನಮ್ಮ ಕರಾವಳಿಯ ಮೂಡುಬಿದಿರೆಯ ಮಹಾಕವಿ ಹೇಳಿದಂತ ಒಂದು ಮಾತು ನೆನಪಿಗೆ ಬರ್ತದೆ. ಅಯ್ಯಯ್ಯ ಚೆನ್ನದು ದೆನೆ ಕನ್ನಡಿಗರು, ಅಯ್ಯಯ್ಯ ಚೆನ್ನದು ದೆನೆ ಕನ್ನಡಿಗರು, ರಯ್ಯ ಮಂಚಿದಿಯೇನೆ ತೆಲುಗ, ರಯ್ಯ ಮಂಚಿದಿಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಡೆಂದು ತುಳುವಾರು
ಮಯುಬ್ಬಿ ಕೇಳಬೇಕಣ್ಣ, ಮನದುಂಬಿ ಹಾಡಬೇಕಣ್ಣ. ಇದು ಮಹಾಕವಿ ರತ್ನಾಕರ ಆಡಿದ್ದಂಥದ್ದು. ಕರ್ನಾಟಕ ರಾಜ್ಯದ ತುಳುನಾಡಿನಿಂದ ಬಂದವರು ನಾವು. ಕನ್ನಡವೂ ಬೇಕು, ನಂದಳಿಕೆ ತುಳು ಬೇಕು. ಬಲ್ಲ ಏರ್ನ ನಂದಳಿಕೆಯೇ ನಂದಳಿಕೆ ಪೆಟ್ಟು 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 ನಂದಳಿಕೆ ಶ್ರೀಕಾಂತ ಭಟ್ರನ ಏ ನಂದಳಿಕೆ ಪತ್ತಿ 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 ಹಾ ಪತ್ತಿ ಪತ್ತಿ ಎಲ್ಲರಿಗೂ ಕೇಳುವುದಿಲ್ಲ. ಜಾಗ್ರತೆ ಮಲ್ಪಳೆ ಪೆಟ್ಟು ಕಮ್ಮಿ ಮಲ್ಪೊಡ್ನಿಗೆ ಪೆಟ್ಟು ಬರಡಣ್ಣ ಬರಡ ಏರಿ ಏರಿ ಪ್ರಾಯಶಃ ಅಶೋಕರೈಗಳಿಗೆ ಹಾಗೆ ಪ್ರಕಾಶ್ ಶೆಟ್ಟರಿಗೆ ಈ ಹೊತ್ತಿನಲ್ಲಿ ಮನ ತುಂಬಿ ಬಂದಿರಬೇಕು. ಮಾಣಿ ಮಾಣಿ ಸಾಗು ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟರ್ನ ಮಾಣಿ ಹೆಸರು ಹೇಳುವಾಗ ಮೈ ರೋಮಾಂಚನವಾಗ್ತದೆ. ಮಾಣಿ ವಿಶ್ವನಾಥ ಶೆಟ್ಟರು, ಮಾಣಿ ಸಂಜೀವ ಶೆಟ್ಟರು, ಹಾಗೆ ರಾಷ್ಟ್ರೀಯ ಆಟಗಾರ ಕಬಡ್ಡಿ ಆಟಗಾರರಾದವರು ಅನೇಕ ಜನ. ಜಿಲ್ಲಾ ರಾಜ್ಯೋತ್ಸವ ಮೊನ್ನೆ ಇತ್ತೀಚೆಗೆ ನವೆಂಬರ್ 1ನೇ ತಾರೀಕಿನಂದು ನಮ್ಮ ಉಮೇಶ್ ಮಹಾಬಲ ಶೆಟ್ಟಿ ಅವರಿಗೆ ಜಾನಪದ ಕ್ಷೇತ್ರದಲ್ಲಿ ಸಲ್ಲಿಸಿದಂಥ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಒಮ್ಮೆ ಚಪ್ಪಾಳ ತಟ್ಟುವ. ನಮ್ಮಲ್ಲಿ ಬರುವಂತಹ ವ್ಯಕ್ತಿಗಳು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರಿದ್ದಾರೆ, ಸಾಧಕರಿದ್ದಾರೆ, ಕೃಷಿಕರಿದ್ದಾರೆ, ಉದ್ಯೋಗಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಎಲ್ಲ ಇರ್ತಾರೆ. ಬನ್ನಿ ಬನ್ನಿ, ಹಗ್ಗದ ವಿಭಾಗದ ಕೋಣಗಳವರು ಬಾಕಿ ಇದ್ರೆ ದಯವಿಟ್ಟು ಭಾಗವಹಿಸುವುದಕ್ಕೆ ಆಗಮಿಸಿ. ಅಲ್ಪ ಅಂತ ತಡಮಲ್ಪ ಇರತ್ತೆ, ಒಂಚೂರು ಅಲ್ಪಡ್ದು ಬೇಗ ಬಿಡ್ಪೋಡು. ಹೆಚ್ಚು ಹೊತ್ತು ತಿರ್ಗಾರ್ಲಿ ಬಿಡೋರ್ಚಿ ಪೆಟ್ಟಾಕರ್ಲ ಅವಕಾಶ ಇದ್ದೇನು ಪಂತಣಿ. ಪ್ರಾಯಶಃ ಈ ಕಂಬಳದ ಯಶಸ್ಸಿಗಾಗಿ ತಿಂಗಳುಗಟ್ಟಲೆ ಬೆವರು ಸರಿಸಿ ದುಡಿದಂತಹ ಶ್ರಮಿಕ ವರ್ಗದವರಿಗೆ ಕಂಬಳ ಹೀಗೆ ಇರಬೇಕು ಅಂತ ಕನಸು ಕಾಣುತ್ತಾ ಅದನ್ನು ನನಸಾಗಿ ಇವತ್ತು ಅನುಭವಿಸ್ತಾ ಇರುವಂತ ಅಶೋಕರೈಗಳು, ಪ್ರಕಾಶ್ ಶೆಟ್ರು, ಗುಣನಂದನ್ ಶೆಟ್ರು, ಗುರುಕಿರಣ್ ಅವರು, ಉಮೇಶ್ ಶೆಟ್ರು, ಇವರ ತಂಡಕ್ಕೆ ಇವತ್ತು ಧನ್ಯತಾ ಭಾವನೆ ಮೂಡಿರಬೇಕು. ಅಣ್ಣ ಯಾರ ಕೋಣಗಳು ಏರ್ ನೋಡು ಏತ್ ಜೊತೆ ಹನ್ನೊಂದು ಜೊತೆ ಹಗ್ಗವಿರಿಯ ವಿಭಾಗದ ಕೋಣಗಳು ಸ್ಪರ್ಧಾ ಕಣದಲ್ಲಿ ಕಾಣಿಸಿಕೊಂಡಿದ್ದಾರೆ, ಗುರುತಿಸಿಕೊಂಡಿದ್ದಾರೆ. ದಯವಿಟ್ಟು ಇನ್ನು ಬಾಕಿ ಉಳಿದವರು ಯಾರಾದರೂ ಇದ್ರೆ ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ನಿಮಗಾಗಿ ಶ್ರೀಕಾಂತ ಭಟ್ರನ ರಡನಿನ ಬರಬಲ್ಲ ನಂದಳಿಕೆ ಬಿ, ನಂದಳಿಕೆ ಶ್ರೀಕಾಂತ್ ಶೆಟ್ಟರ್ನ ಬಿ, ನಂದಳಿಕೆ ನಂದಳಿಕೆ ಪೆಟ್ಟಿಲ್ಲ. ಬಿದ್ದರ ಬಿದ್ದವರು ಹೇಳ್ತಾರೆ ಅಲ್ವಾ. ಕಂಬಳದಲ್ಲಿ ಒಂದು ಗಾದೆ ಉಂಟು, ಮಂಜೊಟ್ಟಿನ ಉತ್ತಿನಾಗಲಿ ತಿರ್ಗದ ಮುಂಕುದವಲ್ಲೂ ಕೈಕೊರ್ರ ತಾಕತ್ತಿತ್ತನ್ನು ಮಾತ್ರ ಉತ್ತುಡು, ಬೇರೆ ಪಾಡದ ಪಾರ್ನಾಗಲೇ ಕಂಬಳ. ಎಲ್ಲ ಇಲ್ಲಿ ನಿಲ್ಲುವವರು ಕ್ಯಾಮರಾಮ್ಯಾನ್ ಅವರು ಬಿದ್ದರ, ಆ ಬೀಳುವ ದೃಶ್ಯವನ್ನು ಯಾರಾದರೂ ತೆಗೆದ್ರ
ಇಲ್ವಾ? ಅದು ಅದು ಬೇಕು ನಮಗೆ, ರೋಮಾಂಚಕ ಕ್ಷಣಗಳದು ಅಲ್ವಾ? ಹಲೋ, ಓ ನೆಕ್ಸ್ಟ್ ಎಂಜಿನ ಕಣಪಲ್ಲ ತಗಲಿಪ್ಪ ಅಂದ್ರೆ ಮುಗ್ಲಗಿತ್ತೆ. ಹಲೋ, ಓ ಬಲ್ಲದ ಮಲ್ಲ ಇರಲಿ ನಗಲ ದಯದೀದ ಗಮನಿಸಲಣ್ಣ. ನಿಗಲ ಮರ ಬಿಚ್ಚ ಹೊಡೆದುಂಬು ನಿಗಲ ಚಾನ್ಸ್. ಹಗ್ಗದ ಹಿರಿಯ ವಿಭಾಗದ ಕೋಣಗಳ ಯಜಮಾನರುಗಳು ದಯವಿಟ್ಟು ಗಮನಿಸಿ, ಬಿಗಿದ ಮರವನ್ನು ಬಿಚ್ಚುವುದಕ್ಕೆ ಮೊದಲು ನಿಮ್ಮ ಚಾನ್ಸ್ ಮುಗಿಸಿಯೇ ನಿಮಗೆ ವಿರಾಮಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಹಗ್ಗ ಹಿರಿಯ ವಿಭಾಗದ ಕೋಣಗಳ ಸ್ಪರ್ಧೆಯ ಬಳಿಕ, ಚಾನ್ಸಿನ ಬಳಿಕ ಹಗ್ಗದ ಕಿರಿಯ ವಿಭಾಗದವರ ಚಾನ್ಸ್ ಕಲಾಬೈಲು ಧೃತಿ ಸುವರ್ಣ ಬಲದ ಮಲ್ಲರು ಯಾರು? ಪಿತ್ರೋಡು ಕಲಾಬೈಲು ಧೃತಿ ಸುವರ್ಣ ಬಲದ ಮಲ್ಲ 10 పెట్టిజ్జి ఓ ఇయర్లు అన్న ಅವಳು పనోడు ఇయర్లేనా? ಇರ್ಲು ಇತ್ತನ ಬೇಗ ಬರ ಆ ಪನ್ಲೆ ಅಲ್ಪಡ್ದು ಒಂಚೂರು ವಾ ಇರ್ಲೇನು ಬುಡ್ಪೇರಿಂದ ನಿಗಲ್ ಬುಡ್ನಾಗ ದಾಯ ಪನ್ ಪೂಜಾರಿ ಪನ್ನೋದಿಲ್ಲ ಸರ್. ಪನರ ಬಲ್ಯ ಅಲ್ಪ ಕೇನು ಜಾತ್ ಮೈಕ್ ಸಮಸ್ಯೆನಾ? ಐದು ಗಂಟೆಗೆ ಸರಿಯಾಗಿ ಕಣೆಯಲಿಗೆ ಮತ್ತೆ ಅಡ್ಡಹಲಿಗೆವರೆಗೆ ಯಾವ ಇತ್ತೆ ಬ್ಯಾಂಡ್ ಯಾವ ಬ್ಯಾಂಡ್ ಅವ್ರು ನಿಲ್ಲಿಸಿ. ಹತ್ಯೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಂಬಳ ಆಚರಿಸುವಂತಹ ಯೋಗ ಭಾಗ್ಯಗಳು ಇದ್ದರೆ ಮಹಿಳೆಯರಿಗಾಗಿಯೇ ಒಂದು ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ದಯವಿಟ್ಟು ಗಮನಿಸಿ, ಎಲ್ಲ ಕಂಬಳಗಳಲ್ಲಿ ನಾವು ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ಸ್ಥಳವನ್ನು ಕಾದಿರಿಸಿ ಅದರಲ್ಲಿ ನಮ್ಮ ಫಲಕ ಹಾಕಿರ್ತೇವೆ. ಮುಂದಿನ ದಿನಗಳಲ್ಲಿ ಇದರ ತೀರಾ ಅಗತ್ಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಮೈಕ್ ಏನಿಲ್ಲ ಇದು ಬರ್ಪಣ 17 ಲಕ್ಷದಷ್ಟು ಕರಾವಳಿಯ ಜನ ಅತಿ ಸಣ್ಣ ಕೆಲಸದಿಂದ ಅತಿ ದೊಡ್ಡ ಹುದ್ದೆಯವರೆಗೆ ಬೆಂಗಳೂರಿನ ಪರಿಸರದಲ್ಲಿ ವಾಸದಲ್ಲಿದ್ದಾರೆ ಅನ್ನೋದು ಅಭಿಮಾನದ ಸಂಗತಿ. ಈ ಕಂಬಳ ನಮಗೆ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಜಾತಿ ಮತ ಪಂಥದವರು ಬೇರೆ ಬೇರೆ ಸಂಸ್ಕೃತಿಯವರು ಬೇರೆ ಬೇರೆ ಉದ್ಯೋಗದಲ್ಲಿರುವವರನ್ನು ಒಂದು ಕಡೆ ಸೇರಿಸುವುದಕ್ಕೂ ಕೂಡ ಒಂದು ಒಳ್ಳೆಯ ವೇದಿಕೆ ಆಯಿತು, ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಮಾತ್ರ ಇನ್ನು ತೀರ್ಪುಗಾರರ ಈ ಕೊಠಡಿಯೊಳಗೆ ಯಾರೂ ಇರುವ ಹಾಗೆ ಇಲ್ಲ. ಗ್ಯಾಲರಿ ಖಾಲಿ ಇದೆ. ಪಾಸ್ವರ್ಡ್ ಇಷ್ಟವರೆಗೆ ಅಲ್ಲಮ್ಮ, ಅದು ಇನ್ನು ಸಮಸ್ಯೆ ಆಗ್ತದೆ. ಇನ್ನು ಚಾನ್ಸ್ ಬಿಡುವಾಗ ತುಂಬ ಸಮಸ್ಯೆ ಆಗ್ತದೆ.
ನಾನು ಇವರನ್ನೆಲ್ಲ ನೋಡಿಯೇ ಹೇಳಿದ್ದು, ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕವಾದಂತಹ ಸ್ಥಳ ಎಲ್ಲ ಕಂಬಳಗಳಲ್ಲಿ ಇರ್ತದೆ. ನಮ್ಮ ಕಂಬಳದಲ್ಲಿಯೂ ಕೂಡ ಮುಂದಕ್ಕೆ ನಡೆಯುವುದಾದ್ರೆ ವ್ಯವಸ್ಥೆಗಳು ಬೇಕು. ಹಲೋ, ಓ ಏನಾಗ್ತಾ ಉಂಟು? ಯಾಕೆ ತಡ ಆಗ್ತಾ ಇದೆ? ಬಿಡ್ತಾರೆ ಜತ್ರೆ ಯಾರ ಕೋಣಗಳನ್ನು ಬಿಡಿಯುವುದಕ್ಕೆ ಸಿದ್ಧತೆಯಲ್ಲಿವೆ? ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟರ್ನ ಬಲದ ಮಲ್ಲ ಜೊತೆಯರು ರಾಜಕೀಯ ಅನ್ನೋಲ್ಲ 5 ಗಂಟೆಗೆ ಸರಿಯಾಗಿ ಅಡ್ಡಾಳಿಗೆ ಮತ್ತು ಕಣೆಹಳಿಗೆ ಕೋಣಗಳು ಸ್ಪರ್ಧಾ ಕಣಕ್ಕೆ ಇಳಿಯುವುದಕ್ಕೆ ಸಜ್ಜಾಗಿ ಬರಬೇಕು. ಯಾವುದೇ ಸ್ಪರ್ಧೆಗಳು ನಡೀತಾ ಇದ್ರು ಕೂಡ ನಿಮಗೆ ಅವಕಾಶ ಮಾಡಿ ಕೊಡ್ತೇವೆ. ಒಂದು 5-10 ನಿಮಿಷದ ಒಂದು ಕೊಂಡಟ್ಟು ಸುಕುಮಾರ ಕೊಳಚೂರು ಕೊಂಡಟ್ಟು ಕೊಳಚೂರು 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 ಕೊಂಡಟ್ಟು ಸುಕುಮಾರ್ ಶೆಟ್ನ ಪತ್ತಿ 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 ನಮಗೆ ಹೂವಿರ್ಲು ದಾದ ಇತ್ತು ಮಾಡ್ತಾನೆ ಬರ್ತೀನಿ ಬಲೆಣ್ಣ ಏರ್ ಜಪ್ಪರ ಬಾಕಿ ಉಂಟು ಬಲೆ ಬೇಗ ಬಲೆ. ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರರ ಎ ಮತ್ತು ಬಿ ಕೋಣಗಳು ದಯವಿಟ್ಟು ಬನ್ನಿ, ಬೇಗ ಬನ್ನಿ. ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರನ ಎ, ತಿಲಕರಾಜ್ ಪೂಜಾರನ ಬಿ. ಇತ್ತ ಸ್ವಲ್ಪ ಫ್ರೀ ಆದ್ರಲ್ಲ ಬ್ಯಾಂಡ್ನವರು, ಒಂದ್ಸಲ ಬ್ಯಾಂಡ್ ಕೇಳಿ ಅಣ್ಣ, ಶಬ್ದ ಕೇಳಿ, ಒಂದು 2 ನಿಮಿಷ ಸಾಕು. ದಾದ ಮೂಲ ಉಳುದು ನಿಖಿಲ್ನ ಗಲಾಟೆ ದಾದ. ಕರಾವಳಿ ಆಟ ಕೋಣಗಳ ಓಟ, ಕರಾವಳಿ ಆಟ ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಮುಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಹಲೋ, ಓ ಎರ್ಲು ಬರೋಡತ್ತ. ಓ ಸ್ವಾಮಿ, ನೀವು ನಿಂತದ್ದು ತಪ್ಪಲ್ಲ, ನಿಂತದ್ದೇ ತಪ್ಪು. ನಮಗೆ ಅಡ್ಡವಾಗಿ ಗೋಡೆ ಕಟ್ಟಿ ನಿಂತರೆ ಹೇಗೆ ನೀವು? ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಅಲೇ ಕರೆಕ್ಟ್ ತುಂಬುಲ್ಲೇ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಬಲೈದೆಲ್ಲೋ ಕಣಬಲೈದ ತಯಾರಾಡು. ನಂದಳಿಕೆ ಶ್ರೀಕಾಂತ ಭಟ್ರನ ಭೋಜನ ನಂಬರ್ದ ಬಲದ ಮಲ್ಲ ಜೊತೆಯರು ನಂದಳಿಕೆ 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 ಸಿ ನಂದಳಿಕೆ दादा सेंसर आवर चूडंడి चालू दीना ट्रायल दीनी ಬಂಧುಗಳೇ 100 ಮೀಟರ್ನಲ್ಲಿ ಸೆನ್ಸಾರ್ ಅಳವಡಿಸಲಾಗಿದೆ. ಓಲು ಅಣ್ಣ ಅಲ್ಲಿ ಎಲ್ಲ ಒಳಗೆ ಬಂದಿದ್ದೀರಿ, ದಯವಿಟ್ಟು ಪೊಲೀಸ್ನವರು ಸ್ವಲ್ಪ ಸಹಕಾರ ಕೊಡಬೇಕು. ಬ್ಯಾರಿಕೇಡ್ನ ಒಳಗಡೆ ಯಾರು ಬರೋ ಹಾಗೆ ಇಲ್ಲ. ಬ್ಯಾರಿಕೇಡ್ನ ಒಳಗಡೆ ಕೂಡ ಅಲ್ಲಿ ಕೋಣಗಳವರೆಗೆ ಮಾತ್ರ ಹೋಗು ಬರುವುದಕ್ಕೆ ಅದು ಇರುವಂತ ಜಾಗ, ದಯವಿಟ್ಟು ಗಮನಿಸಿ. ಅಲ್ಲಿ ಅನಗತ್ಯವಾಗಿ ನಿಂತವರಿಗೆ ಅಲ್ಲಿ ನಿಲ್ಲುವುದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಈ ಬದಿಯಲ್ಲಿ ಕೂಡ ನಿಂತವರು
ನಮ್ಮ ಸ್ವಯಂ ಸೇವಕರು ಈಗ ಕೆಲಸ ಮಾಡಬೇಕು, ಬರೀ ಮೈಕಿನಲ್ಲಿ ಆಗುವ ಕೆಲಸ ಅಲ್ಲ ಅದು. ಅಣ್ಣ ಅಗತ್ಯ ಜನಗಳು ನಿಗಲ್ ಮಾತ ಉತ್ತಾರ ಮುಲ್ಪ ದಯದಿ ನಿಖಿಲಿಗೆ ಬೇಜಾರು ಅಂಡಲ್ಲ ಇಂಗ್ಲಿಗೆ ಪನ್ನೊಂದು ಉಪಾಯ ದಯದಿ ಪುರಲ ಕೊಡಲ್ಪಡ್ದು. ಕೋಣಗಳು ಹೋಗುವ ಬರುವ ದಾರಿಯಲ್ಲಿ ಜನಗಳು ನಿಂತಿದ್ದೀರಿ ನೀವು. ನಿಮ್ಮಿಂದಾಗಿ ನಮ್ಮ ಕಂಬಳಕ್ಕೆ ಕೋಣಗಳವರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿ. ಬೆಂಗಳೂರು ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರದ ಸಹಾಯಸ್ಥವನ್ನು ದೊರಕಿಸಿಕೊಂಡು ಶಾಸಕ ಮಿತ್ರರಾದಂತಹ ಅಶೋಕ್ ಕುಮಾರ್ ರೈ ಅವರ ಪ್ರಯತ್ನ, ನಮ್ಮ ಸನ್ಮಾನ್ಯ ಉದ್ಯಮಿಯಾಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರು, ನಾನು ನೆನಪಿಸಬೇಕು, ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯಲ್ಲಿ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರಿಗೆ ಸೇರಿದ ಜಾಗದಲ್ಲಿ ಕಳೆದ 4 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾದಂಥ ಒಂದು ಕಂಬಳ ನಡೀತಾ ಇದೆ. ಸುಮಾರು 20 ಎಕರೆಯಷ್ಟು ಜಾಗವನ್ನು ಕ್ರೀಡಾ ಕ್ಷೇತ್ರಕ್ಕಾಗಿ ಮೀಸಲಾಗಿ ಇಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇವತ್ತು ಅದೇ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ, ಗೌರವಾಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿಯೂ ಕೂಡ ಇವತ್ತು ಕಂಬಳ ಸಂಘಟಿಸಲ್ಪಟ್ಟಿದೆ. ಒಂದು ಹೊಸ ದಾಖಲೆ ನಿರ್ಮಾಣ ಆಗ್ತಾ ಇದೆ. ಈ ಚಾರಿತ್ರಿಕವಾದಂತಹ ಈ ಕಂಬಳ ತುಳು ಭಾಷೆಯನ್ನು 8ನೇ ಪರಿಚಯದಕ್ಕೆ ಸೇರಿಸುವುದರಿಂದ ಹಿಡಿದು ಬೆಂಗಳೂರಿನಲ್ಲಿ ಇರುವಂತಹ ಕರಾವಳಿಯ ಜನರ ಚಟುವಟಿಕೆಗಾಗಿ ಒಂದು ತುಳು ಭವನ, ಕರಾವಳಿ ಭವನ ಮತ್ತಿತರ ಚಟುವಟಿಕೆಗಳಿಗೆ ಇದು ಒಂದು ಕಾರಣವಾಗಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ಹಲೋ, ಸೀನಿಯರ್ ವಿಭಾಗದ ಕೋಣಗಳು, ಹಗ್ಗದ ಕೋಣಗಳು ಸ್ಪರ್ಧೆ ಮುಗಿದ ತಕ್ಷಣ ಅವರನ್ನು ಅಣ್ಣ ಇರಲ್ಲ ಇತ್ತೆ ಬರೋದು ಬೆಲೆ ಬಲೆ 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 ಏನ ಅಣ್ಣ, ಮಧ್ಯದಲ್ಲಿ ಕೋಣಗಳಲ್ಲದೆ ಬೇರೆ ಯಾರು ಬಂದು ಹೋಗುವ ಹಾಗಿಲ್ಲ. ಅಲ್ಲಿ ನಿಂತವರು ನಿಮ್ಮನ್ನು ಎಬ್ಬಿಸುವುದರ ಬದಲು ನೀವು ಬರುವುದು ಒಳ್ಳೆಯದು. ನಿಮ್ಮ ಕುತ್ತಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ ವಾಲಂಟಿಯರ್ಸ್ ಇದ್ದ ಯಾವುದು ಬ್ಯಾಜ್ ಬೇರೆ ಇದೆ. ನೀವು ಇತರರಿಗೆ ಹೇಳಬೇಕಾದವರು ನೀವೇ ನಿಂತರೆ ಹೇಗೆ? ಬಲೆ ಬಲೆ ಅಣ್ಣ, ಏರ್ನೇರ್ಲು ಬಲ್ಲೆ ಒರಿಯರ್ ಅಣ್ಣ ಬಲೆ. ಒಬ್ಬರು ಯಾರಾದ್ರೂ ಬನ್ನಿ, ನಿಮ್ಮ ಸರಿಯಾದ ವಿಳಾಸ ಹೇಳಲಿಕ್ಕೆ. ತಿಂಗಳಾಡಿ ಬಾಲಾಯ ಮೊರಾಣಿ ಬತ್ತರ್ನಿಗೆ ಅದಾಯ್ತು. ಮಿತ್ತು ಕೈದಿ ಓಡ್ಚಂಗಿಲ್ಲ ನಾವು. ಪುತ್ತೂರು ಪುತ್ತೂರು ರೋಹಿತ್ ಈ ಬಿಬಿ ತಿಂಗಳಾಡಿ ಬಾಲಾಯ ರೋಹಿತ್ ಕುಮಾರ್ ತಿಂಗಳಾಡಿ ಬಾಲಾಯ. ಮೊನ್ನೆಯಿಂದ ಈ ಕರೆಯ ಟ್ರಯಲಿಗಾಗಿಯೂ ಕೂಡ ಅವರು ಕೋಣಗಳನ್ನು ಕೊಟ್ಟು ಸಹಕರಿಸಿದವರು. 2 ದಿವಸ ಮೊದಲೇ ಇಲ್ಲಿಗೆ ಬಂದು ಎಬಿಯ ಎ ಮತ್ತು ಬಿ ಕೋಣಗಳನ್ನು ತಿಂಗಳಾಡಿ ಬಾಲಾಯದವರು. ಓ ಬಿಡ್ಬ 5 ಗಂಟೆಗೆ ಜಪ್ಪರ ಬಂತಂಡಿ. ಖಂಡಿತ ಖಂಡಿತ ಸರಿ 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 ಖಂಡಿತ ಖಂಡಿತವಾದ ಕಣಪಲಾಯ್ದಲ್ಲ ಅಡ್ಡಪಲಾಯ್ದಾಗಲ್ಲ ನಮ್ಮ ಸ್ವಯಂ ಸೇವಕರ ವ್ಯವಸ್ಥೆ ಮಾಡ್ಕೊಡು. ಮಾಳ 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 ನನ್ನಲ್ಲೇ ಪೆಟ್ಟಿಲ್ಲ. ಮಾಳಾನಂದ ನಿಲಯ ಕಣಪಲಾಯ್ದಾಗಲೇ ದಿವಾಕರ್ ಹಾ ಅಲ್ಲೇ ಅಲ್ಲೇ ಕಣಪಲಾಯ್ದಲ್ಲ ಅಡ್ಡಬಲಾಯ್ದಲ್ಲ ಸರಿ ಅವು 5 ಗಂಟೆ ಆಗ್ಲಿ ಜಪ್ಪರ ಪಂತಂಡು
ಆ ವೈದ್ಯ ಅರ್ಧ ಗಂಟೆ ದೊಮ್ಮೆ ಮಲ್ಪುವ ಆಗಲೇ ಕಟ್ಟಿಯರ 1 ಗಂಟೆ ಬೋಡು ಅಂಜ ಮೈಕಲ್ ಅಲ್ಪ ಸರಿಯಾದ ಕೇನೊಂದಿಜ್ಜಿ ಅಂಕಲ್ ದಾಲ ಪಂಡಿಜ ಮೈಕಲ್ ಹಾಕ್ಲಿ ಕಟ್ಟು ನಾಡಿ ಸರಿ ಕೇನೊಂದಿಜ್ಜಿ ಮಲ್ಪಲೆಗೆ ಮಲ್ಪುವ ಹಲೋ ನಿರಂಜನ್ ರೇಗ್ಲೆ ಕಣಪಲಾಯಿದಲ್ಲ ಅಡ್ಡಪಲಾಯಿದಾಗಲೇ ದಯచేసి గమనించండి 4:30 ಗಂಟೆಗೆ ನಿಗಲೇ ಕರೆಗೆ ಚಪ್ಪಡಾವಂತ ವ್ಯವಸ್ಥೆ ಮಲ್ಪುವ ದಯವಿಟ್ಟು ಗಮನಿಸಿ. ಕರ್ನಿದೆ ಬೈಲು ಮನೆ ಸಾಕ್ಷಾತ್ ಅನ್ನು ಶೆಟ್ರು ಕುಟ್ಟಿ ಅನ್ನು ಶೆಟ್ರು ಅಣ್ಣಿ ಶೆಟ್ರು 4:15 ಗಂಟೆಗೆ ಸರಿಯಾಗಿ ಅಡ್ಡ ಹಳಿಗೆ ಮತ್ತು ಕಣ ಹಳಿಗೆ ಕೋಣಗಳು ಕರೆಗೆ ಇಳಿಯುವುದಕ್ಕೆ ತಯಾರಾಗಿ ಬರಬೇಕು. ದಯವಿಟ್ಟು ಗಮನಿಸಿ. ನಮ್ಮ ಕಂಬಳ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಇವರ ಸ್ಪರ್ಧೆ ತೂಪುನಂಚಿನ ಕುತೂಹಲ ಉಂಟು. ಕಣೆಹಲಿಗೆ ವಿಭಾಗದ ಸ್ಪರ್ಧೆಗೆ ಜಾಗತಿಕ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಕಮಲದ ಓಟಗಣ ಕೋಣಗಳ ಸ್ಪರ್ಧೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಹರಕಳ ಕೌಡೂರು ಕೌಡೇಲು ಮಿಥುನ್ ಎಂ ರೈ ಅವರ ಕೋಣಗಳು ಬರ್ತಾರೆ. ಇನ್ನು ಬರಬೇಕು. ಬಲೆ 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 ಅಣ್ಣ ಬಲೆ ಬಲೆ ಕೌಡೇಲು MLA ಹುಲಿವೇಶದ ಪ್ರಾಯೋಜಕರು. ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟವರು ಮಿಥುನ್ ರೈ ಅವರು. ಪಿಲಿರಂಗಿ ಇವತ್ತು ನಮ್ಮ ಬೆಂಗಳೂರಿನ ಕಂಬಳಕ್ಕೆ ಮಿಥುನ್ ರೈ ಅವರ ಹೆಸರಿನಲ್ಲಿ ಇವತ್ತು ಕಂಬಳದ ಕೋಣಗಳು, ಪ್ರತಿಷ್ಠಿತ ಕಂಬಳದ ಕೋಣಗಳು ಕರೆಗೆ ಇಳಿಯುತ್ತಾ ಇವೆ. ಬಲೆ ಪಿಲಿನಲ್ಲಿ ಕಡೆ ಕರಾವಳಿಡೆ ಮಲ್ಲ ಪುದಾರು ಪಡೆಯಿನ వెంకన్న బెదరదార ఆదిపున మిథున్ రైకులు ಮಿಜಾರು ಶಕ್ತಿ ಪ್ರಸಾದ್ ಶೆಟ್ಟರ್ನ ನೇತೃತ್ವದೋಡು ಬಂಧುಗಳೇ ಇವತ್ತು ಗಮನಿಸಬೇಕು. ನಾವು ಆ ಕೋಣಗಳೊಟ್ಟಿಗೆ ಇವತ್ತು ಸ್ಪರ್ಧಾ ಓಟಗಾರ ಆಭರಣ ಜ್ಯುವೆಲ್ಲರ್ಸ್ನ ರಾಯಭಾರಿಯಾಗಿ ಕಾಣಿಸಿಕೊಳ್ತಾ ಇರುವಂತಹ ಕೊನೆಯ 100 ಮೀಟರ್ನ ಓಟವನ್ನು 8.78 ಸೆಕೆಂಡ್ಸ್ನಲ್ಲಿ ಓಡಿ ಒಂದು ವಿಶ್ವ ಮಟ್ಟದಲ್ಲಿ ದೊಡ್ಡ ದಾಖಲೆಯನ್ನು ಮಾಡಿದಂತ ಮಿಜಾರ ಅಶ್ವತ್ಥಪುರ ಶ್ರೀನಿವಾಸ ಗೌಡರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಶ್ರೀನಿವಾಸ ಗೌಡರ ಕೈ ಜರ್ಪಲೆ ಅಣ್ಣ ಏರನ್ನು ಗೊತ್ತಾಡು ಬಡು ಜರ್ಪಲೆ ಶ್ರೀನಿವಾಸ ಗೌಡ್ರ ಎಲ್ಲ ಒಂದ್ಸಲ ಚಪ್ಪಾಳೆ ತೊಟ್ಟೋಣ. ದಾಖಲೆ ಮಾಡಿದಂತ ದಾಖಲೆ ವೀರ ಶ್ರೀನಿವಾಸ ಗೌಡರು ಇವತ್ತು ನಮ್ಮೊಂದಿಗಿದ್ದಾರೆ. ಬಂಧುಲೆ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆಯಿನ 2 ಜನ ನಮ್ಮಡ ಪೊಲ್ಲಿರಿ ಈ ಬರಿಟಿ ಒಕ್ಕಾಡಿಗೋಳಿ ಹಕ್ಕೇರಿ ಸುರೇಶ್ ಎಂ ಶೆಟ್ರಲ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರಿ ಅವರ ಸುರೇಶ್ ಶೆಟ್ರಲ ಕೈ ತೀರ್ಪೋಡು ಅವರ ಚಪ್ಪಾಳೆ ತೊಟ್ಟೋಡು ಅರೆಗಿಲ ಎಂಚ ಬಲ್ಲೆ ಅಣ್ಣ, ನೀವು ಇಲ್ಲಿ ನಿಂತದ್ದೇ ತಪ್ಪು. ಆಮೇಲೆ ಮಾತಾಡುವುದು ಮತ್ತೊಂದು ದೊಡ್ಡ ತಪ್ಪು. ನೀವು ಕೇಳಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ಇದ್ದೀರಿ.
ಏರ್ನ ಎಲಿಗೆಂಟ್ ಪದವು ಕನ್ನಡಕ ಫ್ರಾನ್ಸಿಸ್ ಪ್ಲೇವಿಡ್ ಸೋಜನ ಬಲದವಲ್ಲ ಪದವು ಕನ್ನಡಕ ಫ್ರಾನ್ಸಿಸ್ ಫ್ಲೇವಿಡಿ ಸೋಜ ಪಟ್ಟಜ್ಜಿ ಪದವು ಕನ್ನಡಕ ಒಂದು ವರ್ಷದ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದ ಕೋಣಗಳವು ಬಂದುಲ ನಮ್ಮ ಬೆಂಗಳೂರು ಕಂಬಳ ಮಲ್ತೊಂಡೆಲ್ಲ ತುಳುನು ಮತ ಪರಾಪುಜಿ ತುಳು ಭಾಷೆ ಒಂದ್ಸಲ ನಾವು ಹೀಗೆ ಕನ್ನಡದವರು ಇದ್ದಾರೆ ಅರ್ಥ ಆಗಬೇಕು ಅಂತ ಕನ್ನಡದಲ್ಲಿ ವೀಕ್ಷಕ ವಿವರಣೆ ಹೇಳುವಾಗ ಅಲ್ಲಿಂದ ದೂರದಿಂದ ಮೆಸೇಜ್ ಬಂತು. ಕಡಂಬ್ರೆ ಕನ್ನಡದಲ್ಲಿ ನಮಗೆ ಬೇಕಾಗಿಲ್ಲ, ಇವತ್ತು ತುಳುವಿನಲ್ಲಿ ಹೇಳಿ. ನಮ್ಮ ತುಳು ಭಾಷೆಗೆ ಇದು ಹೊಸೊಂದು ಆಯಾಮವನ್ನು ಕೊಟ್ಟ ಒಂದು ಕ್ರೀಡೆಯೂ ಕೂಡ ಕಂಬಳ. ಆದರೆ ನಾವು ನಡೆಸ್ತಾ ಇರುವಂಥ ಕಂಬಳ ಇವತ್ತು ಬೆಂಗಳೂರಿನಲ್ಲಿ ಇರುವುದರಿಂದ ಈ ಭಾಗದ ಜನರಿಗೆ, ಅದರಲ್ಲಿಯೂ ಕೂಡ ನಮ್ಮ ಗುಣನಂದನ್ ಶೆಟ್ಟಿ ಅವರು ಜಯ ಕರ್ನಾಟಕದ ಒಂದು ನೇತೃತ್ವದಲ್ಲೂ ಇರುವುದರಿಂದ ಕನ್ನಡ ಭಾಷೆಗೂ ಕೂಡ ಪ್ರಾತಿನಿಧ್ಯ ಬಹಳ ಮುಖ್ಯ. ರಾಜಧಾನಿಯ ಭಾಷೆ. ವೇದಿಕೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನಿಟ್ಟಿದ್ದೇವೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡಿಗನಾಗಿರು, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅಂತ ಹೇಳಿದಂತಹ ಮಹಾನ್ ನಟ ಸಾರ್ವಭೌಮನ ಹೆಸರನ್ನು ಇವತ್ತು ವೇದಿಕೆಗೆ ಇಟ್ಟಿದ್ದಾರೆ. ಬಲೆ 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 ಪಾರ್ದ ಬರ್ನಗ ಎರ್ಮಾಳೆ ಡಾಕ್ಟರ್ ಚಿಂತನ್ ಎರ್ಮಾಳ್ ರೋಹಿತ್ ಹೆಗ್ಡೆರ್ನ ಕಂಬಳ ಕ್ಷೇತ್ರಡು ಸುಮಾರು ಸಾಧನೆ ಇಶಾನಿ ನಾರಾಯಣ ಭಂಡಾರನ ಬಲದವಲ್ಲ ರಾಷ್ಟ್ರ ಮಟ್ಟಡು ಆದಿನಕುಲಡು ಕ್ರೀಡಾ ಕ್ಷೇತ್ರದ ನಕ್ರೆ ಮಹೋದರ ಇಶಾನಿ ನಾರಾಯಣ ಭಂಡಾರನ ಬಲದವಲ್ಲ ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರನ ಪೆಟ್ಟಿಜ್ ಪಟ್ 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 ನಕ್ರೆ ಇನ್ನೇ ಜಿಲ್ಲಾ ಕಂಬಳ ಸಮಿತಿ ಗೌರವ ಅಧ್ಯಕ್ಷರಾದ ಆರ್ನ ತೀರ್ಥರೂಪ ಸ್ವರ್ಗೀಯ ಚಿತ್ತರಂಜನ್ ಶೆಟ್ಟನ ಸವಿನೆನಪುಗಾದ ಕಟ್ಪಾಡಿದ ಕಂಬಳನು ಕಾಯಕಲ್ಪ ಕೊರ್ದು ಪವನ ಬಹುಮಾನದ ಇನ್ನು ಕಂಬಳ ನಡಪುಟ್ಟಂಚಿನ ವ್ಯಕ್ತಿ ಕ್ರೀಡಾ ಕ್ಷೇತ್ರದ ಅನೇಕ ಬಹುಮಾನವನ್ನು ಪಡೆದಿನಾರೆ. ಕಂಬಳದವರಿಗೆ ಪ್ರೋತ್ಸಾಹಕ್ಕೆ ಅಭಿಮಾನಿ ಪ್ರವರ್ತಕರಾದಿ ಪುನಂಚಿನ ಎರ್ಮಾಳ ರೋಹಿತ್ ಹೆಗ್ಡೆರ್ ಆರ್ನ ತೀರ್ಥರೂಪ ಚಿತ್ತರಂಜನ್ ಆರ್ನ ಪರವಾದ ಕಟ್ ಮಾಡಿದ ಕಂಬಳಗೊಂದು ಪುನರ್ಜನ್ಮ ಕೊರ್ನಲ್ಪ ಆರ್ನ ಪಾತ್ರ ಬಹಳ ಮುಖ್ಯ. ಇನಿ ಎರ್ಮಾಳ್ ರೋಹಿತ್ ಹೆಗ್ಡೆರ್ ಆರ್ನ ಸಹೋದರಿ ಆರ್ನ ಮಗೆ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆ ನಿಮಗೆ ಗೊತ್ತಿದ್ದ ಬಾಂಬೆದ ಮಲ್ಲ ಆಸ್ಪತ್ರೆದ MS ಸರ್ಜನ್ ಆರ್ ಬಂಧುಗಳೇ, ನಿಮ್ಮ ಕೈಯಲ್ಲಿರುವಂಥ ಪಾಸಿನಲ್ಲಿ ಬದಿಯಲ್ಲಿ ಒಂದು ಸಣ್ಣ ಕೂಪನ್ ಇದೆ. ಓ ಪುಡ್ಪರ, ಆ ಕೂಪನ್ನಲ್ಲಿ ನಿಮ್ಮ ದಾಖಲೆ ಬರೆದು, ನಿಮ್ಮ ಹೆಸರ ಮೊಬೈಲ್ ನಂಬರ ಏನಾದರೂ ಬರೆದು ಅದಕ್ಕಾಗಿಯೇ ಕಾದಿರಿ ಸರ್ ಡಬ್ಬದಲ್ಲಿ ಹಾಕಬೇಕು. ಅದಕ್ಕೆ ಬಹುಮಾನವನ್ನು ಇಟ್ಟಿದ್ದಾರೆ. ಗೋಲ್ಡ್ ಪಿಂಚ್ ನಮ್ಮ ಮಾಲೀಕರು MD ನಮ್ಮ ಕಂಬಳದ ಗೌರವ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಇದು ಕೊಡುಗೆ. ಒಂದು ಕಾರಿದೆ, ಒಂದು ಬೈಕ್ ಇದೆ, ಒಂದು ಸ್ಕೂಟರ್ ಇದೆ. ಬರುವಾಗ ನೀವು ಬಸ್ಸಿನಲ್ಲಿ ಬಂದದಿದ್ರೆ ಹೋಗುವಾಗ ಕಾರ್ನಲ್ಲಿ ಹೋಗುವ ಎಷ್ಟು ಜನರಿಗೆ ಉಂಟ ಗೊತ್ತಿಲ್ಲ. ಮೋಟರ್ ಬೈಕ್ ಬಿಡ್ಲಿಕ್ಕೆ ಗೊತ್ತಿದ್ರೆ ಎಷ್ಟು ಜನ ಮೋಟರ್ ಸೈಕಲ್ನಲ್ಲಿ ಹೋಗ್ಲಿಕ್ಕೆ ಯೋಗ ಉಂಟ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಆ ಕೂಪನ್ ಅನ್ನು ಉಪಯೋಗಿಸಿ ಬಲೆ ಏರ್ನಿರ್ಲಣ್ಣ ಎರಡು ಒಂದು ಸಲ ಬಂದು ಕೋಣಗಳ ಹೆಸರು ರಾಯಿ ಶೀತಲ, ಸಾಯಿ ಎಸ್ಟೇಟ್,
ಅಗರಿ ರೂಪಾ ರಾಜೇಶ್ ಶೆಟ್ನ, ರಾಯಿ ಶೀತಲ ಅಗರಿ ರೂಪಾ ರಾಜೇಶ್ ಶೆಟ್ನ ಕಣಪಲಾಯ್ದೇವಿ ಬಾಗೋಡ್ಲ ಅರಡ ಏರ್ಲಿತ್ತದ ಬಹುಮಾನ ಪಡೆದಿನಾರು. ಬಲವೇವಿ ಬಾಗೋಡ್ಲ ಬಹುಮಾನ ಪಡೆದಿನಾರು. ಉದ್ಯಮಿ ಅದು ஒரு ಕೃಷಿಕೆ ಅದು ಕಂಬಳ ಕ್ಷೇತ್ರಡು ಕೆಲವು ವರ್ಷದಕ್ಕೆಲ್ಲ ಸಾಧನೆ ಮಲ್ತೊಂದಿಪ್ಪುನಾರು ರಾಯಿ ಶೀತಲ ಅಗರಿ ರೂಪಾ ರಾಜೇಶ್ ಶೆಟ್ರು. ಅಣ್ಣ ಏನು ಹೇಳಿ, ಏನು ಓಯ್ ವಿಷಯ ಎಂತ ನಿಮ್ದು? ಒಂದಿತ್ತ ಒಂಚೂರು ಜಾಗ ಕೇಂದ್ರ ಬರ್ತದೆ, ಇಲ್ಲದಾಗಲೇ ಪಿದಾಯ ಪಾಡಿನ ಪರಿಸ್ಥಿತಿ ಮಲ್ತಾರೆ ತಮಗುಲ ಎಂಗ್ಲೇನ್. ಕಣಹಲಿಗೆ ಮತ್ತೆ ಅಡ್ಡಹಲಿಗೆ ಕೋಣಗಳವರು ದಯವಿಟ್ಟು ಗಮನಿಸಬೇಕು. 4:15 ಗಂಟೆಗೆ ನೀವು ಬಂದು ನಮ್ಮಲ್ಲಿದ್ರೆ ಒಳ್ಳೇದು, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಒಳ್ಳೇದು. ಬಂದಲ ನೀಗಿಲ್ದ ಪಾಸ್ಡ್ ಕೂಪನ್ ಉಂಡು. ಓಯ್ ಮೊಗ್ಲೆ ಕೊಂಚ ರಡ್ಡು ಬಾರದೇರೆ ಕೊಣಲೆ ಇಡೆಗೆ ಬಳಸುಗ. ಸ್ವಾಮಿ ಎಂಗ್ಲಿಗೆ ಜನರೊಕ್ಕಲು ಹಿಡಿದು ತೊಂದ್ರೆ ಅಜ್ಜಿ ಈ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ನಗಲನೆ ಮಲ್ಲ ರಾಜೇಶ್ ಗೌಡ ಬೆಂಗಳೂರು ತುಳುಕೂಟ ಸದಸ್ಯರು. ಆಯೋಜನೆಯಲ್ಲಿ ಕೂಡ ಬೆಂಗಳೂರು ತುಳುಕೂಟದ ಬಾರಿ ಮಾತ್ರ ಪಾತ್ರ ಇದೆ. ಕುಣಿಗಲ್ ರಾಜೇಶ್ ಗೌಡ ಕುಣಿಗಲ್ ರಾಜೇಶ್ ಗೌಡ ಕೋಣಗಳು ಉಮೇಶ್ ಮಹಾಬಲ ಶೆಟ್ಟರ ಬಲದ ಬೆಂಗಳೂರು ತುಳುಕೂಟದ ಸದಸ್ಯರಾಗಿದ್ದುಕೊಂಡು ಸಕ್ರಿಯವಾಗಿ ಉಮೇಶ್ ಮಹಾಬಲ ಶೆಟ್ಟರ ಬಲದವಲ್ಲ ಅಣ್ಣ ಪೆಟ್ಟಿಲ್ಲ. ನೋಡಿ ನೀವು ಇಲ್ಲಿಂದ ಹೇಳ್ಬೇಕು, ಆಗೋದಿಲ್ಲ ನಿಮಗೆ ಇನ್ನೂ ಕೊಡ್ಲಿಕ್ಕೆ ಆಗೋದೇ ಇಲ್ಲ, ಹೇಳ್ಬೇಕಿಲ್ಲ. ದಯವಿಟ್ಟು ನಮಗೆ ಇದಕ್ಕೆ ತೊಂದರೆ ಆಗ್ತಾ ಉಂಟು. ಇಲ್ಲಿ ವಾಲಂಟಿಯರ್ಸ್ ಬಂದು ದಯವಿಟ್ಟು ಇವರಿಗೆ ಒಂದು ಬೇಗ ಜಾಗ ಕೊಡಿಸಿ ಎಲ್ರಿಗೂ. ಕ್ಯಾಮೆರಾ ನೀವು ಹಿಂದೆ ಹಾಕ್ಲಿಕ್ಕೆ ಸಾಧ್ಯ ಇದ್ರೆ ಇಲ್ಲ, ಆಗುದಿಲ್ಲ. ನಮ್ಮ ಕೋಣಗಳಿಗೆ ತೊಂದರೆ ಮಾಡಿಕೊಂಡು ನೀವು ಫೋಟೋ ತೆಗೆಯುವುದು ಬೇಡ, ಕ್ಯಾಮೆರಾ ತೆಗೆಯುವುದು ಬೇಡ, ಹಿಂದೆ ಮಾಡಿ. ಸ್ವಲ್ಪ ಹಿಂಗಾಕೊಳ್ಳಿ. ಬೊಕ್ಕ ಯಾರಿಗೂ ಅವಕಾಶ ಕೊಡಬೇಡಿ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಅವ್ರು ಅಲ್ಲಿದ್ರು ಇಲ್ಲಿ ಬಂದ್ರು. ಓ ಅಣ್ಣ ನನ್ನ ಪಾತ್ರ ಕುಣಿಗಲ್ ರಾಜೇಶ್ ಗೌಡ್ರ ಕೋಣಗಳು ಬೆಂಗಳೂರು ತುಳುಕೂಟದ ಸದಸ್ಯರಾಗಿ ಅವರು ಸಕ್ರಿಯ ಸದಸ್ಯನಾಗಿ ತನ್ನ ತುಳುಕೂಟವು ಕೂಡ ಆಯೋಜಿಸಿರುವಂತಹ ಈ ಕಂಬಳ ಕೂಟದಲ್ಲಿ ತಾನು ಓರ್ವ ಕಂಬಳ ಕೂಟದ ಮಾಲಕನಾಗಿ ಭಾಗವಹಿಸಬೇಕೆಂಬ ದೃಷ್ಟಿಕೋನದಿಂದ ಕುಣಿಗಲ್ ರಾಜೇಶ್ ಗೌಡ್ರವರು ತಮ್ಮ ಕೋಣಗಳನ್ನು ಕೂಡ ಕರೆಗಿಳಿಸಿದ್ದಾರೆ. ತುಳುಕೂಟದ ಅಧ್ಯಕ್ಷರು ಕೂಡ ಕೋಣಗಳೊಂದಿಗೆ ಗದ್ದೆಗಿಳಿದಿದ್ದಾರೆ. ಎಲ್ಲರೂ ಸೇರಿಕೊಂಡು ಕರಾವಳಿಯ ಕಂಪನ್ನ ಬೆಂಗಳೂರಿನಲ್ಲಿ ಇಂಪನ್ನ ತೋರಿಸುವಂತಹ ಈ ಒಂದು ಕಂಬಳ ಕೂಟ ಬೆಂಗಳೂರಿನಲ್ಲಿ ಆಯೋಜನೆ ಆಗ್ತಾ ಇದೆ. ಅಣ್ಣ ನಿಖಿಲ್ ಅರ್ಥ ಭುಜ ಎಂತ ಅಣ್ಣ ಇದು ಸೆಕ್ಯೂರಿಟಿ ಎಲ್ಲ ಸೆಕ್ಯೂರಿಟಿ ನೀವು ಅಣ್ಣ ನೀವೆಂತ ನೀವು ಎಬ್ಬಿಸ್ಬೇಕು. ನೀವೇನೆಲ್ಲಿದ್ದೀರಿ? ವಿಶೇಷವಾಗಿ ಪಾಸ್ ಹೋಲ್ಡರ್ಸ್ ದಯವಿಟ್ಟು ಗಮನಿಸಿ, ನಿಮ್ಮ ಪಾಸ್ ಕೂಪನ್ನ ಬದಿಯಲ್ಲಿ
ಲಕ್ಕಿ ಡಿಪ್ಪಿನ ಬಗ್ಗೆ ನಂಬರ್ನ ವ್ಯವಸ್ಥೆ ಇದೆ. ಅದರಲ್ಲಿ ನಿಮ್ಮ ದಾಖಲೆಯನ್ನು ಮಾಡಿ ನೀವು ಕೂಪನ್ ಹಾಕಬೇಕಿಲ್ಲಿ. ಅದಕ್ಕೆ ಪ್ರತ್ಯೇಕವಾಗಿ ಜಾಗ ಇಟ್ಟಿದ್ದಾರೆ. ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟಿ ಅವರ ಶಂಕರ ಪೂಜಾರನ ವಜನಿನ ಬರದಲ್ಲ. ಓ ಕೊಳಕ್ಕೆ 20 ಮಂಗಳೂರು ವಜನಿನ ಬರದಲ್ಲ. ಪುತ್ರ ಮರ ದಾಯ ಪಾತಿರ್ತಾರೆ ಪಂಪನ. ಹಾ ಸರಿ ಸರಿ ಸರಿ. ಅಲ್ಲ ಇವ್ರು ಏನು ಯಾರಂತ ಅಲ್ಲ ಅಲ್ಲಿ ಲೈವ್ ಹಿಂದೆ ಬನ್ನಿ, ನೀವು ಈಚೆ ಬನ್ನಿ ಕ್ಯಾಮರಾ. ಲಕ್ಕಿ ಡಿಪ್ ಕೂಪನ್ಗಳಿಗೆ ಒಂದು ಕಾರು, ಒಂದು ಬೈಕ್ ಮತ್ತೊಂದು ಸ್ಕೂಟರ್ನ ಬಹುಮಾನವನ್ನು ಘೋಷಿಸಲಾಗಿದೆ ಈಗಾಗಲೇ. ದಯವಿಟ್ಟು ಕೂಪನ್ ಪಡ್ಕೊಂಡವರು ಆ ನಿಗದಿತವಾದ ಜಾಗದಲ್ಲಿ ಅದನ್ನು ಡಬ್ಬಕ್ಕೆ ಹಾಕಬೇಕು. ನೀವು ಹೋಗುವಾಗ ಕಾರ್ನಲ್ಲಿ ಹೋಗುವ ಯೋಗ ಬರಲಿ ನಿಮಗೆ, ಆದರೆ ಪ್ರಯತ್ನ ಮಾಡಬೇಕು. ಟಿಕೆಟ್ ತಗೊಂಡವರು ಮಾತ್ರ ಫಲಿತಾಂಶವನ್ನು ನೋಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಣ್ಣ, ಇದು ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ದಯವಿಟ್ಟು ಇಲ್ಲಿಗೆ ಬಂದ್ರೆ ನಮಗೆ ಸುಲಭ ಆಗ್ತದೆ. ರೆಫ್ರಿ ಕೌಂಟರ್ಗೆ ವಾಲಂಟಿಯರ್ಸ್ ನಗಲು ಆಗಲ್ ಪಂಡ ಮಗುಲು ಕೇನೋಡತ್ತೆ ಊರಿನಗಲು. ಹಲೋ ಓ ತಡಾಂಡ್ ತಡಾಂಡ್ ತಿಂಗಳಾಡಿ ಬಾಲಯ ರೋಹಿತ್ ಬಂಗೇರನ ವಜನೇನ ಬರದಲ್ಲ. ಅಲ್ಲ ಏರ್ನೇರ್ಲಿ ಬರಲಿ. ತಿಂಗಳಾಡಿ ಬಾಲಯ ರೋಹಿತ್ ಬಂಗೇರ ವಜನೇನ ಬರದ. ತಿಂಗಳಾಡಿ ಬಾಲಯದ ಹಲೋ ಪತ್ತು 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 ಪತ್ತಿ ಹಲೋ ಹಲೋ ಅಲ್ಪ ಬುಡೋಡದು ಮುನಿಗಳು ಒಂದು ಪುತಾರ್ ಪನ್ನೋಡುತ್ತೆ ಅಣ್ಣ. ಹಲೋ ಹಾ ಹಲೋ ಹಲೋ ಆತಡೆ ಪಾತೆರ್ನ ಈ ತರ ಕೇನೊಂದು ಜಿ ಮೈಕ್ ದಗಲಿಕ್ಕೆ ತೋಡು, ಇವೆಂಟ್ ಮ್ಯಾನೇಜ್ಮೆಂಟ್ ದಗಲ್ ಗಮನಿಸೋಡು. ಇತ್ತ ಮಲ್ಲ ಸಭೆಗೆ ಮೈಕ್ ಸಮಾಯಿಸಿದ ಅಣ್ಣ ಎಂಚನ ಅಣ್ಣ. ಯಾರು ಬೇಡ ಯಾರು ಬೇಡ ಯಾರು ಬೇಡ ಅಣ್ಣ. ಅಲ್ಲ ನೀವೆಲ್ಲ ಯಾರಣ್ಣ ನನಗೆ ಗೊತ್ತು. ನಾನು ದಯವಿಟ್ಟು ಗಮನಿಸಿ, ಅನಗತ್ಯವಾಗಿ ಇಲ್ಲಿ ನಿಲ್ಬೇಡಿ. ಬಲ್ಲುದ ಮಲ್ಲ ಹೆಚ್ಚು ಕಮ್ಮಿ ಆಯ್ಲಕ್ಕ ತೋಜು ನನ್ ಕಡೆ 21 ಜತೆ ಇರ್ಲು ಜತ್ತದ ಇಜ್ಜು ಬತ್ತ 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 ಬರಂದುಲ್ಲೇರು ಬರಂದುಲ್ಲೇರು ಪಂಪ ಪಂತಂಡೆ ಈಗ ನೀವು ಕೊನೆವರೆಗೆ ನಿಲ್ತೀರಿ, ಇಲ್ಲಿ ಸಮಸ್ಯೆ ಇಲ್ಲ ಅಂತ ಅಲ್ಲಿಂದ ಹೋಗ್ತೀರಿ. ಹಾಗಾದ್ರೆ ಅವ್ರಿಗೆ ಬೇಡ ಕೆಲಸ, ನಮ್ಮವ್ರಿಗೆ ಮಾಡ್ತೀವಿ ಅಲ್ವಾ? ಸರ ಸಾಲಿತನೆತ್ತ ಬರೀಕೆ ಕೊಡುಪಾಪ ಸರ್. ಸರಿ 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 ಬಿಡ್ಪಾವಲ್ಲ ಪಂಡ ಪಂಡ ಓ ಆಯ್ತು ಚಾಲ್ತಿ ಕಣ್ಣ ಸ್ಪರ್ಧೆನೇ ತೂತಿಜೇರಿ ಕಾತಂದುಲ್ಲೇರಿ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿನ ರಡನೇನ ಬರದಲ್ಲ. ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರಿನ
ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರನ ಹಲೋ ಓ ಕನೆಪ್ಪಲ ಇಬ್ಬಕ ಅಡ್ಡಪಲ ಇದರಲ್ಲಿ ನಗಲಿ ಪುದರ್ ಕುರ್ದು ನಿಗಲಿ ಕರೆಕ್ ಜಪ್ಪರ ತಯಾರಾದ ಬರೋಣ. ಹಲೋ ವಿಜಯನ ಪ್ರೇಕ್ಷ ಪಲ್ಲೆಣ ಒಂಜಿ ಮೈಕದ ವ್ಯವಸ್ಥೆ ಆತರಟಿ ಈನ ಎರುಕಟ್ಟದ ನಡಿಗ. ಹಲೋ ಎರುಕಟ್ಟದ ನಲ್ಪದ ಮೈಕ್ ಸರಿ ಇಜ್ಜಿಗೆ ನಾವು ಮೈಕ್ ಸರಿ ಮಲ್ಪಲೆ ಎಲೆಕ್ಟ್ರಿಕ್ ಆಯ್ತ್ರಿ ಆಯ್ತ್ರಿ ಹೇಳ್ತೀವಿ. ಇನ್ನು ಕನ್ನಡದಲ್ಲೇ ಹೇಳ್ತೀವಿ, ಬೆಂಗಳೂರು ಕನ್ನಡನೇ ಹೇಳ್ತೀವಿ. ಬೆಂಗಳೂರವರಿಗೆ ಬೆಂಗಳೂರು ಕನ್ನಡದಲ್ಲೇ ಹೇಳೋಣ. ಸರಿ ಸರಿ, ನಮ್ಮ ತುಳುನಾಡಿನ ಪರಿಚಯ ಮಾಡೋಣ ಅಂತೇಳಿ ತುಳುವಲ್ಲಿ ಮಾತಾಡಿದ್ವಿ. ಬೆಂಗಳೂರು ಕನ್ನಡ ಚೆನ್ನಾಗಿ ಬರುತ್ತೆ ಅಲ್ವಾ? ನೋಡಿ ಖುಷಿ ಪಡೋರು ಬೆಂಗಳೂರವರು. ಬೆಂಗಳೂರವರಿಗೆ ಈಗ ಒಂದು ಕಮಲ ನೋಡಿ ಖುಷಿ ಆಗಿದೆ. ಚಪ್ಪಾಳೆ ತಟ್ಟಬೇಕು, ಸಿಳ್ಳೆ ಹೊಡಿಬೇಕು ಅಂದ್ರೆ ಚೆನ್ನಾಗಿ ಹೊಡೆದ್ರೆ ಹೊಡಿತಾರೆ ಅಲ್ವಾ ನಮ್ ಬೆಂಗಳೂರು. ಹಲೋ 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 ಅಲ್ಲ ಪಲ್ಲೆ ಜೊತೆಗೆ ಚಾನ್ಸ್ ಇಲ್ಲ ಬಿಡಲ್ಲ ಬಿಡಲಿ ಬಿಡಿ. ಚಾನ್ಸ್ ಓಡಿಸುವ ಕೋಣಗಳು ರಾಜಕರೆಯಲ್ಲಿ ಚಾನ್ಸ್ ಓಡೋ ಕೋಣಗಳು ಬರ್ತವೆ. ಒಂಚೂರು ನೀವು ಮೇಲೆ ಬನ್ನಿಮ್ಮ, ಒಂದ್ ನಿಮಿಷ ನಾವ್ ಹೇಳ್ತೀವಿ. ಹಲೋ ಓ ನಾವು ಹೇಳ್ತೀವಿ ಆಮೇಲೆ ಬಿಡಿ. ಆಯ್ತಾಯ್ತು. ವಾಲಂಟಿಯರ್ ಇಲ್ಲಿ ಬನ್ನಿ. ಈ ಲೀಸ್ಟ್ ಅನ್ನಲ್ಲಿ ಗೇಟ್ ಅಲ್ಲಿ ಕೊಡ್ಬೇಕು ಆಯ್ತಾ? ಇಲ್ಲಿ ಕೊಟ್ಬಿಟ್ಟು ವಾಪಸ್ ಹೇಳ್ಬೇಕು ಅಲ್ಲಿ ತಲುಪಿಸಿದ್ವಿ ಅಂತ ಆಯ್ತಾ? ಇವಾಗ ಸೆನ್ಸಾರ್ ಆನ್ ಆಗುತ್ತೆ. ಸರಿ ಸರಿ, ಕನೆಯಲಿಗೆ ಮತ್ತು ಅಡ್ಡಲಿಗೆ ಕೋಣಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ. ನೀವು ಬಂದ್ರೆ ಗೌರವ ಆದರ ಪೂರ್ವಕವಾಗಿ ರಾಜಕೀಯದಲ್ಲಿ ಇಳಿತೀವಿ. ಒಂದು ಮಾರ್ಚ್ ಪಾಸ್ಟ್ ರೀತಿಯಲ್ಲಿ ಕಬ್ಬಣದ ಕೋಣಗಳನ್ನ ಇಳಿಯೋದು, ಯಜಮಾನರು ಓಟಗಾರರು ಒಟ್ಟಿಗೆ ಕರೆ ಇಳುವುದನ್ನು ನೋಡ್ಲಿಕ್ಕೆ ತುಂಬಾ ಸಂತೋಷದಿಂದ ಕಾತ್ರದಲ್ಲಿದ್ದಾರೆ ಬೆಂಗಳೂರು ಜನ. ಕರ್ನೀರ ಬಯಲು ಮನೆ ಸಾಕ್ಷಾತ್ ಹಣ್ಣು ಶೆಟ್ಟರ ಬಲದ ಮಲ್ಲ. ಕರ್ನೀರೆ ಬಯಲು ಮನೆ ಸಾಕ್ಷಾತ್ ಹಣ್ಣು ಶೆಟ್ಟಿಯ ಕೋಣವರು, ಹಣ್ಣು ಶೆಟ್ಟರ ಕೋಣಗಳು ಮೇಲ್ಗಡೆಯಿಂದ ಕಾಯ್ತಾ ಇದ್ದಾರೆ ತಮ್ಮ ಕೋಣ ಬರೋದನ್ನ. 100 ಮೀಟರ್ ಅಲ್ಲಿ ಸೆನ್ಸಾರ್ ಇಟ್ಟಿದ್ದೀವಿ. ಟೈಮಿಂಗ್ಸ್ ಬೀಳ್ತದೆ. ಹಲೋ ಹಲೋ ಓ ರಾಜಕೀಯದಲ್ಲಿ ಚಾನ್ಸ್ ಕೋಣಗಳಲ್ಲ. ಹಲೋ ರಾಜಕೀಯ ಚಾನ್ಸ್ ಇರಲ್ಲ. ಚಾನ್ಸ್ ಇರಲಿಲ್ಲ. ರಾಜಕೀಯದಲ್ಲಿ ಚಾನ್ಸ್ ಕೋಣಗಳನ್ನು ಓಡಿಸ್ತಾರೆ. ಒಂದು ಚಿಕ್ಕ ಊರಿನ ಗ್ರಾಮದಲ್ಲಿ ಒಬ್ಬ ಅರಸು ಇದ್ರೆ ಅರಸು ಅಂತ ಕರೀತಾರೆ. ಒಂದು 10 ಊರಿಗೆ ಒಬ್ಬ ರಾಜ ಇದ್ರೆ ಅವರು ರಾಜ ಅಂತ ಕರೀತಾರೆ. ಇಡೀ ಮೈಸೂರಿಗೆ ಬಂದ್ರೆ ಮಹಾರಾಜ ಅಂತ ಕರೀತಾರೆ. ಹಾಗೆ ರಾಜ ಮತ್ತು ಮಹಾರಾಜ ಹೆಸರಿನ ಕರೆಯಲ್ಲಿ ಬೆಂಗಳೂರಲ್ಲಿ ನಾವು ಕಮಲವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಬಹುಶಃ ಪ್ರಪ್ರಥಮ ಬಾರಿಗೆ ಒಂದು ರಾಜ ಮತ್ತು ಮಹಾರಾಜ ಹೆಸರಿನಲ್ಲಿ ನಡೀತಕ್ಕಂಥ ಕಮಲ. ಆಳುವವನೇ ಅರಸ, ಆ ಅರಸರ ಹೆಸರಿನಲ್ಲಿ ಜೋಡುಕರೆ ಕಂಬಳವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಅಂದ್ರೆ ಕಡಿಮೆನಾ? ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನಮ್ಮ ಮಂಗಳೂರಿನ ಕೋಣಗಳು ಓಡ್ತಾ ಇವೆ. ಇನ್ನು 5 ನಿಮಿಷದಲ್ಲಿ ಆ ನೀರು ಚುಮ್ಮಿಸುವಿಕೆಯ ಕನೆಯಲಿಗೆ ಕೋಣದ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಅದ್ರ ಜೊತೆ ಅಡ್ಡಹಲಿಗೆ ಕೋಣಗಳು ಬರ್ತಾ ಇವೆ. ಮಹಾರಾಜ ಕರೆಯಲ್ಲಿ ಹರೆಕಳ, ಕೌಡೇಲು, ಮಿಥುನ್ ಎಂ ರೈ ಅವರ ಕೋಣಗಳು ತಯಾರಾಗ್ತಾ ಇವೆ. ಹರೆಕಳ, ಕೌಡೇಲು, ಮಿಥುನ್ ಎಂ ರೈ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ಹಲೋ ಹಲೋ ರಾಜಕರಟಿಯರು, ಕಾಪು ನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಮಲ್ಲ ಚಾನ್ಸ್ ಎಲ್ಲೂ ರಾಜಕೀಯ ತಾರೊಂದು ಕಾಪು ನಡಿಕೆರೆ ಸಚಿನ್ ಶೆಟ್ಟಿ ಅವರ ಕೋಣಗಳು. ಸ್ವಲ್ಪ ಹಿಂದಕ್ಕೆ ಸರಿತೀರಮ್ಮ, ಸ್ವಲ್ಪ ಹಿಂದಕ್ಕೆ ನಿಲ್ಲಿ ಆಯ್ತಾ? ಚೆನ್ನಾಗಿ ಕಾಣ್ತೀರಾ ನೀವು, ಸ್ವಲ್ಪ ಹಿಂದಕ್ಕೆ ರೀ. ಎಲ್ಲ ಬೆಂಗಳೂರು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಕಲರ್ ಹಂಗೆ ನೋಡ್ತಾ ಇದ್ದಾರೆ, ನಿಮ್ಮ ಮಗುಳಾಗೆ ನೋಡ್ತಾ ಇದ್ದಾರೆ. ಹರೆಕಳ, ಕೌಡೇಲು, ಮಿಥುನ್ ಎಂ ರೈ ಅವರ ಕೋಣಗಳು. ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಹಲೋ ಹಲೋ ರಾಜಕೀಯ ಚಾನ್ಸ್ ಅಲ್ಲಿ ಬಿಡಪ್ಪ ವಿಜಯ. ಬರ್ಡ್ ರಾಜಕೀಯದಲ್ಲಿ ಪ್ರಥಮ ಸುತ್ತಿನ ಚಾನ್ಸ್ ಕೋಣಗಳು ಬರ್ತಾ ಇವೆ. ಹಗ್ಗ ಹಿರಿಯ ವಿಭಾಗದ ಕೋಣಗಳು ಬರ್ತಾ ಇವೆ.
ಹಗ್ಗ ಹಿರಿಯ ವಿಭಾಗ ಅಂತ ಹೇಳಿದ್ರೆ ಆ ಕೋಡಿಗೆ ಕಟ್ಟಿದಂತ ಮರ ಇರ್ತದೆ, ಸಿಂಗಾರ ಮಾಡಿದಂತ ಆ ಪನೆಬಲ್ಲು ನೆತ್ತಿಬಲ್ಲು ಇರ್ತದೆ. ನಮ್ಮ ಮದುಮಗಳಿಗೆ ಏನೆಲ್ಲ ಸಿಂಗಾರ ಮಾಡ್ತೀರಾ ಅದೇ ರೀತಿ ಕೋಣವನ್ನ ಸಿಂಗಾರ ಮಾಡಿದಂತಹ ಕೋಣಗಳಿರುವುದು ಹಗ್ಗ ಹಿರಿಯ ವಿಭಾಗದ ಕೋಣಗಳು. ಅತ್ಯಂತ ವೇಗದ ಕೋಣಗಳು ಹಗ್ಗ ಹಿರಿಯ ವಿಭಾಗದ ಕೋಣಗಳು ಇರ್ತವೆ. ಅದನ್ನು ಕಣ್ತುಂಬ ನೋಡುವಂತ ಅವಕಾಶ ಈ ಬೆಂಗಳೂರು ಮಂದಿಗೆ ಇದೆ. ಕನೆಯಲ್ಲಿಗೆ ಅವ್ರು ಬಂದ್ರ ಇಲ್ಲ? ಸರಿ ಸರಿ, ಬಂದ್ರೆ ಒಂದು ಚೂರು ಸೂಚನೆ ಕೊಡಿ ಆಯ್ತಾ. ನಮ್ಮೂರು ನಮ್ಮ ಮಂದಿ, ಬೆಂಗಳೂರು ಮಂದಿ, ಕರುನಾಡು ತುಳುನಾಡು ಸಂಬಂಧ ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಂಬಳ ಆಯೋಜನೆ ಆಗ್ತಾ ಇದೆ. ಕರ್ನಾಟಕನೂ ನಮ್ಮ ಹೆಮ್ಮೆ, ತುಳುನಾಡು ನಮ್ಮ ಹೆಮ್ಮೆ, ಅದು ಎರಡರ ಒಂದು ಸಮ್ಮಿಲನ ಈ ಬೆಂಗಳೂರಲ್ಲಿ ಆಗ್ತಾ ಇದೆ. ರಾಜ ಮಹಾರಾಜ ಜೋಡು ಕರೆಯಲ್ಲಿ ಕಂಬಳೋತ್ಸವ ಆಯೋಜನೆಗೊಳ್ತಾ ಇದೆ. ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಸಾರಥ್ಯದಲ್ಲಿ, ಪ್ರಕಾಶ್ ಶೆಟ್ಟಿಯವರ DK ಶಿವಕುಮಾರ್ ಅವರ ಗೌರವಾಧ್ಯಕ್ಷತೆಯಲ್ಲಿ, ಊರ ಪರೂರ ಬಂಧುಗಳ ಸಹಕಾರದಲ್ಲಿ ರೋಹಿತ್ ಬಂಗೇರನ ರಣನೇನ ಬರ್ದಬಲ್ಲಮಲ್ಲ ಓವಣ್ಣ. ತಿಂಗಳಾಡಿ ಬಾಲಯ ರೋಹಿತ್ ಬಾಲಯ ಲೋಹಿತ್ ಬಂಗೇರನ ತಿಂಗಳಾಡಿ ಬಾಲಯ್ಯ ಕಂಬಳ ನೋಡ್ಬೇಕು ಅನ್ನೋಂತ ಮಹದಾಸೆಯನ್ನ ಇಟ್ಟುಕೊಂಡು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಂದು ಕಂಬಳದ ಕೋಣಗಳ ಆ ಓಟವನ್ನ ನೋಡ್ಲಿಕ್ಕೆ, ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಹಲವಾರು ಮಂದಿ ತುಳುನಾಡಿನ ಜೊತೆ ಹಲವಾರು ಮಂದಿ ಬೆಂಗಳೂರವರು ಬಂದು ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಬಹುಶಃ ನೀವು ಪ್ರಥಮ ಬಾರಿಗೆ ಈ ಒಂದು ಅತ್ಯುತ್ತಮವಾದ ಒಂದು ಸ್ಪರ್ಧೆಯನ್ನ ನೋಡ್ತಾ ಇದ್ದೀರಾ. ಅಡ್ಡ ಹಲಗೆ ಮತ್ತು ಕನೆ ಹಲಿಗೆ ಕೋಣಗಳು ಆದಷ್ಟು ಬೇಗ ಬರಬೇಕು. ಸಮಯ ನಮ್ಮನ್ನ ಕಾಯುವುದಿಲ್ಲ, ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಎಷ್ಟು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತೀವೋ ಅಷ್ಟು ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಆದಷ್ಟು ಮುಂದೆ ಬನ್ನಿ ಜೀವನದಲ್ಲಿ. ಆದ್ರೆ ಮಂಜುಟಿಯಲ್ಲಿ ಆದಷ್ಟು ಹಿಂದಕ್ಕೆ ನಿಂತು ಕಂಬಳವನ್ನ ವೀಕ್ಷಣೆ ಮಾಡಿ. ನೀವು ಕಂಬಳ ಕೋಣ ಹಿಡಿಯೋರು ಸ್ವಲ್ಪ ಹಿಂದಕ್ಕೆ ಸರಿರೋಣ, ಸ್ವಲ್ಪ ಹಿಂದಕ್ಕೆ ಸರಿಬೇಕು. ಹಾಯ್ ಮಂಗಳೂರು ಮಂದಿ, ಹಾಯ್ ಕುಂದಾಪುರ, ಸ್ವಲ್ಪ ಹಿಂದಕ್ಕೆ ಸರಿರಿ. ಕನ್ನಡದಲ್ಲಿ ಹಲವಾರು ಕನ್ನಡಗಳಿವೆ. ಪೇಪರ್ನಲ್ಲಿ ಬರ್ದಂಗೆ ಓದೋರು ನಮ್ಮ ಮಂಗಳೂರು ಕನ್ನಡ, ಕುಂದಾಪುರದವರು ಕನ್ನಡ ಬೇರೆ, ಬೆಂಗಳೂರವ್ರ ಕನ್ನಡ ಬೇರೆ, ಬಿಜಾಪುರದವ್ರ ಕನ್ನಡ ಬೇರೆ. ಏನೇ ಇದ್ರು ಎಲ್ಲೇ ಹೋದ್ರು ಕನ್ನಡ ನಮ್ಮ ಭಾಷೆ. ಆ ಕನ್ನಡವನ್ನು ಪ್ರೀತಿಸೋರು ನಮ್ಮ ಕರ್ನಾಟಕದವರು. ತುಳುನಾಡಿನ ಕಂಬಳ ಬೆಂಗಳೂರಲ್ಲಿ ನಡೀತಾ ಇದೆ. ಹಲೋ, ಓ ಜತ್ತಿಯರ್ಲುಂಚೂರು ತಡಮಲ್ ಪರಬಲ್ಲಿ ಒಂದು ನಮ್ಮ ಮಗಳಿಗೆ ಮಾತ್ರ ಗೊತ್ತಾಪನು. ರಾಜಕರೆಟ್ಟೆ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟರ ಬಲದ ಮಲ್ಲ ಚಾನ್ಸ್ ಚೆಲ್ಲುತ್ತಾರ ಅವನಲ್ಲಿ. ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ ಅವರ ಕೋಣಗಳು ರಾಜಕರೆಯಲ್ಲಿ ಚಾನ್ಸ್ ಓಡಿಸಲಿಕ್ಕೆ ತಯಾರಾಗ್ತಾ ಇವೆ. ಕಳೆದ ಕಂಬಳದಲ್ಲಿ ಸೆಮಿಫೈನಲ್ ಹಂತದಲ್ಲಿ 0.03 ಅಂತರದಲ್ಲಿ ಸೋತಿರುವಂತಹ ಕೋಣಗಳು ಸೆಮಿಫೈನಲ್ ಹಂತದಲ್ಲಿ ಅತ್ಯಂತ ಪೈಪೋಟಿಯನ್ನು ಕೊಟ್ಟಂತ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ ಅವರ ಕೋಣಗಳು ರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಒಂದು ಮಿಥುನ್ ರೈಕಲ್ನ ದೈವದ ಹಾಯ್ ಹಲೋ, ಓ ಒಂದು ಮಿಥುನ್ ರೈಕಲ್ನ ಇರಲ್ಲ ದೈವದ ಮಹಾರಾಜ ಕರೆಕ್ಟ್ ಯಾವ ಜನ ಮಿಥುನ್ ರೈಕಲ್ನ ಇರಲತ್ತಾ ಅನ್ನ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು 92 ವರ್ಷದ ವಯೋವೃದ್ಧರಿಗೂ ಒಂದಿಗೂ ಕೂಡ ಕಂಬಳವನ್ನ ವೀಕ್ಷಣೆ ಮಾಡಿ ಸಂತೋಷ ಪಡುವಂತಹ ಜನ ನಮ್ಮ ಹೊತ್ತು ಮಿಥುನ್ ರೈಕಲ್ನ ರಡನೇನ ಬರದಲ್ಲ. ಹರಕ್ಕಳ ಕೌಡೇಲು ಮಿಥುನ್ ರೈ ಅವರ ಕೋಣಗಳು, ಹರಕ್ಕಳ ಕೌಡೇಲು ಮಿಥುನ್ ರೈ. ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಂಡಂತ ಆಯೋಜನೆ ಬೆಂಗಳೂರು ಕಂಬಳ. ತುಳುನಾಡಿನಲ್ಲಿ ಪ್ರಸಿದ್ಧಿ ಪಡೆದಂತಹ ಕಂಬಳ ಕರುನಾಡಿಗೆ ಕಾಲಿಟ್ಟು ಕರುನಾಡ ಜನರನ್ನ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೇವೆ. ಪ್ರಥಮ ಪ್ರಯೋಗ ಇದು.
ಪ್ರಪ್ರಥಮವಾಗಿ ಆಯೋಜಿಸಲ್ಪಟ್ಟ ಈ ಕಂಬಳ ಸಾವಿರಾರು ಮಂದಿಯ ನೇರ ವೀಕ್ಷಣೆಯೊಂದಿಗೆ ಲಕ್ಷಾಂತರ ಮಂದಿಯ ದೃಶ್ಯ ಮಾಧ್ಯಮದ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಕಂಬಳೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಕಂಬಳಕ್ಕೂ ಒಂದು ಶಿಸ್ತು ಆಯಾಮ ಬೇಕು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಈ ವರ್ಷದ ಕಂಬಳವನ್ನು ಪ್ರಾರಂಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ವಿ. ಹಲೋ, ಮಹಾರಾಜ ಕರೆಕ್ಟ್ ಚಾನ್ಸ್ ಇರಲ್ಲ. ರಾಜ ಕರೆಕ್ಟ್ ಮಾಳ ಆನಂದ ನೆಲೆ ಶೇಖರ ಶೆಟ್ಟನ ಬಲದ ಮಲ್ಲ ಚಾನ್ಸ್ ಇರಲು. ಅದು ಸರಿ. ಮಹಾರಾಜ ಕರೆಕ್ಟ್ ಯರ್ಮಾಳ್ ರೋಹಿತ್ ಹೆಗಡೆ ಒಂಜನ ನಂಬರ್ ಬಲದ ಮಲ್ಲ ಜತ್ತಿ ಇರಲು. ಸರಿ ಸರಿ. ಹಲವಾರು ಜನ ಕ್ರೀಡಾಪಟುಗಳಾಗಿ ಕಂಬಳವನ್ನು ಆಯೋಜನೆ ಮಾಡಿದವರಿದ್ದಾರೆ. ಹಲವಾರು ಜನ ಕ್ರೀಡಾಪಟುಗಳಾಗಿ ಗುರುತಿಸಿಕೊಂಡು ಕೋಣಗಳ ಯಜಮಾನರಾಗಿದ್ದಾರೆ. ಹಲವಾರು ಜನ ಕ್ರೀಡಾಪಟುಗಳು ಕಂಬಳದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಕೋಣಗಳನ್ನ ಸಾಕಿ ಬೆಳೆಸಿ ಬಹುಮಾನ ಪಡೆದವರಿದ್ದಾರೆ. ಬಹುಮಾನ ಬರುತ್ತೋ ಬಿಡುತ್ತೋ ಅದು ಎರಡನೇ ಪ್ರಶ್ನೆ. ಕಂಬಳದಲ್ಲಿ ಭಾಗವಹಿಸಬೇಕು, ನಮ್ಮ ಕೋಣ ಚೆನ್ನಾಗಿ ಓಡಬೇಕು. ಚೆನ್ನಾಗಿ ಓಡಿದ್ರೆ ನಾವು ಗೆಲ್ಲೇಬೇಕು. ಹಲೋ, ಶಾಂತಿಸುವ ಕೋಣಗಳು, ಕೆಳಗೆ ಇಳಿದ ಕೋಣಗಳು ಸ್ವಲ್ಪ ಸಮಯದಲ್ಲಿ ಬಿಟ್ಟ ಒಳಗೆ ಅಲ್ವಾ? ಬಂದಿದ್ವಿ ಬೆಂಗಳೂರಿಗೆ, ಬಂದಿದ್ವಿ ಅಲ್ವಾ? ಸರಿ. ಹೆಗಡೆಯವರ ಕೋಣಗಳು. ಅಣ್ಣ ಕನೆಯಳಿಗೆ ಕೋಣಗಳು ಬಂದ್ರ? ಕನಪಲ ಎಡ್ಡಬಲದಲ್ಲಿ ಬರ್ತಾರಣ್ಣ ಬೈಜಾರ ಒಂಜಿ ಬರೋಡತ್ತ. ಕನಪಲ ಎಡ್ಡಪಾಲ ಇದರಲ್ಲಿ ನಿಶಮಾರನಾಗ್ಲಿನ ಆದರ ಪೂರ್ವಕವಾದ ಗೌರವಾಧಾರ ಪೂರ್ವಕವಾದ ಕರಿಕ್ ಚಪ್ಪರ ಆಹ್ವಾನ ಮಲ್ತೊಂದಿಲ್ಲ. ಗಣ್ಯಾತಿ ಗಣ್ಯರನ್ನ ಎದುರು ನಿಗಲ್ ನೆರಳು ಫಾರ್ನ ಒಂಜಿ ಪೊರ್ಲು ತೂಡು ನನ್ನ ಅಪೇಕ್ಷೆಗಳಿಲ್ಲ. ಬಂದಿರ್ತಕ್ಕಂಥ ನೋಡಬೇಕು ಅಂತ ಅಪೇಕ್ಷೆ ಇದ್ದಾರೆ. 5 ನಿಮಿಷದಲ್ಲಿ ಕನೆಯಳಿಗೆ ಕೋಣಗಳು ನಮ್ಮ ಓಟವನ್ನು ಪ್ರಾರಂಭಿಸ್ತಾರೆ. ಕನೆಯಲಿಗೆ ಅಡ್ಡಾಲಿಗೆ ಕೋಣಗಳು ಬಂದ್ರೆ ದಯವಿಟ್ಟು ತಿಳಿಸಿ. ಯಾವುದೇ ಹಂತದಲ್ಲಿದ್ದರೂ ಕೂಡ ನಿಮ್ಮನ್ನು ಕರೆಗಿಳಿಸ್ತೇವೆ. ಬೆಂಗಳೂರು ಮಂದಿ ಗಣ್ಯಾತಿ ಗಣ್ಯ ಅತಿಥಿಗಳು ಕೂಡ ಅದನ್ನು ವೀಕ್ಷಣೆ ಮಾಡಬೇಕು ಅನ್ನೋಂಥ ಕಾತರದ ನಿರೀಕ್ಷೆಯಲ್ಲಿದ್ದೇವೆ. ಉದ್ಯಾನ ನಗರಿ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು. ಬೆಂಗಳೂರವ್ರು ಬಂದವರು ಯಾರೂ ವಾಪಸ್ ಹೋಗಲ್ಲ, ಅಷ್ಟು ಚೆನ್ನಾಗಿರೋ ಊರು. ಇನ್ನು ಓ ಹಲೋ, ಓ ಅತಿಥಿಗಳಿಗೆ ಒಂದೆರಡು ಫೋಟೋ ತೆಗಿಲಿಕ್ಕಿದೆ. ಈಗ ಬರ್ತಾರೆ, ಬರುವಾಗ ಸ್ವಲ್ಪ ಒಂದು ನಿಮಿಷ ರೇಸ್ ನಿಲ್ಲಿಸಬೇಕಾಗ್ತದೆ. ನಾವು ಕೆಳಗೆ ಬರ್ತೇವೆ ಈಗ. ಇಲ್ಲಿ ಬಂದ ಕೂಡಲೇ ನೀವು ತಿಳಿಸಿದ್ರೆ ಆಯ್ತು ಸರ್. ರಾಜಕರೆ ಮಹಾರಾಜಕರೆಯಲ್ಲಿ ಜೋಡುಕರೆಯಲ್ಲಿ ನಡೆತಕ್ಕಂಥ ಈ ಕಂಬಳೋತ್ಸವ ಬೆಂಗಳೂರಿನ ಉದ್ಯಾನ ನಗರಿಗೆ ಮತ್ತೊಂದು ಗರಿಯನ್ನೇ ಇಟ್ಟಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ತುಳುನಾಡಿನ ಹೆಮ್ಮೆಯ ಕೃಷಿಕ ಬಂಧು ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟರ್ನ ಬಲ್ಲವಲ್ಲ. ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟಿ ಅವರ ಕೋಣಗಳು. ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟಿ ಅವರ ಕೋಣಗಳು. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರನ್ನ ಬಲದ ಮಲ್ಲ ಜೊತೆಯಲ್ಲೂ ಮಹಾರಾಜ ಕರೆಡ್ತಾರ ಅವನು.
ಜತ್ತಿಯರು. ಬೆಂಗಳೂರು ಅಂದ್ರೆ ಅಂದದ ಬೆಂಗಳೂರು, ಹಲವಾರು ಉದ್ಯಾನಗಳನ್ನ ಕಂಡಂತ ಊರು ಬೆಂಗಳೂರು. ತುಳುನಾಡಿನ ಆದ್ರೆ ಈ ಹೊತ್ತಿನಲ್ಲಿ ನಿಮ್ಮ ಜೋಬಲ್ಲಿರುವಂತ ನಿಮ್ಮ ಖರ್ಚಿಗೆ ತಂದಿರತಕ್ಕಂತ ಹಣದ ಜಾಗ್ರತೆಯನ್ನು ನೀವು ಮಾಡಿಕೊಳ್ಳಿ. ತುಂಬಾ ರಶ್ ಇರೋದ್ರಿಂದ ನಿಮ್ಮ ಜೋಬನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ. ಆವಾಂತರಗಳನ್ನ ಕಡಿವಾಣಕ್ಕೆ ನೀವೇ ಬಾಧ್ಯರಾಗಬೇಕಾಗುತ್ತೆ. ನಿಮ್ಮ ರಕ್ಷಣೆ ನಿಮ್ಮ ಈ ಕೈಯಲ್ಲಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಮಾಳ ಆನಂದ ನಿಲಯ ಶೇಖರೇಶ್ ಶೆಟ್ಟರ ಬಲದ ಮಲ ಚಾನ್ಸ್ ಇರಲು ಮಾಳಾನಂದ ನಿಲಯ ಮಾಳ ಬಂಧುಗಳೇ, ಈ ಹೊತ್ತಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಸಮಯ ಸಹಕಾರ ರತ್ನ 10.15 ಈಗ ಬಂದ ದಾಖಲೆ ಲಾಸ್ಟ್ 100 ಮೀಟರ್ಸ್ ಅನ್ನು 10.15 ಸೆಕೆಂಡ್ಸ್ ನಲ್ಲಿ ನಮ್ಮೊಂದಿಗೆ ಕಂಬಳವನ್ನು ವೀಕ್ಷಿಸೋದಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ ಮಾರಾಟ ಮಹಾಮಂಡಳಿಯ ಅಧ್ಯಕ್ಷರೂ ಆಗಿರುವಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಕಂಬಳೋತ್ಸವವನ್ನು ವೀಕ್ಷಿಸುವುದಕ್ಕಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ, ಕಂಬಳೋತ್ಸವದ ಪರವಾಗಿ, ಸಂಘಟಕರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರನ ಬಲದ ಮಲ ಜತ್ತಿಯರ್ಲು. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರ ಕೋಣಗಳು ಬರ್ತಾ ಇವೆ. ಅಣ್ಣ, ಇಲ್ಲಿ ನಿಂತವ್ರು ಒಂದೇ ಕೂತ್ಕೋಬೇಕು, ಹಿಂದ್ಗಡೆ ನಿಂತವರಿಗೆ ಕಾಣುದಿಲ್ಲ ಅಂತ. ಅಲ್ಲೇ ಕೂತ್ರು ಅಡ್ಡಿಲ್ಲ, ಸ್ವಲ್ಪ ಸರಿದ್ರು ಅಡ್ಡಿಲ್ಲ, ಸ್ವಲ್ಪ ಸರಿ ಇರ್ತೀರಾ. ಮಂದಾರ್ತಿ ಕೊಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ್ನ ಬಲದ ಮಲ ಚಾನ್ಸ್ ಇರಲು. ಮಂದಾರ್ತಿ ಕೊಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ ಮನೆಯವರ ಕೋಣಗಳು ರಾಜ್ಯ ಕಟ್ಟಿರ್ತಾರ. ಇಲ್ಲಿ ಕೂಡ ಸ್ವಲ್ಪ ಹಿಂದಕ್ಕೆ ಒಂದು ಸ್ವಲ್ಪ ಸರಿ, ಸ್ವಲ್ಪ ಹಿಂದಕ್ಕೆ ಸರಿ, ಸ್ವಲ್ಪ ಹಿಂದಕ್ಕೆ ಸರಿ. ಕೊಳಚೂರು ಕೊಂಡಟ್ಟು ಸುಕುಮಾರ ಶೆಟ್ಟರ್ನ ಬಲದ ಮಲ ಚಾನ್ಸ್ ಇರಲು ಮಹಾರಾಜ ಕಟ್ಟಿರ್ತಾರ. ಅಣ್ಣ ಅಲ್ಲಿಂದ ಹೇಳ್ತೀರಾ, ಸ್ವಲ್ಪ ಹಿಂದಕ್ಕೆ ಸರಿ ಆಯ್ತಾ, ಸ್ವಲ್ಪ ಹಿಂದಕ್ಕೆ ಸರಿತೀರಾ ಯಜಮಾನ್ರೆ. ಅವರನ್ನು ಕೂಡ ಒಂದು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂದ್ಕೊಳ್ಳಿ. ಕೋಣ ಬಂದ್ರೆ ಅಲ್ಲಿ ನಿಮ್ಗೆ ಹಿಡಿಯಕ್ಕಾಗಲ್ಲ, ನಿಮ್ ಗುರ್ತ ಕೋಣಕ್ಕಿರಲ್ಲ. ಕೋಣ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ ಅಲ್ವಾ. ಅಲ್ಲಿ ನಿಂತ್ರೆ ಸೀದಾ ಅಲ್ಲಿಗೆ ಬರುತ್ತಮ್ಮ. ಹಲೋ, ಆಯ್ತಾ, ಸ್ವಲ್ಪ ಹಿಂದಕ್ಕೆ ಸರಿ ವಿಜಯರೇ. ಹಲೋ ಹಲೋ, ಟೈಮರ್ ಹಿಂದ್ಗಡೆ. ಹಲೋ ಹಲೋ ಹಲೋ, ರಡ್ಡ ಕರೆಕ್ಟ್ಲ ಚಾನ್ಸ್ ಎಲ್ಲ ಬಿಡಪ್ಪ. ಹೋಯ್ತೆ ರಡ್ಡ ಕರೆಕ್ಟ್ಲ ಚಾನ್ಸ್ ಎಲ್ಲ ಬಿಡು. ರಾಜ ಕರೆಕ್ಟ್ಲ ಚಾನ್ಸ್ ಮಹಾರಾಜ ಕರೆಕ್ಟೆ. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ್ನ ಬಲದ ಮಲ ಚಾನ್ಸ್ ಎಲ್ಲ ಮಹಾರಾಜ ಕರೆಕ್ಟ್. ಮಹಾರಾಜ ಕರೆಯಲ್ಲಿ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿಯವರ ಕೋಣಗಳು ರಾಜ ಕರೆಕ್ಟೇರೆ. ಮಂದಾರ್ತಿ ಕೊಕ್ಕರ್ಣೆ ಬಿಡ್ತಾರೆ. ಬಾಬಣ್ಣ ನಾಯ್ಕರ ಬಲದ ಮಲ ಚಾನ್ಸ್ ಇರಲು. ದಿವಂಗತ ಬಾಬಣ್ಣ ನಾಯ್ಕರ ಮನೆಯ ಕೋಣಗಳು. ಮಂದಾರ್ತಿ ಕೊಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು 11:08. ಅಣ್ಣ ಒಂಚೂರು ಹೊರಗೆ ಬನ್ನಿ. ವಾಲಂಟಿಯರ್ಸ್ ಕೂಡ ಒಂದು ಸೈಡ್ ಬನ್ನಿ ಅಣ್ಣ. ವಾಲಂಟಿಯರ್ಸ್ ಸ್ವಲ್ಪ ಸೈಡ್ ಹೋಗಿ, ಸ್ವಲ್ಪ ಸೈಡ್ ಹೋಗಿ. ಹಿಂದ್ಗಡೆ ನಿಂತವರಿಗೆ ಕಂಬಳ ವೀಕ್ಷಣೆಗೆ ಅವಕಾಶ ಬೇಕು ಅಂತೇಳಿ ಇಲ್ಲಿ ಟೆಂಟ್ ಅನ್ನ ಅಡ್ಡ ಕಟ್ಟಿಲ್ಲ. ಎಲ್ರಿಗೆ ಕಂಬಳ ನೋಡ್ಲಿಕ್ಕೆ ಅವಕಾಶ ನೋಡ್ಕೊಡ್ಬೇಕು. ಪ್ರೇಕ್ಷಕರು ಇಲ್ಲದಿದ್ರೆ ಕಂಬಳನೇ ಚೆನ್ನಾಗಿರಲ್ಲ. ಆ ಪ್ರೇಕ್ಷಕರ ಖುಷಿಯೊಂದಿಗೆ ಓಡಿಸುದೇ ಅವನ ಮಜಾನೇ ಬೇರೆ. ಸಾವಿರಾರು ಮಂದಿಯ ಎದುರುಗಡೆ ಸಿಕ್ಸರ್ ಹೊಡೆಯೋದಕ್ಕೂ ನೆಟ್ ಪ್ರಾಕ್ಟೀಸ್ ಅಲ್ಲಿ ಸಿಕ್ಸರ್ ಹೊಡೆಯೋದಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಅಲ್ವಾ. ಎಲ್ಲರ ಕಡೆ ರಿಂಕು ಸಿಂಗ್ ಕೊನೆಯ ಬಾಲ್ ಸಿಕ್ಸರ್ ಹೊಡೆದಾಗ ಎಷ್ಟು ಖುಷಿ ಪಟ್ಟ, ಅದೇ ರೀತಿ
ಇಷ್ಟೆಲ್ಲ ಮಂದಿ ಮುಂದೆ ಓಡ್ಬೇಕು ಅಂದ್ರೆ ಅಷ್ಟೇ ಖುಷಿ ನಮಗೂ ಸಿಗುತ್ತೆ. ಇವಾಗ ನಮ್ಮೊಂದಿಗೆ ಮಿಯಾರು ಕಂಬಳದ ಸಪ್ರಾಯೋಜಕರು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ 19 ವರ್ಷದಿಂದ ಪ್ರಾಯೋಜಕತ್ವವನ್ನು ಮಾಡ್ತಕ್ಕಂಥವರು, ಜಿಲ್ಲೆಯ ಎಲ್ಲ ಕಂಬಳಗಳಿಗೆ ಪ್ರಾಯೋಜಕತ್ವವನ್ನು ಕೊಡ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ MN ರಾಜೇಂದ್ರ ಕುಮಾರ್ ಅವರು ಈ ಹೊತ್ತಿಗೆ ನಮ್ಮಲ್ಲಿ ವೇದಿಕೆ ಹೊಂದಿದ್ದಾರೆ. ಅವರಿಗೆ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣನ ಬಲದಮಲ ಚಾನ್ಸೆಲ್ಲು ರಾಜ ಕ್ರೀಡಿತಾರ ಅನ್ನುಲೇನು. ಕೊಳಚೂರು ಕೊಂಡಟ್ಟು ಸುಕುಮಾರ ಶೆಟ್ಟನ ಬಲದಮಲ ಚಾನ್ಸೆಲ್ಲು ಮಹಾರಾಜ ಕ್ರೀಡಿತಾರ ಅನ್ನುಲೇನು. ಹಲವರ್ಷನ ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣನ ಬಲದಮಲ ಚಾನ್ಸೆಲ್ಲು ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣ ಅವರ ಕೋಣಗಳು. ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣ ಅವರ ಕೋಣಗಳು ಬರ್ತಾ ಇವೆ. 11-19 11-19. ಅಣ್ಣ ಕನ್ಯಾಲಗೆ ಅವರು ಬಂದ್ರ? ಕನ್ಯಾಲಗೆ ಅವರು ಬಂದ್ರ? ಕನ್ಯಾಲಗೆ ಅಡ್ಡಾಲಿಗೆ ಅವ್ರು ಬಂದ್ರೆ ಉಳಿದಿತ್ತಲ್ಲ, ಬರ್ತಾರ ಬಿಡಿ. ಅಣ್ಣ ಕನಫಲ ಇರ್ಬೇಕು, ಅಡ್ಡಫಲ ಇದ್ದಾಗಲಿ ಕಟ್ಟ ಡಬಲಿ ಮಂಜಿಡ್ತ ಡಬಲಿ. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟನ ಬಲದಮಲ ಚಾನ್ಸೆಲ್ಲು ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು 9-9-9 9.99. ಒಂಬತ್ತು ಅಕ್ಷರದ ವಿಶೇಷತೆ ಅಂದ್ರೆ ಹಂಗೆ. 9 ಎಷ್ಟು ಸಲ ಕೂಡಿಸಿದ್ರು 9 ಬರುತ್ತೆ, 9 ಎಷ್ಟು ಸಲ ಗುಣಿಸಿದ್ರು ಅದು 9 ಬರುತ್ತೆ. 9 ಅನ್ನೋದು ಅತ್ಯಂತ ಒಳ್ಳೆಯ ಸಂಖ್ಯೆ. 9.99ರಲ್ಲಿ ಈಗಿನ ಕೋಣಗಳು ಓಡಿದವೆ. ಮಾಣಿಸಾಗುವ ಸಮನೆ ಉಮೇಶ್ ಮಹಾಬಲ ಶೆಟ್ಟನ ಬಲದಮಲ ಚಾನ್ಸೆಲ್ಲು ರಾಜ ಕ್ರೀಡಿತಾರ ಅನ್ನುಲೇನು. ಇಲ್ಲಿಗೆ ಪದವು ಕರ್ನಾಟಕ ಫ್ರೀ ಡಿಸೋಜನ್ ಬಲದಮಲ ಚಾನ್ಸೆಲ್ಲು ಮಹಾರಾಜ ಕ್ರೀಡಿತಾರ ಅನ್ನುಲೇನು. 60 ಬತ್ತದು ಬಲ್ ಪೋಣ ತಮ್ಮ ಅತ್ತೆ ರೇಸ್ ಯಾವ ಬರೀ ಚಂದದ ಬ್ಯಾಂಡ್ ವಾದನ ಇದ್ರೆ ಚೆನ್ನಾಗಿರುತ್ತೆ. ಡೊಳ್ಳು ವಾದನ ಅಂದ್ರೆ ಕಂಬಳಕ್ಕೆ ಒಂದು ಹೆಸರನ್ನು ತಂದುಕೊಟ್ಟದ್ದು. ಎಲ್ಲಿ ಡೊಳ್ಳಿನ ಶಬ್ದ ಇರುತ್ತೋ ಅಲ್ಲಿ ಕಂಬಳ ನಡೀತದೆ ಅನ್ನುವಂಥ ಭಾವನೆ ತುಳುನಾಡಿನಲ್ಲಿತ್ತು. ಹಳೆ ಕಾಲದ ಡೊಳ್ಳು ವಾದನವನ್ನು ಬೆಂಗಳೂರು ಕಂಬಳದಲ್ಲಿ ಆಯೋಜನೆ ಮಾಡಿದ್ದೀವಿ. ಉತ್ತಮ ಸಂಗೀತ ನೀಡತಕ್ಕಂಥ ಬ್ಯಾಂಡ್ ವಾದನವನ್ನು ನೀಡಿದ್ದೀವಿ. ಆ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗುರುಕಿರಣ್ ರವರ ಸಂಗೀತ ಕಾರ್ಯಕ್ರಮ ಇದೆ. ತುಳುನಾಡಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ನಿಟ್ಟಿನಲ್ಲಿ ನಡೀತಾ ಇವೆ. ಇದೊಂದು ವೈಭವದ ತುಳುಕೂಟದ ತುಳುನಾಡಿನ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಹಲೋ, ಓ ಮಹಾರಾಜ್ ಕರೆಯಲ್ಲಿ ಯಾರಿದ್ದಾರೆ? ಮಾಣಿಸಾಗುವ ಸಮನೆ ಉಮೇಶ್ ಮಹಾಬಲ ಶೆಟ್ಟನ ಬಲದಮಲ ಚಾನ್ಸೆಲ್ಲು ಮಹಾರಾಜ ಕರೆಕ್ಟ್. ಮಹಾರಾಜ ಕರೆಕ್ಟ್. ಮಾಣಿ ಸಾಗು ಹೊಸಮನೆ ಉಮೇಶ್ ರಾಜ ಕರೆಕ್ಟ್. ಮಾಣಿಸಾಗು ಹೊಸಮನೆ ಮಹಾರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಪದವು ಕರ್ನಾಟಕದ. ಎಸ್, ಪದವು ಕರ್ನಾಟಕ ಫ್ಲೀವಿ ಡಿಸೋಜಾರ್ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. ರಾಜಕರೆಯಲ್ಲಿ ಮಾಣಿ ಸಾಗೋಸಮನೆ ಉಮೇಶ್ ಮಹಾಬಲ ಶೆಟ್ಟಿ ಅವರ ಕೋಣಗಳು. ಮಾಣಿ ಸಾಗು ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟನ ಬಲದಮಲ ಚಾನ್ಸೆಲ್ಲು ಮಾಣಿ ಸಾಗು ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟಿ ಅವರ ಕೋಣಗಳು
10.04 10.04. ಎಲಿಗೆಂಟ್ ಪದವು ಕನ್ನಡಕ ಪ್ಲೇವಿ ಡಿಸೋಜಾರ್ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ನನ್ನಲ್ಲಿ ಶ್ರೀಕಾಂತ ಭಟ್ರನ ಎಲಿಗೆಂಟ್ ಪದವು ಕನ್ನಡಕ ಪ್ಲೇವಿ ಡಿಸೋಜಾರ್ ಕೋಣಗಳು. ಇದರಲ್ಲಿ ಇರುವ ಕೋಣ ದೂಷ ಅನ್ನುವ ಕೋಣ ಕೊಂಬು ವಾದನಕ್ಕೆ, ಬ್ಯಾಂಡ್ ವಾದನಕ್ಕೆ ತಲೆ ಅಲ್ಲಾಡಿಸಿ ಒಂದು ಗುರುತನ್ನ ಹೇಳುವಂತ ಕೋಣ ಇದ್ರೆ ಎಲಿಗೆಂಟ್ ಪದವು ಕನ್ನಡಕ ಫ್ಲೇವಿ ಡಿಸೋಜರ ಈಗ ಬರ್ತಕ್ಕಂತ ಕೋಣಗಳು. ವಿಜಯನಿ ಕನವಲಗಿ ಕೋಣಗಳು ಬನ್ನಿ 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 ಕನವಲಿಗೆ ನಿಮ್ಮನ್ನೇ ಕಾಯ್ತಾ ಇದ್ವಿ. ಬನ್ನಿ ಕನವಲಗಿ ಅವ್ರು ಬನ್ನಿ. ಹಲೋ ಹಲೋ ಚಾನ್ಸ್ ಆಗಲಿಲ್ಲ ರಾಜಕಾರಣ ಒಂದು ಚಾನ್ಸ್ ಇರ್ಲಿ ಬಿಡ್ಪಲೆ. ಶ್ರೀಕಾಂತ ಭಟ್ರನ ಒಂಜನಿನ ಬರದ ಬಲದ ಮಲ ಚಾನ್ಸ್ ಇಲ್ಲ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್. ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳ ಅನ್ನ ಫೈ ಓ ನಂದಳಿಕೆ ಭಟ್ರನ ಎ ಇರಲ್ಲ ಎ ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳು ರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಮಹಾರಾಜ ಕರೆಯಲ್ಲಿ ಎಲಿಗಂಟ್ ಪದವು ಕನ್ನಡಕ ಫ್ಲೇವಿ ಡಿಸೋಜಾರ್ ಅವರ ಕೋಣಗಳು ತಯಾರಾಗ್ತಾ ಇವೆ. ಎಲಿಗೆಂಟ್ ಪದವು ಕನ್ನಡಕ ಫ್ಲೇವಿ ಡಿಸೋಜರ್ ಬಲದ ಬಲ ಚಾನ್ಸ್ ಇರಲು ಪದವು ಕನ್ನಡಕ ಫ್ಲೇವಿ ಡಿಸೋಜರ ಕೋಣಗಳು ಪದವು ಕನ್ನಡಕ 10.36 10.36 ರಾಜಕರಡಿದೆ ಇಯರ್ಲಿ ಬತ್ತಲಿಕ್ಕೆ ನೀವು ಉತ್ತವಳು. ಹಲೋ ಓ ಇಯರ್ಲಿನ ಚಾನ್ಸ್ ಬಿಡ್ಲಿಕ್ಕೆ ನೀ ರಾಜಕರಡಿ ಉತ್ತಲೆ ಒಂಜಿ ಕನಪಲ ಇದ್ರಲ್ಲಿ ಕರೆಕ್ಟ್ ಜಪ್ಪಾಗ ಅಂದ ಒಂದ್ ಗೆಸ್ಟ್ನಾಗ್ಲಿ ಕನಪಲ ಇದೊಂಜಿ ಓಟ ತೂವಡಿಗೆ ಜನ ಓ ಆಯ್ತು ಬಿರಿಕ್ ಒಂಜಿ ಜೊತೆ ಬಿಡುಪ ಅದು ಬತ್ತ ನಂದಳಿಕೆ ಶ್ರೀಕಾಂತ ಭಟ್ರನ ವಜನಿನ ಬರದ ಬಲದ ಬಲ ಚಾನ್ಸ್ ಇರಲು ನಂದಳಿಕೆ ಶ್ರೀಕಾಂತ್ ಭಟ್ರ ಎ ಕೋಣಗಳು ನಂದಳಿಕೆ ಎ 9.47 9.47 ಹುಸೇನ್ ಬೋಲ್ಟ್ ನ ಅತ್ಯಂತ ವೇಗದ ದಾಖಲೆ ಇರೋದು 9.59. ಇದು 100 ಮೀಟರ್ನ ಓಟ ಇರೋದು 9.4. ಕೇವಲ 9.44 ಸೆಕೆಂಡ್ಗಳಲ್ಲಿ 155 ಮೀಟರ್ಗಳನ್ನ ಕ್ರಮಿಸೋದು ನಿಜವಾಗ್ಲೂ ತಮಾಷೆ ಮಾತಲ್ವೇ ಅಲ್ಲ. ಈ ಒಂದು ಅತ್ಯದ್ಭುತವಾದ ಸಾಧನೆಯನ್ನ ಮಾಡಿರ್ತಾರೆ. ಹಾಗೇನೆ ಇದು ಬರೀ ಜಲಕ್ಕಷ್ಟೇ, ಇವತ್ತು ಮತ್ತೆ ನಾಳೆ ಈ ರೀತಿಯ ಸಾಕಷ್ಟು ಹೊಸ ದಾಖಲೆಗಳನ್ನ ಮಾಡ್ತಾರೆ. ಆ ದಾಖಲೆನ ಮುರಿಯೋದಕ್ಕೆ ಮತ್ತೊಂದು ಕೋಣ ಬರುತ್ತೆ, ಹಾಗೇನೆ ಮಗದೊಂದು ಹೀಗೆ ಬ್ಯಾಕ್ ಟು ಬ್ಯಾಕ್ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ. ಈ ಸಾಧನೆಗೆಲ್ಲ ನೀವು ಕಣ್ತುಂಬ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿಯ ಲೈವ್ ಅನ್ನು ಕೂಡ ನೀವು ಸದಾ ವೀಕ್ಷಿಸ್ತಾ ಇರಿ. ಹಲೋ ಓ ಒಂದೊಂದ್ ಜೊತೆ ಬಿಡ್ಲಿಕ್ಕೆ ಗೊತ್ತಲೆ. ಹಲೋ ನನ್ನ ಬಳಿ ಮಹಾರಾಜ ಕರೆ ಗೆಲ್ಲುತ್ತು ನೀವು ಕತೆ ರಾಜ ಕರೆಕ್ಟ್ ಗೊತ್ತಲೆ. ಮಹಾರಾಜ ಕರೆಕ್ಟ್ ತೆತ್ತಲೆ ತೊಂದ್ರೆ ಮಹಾರಾಜ ಕರೆಕ್ಟ್ ಬರಲಿ, ರಾಜ ಕರೆಕ್ಟ್ ಬಿಡ್ಚ ಅಂದ್ರೆ ಬೇಲಾಡಿ ಅವ್ರು ಬಂದ್ರಲ್ಲ, ಬೇಲಾಡಿ ಕನಾಲಿಗೆ ಅವ್ರು ಬಂದ್ರಲ್ಲ. ರಾಜಕರೆಯಲ್ಲಿ ಯಾರು ಹೇಳಿ? ನಕ್ರೆ ಮಹೋದರ ನಿವಾಸ ಅಲ್ಲ? ಹಲೋ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರನ ಬಲದ ಮಲ ಚಾನ್ಸ್ ಇರಲು ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು. ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು 11:05. ಹಲೋ ಹಲೋ ಜಪಾಲಿಯಾ ನಾರಾಯಣ ಭಂಡಾರಿ ಅವರ ಕೋಣಗಳು ತಮ್ಮ ಅವಧಿಯಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ತಮ್ಮ ಓಟವನ್ನ ಕ್ರಮಿಸಿ ಹೊಸ ದಾಖಲೆಯನ್ನ ಮುರಿಯುವಲ್ಲಿ ಸತತವಾಗಿ ಪ್ರಯತ್ನವನ್ನ ಪಡ್ತು. ಆದರೆ ಆಗ್ಲಿಲ್ಲ. ನೋಡೋಣ ಮುಂದಿನ ಕೋಣಗಳಲ್ಲಿ ಯಾರು ತಮ್ಮ ಸಾಧನೆಯನ್ನ ಹಿಂದೆ ಈಗಾಗಲೇ ಯಾರು ಸಾಧನೆಗಳನ್ನ ಮಾಡಿದರೆ ತುಂಬಾ ಕಡಿಮೆ ಸೆಕೆಂಡ್ಗಳಲ್ಲಿ 9.43 ಸೆಕೆಂಡ್ಗಳಲ್ಲಿ ಕ್ರಮಿಸಿದಂತ ಒಂದು ಸಾಧನೆಯನ್ನ ಅದನ್ನ ಬ್ರೇಕ್ ಮಾಡೋದಕ್ಕೆ ಯಾವ ಕೋಣ ಕಾಯ್ತಾ ಇದೆ ಅನ್ನೋದು ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇದು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹರೇಕಳ ಕೌಡೇಲ್ಗುತ್ತು ಮಿಥುನ್
ಎಂ ರೈ ಅವರ ಕೋಣಗಳು ಎ ಅಲ್ವಾ? ಎ ಮುರಳೀಧರ್ ರೈ ತಕ್ಷಣಕ್ಕೆ ನಿಶಾನಿ ಹತ್ರ ಒಂದು 3 ಜನ ಕಳಿಸ್ಬೇಕು. ನೀವು ಲಿಸ್ಟ್ ಮಾಡಿದಿರಂತೆ ನಿಶಾನ್ನ ನೀರು ನೋಡ್ಲಿಕ್ಕೆ. ನಿಶಾನ್ ನೀರ್ ಹತ್ರ ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರನ ವಜರಿನ ಬರದ ಮಲ ಚಾನ್ಸ್ ಇರಲು. ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ ಅವರ ಕೋಣಗಳು. ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ 10:57 ಆಣತೆ. ಹಲೋ ಉತ್ತಲೆ ಒಂಜಿ ಜನ ಒಂಜತುಲ್ಲ. ಹಲೋ ಲೋಹಿತ್ ಬಂಗೇರ ಅವರ ಕೋಣಗಳು 10.57 ಸೆಕೆಂಡ್ಗಳಲ್ಲಿ ತಮ್ಮ ಎಂಡಿಂಗ್ ಪಾಯಿಂಟ್ ಅನ್ನ ಕ್ರಮಿಸಿರ್ತಾರೆ. ಅತ್ಯದ್ಭುತವಾದಂತ ಓಟ ಇದು. ನೋಡೋಣ ಈ ದಾಖಲೆಯನ್ನ ಸರಿಗಟ್ಟೋದಕ್ಕೆ ನೆಕ್ಸ್ಟ್ ಬರ್ತಾ ಇರೋ ಕೋಣ ಯಾವ್ದಂತ. ನಂದಳಿಕೆ ಶ್ರೀಕಾಂತ ಭಟ್ರ 2ನೇ ನಂಬರ್ ಕೋಣಗಳು. ಎಲ್ಲಿ ಬೇಕಲ್ಲಿ ಹೋದ್ರು ಕೂಡ LED ಅತ್ಯುತ್ತಮವಾದ ಕಂಬಳವನ್ನು ನೋಡುವಂತ ಅವಕಾಶ ಇದೆ. ನೀವು ಹಿಂದ್ಗಡೆ ತಿರುಗಿಡಿದ್ರೆ ಓಡ್ ಬರುವಂತದ್ದು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಕಾಣಲ್ವಾ? ಇಲ್ಲಿ ಕಾಣಲ್ಲಮ್ಮ, ಹಿಂದ್ಗಡೆ ನೋಡಿ ಎಲ್ಲಿ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಿಜ ಓಡೋದು ಇಲ್ಲಿ ನೋಡ್ಬೇಕು ಅನ್ನೋಂಥ ಉದ್ದೇಶದಿಂದ ಬಂದಿದ್ದೀರಾ. ಚೆನ್ನಾಗಿದೆ. ಸ್ವಲ್ಪ ವಾಲಂಟಿಯರ್ಸ್ ಇಂದ ಸರಿ ಇರುತ್ತಾ? ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈಕೆಲ್ಲ ವಜರಿನ ಬರದ ಬಲ್ಲದ ಮಲ ಚಾನ್ಸ್ ಇರಲು. ಹರೇಕಳ ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳು 9.88 9.88. ಮಿಥುನ್ ಎಂ ರೈ ಅವರ ಕೋಣಗಳು ಇದೀಗ ಒಟ್ಟು ಕ್ರಮಾಂಕವನ್ನ ಕೇವಲ 9.88 ಸೆಕೆಂಡ್ಗಳಲ್ಲಿ ಕ್ರಮಿಸಿರ್ತಾರೆ. ಅತ್ಯದ್ಭುತವಾದ ಅಮೋಘವಾದ ಮಿಂಚಿನ ಓಟ ಅಂತ ಕೂಡ ಹೇಳ್ಬೋದು. ಈಗ ನೆಕ್ಸ್ಟ್ ಈ ಒಂದು ಕೋಣದ ಸಾಧನೆಯನ್ನ ಸರಿಗಟ್ಟಲಿಕ್ಕೆ ಬರ್ತಿರ್ತಕ್ಕಂಥ ಮುಂದಿನ ಕೋಣ ಯಾವ್ದಂತ ನಾವೆಲ್ಲರೂ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ರಾಜಧಾನಿ ಬೆಂಗಳೂರು ಅರಮನೆಯ ಮೈದಾನದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುದಿಗಾಲಲ್ಲಿ ನಿಂತು ಕಾದು ನೋಡ್ತಿರುವಂತಹ ಕಂಬಳ ಇದು. ಗಣ್ಯಾತಿ ಗಣ್ಯರಿಗೆ ಹೊರ ಕನಪಲ ಇದೆ. ಇನ್ನು ಓಟ ತೂಡು ಅನ್ನ ಅಪೇಕ್ಷೆ ಎಲ್ಲ ಉಳ್ಳಿರಿ. ಹಲೋ ಒಂದು ಜೊತೆ ಆಗ್ಬೇಕೊತ್ತಲೆ 3 ಜಪ್ಪರ ಮಂಜುಟಿ ಬತ್ತಾಂಡ್ ಸರಿ ಒಂದೊಂದು ಜಲ್ದಿ ಬಿಡ್ಪಲೆ ನಾನು ಇಪ್ಪದ ಕರೆಕ್ಟ್ ಬಿಡ್ಪಲೆ ಪೂರ ಒಂದೇ ಕರೆಕ್ಟ್ ಗಿಡ ಪನತ್ತ ಕರೆಕ್ಟ್ ಕರಿಲ್ಲ ಅಂದ. ಹಲೋ ಜತ್ತನೇರು ಆ ತಾರೀಕು ಪೋಯಿ ಬೊಕ್ಕ ಆಗ್ಲಿ ಇಪ್ಪದ ಕರೆಕ್ಟ್ ಗಿಡ ಒಂದು ಬರ್ಪೇರು ಅಪ್ಪಾಗ ಆ ಕರೆಕ್ಟ್ ಗಿಡ ಒಂದು ಬರೋಲಿ ಅಂದ. ಒಂದು 5 ನಿಮಿಷದ ಬರ್ತದೆ ಮೂಲು ವೇದಿಕೆ ಎಕಾರ್ ದುಃಖ ಪನ್ನೊಂದು ನಮ್ಮ ಒಂಜಿ ಒಂಜಿ ಪಣದ 4 ಜೊತೆ ಬಿಡ್ದ ಒಂಜಿ ಅಡ್ಜಸ್ಟ್ ಮಾಡು ಅಂದ. ಒಂದೇನು ಜಲ್ದಿ ಬಿಡ್ಪಲ್ಲ. ಹಲೋ 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 ವಿಜಯಣ್ಣ ಪಲ್ಲಣ್ಣ ಈಡಗೊಂಜಿ ಸೌಂಡ್ ವ್ಯವಸ್ಥೆ ಬಲ್ಕೊಡು. ಒಂಜಿ ಸೌಂಡ್ ವ್ಯವಸ್ಥೆ ಹಲೋ ಎಲೆಕ್ಟ್ರಿಷಿಯನ್ ಸುಧಣ್ಣ ಎಲೆಕ್ಟ್ರಿಷಿಯನ್ ಒಂಜಿ 6 ತಾರೀಕು ಪೋಡು. ಯಾರಿದ್ದೀರಾ ಎಲೆಕ್ಟ್ರಿಷಿಯನ್? ಅಲ್ಲಿ ಮೈಕ್ ಸೆಟ್ ಒಂದು ಸ್ವಲ್ಪ ಸರಿ ಮಾಡ್ಬೇಕು. ನಂದಳಿಕೆ ಶ್ರೀಕಾಂತ ನಂದಳಿಕೆ ಶ್ರೀಕಾಂತ ಭಟ್ರ ಬಿ ಕೋಣಗಳು. ನಂದಳಿಕೆ ಬಿ 9.97 9.97. ಹಲೋ
ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳು ಒಟ್ಟು ಕ್ರಮವನ್ನು ಕೇವಲ 9.97 ಸೆಕೆಂಡ್ಗಳಲ್ಲಿ ಕ್ರಮಿಸಿರ್ತವೆ. ಅತ್ಯದ್ಭುತವಾದ ಮಿಂಚಿನ ಓಟ ಅಂತ ಕೂಡ ಹೇಳ್ಬೋದು. ಈಗ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋದು ಈ ಓಟವನ್ನ, ಈ ಸಾಧನೆಯನ್ನ ಸರಿಗಟ್ಲಿಕ್ಕೆ ಬರ್ತಿಕ್ರಂದ ಮುಂದಿನ ಕೋಣ. ನಾನು 25 ಬಿಡ್ಲೆ ಬೋಡ್ನ ಬಿಡ್ತಾರೆ. ಕರ್ನೀರ ಬಯಲು ಮನೆ ಸಾಕ್ಷಾತ್ ಅಣ್ಣು ಶೆಟ್ಟರ್ನ ಬಲದ ಬಲ ಚಾನ್ಸರ್ಲು. ಕರ್ನೀರ ಬಯಲು ಮನೆ ಸಾಕ್ಷಾತ್ ಅಣ್ಣು ಶೆಟ್ರ ಕೋಣಗಳು. ಕರ್ನೀರ ಬಯಲು ಮನೆ 10.48. ಬನ್ನಿ ಬನ್ನಿ ಬನ್ನಿ. ತಿಂಗಳಾಡಿ ಕಂಬಳದ ಇತಿಹಾಸಗಳಲ್ಲಿ ಕನೆಯಲಿಗೆಯ ಕೋಣಗಳಿಗೆ ಅತ್ಯಂತ ಗೌರವದ, ಅತ್ಯಂತ ಸೀನಿಯರ್ ವಿಭಾಗದ ಕೋಣಗಳು ಅನ್ನುವಂತ ಹೆಸರಿದೆ. ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು ಕಳೆದ ವರ್ಷ ಅತ್ಯಂತ ಹೆಚ್ಚು ಕಂಬಳಗಳಲ್ಲಿ ಬಹುಮಾನ ವಿಜೇತ ಕೋಣಗಳು. 6.5 ಕೋಲು 7.5 ಕೋಲು ನಿಶಾನಿಗೆ ನೀರು ಹಾಯಿಸಿದಂತಹ ಕೋಣಗಳು. ಹಳೆಯ ಸಂಪ್ರದಾಯದ ಆ ಬೆನ್ನಿಗೆ ಹಾಕುವಂತ ಬಟ್ಟೆ ಏನಿದೆ, ಅಲಂಕಾರ ಏನಿದೆ, ಅದೆಲ್ಲವನ್ನು ಮಾಡಿಕೊಂಡು ಬಂದಿರತಕ್ಕಂತ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕನೆಯಲಿಗೆ ಕೋಣಗಳು ಕರೆಗೆ ಇಳಿತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಕಂಬಳಕ್ಕೆ ಪ್ರವೇಶ ಆದ್ದು. ಆದ್ರೆ ಅವರ ಭಾವಮೈದ ಸುಮಾರು 25 ವರ್ಷಗಳ ಹಿಂದೆ ಕೂಡ ಹಗ್ಗ ಕಿರಿಯ ವಿಭಾಗದಲ್ಲಿ, ಹಗ್ಗ ಹಿರಿಯ ವಿಭಾಗದಲ್ಲಿ ಬಹುಮಾನ ಪಡೆದಂತ ಕೋಣಗಳ ಯಜಮಾನರು. ಇವರ ತೀರ್ಥರೂಪರಾದ ತಿಮ್ಮಪ್ಪ ಶೆಟ್ಟಿ ಅವರು ಕಂಬಳದ ಕೋಣವನ್ನು ಯಾವ ರೀತಿ ಸಾಕಬೇಕು ಅನ್ನುವಂತ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದವರು. ಹುಟ್ಟು ಗುಣವೇ ಹಾಗೆ. ತಂದೆಯ ಕಾಲದಿಂದ ಬಂದಿರತಕ್ಕಂತ ಕೋಣ ಸಾಕುವಂತ ಒಂದು ಉತ್ಸಾಹವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂತ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕನೆಯಲಗೆ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳ ಕ್ಷೇತ್ರಕ್ಕೆ ಕಳೆದ ಕಂಬಳದಲ್ಲಿ ಕೂಡ ದ್ವಿತೀಯ ಬಹುಮಾನವನ್ನು ಪಡೆದಂತ ಕೋಣಗಳ ಯಜಮಾನರು. ಕಳೆದ ವರ್ಷ ಹಲವಾರು ಕಂಬಳಗಳಲ್ಲಿ 7.5 6.5 ಕೋಲು ನಿಶಾನಿಗೆ ನೀರು ಹಾಯಿಸಿಯೇ ಬಹುಮಾನ ಪಡೆದಂತ ಕೋಣದ ಯಜಮಾನರು ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ನೀವಿಲ್ಲಿ ನೋಡ್ತಾ ಇರಬಹುದು, ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನೆಲದಲ್ಲಿ ನಡೀತಿರುವಂತಹ ಈ ಒಂದು ಕಂಬಳ ಕಣ್ತುಂಬಿಸ್ಕೊಳ್ಳೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ನೆಲೆದಿದ್ದಾರೆ. ಇಲ್ಲಿ ನಮ್ಮ ಅರಮನೆ ಮೈದಾನದಲ್ಲಿ ನೆಲೆಸಿದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಕೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಕೋಣಗಳು ಅತಿ ಕಡಿಮೆ ಅವಧಿಯಲ್ಲಿ ತಮ್ಮ ತಮ್ಮ ಕ್ರಮವನ್ನ ಮುಗಿಸ್ಕೊಂಡು ಒಂದೊಂದು ಹೊಸ ಹೊಸ ಸಾಧನೆಗಳನ್ನ ಮಾಡ್ತಾ ಇದ್ದಾವೆ. ಹಾಗೆಯೇ ಆ ಸಾಧನೆಯನ್ನ ಸರಿಗಟ್ಟೋದಕ್ಕೆ ಮತ್ತೊಂದು ಕೋಣಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ನೋಡೋಣ, ಈ ಸಂಭ್ರಮ ಇವತ್ತೊಂದೇ ದಿನ ಅಲ್ಲ, ಇವತ್ತು ಮತ್ತು ನಾಳೆ 2 ದಿನ ಕೂಡ ನಡೆಯುತ್ತೆ. ಸೊ ನೀವು ಎಲ್ಲರೂ ಮತ್ತೆ ಮಗದೊಮ್ಮೆ ತುದಿಗಾಲಲ್ಲಿ ಕಾಯ್ತಾ ಇರೋದು ಆ ಒಂದು ಹೊಸ 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 ಮೈಲಿಗಲ್ಲುಗಳನ್ನ ಸೃಷ್ಟಿ ಮಾಡೋಕೆ, ಮೈಲಿಗಲ್ಲುಗಳಿಗೆ ಸಾಕ್ಷಿ ಆಗೋಕೆ ಕಾದು ನಿಂತಿರುವಂತ ಕೋಣಗಳನ್ನ ನೋಡೋಕೆ. ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಬೆಂಗಳೂರು ತುಳುಕೋಟ ಕುಣಿಗಲ್ ರಾಜ ಕೋಣಗಳು. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕನೆಯಲಗೆ ಕೋಣಗಳು. ಕಾಲೇಜ್ ದಿನಗಳಲ್ಲಿ ಡಿಗ್ರಿ ಮಾಡ್ಕೊಂಡಿರುವಾಗಲೇ ಕೋಣಗಳ ಯಜಮಾನನಾಗಿರ್ತಕ್ಕಂಥವರು. ತಮ್ಮ ಅಜ್ಜನ ಕಾಲದಲ್ಲಿ ಕೋಣ ಓಡಿಸ್ತಾ ಇದ್ದಂತ ನೆನಪಲ್ಲಿಟ್ಟುಕೊಂಡು ಕಾಲೇಜ್ ಹೋಗ್ಬೇಕಾದ್ರೇನೆ ಕೋಣಗಳ ಯಜಮಾನನಾಗಿ ಬಹುಮಾನ ವಿಜೇತ ಕೋಣಗಳ ಯಜಮಾನ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡಾಲಗೆ ಕೋಣಗಳು. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕನೆಯಲಗೆ ಕೋಣಗಳು ಕರೆಗೆ ಇಳಿತಾ ಇವೆ. ನಿಜವಾಗ್ಲೂ ಹೇಳ್ಬೇಕು, ಈ ಒಂದು ಅತ್ಯುತ್ತಮವಾದ ಓಟ. ಇವ್ರೇನು ವಿದ್ಯಾರ್ಥಿ ಆಗಿರುವಂತವ್ರು, ಇವರಿಗೆ ಮೂಗ್ದಾರನ ಯಾರು ಕೂಡ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕೋಣವನ್ನೇ ಪಳಗಿಸಿರುವಂತ ಒಂದು ಶಕ್ತಿ ಇದು. ಒಂದು ಈಗಿನ ಯುವಕರಿಗೆ, ಈಗಿನ ಯೂತ್ಸಿಗೆ ತುಂಬಾನೇ ಮಾದರಿ. ಇವರು ಮಕ್ಕಳನ್ನ ನೀರತ್ರ ಬಿಡೋಕೆ, ಕೆಸರತ್ರ ಬಿಡೋಕೆ ತುಂಬಾ ಸಲ ಯೋಚನೆ ಮಾಡುವಂತ ಈ ಕಾಲದಲ್ಲಿ ಒಂದು ಕೋಣದ ಜೊತೆಗೆ ಒಂದು ಕೆಸರಿನಲ್ಲಿ ಓಡಿ 11.74 ಸೆಕೆಂಡ್ಗಳಲ್ಲಿ ಒಂದು ಕ್ರಮಾಂಕವನ್ನು ತಲುಪೋದಿದೆಯಲ್ಲ, ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ಸೊ ನೋಡೋಣ ಈಗ ಮುಂದಿನ ಕೋಣ ಯಾವುದು ಅಂತ. ಬೆಂಗಳೂರು ತುಳುಕೋಟ ಕುಣಿಗಲ್ ರಾಜೇಶ್ ಬೆಂಗಳೂರು ತುಳುಕೋಟದಾಗಲ್ಲ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರು ಕಳೆದ ವರ್ಷದ ಕೊನೆಯ 8 ಕಂಬಳಗಳಲ್ಲಿ 8 ಕೂಡ ಪ್ರಥಮ ಬಹುಮಾನವನ್ನು ಪಡೆದವರು. 10 ಕಂಬಳಗಳಲ್ಲಿ 10 ಬಹುಮಾನವನ್ನು ಪಡೆದಂತ ಅಡ್ಡಾಲಗೆ ಕೋಣಗಳ ಯಜಮಾನರು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಪ್ರಥಮ ಬಾರಿಗೆ ಕನಾಲಗಿ ವಿಭಾಗದಲ್ಲಿ ಕರೆಗೆ ಇಳಿಸಿದ ದಿವಸವೇ ಪ್ರಥಮ ಬಹುಮಾನವನ್ನು ಪಡೆದಂತಹ ಕೋಣಗಳು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಒಂದಲ್ಲ ಒಂದು ಕಂಬಳದಲ್ಲಿ ಸಾಧನೆ ಮಾಡೋರಿದ್ದಾರೆ. ನಿರಂತರ 10 ಕಂಬಳದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ ಅದು ಚೆನ್ನಾಗಿ ಓಡಬೇಕು, ಅದು ಚೆನ್ನಾಗಿರುವ ಓಟಗಾರನು ಬೇಕು, ಕೋಣಗಳು ಚೆನ್ನಾಗಿರ್ಬೇಕು.
10 ಬಹುಮಾನಗಳ ಒಡೆಯನ ಕೋಣಗಳು ಕರೆಗೆ ಇಳಿತಾ ಇವೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಜನಸಾಗರ ಯಾವ ರೇಂಜ್ಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಈ ಒಂದು ಕಂಬಳವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ತುದಿಗಾಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಕರೆಕ್ಟಾ? ಸರಿ ಸರಿ. ಸೆಲ್ಫಿ ಸ್ಟಿಕ್ ಹಿಡಿದಿರೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿದಿರೋ ಅಜ್ಜಿ ತಾತ ಎಲ್ಲ ವಯಸ್ಸಿನ ವರ್ಗದವರು ಕೂಡ ಇವತ್ತು ಈ ನಮ್ಮ ಕಂಬಳದಲ್ಲಿ ಸಾಕ್ಷಿಯಾಗಿದ್ದಾರೆ. ಜೋಗ್ಲು ಹೆಮ್ಮೆ ಪಡುವಂತ ವಿಷಯ ಕರಾವಳಿಯ ಜನತೆ, ಯಾಕಂದ್ರೆ ಕರಾವಳಿಯ ಸಂಸ್ಕೃತಿಯನ್ನ, ಕರಾವಳಿಯ ನೆಲೆಯನ್ನ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಬಿಗ್ ಸ್ಕೇಲ್ ಅಲ್ಲಿ ಮಾಡೋದು ತಮಾಷೆ ಮಾತೇ ಅಲ್ಲ. ಆಮೇಲೆ ಒಂದು ಕರಾವಳಿಯ ಒಂದು ಭಾಗ, ಕರ್ನಾಟಕದ ಒಂದು ಭಾಗವಾದಂತ ಕರಾವಳಿಯವರು ಈ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಮುಂದೆ ಬಂದಾಗ ಅವರಿಗೆ ಸಾಥ್ ಕೊಡೋಕೆ ಇಡೀ ಕರ್ನಾಟಕನೇ ಜೊತೆಯಾಗಿ ನಿಂತಿದೆ ಅನ್ನೋದಕ್ಕೆ ಮರು ಮಾತಿಲ್ಲ ಅನ್ನೋದಕ್ಕೆ ಇದಕ್ಕೆ ಇನ್ನೊಂದು ಸಾಕ್ಷಿಯಾಗಿ ಇಲ್ಲಿ ಸೇರಿರುವಂತಹ ಲಕ್ಷಾಂತರ ಜನತೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋದ್ರೆ ಇಡೀ ಪ್ರಪಂಚನೇ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತ ಏನು ಹೇಳ್ತಾರೆ, ಆ ಮಾತು ನಿಜವಾಗ್ತೂ ಇವತ್ತು ಅಕ್ಷರ ಸಹ ಸತ್ಯವಾಗಿದೆ. ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕ, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು ಕರೆಗೆ ಇಳಿತಾವೆ. ಅಡ್ಡಲಗಿ ವಿಭಾಗದಲ್ಲಿ ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು. ನಂದಳಿಕೆ 9.83 9.83. ಕಂಬಳದ ಇತಿಹಾಸದಲ್ಲಿ ಕಾಲದಲ್ಲಿ 6.5 ಕೋಲಿಗೆ 7.5 ಕೋಲಿಗೆ ಏಕಕಾಲದಲ್ಲಿ ನಿಶಾನೆ ಹಾಕಿದ 3 ದಾಖಲೆಗಳನ್ನು ಹೊಂದಿರತಕ್ಕಂಥವರಿದ್ರೆ ಅದು ವಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಅರ್ವಾಳ ಕೋಣಗಳು. ಏಕಕಾಲದಲ್ಲಿ 2 ನಿಶಾನೆಗೆ ನೀರು ಹಾಯಿಸುವುದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಅಂತ ಕೋಣಗಳು ಕೂಡ ಕಂಬಳದಲ್ಲಿ ಭಾಗವಹಿಸಿವೆ. ಇವತ್ತು ಭಾಗವಹಿಸಿದ ಎಲ್ಲಾ ಕೋಣಗಳು ಕೂಡ ನಿಶಾನೆಗೆ ನೀರು ಹಾಯಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಬಹುಶಃ ಕಂಬಳ ಕ್ಷೇತ್ರಕ್ಕೆ ಪ್ರಪ್ರಥಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇದ್ರೆ ಅದು ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರು ಕರೆಗೆ ಇಳಿತಾ ಇದ್ದಾರೆ. ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳ ಕ್ಷೇತ್ರದ ತೆಂಕು ಬಡಗುಗಳ ಸಮ್ಮಿಲನವನ್ನು ಹೊಂದಿರತಕ್ಕಂತಹ ಕೋಣಗಳ ಯಜಮಾನರು. ಬಡಗು ಕಡೆಯಲ್ಲಿ ಕೂಡ ಬಹುಮಾನ ಪಡಿತಾರೆ, ತೆಂಕು ಕಡೆಯಲ್ಲಿ ಕೂಡ ಬಹುಮಾನ ಪಡೆಯುವಂತ ಬಡಗು ತೆಂಕುಗಳ ಕೊಂಡಿಯಾಗಿರ್ತಕ್ಕಂಥ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಅವರ ಕೋಣಗಳನ್ನ ಓಡಿಸ್ತಕ್ಕಂಥ ಗೋಪಾಲ್ ನಾಯ್ಕ್, ಇವರಿಗೂ ಕೂಡ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಂತ ಓಟಗಾರ ಗೋಪಾಲ್ ನಾಯ್ಕ್ ಅವರು ಕೂಡ ಕರೆಗೆ ಇಳಿತಾ ಇದ್ದಾರೆ. ಸ್ವಲ್ಪ ಕೈ ಎತ್ತಿ ಗೋಪಾಲ್ ನಾಯ್ಕ್ರ. ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸಿ, ಈಗಿನ ಆಧುನಿಕ ಕಂಬಳದಲ್ಲಿ ಓಡಿಸಿ ಬಹುಮಾನ ಪಡೆದಂತ ಒಬ್ಬ ಓಟಗಾರ ಗೋಪಾಲ್ ನಾಯ್ಕ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕಿದ್ದೇವೆ. SMS ಫ್ಯಾಮಿಲಿ ಬ್ಯಾಂಗ್ಳೂರ್ನವರ ಕೋಣಗಳು ಕರೆಗೆ ಇಳ್ತಾ ಇವೆ. ಹಲವಾರು ಸಂದರ್ಭದಲ್ಲಿ ಆ SMS ಮುಖಾಂತರ ಹಲವಾರು ಕುಟುಂಬಗಳಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಒಂದು ತಂಡ ಬೆಂಗಳೂರು ತಂಡ. ಕಂಬಳದಲ್ಲಿ ತೊಂದರೆಗೀಡಾದವರಿಗೆ ಸಹಾಯ ಹಸ್ತವನ್ನು ಮಾಡಿದಂತಹ ತಂಡ SMS ಬ್ಯಾಂಗ್ಳೂರು ತಂಡ ಈ ದಿನ ಕಂಬಳದ ಕೋಣಗಳ ಜೊತೆ ಕರೆಗೆ ಇಳಿತಾ ಇದ್ದಾರೆ. SMS ಬ್ಯಾಂಗ್ಳೂರ್ ತಂಡ. ಹಲೋ, ಹರೇಕಳ ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂಬ್ರೈಕಲ್ನ 2 ನಂಬರ್ ಬಲದ ಚಾನ್ಸ್ ಮಹಾರಾಜ ಕರೆಡ್ತಾರೆ. ಸರಿ ಬರಲ್. ಹಲೋ, ಬೆಳ್ಳಿಪಾಡಿ ಕೈಪ ಕೇಶವ ಭಂಡಾರ್, ಪದ್ಮನಾಭ ಪಕ್ಕಳಿರು, ಸದಾಶಿವ ಸಾಮಾನ್ಯ ಉಲ್ಲರಣ ನಿಶಾಂದಲ್ಪ ಕೈದರ್ಬಿ ಜೈ ರೆಡಿ ಉಲ್ಲರದೆ ಮೋಜಿ ನಿಶಾಂದಲ್ಪಲ್ಲ ಜನ ಹೊತ್ತಿದ್ದಾರೆ. ನಿಶಾನಿಗೆ ಸುರೂತ ಜತ್ತಿ ಸುತ್ತರೆ ನೀರ್ಬಾರ್ದು ಅಂತ ಸಂತೋಷ. ಹರೇಕಳ ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂಬ್ರೈಕಲ್ನ 2 ನಂಬರ್ದ ಬಲದ ಮನ ಚಾನ್ಸ್ ಇರಲು ಹರೇಕಳ ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳ. ಹರೇಕಳ ಕೌಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳು.
10:54. ಮಿಥುನ್ ಎಂ ರೈ ಅವರ ಕೋಣಗಳು ಕೇವಲ 10.56 ಸೆಕೆಂಡ್ಗಳಲ್ಲಿ ಎಂಡಿಂಗ್ ಪಾಯಿಂಟ್ ಅನ್ನ ತಲುಪಿರ್ತಾರೆ. ಅಂದ್ರೆ ಮಂಜೊಟ್ಟಿ ಅಂತ ನಾವು ಏನ್ ಹೇಳ್ತೀವಿ, ಈ ಎಂಡಿಂಗ್ ಪಾಯಿಂಟ್ ಅನ್ನ ಕೇವಲ 10.56 ಸೆಕೆಂಡ್ಗಳಲ್ಲಿ ತಲುಪಿರ್ತಾರೆ. ನೋಡೋಣ ಈಗ ಮುಂದೆ ಬರುವ ಕೋಣ ಒಂದು ಹೊಸ ದಾಖಲೆಯನ್ನ ಹುಟ್ಟಾಕುತ್ತಾ ಅಥವಾ ಹಳೆಯ ದಾಖಲೆಯನ್ನು ಮುಟ್ಟೋದಕ್ಕೆ ಆಗೋದಿಲ್ವೋ, ಸಾಧ್ಯನೇ ಇಲ್ಲ ಅದು. ಯಾಕಂತ ಹೇಳಿದ್ರೆ ಇಲ್ಲಿರುವಂತ ಏನು ಕೋಣಗಳಿದೆ ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಭಂಗೇರ 11:70. ಇಡೀರಿ ಬ್ಯಾಂಗ್ಳೂರು ಊರು ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಅಥವಾ ಇನ್ಯಾವುದೋ ಒಂದು ಊರ್ ಕಡೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೇನೆ ನಮಗೆ ತಿಂಗಳು ಕೆಲವೊಂದ್ಸಲ ವರ್ಷಗಳಾಗೋಗುತ್ತೆ. ಆದ್ರೆ ಈ ಕೋಣಗಳು ಬಂದು ಬರೀ 2 ದಿನ ಆಗಿದ್ದಷ್ಟೇ. ಸಾಮಾನ್ಯವಾಗಿ ಊರ್ ಕಡೆ ಕಂಬಳ ಆಯ್ತು ಅಂತ ಹೇಳಿದ್ರೆ 2 ರಿಂದ 3 ತಾಸು ಜರ್ನಿ ಮಾಡ್ಕೊಂಡು ಅಲ್ಲಿ ಕಂಬಳನ ಮುಗಿಸ್ಕೊಂಡ್ ಬರ್ತಾರೆ. ಆದ್ರೆ ಈ ಕೋಣಗಳು ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ 9 ರಿಂದ 10 ತಾಸುಗಳ ಕಾಲ ಜರ್ನಿಯನ್ನ ಮಾಡ್ಕೊಂಡು ಬಂದಿರ್ತಾರೆ. ನಿಜವಾಗ್ಲೂ ಅಷ್ಟು ಜರ್ನಿ ಮಾಡಿ ಆ ಕೋಣಗಳು ಅಷ್ಟು ಟಯರ್ಡ್ ಆದ್ರೂ ಕೂಡ ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ. ನಿಜವಾಗ್ಲೂ ಕನ್ನಡಿಗರಾದಂತ ನಾವು ಈ ಒಂದು ಕಲೆಯನ್ನ, ಈ ಒಂದು ಆಟವನ್ನ ಹಾಗೂ ಈ ಆಟದಲ್ಲಿ ಸ್ಪೋರ್ಟಿವ್ ಆಗಿ ಭಾಗವಹಿಸ್ತಿರ್ತಕ್ಕಂಥ ಕೋಣಗಳನ್ನ ಹಾಗೂ ಅದನ್ನ ಓಡಿಸ್ತಾ ಇರೋರನ್ನ ನಾವು ಶ್ಲಾಘಿಸಲೇಬೇಕು, ಮನಸಾರೆ ಶ್ಲಾಘಿಸಬೇಕು. ನೋಡ್ಬೇಕಂತ ವಾಲಂಟಿಯರ್ ತುಂಬಿಕೊಂಡಿದ್ದೀರಾ? ಅದೇನಾ ವಿಜಯನಾ? ಹಲೋ, ವಾಲಂಟಿಯರ್ ಅಲ್ಲದವರು ಯಾರು ಕೂಡ ಅಲ್ಲಿ ನಿಲ್ಬಾರ್ದು. ಆಯ್ತು, ವಾಲಂಟಿಯರ್ ಅಲ್ಲದವರು ಮಂಜುಟ್ಟಿಯಲ್ಲಿ ಯಾರು ನಿಲ್ಬಾರ್ದು. ಹಲೋ ಹಲೋ, ಅಡ್ಡಪಲ ಇದೆ ಕನಪಲ ಇದ್ರಲ್ಲಿ ಜತ್ತಿಬೇಕು ನಾವೇ ಚಾನ್ಸ್ ಅತಿ ಬಲದಲ್ಲಿ ಚಾನ್ಸ್ ಅತಿ. ಹಲೋ ಹಲೋ, ಕೇನು ಬನ್ಲೆ ಪಾತೇನೆ ಕೇಳೋಣ ಇದ್ದಾರೆ ಹಿಡಿದು ಬಲ್ಲದ ಚಾನ್ಸ್ ಅಂದ ಹೊರಲೆತ್ತ ಬನ್ನಿ ಬಲ್ಲದ ಎಲ್ಲಿ ಚಾನ್ಸ್ ಇದ್ದಾರೆ ಅವಳು. ಐದ ಬೇರಿಗೆ ನಾವೆರ್ದ ಇಲ್ಲ ಬಲ್ಲುದ ಇಲ್ಲಿ ಬೇರಿಗೆ ನಾವೆರ್ದ ಇಲ್ಲ ಆಗ್ಬೇಕ ನಾವೆರ್ದ ಮಲ್ಲ ಅಂದೆ. ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟರ್ನ ಕನಪಲ ಇದ್ರಲು ಮಹಾರಾಜ ಕೆರೆಡ್ತಾರ ಒಂದು లేదు. ಹಲೋ, ಓ ಕನಪಲ ಜಡ್ಡಬಲದ ಜೊತೆಗೆ ನಾವೆರ್ದ ಇಲ್ಲಿ ಚಾನ್ಸ್ ಗಳಿತ್ತಲ್ಲ, ನಾವೆರ್ದ ಇಲ್ಲಿ ಇರಲು ಬರೋದು ಆಗ್ಲಿ ಮರಾಬೂರ ಗೀತಿದರಿಗೆ ನಾವೆರ್ದ ಇಲ್ಲಿ ಇರಲು ಚಾನ್ಸ್ ಬರೋದು. ನಾವೆರ್ದ ಇಲ್ಲಿ ಚಾನ್ಸ್ ಗಿಡವರ ಮಾತೆಲ್ಲ ಒಂದು ಚಾನ್ಸ್ ಆದ ಅಡ್ಡಬಲ ಇದ್ದರು ಬರ್ಬಿಡತ್ತೆ ಆತಾರೆ ಕೈತಿ ಬೇರಿಗೆ ನಾವೆರ್ದ ಇಲ್ಲಿ ಚಾನ್ಸ್ ಗಳಿತ್ತಲ್ಲ ಅಲ್ಪ ಮೈಕ್ ಕೊಡ ಅನ್ಸೋಬ್ರೆ. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು, ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಅಡ್ಡ ಇಲಾಖೆ ವಿಭಾಗದ ಕೋಣಗಳು ಕರೆಗೆ ಇಳಿತಾ ಇವೆ. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು ಇದೀಗ ಅಖಾಡಕ್ಕೆ ಇಳಿದಕ್ಕೆ ಸಜ್ಜಾಗಿದೆ. ಸೊ ಆ ಕೋಣಗಳನ್ನ ಆ ಒಂದು ವೇಗದಲ್ಲಿ ತಲುಪೋದಕ್ಕೆ ಈಗಾಗಲೇ ಅದನ್ನ ಓಡಿಸೋರು ಹಾಗೇನೆ ಆ ತಂಡದವರು ಅದನ್ನ ತಯಾರು ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೋಣಗಳು ಓಟಕ್ಕೆ ಇಳಿಬಹುದು. ಆ ಒಂದು ಕ್ಷಣಕ್ಕೋಸ್ಕರ ನಾವಿಲ್ಲಿ ಲಕ್ಷಾಂತರ ಜನ ಕಾಯ್ತಾ ಇದ್ದೀವಿ. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು ಹಗ್ಗ ಹಿರಿ ವಿಭಾಗದ 4 ಚಾನ್ಸ್ ಮುಗಿದ ಕೂಡಲೇ ನೇಗಿಲು ಕಿರಿ ವಿಭಾಗದ ಕೋಣಗಳು ಸ್ಪರ್ಧೆ ಚಾನ್ಸ್ ಓಡಿಸಲು ತಯಾರಾಗಬೇಕು. ನಾವಿರದೆ ಎಲ್ಲಿ ಇರಲು ತಯಾರಾಡೋಣ. ಚೂರು ಕೇಳ್ತಾ ಇದ್ದಾರೆ, ದಯವಿಟ್ಟು ವಾಲಂಟಿಯರ್ ಅಲ್ಲದವರು ಕೋಣಗಳನ್ನು ಹಿಡಿಯೋರು ಬಿಟ್ಟು ಉಳಿದವರು ದಯವಿಟ್ಟು ಮಂಜುಟಿಯಿಂದ ಜಾಗ ತೆರವು ಮಾಡಿ. ಅತಿಕ್ರಮಣ ಪ್ರವೇಶ ಮಾಡಿದ್ದೀರಿ ಕೆಲವು.
ಕಂಬಳಕ್ಕೆ ಆಗಮಿಸುವಂತಹ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರೀಮತಿ ಪ್ರಿಯಾಂಕಾ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ಈ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಆವರಿಸಿಕೊಳ್ತಾ ಇದ್ದೇವೆ. ಹಲೋ ಓ ಕನಾಲಗಿ ಕೋಣಗಲ್ಲ ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ ಕನಾಲಗಿ ವಿಭಾಗದ ಸ್ಪರ್ಧೆ ಪ್ರಾರಂಭ ಆಗ್ತಿದೆ. ಫೋಟೋಗ್ರಫಿ ಅವರು ಕನಾಲಗಿ ನೀರು ಚಿಮ್ಮಿಸುವಿಕೆಯ ಅತ್ಯಂತ ಸುಂದರ ಕ್ಷಣದ ಸಾಕ್ಷಿ ಆಗ್ತಕ್ಕಂಥ ಕನಾಲಗಿ ವಿಭಾಗದ ಕೋಣಗಳು ತಯಾರಾಗ್ತಾ ಇವೆ ಮಹಾರಾಜ ಕರೆಯಲ್ಲಿ. ಫೋಟೋಗ್ರಾಫರ್ಸ್ಗೆ ನಿಮ್ಮ ಇಲ್ಲ ಇರುವಂತಹ ಕ್ಯಾಮರಾಗಳಲ್ಲಿ ಫೋಟೋ ಸೆರೆ ಹಿಡಿಯೋರು, ವೇದಿಕೆಯಲ್ಲಿ ಇರ್ತಂತ ಗಣ್ಯಾತಿ ಗಣ್ಯರಿಗೆ ಕೂಡ ಒಂದು ಕನಾಲಗಿಯ ಸ್ಪರ್ಧೆಯನ್ನು ನೋಡಬೇಕು ಅನ್ನುವಂತ. ಹಲೋ 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 ಆಗಮಿಸಿದ ಎಲ್ಲ ಹಲೋ ಹೈಕೋರ್ಟ್ ಓ ನ್ಯಾಯಮೂರ್ತಿಗಳಿಗೆ ಕಡಪಲೆ ಅಡಪಲೆ ಜತ್ತಾನೆ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕೋಣಗಳು ಯಾವ ಕ್ಷಣಕ್ಕೆ ಬೇಕಾದರೂ ಓಟಕ್ಕೆ ಸಜ್ಜಾಗ್ಬೋದು. ಯಾಕಂತ ಹೇಳಿದ್ರೆ ಇದು ಕಂಬಳದ ಒಂದು ರೀತಿ ರಿವಾಜುಗಳು. ಏನಂದ್ರೆ ಕೋಣ ಅಲ್ಲಿ ಬಿಟ್ಟಿದ ಕೂಡಲೇ ಅದು ಓಡಬೇಕು ಅಂತೇನಿಲ್ಲ, ಅದು ಸ್ವಲ್ಪ ನಿಂತು ಅದು ಫಸ್ಟು ಕೆಲವೊಂದ್ಸಲ ಯಾಕಂದ್ರೆ ಹೆದರ್ತದೆ. ಊರು ಬಿಟ್ಟು ಊರಿಗೆ ಬಂದಿರೋದ್ರಿಂದ ಹೊಸ ಜಾಗ, ಹೊಸ ಪರಿಸರ, ಆ ಒಂದು ಎಲ್ಲ ಮೈ ಚಳಿಯನ್ನು ಬಿಟ್ಟು ಅದು ಒಂದು ಕ್ಷಣ ಓಟಕ್ಕೆ ಕಿತ್ತರೆ ಅದು ಸೆಕೆಂಡ್ಗಳಲ್ಲಿ ತಾನು ತಲುಪಬೇಕಾದಂಥ ಸ್ಥಾನವಾದ ಜಾಗವನ್ನು ತಾನು ತಲುಪುತ್ತೆ. ಸೊ ನೋಡೋಣ, ನೋಡಿ ಹೇಳಿದಾಗೆ ಓಡಿದೆ ಅಶೋಕ್ ಶೆಟ್ಟರ್ ಕಾಪಾಡಿದ್ರು. ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು. ತೆಕ್ಕಟ್ಟೆ ಸುಧೀರ್ ಒಂದು ಚಾನ್ಸ್ ಬಿಡ್ತಾ ಇದ್ದಾರೆ. ನೀವಲ್ಲಿ ಹೇಳಿ, ಮೇಲೋಗಿ ಇಲ್ಲಿ ಬೇಗ ಬನ್ನಿ ಅಲ್ಲೇ ಮೇಲ್ಗಡೆ ಹೋಗಿ. ಹಾಯ್ ಅಲ್ಲೇ ಮೇಲತ್ತೆ. ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು ನೋಡ್ತಾ ಇರ್ಬೋದು. ನೀರನ್ನ ಹೇಗೆ ಒಳ್ಳೆ ವಾಟರ್ ಫಾಲ್ಸ್ ತರ ಚಿಮ್ಮಿಸ್ಕೊಂಡು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ನತ್ತ ಅಂದ್ರೆ ಗಂತಿನಿಂದ ಮಂಜುಟ್ಟಿ ಕಡೆಗೆ ಓಡ್ತಾ ಇದೆ. ಹಲೋ 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 ಓ ಜೊತೆಗೆ ಚಾನ್ಸ್ ಎಲ್ಲ ಬಿಡಲಿ ಎರ್ಮಾಲ್ ರೋಹಿತ್ ಹೆಗ್ಡರ್ನ ಒಂಜಿನ ನಂಬರ್ದ ಬಲದ ಮಲ ಚಾನ್ಸ್ ಎಲ್ಲೂ ಆ ಕಡೆ ಈ ಕಡೆ ಇರುವವರು ಎಲ್ಲರೂ ದಯವಿಟ್ಟು ಯಾರು ಇಲ್ಲಿ ಅವರು ಬಿಟ್ಟು ಬೇರೆಯವರೆಲ್ಲ ತೆರಳಬೇಕು ದಯವಿಟ್ಟು. ಅಣ್ಣ ಫೋಟೋಗ್ರಾಫಿಯಲ್ಲಿ ಒಂದು ವಿನಂತಿ, ನೀವು ಫ್ಲಾಶ್ ಹಾಕ್ಬೇಡಿ. ನಿಜವಾಗ್ಲೂ ಈ ಒಂದು ದೃಶ್ಯ ವೈಭೋಗ ನೀವು ನೋಡ್ತಾ ಇರಬಹುದು. ಸ್ಲೋ ಮೋಷನ್ ಎಫೆಕ್ಟ್ ನಲ್ಲಿ ಕೂಡ ಅದೆಷ್ಟು ಅದ್ಭುತವಾಗಿ ಯಾವುದೊಂದು ಚಿತ್ರದ ದೃಶ್ಯೀಕರಣ ತರದೇ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಎರಡು ಕೋಣಗಳು ನೀರನ್ನ ಚಿಮ್ಮಿಸ್ಕೊಂಡು, ಅದು ಮುಗಿಲೆತ್ತರಕ್ಕೆ ನೀರನ್ನ ಚಿಮ್ಮಿಸ್ಕೊಂಡು ತಾವು ತಲುಪಬೇಕಾದ ಸ್ಥಾನವನ್ನ ಮಂಜುಟಿ ಕಡೆಗೆ ತಲುಪ್ತಾ ಇದ್ದಾರೆ. ಸೊ ನೋಡೋಣ ಈಗ ಮುಂದೆ ಅಖಾಡಕ್ಕೆ ಮುಂದೆ ಕರೆಗೆ ಎಂಟ್ರಿ ಕೊಡ್ತಿರುವಂತಹ ಕೋಣ ಯಾವುದು ಅಂತ. ವಿಜಯನ ಓ ಚಾನ್ಸ್ ಇಲ್ಲ, ರಡ್ಡ ಚಾನ್ಸ್ ಇಲ್ಲ ಬಿಡುಪ. ಒಂದೊಂದು ಜೊತೆ ಬಿಡ್ಲಿ ಜೊತೆಗೆ ಚಾನ್ಸ್ ಇಲ್ಲ ಬಿಡಲಿ ಒಂದೇ ಜಾತಿಯನ್ನು ಬಿಡಲಿ. ಎರ್ಮಾಲ್ ರೋಹಿತ್ ಹೆಗ್ಡರ್ನ ಒಂಜಿನ ನಂಬರ್ದ ಬಲದ ಮಲ ಚಾನ್ಸ್ ಎಲ್ಲೂ ರಾಜ ಕರೆಕ್ಟ್. ಸರಿ, ಸುಕುಮಾರ್ ಶೆಟ್ಟರ್ನ ಬಲದ ಮಲ ಚಾನ್ಸ್ ಎಲ್ಲೂ ಮಹಾರಾಜ ಕರೆಕ್ಟ್. ಅನಿರುದ್ಧ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಚಿತ್ರರಂಗದ ಅದ್ಭುತ ನಟ ಉಪೇಂದ್ರ ಅವರ ಶ್ರೀಮತಿಯಾಗಿರುವ ಪ್ರಿಯಾಂಕಾ ಉಪೇಂದ್ರ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ವೇದಿಕೆಯಲ್ಲಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ನಮ್ಮ ಪ್ರಸಿದ್ಧವಾದ ಕಂಬಳವನ್ನ ವೀಕ್ಷಿಸೋಕೆ ಹಲವಾರು ಸ್ಟಾರ್ ನಟ ನಟಿಯರು ರಾಜಕಾರಣಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಸೊ ಅದ್ರಲ್ಲಿ ನೀವು ನೋಡ್ತಿರ್ಬೋದು, ಇದೀಗ ತಾನೇ ಪ್ರಿಯಾಂಕಾ ಉಪೇಂದ್ರ ಅವರು ಹಾಗೇನೆ ಅನಿರುದ್ಧ ಅವರು ಕಿರುತೆರೆ ಹಾಗೂ ಹಿರಿತೆರೆಯ ನಟ ಇದೀಗ ತಾನೇ ನಮ್ಮ ಕಂಬಳದ ವೀಕ್ಷಣೆಗೆ ಬಂದಿರ್ತಾರೆ. ಅವರಿಗೆ ನಮ್ಮ ಇಡೀ ಕಂಬಳದ ಸಮಿತಿಯ ಪರವಾಗಿ ಹಾಗೂ ಇಡೀ ರಾಜ್ಯದ ಪರವಾಗಿ ಸ್ವಾಗತ ಸುಸ್ವಾಗತ. ಎರ್ಮಾಲ್ ರೋಹಿತ್ ಹೆಗ್ಡೆ ಅವರ ಕೋಣಗಳು ರಾಜಕೀಯದಲ್ಲಿ ಕೊಳಚುಕೊಂಡಿಟ್ಟು ಸುಕುಮಾರ್ ಶೆಟ್ಟಿ ಅವರು, ಅಮರ್ನಾಥ್ ಗೌಡ ಮತ್ತು ವಿಶ್ವಾಮಿತ್ರ ಗೌಡರವರು ಅಮೆರಿಕದಿಂದ ಬಂದಿದ್ದಾರೆ. ಕೂಡ ಸ್ವಾಗತವನ್ನು ಕೋರ್ತಾರೆ. ಸರಿ, ಕಂಬಳಕ್ಕಾಗಿಯೇ ಬಂದಿರೋದು.
ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸರಿ. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಎರ್ಮಾಲ್ ರೋಹಿತ್ ಹೆಗಡೆಯನ್ನ ವಜನ ನಂಬರ್ ಬಲ್ಲ ಚಾನ್ಸ್ ಎರ್ಮಾಲ್ ರೋಹಿತ್ ಹೆಗಡೆ ವಜನ ನಂಬರ್ ಮಲ್ಲ ಎರ್ಮಾಲ್ ರೋಹಿತ್ ಹೆಗಡೆ ಅವರ ಎ ಕೋಣಗಳು ರಾಜಕರೇಲ್ 9.78 9.7. ಎರ್ಮಾಲ್ ರೋಹಿತ್ ಹೆಗಡೆ ಅವರ ಕೋಣಗಳು ಕೇವಲ 9.75 ಸೆಕೆಂಡ್ಗಳಲ್ಲಿ ತಮ್ಮ ಕ್ರಮವನ್ನ ಕ್ರಮಿಸಿರ್ತಾರೆ. ನಿಜವಾಗ್ಲೂ ಇದು ಅಮೋಘವಾದಂತಹ ಒಂದು ಸಾಧನೆ. ಕೇವಲ 9.75 ಸೆಕೆಂಡ್ಗಳಲ್ಲಿ ಗಂತಿನಿಂದ ಮಂಚುಟಿ ಕಡೆಗೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಕಡೆಗೆ ತಲುಪೋದೇನಿದೆ ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ನೋಡೋಣ ಈಗ ಮುಂದೆ ಬರುವಂತ ಕೋಣ ಈ ಒಂದು ಸಾಧನೆಯನ್ನ ಈ ಒಂದು ಟೈಮ್ ಲೈನ್ ಅನ್ನ ಮುರಿಯುತ್ತಾ ಅಥವಾ ಹೊಸ ಇತಿಹಾಸನ ಸೃಷ್ಟಿ ಮಾಡುತ್ತಾ. ವಿ ಆಲ್ ಆರ್ ವೇಟಿಂಗ್. ಜೈ ಕರುನಾಡು, ಜೈ ತುಳುನಾಡು. ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು. ಹಲೋ, ಓ ಸ್ವಲ್ಪ ಜಲ್ದಿ ಮಾಡ್ತೀರಾ? ಚಾನ್ಸ್ ಇಲ್ಲ. ಒಂದು ಜಲ್ದಿ ಇದ್ವಿ. ಹಲೋ, ಓ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಚಾನ್ಸ್ಗೆ ಬರಬೇಕು. ನಾವೆರ್ದ ಎಲ್ಲೆಲ್ಲನಾಗ್ಲಿ ಚಾನ್ಸ್ ಗಿಡ ಬರೋಣ ಏಕಡಪ ಅಂತ ನಾವೆರ್ದ ಮಲ್ಲ ಹಿಡಿದು ನಾವೆರ್ದ ಎಲ್ಲಿರ್ನ ಚಾನ್ಸ್ ಸುರುಕು ನಾವೆರ್ದ ಎಲ್ಲಿರ್ನಾಗ್ಲಿ ಚಾನ್ಸ್ ಗಿಡವರ ಬರೋದು ಪುಲ್ಯಕಾಂಡ ಗಿಡದನಾಗ್ಲಿ ಇತ್ತೆ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ ಬಲದ ಬಲ ಚಾನ್ಸ್ ಇರಲು ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು 10.10. ಸುಕುಮಾರ್ ಶೆಟ್ಟರ ಕೋಣಗಳು ಕೇವಲ 10.10 ಸೆಕೆಂಡ್ಗಳಲ್ಲಿ 155 ಮೀಟರ್ ಕ್ರಮವನ್ನ ಕ್ರಮಿಸಿರ್ತಾರೆ. ನಿಜವಾಗ್ಲೂ ಇದು ಕೂಡ ಒಂದು ಗ್ರೇಟ್ ಸಾಧನೆ. ಯಾಕಂತ ಹೇಳಿದ್ರೆ ನಾವು ಒಂದು 50 ಮೀಟರ್ ಹೋಗ್ತಿದ್ದಂಗೆ ಸುಸ್ತಾಗ್ತಾ ಇರ್ತೀವಿ. ಅಥವಾ ಯಾಕೆ ಅವಾಗಲೇ ನಾನು ಹೇಳಿದಾಗೆ ನಾವು ಊರು ಬಿಟ್ಟು ಊರಿಗೆ ಬಂದಾಗ ಒಂದು ಹೊಸ ಊರಿಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಒಂದು ವಾರ ತಗೊಂತೀವಿ, ತಿಂಗಳು ತಗೊಂತೀವಿ, 6 ತಿಂಗಳು ತಗೊಂತೀವಿ. ಆದ್ರೆ ಈ ಕೋಣಗಳು ಬಂದು 2 ದಿನ ಆಗಿದೆ ಅಷ್ಟೇ. ಈ 2 ದಿನದಲ್ಲಿ ಅವು 155 ಮೀಟರ್ನ 10.10 ಸೆಕೆಂಡ್, 8 ಸೆಕೆಂಡ್, 9 ಸೆಕೆಂಡ್ ಅಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಎಲ್ಲ ಕೋಣಗಳಿಗೂ, ಹಾಗೆ ಅದನ್ನ ರೈಡ್ ಮಾಡಿರುವಂತ ರೈಡರ್ಸ್ಗೂ. ಅವರು ಸಾಮಾನ್ಯವಾದ ರೈಡರ್ಸ್ ಅಲ್ಲ, ನಮ್ಮ ಕರಾವಳಿಯ ಗ್ರಾಮೀಣ ಪ್ರತಿಭೆಗಳು. ನೋಡೋಣ ಈಗ ಮುಂದೆ ನಮ್ಮ ಕರೆ ಅಂದ್ರೆ ಅಖಾಡಕ್ಕೆ ಇಳಿತಿರುವಂತ ಕೋಣ ಯಾವ್ದಂತ. ಈ ನಮ್ಮ ಕಮಲ ಇವತ್ತು ಮತ್ತು ನಾಳೆ ಸಂಪೂರ್ಣವಾಗಿ ನಮ್ಮ ಟಿವಿಯಲ್ಲಿ ಲೈವ್ ಬರ್ತಾ ಇರುತ್ತೆ. ಆಗ ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕ ದೋಷದಿಂದ ಸ್ವಲ್ಪ ಹೊತ್ತು ಸ್ಥಗಿತವಾಗಿತ್ತು. ಆದ್ರೆ ಇನ್ನು ಮುಂದೆ ಕಮಲ ಮುಗಿಯುವವರೆಗೂ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಇಲ್ಲದೆ ಎಲ್ಲವೂ ಕೂಡ ಲೈವ್ ಆಗಿ ಬರ್ತದೆ. ಬೋಲರ್
ಹಲೋ ಬೋಳಾರ ತ್ರಿಶಾಲ್ ಕೆ ಪೂಜಾರ ಗಣಪಲ ಇದ್ರು ಬೋಳಾರ ತ್ರಿಶಾಲ್ ಕೆ ಪೂಜಾರ ಕೋಣಗಳು ಫೋಟೋಗ್ರಾಫಿಗೆ ಬೇಕು ಅಂದ್ರೆ ಇಂಥ ಸೀನ್ಸ್ ಎಲ್ಲ ಬರಲ್ಲ, ಚೆನ್ನಾಗಿದೆ. ನೀವು ತೆಗೆದ್ರೆ ಬಚಾವ್, ಇಲ್ಲಾಂದ್ರೆ ಮತ್ತೊಮ್ಮೆ ತೆಗಕ್ ಆಗೋದೇ ಇಲ್ಲ. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಅಡ್ಡಹಲಗೆಯ ಕೋಣಗಳು ಕಳೆದ ವರ್ಷದಲ್ಲಿ 5 ದ್ವಿತೀಯ ಬಹುಮಾನಗಳನ್ನು ಪಡ್ಕೊಂಡಂತಹ ಕೋಣಗಳು. ಕಂಬಳ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಸರಿಸುಮಾರು 25 ವರ್ಷಗಳಿಂದ ಕಂಬಳದ ಕೋಣಗಳನ್ನು ಸಾಕಿ ಭಾಗವಹಿಸ್ತಾ ಇರುವವರು. ತಲಪಾಡಿಯಲ್ಲಿ ಕಂಬಳ ಮಾಡಿದವರು. ಕಳೆದ ವರ್ಷ ನರಿಂಗಾಣದ ಕಂಬಳದಲ್ಲೂ ಕೂಡ ಒಂದು ಸಂಘಟಕನಾಗಿ ದುಡಿತಾ ಇರುವಂತ ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳದಲ್ಲಿ ವಿಭಾಗ ಯಾವುದಂತ ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ. ಯಾವ ಕೋಣ ಯಾವ ವಿಭಾಗದಲ್ಲಿ ಓಡುತ್ತೋ ಆ ವಿಭಾಗದಲ್ಲಿ ಓಡೋಕೋ ಸೈ ಅನ್ಸೋರೆ ನಮ್ಮ ಯಜಮಾನರು. ಜೂನಿಯರ್ ವಿಭಾಗದ ಕೋಣಗಳನ್ನು ಓಡಿಸಿ, ಸೀನಿಯರ್ ವಿಭಾಗದ ಕೋಣಗಳನ್ನು ಓಡಿಸಿ, ಅಡ್ಡಲಗೆಯ ಕೋಣಗಳನ್ನು ಕೂಡ ಈ ದಿನ ಕಂಬಳದ ಕರೆಗೆ ಇಳಿತಾ ಇದ್ದಾರೆ. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವ. ಬಾರ್ಕರು ಶಾಂತರಾಮ ಶೆಟ್ರ ಕನಪಲ ಇದ್ರು ಮಹಾರಾಜ ಕೆರೆಡ್ತಾರ ಒಂದು ಹಲೋ ಓ ಕನಪಲ ನಿರ್ದುಮನಗಳು ಕೈ ನೋಡಿ, ಒಂದು ಕಡೆ ರಾಜ ಕರೆ, ಇನ್ನೊಂದು ಕಡೆ ಮಹಾರಾಜ ಕರೆ, 2 ಕರೆಗಳನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಎಂಟೈರ್ ಒಂದು ಕಂಬಳವನ್ನ ಕರಾವಳಿಯ ನೆಲದ ಕಂಬಳವನ್ನ ಬೆಂಗಳೂರಿನಲ್ಲೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅದು ಎಷ್ಟು ಹೇಗಿತ್ತು ಹಾಗೇನೆ ರೀಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದು ನಿಜವಾಗ್ಲೂ ತಮಾಷೆ ಮತ್ತು ಅಲ್ವೇ ಅಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಕರೆಯನ್ನು ಮಾಡಿಬಿಟ್ಟು ಒಂದಕ್ಕೆ ರಾಜ ಅಂತ ಹೆಸರಿಟ್ಟು ಇನ್ನೊಂದಕ್ಕೆ ಮಹಾರಾಜ ಅಂತ ಹೆಸರಿಡಲಾಗಿದೆ. ಸೊ ಈ ಜೋಡು ಕರೆಯಲ್ಲಿ ಇವತ್ತು ಮತ್ತು ನಾಳೆ ಸಾಕಷ್ಟು ಕೋಣಗಳು ತಮ್ಮ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅನ್ನ ಪ್ರಸ್ತುತಪಡಿಸುತ್ತೆ. ಹಾಗೇನೆ ಒಂದಷ್ಟು ಕೋಣಗಳು ಸಾಧನೆಯನ್ನ ಮಾಡಿವೆ. ಈಗ ಮುಂದೆ ಬರುವಂತ ಕೋಣಗಳು ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಯ್ತಾ ಇದ್ದಾರೆ. ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಬಹುಶಃ ಒಂದು 5-6 ವರ್ಷಗಳಿಂದ ನಿರಂತರವಾಗಿ ಅಡ್ಡಾಲಗಿ ವಿಭಾಗದ ಕೋಣಗಳನ್ನು ಓಡಿಸಿ 1 ವರ್ಷ ಅತಿ ಹೆಚ್ಚು ಬಹುಮಾನಗಳನ್ನು ಕೂಡ ಪಡೆದಂತಹ ಕೋಣಗಳ ಯಜಮಾನರು ಅಜ್ಜಾಡಿ ಆಲದ ಪದವ ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿಯವರ ಕೋಣಗಳು ಕರೆಗೆ ಇಳಿತಾ ಇವೆ. ಅಣ್ಣ ಎಲೆಕ್ಟ್ರಿಷಿಯನ್ ತಕ್ಷಣ ಬರಬೇಕು, ಕತ್ತಲಾಗ್ತಾ ಬಂತು. ಸೂರ್ಯ ಮುಳುಗಿದ ನಂತರ ನಮ್ಮ ಹೊನಲು ಬೆಳಕಿನಲ್ಲಿ ಕಂಬಳ ಆಗ್ಬೇಕು. ನಿಮ್ಮ ಕೆಲಸ ಈಗ ಚುರುಕಾಗಬೇಕು. ಲೈಟ್ ಅನ್ನು ನಾವು ಕಾಯ್ಲಿಕ್ಕಾಗಲ್ಲ. ಎಲೆಕ್ಟ್ರಿಷಿಯನ್ ಎಲ್ಲಿದ್ರು ಕೂಡ ಅಲ್ಲಿ ರೆಫ್ರಿ ಸೆಕ್ಷನ್ ಹತ್ರ ಹೋಗ್ಬೇಕು. ಎಲೆಕ್ಟ್ರಿಷಿಯನ್ ದಯವಿಟ್ಟು ಕತ್ಲಾಗ್ತಾ ಇದೆ, ಆಮೇಲೆ ಅಲ್ಲಿ ತೊಂದರೆ ಆಗ್ಬಾರ್ದು, ಆಟಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಎಲೆಕ್ಟ್ರಿಷಿಯನ್ ಪ್ಲೀಸ್. ಕಂಬಳ ಕ್ಷೇತ್ರದ ಪರಿಚಿತ ಕೋಣ ತಾಟ ಈ ಸಂದರ್ಭದಲ್ಲಿ ಕರೆಗೆ ಇಳಿತಾ ಇದೆ. ಒಂದು ಕಂಬಳದಲ್ಲಿ ಕಿಂಗ್ ತಾಟ ಎನ್ನುವಂತ ವಿಭಾಗದಲ್ಲಿ ಇವತ್ತು ಕರೆಗೆ ಇಳಿತಾ ಇದೆ. ಬಾರ್ಕರು ಶಾಂತರಾಮ್ ಶೆಟ್ಟಿ ಅವರ ಕೋಣಗಳು. ಅಣ್ಣ ಎಲೆಕ್ಟ್ರಿಷಿಯನ್ ಕೋಣ ಕಟ್ಟದಲ್ಲಿ ನಿಮ್ಮ ಮೈಕ್ ಕೇಳ್ತಾ ಇಲ್ಲ ಅಂತ, ಸರಿ ಆಯ್ತಾ? ಒಂದು ಎಲೆಕ್ಟ್ರಿಷಿಯನ್ ಒಂದು ಚೆನ್ನಾಗಿ ಮಾಡ್ಬೇಕು. ಇಲ್ಲ ನಿಮ್ಗೆ ಎಲೆಕ್ಟ್ರಿಷಿಯನ್ ಬೇಕಾದ್ರೆ ತಕ್ಷಣ ತರಿಸ್ಕೊಡ್ತೀವಿ. ಈಗ 5 ನಿಮಿಷದಲ್ಲಿ ಈ ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ಸಿಗಲ್ವಾ ಅಲ್ವಾ ಭಾಸ್ಕರ? ಪಕ್ಷಿ ನೋಟದಲ್ಲಿ ಕೂಡ ಈ ಒಂದು ಅದ್ಭುತವಾದ ವಿಹಂಗಮ ನೋಟವನ್ನ ನಾವು ಇಲ್ಲಿ ನೋಡ್ಬೋದು. ಅದ್ಭುತವಾದ ಓಟ ನಿಜವಾಗ್ಲೂ ಇಲ್ಲಿ ಕಂಬಳದ ಒಂದು
ಬೇಸಿಕ್ಸ್ ಕೂಡ ಗೊತ್ತಿಲ್ಲದೆ ಅದು ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಬಂದಿರುವಂತ ಎಷ್ಟೋ ಕರ್ನಾಟಕ ಜನದ ಪ್ರೇಕ್ಷಕರಿಗೆ ಇವತ್ತು ನಿಜವಾಗ್ಲೂ ರಸದೌತಣ ಅಂತ ಹೇಳ್ಬೋದು. ಯಾಕಂದ್ರೆ ಒಂದಕ್ಕಿಂತ ಒಂದು ಕೋಣಗಳು ಅಮೋಘ ಆಕರ್ಷಕ. ಕೊಡ್ಲಿಕ್ಕೆ ಆಗದಿಂದ್ರೆ ಹೇಳಿ ಒಂದ್ ಜನ ಕೊಡ್ತೀವಿ, ನಿಮ್ಮನ್ನ ಎತ್ಕೊಂಡು ಬಿಸಾಡ್ಬಿಡ್ತಾರೆ. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ಬೆಂಗಳೂರು ನೆಲದಲ್ಲಿ. ಹಿಂದಕ್ಕೋಗಿ ಇದು ಕೋಣ ಆಯ್ತದೆ, ನಿಮ್ಗೆ ಹಿಡಿಯೋಕೆ ಸಾಧ್ಯನೇ ಇಲ್ಲ. ನಿಮ್ ಧೈರ್ಯ ಇದ್ರೆ ನಿಂತ್ಕೊಳ್ಳಿ, ನಮ್ ಕೋಣ ಏನಂತ ತೋರಿಸುತ್ತೆ ಆಮೇಲೆ. ಹಾಯ್ ಎಲ್ಲ ಹಿಂದ್ಕಡೆ ಹೋಗ್ರಿ, ಕೈ ಎತ್ತೋದೆತ್ತಿದ್ರೆ ಹಾಗೆ ಹೇಳ್ಬಿಡಿ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕೊಡ್ಲಾಡಿ ಓಲಾರ ತ್ರಿಶಾಲ್ ಕೆ ಪೂಜಾರಿ ನಾಟ ಮಾಡಿದರು. ಕೋಲಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕಳೆದ ಕಂಬಳದಲ್ಲಿ 1ನೇ ಬಹುಮಾನ ಪಡೆದ ಕೋಣಗಳು. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ನೆರಳಕಟ್ಟೆ ಕೊಡ್ಲಾಡಿ ಅಲೆ ಕರೆಕ್ಟ್ ಮುಲ್ಲೇನ ಬೇಲಾಡಿ ಬಾಬಾ ಅಶೋಕ್ ಕ್ಷೇತ್ರದ ಕಣಬಲೈದೆಲ್ಲೋ ಕಣಬಲೈದಾಗ ತಯಾರಾಡು. ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಬಂದು ಬೆಂಗಳೂರಿಗೆ ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ ಎಲ್ಲರೂ ಬೆಡಿನ ಬೆಡಿನ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಆಭರಣ ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು ಓಡು ಚಿಮ್ಮಿ ಕರಾವಳಿ ಆಟ ಕೋಣಗಳ ಸುರೇಶ್ ಶೆಟ್ಟರ್ ನಾಟ ಮಾಡಿದರು. ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ. ಹಲೋ ಹೊಸ್ಮಾರು ಸುರೇಶ್ ಶೆಟ್ಟರ್ನ ಕಳ್ಳೆ ಅಲ್ಲಿಗೆಯಲ್ಲಿ ನಿಂತ್ಕೊಳ್ಳೋದು ಸುಲಭ, ಇಳಿಯೋದು ಕಷ್ಟ. ಇಳಿಯುವಾಗ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೈ ಕಾಲು ಎಡವೋದೆ. ನಿಜವಾಗ್ಲೂ ಇದು ಅತ್ಯುತ್ತಮವಾದಂತ ಒಂದು ಪ್ರಯತ್ನ. ಸೊ ಓಡ್ತಾ ನೀವು ನೋಡ್ಬೋದು ಕರೆಯಲ್ಲಿ ಎಷ್ಟು ವೇಗದಲ್ಲಿ ಓಡ್ತಾ ಇರ್ತೀವಿ, ಎಷ್ಟು ಹುಷಾರಾಗಿದ್ರು ಸಾಲದು, ಆದ್ರೂ ಕೂಡ ಜೀವದ ಹಂಗನ್ನ ತೊರೆದು ಒಟ್ಟು ಈ ಒಂದು ಔಟ್ ಅಂಡ್ ಔಟ್ ಎನರ್ಜೆಟಿಕ್ ಆಗಿ ಈ ಒಂದು ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಎಲ್ಲರ ಈ ಕಂಬಳ ಕೋಣಗಳಾಗಿರ್ಬೋದು, ಅದನ್ನ ಓಡಿಸಿರುವಾಗಿರ್ಬೋದು, ಎಲ್ರದ್ದು ಮನಸ್ಥಿತಿ ಅದೇ ಆಗಿರುತ್ತೆ. ಸೊ ಕೊನೆಯ ಕ್ಷಣದಲ್ಲಿ ಯಾಕಂದ್ರೆ ಒಂದು ಕೆನೆ ಮೇಲೆ ಕಾಲನ್ನು ಇಡೋದು ದೊಡ್ಡ ವಿಚಾರನೇ ಅಲ್ಲ, ಆದರೆ ಅದು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು 155 ಮೀಟರ್ ತನಕ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ಆ ಒಂದು ವಿಚಾರದಲ್ಲಿ ಇವರ ಸಾಧನೆಯನ್ನ, ಇವರ ಓಟವನ್ನು ಮೆಚ್ಚಬೇಕಾದ್ರೆ ಪ್ರಶಸ್ತಿ ಇನ್ನೊಂದು ಮತ್ತೊಂದು ಎಲ್ಲ ಸೆಕೆಂಡರಿ, ಆದರೆ ಅವರ ಪಾರ್ಟಿಸಿಪೇಷನ್ ಏನಿದೆ ದಟ್ ಮ್ಯಾಟರ್ಸ್ ಅ ಲಾಟ್. ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಅಲೆ
ಇನ್ನೊಂದೊಂದು ಸಲ ಓಡಿಸ್ಬೇಕು. ಕನಾಲಿಗೆ ಕೋಣಗಳು ಇನ್ನೂ ಒಂದೊಂದು ಸಲ ಓಡಿಸ್ಬೇಕು. ಸ್ವಲ್ಪ ಹಿಂದಕ್ಕೆ ಸರಿ. ಕಂಬಳ ನೋಡುವಂತ ಪ್ರೇಕ್ಷಕರಿಗೆ ಅವಕಾಶ ಮಾಡಿಕೊಡಿ. ಎಲ್ಲರೂ ಬೆಂಗಳೂರಲ್ಲಿ ಕಂಬಳ ನೋಡಕ್ ಬಂದಿದ್ದಾರೆ, ನಮ್ಮ ಕೋಣಗಳನ್ನ ನೋಡಕ್ ಬಂದಿದ್ದಾರೆ, ಆ ವೇಗವನ್ನು ನೋಡಕ್ ಬಂದಿದ್ದಾರೆ. ಆದ್ರಿಂದ ಬೆಂಗಳೂರು ಜನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳ ನೋಡ್ಕೊಂಡು ಅವಕಾಶ ಮಾಡಿಕೊಡಿ. ಹಲೋ, ಕನಾಲಿಗೆ ಕೋಣಗಳನ್ನು ಇನ್ನು ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಓಡಿಸ್ಬೇಕು. ಕನಾಲಿಗೆ ಸ್ಪರ್ಧೆಯನ್ನ ಇವತ್ತು 10 ಗಂಟೆ ರಾತ್ರಿಯೊಳಗೆ ಮುಗಿಸ್ತೀವಿ. ಆದ್ರೆ ಇವಾಗ ಎಲ್ಲ ಮರ ಕಟ್ಟಿದವರು, ಮರವನ್ನ ಸುತ್ತಿದವರು ಹಾಗೇ ಒಂದು ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಓಡಿಸ್ಕೊಂಡು ಬನ್ನಿ. ಹೌದು. ಆಮೇಲೆ ನಾಳೆ 2 ಸಲ ಸ್ಪರ್ಧೆ ಇವತ್ತೇ ಮುಗಿಸ್ತದೆ ಕನಾಲಿಗೆ ವಿಭಾಗದ್ದು. ನಾಳೆ 2 ಸಲ ನಿಮ್ಮ ಕೋಣಗಳನ್ನು ಓಡಿಸ್ಬೇಕು. ಅರ್ಧ ಗಂಟೆಯೊಳಗೆ ಮತ್ತೊಮ್ಮೆ ಒಂದು ಅವಕಾಶ ಇದೆ, ಇವತ್ತೇ ಓಡಿಸ್ಕೋಬೇಕು. ಅಂದ್ರೆ ನಿಶಾನಿ ಹತ್ರ ಜನ ನಿಲ್ಲಿಸ್ಬೇಕಾಗುತ್ತೆ. ನೀವು ಯಾವ ಹೊತ್ತಿನಲ್ಲಿ ಕೋಣ ಓಡಿಸ್ತೀರಿ ಅನ್ನೋದು ನಮ್ಗೆ ತಿಳಿಬೇಕು. ಆ ನಿಶಾನಿಯ ನೀರನ್ನ ನೋಡೋರು ಅಲ್ಲೇ ಇರಬೇಕು. ಹಲೋ, ಓ ರಾಜಕೀಯ ಚಾನ್ಸ್ ಇಲ್ಲ ಬಿಡ್ಬಾ, ಚಾನ್ಸ್ ಇಲ್ಲ ಬಿಡ್ಬಾ ರಾಜಕೀಯ. ಹಲೋ, ಬರ್ಡೆ ರಾಜಕೀಯ ನೀನ್ ಬನ್ನಿ. ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರನ ವಜನಿನ ಬರೆದ ವರದ ಬಲ ಚಾನ್ಸ್ ರಾಜಕೀಯ. ಆಯ್ತು. ಹಗ್ಗ ಹಿರಿಯ ವಿಭಾಗದ ಕೋಣಗಳ ಚಾನ್ಸ್ ಮುಗಿದ ಕೂಡಲೇ ನೇಗಿಲು ಕಿರಿಯ ವಿಭಾಗದ ಚಾನ್ಸ್ಗೆ ನೀವು ಬರಬೇಕು. ನೇಗಿಲು ಕಿರಿಯ ವಿಭಾಗದ ಚಾನ್ಸ್ ಅನ್ನು ಓಡಿಸಕ್ಕೆ ಬನ್ನಿ. ಚೆನ್ನಾಗಿರೋ ಒಂದು ಪದ್ಯನ ಬಾರಿಸಿದ್ರು. ನಾವು ಏನು ಕನ್ನಡಲ್ಲಿ ಮಾತಾಡ್ತೀವೋ, ನಮ್ಮ ಊರಿಗೆ ಚೆನ್ನಾಗಿದೆಯೋ, ಆ ನಾಡು ಹೇಗಿದೆಯೋ. ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರನ ವಜನಿನ ಬರೆದ ಬಲದ ಬಲ ಚಾನ್ಸ್ ಬರ್ಲಿ. SMS ಫ್ಯಾಮಿಲಿ ಬೆಂಗಳೂರದ ಅಡಪಲ. SMS ಫ್ಯಾಮಿಲಿ ಬೆಂಗಳೂರು, SMS ಫ್ಯಾಮಿಲಿ ಬೆಂಗಳೂರು ಕಳೆದ ಕಂಬಳದಲ್ಲಿ ದ್ವಿತೀಯ ಬಹುಮಾನ ಪಡೆದಂತಹ ಕೋಣಗಳಿದು. SMS ಫ್ಯಾಮಿಲಿ ಬೆಂಗಳೂರು ಸಣ್ಣದ ಕೋಣಗಳು ಅಮೋಘವಾದ ಓಟದ ಪ್ರದರ್ಶನವನ್ನ ಮಾಡ್ತಾ ಇದೆ. ನಿಜವಾಗ್ಲೂ ನಾವು ಕರಾವಳಿ ಒಂದು ಆಟವನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದೀವಿ. ಸೊ ಬೆಂಗಳೂರಿನ ಹೆಸರಿನಲ್ಲಿ SMS ಫ್ಯಾಮಿಲಿ ಬೆಂಗಳೂರು ಕೇಳೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಬೆಂಗಳೂರಿನ ರೆಪ್ರೆಸೆಂಟ್ ಮಾಡೋ ತರ ಇದೆ ಈ ಕೋಣಗಳು. ನಿಜವಾಗ್ಲೂ ಈ ಒಂದು ಕೋಣಗಳ ಒಂದು ಅಮೋಘವಾದ ಆಕರ್ಷಕವಾದಂತ ಓಟಕ್ಕೆ ಇಲ್ಲಿ ಜೋರದ ಚಪ್ಪಳೆಯ ಸುರಿ ಮಳೆಗಳನ್ನೇ ಕೇಳ್ತಾ ಇದೆ. ಸೊ ಅದು ಇಲ್ಲಿ ಆಡಿಯೋದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ರೆ ನೋಡೋರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ದೃಶ್ಯನ ಇಲ್ಲಿ ಕಣ್ತುಂಬ ನೋಡ್ತಿರೋರಿಗೆ ಮಾತ್ರ ಗೊತ್ತಾಗ್ತಿದೆ. ಚೆಕ್ ಮಾಡಿ. ಮಹಾರಾಜ ಕರೆಯಲ್ಲಿ ಒಂದು ಟವರ್ನ ಲೈಟಿಗೆ ನೋಡ್ಕೋಬೇಕು. ಆಮೇಲೆ ರೆಫ್ರಿ ಕೌಂಟ್ರಿದು ಕೂಡ ಲೈಟ್ ಚೆಕ್ ಮಾಡಿ. ನಿಮ್ಮ ಟೆಸ್ಟರ್ ಇಟ್ಕೊಂಡ್ಬನ್ನಿ. ಎಲೆಕ್ಟ್ರಿಷಿಯನ್ ನಮ್ಮ ಹತ್ರ ಜನ ಇದ್ದಾರೆ ಇಲ್ಲಿ. ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರನ ವಜನಿನ ಬರೆದ ಬಲದ ಬಲ ಚಾನ್ಸ್ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರ ಕೋಣಗಳು. ಮಂಗಳೂರು ಅಶೋಕ ನಗರ 10:48 10:48. ಮಂಗಳೂರು ಅಶೋಕ ನಗರದ ಒಂದು ಕೋಣಗಳು ನಿಜವಾಗ್ಲೂ ತಿಲಕ್ ರಾಜ್ ಅವರ ಕೋಣಗಳು ಅಮೋಘವಾದ ಒಂದು ಪ್ರದರ್ಶನ ಮಾಡ್ತಾ ಇದೆ. ಕೇವಲ 10.38 ಸೆಕೆಂಡುಗಳಲ್ಲಿ ತಮ್ಮ ಕ್ರಮವನ್ನ, ಕೊನೆಯ ಕ್ರಮವನ್ನ, ಎಂಡಿಂಗ್ ಪಾಯಿಂಟ್ ಅನ್ನ ತಲುಪಿದ್ದೇವೆ. ನಾಯಕರ ಕೋಣಗಳು ಹೊರಟೆ ಬರ್ತಾರ ತುಪ್ಪಯ್ಯನ್ ನಾಯಕ್. ಬನ್ನಿ ಬನ್ನಿ.
ನಿಜವಾಗ್ಲೂ ಇದು ಒಂದು ಅಮೋಘವಾದ ಪ್ರಯತ್ನ. ಆದ್ರೆ ಗೊತ್ತಾಯ್ತಲ್ವಾ, ಸೊ ಯಾವುದು ನಂಬಿಕೆಯಲ್ಲಿರಲ್ಲ. ಒಂದು ಚೂರು ಸ್ಲಿಪ್ ಆದ್ರೂ ಕೂಡ ಅದು ತುಂಬಾ ಪೆಟ್ಟಾಗುತ್ತೆ, ತುಂಬಾ ಜಾಗರೂಕತೆ ಇರಬೇಕು. ಆದ್ರೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ನಾವು ನಿಜವಾಗ್ಲೂ ನಾವು ಕಂಬಳದಲ್ಲಿ ನಮ್ಮನ್ನ ನಾವು ಕಂಪ್ಲೀಟ್ ಆಗಿ 100% ತೊಡಗಿಸ್ಕೊತೀವಿ, ಜನರಿಗೆ 100% ಎಂಟರ್ಟೈನ್ಮೆಂಟ್ ನ ಕೊಡ್ತೀವಿ, ನಮ್ಮ ನೆಲೆ ನಮ್ಮ ಸಂಸ್ಕೃತಿಯನ್ನ ನಾವು ಕಾಪಾಡ್ಕೊತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೋಣಗಳಾಗ್ಬೋದು ಅಥವಾ ಓಡಿಸೋರಾಗ್ಬೋದು ನಿಜವಾಗ್ಲೂ 100% ಅಲ್ಲ, ಅದಕ್ಕಿಂತ ಜಾಸ್ತಿ ರಿಸ್ಕ್ ತಗೊಂಡು ತಮ್ಮ ಆಟದಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅವರಿಗೆ ರಿಸ್ಕ್ ಅಲ್ವೇ ಅಲ್ಲ, ಯಾಕಂದ್ರೆ ಇದು ಒಂದು ಸಂಸ್ಕೃತಿಯನ್ನ ವರ್ಷಾನುವರ್ಷಗಳಿಂದ ಉಳಿಸ್ಕೊಂಡು ಬಂದಿರೋ ರೀತಿ. ನಿಜವಾಗ್ಲೂ ಅದಕ್ಕೆ ಕನ್ನಡಿಗರಾದಂಥ ನಾವು ಈ ನಮ್ಮ ತುಳುನಾಡಿನ ಈ ಒಂದು ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿನೇ. ಹ್ಯಾಟ್ಸ್ ಆಫ್ ಟು ದೆಮ್. ಅಣ್ಣ, ಈ ಕೌಂಟರ್ ಒಳಗೆ ಇದ್ದವರು ಯಾರೂ ಕೂಡ ತಪ್ಪು ತಿಳಿಯದೆ ಒಂದು ಹಿಂದ್ಗಡೆ ಅವರಿಗೆ ಕಾಣ್ತಾ ಇಲ್ಲ ಅಂತ ಒಂದ ಪದ್ಮಾಸನ ಆಗಿ ಕೂತ್ಕೋಬೇಕು. ಮೋರ್ಲ ಪ್ರಾಪ್ತಿಗಿರಿ ಶಾಳ್ವರ್ ನಟಪಲ ಇದ್ರು ಏರೇ ಮೋರ್ಲ ಪ್ರಾಪ್ತಿಗಿರಿ ಶಾಳ್ವರ್ ನಟಪಲ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮಂಗಳೂರು ಅಶೋಕ ನಗರ ತಿಲಕರಾಜ್ ಪೂಜಾರ್ನ ರಡನ್ ನಂಬರ್ದ ಬಲದ ಮಲ ಚಾನ್ಸ್ ಬಿಡ್ತಾರೆ. ಹಲೋ, ಮಂಗಳೂರು ಅಶೋಕ ನಗರ ಬೇಗ ಬಂದಾಯ್ತ್ರ. ಮಂಗಳೂರು ಅಶೋಕ ನಗರ ಬಿ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು 10:35 10:35 ಬೋಳಮಲ್ಯ. ಹಲೋ, ಓ ಒಂಜಿ ಜೊತೆ ಇರುಜಪ್ಪರ ಬಲೆ ಒಂದ್ ಜೊತೆ ತಯಾರು ಜನ ಜೊತ್ತಲ್ಲ ರಾಜಕಾರಣ ಜಪ್ಪರ್ಜಿ. ಹಲೋ, ಓ ಕನಪ್ಪಲ ಇದೆ ಜಪ್ಪರಲ್ಲಿ ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಮತ್ತು ಬಿ ಕೋಣಗಳು ಕರೆಗೆ ಇಳಿತಾ ಇವೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಮತ್ತು ಬಿ ಕೋಣಗಳು ಬರಬೇಕು. ಒಂಚೂರಣ್ಣ ಪನ್ಪಾಯಗಳು ಪದ್ಯಗಳು. ಬಹುಶಃ ಒಂದು 6ನೇ ತರಗತಿಯ ವಿದ್ಯಾರ್ಥಿನಿ ಕೂಡ ಕಂಬಳದಲ್ಲಿ ಪಾಲ್ಗೊಂಡು ಆ ಕೋಣವನ್ನ ಸಾಕಿ ಅದನ್ನು ಹಿಡಿಯುವಲ್ಲಿ ಶ್ರಮ ವಹಿಸುತ್ತಿರುವ ಚೈತ್ರ ಪರಮೇಶ್ವರ್ ಭಟ್ರ ಅವರು ಕರೆಗೆ ಇಳಿತಾ ಇದ್ದಾರೆ. ಒಂದು ಹುಡುಗಿ ಕೂಡ ಆ ಕೋಣಗಳ ಜೊತೆ ಕಂಬಳದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂದರ್ಭವನ್ನ ನಾವು ಕಣ್ತುಂಬ ನೋಡ್ತಾ ಇದ್ದೇವೆ. ಚೈತ್ರ ಅವ್ರ ಕೈ ಎತ್ತಮ್ಮ. ಚೈತ್ರ ಪರಮೇಶ್ವರ ಭಟ್ ಕೋಣಗಳನ್ನ ಸಾಕಿ ಕೋಣಗಳ ಜೊತೆ ಆ ಒಡನಾಟವನ್ನ ಮನೆಯಲ್ಲಿ ಕೋಣ ಸಾಕುವುದು ಹೇಗೆ ಅನ್ನೋದನ್ನು ಕೂಡ ಆ ಮಗು ಕಲ್ತ್ಕೊಂಡಿದೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಕೋಣಗಳು, ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಬಿ ಕೋಣಗಳು ಕರೆಗೆ ಇಳಿತಾ ಇವ. ಕಂಬಳ ಕೂಟ ಅಂದ್ರೆ ಹಾಗೆ ಕನಯಾಲಗಿ ವಿಭಾಗದಲ್ಲಿ ಎ ಬಿ ಕೋಣಗಳನ್ನು ಕಟ್ಟಿದವರಿದ್ದಾರೆ. ಮಿಜಾರ್ಗುತ್ತು ಆನಂದಾಳ್ ಅವರು 10 ವರ್ಷ ಕಂಬಳವನ್ನು ಆಯೋಜನೆ ಮಾಡಿ ಎ ಮತ್ತು ಬಿ ವಿಭಾಗದ ಎರಡೂ ಜೊತೆ ಕೋಣಗಳನ್ನ ಕಟ್ಟಿದ 106 ವರ್ಷ ಬದುಕಿದಂತ ಮಹಾನುಭಾವರು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾರೆ. ಆಲದ ಪದವು ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರ್ ನಾಟಪಲ ಇದ್ರು. ಆಲದ ಪದವು ಅಜ್ಜಾಡಿ ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿ ಅವರ ಕೋಣಗಳು. ಹಾಯ್ ನಡೆ ನಡಬ ಒಂದು ಕೊಂಬು ಕಾಳೆ. ನಿಜವಾಗ್ಲೂ ಇದು ಸೂಪರ್ ಬ್ಯಾಲೆನ್ಸ್ಡ್ ಆಗಿ ಹೋದಂತ ಒಂದು ರೈಡ್ ಇದು. ಒಂಥರ ಜಾಲಿ ರೈಡು, ಕ್ರೇಜ್ ರೈಡ್ ಅಂತ ಹೇಳ್ತೀವಿ. ಅದಕ್ಕೂ ಮೀರಿದಂತ ಒಂದು ರೈಡ್ ಇದು, ಕಂಬಳ ರೈಡು. ಸೊ ಒಂದು ಕನೆ ಮೇಲೆ ನೋಡಿ, ಅಲ್ಲಿ ಶುರುವಾದಾಗಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ ವರೆಗೂ ಬರೋದು ಒಂದೇ ಒಂದು ಮಿಲಿಮೀಟರ್ ಕೂಡ ಅವರು ಶೇಕ್ ಆಗಿದೆ. ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಅವರ ಸೌಕಾರನನ್ನ ಅಥವಾ ಓಡಿಸೋರನ್ನ ಆ ಎರಡು ಕೋಣಗಳು ಜೋಡಿಯಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕರ್ಕೊಂಡ್ ಬರ್ತಿದೆ ಅಂತ ನೀವು ಈ ದೃಶ್ಯ ವೈಭವನ ನೀವು ಕಣ್ತುಂಬ್ಕೊಂಡೇ ನೋಡ್ಬೇಕು. ಸೊ ನಮ್ಮ ಟಿವಿಯಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಕೂಡ ಇದು ಲೈವ್ ಇರುತ್ತೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನು ಮಾತನ್ನು ಹೇಳಿದ್ದಾರೆ. ಹಲೋ, ಬಿಲ್ ಗೇಟ್ಸ್ ಅವರು ಒಂದು ಮಾತು. ಹಲೋ ಹಲೋ ಒಂಜಿ ಬಲ್ಲದಲ್ಲಿ ಚಾನ್ಸ್ ಆಗಲ ಬೈದ್ರೆ ವಿಜಯನ ಯಾಕಡೆ ಒಂಜಿ ಬಲ್ಲದಲ್ಲಿ ಚಾನ್ಸ್ ಗಿಡ ಅವರಂದು ಒಂಜಿ ತಾರಾದ ಬೋದಿರಿ ಪಂತ ಬಲ್ಲದ ಗಿಡ ಆಡ ನಾವೆರ್ದ ಇಲ್ಲಿ ಇರ್ಲಿನ ಚಾನ್ಸ್ ಗಿಲ್ಲೆತ್ತೊನ್ಲೆ ಒಂಜಿ ಬಲ್ಲದ ಮಲ್ಲಗಳು ಚಾನ್ಸ್ ಬಿಡ್ತಾವೆ. ಪಲ್ಲೆ ಕಾಪನಡಿಕೆರೆ ಸಚಿನ್ ಶೆಟ್ಟರ್ ಬಲ್ಲದ ಮಲ್ಲ ಚಾನ್ಸ್ ಎಲ್ಲೂ ಮಹಾರಾಜ ಕೆಡ್ತಾರ ಒಂದು. ಹಲೋ ಓ ಹಾ ಹಾ ಸರಿ, ನಮ್ಮ ಸಹಕಾರ ಅಂದ್ರೆ ಕಂಬಳದ ಸ್ಪರ್ಧೆ ನಿಲ್ಲಿಸ್ಬೇಕಾ? ಹಾ ಹಾ ಖಂಡಿತ ಸ್ಪರ್ಧೆ ಇಲ್ಲ. ಮುಖ್ಯಮಂತ್ರಿ ನಮಗೆ ಸ್ವಲ್ಪ ಸೂಚನೆ ಕೊಟ್ಟರೆ ಸಾಕು ಮೇಲಿನಿಂದ.
ಮೈಕಿನಲ್ಲಿ ಹೇಗೆ ಬೇಕೋ ಹಾಗೆ ಸುಧಾರಿಸಿಕೊಳ್ಳುವ. ನಮಗೆ ಮುಖ್ಯಮಂತ್ರಿಗಳು ಬರಬೇಕು, ಕಂಬಳವೂ ನಡಿಬೇಕು, ಯಾವುದಕ್ಕೂ ತೊಂದರೆ ಆಗಬಾರ್ದು. ಹಾಗಾಗಿ ತಾವೊಂದು ಸೂಚನೆ ಕೊಟ್ಟರೆ ಸಾಕು ಅಲ್ಲಿ ಸ್ಟೇಜಿನಲ್ಲಿದ್ದವರು, ಆಗ ಅದಕ್ಕೆ ಬೇಕಾಗ ಹಾಗೆ ನಾವು ಸ್ಪಂದಿಸ್ತೇವೆ. ಸ್ವಲ್ಪ ಹಿಂದಕ್ಕೆ ಸರಿತೀರಮ್ಮ, ಸ್ವಲ್ಪ ಹಿಂದಕ್ಕೆ ನಿಲ್ತೀರಾ? ಸ್ವಲ್ಪ ಕೋಣ ಇದೆಯಾ? ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅಲ್ಲಿ ತನಕ ಬರ್ತದೆ, ಇಲ್ಲಿಂದ ತಿರುಗಿ ಹಿಂಗೆ ಹೋಗ್ತಾರೆ ಅಲ್ವಾ? ಹಲೋ, ಓ ಕನಪಲ್ಲ ಇದಿರಲ್ಲ, ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲಮಲ ಚಾನ್ಸ್ ಒಂಜಿ ಅದೇ ಸರಿ ಸರಿ. ಕಾಪುನಡಿಕೆರೆ ಸಚಿನ್ ಶೆಟ್ಟರ ಹಾಗೂ ರಾಯ್ ಶೀತಲಗರಿ ರೂಪರಾಜೇಶ್ ಶೆಟ್ಟಿ ಅವರ ಕೋಣಗಳು ಬರಬೇಕು. ಮಕ್ಕಳಂತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು. ಹಲೋ ಹಲೋ, ಓ ಒಂದು ಚಾನ್ಸ್ ಇರ್ಲತ್ತಾ? ಚಾನ್ಸ್ ಚೂರು ಉತ್ತೊಂದಿದ್ದೀವಿ ಜನ ಚೂರು ಪ್ರಯತ್ನ ಚೂರು ಜಲ್ದಿ ಮಲ್ಪೋಡು. ಚಾನ್ಸ್ ಕೋಳಗಳನ್ನು 2 ನಿಮಿಷದಲ್ಲಿ ಬಿಡಬೇಕು. ಒಂದು ಸಲ ಕರೆಗೆ ಬಿಡೋಕೆ ಮುಂಚೆ ಅದು ಯಾವ ರೀತಿ ಎಲ್ಲ ಅದನ್ನ ಟೆಕ್ನಿಕಲಿ ಅದನ್ನ ಕಳಿಸ್ಬೇಕು, ಅದನ್ನ ಯಾವ ರೀತಿ ಅದನ್ನ ಆ ಗುರಿ ಮುಟ್ಟೋದಕ್ಕೆ ಅದಕ್ಕೆ ಹೇಗೆ ಉದ್ರೇಕಿಸಬೇಕು ಅನ್ನೋದೆಲ್ಲ ತುಂಬಾ ಟೆಕ್ನಿಕಲ್. ಅದು ಸುಲಭವಾಗಿ ಎಲ್ಲರೂ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಈಗ ಬೋಳಾರ್ ತಂಡದವರು ಈಗಾಗಲೇ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕೋಣ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಅಖಾಡಕ್ಕೆ ಇಳಿದು ತನ್ನ ಕೊನೆಯ ಒಂದು ಪಾಯಿಂಟ್ಗೆ ತಲುಪೋದಕ್ಕೆ ಯಾವ ಕ್ಷಣ ಬೇಕಾದರೂ ಆಗ್ಬೋದು ಅದು. ಸೊ ಕಾದು ನೋಡೋಣ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ, ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಬೇಗ ನೋಡಿ. ಅಲೇ ಕರೆಕ್ಟ್ ಮುಲ್ಲೇರು ಬೇಲಾಡಿ ಬಾಬಾ ಅಶೋಕ್ ಕ್ಷೇತ್ರದ ಕಳಬಲೈದೆಲ್ಲೋ ಕಳಬಲೈದಾಗ ತಯಾರಾಡು. ಬೆಂಗಳೂರದ ಕಂಬಳ, ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಚಾನ್ಸ್ ಇರಲು. ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಚಾನ್ಸ್ ಇರಲು. ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಕೋಣಗಳು, ಕಾಪುನಡಿಕೆರೆ ಸಚಿನ್ ಶೆಟ್ಟಿ ಅವರ ಕೋಣಗಳು ಬರ್ತಾ ಇವೆ. 10:67. 10-6-7 ಇದೇನಾ? ಓ ಬಲ್ಲದಿಲ್ಲ ಒಂಜಿ ಪಾಲ ಚಾನ್ಸ್ ಆಗಲು ಬರಡು. ಸಚಿನ್ ಶೆಟ್ಟಿ ಅವರ ಕೋಣ 10.67 ಸೆಕೆಂಡ್ಗಳಲ್ಲಿ ಕ್ರಮವನ್ನ ತಲುಪಿದೆ. ಅದು ಶುರು ಮಾಡೋದಕ್ಕೆ ಕೆಲವು ಸೆಕೆಂಡ್ಗಳನ್ನ ತಗೊಂತು, ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ವೈಬಿಗೆ ಅದು ಹೋಗ್ಬೇಕಾಗುತ್ತೆ. ಸೊ ಕೊನೆಗೂ ಅದು ಅಖಾಡಕ್ಕೆ ಇಳಿದು ಕೇವಲ 10.67 ಸೆಕೆಂಡ್ಗಳಲ್ಲಿ ಕ್ರಮವನ್ನ ತಲುಪಿದೆ. ನೋಡೋಣ ಮುಂದೆ ನಮ್ಮ ಕರೆಗೆ ಇಳಿಯುವಂತ ಕೋಣ ಯಾವುದು ಅಂತ. ಹಲೋ, ಓ ಈ ಮಂಜೆಟ್ಟೆಯಲ್ಲಿ ಯಾರೆಲ್ಲ ಕ್ಯಾಮರಾ ಇಟ್ಕೊಂಡಿದ್ದೀರಾ ನೀವು ಕೂತ್ಕೋಬೇಕು. ನೀವು ಕೂತ್ಕೊಂಡ್ರೆ ಮಾತ್ರ ನಿಮ್ಗೆ ಅವಕಾಶ. ಎದ್ದು ನಿಂತ್ರೆ ನಿಮ್ಮನ್ನು ಎಬ್ಸಿ ಅಲ್ಲಿಂದ ಗೇಟ್ ಹೊರಗಡೆ ಹಿಂದ್ಗಡೆಯವರಿಗೆ ಕಂಬಳ ಕಾಣ್ಲಿಕ್ಕೆ ಆಗುದಿಲ್ಲ. ಅಂಚೆನೆ ನಮ್ಮನ್ನ ಎರುಪತ್ತನಾಗಿಲ್ಲ ಅಣ್ಣ, ನಿಗಿಲಿಗಿಲ್ಲ ಎರುಪತ್ತನಾಗ ಒಂಚೂರು ಎದುರು ಬಲೆ
ಐದು ಒಂಚೂರು ಸೈಡ್ ಬನ್. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ಅಲೇ ಕರೆಕ್ಟು ಮುಲ್ಲೆರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟನ ಕಣಬಲಾಯ್ದೆಲ್ಲೋ ಹಲೋ ಹಲೋ ಓ ಇದ್ಯಾರು ಕೊಡ್ಲಾಡ್ಯಾ? ಸಿದ್ದಕಟ್ಟೆ ಕೆರೆಬಳಿ ಲತೀಫರ್ನ ಬಲದಲ್ಲಿ ಚಾನ್ಸ್ ಇರಲು. ಸಿದ್ದಕಟ್ಟೆ ಕೆರೆಬಳಿ ಲತೀಫ್, ಸಿದ್ದಕಟ್ಟೆ ಕೆರೆಬಳಿ ಲತೀಫ್ ಬಲದಲ್ಲಿ ಹನ್ನೆರಡು 1-2 ಬಲೆ 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 ಮಹಾರಾಜ ಕರೆ ಗೆಲ್ಲುತ್ತದೆ ಬಲೆ ಚಾನ್ಸ್ ಆಗಲಿ ಬಲೆ. ಅಣ್ಣ ಬಲೆ ಚಾನ್ಸ್ ಕಡೆ ನಗಲು ಬಲೆ. ಹಲೋ ಓ ರಾಜಕರೆಯಲ್ಲಿ ಯಾರು ಬರ್ತಾರೆ? ಜನ ರಾಜಕರೆಯಲ್ಲಿ ಯಾರು ಓಡಿಸೋರು? ರಾಜ ಕರೆಕ್ಟ್ ನೇರಳಕಟ್ಟೆ ಕೊಡ್ಲಾಡಿ ಪ್ರದ್ವಿನ್ ರವಿರಾಜ್ ಶೆಟ್ಟರ್ನ ಕನಪಲಾಯದಲ್ಲೂ ರಾಜ ಕೆಡ್ತಾರ ಅನ್ನೋದು. ಬೋಳಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಭಟ್ರ ಕನಪಲಾಯದಲ್ಲೂ ಮಹಾರಾಜ ಕೆಡ್ತಾರ ಅನ್ನೋದು. ನೇರಳಕಟ್ಟೆ ಕೊಡ್ಲಾಡಿ ರವಿರಾಜ್ ಶೆಟ್ಟರ ಕನಪಲಾಯದಲ್ಲೂ ಕೊಡ್ಲಾಡಿ ನೇರಳಕಟ್ಟೆ ಅದನ್ ರವಿರಾಜ್ ಶೆಟ್ಟಿ ಅವರ ಕೋಣ. ನೇರಳಕಟ್ಟೆ ಕೋಣಗಳು ನಿಜವಾಗ್ಲೂ ಅಮೋಘವಾದ ಒಂದು ಅತ್ಯಾಕರ್ಷಕವಾದಂತಹ ಒಂದು ಆಟದ ಪ್ರದರ್ಶನ. ನೀರನ್ನ ನಿಜವಾಗ್ಲೂ ಜೋಗ್ ಫಾಲ್ಸ್ ರೀತಿಯಲ್ಲಿ ಚಿಮ್ಮಿಸಿಕೊಂಡು ಒಂದು ದೃಶ್ಯ ವೈಭವವನ್ನ ಕೊಟ್ಕೊಂಡು ಇಲ್ಲಿ ನೆರೆದಿರುವಂತಹ ಲಕ್ಷಾಂತರ ಜನರಿಗೆ ಒಂದು ವಿಜುವಲ್ ಟ್ರೀಟ್ ಅನ್ನ ಕೊಟ್ಕೊಂಡು ತಮ್ಮ ಎಂಡಿಂಗ್ ಪಾಯಿಂಟ್ ತಲುಪಿರ್ತವೆ. ನಿಜವಾಗ್ಲೂ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಈ ಒಂದು ಕೋಣಕ್ಕೆ. ರಾಜಕರ ಟೇರ್ ಬುಡುಚ್ ಅವೇ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ಬೆಂಗಳೂರು ನೆಲದಲ್ಲಿ ನಡೀತಾ ಇದ್ದು ಈ ಒಂದು ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಅದರಲ್ಲೂ ಸೆಲ್ಫಿ ಸ್ಟಿಕ್ ಹಿಡಿಯೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿಯೋ ಅಜ್ಜಿ ತಾತವರೆಗೂ ಎಲ್ಲರೂ ಸೇರ್ಕೊಂಡಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು ಓಡು ನಮ್ಮ ರಾಯಶೀತಲಗರಿ ರೂಪ ರಾಜೇಶ್ ಶೆಟ್ಟಿ ಅವರ ಕೋಣಗಳು. ರಾಯಶೀತಲಗರಿ ರೂಪ ರಾಜೇಶ್ ಶೆಟ್ಟಿ ಅವರ ಕನಾಲಿಗೆ ಕೋಣಗಳು. ಹಗ್ಗ ಹಿರಿಯ ವಿಭಾಗದಲ್ಲಿ, ಹಗ್ಗ ಕಿರಿಯ ವಿಭಾಗದಲ್ಲಿ, ನೇಗಿಲು ಕಿರಿಯ ವಿಭಾಗದಲ್ಲಿ, ನೇಗಿಲು ಹಿರಿಯ ವಿಭಾಗದಲ್ಲಿ, ಕನಾಲಗಿ ವಿಭಾಗದಲ್ಲಿ ಕೂಡ ಕೋಣಗಳನ್ನ ಓಡಿಸ್ತಕ್ಕಂಥ ಕೋಣಗಳ ಯಜಮಾನರು ರಾಯ್ ಶೀತಲಗರಿ ರೂಪ ರಾಜೇಶ್ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ನೀವ ಕನಾಲಗಿ ಅವರು? ಹಾಯ್ ಕನಾಲಗಿ ನೀವೇನಾ? ಇಲ್ವಾ? ಬೋಳಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಭಟ್ರನ ಉಜನಿ ನಂಬರದ ಕನಪಲಾಯದಲ್ಲೂ ಮಹಾರಾಜ ಕೆಡ್ತಾರ ಅನ್ನೋದು.
ಕೋಣಗಳು ಈಗ ಜೋಶ್ನಲ್ಲಿ ಕರೆಗೆ ಇಳಿಬೇಕಂದ್ರೆ ಮೊದಲು ನೀವುಗಳು ಕೋಣಗಳಿಗೆ ಜೋಶ್ ಕೊಡಬೇಕು. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಹಲೋ 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 ಓ ಹಾ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಕನ್ನಡದ ಸಜ್ಜನೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತುಳುನಾಡಿನ ಪರಂಪರೆಯ ಈ ಬೆಂಗಳೂರು ನಮ್ಮ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಂಜೆಯ ಹೊತ್ತಿನಲ್ಲಿ ಸೂರ್ಯ ಮುಳುಗುತ್ತಿರುವ ಈ ಸಂದರ್ಭದಲ್ಲಿ ಸೂರ್ಯನ ಬೆಳಕನ್ನು ನಾಚಿಸುವಂತಹ ಮೊದಲ ಬೆಳಕಿನ ಸಮ್ಮುಖದಲ್ಲಿ ಬೆಂಗಳೂರು ಕಂಬಳ ರಾಜ ಮಹಾರಾಜ ಕೆರೆಯಲ್ಲಿ ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಅದ್ದೂರಿಯ ಕಾರ್ಯಕ್ರಮಕ್ಕೆ ಯಶಸ್ಸು ಸಾಕ್ಷಿಯಾಗಲು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಆಗಮನವಾಗ್ತಾ ಇದೆ. ನೆರೆದಂತ ಸಮಸ್ತ ಕನ್ನಡಿಗರ ಪರವಾಗಿ, ಕರಾವಳಿಗರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ ವಿಜಯನ, ಹಲೋ 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 ಬೋಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಭಟ್ರನ ವಜರೇನ ಬದಕಲ ಪಲಾಯದಿರಲು ಬೋಂಬಳ್ಳಿ ಬೋಳಂಬಳ್ಳಿ 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 ಚೈತ್ರ ಪರಮೇಶ್ವರ ಭಟ್ರನ ಕನಪಲಾಯದಿರಲು ಬೋಳಂಬಳ್ಳಿಯ ಕನಹಲಗೆಯ ಕೋನಗಳು. ಹಲೋ ಓ ರಾಜಕೀಯ ಕನಪಲಾಯದಿರ ಬಿಡ್ಬೋಲ್ಯಾ? ಓ ರಾಜಕೀಯ ಕನಪಲಾಯದಿರಲಿ ಬಿಡ್ಬೋಲ್ಯಾ? ಹಾ ಬರಡು ಕನಪಲಾಯದಿರಲಿ ಬಿಡೋಲ್ಯಾ? ಹಲೋ ಓ ಓ ರಾಜಕೀಯ ಕನಪಲಾಯದಿರಲಿ ಬಿಡ್ಬೋಲ್ಯಾ? ಬಿಡ್ಪಲೆ ಹಾ ಕನೆ ಹಲಗೆಯ ಕೋಣಗಳು ನೀರು ಹಾಯಿಸೋದನ್ನ ನೋಡೋದೇ ಒಂದು ಚಂದ. ನಿಜವಾಗ್ಲೂ ಕಣ್ಣಿಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು. ಸೊ ಈ ರೀತಿಯ ಹಬ್ಬ ಇದೊಂದಕ್ಕೆ ಅಲ್ಲ, ಇನ್ನು ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಇವತ್ತು ನಮ್ಮ ಕಂಬಳದ ವೇದಿಕೆಯಲ್ಲಿ ನಡೀತಾನೆ ಇರುತ್ತೆ. ಹಾಗೆಯೇ ಈ ನಮ್ಮ ವೇದಿಕೆಗೆ ಇದೀಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕೂಡ ನಮ್ಮನ್ನ ಜೊತೆಯಾಗಿದ್ದಾರೆ. ಸೊ ನಮ್ಮ ಕಂಬಳಕ್ಕೆ ಬೆಂಬಲ ಕೊಡ್ತೀನಿ ಅಂತ ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ, ತುಳುನಾಡಿನ ಪರವಾಗಿ, ಕರುನಾಡಿನ ಪರವಾಗಿ, ಸಮಸ್ತ ಜನತೆಯ ಪರವಾಗಿ ಸ್ವಾಗತ, ಸುಸ್ವಾಗತ. ಎಲೆಕ್ಟ್ರಿಷಿಯನ್ ಅವರು ಕರೆಯಲ್ಲಿ ಒಂದು ಲೈಟ್ ಆಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಎಲೆಕ್ಟ್ರಿಷಿಯನ್ ಅವರು ಪರಿಶೀಲನೆ ಮಾಡಬೇಕು. ಹಾಗೆ ಇಲ್ಲಿ ತೀರ್ಪುಗಾರರ ಕೊಠಡಿಯ ಲೈಟ್ ಅನ್ನು ಕೂಡ ಇನ್ನೊಂದು ಮೈಕ್ನ ಅನೌನ್ಸ್ಮೆಂಟ್ ಅನ್ನು ದಯಮಾಡಿ ನಿಲ್ಲಿಸಬೇಕು. ಹಾಗೆ ಅಲ್ಲಿ ಮ್ಯೂಸಿಕ್ ಅನ್ನು ಕೂಡ ನಿಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಸರ್ವರಿಗೂ ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಸುಂದರ ಸಂಜೆಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರೊಂದಿಗೆ ಈ ಸಂಜೆಯ ಆಹ್ವಾನಿತ ಅತಿಥಿಗಳೆಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅವರೆಲ್ಲರೊಂದಿಗೆ ನಿಮ್ಮದೇ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಸಂಜೆಯ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಅಶೋಕ್ ಕುಮಾರ್ ರೈ, ಹಾಗೆ ಕಾರ್ಯಾಧ್ಯಕ್ಷರಾಗಿ ಗುರುಕಿರಣ್, ಉಪಾಧ್ಯಕ್ಷರಾಗಿ ಬೆಳ್ಳಪ್ಪಾಡಿ ಗುಣರಂಜನ್ ಶೆಟ್ಟಿ ಹಾಗೂ ಉಮೇಶ್ ಶೆಟ್ಟಿ ಹಾಗೂ ಬೆಳಕು ದೇವಿಪ್ರಸಾದ್ ಶೆಟ್ಟಿ ಅವರೊಂದಿಗೆ ಇಂದಿನ ಅನೇಕ ಅತಿಥಿಗಳು, ಆಹ್ವಾನಿತರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇವರೊಂದಿಗೆ ಈ ರಾಜ್ಯದ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರನ್ನ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುತ್ತೇವೆ. ಭವ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆ ದಯಮಾಡಿ ಅಲ್ಲಿ ಡ್ರೋನ್ ಅನ್ನ ನಿಲ್ಲಿಸಬೇಕಾಗಿ ಹೇಳ್ಕೊಳ್ತೀರಿ. ಡ್ರೋನ್ ಹಾರಿಸುವಂತಿಲ್ಲ, ಸೆಕ್ಯೂರಿಟಿ ಪರ್ಪಸ್, ದಯಮಾಡಿ ಗಮನಿಸಿ. ಹಾಗೆ ಮಂಜುಟ್ಟಿಯಲ್ಲಿ ಸ್ವಲ್ಪ ಎದುರು ಬಂದಿದ್ದೀರಿ, ಸ್ವಲ್ಪ ಕೂತ್ರೆ ವೇದಿಕೆಯಲ್ಲಿ ಇದ್ದವರಿಗೆ ಬಹಳ ಚಂದವಾಗಿ ಕಾಣ್ತದೆ. ನಿಮ್ಮ ಕೋಣಗಳಿದ್ದಾಗ ಮಾತ್ರ ಎದುರಿಗೆ ಬನ್ನಿ ದಯವಿಟ್ಟು.
ದಯವಿಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಮಾಹಿತಿಯನ್ನು ಕೊಟ್ಟು ಬಿಡ್ತೇನೆ. ದಯವಿಟ್ಟು ಇವತ್ತಿನ ಈ ಕಂಬಳಕ್ಕೆ ಒಟ್ಟು ಕಣಹಲಿಗೆ ವಿಭಾಗದಲ್ಲಿ 7 ಜತೆ, ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜತೆ, ಬೋಳಾರ ಹಗ್ಗ ಕಿರಿಯ ತ್ರಿಶಾಲ್ ವಿಭಾಗದಲ್ಲಿ ಪೂಜಾರ 31 ಜತೆ, ಕಳಪರಾಯರು. ಅಡ್ಡಹಲಿಗೆಯಲ್ಲಿ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕಣಹಲಿಗೆ ಕೋಣಗಳು ಬೋಳಾರ. ಬಂಧುಗಳೇ, ಹಗ್ಗ ಕಿರಿಯ ವಿಭಾಗದಲ್ಲಿ 31 ಜತೆ, ಅಡ್ಡಹಲಿಗೆಯಲ್ಲಿ 6 ಜತೆ, ನೇಗಿಲು ಹಿರಿಯ ವಿಭಾಗದಲ್ಲಿ 32 ಜತೆ, ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜತೆ. ಹಾಗೆ ಒಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಚಾರಿತ್ರಿಕವಾದಂತಹ ರಾಜ ಮಹಾರಾಜ ಜೋಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸೆಕೆಂಡ್ ಒಂದೊಂದು ಫ್ರೇಮು ಕೂಡ ಪಾಸ್ ಮಾಡ್ಕೊಂಡು ನೋಡಿದ್ರೆ ಇದು ನಿಜವಾಗ್ಲೂ ಒಂದು ಪೇಂಟಿಂಗ್ ತರನೇ ಕಾಣುತ್ತೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ನ, ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೂಡಬಿದ್ರೆಯ ನಿಲ್ಲಿಸ್ತೇವೆ. ಅಲ್ಲಿ ಓಡಿಸುವವರ ಗಮನಕ್ಕೆ ಸಭಾ ಕಾರ್ಯಕ್ರಮದ ತನಕ ಅಲ್ಲಿ ಒಂದು ಕೊಂಚ ವಿರಾಮವನ್ನ ನೀಡಬೇಕಾಗಿ ಖಂಡಿತ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ನಿರ್ವಿಘ್ನ ಸಾಗುವಿಕೆಗಾಗಿ ವಿನಂತಿಸಿಕೊಳ್ಳಲು ಶ್ರೀಯುತ ಶಶಿರಾಜ್ ಕಾವೂರವರು, ವರಾಹ ರೂಪಂ ಖ್ಯಾತಿಯ ಗೀತೆಯನ್ನು ಬರೆದಂತಹ ಶಶಿರಾಜ್ ಕಾವೂರವರು ಒಂದು ವಿಶೇಷ ಗೀತೆಯನ್ನ ಬರೆದುಕೊಟ್ಟಿದ್ದಾರೆ. ಅದಕ್ಕೆ SP ಚಂದ್ರಕಾಂತ್, ಬಾರ್ಕೂರು ಶಾಂತರಾಮ ಶೆಟ್ಟ ಕನಪಲಾಯದಲ್ಲೂ ರಾಜ ಪ್ರಶಾಂತ್, ಜ್ಯೋತಿ, ಮಾಲಾ ಹಾಗೂ ಶೋಭಾ ಈ ಪ್ರಾರ್ಥನೆಯನ್ನ ಮಂಡಿಸಿದ್ದಾರೆ. ಈ ಭಾಗದ ಮೈಕ್ ನಿಲ್ಲಿಸ್ತೇವೆ. ಓಡಿಸುವಾಗ ಅಲ್ಲಿ ಮಾತ್ರ ಒಂಚೂರು ಹೇಳಿದ್ರೆ ಸಾಕು, ಕರೆಯಲ್ಲಿದ್ದವರು ಮಾತ್ರ ಓಡಿ ಬರಲಿ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಬೆಂಗಳೂರಿನ ರಮನೆಯಲ್ಲಿ ಬಂದು ಸೇರಿದರು ಊರ ಜನರಲ್ಲಿ, ಬೆಂಗಳೂರಿನ ರಮನೆಯಲ್ಲಿ ಬಂದು ಸೇರಿದರು ಊರ ಮನೆಯಲ್ಲಿ. ಸಂಭ್ರಮದ ಈ ತಾಣ ಓಡಲು ಬಂತು ಕೋಣ, ಸಂಭ್ರಮದ ಈ ತಾಣ ಓಡಲು ಬಂತು ಕೋಣ. ಇದೆ ಹಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ. ರಾಜರ ಕಾಲದಿಂದಲೂ ನಡೆದು ಬಂದ ಐತಿಹಾಸಿಕ, ರಾಜರ ಕಾಲದಿಂದಲೂ ನಡೆದು ಬಂದ ಐತಿಹಾಸಿಕ ಮನೆತನದ ಹಿರಿಮೆಯ ಗರಿಮೆಯ ಈ ಕಂಬಳ, ಮನೆತನದ ಹಿರಿಮೆಯ ಗರಿಮೆಯ ಈ ಕಂಬಳ, ಈ ಕಂಬಳ, ಈ ಕಂಬಳ. ಜಾತಿಯ ಬಹುರಿಯಾಡು ಓಡಲೆಂದೆ ಪಕ್ಕ ನಿಂತವ, ಕಡಲೂರ ಕಡೆಯಿಂದ ಶುರುವಾಯ್ತು ಈ ಕಂಬಳ. ನಮ್ಮ ಕಂಬಳ ನಮ್ಮ ಹೆಮ್ಮೆಯ, ನಮ್ಮ ಕಂಬಳ ನಮ್ಮ ಹೆಮ್ಮೆಯ. ಬೆಂಗಳೂರು ಕಂಬಳ ನಮ್ಮ ಕಂಬಳ, 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 ಬೆಂಗಳೂರು ಕಂಬಳ ನಮ್ಮ ಕಂಬಳ. ಧನ್ಯವಾದಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಯ ಮೇರು ಕಳಚ, ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಮಹೋನ್ನತ ಸಂಭ್ರಮ ಈ ಕಂಬಳ ಇಂದು ರಾಜಧಾನಿಗೆ ಆಗಮಿಸಿದೆ.
ಮೊಟ್ಟ ಮೊದಲ ಬಾರಿಗೆ ಕಂಬಳದ ಕೋಣಗಳು ಬೆಂಗಳೂರಿನ ನೆಲದಲ್ಲಿ ಈ ಊರಿನ ನೀರಿನಲ್ಲಿ ಓಡುತ್ತಿರುವ ನೇರ ದೃಶ್ಯವನ್ನ ನಾವೀಗ ನೋಡುತ್ತಿರುವಂತಹ ಹೊತ್ತು ಈ ಸೌಭಾಗ್ಯ ಸಂಭ್ರಮಕ್ಕೆ ಮತ್ತೊಂದು ವಿಶೇಷತೆ ಅಂದ್ರೆ ಈ ನಾಡಿನ ಗಣ್ಯರಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹವನ್ನು ನೀಡುತ್ತಿರುವುದು ಮತ್ತು ಕಣ್ತುಂಬಿಕೊಳ್ತಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಕಂಬಳ ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಒಂದು ದೊಡ್ಡ ಇತಿಹಾಸ ಇರುವಂತಹ ಕ್ರೀಡೆ, ಜಾನಪದ ಸೊಬಗು ಕೂಡ. ಇದನ್ನು ಉಳಿಸಿಕೊಳ್ಳಬೇಕಾದರೆ ಕರಾವಳಿಯ ಹಲವಾರು ಗ್ರಾಮಗಳು ತಮ್ಮ ನಿರಂತರವಾದಂತಹ ಪ್ರಯತ್ನದಿಂದ ಅದರ ಸೊಬಗನ್ನ ಸಂಭ್ರಮವನ್ನ ಇಂದಿಗೂ ಕೂಡ ಉಳಿಸಿಕೊಂಡಿದೆ. ಒಂದು ಹಂತದಲ್ಲಿ ಕಾನೂನಿನ ತೊಡಕಾದಾಗ ಕೂಡ ಬೀದಿಗಿಳಿದು ದೆಹಲಿಯ ತನಕ ತಲುಪಿ ಅಲ್ಲಿಯೂ ಕೂಡ ಪ್ರತಿಭಟನೆ ಹಾಗೂ ಹೋರಾಟದ ರೂಪದಲ್ಲಿ ಕಂಬಳವನ್ನ ಇವತ್ತು ಬೆಂಗಳೂರಿನಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಸಾಕಾರಗೊಳ್ಳುವಂತೆ ಮಾಡಿದ ಅದೆಷ್ಟೋ ಮನಸ್ಸುಗಳು ರಾತ್ರಿ ಹಗಲುಗಳನ್ನು ಒಂದಾಗಿಸಿ ದುಡಿದಿವೆ. ಅವೆಲ್ಲದರ ಆ ಎಲ್ಲ ಪರಿಶ್ರಮದ ಫಲವಾಗಿ ನಿಮ್ಮ ಕಣ್ಣುಗಳಲ್ಲಿ ನೋಡುತ್ತಿರುವಂತ ಖುಷಿಯೊಂದಿಗೆ ನಾವು ಇಂದು ಸಾರ್ಥಕ್ಯವನ್ನ ಕಾಣ್ತಿರುವಂತ ಈ ಹೊತ್ತಿನಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ಬಹುದೊಡ್ಡದಿದೆ. ಆಗಲೇ ಹೇಳಿದ ಹಾಗೆ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದಂತೆ ಪುತ್ತೂರಿನ ಕಂಬಳದ ಯಜಮಾನರಾಗಿಯೂ ಕೂಡ ನೂರಾರು ವರ್ಷಗಳ ಪರಂಪರೆ ಇರುವಂತಹ ಈ ಕಂಬಳವನ್ನು ಸಕ್ರಿಯವಾಗಿ ನಡೆಸಿಕೊಂಡು ಬಂದು ಅದನ್ನು ಬೆಂಗಳೂರಿಗೆ ಮುಟ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಈ ಭವ್ಯ ಚಿತ್ರಣಕ್ಕೆ ಬೆನ್ನೆಲುಬಾಗಿ ಪ್ರಾಸ್ತಾವಿಕ ಅಲಬುಡಿಯರೇ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಈ ಭಾಗದ ಎಲ್ಲ ಧರ್ಮದ ಎಲ್ಲ ದೈವ ದೇವರುಗಳ ಅನುಗ್ರಹವನ್ನು ಬೇಡುತ್ತಾ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಇದರ ಇವತ್ತಿನ ಸಾಯಂಕಾಲದ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿರುವಂಥ ಕರ್ನಾಟಕದ ಜನಮೆಚ್ಚಿದ ಮುಖ್ಯಮಂತ್ರಿ, ಬಡವರಿಗೆ ಅನ್ನವನ್ನು ಕೊಟ್ಟು ತನ್ನ ಮುಖ್ಯಮಂತ್ರಿಯಾದ 1 ತಿಂಗಳೊಳಗೆ ತಾನು ಹೇಳಿದಂತೆ ನಡೆದ 5 ಗ್ಯಾರಂಟಿಗಳನ್ನು ಕೊಟ್ಟ ನನ್ನ ಮಾರ್ಗದರ್ಶಕರು ಕರ್ನಾಟಕದ ಕಣ್ಮಣಿ ಸಿದ್ದರಾಮಯ್ಯನವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಸ್ವಾಗತಿಸುವುದರೊಂದಿಗೆ ನಮ್ಮ ವೇದಿಕೆಯಲ್ಲಿರುವಂಥ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರೇ, ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, SDCC ಬ್ಯಾಂಕಿನ ಅಧ್ಯಕ್ಷರು ಆದಂಥ ರಾಜೇಂದ್ರ ಕುಮಾರ್ ಅವರೇ, ಉದ್ಯಮಿಗಳು ಆದಂಥ BR ಶೆಟ್ಟಿ ಅವರೇ, ಆಭರಣ ಜ್ಯುವೆಲ್ಲರ್ಸ್ನ ಮಾಲಕರು ಇದ್ದಾರೆ, ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರೇ, ಮಿತ್ರರು ನಾಯಕರು ಆಗಿರುವಂಥ ಮಿಥುನ್ ರೈಗಡೆ, ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ಕಾರ್ಕಳದ ಉದಯಣ್ಣನವರೇ, ನಮ್ಮ ದೇವಿ ಪ್ರಸಾದ್ ಶೆಟ್ರೆ, ನಮ್ಮ ಕಂಬಳದ ಬೆನ್ನೆಲುಬು ಆಗಿರುವಂಥ 2 ಬೆನ್ನೆಲುಬುಗಳಾಗಿರುವಂಥ ಗುಣರಂಜನ್ ಮತ್ತು ಗುರು ಕಿರಣ್ ಅವರೇ, ಗುಣರಂಜನ್ ಅವರ ತಂದೆ ವಿಠಲ್ ಶೆಟ್ಟಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾಧಿಗಣ್ಯರೇ, ವೇದಿಕೆಯ ಎದುರಿರುವಂಥ ನನ್ನ ಎಲ್ಲ
ಪ್ರೀತಿಯ ಕಮಲಾಭಿಮಾನಿ ಬಂಧುಗಳೇ, ಕಂಬಳಕ್ಕೆ ನಾನು ಬೆಳಿಗ್ಗೆ ಹೇಳಿದಾಗೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ಎಲ್ಲ ಜಾತಿ ಧರ್ಮದವರು, ಅದು ದೇವರ ಅನುಗ್ರಹದಿಂದ ದೇವರ ಎಲ್ಲ ಕಾರ್ಯಕ್ರಮಗಳಿಗೆ ದೈವಾರಾಧನೆಯ ಜೊತೆ ಇದನ್ನು ಆರಾಧನೆ ಮಾಡುವಂಥ ಕೆಲಸವನ್ನು ನಮ್ಮ ಕರಾವಳಿ ಭಾಗದಲ್ಲಿ ಮಾಡ್ತಾರೆ. ಇದು ರೈತಾಪಿ ವರ್ಗದ ಒಂದು ಕ್ರೀಡೆ. ರೈತರು ತನ್ನ ಕೃಷಿಗೆ ಈ ಕೋಣಗಳನ್ನು ಬಳಸಿಕೊಂಡು ಆಮೇಲೆ ಕೃಷಿ ಆದ ನಂತರ ಕಡೆಗೆ ಏನು ಕೃಷಿ ಮುಗಿಯುವ ಸಮಯದಲ್ಲಿ ಈ ಗದ್ದೆಯಲ್ಲಿ ಈ ಕೋಣಗಳನ್ನು ಹಿಂದೆ ಓಡಿಸ್ತಾ ಇದ್ರು. ಈಗ ಕೃಷಿ ಕಡಿಮೆ ಆಗಿದೆ, ಆದರೆ ಇದು ಕಂಬಳ ಅಂತ ನಮ್ಮ ಇಡೀ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಕಂಬಳದ ಕೋಣೆಗಳನ್ನು ಕಂಬಳದ ಯಜಮಾನರು ಅವರು ಮಕ್ಕಳಂತೆ ಸಾಕ್ತಾರೆ. ಅದಕ್ಕೆ ಬೇಕಾಗುವಂಥ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅದಕ್ಕೆ ಫ್ಯಾನ್ ಇರಬಹುದು, ಅದಕ್ಕೆ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ಅದನ್ನು ತನ್ನ ಮಕ್ಕಳಂತೆ ಸಾಕ್ತಾರೆ. ನಾವು ಇವತ್ತು ಇಲ್ಲಿ ಕಂಬಳ ಆಯೋಜನೆ ಮಾಡುವಾಗ ಕೋಣದ ಯಜಮಾನರುಗಳ ಒಂದು ಮೀಟಿಂಗ್ ಅನ್ನು ಕರೆದಿದ್ದೀವಿ. ಆಗ ಅವರು ಉಲ್ಲೇಖ ಮಾಡಿದ್ದೇನಂತ ಹೇಳಿದ್ರೆ, ನಮಗೆ ಕುಡಿಲಿಕ್ಕೆ ನೀರು ಬೇಡ, ಕಂಬಳದ ಕೋಣಗಳಿಗೆ ಕುಡಿಯುವ ನೀರನ್ನು ನಾವು ನಮ್ಮ ಊರಿಂದ ತರಿಸಿಕೊಡಬೇಕು. ನಾವು ಅವರಿಗೆ ಒಂದು ಮಾತು ಹೇಳಿದ್ದೀವಿ, ನಿಮಗೆ ಮಿನರಲ್ ವಾಟರ್ ಕಂಬಳದ ಕೋಣಗಳಿಗೆ ಕುಡಿಲಿಕ್ಕೆ ಕೊಡುವ ವಿಚಾರವನ್ನು ಹೇಳಿದಾಗ, ಇಲ್ಲ ನಮಗೆ ಅವರು ದಿವಸಾಲು ಕುಡಿಯುವಂಥ ನೀರು ಬೇಕು, ಏನಾದರೂ ಅದರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಾರದು ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ನೀರಲ್ಲ, ಕಂಬಳದ ಕೋಣಗಳನ್ನು ಅವರು ಎಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ ಅನ್ನೋದನ್ನು ನಾವು ಕೇಳಬಹುದು. ಇವತ್ತು ಪೇಟದವರು, ಪೇಟ ಎಂಬ ಒಂದು ಸಂಸ್ಥೆ ಈ ಕಂಬಳವನ್ನು ನಿಷೇಧ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು 12 ವರ್ಷಗಳ ಕಾಲ ಅವರು ಕೋರ್ಟಿನಲ್ಲಿ ವಾದ ವಿವಾದ ಮಂಡಿಸಿ ಕಡೆಗೂ ಕೂಡ ಈ ಕಂಬಳಕ್ಕೆ ಜಯ ಸಿಗುವಂತಾಯಿತು. ಸುಮಾರು 7 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಪೇಟಕ್ಕೆ ಮತ್ತೆ ಕಂಬಳಕ್ಕೆ ನಿಷೇಧ ಬಂದಂತ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ನಾವೆಲ್ಲರೂ ಕಂಬಳ ಸಮಿತಿಯವರು ಮಾನ್ಯ ಸಿದ್ದರಾಮಯ್ಯನವರ ಹತ್ರ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹತ್ರ ವಿನಂತಿ ಮಾಡಿಕೊಂಡ ಪ್ರಕಾರ ಅವರು ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ರಾಜ್ಯ ಮತ್ತು ಕೇಂದ್ರದಲ್ಲಿ ರಾಷ್ಟ್ರಪತಿಯ ಅಂಕಿತವಾಗಿ ಬಂದರೂ ಕೂಡ ಪೇಟಾ ಸಂಸ್ಥೆಯವರು ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಂಡಿಸಿ ಕಳೆದ 1-2 ವರ್ಷದ ಹಿಂದೆ 5 ನ್ಯಾಯಾಧೀಶರು ಇದ್ದಂಥ ಬೆಂಚ್ ನಮ್ಮ ಪರವಾಗಿ ಆದೇಶವನ್ನು ನೀಡಿದೆ. ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕಂಬಳಕ್ಕೆ ಇವತ್ತು 1 ಕೋಟಿ ರೂಪಾಯಿಯನ್ನು ಸರ್ಕಾರದಂತ ಕೊಡುವಂತಾಗಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಂಬಳಕ್ಕೆ ಸುಮಾರು 1 ಕೋಟಿ ರೂಪಾಯಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡುವುದು ಅಲ್ಲದೆ, ಕರಾವಳಿ ಭಾಗದಲ್ಲಿ ನಡೆಯುವಂತ ಎಲ್ಲ 20 ಕಂಬಳಿಗಳಿಗೆ ತಲಾ 5 ಲಕ್ಷ ರೂಪಾಯಿಯನ್ನು ಕೂಡ ಈವಾಗಲೇ ಘೋಷಣೆ ಮಾಡಿರ್ತಾರೆ. ಇದು ನಿಜವಾಗಿ ಕಂಬಳಕ್ಕೆ ಕೊಟ್ಟಂತ ಪ್ರೋತ್ಸಾಹ ದಕ್ಷಿಣ ಕನ್ನಡ ಜಿಲ್ಲೆಯವರು ಖಂಡಿತ ಯಾವತ್ತೂ ಇದನ್ನು ಮರೆಯುವುದಿಲ್ಲ ಅನ್ನೋ ವಿಚಾರವನ್ನು ನಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸುಮಾರು 20ರಿಂದ 25 ಲಕ್ಷ ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲದೆ ಇಡೀ ಬೆಂಗಳೂರಿನ ಎಲ್ಲ ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಕಾರ್ಯಕರ್ತರಾಗಿ ನಮ್ಮ ಜೊತೆ ಕೈಗೂಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಂಬಳವನ್ನು ನಾವು ಕರಾವಳಿ ಭಾಗದಲ್ಲಿ ಬೆಂಗಳೂರಿಗೆ ತಂದು ಸುಮಾರು ಜನ ಸಿನಿಮಾದಲ್ಲಿ ಇದನ್ನು ನೋಡಿದ್ದಾರೆ. ಸಿನಿಮಾದಲ್ಲಿ ನೋಡಿ ಇವತ್ತು ಅವರ ಕುಟುಂಬ ಸಮೇತ ಈ ಕಂಬಳವನ್ನು ನೋಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಕಾರ ನಾವು ಕೂಡ ಇದನ್ನು ಅವರಿಗೆ ತೋರಿಸುವಂತಹ ಒಂದು ಕೆಲಸಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಈ ಕಂಬಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. 2 ದಿವಸ ಈ ಕಂಬಳ ನಿರಂತರ ನಡೆಯುತ್ತದೆ. ಸುಮಾರು 158 ಜೊತೆ ಕೋಣೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸುಮಾರು 228 ಜೊತೆ ಕೋಣೆಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು. ಎಲ್ಲ ಕೋಣೆಗಳಿಗೆ ನಾವು ಅವರ ಅರ್ಹತೆಯನ್ನು, ಯಾವ ಕೋಣೆಗಳು 13 ಸೆಕೆಂಡ್ನಲ್ಲಿ ಈ ಕರೆಯನ್ನು ಮುಟ್ತಾವ ಅಂತ ಕೋಣೆಗಳಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಆ ರೀತಿ ಇಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ
ನಮ್ಮ ಈ ಕಂಬಳವನ್ನು ಮಾಡಬೇಕಿದ್ರೆ ನಾವು ಸುಮಾರು 2 ತಿಂಗಳ ಕಾಲ ನಿರಂತರ ಪ್ರವರ್ತರಾಗಿ ನಮ್ಮ ಪ್ರಕಾಶ್ ಶೆಟ್ರು ಇರ್ಬೋದು, ಬಂಜಾರ ಪ್ರಕಾಶ್ ಶೆಟ್ರು ಶುರುವಿಗೆ ನಮಗೆ ನೀವೇ ಕಂಬಳ ಮಾಡಿ ನಮಗೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನುವ ವಿಚಾರವನ್ನು ಹೇಳಿದಾಗ ನೀವು ಹಿಂದೆ ನಿಂತ್ಕೊಂಡು ನಮಗೆ ಸಹಕಾರ ಮಾಡಬೇಕು ನಮ್ಮ ವಿನಂತಿ ಮಾಡಿಕೊಂಡಾಗ ಅವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಜೊತೆಯಲ್ಲಿ ಗುಣರಂಜನ್ ಮತ್ತೆ ಗುರು ಕಿರಣ್ ಅವರು ಇಬ್ಬರು ಕೂಡ ನಮಗೆ ಶಕ್ತಿಯನ್ನು ಕೊಟ್ಟು ಪ್ರತಿಯೊಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶಕ್ತಿ ತುಂಬಿ ಎಲ್ಲ ಎತ್ತು ಸೆಕೆಂಡ್ ಮುಟ್ಟಲು 9.78 ಸೆಕೆಂಡಿನಲ್ಲಿ ಈಗ ಕೋಣ ಮುಟ್ಟಿದೆ. ಗುಣರಂಜನ್ ಮತ್ತೆ ಗುರು ಕಿರಣ್ ಅವರು ಜೊತೆಯಲ್ಲಿ ನಮಗೆ ಕೈ ಜೋಡಿಸಿ ಅದರಲ್ಲಿ ಎಲ್ಲ ಸಂಘಟನೆಗಳು ಕೂಡ ನಾವು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ನಾವು ಇವತ್ತು ಮುಖ್ಯಮಂತ್ರಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ. ನಾವು ಮುಖ್ಯಮಂತ್ರಿಯವರ ಹತ್ರ ಒಂದು ವಿನಂತಿಯನ್ನು ನಮ್ಮ ಕಂಬಳ ಸಮಿತಿಯಲ್ಲಿ ಕೂಡ ಮಾಡಿಕೊಳ್ಳಿಕ್ಕಿದ್ದೀವಿ. ಅದನ್ನು ಪತ್ರ ಮುಖೇನ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ತುಳುವನ್ನು ಕೂಡ ಹೆಚ್ಚುವರಿ ಕರ್ನಾಟಕದ ಹೆಚ್ಚುವರಿ ಭಾಷೆಯಾಗಿ ತಗೊಳ್ಬೇಕು ಅಂತ ವಿನಂತಿಯನ್ನು ನಾನು ಇವಾಗಲೇ ವಿಧಾನಸಭೆಯಲ್ಲಿ ಮಂಡಿಸಿದ್ದೆ. ವಿಧಾನಸಭೆಯಲ್ಲಿ ಮಂಡಿಸಿದ ಸಮಯದಲ್ಲಿ ನಾನು ಮತ್ತೆ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರು ತುಳುವಿನಲ್ಲಿ ಮಾತಾಡುವ ಮುಖಾಂತರ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಸುಮಾರು 5 ಇಲಾಖೆಗಳ NOCಗಳು ಬರಬೇಕು, ಅದು ಬಂದ ಕೂಡಲೇ ಅದಕ್ಕೆ ಮಾನ್ಯತೆ ಕೊಡ್ತೇನೆ ಅನ್ನುವ ವಿಚಾರವನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಇದೆಲ್ಲ ನಮಗೆ ಸಂತೋಷದ ವಿಚಾರ. ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 14ರಿಂದ 15 ಭಾಷೆಗಳು ಹೆಚ್ಚುವರಿ ಭಾಷೆಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಇರುವಂಥದ್ದು 3 ಮಾತ್ರ ಹೆಚ್ಚುವರಿ ಭಾಷೆಗಳಾಗಿ ಅದಕ್ಕೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಆದ್ಯತೆ ಕೊಡ್ತಾರೆ ಅನ್ನೋ ವಿಚಾರವನ್ನು ಹೇಳುತ್ತಾ ಇವತ್ತು ಈ ಕಂಬಳವನ್ನು ನಡೆಸಲು ನಮಗೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಜನರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ವೇದಿಕೆಯಲ್ಲಿ ಕೂತಂತ ಎಲ್ಲ ಜನರ ಸಹಕಾರದಿಂದ ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಎಲ್ಲ ಕೋಣಗಳ ಯಜಮಾನರುಗಳು ಬಹುಶಃ 3 ದಿವಸದ ಹಿಂದೆ ಬಂದು ಇದರಲ್ಲಿ ಅವರಿಗೆ ಪ್ರಶಸ್ತಿ ಏನು ಮುಖ್ಯವಂತದ್ದಲ್ಲ, ನಾವು ಕೊಡುವಂತದ್ದು ಬರೀ 18 ಗ್ರಾಮ್ ಗೋಲ್ಡ್ ಕೊಡುವಂತದ್ದು. ಹಳೆ ಅಂಗಡಿ ಕೊಪ್ಪಳ 16 ಗ್ರಾಮ್ ಗೋಲ್ಡ್ ಫಸ್ಟ್ ಪ್ರೈಸ್ ಬಂದವರಿಗೆ ಕೊಡ್ತೇವೆ. ಅದು ಅವರಿಗೇನು ದೊಡ್ಡ ಸಂಗತಿಯೇ ಅಲ್ಲ. ಬಹುಶಃ ಅವರು ಈ ಕಂಬಳಕ್ಕೆ ಬ್ಯಾಂಗ್ಳೂರಿಗೆ ಬರಬೇಕಿದ್ರೆ ಪ್ರತಿ ಕೋಣದ ಯಜಮಾನರುಗಳು ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕಂಬಳದಲ್ಲಿ ಕರ್ನಾಟಕದ ಜನತೆಗೆ ಈ ಕಂಬಳವನ್ನು ತೋರಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲರಿಗೂ ತಲೆ ಸಂಗಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ವ್ಯವಸ್ಥೆಯಲ್ಲಿ ತಪ್ಪಾಗಿದ್ರೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತಾ ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಾವು ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ. ಎಲ್ಲರೂ ಈಗ 2 ಕೈಯನ್ನು ಮೇಲೆ ಎತ್ತಿ ನಾನು ಬ್ಯಾಂಗ್ಳೂರು ಕಂಬಳ ಅಂತ ಹೇಳ್ತೇನೆ, ನೀವು ನಮ್ಮ ಕಂಬಳ ಅಂತ ಹೇಳಬೇಕು. ಹೇಳ್ತೀರಾ? ಇಡೀ ಮಂಗಳೂರಿಗೆ ಕೇಳಬೇಕದು. ಬ್ಯಾಂಗ್ಳೂರು ಕಂಬಳ. ಎಲ್ಲರೂ ಕೈ ಎತ್ತಿ ಒಂದು ಎಕ್ಸರ್ಸೈಸ್ ಆದ್ರೆ ಆಗ್ತದೆ. ಬ್ಯಾಂಗ್ಳೂರು ಕಂಬಳ. ಸಾಕಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಇದು ಕೇಳಲಿಲ್ಲ, ಇದು ಮೈಸೂರಿಗೆ ಕೇಳಿಲ್ಲ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಸಲ ಜೋರಾಗಿ ಎಲ್ಲರೂ ಹೇಳಬೇಕು ಕೈ ಎತ್ತಿ, ಬ್ಯಾಂಗ್ಳೂರು ಕಂಬಳ ನಮ್ಮ ಕಂಬಳ. ಅಣ್ಣ ಮಂಜಟ್ಟಿಯವರು ಸ್ವಲ್ಪ ಹಿಂದೆ ಹೋಗಿ, ಮಂಜಟ್ಟಿ ಎದುರು ಬಂದಿರು ತುಂಬಾ ಜನ, ಸ್ವಲ್ಪ ಹಿಂದೆ ಹೋಗಿ ದಯವಿಟ್ಟು. ಆ ಕ್ಯಾಮರಾದವರು ಮತ್ತೆ ನಿಂತ್ಕೊಂಡವರು ದಯವಿಟ್ಟು ಸ್ವಲ್ಪ ಹಿಂದೆ ಹೋಗಬೇಕು. ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ UT ಖಾದರ್ ಅವರು ನಮ್ಮನ್ನ ಸೇರ್ಕೊಳ್ತಿದ್ದಾರೆ. 10:75 11:75 ಮಹಾರಾಜ ಕರೆ. ನಿಮ್ಮೆಲ್ಲ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ UT ಖಾದರ್ ಅವರನ್ನ ಬರಮಾಡಿಕೊಳ್ತಿದ್ದೇವೆ. ಸನ್ಮಾನ್ಯ UT ಖಾದರ್ ಅವರು ಪ್ರಾಸ್ತಾವಿಕ ಮಾತಿನ ನಡುವೆ ಕೋಣ ಓಡಿ ಬಂದಾಗ ಅದರ ಮುಟ್ಟಿದ ಸಮಯವನ್ನ ದಾಖಲಿಸಿ ಮತ್ತೆ ಮಾತು ಮುಂದುವರಿಸಿದ
ಅಶೋಕ್ ರೈ ಅವರ ಕಂಬಳದ ಮೇಲಿನ ಪ್ರೀತಿ ಮತ್ತು ಬದ್ಧತೆಯನ್ನು ಅದು ಅವರ ಪ್ರಾಸ್ತಾವಿಕ ಮಾತಿನಲ್ಲಿ ತೋರಿಸಿದೆ ಅಂತ ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ತಮ್ಮ ಮಾತುಗಳಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಬೆಂಗಳೂರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ದೀಪಕ್ ಕುಮಾರ್ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಐತಿಹಾಸಿಕ ಮೈಲಿಗಲ್ಲಿಗೆ ನಾವೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ಹಾಗೆ ಅದರ ಭಾಗವಾಗುತ್ತಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ. ಕರ್ನಾಟಕದ ಸಾಮಾಜಿಕ ಕರ್ನಾಟಕದ ಸಾಮಾಜಿಕ ಚಿಂತನೆಯ ಸಾಕ್ಷಿ ಪ್ರಜ್ಞೆ, ನೆಲಮೂಲ ಸಂಸ್ಕೃತಿಯ ಹಾಗೂ ದುಡಿಯುವ ವರ್ಗದ ಪರ ಸದಾ ನಿಲ್ಲುವಂಥವರು, ದುಡಿಯುವ ವರ್ಗದ ಸಂಭ್ರಮದ ದ್ಯೋತಕವಾದಂತಹ ಕಂಬಳಕ್ಕೆ ಬಹುದೊಡ್ಡ ಸಹಾಯವನ್ನು ಮಾಡಿರುವಂತಹ ನಮ್ಮೆಲ್ಲರ ಹೆಮ್ಮೆಯಾದಂತಹ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರನ್ನ ಕಂಬಳ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂತಹ ಸರ್ವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರು ಶಾಲನ್ನು ಹಾಕುವ ಮೂಲಕ ಸಾಂಕೇತಿಕವಾಗಿ ಇವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳನ್ನ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಲೋ ಗಂತದಗಲು ಅಲ್ಪ ಎರುಬುಡ್ನ ನಂಬರ್ ಬಂದ್ಲೆ ಹಾಗೆ ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಾಕ್ಷಿ ಪ್ರಜ್ಞೆಯ ಹರಿಕಾರರು ಹಾಗೂ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ UT ಖಾದರ್ ಇವರನ್ನು ಸಹ ಈ ಕಂಬಳಕ್ಕೆ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಸಹ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ರೈ ಅವರು ಶಾಲನ್ನು ಹಾಕುವ ಮೂಲಕ ಅಭಿಮಾನದ ಸ್ವಾಗತವನ್ನು ಕೋರುವಂತೆ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಇನ್ನೋರ್ವ ಮುಖ್ಯ ಅತಿಥಿ, ಕರಾವಳಿ ಕರ್ನಾಟಕದ ಹೆಮ್ಮೆ, ಹೆಚ್ಚೇಕೆ ಭಾರತದ ಹೆಮ್ಮೆಯೂ ಸಹ ಹೌದು. ಅನಿವಾಸಿ ಭಾರತೀಯರು ಏನನ್ನ ಸಾಧಿಸಬಹುದು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಂತಹ ಶ್ರೀಯುತ PR ಶೆಟ್ಟಿ ಇವರನ್ನ ಸಹ ನಿಮ್ಮೆಲ್ಲರ ಕರತಾಡನದೊಂದಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಸಹ ಕಂಬಳ ಸಮಿತಿಯ ಪರವಾಗಿ ಇಲ್ಲಿ ನೆರೆದ ಸರ್ವರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕರಾವಳಿ ಕರ್ನಾಟಕದ ರಾಜಕಾರಣಿಯೂ ಹೌದು, ಶೈಕ್ಷಣಿಕ ಸಂತನೂ ಹೌದು, ಶ್ರೀಯುತ ಮಂಜುನಾಥ್ ಭಂಡಾರಿ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕರ್ನಾಟಕದ ಸಹಕಾರಿ ಧುರೀಣರಾದಂತಹ ಶ್ರೀಯುತ ದೇವಿ ಪ್ರಸಾದ್ ಅವರು ನಮ್ಮ ಜೊತೆ, ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರೇ, ನಿಮ್ಮ ಉಪಸ್ಥಿತಿಯನ್ನು ಸಹ ನಾವು ಗೌರವಿಸ್ತಾ ಇದ್ದೇವೆ ಹಾಗೂ ನಿಮ್ಮನ್ನು ಸಹ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬಹುದೊಡ್ಡ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾದಂತಹ ಆಭರಣ್ ಜ್ಯುವೆಲ್ಲರ್ಸ್ನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಪ್ರಕಾಶ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ಬೆಳಗ್ಗಿನಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಭ್ರಮಿಸುತ್ತಿರುವಂತಹ ಆಭರಣ ಮಾಲೀಕರನ್ನ ಸಹ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮವರೇ ಹಾಗೂ ನಮ್ಮೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಶಕು ಅಕ್ಕ ಶಕುಂತಲಾ ಶೆಟ್ಟಿ ಅವರು ಇವರನ್ನ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕರಾವಳಿ ಕರ್ನಾಟಕದ ಯುವ ನೇತಾರ ಹಾಗೂ ರಾಜಕೀಯದ ಹೊಸ ಭರವಸೆ ಶ್ರೀಯುತ ಮಿಥುನ್ ರೈ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಉದಯ್ ಶೆಟ್ಟಿ ಮುನಿಯಾಲು ಇವರು ನಮ್ಮ ಪ್ರಾಯೋಜಕರು ಹೌದು, ಇಲ್ಲಿನ ಕಂಬಳದ ಒಂದು ಕೋಣದ ಯಜಮಾನರು ಸಹ ಹೌದು. ಉದಯಣ್ಣನ ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಆತ್ಮೀಯರು ಶ್ರೀಯುತ ಹೇಮದಾಸ್ ಶೆಟ್ಟಿ ಇವರನ್ನು ಸಹ ವೇದಿಕೆಯಲ್ಲಿ ಗುರುತಿಸುತ್ತಿದ್ದೇವೆ. ಶ್ರೀಯುತರೇ, ನಿಮಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಈ ಕಾರ್ಯಕ್ರಮದ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ತನ್ನ ಸಾರಥ್ಯದ ಮೂಲಕ ಬಹುದೊಡ್ಡ ಕನಸನ್ನ ನನಸು ಮಾಡುವಲ್ಲಿ ಶ್ರಮಿಸಿದಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ
ಕಂಬಳ ಸಮಿತಿಯ ಪರವಾಗಿ ನಿಮ್ಮನ್ನ ಸಹ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಭಗೀರಥ ಗಂಗೆಯನ್ನ ಭುವಿಗೆ ತಂದಂತೆ ಕಂಬಳವನ್ನ ಈ ಕರಾವಳಿಯಿಂದ ಬೆಂಗಳೂರಿಗೆ ತಂದವರು ನಮ್ಮ ಶ್ರೀಯುತ ಅಶೋಕ್ ರೈ ಅವರು. ಅವರಿಗೂ ಸಹ ಸರ್ವ ಕಂಬಳಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಂಬಳವನ್ನ ಸಾಕ್ಷಾತ್ಕರಿಸುವಲ್ಲಿ ಅಹರ್ನಿಶಿ ದುಡಿದವರು ಶ್ರೀಯುತ ಗುರುಕಿರಣ್ ಅವರು, ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಹಾಗೂ ಕರಾವಳಿಯ ಬಹುದೊಡ್ಡ ಹೆಮ್ಮೆ. ಈ ಥೀಮ್ ಸಾಂಗ್ ಅನ್ನು ಸಹ ಅವರು ಕಂಪೋಸ್ ಮಾಡಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಾಗೆ ಕೆಲವು ತಿಂಗಳಿಂದ ಬಹುಶಃ ದಿನಕ್ಕೆ 2-3 ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಈ ಒಂದು ಕನಸನ್ನ ಈ ಪರಿಸರವನ್ನು ಸೃಷ್ಟಿ ಮಾಡುವಲ್ಲಿ ದುಡಿದಂತಹ ಶ್ರೀಯುತ ಗುಣರಂಜನ್ ಶೆಟ್ಟಿ ಬೆಳ್ಳಿಪಾಡಿ ಇವರನ್ನ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಖ್ಯಾತ ಚಲನಚಿತ್ರ ನಟಿಯಾದಂತಹ ಪ್ರಿಯಾಂಕಾ ಉಪೇಂದ್ರರವರನ್ನ ಸಹ ನಾವು ನಿಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘಟನಾಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ಶೆಟ್ಟಿ ಹಾಗೂ ಬೆಳಪು ದೇವಿಪ್ರಸಾದ್ ಶೆಟ್ಟಿಯವರ ಉಪಸ್ಥಿತಿಯನ್ನು ಸಹ ಗುರುತಿಸ್ತಾ ಇದ್ದೇವೆ. ಹಾಗೆ ಕರಾವಳಿಯ ಎಲ್ಲ ವಿವಿಧ ಜಾತಿ ಸಂಘಟನೆಗಳು ಹಾಗೂ ಭಾಷಾ ಸಂಘಟನೆಗಳು ಹಾಗೂ ಸಾಂಸ್ಕೃತಿಕ ಸಂಘಟನೆಗಳ ಪದಾಧಿಕಾರಿಗಳನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಕಂಬಳದೊಂದಿಗೆ ದುಡಿದಂತಹ ಶ್ರೀಯುತ ವಿಠಲ್ ಶೆಟ್ಟಿ ಅವರಿದ್ದಾರೆ. ಇವರನ್ನ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಬೆಳಗ್ಗಿನಿಂದ ಸಾಂಪ್ರದಾಯಿಕ ಉಡುಪಿನಲ್ಲೇ ಈ ಕಂಬಳವನ್ನ ಸೆರೆ ಹಿಡಿದು ಪ್ರಪಂಚದಾದ್ಯಂತ ಈ ಕಂಬಳವನ್ನ ಪ್ರಚಾರ ಮಾಡುತ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತ್ರಿಕರಣ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ, ಹಾಗೆ ಉಡುಪಿ ದಕ್ಷಿಣ ಕನ್ನಡ ಕಂಬಳ ಸಮಿತಿಗೆ ಅವರ ಈ ಪ್ರಯತ್ನಕ್ಕೆ ಸಹ ಸ್ವಾಗತ. ಹಾಗೆ ಕಂಬಳದ ಯಜಮಾನರು ಹಾಗೂ ಕಂಬಳವನ್ನು ಓಡಿಸುತ್ತಿರುವಂತಹ ಎಲ್ಲ ಓಟಗಾರರು ಹಾಗೂ ನೆರೆದಿರುವಂತಹ ಎಲ್ಲ ಕಂಬಳದ ಅಭಿಮಾನಿಗಳಿಗೆ ಕಂಬಳ ಸಮಿತಿಯ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ ಹಾಗೂ ನಿರಂತರವಾಗಲಿ ಎಂದು ನಿಮ್ಮೆಲ್ಲರನ್ನ ಬೇಡುತ್ತಾ ಸ್ವಾಗತ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತೇನೆ. ನಮಸ್ಕಾರಗಳು. ದೀಪಕ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೊಂದು ಮಹೋನ್ನತ ಸಂಭ್ರಮ, ಭವ್ಯ ವೇದಿಕೆ. ಈ ಭವ್ಯ ವೇದಿಕೆಯ ಹೆಸರು ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ. ಈ ವೇದಿಕೆಯ ಸಮಕ್ಷಮದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಕಳೆದ 3-4 ತಿಂಗಳುಗಳ ಅವಿರತ ಶ್ರಮದ ಫಲವಾಗಿ ಇಂದು ಅನಾವರಣಗೊಂಡ ಈ ಸಂಭ್ರಮವನ್ನ ದೀಪವನ್ನ ಬೆಳಗಿಸುವುದರೊಂದಿಗೆ ಉದ್ಘಾಟಿಸೋಣ. ವೇದಿಕೆ ಮೇಲಿನ ಎಲ್ಲ ಗಣ್ಯರು ದೀಪ ಪ್ರಜ್ವಲನಕ್ಕೆ ಕೈ ಜೋಡಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ, ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಯಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರ ಜೊತೆಯಾಗಿ ಇತಿಹಾಸವನ್ನ ಸೃಷ್ಟಿಸಿದ 100 ವರ್ಷಗಳ ಪರಂಪರೆ ಇರುವಂತಹ ಈ ಭವ್ಯ ಸಾಂಸ್ಕೃತಿಕ ಪ್ರತೀಕವೊಂದು ಬೆಂಗಳೂರಿನ ರಾಜಧಾನಿಯಲ್ಲಿ ಬೆಂಗಳೂರಿಗರ ಕಣ್ತುಂಬಿಸಿಕೊಳ್ಳುವಲ್ಲಿ ಮಹೋನ್ನತವಾದಂತಹ ಹೋರಾಟ ಹಾಗೂ ಪರಿಶ್ರಮದ ಫಲವಾಗಿ ಹಗಲು ರಾತ್ರಿಗಳನ್ನು ಒಂದಾಗಿಸಿ ದುಡಿದ ಅದೆಷ್ಟೋ ಶ್ರಮಿಕರ ಹಾಗೂ ಕೃಷಿಕರ ಮನದಾಸೆಯಾಗಿರುವಂತಹ ಈ ಸಂಭ್ರಮ ಇದೀಗ ದೀಪದ ಮೂಲಕ ಪ್ರಜ್ವಲಿಸ್ತಾ ಇದೆ. ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಹಾಗೂ ಸಿದ್ದರಾಮಯ್ಯನವರೊಂದಿಗೆ ಜೊತೆಗೆ ಕಂಬಳ ಸಮಿತಿಯ ಸರ್ವ ಸದಸ್ಯರು ಇವರೆಲ್ಲರ ಸಮಕ್ಷಮದಲ್ಲಿ ಕಂಬಳದ ಮೇಲಿನ ಪ್ರೀತಿಯ ನಿಮ್ಮೆಲ್ಲರ ಕಣ್ಗಾವಲಿನಲ್ಲಿ ಈ ಕಾರ್ಯಕ್ರಮ, ಈ ಪ್ರಯತ್ನ ಇಂದು ಭವ್ಯವಾಗಿ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನದೊಂದಿಗೆ ಬೆಳಗುತ್ತಿದೆ, ಮಿನುಗುತ್ತಿದೆ. ಹಲೋ 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 ಮಂಜೂರ್ ತಗ್ಲಣ್ಣ ಎಲ್ಲ ಬೌನ್ಸರ್ಗಳೆಲ್ಲ ಕಾಣ್ತಿಲ್ಲ ಇಲ್ಲಿ. ಹಲೋ 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 ನಮ್ಮ ಶ್ರಮಿಕರ, ಕೃಷಿಕರ, ಹಲೋ
ಬದುಕಿನ ಭಾಗವೇ ಉಸಿರೇ ಆಗಿರುವಂತಹ ಈ ಕಂಬಳದ ಬೆಳಕನ್ನು ಹೊತ್ತಿಸಿದ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ, ನಿಮ್ಮ ಅಭಿಮಾನ, ಈ ಪರಂಪರೆಯನ್ನ ಕಾಯ್ದುಕೊಳ್ಳುವಲ್ಲಿ ನಿಮ್ಮೆಲ್ಲರ ಶ್ರಮ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ಮಾನ್ಯರೇ, ಬೆಂಗಳೂರಿನಲ್ಲಿ ಕರಾವಳಿಗರು ಏನೇ ಕಾರ್ಯಕ್ರಮ ಆಯೋಜಿಸಿದ್ರು ಸಹ ಅಲ್ಲಿ ನಮ್ಮ UT ಖಾದರ್ ಸಾಹೇಬರು ಹಾಜರಾಗ್ತಾರೆ ಮತ್ತು ಅದೇ ಪ್ರೀತಿ, ಮಮತೆ, ಪ್ರೋತ್ಸಾಹದೊಂದಿಗೆ ನಮ್ಮೆಲ್ಲರನ್ನ ಹುರಿದುಂಬಿಸ್ತಾರೆ. ಖಾದರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲಮೂಲ ಸಂಸ್ಕೃತಿಗಳ ಜೊತೆಗೆ ಗಟ್ಟಿ ಬಾಂಧವ್ಯವನ್ನ ಹೊಂದಿರುವವರು. ಹಾಗೆಯೇ ಅವರು ಹೋದಲ್ಲೆಲ್ಲ ಸೌಹಾರ್ದತೆಯ ಹಣತೆ ತಾನಾಗಿಯೇ ಹೊತ್ತಿಕೊಳ್ಳುತ್ತದೆ. ತನ್ನೂರನ್ನ, ತನ್ನವರನ್ನ, ಊರ ಜೀವಸಲೆಯ ಬಗೆಗೆ ಗೌರವ ಹೊಂದಿರುವವರನ್ನ ಅಪಾರವಾಗಿ ಪ್ರೀತಿಸುವ ಶ್ರೀಯುತ UT ಖಾದರ್ ಅವರು ನಿಜವಾಗಿಯೂ ಧರ್ಮಾತೀತವಾದಂತಹ ನಾಯಕ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. UT ಖಾದರ್ ಅವರು ಮಾತಿಗಾಗಿ ಬರಮಾಡಿಕೊಳ್ತೇನೆ. ಬೆಂಗಳೂರು ಕಂಬಳದ ಐತಿಹಾಸಿಕ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಬೆಂಗಳೂರು ಕಂಬಳೋತ್ಸವವನ್ನು ಇವತ್ತು ಅಧಿಕೃತವಾಗಿ ಉದ್ಘಾಟಿಸಿದಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಕರ್ನಾಟಕ ರಾಜ್ಯದ ಗೌರವ ಮುಖ್ಯಮಂತ್ರಿಗಳು, ಒಂದು ಕಾಲಘಟ್ಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೇಟದವರು ಕೇಸನ್ನು ಹಾಕಿ ಕಂಬಳವು ನಿಲ್ಲುಗಡೆ ಆಗ್ತಂತ ಗೊತ್ತಾದ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಲಾ ಮಿನಿಸ್ಟರನ್ನು, ನನ್ನನ್ನು, ರಮಣಾತ್ರವನ್ನು ವಿತರಣೆ ಕರೆಸಿಕೊಂಡು ಯಾವುದೆಲ್ಲ ಕಂಬಳ ಪ್ರಾರಂಭ ಮಾಡಲಿಕ್ಕೆ ಯಾವುದೆಲ್ಲ ಕಾನೂನು ಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ಗೆ ಕಂಬಳದ ಪರವಾಗಿ ಅರ್ಜಿ ಹಾಕಿದಂಥ ಮತ್ತು ಕಂಬಳವನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಉದ್ಯಮಿ ಆಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟರ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ರೂವಾರಿ, ಒಬ್ಬ ಶಾಸಕ ಮಿತ್ರನಾಗಿದ್ದುಕೊಂಡು ಸಾಮಾಜಿಕವಾದ ಚಿಂತನೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಯಲ್ಲಿ ಕರಾವಳಿ ಜಿಲ್ಲೆಯ ಸಂಸ್ಕೃತಿಯನ್ನು ಬೆಂಗಳೂರಿನ ನಾಡಿನಲ್ಲಿ ಕೂಡ ಜೀವಂತವಾಗಿ ಇಡಬೇಕು, ಹುಟ್ಟು ಹಾಕಿ ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸ್ವಾಭಿಮಾನದ ಕಿರೀಟವನ್ನು ತಂದುಕೊಟ್ಟಂತಹ ಸನ್ಮಿತ್ರರಂತಹ ಅಶೋಕ್ ಕುಮಾರ್ ರೈ ಪುತ್ತೂರು ಅವರೇ, ನನ್ನ ಆತ್ಮೀಯರು, ಗೌರವಿತರು, ವಿಧಾನ ಪರಿಷತ್ನ ಸದಸ್ಯರು, ಸನ್ಮಿತ್ರರು ಮತ್ತು ಎಲ್ಲ ಕಾರ್ಯಕ್ರಮ ಸಹಕಾರ ಸನ್ಮಿತರಾಗಿದ್ದ ಮಂಜುನಾಥ್ ಭಂಡಾರರವರೇ, ನನ್ನ ಆತ್ಮೀಯರು, ಬಹುಶಃ ಇವತ್ತಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದ ಸ್ವಾಭಿಮಾನದ ಗೌರವ ತಂದುಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇವತ್ತು ಚಲನಚಿತ್ರ ರಂಗದಲ್ಲಿ ಬಹಳಷ್ಟು ಯುವಕ ಮತ್ತು ಯುವತಿ ಬರಬೇಕಾದ್ರೆ ಎಲ್ಲರಿಗೂ ಕೂಡ ಪ್ರೇರಣೆ ಆಗಿರುವಂಥ ಈ ಕಂಬಳದ ನೇತೃತ್ವ ವಹಿಸಿದ ಸನ್ಮಿತ ಗುರು ಕಿರಣ್ ಅವರೇ, ನನ್ನ ಅತ್ಯಂತ ಗೌರವಿತರು, ಹಿರಿಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಹೋದರ, ಬಹುಶಃ ಇವತ್ತು ದುಬೈ ಅಂತ ಪ್ರದೇಶಕ್ಕೆ ಹೋಗಿ ಅತ್ಯುತ್ತಮವಾದ ಅತ್ಯಂತ ಯಶಸ್ವಿಯಾಗುವಂಥ ಒಂದು ಉದ್ಯಮಸ್ಥರಾಗಿದ್ದುಕೊಂಡು ಕರಾವಳಿಯ ಎಲ್ಲ ಯುವಕರಿಗೆ ಇವತ್ತು ವಿದೇಶದಲ್ಲಿ ಕೆಲಸ ಮಾಡಲಿಕ್ಕೆ ದೊಡ್ಡವಾದ ಪ್ರೋತ್ಸಾಹ ಕೊಟ್ಟು ಬಹಳಷ್ಟು ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರ ಬಡವರಿಗೆ ಬಹಳಷ್ಟು ಆಸರಾಗಿದ್ದಂತಹ ಈ ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಅಂತ ಗೌರವಂತ BR ಶೆಟ್ಟರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕಿನ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದ ಬ್ಯಾಂಕ್ ಅಂತೇಳಿ ಇವತ್ತು ನಿರ್ಮಾಣಿಸಿಕೊಂಡ ಸನ್ಮಿತ್ರ ಅಂತ ಗೌರವಂತ ರಾಜೇಂದ್ರ ಕುಮಾರ್ ಅವರೇ, ನನ್ನ ವೇದಿಕೆ ಮೇಲೆ ಉಪಸ್ಥಿತಂತ ಶಾಸಕ ನಮ್ಮ ಮಾಜಿ ಶಾಸಕರಂತ ಶಕುನ್ ಶೆಟ್ಟಿ ಅವರೇ, ಮಿಥುನ್ ರೈ ಅವರೇ, ಪ್ರಕಾಶ್ ಪೀಡಿಯ ಆಭರಣ ಸಂಸ್ಥೆಯ
ಸನ್ಮಿತ್ರಂತ ಪ್ರತಾಪ್ರವರೇ, ಮಿಥುನ್ ರೈ ಅವರೇ, ಮುನಿಯಾಲ್ರವರೇ, ಹೇಮನಾ ಶೆಟ್ರವರೇ, ವೇದಣ್ಣನವರೇ, ಅದೇ ನಮ್ಮ ಗೌರದಂತ ದೇವಪ್ರಸಾದ್ ಶೆಟ್ಟಿ ಕಾಪುರ್ ಅವರೇ, ನನ್ನ ಸನ್ಮಿತವಂತ ಗುಣರವರೇ, ಅದೇ ನಮ್ಮ ಅತ್ಯಂತ ಗೌರವಿತರು, ನನ್ನ ತಂದೆ ಜೊತೆ ಹಾಸ್ಟೆಲ್ನಲ್ಲಿ ಬಹುಶಃ ಅಥವಾ ಬ್ಯಾಚ್ಮೇಟ್ ಆಗಿರುವಂಥ ವಿಠಲ್ ಶೆಟ್ರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವ ಗಣ್ಯಾತಿ ಗಣ್ಯ ಅತಿಥಿಗಳೇ, ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮೀಯರೇ, ಈ ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ಪ್ರದೇಶದಿಂದ ಬಂದಂಥ ಎಲ್ಲ ನಮ್ಮ ಈ ಒಂದು ಕಂಬಳದ ಸ್ಪರ್ಧಿಸುವಲ್ಲಿ ಭಾಗವಹಿಸುವಂಥ ಎಲ್ಲ ತಂಡದವರೇ, ಅವರ ಮಾಲೀಕರೇ, ಅವರಿಗೆ ಶ್ರಮಪಟ್ಟು ಕೆಲಸ ಪ್ರೋತ್ಸಾಹಿಸುವಂಥ ಎಲ್ಲ ಅದರ ಆ ಟೀಮಿನ ಎಲ್ಲ ನಮ್ಮ ಸ್ವಯಂ ಸೇವಕ ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಸೋದರರೇ ಹಾಗೂ ಎಲ್ಲ ಆ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷವರು ಸಹಕಾರ ಕೊಟ್ಟಂಥ ಹಿತೈಷಿಗಳೇ, ಈ ಕಮಲೋತ್ಸವ ಸಮಿತಿಯ ಸರ್ವ ಸದಸ್ಯರೇ, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಬೆಂಗಳೂರು ಕಮಲೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಸನ್ಮಿತರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರನ್ನು, ಪ್ರಕಾಶ್ ಶೆಟ್ಟರ್ ಅವರನ್ನು, ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ರಾಜ್ಯದ ಜನತೆ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಎರಡು ಕಣ್ಣುಗಳಾಗಿರುವಂತ ಒಂದು ಕಂಬಳ ಮತ್ತು ಯಕ್ಷಗಾನ ಇದನ್ನು ಜೀವಂತವಾಗಿ ಇಡಗಲು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಯರು ಅವರದಾದ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಹಿರಿಯರು ಯಾವೊಂದು ಶ್ರಮ ಪಟ್ಟುಕೊಂಡು ಆ ಎರಡು ಕಂಬಳವನ್ನು ಜೀವಂತವಾಗಿ ಇಡಲಿಕ್ಕೆ ಪಟ್ಟಂತ ಆ ಶ್ರಮವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಅವಕಾಶವನ್ನು ಈ ಕಮಲ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾನಿಡೆ ಬತ್ತಿನಾಗ ತೂನಾಗ ಇಂದು ಕುಡ್ಲಾಡುಲ್ಲೇನ ಬ್ಯಾಂಗ್ಳೂಡುಲ್ಲೇನ ಹೆಂಗೆ ಕನ್ಫ್ಯೂಸ್ ಆಪನ ಪರಿಸ್ಥಿತಿ ಆದಿತ್ತು. ನಿಕ್ಲ ಮುಲ್ತ ಒಂದು ವೈಭವ ಜನಕ್ಲ ಪ್ರೋತ್ಸಾಹ ಕಮಲದ ಓಡಾಟ ವೇದಿಕೆ ತೂನಾಗ ಇನ್ನು ಕುಡ್ಲದ ನಾವು ಬಹುಶಃ ನಮ್ಮ ವೆತೆ ಮೂಡುಬಿದ್ದ ಒಂದು ರಮಣತೆ ಮತ್ತು ಯಾನು ಕಮಲ ಮತ್ತು ನಮ್ಮ ಊರ್ದ ಕಮಲ ಅಶೋಕ್ ಕುರ್ಮಯ ಮತ್ತು ಪುತ್ತೂರು ಮತ್ತು ಆ ಒಂದು ವಾತಾವರಣ ಮುಲಿಂಗಳು ತೋಂದಿಲ್ಲ ಐಡ್ದಾದ್ರ ಬಹುಶಃ ನಿಂಗಳು ಪೂರಕ್ಲೆಗಳ ವಿಷಯ ಸೋಲ್ ಮೇಲೆ ಯಾನು ಬಣಂದು ನಾನು ಯಾಕೆ ಕನ್ನಡದಲ್ಲಿ ಅಧ್ಯಕ್ಷ ಮುಖ್ಯಮಂತ್ರಿ ಮಾತಂತ ಹೇಳಿದರೆ ತುಳು ಭಾಷೆಗೆ ಎರಡನೇ ಭಾಷೆಗೆ ಬರೋರಿಗೆಲ್ಲ ಬೇಡಿಕೆ ಇದೆ. ಅದಕ್ಕೆ ಬಹುಶಃ ಈ ಒಂದು ತಾವೆಲ್ಲ ಇದಕ್ಕೆ ಒಂದು ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಕಂಬಳ ಬಹುಶಃ ಇವತ್ತು ಇಲ್ಲಿ ಪ್ರಾರಂಭ ಮಾಡೋ ಮುಖಾಂತರ ಇವತ್ತು ಅಶೋಕ್ ಕುಮಾರ್ ಅವರು, ಪ್ರಕಾಶ್ ಶೆಟ್ಟರ್ ಅವರು ಸಹಕುಟುಂಬದ ಇತಿಹಾಸ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ನನಗೆ ವಿಶ್ವಾಸ ಇದೆ ಇದು ಒಂದು ಕಮಲೋತ್ಸವ ಮಾತ್ರ ನಡೆಯುವುದಲ್ಲ, ಬರ ಸ್ಪರ್ಧೆ ಮಾತ್ರ ನಡೆಯುವುದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಇವತ್ತು ಭಾಗವಹಿಸುವಂಥ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರು, ಇದನ್ನು ಟಿವಿಯಲ್ಲಿ ನೋಡುವಂಥ ವಿದ್ಯಾರ್ಥಿ ಮಿತ್ರರು ಮುಂದಿನ ದಿನಗಳಲ್ಲಿ ಅವರು ದೊಡ್ಡವರಾದಾಗ ಈ ಸಂಸ್ಕೃತಿಯನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗಿ ಅತ್ಯಂತ ಯಶಸ್ವಿಯಾಗಿ ಕೊಡ್ತಾರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಆದ ಕಾರಣ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾವು ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲವೂ ಕುರಿತು ಕಮಲದ ಒಂದು ಸ್ಪರ್ಧೆ ಪ್ರಾರಂಭ ಆಗಿದೆ. ನನಗೆ ಅತ್ಯಂತ ಸಂತೋಷ ಆಗ್ತದೆ ಹೇಳಲಿಕ್ಕೆ. ನಮ್ಮ ನರಿಂಗಾಣದಲ್ಲಿ ಕೂಡ ನಾನೇ ಗೌರವ ಅಧ್ಯಕ್ಷನಾಗಿದ್ದುಕೊಂಡು ನಮ್ಮ ನರಿಂಗಾಣ ಕಮಲ ಕೂಡ ಅತ್ಯಂತ ಯಶಸ್ವಿ ಒಂದು ಕಮಲ ಕಳೆದ ವರ್ಷ ಆಗಿದೆ. ಈ ಸಲ ಕೂಡ ಜನವರಿ 14ಕ್ಕೆ ನಾವು ಅದನ್ನು ಮೀಸಲಿಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕಂತ ಕೂಡ ನಿಮ್ಮ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಕಮಲ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದವರನ್ನು ಒಟ್ಟುಗೂಡಿಸುವಂಥ ಅತ್ಯಂತ ದೊಡ್ಡ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಿದ ಕಾರ್ಯಕ್ರಮ ಇವತ್ತು ಆಗಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಕೆಲವೊಮ್ಮೆ ಸಮಸ್ಯೆಗಳು ಬರ್ತದೆ. ಬಂದಂಥ ಸಮಸ್ಯೆ ನಾನು ಅತಿ ಶೀಘ್ರವಾಗಿ ಬಗೆಹರಿಸಿಕೊಂಡು ಅದನ್ನು ಅತ್ಯುತ್ತಮವಾಗಿ ಮುಂದೆ ತೆಕ್ಕೊಂಡು ಹೋಗಿರುವುದು ನಿಮ್ಮ ನಾಯಕತ್ವದ ಗುಣವನ್ನು ಎತ್ತಿ ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾವಿಲ್ಲಿ ಎಲ್ಲ ಕೂಡ ಸಹಕಾರ, ಯಾಕಂದ್ರೆ ಇವತ್ತು ಈ ಕೋಣ ಅಲ್ಲಿಂದ ತೆಕ್ಕೊಂಡು ಬರುವಂಥ ಒಂದು ವ್ಯವಸ್ಥೆ, ಇಲ್ಲಿ ಅದು ಓಡಿಸುವಂಥ ವ್ಯವಸ್ಥೆ ಮತ್ತು ಈ ಸಂಘಟನೆ ಮಾಡೋದು ಬಹುಶಃ ದೂರ ನಿಂತು ಮಾತಾಡೋರಿಗೆ ಏನು ಕೂಡ ಮಾತಾಡ್ಬೋದು. ಅದು ಸಂಘಟಕರ ಪರಿಶ್ರಮ, ಅವರೊಂದು ಶ್ರಮವನ್ನು ನಾವೆಲ್ಲರೂ ಕೂಡ ಅದನ್ನು ಮೆಚ್ಚಬೇಕು, ಅದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಬೇಕು, ಸಂಪೂರ್ಣ ಸಹಕಾರ ಮಾಡಬೇಕು. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಕರ್ನಾಟಕದ ಜನರ ಕೊಂದಲಾಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು
ಈ ಕಮಲೋತ್ಸವದಲ್ಲಿ ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಕೂಡ ಹಿಂದಿಂದಲೂ ಕೂಡ ಬರುವಂಥ ಒಂದು ವಿಚಾರ ಇವತ್ತು ಆಗಿದೆ. ನನಗೆ ಅತ್ಯಂತ ದೊಡ್ಡ ವಿಚಾರ ಏನಂತ ಹೇಳಿದರೆ, ನನ್ನ ಕಾರ್ ಡ್ರೈವರ್ ಒಬ್ಬ ಶಮೀರ್ ಅಂತ ಇದ್ದಾನೆ. ಅವನು ಮೊನ್ನೆ ನಾನು ನಾಲ್ಕು ದಿನ ಯಾನಿಚ್ಚಿ ಯಾನು ಕಂಬ್ಲಕ್ಕೆ ನಾನು ಪಾಯಿಂಟ್ ಉಳ್ಳೆ ಎಂದು ಅವನು ಕೂಡ ಅವನ ಕೋಣವನ್ನು ತಂದು ಅವನು ಕೂಡ ಓಡಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಸೊ ಎಲ್ಲ ಜಾತಿ ಎಲ್ಲ ಮತ ವರ್ಗದ ಭಾಗವಹಿಸ್ತಾರೆ, ಅವರ ಕೋಣವನ್ನು ಓಡಿಸ್ತಾರೆ, ಇಲ್ಲಿ ಸೇರಿಸ್ತಾರೆ. ಇದು ಪರಸ್ಪರ ಎಲ್ಲರನ್ನು ಒಟ್ಟುಗೂಡಿಸುವಂಥ ಎಲ್ಲರೂ ಸೇರಿಸುವಂಥ ಒಂದು ಅತ್ಯುತ್ತಮವಾದ ಒಂದು ವಾತಾವರಣ ಮಾಡುವಂಥ ಪ್ರದೇಶ ಇವತ್ತು ಆಗಿದೆ ಅಂತ ಹೇಳಿಕೊಂಡು ಬೆಂಗಳೂರು ಕಮಲೋತ್ಸವ ಇವತ್ತು ಪ್ರಥಮ ಕಮಲೋತ್ಸವ ಮಾತ್ರ ಅಲ್ಲ, ಇದು ಪ್ರಥಮವಾದ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಶಾಶ್ವತವಾಗಿ ನಡೆಯುವಂಥ ಒಂದು ಕಂಬಳ ಇವತ್ತು ಆಗ್ತದೆ, ಆಗಬೇಕು. ಅದು ನಮ್ಮೆಲ್ಲರ ಆಶೆ. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೂಡ ಇದಕ್ಕೆ ದೊಡ್ಡ ಮಟ್ಟ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಅಂತ ನಾನು ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ನಮ್ಮಿಂದ ಎಲ್ಲ ರೀತಿಯ ಸಹಕಾರ ಹೇಳಿಕೊಳ್ತಾರೆ. ಮಾತು ಮುಗಿಸ್ನಿ. ಜೈ ಹಿಂದ್. ಸದಾ ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಪರ ನಿಲ್ಲುವ ಮತ್ತು ಅದಕ್ಕೆ ಪ್ರೀತಿ ಹುಮ್ಮಸ್ಸನ್ನ ಸದಾ ತುಂಬುವ UT ಖಾದರ್ ಅವರ ಮಾತುಗಳಿಂದ ಖಂಡಿತವಾಗಿ ನೆರೆದ ಎಲ್ಲ ಕರಾವಳಿಗರು ಪ್ರೇರಿತಗೊಂಡಿದ್ದೇವೆ. ಅವರ ಆಶಯದಂತೆ ಪ್ರತಿ ವರ್ಷವೂ ಕೂಡ ಈ ಕಂಬಳ ಬೆಂಗಳೂರಿನಲ್ಲಿ ಜರುಗುವಂತಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಷ್ಟು ನಲ್ನುಡಿಗಳನ್ನು ಆಡಿದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರಿಂದ ಒಂದು ಗೌರವಾರ್ಪಣೆ ದಯಮಾಡಿ ಅದನ್ನು ಒಪ್ಪಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಹಲೋ, ನಿಮ್ಮೆಲ್ಲ ಪ್ರೀತಿಯ ಚಪ್ಪಾಳೆ UT ಖಾದರ್. ಸೌಹಾರ್ದದ ಹಣತೆ ಅದಾಗಿಯೇ ಹೊತ್ತಿಕೊಳ್ಳುತ್ತದೆ ಖಾದರ್ ಇದ್ದ ಕಡೆ ಎನ್ನುವಂಥ ಮಾತು. ನೆಲಮೂಲ ಸಂಸ್ಕೃತಿಯನ್ನ, ಕರಾವಳಿಯ ಭವ್ಯ ಪರಂಪರೆಯನ್ನ ಸದಾ ಎತ್ತಿ ಹಿಡಿಯುವ ಖಾದರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಈಗೊಂದು ಮನವಿ. ತುಳುವನ್ನ ಹೆಚ್ಚುವರಿ ಭಾಷೆಯಾಗಿ, ಎರಡನೆಯ ಭಾಷೆಯಾಗಿ ಸ್ವೀಕರಿಸಬೇಕು ಎನ್ನುವಂಥ ಮನವಿಯನ್ನ ಈಗ ಬೆಂಗಳೂರು ಕಂಬಳ ಸಮಿತಿ ಈ ಒಂದು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸಲ್ಲಿಸ್ತಾ ಇದೆ. ಈ ಮನವಿಯನ್ನು ಅವರು ಪುರಸ್ಕರಿಸಿ ಹಲವು ಶತಮಾನಗಳ ಇತಿಹಾಸ ಇರುವಂಥ ಈ ಭಾಷೆಗೆ ಒಂದು ಮಾನ್ಯ ಸ್ಥಾನವನ್ನ ಕೊಡಬೇಕು ಎನ್ನುವಂಥ ಪ್ರೀತಿಯ ಹಕ್ಕೊತ್ತಾಯದೊಂದಿಗೆ ಒಂದು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ತಾವು ಕೂಡ ನಿಂತಲ್ಲಿಯೇ ಈ ಒತ್ತಾಯವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಈ ಮನವಿಗೆ ನಿಮ್ಮ ಅನುಮೋದನೆಯನ್ನ ಈ ಚಪ್ಪಾಳೆಯನ್ನ ಬೇಡ್ತಾ ಇದೆ. ಕಂಬಳ ವಿಶಾಲ ಅರ್ಥದಲ್ಲಿ ಕೆಸರು ಗದ್ದೆ. ವಿಶಾಲ ಗದ್ದೆಯಲ್ಲಿ ಓಡಿದಂಥ ಕಂಬಳ ಕ್ರಮೇಣ ಸ್ಪರ್ಧೆಯಾಗಿ ರೂಪುಗೊಳ್ಳುತ್ತೆ. ಈ ಸ್ಪರ್ಧೆ ಪ್ರತಿಷ್ಠತೆಯಾಗಿ ಪರಂಪರೆಯ ದ್ಯೋತಕವಾಗಿ ನಮ್ಮ ನಡುವೆ ಉಳಿದುಕೊಳ್ಳುತ್ತೆ. ಹೀಗೆ ಸ್ಪರ್ಧೆಗೆ ಬಿದ್ದಂತಹ ನಾವು ಸ್ಪರ್ಧಾತ್ಮಕ ಬದುಕಿನಲ್ಲಿ ಇಡೀ ಜಗತ್ತಿಗೆ ಪೈಪೋಟಿಯನ್ನ ಕೊಟ್ಟಿದ್ದೇವೆ. ಅದರಲ್ಲಿಯೂ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪದ್ಮಶ್ರೀ ಶ್ರೀಯುತ BR ಶೆಟ್ಟಿಯವರು ದೂರದ ದುಬೈನಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕರಾವಳಿಯ ಮೂಲದವರಾಗಿ ಸಾವಿರಾರು ಕರಾವಳಿಯ ಮಕ್ಕಳಿಗಳಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವುದರ ಮೂಲಕ ಸ್ವಾವಲಂಬನೆಯ ಬದುಕನ್ನ ಕರಾವಳಿಗೆ ಬಿತ್ತಿದವರಲ್ಲಿ ಅವರು ಒಬ್ಬರು. ಪದ್ಮಶ್ರೀ ಶ್ರೀಯುತ BR ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ನಮ್ಮ ಚೀಫ್ ಮಿನಿಸ್ಟರ್ ಮತ್ತು ಸ್ಪೀಕರ್ ಇಲ್ಲಿದ್ದಾರೆ. ಅವರು ಇಲ್ಲಿ ಬಂದು ಇಷ್ಟೊತ್ತು ಮಾತಾಡಿದ್ದೇ ದೊಡ್ಡ ವಿಷಯ ನಮಗೆ. ಆ ಕಂಬಳ ಅಂತ ಹೇಳುವಾಗ ನಾವು ಶೆಟ್ಟಿಗಳು ಅಲ್ಲಿ ಕಂಬಳ ಮಾಡ್ತೇವೆ. ನಮ್ಮ ಸ್ಪೀಕರ್ ಅಲ್ಲಿ ಭಾಳ ಒಂದು ಒಳ್ಳೆಯ ಕಂಬಳ ಮಾಡಿದ್ರು ಲಾಸ್ಟ್ ಇಯರ್. ಅದು ರಮದಾನ್ ಟೈಮ್ನಲ್ಲಿ ಫಾಸ್ಟಿಂಗ್ ಅದು ಎಲ್ಲ ಬಂದು ನಾವು ಈಗ ನಿಂತು ಅವರು ಊಟಕ್ಕೆ ಹೋಗಿದ್ರು. ಆದರೂ ನಾವಿಲ್ಲಿ ಬಂದು ನಿಂತಿದ್ದೆವು. ಅದಕ್ಕೋಸ್ಕರ ನನಗೆ ಯಾವತ್ತು ಮಾತಾಡಲಿಕ್ಕೆ ಆಗಲಿಲ್ಲ. ತುಂಬ ಥ್ಯಾಂಕ್ಸ್. ಮತ್ತು ನೀವು ಕನ್ನಡದಲ್ಲಿ ಮಾತಾಡಿ ತುಳುವಿನಲ್ಲಿ ಇಲ್ಲಿ ಮಾತಾಡಿ ಭಾಳ ಒಳ್ಳೆಯದು. ನಾನು ಒಂದು ಅಗ್ರಿಕಲ್ಚರಿಸ್ಟ್,
ಕಂಬಳ ಎಲ್ಲ ನಮ್ಗೆ ಮನೆ ಇದ್ರೆ ಕಂಬಳ ಮನೆ ಅಂತ ಉಡುಪಿಯಲ್ಲಿ ಅಮಲ್ಪಾಡಿಯಲ್ಲಿ. ಸೊ ಇದೆಲ್ಲ ನನ್ನ ಸಣ್ಣಂದಿನಿಂದಲೂ ಹಾಗೆ ಅದನ್ನು ಇಲ್ಲಿಗೆ ಬೆಂಗಳೂರಿಗೆ ತಂದು ಬೆಂಗಳೂರು ಮತ್ತು ಕರ್ನಾಟಕ ಒಂದೇ ಅಂತ ಹೇಳ್ಕೊಂಡು ಸುಳ್ಳು ಕನ್ನಡ ಒಳ್ಳೇದು ಮಾಡಿದ್ರಿ. ನಿಮಗೆ ತುಂಬ ಆಶ್ಚರ್ಯ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಡಾಕ್ಟರ್ ಗುರುನಂದನ್, Guru Kiran, all youngsters, they told me VR Shetty should come. We are young people. We want to have our complete future. We want to use light properly. So that's why I want everybody to be very, very happy. ದಯಮಾಡಿ ಎಲ್ಲರೂ ಒಳ್ಳೆಯದಾಗಿರಿ. ದಯಮಾಡಿ ಇದು ನಮ್ಮ ಗುರು ಕಿರಣ್ ಅವರಿಗೆ ಮತ್ತು ಅವ್ರ ಗುರು ರಂದನ್ ಅವರಿಗೆ ಒಳ್ಳೆಯದಾಗಲಿ, ಇಡೀ ಊರಿನವ್ರಿಗೆ ಒಳ್ಳೆಯದಾಗಲಿ. ಜೈ ಕಿಸಾನ್ ಅಂತ ಹೇಳ್ಕೊಂಡು ಎಲ್ಲರಿಗೂ ಅಗ್ರಿಕಲ್ಚರ್ ಇದೊಂದು ಪಾತ್ರವಾಗಲಿ ಅಂತ ಹೇಳ್ಕೊಂಡು ನಿಮಗೆಲ್ಲ ಕಾಯಿ. ಅವರ ಈ ಸಮಯದಲ್ಲಿ ಅವರ ಉತ್ಸಾಹ ನಿಜಕ್ಕೂ ಹುಮ್ಮಸ್ಸು ತುಂಬುವಂಥದ್ದು. ಕಾರ್ಯಕ್ರಮಕ್ಕೆ ಆಗಮಿಸಿ 2 ಮಾತುಗಳನ್ನು ಆಡಿದ ಶೆಟ್ಟರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಗುರುಕಿರಣ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿ ಅವರು ಗೌರವವನ್ನು ಸಮರ್ಪಿಸಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಪದ್ಮಶ್ರೀ ಶ್ರೀಯುತ BR ಶೆಟ್ಟಿ ಕರ್ನಾಟಕ ಕರಾವಳಿಯಿಂದ ದುಬೈ ತನಕ ಸಾಗಿ ಅಲ್ಲಿ ತಮ್ಮದೇ ಒಂದು ಔದ್ಯಮಿಕವಾದಂತಹ ಸಾಮ್ರಾಜ್ಯವನ್ನೇ ಕಟ್ಟಿ ಕರಾವಳಿ ಮೂಲದ ಸಾವಿರಾರು ಜನರಿಗೆ ಉದ್ಯೋಗದಾತರಾಗಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದ ಕರಾವಳಿಯ ರತ್ನ ಶ್ರೀಯುತ ಪದ್ಮಶ್ರೀ BR ಶೆಟ್ಟಿ ಅವರು. ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತಾ ಮುಂದೆ ಬೆಂಗಳೂರು ಕಂಬಳಕ್ಕೆ ನಮ್ಮ ಘನ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸುವುದರ ಮೂಲಕ ಬೆಂಗಳೂರು ಕಂಬಳ ನಮ್ಮ ಕಂಬಳ ಎಂಬುದನ್ನು ಸಾಬೀತುಪಡಿಸಿದೆ. ನಾಡಿನ ಕಲೆ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಸಂಗತಿಗಳ ಔನ್ನತ್ಯಕ್ಕೆ ತಮ್ಮ ಸಹಕಾರ ಸದಾ ಬದ್ಧವಾಗಿದೆ ಎನ್ನುವುದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶ್ರುತಪಡಿಸಿದ್ದಾರೆ. ಅಪ್ಪಟ ಸಮಾಜವಾದಿ ಹಿನ್ನೆಲೆಯ ತಳವರ್ಗಗಳಿಗೆ ದುಡಿಯುವ ಸಮುದಾಯಗಳಿಗೆ ಮಿಡಿಯುವ ಸಂವಿಧಾನದ ಆಶಯಗಳ ಜೊತೆಯಾಗಿ ನಡೆಯುವ ನಮ್ಮ ಅನ್ನರಾಮಯ್ಯ ಶ್ರೀ ಸಿದ್ದರಾಮಯ್ಯನವರು ಕರಾವಳಿಯ ಜನಪದ ಸೊಗಡಿನ ಕಂಬಳಕ್ಕೆ ಸ್ವತಃ ಆಗಮಿಸುವುದರ ಮೂಲಕ ಈ ನಾಡಿನ ನೆಲಮೂಲದ ಜೊತೆ ನಿತ್ಯ ನಿರಂತರವಾಗಿ ತಾನಿರುವುದನ್ನು ಸಾಬೀತುಪಡಿಸಿದ್ದಾರೆ. ಕರಾವಳಿಯ ಸಂಸ್ಕೃತಿ, ಆಚಾರ, ವಿಚಾರಗಳ ಸಿರಿವಂತಿಕೆಯ ಕುರಿತಾಗಿ ನಾಡಿನ ಮುಖ್ಯಮಂತ್ರಿಗಳಿಗಿರುವ ಗೌರವಾದರ ಮೇಲ್ಪಂಕ್ತಿಯದು. ನಾಡಿನ ದೊರೆ ಸಿದ್ದರಾಮಯ್ಯನವರ ರಾಜಾಶ್ರಯದಲ್ಲಿ ನಡೆಯುತ್ತಿರುವ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಕರ್ನಾಟಕ ಸರ್ಕಾರಕ್ಕೆ ಸಮಸ್ತ ಕಂಬಳ ಪ್ರೇಮಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಮ್ಮೆಲ್ಲರ ಪ್ರೀತಿಯ ಕರತಾಡನ ನಡುವೆ ಮಾತಿಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಮುಖ್ಯಮಂತ್ರಿಗಳ ಮಾತು. ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಶಾಸಕರು ಆದಂಥ ಅಶೋಕ್ ಕುಮಾರ್ ರೈ ಅವರೇ, ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರೇ, ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಕಾರ್ಯಾಧ್ಯಕ್ಷರಾದಂಥ
ಗುರು ಕಿರಣ್ ಅವರೇ, ಕಾಂತಾವರ ರಂಜನ್ ಬೇಲಾಡಿ ಬಾವ ಅಶೋಕ್ ಶೆಟ್ಟರ್ ಕಣಬಲದಲ್ಲಿ ಶೆಟ್ಟಿ ಅವರೇ, ರಾಜೇಂದ್ರ ಕುಮಾರ್ ಅವರೇ, ಶಕುಂತಲಾ ಶೆಟ್ಟಿ ಅವರೇ, BR ಶೆಟ್ಟಿ ಅವರೇ, ಪ್ರತಾಪ್ ಕಾಮತ್ ಅವರೇ, ಉದಯ್ ಶೆಟ್ಟಿ ಅವರೇ, ಮಿಥುನ್ ರಾಯ್ ಅವರೇ, ಉಪೇಂದ್ರ ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಕಂಬಳ ಕ್ರೀಡೆ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಕಂಬಳ ಪ್ರೇಮಿಗಳೇ, ಮಾಧ್ಯಮದ ಗೆಳೆಯರೇ, ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಏನಲ್ಲ. ನೀವ್ಯಾರು ಕೂಡ ಇಲ್ಲಿ ಭಾಷಣ ಕೇಳಲಿಕ್ಕೆ ಬಂದಿರತಕ್ಕಂಥ ಜನರಲ್ಲ, ಕಂಬಳ ನೋಡಲಿಕ್ಕೆ ಬಂದಿರತಕ್ಕಂಥವ್ರು. ಮತ್ತೆ ಕಂಬಳ ಕ್ರೀಡೆ ನಡೀತಾ ಇದೆ. ಈ ಕಂಬಳ ಕ್ರೀಡೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಈ ಎರಡು ಜೋಡಿ ಕೆರೆಗಳಲ್ಲಿ ಕಂಬಳ ನಡೀತಾ ಇದೆ. ಈ ಕಂಬಳ ಅಂತಕ್ಕಂಥದ್ದು ಕರಾವಳಿ ಪ್ರದೇಶದ, ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆಗಳ ಒಂದು ಜಾನಪದ ಕಲೆ ಇದೆ. ಅಶೋಕ್ ರೈ ಅವರ ನೇತೃತ್ವದಲ್ಲಿ ಕರಾವಳಿ ಪ್ರದೇಶದ ಈ ಜಾನಪದ ಕಲೆಯನ್ನ ಬೆಂಗಳೂರು ನಗರಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಅಶೋಕ್ ರೈ ಮತ್ತು ಗುರು ಕಿರಣ್ ಅವರೆಲ್ಲರೂ ಸ್ನೇಹಿತರು ಬಂದಾಗ ನಾನು ಇಷ್ಟೊಂದು ಜನ ಈ ಕಂಬಳ ನೋಡಲಿಕ್ಕೆ ಬರ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಶೋಕ್ ರೈ ಮತ್ತು ಗುರು ಕಿರಣ್ ಅವರಿಗೆಲ್ಲ ಸ್ನೇಹಿತರಿಗೆ ಹೇಳಿದೆ, ಕಂಬಳ ಕರಾವಳಿ ಪ್ರದೇಶದ ಒಂದು ಕಲೆ, ಅದು ಕ್ರೀಡೆ. ಈ ಜಾನಪದ ಕಲೆ ಉಡುಪಿ ಮತ್ತು ಮಂಗಳೂರಿನಲ್ಲೇ ನಡೀಬೇಕು, ಬೆಂಗಳೂರಿನಲ್ಲಿ ಯಾಕ್ರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಆಗ ಅಶೋಕ್ ರೈ ಹೇಳಿದ್ರು, ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಕರಾವಳಿ ಪ್ರದೇಶದ ಜನ ವಾಸ ಮಾಡ್ತಾ ಇದ್ದಾರೆ, ಆ ಜನರಿಗೋಸ್ಕರ ಈ ಕ್ರೀಡೆಯನ್ನ ಬೆಂಗಳೂರಿನಲ್ಲಿ ಏರ್ಪಾಡು ಮಾಡಿದ್ದೀವಿ, ನೀವು ಬರ್ರಿ ಆ ಕಾರ್ಯಕ್ರಮಕ್ಕೆ, ಬಹಳ ಜನ ಬರ್ತಾರೆ, ಈ ಕ್ರೀಡೆಯನ್ನ ಬೆನ್ನೂರು ನಗರದ ಜನ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಆ ಜನರಿಗೆ ಬೆಂಗಳೂರಿನಲ್ಲಿ ಈ ಕ್ರೀಡೆಯನ್ನ ನೋಡ್ತಕ್ಕಂಥ, ಪ್ರೋತ್ಸಾಹಿಸ್ತಕ್ಕಂಥ
ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ದೆ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಬಹಳ ಜನ ಈ ಕ್ರೀಡೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ನಾನು ಹಿಂದೆ ಒಂದೆರಡು ಸಾರಿ ಉಡುಪಿ ಮತ್ತು ಆ ಭಾಗದಲ್ಲಿ, ಆ ಮಂಗಳೂರು ಉಡುಪಿ ಭಾಗದಲ್ಲಿ ಮೂಡುಬಿದಿರೆಯಲ್ಲಿ ಈ ಕಂಬಳ ಜಾನಪದ ಕ್ರೀಡೆಯನ್ನ ಉದ್ಘಾಟನೆ ಮಾಡಿದ್ದೆ. ಆಮೇಲೆ ಇನ್ನೊಂದು ಕಡೆ ಹೋಗಿದ್ದೆ ನಾನು, ಎಲ್ಲೋ ಒಂದು ಕಡೆ ಬಂಟ್ವಾಳದಲ್ಲಿ. ಇದು ಬಹಳ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಜನರ ಕಲೆ. ಇದು ಕರಾವಳಿ ಪ್ರದೇಶದ ಜನರ ಕಲೆ. ಆ ಕಲೆಯನ್ನ ಬಹಳ ಜನ ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕೆ ಬಹಳ ಜನ ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಕಲೆ ಉಡುಪಿ ಮಂಗಳೂರಿನಲ್ಲಿ ಬಹಳ ಜನಪ್ರಿಯವಾದಂಥ ಕಲೆ. ಈಗ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಅಂತಕ್ಕಂಥ ಒಂದು ಕಲೆ ಇದೆ. ಅಲ್ಲಿ ಓರಿಗಳನ್ನು ಬೆದರಿಸ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಕೋಣಗಳಿಗೆ ನೊಗ ಹಾಕಿ ಆ ಕೋಣಗಳನ್ನು ಓಡಿಸ್ತಕ್ಕಂಥದ್ದು. ಕೋಣ ಸಾಕೋದು ಬಹಳ ಕಷ್ಟದ ಕೆಲಸ. ಮೊದಲು ಇದು ಎಲ್ಲ ಜನರ, ಎಲ್ಲ ಬಡವರು ಸೇರಿ ಅವ್ರ ಕ್ರೀಡೆಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕೋಣ ಸಾಕೋದು ಬಹಳ ಕಷ್ಟದ ಕೆಲಸ. ನನಗೆ ಕೇಳ್ತಾ ಇದ್ದೆ, ಒಂದು ಕೋಣ ಸಾಕ್ಬೇಕಾದ್ರೆ ಒಂದು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ ಕಟ್ಟ, 15 ಲಕ್ಷ ಅಂದ್ರೆ ಇದು ಶ್ರೀಮಂತರ ಕ್ರೀಡೆ ಆಗ್ಬಿಡ್ತದಲ್ಲ. ಕೋಣ ಸಾಕೋದು 15 ಲಕ್ಷ ಆದ್ರೆ ನೇಲ್ಕಟ್ಟೆ ಕೊಡ್ಲಾಡಿ ಸುಮಾರು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಆಗ್ಬಿಡ್ತದೆ. ಪಾಪ ಬಡವರು ಎಲ್ಲಿಂದ ತರ್ತಾರೆ? ಈ ಕ್ರೀಡೆ ಹೆಂಗ್ ಪ್ರಾರಂಭ ಆಯಿತು ಅಂತಂದ್ರೆ, ರೈತರು ಭತ್ತ ಬೆಳೀತಾ ಇದ್ರು ಗದ್ದೆಗಳಲ್ಲಿ. ಆಗ ವ್ಯವಸಾಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿ ಜನ ಜಾನುವಾರುಗಳನ್ನು, ಅವುಗಳ ಉತ್ಸವವನ್ನು ಮಾಡಿ ಅವುಗಳನ್ನು ಕ್ರೀಡೆಯಲ್ಲಿ ತೊಡಗಿಸಿ ಜನ ಖುಷಿ ಪಡ್ತಾ ಇದ್ರು. ಅವ್ರಿಗೆ ಮನೋರಂಜನೆ ಸಿಗ್ತಾ ಇತ್ತು. ಆ ಕೆಲಸ ಇದನ್ನು ಗದ್ದೆಗಳಲ್ಲಿ ಮಾಡ್ತಾ ಇದ್ರು. ಕಂಬಳ ಗದ್ದೆಗಳಲ್ಲಿ ಮಣ್ಣನ್ನು ಹದ ಮಾಡಿ, ಆ ಕಂಬಳ ಬಂದ್ರೆ ಕಂಬಳ ಅರ್ಥನೇ ಅದು. ಮಣ್ಣು ಹದ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ಕಂಬಳ ಅಂತದ್ದು. ಅದನ್ನು ಹದ ಮಾಡಿ ಆ ಮಣ್ಣನ್ನು ನೀರಿನಲ್ಲಿ ಓಡಿಸ್ತಕ್ಕಂಥದ್ದು ಕೋಣಗಳನ್ನು. ಆ ಓಡವನಿದನಲ್ಲ, ಅವ್ರಿಗೆ ಅಭ್ಯಾಸ ಇರಬೇಕು. ಇಲ್ಲ ಭಾರಿ ಕಷ್ಟ. ಅವನು ಕ್ರೀಡಾಪಟು ಥರ ಇರಬೇಕು. ಆ ಕ್ರೀಡಾಪಟು ಆದ್ರೆ ಮಾತ್ರ ಕೋಣಗಳ ಜೊತೆ ಓಡಕ್ಕೆ. ನಾನು ನೋಡ್ತಾ ಇದ್ದೆ, ಈಗ ಕೆಲವರು ಬಿದ್ದೋಗ್ಬಿಟ್ರು ಅಲ್ಲಿ ದಾರಿನಲ್ಲಿ. ಆ ಕೋಣಗಳು ಮಾತ್ರ ಓಡ್ದೋ. ಇವಕ್ಕೆಲ್ಲ ಅಭ್ಯಾಸ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಈ ಕ್ರೀಡೆ ಇದು ಬಹಳ ಜನಪ್ರಿಯವಾದಂಥ ಕ್ರೀಡೆ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ. ಅದನ್ನು ಇಲ್ಲಿ ತಗೊಬಂದು ಅಶೋಕ್ ರೈ ಅವರು ಎಂಥವರು, ಪ್ರಕಾಶ್ ಶೆಟ್ಟಿಯವರು, ಗುರುಕಿರಣ್ ಅವರು, ಮತ್ತು ಇವರೆಲ್ಲ ಸೇರ್ಕೊಂಡು ಮಾಡಿದ್ದೀರಿ. ಬಹಳ ಸಂತೋಷ. ಇದು ಪ್ರತಿ ವರ್ಷ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿ. ಒಂದು ಸಾರಿ ಮಾತ್ರ ಮಾಡಿ ನಿಲ್ಲಿಸ್ಬಿಡ್ಬೋದು. ಪ್ರತಿ ವರ್ಷ ಇದು ಮುಂದುವರಿಸ್ತಕ್ಕಂಥದ್ದು. ವಿಶೇಷವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮಾಡಿ. ಜನರಿಗೂ ಕೂಡ ವಿಶೇಷವಾಗಿ, ಇಲ್ಲಿ ರೈತರೇನಿಲ್ಲ ಬೆಂಗಳೂರಿನಲ್ಲಿ,
ಹೊರಗಡೆಯವರೆಲ್ಲ ಬಂದು ನೋಡ್ತಾರೆ, ಕರಾವಳಿ ಪ್ರದೇಶದ ಜನ ಕೂಡ ಬಂದು ನೋಡ್ತಾರೆ. ಬೆಂಗಳೂರು ಜನರಿಗೂ ಕೂಡ ಇದು ಒಂದು ಮನೋರಂಜನೆ ಕ್ರೀಡೆಯಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ಸಂದರ್ಭದಲ್ಲಿ ಕಂಬಳ ಸಮಿತಿಯವರು ನಾವು ಇಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಇದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ನಾನು ಇದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿದ್ದೆ. ಯಾಕಂತಂದರೆ ಕೋರ್ಟ್ನಲ್ಲಿ ಕಂಬಳ ಮಾಡಬಾರದು ಅಂತಕ್ಕಂಥದ್ದು ಇತ್ತು, ಜಲ್ಲಿಕಟ್ಟು ಕಂಬಳ ಇವೆಲ್ಲ. ಈಗ ಸ್ಪೇನ್ ಅಂತ ಕಂಟ್ರಿಗಳಲ್ಲಿ ಈ ಗೂಳಿ ಕಾಳಗ ಅಂತ ಇರ್ತದೆ, ಫುಲ್ ಫೈಟ್ ಅಂತ ಇರ್ತದೆ. ಅಷ್ಟೊಂದು ಇದು ಕೆಟ್ಟದೇನಲ್ಲ, ಜಲ್ಲಿಕಟ್ಟು ಥರದ ಕೆಟ್ಟದೇನಲ್ಲ ಇದು. ಅದಕ್ಕೆ ನಾನು ಸುಗ್ರೀವಾಜ್ಞೆ ಮಾಡಿ ಈ ಕ್ರೀಡೆ ಇರಬೇಕು, ಉಳಿಬೇಕು, ಬೆಳಿಬೇಕು. ಇದು ಜನರ, ಸಾಮಾನ್ಯ ಜನರ ಕ್ರೀಡೆ ಅಂತ ಹೇಳಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು ಈ ಕ್ರೀಡೆ ಉಳ್ಕೊಂಡಿದೆ, ಇದನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಅಭಿಮಾನಿಗಳ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಕಂಬಳ ಸಮಿತಿಯವರು ಒಂದು BDAಯಿಂದ CA ಸೈಟ್ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅದನ್ನು ಗುರ್ತಚ್ಚಿ ಒಂದು ಅರ್ಜಿ ಹಾಕಿ ನೀವು CA ಸೈಟ್ ಬೇಕು ಅಂತ, ಆ CA ಸೈಟ್ ಕೊಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಆಮೇಲೆ ತುಳು ಭಾಷೆ ಇಬ್ಬರು ಮಂಗಳೂರಿನವರು ಉಡುಪಿಯವರು ಸಿಕ್ಬಿಟ್ರೆ ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ತುಳುರಲ್ಲೇ ಮಾತಾಡಲ್ಲ, ಕನ್ನಡದಲ್ಲೂ ಮಾತಾಡಲ್ಲ. ನಾನು ಸಿಕ್ಕಿದ್ರು ನಾನು ಇವ್ರು ಕಣ್ ಬಿಡಬೇಕಾಗುತ್ತೆ. ನಾನು ಇಬ್ಬರು ಸಿಕ್ಕಿದ್ರೆ ಬರೀ ತುಳುನಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಮಾತೃಭಾಷೆ ಬಗ್ಗೆ ಬಹಳ ಪ್ರೀತಿ ಇದೆ, ಅಭಿಮಾನ ಇದೆ. ಸೊ ಎಲ್ಲೇ ಇರಲಿ, ಈಗ BR ಶೆಟ್ಟರು ಅಲ್ಲಿ ದುಬೈನಲ್ಲಿದ್ದಾಗಲೂ ಕೂಡ ಇನ್ನೊಬ್ಬ ಕರಾವಳಿ ಪ್ರದೇಶದಲ್ಲಿ ಸಿಕ್ಕಿದ್ರೆ ತುಳು ಭಾಷೆಯಲ್ಲೇ ಮಾತಾಡೋರು, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಅವ್ರಿಗೆ ಬೇರೆ ಭಾಷೆ ಕನ್ನಡ ಬಂದರೂ ಕೂಡ, ಇಂಗ್ಲೀಷ್ ಬಂದರೂ ಕೂಡ, ಹಿಂದಿ ಬಂದರೂ ಕೂಡ ಬೇರೆ ಭಾಷೆ ಮಾತಾಡಲ್ಲ. ಹಾಗೆ ನೀವೆಲ್ಲರೂ ಕೂಡ ತುಳು ಭಾಷೆ ಮಾತಾಡ್ತೀರಿ. ಕರ್ನಾಟಕದಲ್ಲಿ ಅದಕ್ಕೆ ಲಿಪಿ ಇಲ್ಲ ಅಲ್ವಾ? ಲಿಪಿ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಆಗಬೇಕು ಅಂತ ಮಾಡಿದ್ದಾರೆ. ನಾನು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಜೊತೆ ಮಾತನಾಡಿ, ಯಾಕಂದರೆ ಅವರು ಉತ್ತರ ಕೊಟ್ಟಿರೋದು ಇದಕ್ಕೆ. ಅಶೋಕ್ ರೈ ಇದನ್ನು ಹೆಚ್ಚುವರಿ ಭಾಷೆಯಾಗಿ ಮಾಡಬೇಕು ತುಳು ಭಾಷೆನ ಅಂತ ಕೇಳಿದಾಗ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಹಿಂದೆ ನಿಮ್ಮ ಜಿಲ್ಲೆಯವರೇ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಮಾಡ್ಬೋದಾಗಿತ್ತು ಅವರು. ನಿಮ್ಮ ಜಿಲ್ಲೆಯವರು ಆಗಿದ್ರಲ್ವ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಅವ್ರು ಮಾಡಲಿಲ್ಲ. ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತೇನೆ. ಇಷ್ಟನ್ನು ಹೇಳಿ, ಈ ಕ್ರೀಡೆ ಯಶಸ್ವಿ ಆಗಿದೆ, ಮುಂದೇನೂ ಕೂಡ ಯಶಸ್ವಿ ಆಗ್ತದೆ. ಇದನ್ನು ಮುಂದುವರಿಸಿ ಅಂತ ಹೇಳ್ಕೊಂಡು ಎಲ್ಲ ಕಂಬಳ ಸಮಿತಿಯ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಂಬಳ. ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಕುರಿತಾದಂತಹ ನಿಮ್ಮ ಸುದೀರ್ಘ ಮಾತಿಗೆ, ಅಭಿಮಾನಕ್ಕೆ, ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ, ಹಾಗೆ ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟಿ, ಕಾರ್ಯಾಧ್ಯಕ್ಷರುಗಳಂತಹ ಗುರುಕಿರಣ್ ಹಾಗೂ ಗುಣರಂಜನ್ ಇವರೆಲ್ಲರೂ ಜೊತೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಬೇಕಾಗಿ, ನಮ್ಮ ಅಭಿಮಾನದ ದ್ಯೋತಕವನ್ನು ಅವರಿಗೆ ಒಪ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ, ದಯಮಾಡಿ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಹಲೋ, ಚಾನ್ಸ್ ಎಲ್ಲ ಬಿಡೋಲ್ಲ. ಧನ್ಯವಾದಗಳು ಸರ್, ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರೀತಿಯ ನುಡಿಗಳನ್ನು ಆಡಿದ್ದೀರಿ. ನಮ್ಮ ಈ ಅವಿರತ ಶ್ರಮಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿದ್ದೀರಿ. ನಿಮ್ಮ ಪ್ರೀತಿಗೆ, ನಿಮ್ಮ
ಈ ಒಂದು ಸಂಭ್ರಮದ ನುಡಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರ ಜೋರಾದ ಚಪ್ಪಾಳೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಪ್ರೀತಿಯನ್ನ ತಾವು ಒಪ್ಪಿಸಿಕೊಳ್ಳಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಬೆಂಗಳೂರು ಕಂಬಳ ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಕೂಡ ನಡೆಯಲಿ ಎನ್ನುವಂತ ಆಶಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಲ್ಲ, ಅದಕ್ಕೆ ಬೇಕಾದ ನೆರವನ್ನು ಕೂಡ ಘೋಷಿಸಿದ್ದಾರೆ. ತುಳು ಭಾಷೆಯ ಹೆಚ್ಚುವರಿ ಭಾಷೆಯಾಗಿ ಸ್ವೀಕರಿಸಬೇಕು ಎನ್ನುವಂತ ಮನವಿಯನ್ನು ಕೂಡ ತಾವು ಸ್ವೀಕರಿಸಿದ್ದೀರಿ. ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಾನ್ಯ ರುದ್ರಪ್ಪ ಲಮಾಣಿ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ನಾವು ಬರಮಾಡಿಕೊಳ್ತೇವೆ. ಹಲೋ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಇನ್ನೊಂದು ಮನವಿ. ಈ ಕಂಬಳದ ಕುರಿತಾಗಿ ವಿಜಯ ಕರ್ನಾಟಕ ಪತ್ರಿಕೆ ಸುಮಾರು 16 ಪುಟಗಳ ವಿಶೇಷ ಪುರವಣಿಯನ್ನ ಹೊರತಂದಿದೆ. ಅದನ್ನು ತಾವು ಬಿಡುಗಡೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ವಿಜಯವಾಣಿ ವಿಜಯ ಕರ್ನಾಟಕ ಪತ್ರಿಕೆ 16 ಪುಟಗಳ ವಿಶೇಷ ಪುರವಣಿಯನ್ನ ಕಂಬಳದ ಕುರಿತಾಗಿ ಹೊರತಂದಿದೆ. ಅದನ್ನು ತಾವು ಬಿಡುಗಡೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಕಂಬಳ ಎನ್ನುವಂತ ಈ ಭವ್ಯ ಪರಂಪರೆಯ ಇತಿಹಾಸ, ಅದರ ಹಿನ್ನೆಲೆ, ಅದರ ಪರಂಪರೆ, ಅದರ ಸೊಬಗು, ಅದರ ಸೌಂದರ್ಯ ಈ ಎಲ್ಲವನ್ನು ಕೂಡ ವಿಜಯ ಕರ್ನಾಟಕದ 16 ಪುಟಗಳ ವಿಶೇಷ ಪುರವಣಿ ಮೂಲಕ ಹೊರತರಲಾಗಿದೆ. ತಾವೆಲ್ಲರೂ ಅದನ್ನು ಓದಬೇಕಾಗಿ, ಓದುವುದರ ಮೂಲಕ ಈ ಕಂಬಳದ ಕುರಿತಾದಂಥ ಇನ್ನಷ್ಟು ಸವಿಸ್ತಾರ ಮಾಹಿತಿಗಳು ತಮಗೆ ಒದಗುತ್ತವೆ ಅನ್ನೋದನ್ನು ಹೇಳ್ತಾ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡ್ತಿರುವಂಥದ್ದು ಈ ಸಂದರ್ಭದಲ್ಲಿ ಖುಷಿಯ ವಿಚಾರ. ಧನ್ಯವಾದಗಳು ಸರ್. ಕಂಬಳ ಕೇವಲ ಅದೊಂದು ಸ್ಪರ್ಧೆಯಲ್ಲ, ಕ್ರೀಡೆಯಲ್ಲ, ಅದೊಂದು ಭಾವನಾತ್ಮಕವಾದಂತಹ ಬೆಸುಗೆ. ಆ ಬೆಸುಗೆಯ ಹಿನ್ನೆಲೆ ನೂರಾರು ವರ್ಷಗಳ ಇತಿಹಾಸ, ಅವೆಲ್ಲದರ ಸಮಗ್ರ ಮಾಹಿತಿ ಈ ಪುರವಣಿಯಲ್ಲಿದೆ. ದಯಮಾಡಿ ಅದನ್ನು ತಾವೆಲ್ಲರೂ ಓದಿ ಆ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ SCDCC ಬ್ಯಾಂಕ್ನ ಚೇರ್ಮನ್ ಆಗಿರುವಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ಹಲೋ ಮಾತೆರೆಗಳ ನಮಸ್ಕಾರ. ನಮಸ್ಕಾರ. ಇವತ್ತಿನ ಈ ಕಂಬಳೋತ್ಸವವನ್ನು ಉದ್ಘಾಟಿಸಿದಂಥ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಯಂಥ ಸಿದ್ದರಾಮಯ್ಯನವರೇ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಸುಪುತ್ರನಾದಂಥ UT ಖಾದರ್ ಅವರೇ, ಅಶೋಕ್ ಕುಮಾರ್ ರೈ ಅವರೇ, ಪ್ರಕಾಶ್ ಶೆಟ್ಟಿ ಅವರೇ, VR ಶೆಟ್ಟಿ ಅವರೇ, ಪ್ರಕಾಶ್ ರವರೇ ಹಾಗೂ ಮಂಜುನಾಥ್ ಭಂಡಾರಿ ಅವರೇ, ವೇದಿಕೆಯಲ್ಲಿರುವ ಗೌರವಾನ್ವಿತರೆ, ನಾನು ಮೊದಲನೇದಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆಯಾದಂಥ ಕಂಬಳವನ್ನು ಬೆಂಗಳೂರಿನ ಜನತೆಗೆ ತೋರಿಸಿಕೊಟ್ಟಂತಹ ಕೀರ್ತಿ ಈ ಅಶೋಕ್ ಕುಮಾರ್ ರೈ ಅವರಿಗೆ ಸಲ್ತದೆ, ಹಾಗೂ ಅವರ ಸಂಗಡಿಗರಿಗೆ ಎಲ್ರಿಗೂ ಸಲ್ತದೆ. ಅವರನ್ನು ನಾನು ಎಲ್ಲರ ತುಳುನಾಡಿನ ಜನತೆಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಪ್ರತಿ ವರ್ಷ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಬಯಸಿದ್ದಾರೆ. ಅವರಿಗೂ ಕೂಡ ತುಳುನಾಡಿನ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದು ನಿರಂತರವಾಗಿ ನಡೆಯಲಿ, ತುಳುನಾಡಿನ ಕೀರ್ತಿ ಈ ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ನಡೆಯಲಿ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ನಿಗಲೇ ಮಾತಿರಲಿಲ್ಲ. ನಮಸ್ಕಾರ. ಹಲೋ ಓ ಕೇನುಡೆ ಆಯ್ತಂತ ಕೇನು. ಹಲೋ ಹಲೋ ಕೇನುಜ ರಾಜೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ನಮ್ಮದೊಂದು ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರಾಗಿ ಆಭರಣ ಸಂಸ್ಥೆ ನಮ್ಮೊಂದಿಗೆ ಕೈ ಜೋಡಿಸಿದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ನಾನು ರವಾನಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವವನ್ನು ನಾನು ಸಲ್ಲಿಸ್ತೇನೆ.
ಆಭರಣ ಹಾಗೂ ರಾಜೇಂದ್ರ ಕುಮಾರ್ ಅವರಿಗೆ ಪ್ರಕಾಶ್ ಕಾಮತ್ ಅವರು ಆಭರಣ ಸಂಸ್ಥೆ. ನೀವು ಕರಾವಳಿಯಲ್ಲಿ ಸಂಚರಿಸುವಾಗ ನೋಡಿರ್ತೀರಿ, ಚಿನ್ನದ ಅಂಗಡಿಗಳಿಗೆ ರೂಪದರ್ಶಿಗಳಾಗಿ ಹಲವಾರು ರೂಪದರ್ಶಿಗಳನ್ನು ಕರೆಸ್ತಾರೆ. ಆಭರಣ ಆ ಕ್ರಿಯೆಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿತ್ತು. ಕಂಬಳದ ಓಟಗಾರ ಮತ್ತು ಕಂಬಳದ ಕೋಣ ಆಭರಣವನ್ನು ತೊಡಗಿಸಿಕೊಂಡು ಒಂದು ರೂಪದರ್ಶಿಯಾಗಿ ಅದನ್ನ ಕರ್ನಾಟಕದ ಕರಾವಳಿಯಲ್ಲಿ ಮಿಂಚಿಸಿದ್ರು. ಕಂಬಳಕ್ಕೆ ಹೊಸದೊಂದು ಸ್ಥಾನಮಾನವನ್ನು ದಕ್ಕಿಸಿಕೊಟ್ಟಿದ್ದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ರಾಜೇಂದ್ರ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಆದಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷೀಯ ಮಾತುಗಳಿಗಾಗಿ ಇದೀಗ ವೇದಿಕೆಗೆ ಬರಮಾಡಿಕೊಳ್ತೇನೆ. ಹಲೋ ಹಲೋ ಬೆಂಗಳೂರು ಹಲೋ ಕಂಬಳ ಚಾನ್ಸ್ ಇರಲಿ ಬಿಡೋಲ್ಲ ಕೇರಳೆ ಕಂಬಳ ಚಾನ್ಸ್ ಇರಲಿ ಬಿಡೋಲ್ಲ. ಕರ್ನಾಟಕದ ರಾಜಧಾನಿ ಎಲ್ಲಿರ್ಲೇನ ನಂಬರ್ ಪ್ರಕಾರ ಬಿಡ್ತಾರ ಹೃದಯ ಭಾಗದಲ್ಲಿ ಈ ಶುಭ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆಯ ಮೇಲೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರು ನಮ್ಮವರೇ ಆದ UT ಖಾದರ್ ಅವರೇ, ಮಂಜುನಾಥ್ ಭಂಡಾರಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾದ ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ರೈ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಂಬಳ ಪ್ರಿಯರೇ, ಕಂಬಳ ಅಭಿಮಾನಿಗಳೇ, ನಾವೆಲ್ಲ ತುಳುನಾಡಿನಲ್ಲಿ ಹುಟ್ಟಿದರೆ ಅದು ನಮ್ಮ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಈ ರಾಜ್ಯ, ಈ ದೇಶ, ವಿದೇಶಗಳಲ್ಲಿ ಹೋದಾಗ ನಾವು ಮಂಗಳೂರವರು ಅಂತ ಹೇಳಿದರೆ, ಕರಾವಳಿ ಭಾಗದವರು ಅಂತ ಹೇಳಿದರೆ ನೀವು ಬುದ್ಧಿವಂತರು ಅಂತ ಹೇಳುವುದು ನಾವೆಲ್ಲ ನೋಡ್ತಾ ಇದ್ದೇವೆ. ನಾವಿವತ್ತು ಬುದ್ಧಿವಂತರು ಮಾತ್ರ ಅಲ್ಲ, ನಾವು ಸಾಧಕರು ಅನ್ನೋದು ಕೂಡ ಇವತ್ತು ನಾವು ಈ ಕಂಬಳವನ್ನು, ನಮ್ಮ ಮಂಗಳೂರಿಗೆ ಸೀಮಿತವಾದ ಕಂಬಳವನ್ನು ಇವತ್ತು ರಾಜಧಾನಿಗೆ ತಂದು ಬೆಂಗಳೂರಿನಲ್ಲಿ ಅರಮನೆಯ ಮೈದಾನದಲ್ಲಿ ಇಲ್ಲಿಯ ಜನರಿಗೆ ಮತ್ತೆ ನಮ್ಮ ಕರಾವಳಿ ಭಾಗದ ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರಿಗೆ ಈ ಕಂಬಳವನ್ನು ನಾವು ಪರಿಚಯಿಸುವ ಮುಖಾಂತರ ಇವತ್ತೊಂದು ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಮಾಡುವ ಈ ಕಂಬಳದಲ್ಲಿ ನಮಗೆ ಬಹಳಷ್ಟು ಸಂಶಯ ಇತ್ತು. ಇದು ನಾವು ಬೆಂಗಳೂರಿನಲ್ಲಿ ಮಾಡಬಹುದಾ ಅನ್ನೋ ಒಂದು ಬಹಳ ನಮ್ಮ ಒಂದು ಪ್ರಶ್ನಾರ್ಥಕವಾಗಿ ಪ್ರಶ್ನೆಯಾಗಿ ಅದು ಉಳಿದಿತ್ತು. ಇದು ಬಹಳ ಕಾಲದಿಂದ ಬಂದಂಥ ನಮ್ಮ ಕನಸು. ಇವತ್ತು ಕನಸು ನನಸಾಗಿದೆ. ಇವತ್ತು ಬೆಂಗಳೂರಿನವರಲ್ಲಿ ಇರುವ ಎಲ್ಲ ಕರಾವಳಿಯವರಿಗೊಂದು ದೊಡ್ಡ ಹಬ್ಬ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಂಬಳಕ್ಕೆ ನಮಗೆ ಸಹಕಾರ ಮತ್ತು ಪ್ರೋತ್ಸಾಹ ಕೊಟ್ಟ ಎಲ್ಲ ಕೋಣಗಳ ಯಜಮಾನರುಗಳು ಇವತ್ತು ಕೋಣಗಳನ್ನು 10 ಗಂಟೆ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಕರೆದುಕೊಂಡು ಬರುತ್ತಾರಾ ಇಲ್ವಾ ಅಂತ ನಮಗೆ ಬಹಳ ಸಂಶಯವಿತ್ತು. ನಾವು ನಿಮ್ಮ ಕೋಣದ ಎಲ್ಲ ಯಜಮಾನಿಗಳಿಗೆ ನನ್ನ ವಂದನೆಗಳು, ಅಭಿನಂದನೆಗಳು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂತ, ನಮಗೆ ಸಲಹೆ ಮತ್ತು ಸಹಕಾರ ಮತ್ತು ಪ್ರೋತ್ಸಾಹ ಕೊಟ್ಟಂತ, ಅದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಈ ಜಾಗ ಕೊಟ್ಟ ನಮಗೆ ಮಹಾರಾಜರ ಕುಟುಂಬ ಇರ್ಬೋದು, ಹಾಗೆ ಈ ಕಂಬಳ ಬೆಂಗಳೂರು ಕಂಬಳ ಸಮಿತಿ ಮತ್ತು ನಮ್ಮೊಟ್ಟಿಗೆ
ಕೆಲಸ ಮಾಡಿದಂಥ ಈ 65 ಸಂಘ ಸಂಸ್ಥೆಗಳು ಇವತ್ತು ಕರಾವಳಿ ಭಾಗದ 65 ಸಂಘ ಸಂಸ್ಥೆಗಳು ಒಂದೇ ವೇದಿಕೆಯಲ್ಲಿ ಬಂದು ಇವತ್ತು ಎಲ್ಲರೂ ಸೇರಿ ಈ ಒಂದು ಕಂಬಳವನ್ನು ಬಹಳ ಯಶಸ್ವಿಯಾಗಿ ಆಚರಿಸ್ತಾ ಇದ್ದೇವೆ. ಇನ್ನು ಒಂದು ದಿನದ ಕಂಬಳ ಇದೆ, ನಾಳೆ ಕಂಬಳ ಕೂಡ ಇದೇ ರೀತಿ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಕರಾವಳಿನಲ್ಲಿ ಜನ್ಮ ಕೊಟ್ಟ ನಮ್ಮ ಗುರು ಹಿರಿಯರನ್ನು ಅವರ ಅನುಗ್ರಹವನ್ನು ಕೇಳುತ್ತಾ ಎಲ್ಲ ದೈವದೇವರಿಗೆ ಪ್ರಾರ್ಥಿಸುತ್ತಾ ಇನ್ನೊಂದು ದಿನ ಈ ಕಂಬಳ ಯಶಸ್ವಿಯಾಗಿ ನಡೆಯಲಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರಕಾಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ನಿಮಗೆಲ್ಲರಿಗೂ ನೆನಪಿರಬಹುದು, ಕಂಬಳಕ್ಕೆ ಚಿನ್ನದ ಮೆರುಗನ್ನು ಕೊಟ್ಟವರು. ಗೋಲ್ಡ್ ಫಿಂಚ್ ಕಂಬಳ ಅಂತ ಮಂಗಳೂರಿನ ಭಾಗದಲ್ಲಿ ಹಲವಾರು ವರ್ಷಗಳ ಕಾಲ ಅದನ್ನ ನಡೆಸಿಕೊಂಡು ಬಂದು ಕಂಬಳದ ಪ್ರೀತಿಯನ್ನ ತೋರಿಸಿದ ಪ್ರಕಾಶ್ ಶೆಟ್ಟರಿಗೆ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಬೇಕು ಅಂತ ಒತ್ತಾಯಿಸಿದಾಗ ಅದನ್ನ ಪ್ರೀತಿಯಿಂದ ಒಪ್ಪಿಕೊಂಡು ತನು ಮನ ಧನದ ಸಹಾಯದ ಮೂಲಕ ಈ ವೈಭವಕ್ಕೆ ಒಂದು ವಿಶೇಷವಾದ ಸಹಕಾರವನ್ನು ಕೊಟ್ಟಂತ ಪ್ರಕಾಶ್ ಶೆಟ್ಟರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಅವರಿಗೆ ನಾನು ಸಲ್ಲಿಸ್ತಾ ಧನ್ಯವಾದಗಳು ಸರ್. ತಮ್ಮ ಅಧ್ಯಕ್ಷೀಯ ಮಾತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸರ್ಕಾರದ ಡೆಪ್ಯೂಟಿ ಸ್ಪೀಕರ್ ಆದಂತಹ ಶ್ರೀಯುತ ರುದ್ರಪ್ಪ ಲಮಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಂಬಳ ಸಮಿತಿಯ ಪರವಾಗಿ ಗೌರವದ ಸಮರ್ಪಣೆ ಅದನ್ನು ಒಪ್ಪಿಸಿಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಕಂಬಳ ಸಮಿತಿಯ ಅಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು ಅದನ್ನ ಅವರಿಗೆ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಶ್ರೀಯುತ ರುದ್ರಪ್ಪ ಲಮಾಣಿ. ಹಲೋ 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 ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಮೈಕ ಸರಿಯಾದ ಜೆ. ಹಲೋ ಹಲೋ ಕೇನುಡ. ಹಾಗೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ದೂರ ದೂರಿನಿಂದ, ಕರಾವಳಿಯಿಂದ ಮತ್ತು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ಬೆಂಗಳೂರು ಸಮಿತಿಯ ಕಂಬಳ ಸಮಿತಿಯ ಪರವಾಗಿ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ, ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶೈಕ್ಷಣಿಕ ಸಾಧಕರು MLC ಆದಂತಹ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಕಂಬಳ ಸಮಿತಿ ಬೆಂಗಳೂರು ಪರವಾಗಿ ಒಂದು ಗೌರವ ಅದನ್ನು ಒಪ್ಪಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಮಾಜಿ ಶಾಸಕರಾದಂತಹ ಶಕುಂತಲಾ ಶೆಟ್ಟಿ ಅವರು ದೂರದ ಊರಿನಿಂದ ಆಗಮಿಸಿದ್ದಾರೆ. ಕರಾವಳಿಯ ಒಂದು ಗಟ್ಟಿ ಧ್ವನಿ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯನ್ನು ಕೊಡೋದರೊಂದಿಗೆ ಬೆಂಗಳೂರಿನ ಕಂಬಳ ಸಮಿತಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ. ಹಲೋ ಹಲೋ ಸುದೀಪ್ ಏರ್ಲಾರ ಮಾಜಿ ಶಾಸಕರಾಗಿ ಕರಾವಳಿಯ ಹಲೋ ಹೆಮ್ಮೆಯ ಹೆಣ್ಣು ಮಗಳಾಗಿ ಈ ಕರಾವಳಿಯ ಬೆಂಗಳೂರಿನ ಸಂಭ್ರಮಕ್ಕೆ ಊರಿನಿಂದ ಆಗಮಿಸಿ ಶುಭಾಶಯವನ್ನು ಕೋರಿದ್ದಾರೆ ಶಕುಂತಲಾ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯುವ ನಾಯಕರು, ಕಂಬಳ ಅಭಿಮಾನಿಯೂ ಆದಂತಹ ಮಿಥುನ್ ರೈ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಕಂಬಳ ಸಮಿತಿ ಬೆಂಗಳೂರಿನ ಪರವಾಗಿ ಗೌರವ ದಯಮಾಡಿ ಒಪ್ಪಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಿಥುನ್ ರೈ. ಹಲೋ ಹಾಗೆ ಕಂಬಳ ಕ್ಷೇತ್ರದ ವಿಶೇಷ ಸಾಧಕರಲ್ಲಿ ಒಬ್ಬರಾದಂತಹ ಹೇಮಚಂದ್ರ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕಂಬಳ ಸಮಿತಿ ಗೌರವವನ್ನು ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಶ್ರೀಯುತ ಹೇಮಚಂದ್ರ ಶೆಟ್ಟಿ ಅವರು ಕಂಬಳ ಕ್ಷೇತ್ರದ ವಿಶೇಷ ಸಾಧಕರಾಗಿ ಹೇಮಚಂದ್ರ ಶೆಟ್ಟಿ ಅವರು. ಶ್ರೀಯುತ ಹೇಮಚಂದ್ರ ಶೆಟ್ಟಿ ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಗೌರವದ ಮಾಲಾರ್ಪಣೆ. ಹಾಗೆ ವಿಠಲ್ ಶೆಟ್ಟಿ ಅವರು ವೇದಿಕೆ ಮೇಲಿದ್ದಾರೆ. ಕಂಬಳ ಅಭಿಮಾನಿ ಹಾಗೂ ಈ ಕ್ಷೇತ್ರದ ಹಿರಿಯರು ವಿಠಲ್ ಶೆಟ್ಟಿ ಅವರು. ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಗೌರವದ ದ್ಯೋತಕವನ್ನು ನೀಡುತ್ತಿದ್ದೇವೆ. ದಯಮಾಡಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ತಮ್ಮ ಮಾತುಗಳ ಮೂಲಕ ವಂದನೆಯನ್ನ ಸಲ್ಲಿಸ್ತಾರೆ. ವಂದನಾರ್ಪಣೆಯಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ಸಂಘಟನಾ ಅಧ್ಯಕ್ಷರಲ್ಲಿ ಒಬ್ಬರಾದಂತಹ ಶ್ರೀಯುತ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರು ವಂದನಾರ್ಪಣೆಯಲ್ಲಿ. ನಮ್ಮ ಐತಿಹಾಸಿಕವಾದಂಥ ಬೆಂಗಳೂರು ಕಂಬಳ ನಮ್ಮ ಕಂಬಳ ಎಂಬ ಸಂದೇಶದೊಂದಿಗೆ
ಇವತ್ತು ಅತ್ಯಂತ ಅದ್ಭುತವಾಗಿ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನಡೆದಿದೆ. ನಮ್ಮ ತುಳುನಾಡಿನ ಇತಿಹಾಸ ಪ್ರಸಿದ್ಧ ಜಾನಪದ ರೈತಾಪಿ ವರ್ಗದ ಕ್ರೀಡೆ ಈ ಕಂಬಳ ಕ್ರೀಡೆ ಇಂದು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು, ಜನಪ್ರಿಯ ಜನನಾಯಕರು, ಬಡವರ ಬಂಧು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಈ ನಮ್ಮ ಒಂದು ಕಂಬಳ ಇವತ್ತು ಉದ್ಘಾಟನೆಗೊಂಡಿದೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಂಬಳಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಘನ ಸರ್ಕಾರದ ಸ್ಪೀಕರ್ ಆಗಿರುವಂಥ ಹಾಗೂ ನಮ್ಮವರೇ ಈ ಕಂಬಳವನ್ನು ಸ್ವತಃ ಅವರೇ ನಡೆಸುವಂಥ ಒಂದು ಕಂಬಳ ಕೂಡ ಇದೆ. ನಮ್ಮ ಜನಪ್ರಿಯ ಜನನಾಯಕರು, ಅತ್ಯಂತ ಸರಳ ಸಜ್ಜನಿಕೆಯ ಸನ್ಮಾನ್ಯ UT ಖಾದರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಈ ಕಂಬಳದ ಗೌರವಾಧ್ಯಕ್ಷರು ಈ ಕಂಬಳ ಇಷ್ಟೊಂದು ಅತ್ಯಂತ ಸಂಭ್ರಮದಿಂದ ನಡೀಬೇಕಾಗಿದ್ರೆ ಅದರ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡಿದಂಥ MRJ ಗ್ರೂಪಿನ CMD ಆದಂಥ ನಮ್ಮ ಪ್ರಕಾಶ್ ಶೆಟ್ಟಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಾಗಿ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷರು ನಮ್ಮ ತುಳುನಾಡಿನ ಕಂಬಳವನ್ನು ಬೆಂಗಳೂರಿಗೆ ತಂದು ಇಲ್ಲಿಯ ಜನತೆಗೆ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ತೋರಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಪುತ್ತೂರಿನ ಶಾಸಕರು, ಈ ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ರೈ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಈ ಕಂಬಳಕ್ಕೆ ನಿರಂತರವಾಗಿ ತುಳುನಾಡಿನಲ್ಲಿ ನಡೆಯುವಂಥ ಎಲ್ಲ ಕಂಬಳಗೆ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾದಂಥ ಸಹಕಾರ ನೀಡಿಕೊಂಡು ಬರುತ್ತಿರುವಂಥ ಸಹಕಾರಿ ಕ್ಷೇತ್ರದ ಅದ್ವಿತೀಯ ನಾಯಕರಾದಂಥ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಈ ಕಂಬಳದ ಉಳಿವಿಗಾಗಿ ನಿರಂತರ ವಿಧಾನಸಭೆಯಲ್ಲೂ ಕೂಡ ಹೋರಾಟ ಮಾಡಿ ನಮಗೆ ಶಕ್ತಿ ತುಂಬಿದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಒಟ್ಟಿಗಿರುವಂಥ ಶಾಸಕರಾದಂಥ ಲಂಬಾಣಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯ ಉದ್ಯಮಿ, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ BR ಶೆಟ್ಟಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಆಭರಣ ಸಂಸ್ಥೆಯ ಪಾಲುದಾರರು ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂಥ ಪ್ರತಾಪ್ ಕಾಮತ್ ಅವರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ನಮ್ಮ ನಾಯಕಿ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿ ಅವರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ನಮ್ಮ ಇನ್ನೊಬ್ಬ ಯುವ ನಾಯಕ ಮಿಥುನ್ ರೈ ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ 2 ಜೋಡೆತ್ತುಗಳು ಗುರು ಕಿರಣ್ ಮತ್ತು ಗುರು ರಂಜನ್ ಅವರು ನಿರಂತರವಾಗಿ ಹೋರಾಟ ಮಾಡಿ ಈ ಕಂಬಳವನ್ನು ನಮ್ಮ ತುಳುನಾಡಿನ ಕೀರ್ತಿಯನ್ನು ಎತ್ತಿ ತೋರಿಸಿದಂಥ ಇವರಿಬ್ಬರಿಗೂ ಕೂಡ ನಾನು ನಮ್ಮ ಎಲ್ಲ ಕಂಬಳಾಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ನಮ್ಮ ಈ ಕಂಬಳಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಮಾಡಿದ ಸರ್ವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಕಂಬಳದ ಕಷ್ಟ ಕಾಲದಲ್ಲೂ ನಮ್ಮೊಂದಿಗಿದ್ದು ಈ ಕಂಬಳ ನಿತ್ಯ ನಿರಂತರವಾಗಿ ನಡಿಬೇಕು ಅಂತ ನಮಗೆ ಸಹಕಾರ ನೀಡ್ತಾ ಬಂದಿರುವ ಮಾಧ್ಯಮ ಮಿತ್ರದವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ, ನಮ್ಮ ಪೊಲೀಸ್ ಇಲಾಖೆ ನಿರಂತರವಾಗಿ ಕಂಬಳ ಬೆಂಗಳೂರಿನಲ್ಲಿ ಎಲ್ಲೂ ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನರಿಗೆ ಅನಾನುಕೂಲ ಆಗಬಾರ್ದು ಅಂತ ನಮ್ಮೊಂದಿಗೆ ಸಹಕರಿಸಿ ಅಚ್ಚುಕಟ್ಟಾದಂಥ ಕಂಬಳ ನಡೆಸಲಿಕ್ಕೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಕಂಬಳ ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಸ್ವಯಂ ಸೇವಕರಾಗಿ ಹಲವಾರು ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡಿ ಈ ಕಂಬಳದ ಯಶಸ್ವಿಗೆ ಕಾರಣಕರ್ತರಾದಂಥ ಸ್ವಯಂ ಸೇವಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಅದರೊಂದಿಗೆ ಅನೇಕ ಚಲನಚಿತ್ರ ನಟ ನಟಿಯರು ಈ ಕಂಬಳಕ್ಕೆ ಮೆರುಗು ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ,
ನಮ್ಮ ಕಂಬಳದ ಇಲ್ಲಿ ಯಶಸ್ವಿ ಆಗಬೇಕಾದ್ರೆ ಮಂಗಳೂರು ಮತ್ತು ಉಡುಪಿ ಭಾಗದಿಂದ ಕೋಣಗಳು ಇಲ್ಲಿಗೆ ಬರಬೇಕಾಗಿತ್ತು. ಆ ಕೋಣಗಳ ಯಜಮಾನರಿಗೆ, ಕೋಣಗಳ ಓಟಗಾರರಿಗೆ, ಕೋಣಗಳ ಸೇವೆ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಈ ಕಂಬಳ 2 ದಿನ ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಬೆಂಗಳೂರಿನ ಜನರು ಎಲ್ಲೂ ಎಂದೆಂದೂ ಮರೆಯಲಾಗದಂತ ಕಂಬಳವಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳು ಕಂಬಳಕ್ಕೆ ವಿಶೇಷವಾದಂತಹ ಸಹಕಾರ ನೀಡುವಂತಹ ಭರವಸೆ ನೀಡಿದ್ದಾರೆ. ಈ ವರ್ಷ 24 ಕಂಬಳ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ಎಲ್ಲದಕ್ಕೂ ಸರ್ಕಾರದ ಸಹಕಾರ ಇರಲಿ. ಮಂಗಳೂರಲ್ಲಿ ಒಂದು ಕಂಬಳ ಭವನ ನಿರ್ಮಾಣ ಮಾಡಲಿಕ್ಕೂ ಸರ್ಕಾರದ ಸಹಕಾರ ಇರಲಿ ಅಂತ ಹೇಳ್ತಾ ಈ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳ. ಹಲೋ 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 ಕೇಳೋಣ ಹೆಂಗೆ ಹಲೋ 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 ಕೇಳೋಣತೆ ಚಾನ್ಸ್ ಎಲ್ಲ ಬಿಡ್ಪಾರಾ ಮೈಕೆ ಕೇಳೋಣ ಆತರಿಗೆ ಮೈಕೆ ಕೇಳೋಣ. ಓ ಹಲೋ ಈ ಒಂದು ಅಹರ್ನಿಶಿ ಪ್ರಯತ್ನಕ್ಕೆ ದುಡಿದ ಎಲ್ಲರನ್ನೂ ಕೂಡ ಈ ಮೂಲಕ ತಮ್ಮ ಮಾತುಗಳಲ್ಲಿ ಸ್ಮರಿಸಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಕರಾವಳಿಯ ತಿನಿಸುಗಳನ್ನ ತಮ್ಮ ಅಭಿಮಾನದ ದ್ಯೋತಕವಾಗಿ ಖಾದರ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನೀಡಲು ನಾಡಿನ ಹಿರಿಯ ಮಹಿಳೆಯರಿಬ್ಬರು ಆಗಮಿಸಿದ್ದಾರೆ. ನಮ್ಮದೊಂದು ಪ್ರೀತಿಯ ಚಪ್ಪಾಳೆ ನಮ್ಮ ನಿಮ್ಮೆಲ್ಲರ ಪರವಾಗಿ. ಹಲೋ ನಮ್ರ ಒಂಜಿ ಬಣ್ಣದ ಚಾನ್ಸ್ ಎಲ್ಲ ಬಿಡ್ಪಾರಾ ಸದಾ ಶ್ರಮಿಕರ ಪರ ನಿಲ್ಲುವಂತಹ ಮುಖ್ಯಮಂತ್ರಿ ಎಂದೇ ಹೆಸರಾಗಿರುವಂತಹ ಸಿದ್ದರಾಮಯ್ಯನವರು ಅವರು ಪ್ರೀತಿಯಿಂದ ಕೊಟ್ಟಂತಹ ಈ ಖಾದ್ಯವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಧನ್ಯವಾದ. ಮಂಡಕ್ಕಿ ಉಪ್ಕಾರಿ ಜೋರುಮರಿ ಅಂತಾರೆ ಬೆಂಗಳೂರಿನಲ್ಲಿ. ಇದು ವಿಶೇಷ ತೆಂಗಿನೆಣ್ಣೆಯ ಕ್ರಮದೊಂದಿಗೆ ಇರುತ್ತದೆ. ಅದನ್ನ ಮಹಿಳೆಯರು ಅಣ್ಣ ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅಣ್ಣ ಮಂಜೋಟಿಯಲ್ಲಿ ಸ್ವಲ್ಪ ಹಿಂದೆ ಹೋಗಿ, ದಯವಿಟ್ಟು ಹಿಂದೆ ಹೋಗಿ. ಈ ಖಾದ್ಯವನ್ನು ಸ್ವೀಕರಿಸಿ ಅದನ್ನ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಹಲವು ಗಣ್ಯರಿದ್ದಾರೆ. ಪ್ರವೀಣ್ ಚಂದ್ರ ಆಳ್ವರಿದ್ದಾರೆ, ಬೆಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರು. ಅವರನ್ನು ಕೂಡ ಈ ಉಪಸ್ಥಿತಿಯಲ್ಲಿ ಸ್ಮರಿಸಿಕೊಳ್ತಾ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅಣ್ಣ ಗೆದ್ದ ಜವಾಬ್ದಾರಿ ನಾನು ಬಿಡೋಡ್ಸಿ ಚಾನ್ಸ್ ಅಲ್ಲಿ ಬಿಡ್ಲಿ ಅಣ್ಣ, ಚಾನ್ಸ್ ಅಲ್ಲಿ ಬಿಡ್ಲಿ. ಓ ಅದೇ ಪ್ರೀತಿಯಿಂದ ಮಂಗಳೂರಿನಲ್ಲಿ ಆಗಮಿಸಿ ಇಲ್ಲಿ ಮಾಡಿರುವಂತಹ ಒಂದು ತಿರುಮಲೆಯನ್ನ ತುಂಬ ಪ್ರೀತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಿಮ್ಗೆ ಯಾರಿಗೂ ಇಲ್ಲ ಅಂತ ತಿಳ್ಕೊಬೇಡಿ, ಸ್ಟಾಲ್ನಲ್ಲಿ ಲಭ್ಯ ಇದೆ. ಮಂಗಳೂರಿನ ವಿಶೇಷ, ಕರಾವಳಿಯ ವಿಶೇಷ ಖಾದ್ಯಗಳಿದೆ, ಅದೆಲ್ಲವನ್ನು ತಾವು ಸ್ವೀಕರಿಸಬಹುದು ಅಂತ ಹೇಳ್ತಾ, ಈಗಾಗಲೇ ಹೇಳಿದ ಹಾಗೆ ಕಳೆದ 2-3 ತಿಂಗಳುಗಳ ಕಾಲ ಅಹರ್ನಿಶಿಯಾಗಿ ನಡೆದಂತಹ ಈ ಒಂದು ಪ್ರಯತ್ನದ ಫಲವಾಗಿ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಈ ವೇದಿಕೆಯ ಈ ಕಂಬಳವನ್ನು ಮುಖ್ಯಮಂತ್ರಿಗಳೇ ವೀಕ್ಷಿಸುತ್ತಿದ್ದಾರೆ. ಅದರೊಂದಿಗೆ ದಯವಿಟ್ಟು ಈ ರಾಜ್ಯದ ಸರ್ಕಾರದ ಕೊಡಿ. ಹಲೋ ಹಲೋ ಸಭೆಯ ಅಂದವನ್ನ ಹೆಚ್ಚುಗೊಳಿಸಿದಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಈ ಹೊತ್ತಿಗೆ ನಿರಂತರವಾಗಿ ಕಂಬಳ ನಡೆಯುತ್ತೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಇನ್ನೊಮ್ಮೆ ಅಣ್ಣ ಬಲೆ ಚಾನ್ಸ್ ಆಗ ಬಲೆ. ಅಣ್ಣ ಸುದರ್ಶನ್ ನಾಯ್ಕ್ ಕಂಪ ಹೊರಡಬಲಿ. ಹಲೋ ಓ
ಹಲೋ ಹಲೋ ವೀಕ್ಷಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಬೇಗ ಬೇಗ ಬಿಡಿ. ಬಿಡ್ತಾ ಇದ್ದಾರೆ ಅಣ್ಣ ಬಲ್ಲಿ ಬಲ್ಲಿ ನಾ ಶಾಸಕರು ಬಲ್ಲಿ ಮೈಕಿಗೆ ಮೈಕ್ ಕೇಳುವುದಿಲ್ಲ ಅಣ್ಣ ಸುದರ್ಶನ್ ಕೇಳ್ತದೆ. ಕಂಪ ಸುದರ್ಶನ್ ನಾಯ್ಕರ್ ಅವರು ಈ ತೆರಗಬಹುದು. ಕಂಪ ಸುದರ್ಶನ್ ನಾಯ್ಕರ್ ಹೊರಬಲಿ. ಅಣ್ಣ ಬಲೆ 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 ಚಾನ್ಸ್ ಆಗಲಿ ಬಲೆ. 159 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವಂತಹ ರಾಜಮಹಾರಾಜ ಜೋಡುಕರೆಯ ಕಂಬಳೋತ್ಸವದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕಂಬಳಾಭಿಮಾನಿಗಳನ್ನು ಮತ್ತೊಮ್ಮೆ ಅಭಿನಂದಿಸ್ತಾ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಹಿಂದೆ ಮೂಡುಬಿದಿರೆಯಲ್ಲಿ ಕಂಬಳಕ್ಕೆ ಬಂದಾಗ ಅಲ್ಲಿಯ ಆ ಸಂಭ್ರಮವನ್ನು ಕೂಡ ಕಣ್ತುಂಬಿಸಿಕೊಂಡಿದ್ದಾರೆ. ಆ ದಿನಗಳನ್ನು ನೆನಪಿಸಿಕೊಳ್ತಾ ಇದೀಗ ಗೌರವಾನ್ವಿತ ಸ್ಪೀಕರ್ ಅವರು ಅವರ ನರಿಂಗಾಣದ ಕಂಬಳ, ಹಲೋ, ಆ ಕಂಬಳವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಹಲೋ ಹಲೋ ಚಾನ್ಸ್ ನೆನ್ಬಿಡಪ್ಪ. ಹಲೋ ನಂತರಂತ ಬೇಗ ಬಿಡೋಡು ಬಿಡಿಯರಿ ಪಲ್ಲೆ ಪುತ್ತರ್ ಬಲ್ಲೆ ಸಾಲ್ತಾರೆ ಬೇಕು ಅಲ್ಲ. ಹಲೋ ಕಡಿಮೆ ಹಲೋ ಹಾ ಮೈಕ್ ಒಂಚೂರು ಸಮಸ್ಯೆ ಉಂಟು. ಮೈಕ ಕೇಳೊಂದು ಜಿ ತಾರೆ ಒಂಚೂರು ಕೆಬಿಕೊಡು. ಮಹಾರಾಜ ಕರೆಕ್ಟ್ ನಾವರದ ಮಲ್ಲ ಚಾನ್ಸ್ ಎಲ್ಲ ಬಿಡಪ್ಪ. ಬಂಗಾಡಿ ಪರಮೇರು ಸ್ಪರ್ಧೆ ಉಂಟಾಯ್ತಾ ಬಿಡ್ತಾರ ಕಣಪಲೈನ್. ಹಲೋ ಹಾ ಮಹಾರಾಜ ಕರೆಕ್ಟ್ ನಾವರದ ಮಲ್ಲ ಚಾನ್ಸ್ ಎಲ್ಲ ಬಿಡಪ್ಪ. ಹಾ ಬಂಗಾಡಿ ಪರಮೇರು ನಾರಾಯಣ ಮಲ್ಲ ಕುಡಿಯರ ನಾವರದ ಮಲ್ಲ ಚಾನ್ಸ್ ಎಲ್ಲೂ ಮಹಾರಾಜ ಕರೆಕ್ಟ್. ಹಾ ನಂಬರ್ ಪಲ್ಲೆ ನಂಬರ್ ಅಡ್ಡೆ ನಾವರದ ಮಲ್ಲ ರಾಜ ಕರೆಕ್ಟ್ ಸುಳ್ಯಕಾಂತ ಮಂಗಲ ಅನುಜಿತ್ ಕುಮಾರ್ ನಾವರದ ಮಲ್ಲ ಚಾನ್ಸ್ ಎಲ್ಲೂ ರಾಜ ಕರೆಕ್ಟ್. ನನ್ನ ಚಾನ್ಸೇ ಸುಳ್ಯಕಾಂತ ಮಂಗಲ ಚಾನ್ಸ್ ಅನ್ನ ಬಂತ್ರಿ. ಚಾನ್ಸ್ 6 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯುತ್ತದೆ. ನೇಗಿಲು ಕಿರಿಯ, ನೇಗಿಲು ಹಿರಿಯ, ಹಗ್ಗ ಕಿರಿಯ, ಹಗ್ಗ ಹಿರಿಯ, ಅಡ್ಡ ಹಲಿಗೆ ಮತ್ತು ಕಣೆ ಹಲಿಗೆ. 6 ವಿಭಾಗದಲ್ಲಿ ಒಟ್ಟು ದೂರದ ಕರಾವಳಿಯಿಂದ 150 ಸುದರ್ಶನ್ ನಾಯ್ಕಂಪ ಅವರ ಇಡಬಲಿ ಕೋಣಗಳು ಪಾಲ್ಗೊಳ್ತಾ ಇವೆ. 220ಕ್ಕಿಂತ ಹೆಚ್ಚು ಕೋಣಗಳು ದಾಖಲೆ ಮಾಡಿಕೊಂಡಿದ್ರು. ಆದರೆ ಅದರಲ್ಲಿ ಸ್ಪರ್ಧೆ ಸ್ವಲ್ಪ ನಿಕಟವಾಗಿರಬೇಕು, ಆಕರ್ಷಣೀಯವಾಗಿರಬೇಕು ಅನ್ನುವ ಉದ್ದೇಶದಿಂದ ಕಕ್ಕೆ ಪದವಿನ ಕಂಬಳದಲ್ಲಿ ಕೆಲವೊಂದು ನಿಬಂಧನೆಗಳು ಒಳಪಡಿಸಿ ಆಯ್ಕೆ ಮಾಡಿದ್ದೇವೆ. ಏರ್ನೇರ್ಲು ನಂಬರ್ ಬಲೆ ಬಲೆ ಚಾನ್ಸ್ ಆಗಲಿ ಬಲೆ ಚಾನ್ಸ್ ಸಿಗಲ್ಲ. ಹಲೋ ಓ ಹಲೋ ಆಳ ಬಿಡ್ಪ ಬರ 1 ಮಿನಿಟ್ ಒಂಜಿ 2 ಜೊತೆ ಇರಲಿಲ್ಲ ಕರೆತೊಲೆ ಬತ್ತನೆ 2 ಜೊತೆ ಇಲ್ಲ ನಾವು ಚಾನ್ಸ್ ಅದೇ ಚಾನ್ಸ್ ವೇದಿಕೆಯಲ್ಲಿ ನಾವು ಆಭರಣ ಜ್ಯುವೆಲ್ಲರ್ಸ್ನವರು ಇದ್ದಾರೆ. ಆಭರಣ ಜ್ಯುವೆಲ್ಲರ್ಸ್ನವ್ರನ್ನ ರಾಯಭಾರಿಯಾಗಿ ನಮ್ಮ ಕಂಬಳ ಕ್ಷೇತ್ರದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದಂತ ಶೇಕಡ 100 ಕೊನೆಯ 100 ಮೀಟರ್ ಓಟವನ್ನು 8.78 ಸೆಕೆಂಡ್ಸ್ಗಳಲ್ಲಿ ದಾಖಲೆ ಮಾಡಿದಂತ ಸ್ವತ್ತಪುರ ಶ್ರೀನಿವಾಸ ಗೌಡರು ಕೂಡ ಇವತ್ತು ಈ ಕಂಬಳದಲ್ಲಿ ಓಡಿಸ್ತಾ ಇದ್ದಾರೆ ಕೋಣಗಳನ್ನು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಲೋ ಹಲೋ ದಾನಾಂಡ್ ನಾವರ್ದಿಲ್ಲ ಚಾನ್ಸ್ ಆಗಲಿ ಕರೆತೊಲೆ ಬರೋಣ. ನಾವರ್ದಿಲ್ಲ ಚಾನ್ಸ್ ಆಗಲಿ ಬಲೆ ಕರೆತೊಲೆ ಬಲೆ ಬರ್ತಾರ ಬಲೆ 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 ಸಿದ್ಧಕಟಕರೆ ಬಲೆಯ ವೈಟ್ ರಾಯಿ ಶೀತಲ ಅಗರಿ ಅವರು ಬಲ್ಲದ ಮಲ್ಲ ವಿಭಾಗದ ಒಂದು ಚಾನ್ಸ್ ಬಾಕಿ ಉಂಡುಗಣ್ಣ. ರಾಯಿ ಶೀತಲ ಅಗರಿ ತಗಲ್ನ ದಯದಿದ್ದಾರೆ ಯಜಮಾನರಲ್ಲಿ ಗಮನಿಸಲಿ ನಿಗಲ್ನ ಚಾನ್ಸ್ ದೇರ್ಲಿ ಕೂಡ್ಲಿಗೆ ಇಟ್ಕೊಡು. ಹಲೋ ಅಣ್ಣ ಸುದರ್ಶನ್ ನಾಯ್ಕಂಪ ಅವರ ಇಡಬಲಿ ಅವರ್ಯಾ ಸುದೀಪರ ಓ ಚಾನ್ಸ್ ಆಗಲಿ ಬರ್ತಾರಾ? ಚಾನ್ಸ್ ಆಗಲಿ ಒಂಜಿ 2 ಪಾಲ್ದಾಗಲು ಉಳ್ಳೇರು ಅಣ್ಣ ಬಲಿ ಚಾನ್ಸ್ ಆಗಲಿ ಎತ್ತೋನಿ ಬಲಿ ಒಂದು ಎಂಚ ಅದನ್ನು ಗೊತ್ತುಂಡಿ. ಹಲೋ ಓ ಸರ್ ಕೇನೋಣ ಆತರಿಗೆ ಮೈಕ ಕೇನೋಣ ಏನಂದ್ರೆ ಹಲೋ ಓ ಯಾನ್ ಪಾತ್ಯನ ಕೇನೋಣ ಆತರಿಗೆ ಕೆಂಡು
ಕೇಳ್ತಾ ಇದೆ ಹೇಳಿ ರಡ್ಡು ಪಾಲದಲ್ಲಿ ಕೇಳ್ತಲ್ಲ ಬೈತಾರೆ ಆಗಲಿ ಗಿಡ ಬರ್ತಾರೆ ಇದು ಬೇರೆ ಚಾನ್ಸ್ ಇಲ್ಲ ಬಿಡಪ್ಪ ಬಿಡ್ಬಲ್ಲಿ ಅಣ್ಣ ನಾವೇ ಚಾನ್ಸ್ ಆಗಲ್ಲ ಬಲೆ ಕರೆತಲ್ಲ ಬಲೆ ಅಗಳೊಂದು ಪುದಾರೊಂದು ಬಲ್ಲೆಗೆ ಅಣ್ಣ ಬಲೆ 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 ಚಾನ್ಸ್ ಆಗಲ್ಲ ಬಲೆ ಅಣ್ಣ ಗೇಟದ ಜವಾಬ್ದಾರಿ ತೆಗಿಲ್ಲ ನಾವು ಬಿಟ್ಟಿರ್ತೀವಿ ಚಾನ್ಸ್ ಅಲ್ಲಿ ಮಾತ್ರ ಬಿಡ್ಲಿ ಗೇಟ್ ತುಲೈ ಅಣ್ಣ ಬಲೆ ಚಾನ್ಸ್ ಆಗಲ್ ಬಲೆ ಏರ್ ಬರ್ತೀರಿ ಇದ ಮಟ್ಟ ಬಾರಿ ಸೂಪರ್ ಗಿಡ ಒಂಬತ್ತು ಅಣ್ಣ ಚಾನ್ಸ್ ಆಗಲ್ ಬಲೆ ಚಾನ್ಸ್ ಆಗ್ಲಿ ಏರ್ ಬರ್ತೀರಿ ಅಣ್ಣ ನಾವರದ ಅಣ್ಣ ನಾವರದಲ್ಲಿ ಭಾಗದ ಚಾನ್ಸ್ ಆಗಲ್ಲ ಬಲೆ ನಾವರದಲ್ಲಿ ಭಾಗದ ಚಾನ್ಸ್ ಆಗ್ಲಿ ಗಿಡ ಅವರ ಕೂಡಲೇ ನಿಗ್ಲಿ ಗೇರ್ ತಡಿ ಪೋಡೋಣ ಹಲೋ ಓ ಇತ್ತೆ ನಾಗರದ ಎಲ್ಲೇ ಚಾನ್ಸ ನಾಗರದ ಮಲ್ಲ ಚಾನ್ಸ ಇದು ಬಲ್ಲದಲ್ಲಿ ವಿಭಾಗದ ನಟ್ಟು ಪಾಲಾಗಲು ಬೈದೇರಿ ಯಾಕಂದ್ರೆ ಪೂರ ಹೊತ್ತೆ ಗಿಡ ಹೋಗಿರ್ತಾರ ಜನ ಅಂಚೆ ಒಂಜಿ ನಟ್ಟು ಪಾಲಾಗಲು ಬೈದೇರಿ ಇತ್ತೆ ನಾಗರದ ಎಲ್ಲಿ ಬತ್ತೇರಲ್ಪ ಅಣ್ಣ ನಾಗರದಲ್ಲಿ ಬಲೆ 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 ತಲೆ ಬಲೆ ನೇಗಿಲು ಕಿರಿ ವಿಭಾಗದ ಕೋಣಗಳು ದಯವಿಟ್ಟು ನಿಮ್ಮ ಟೈಮಿಂಗಿಗೆ ಚಾನ್ಸಿಗೆ ಓಡಿಸೋದಕ್ಕೆ ಕೂಡಲೇ ಬರಬೇಕಲ್ಲಿಗೆ ನಾಗರದ ಎಲ್ಲಿ ಮಕ್ಕಳು ಚಾನ್ಸ್ ಗಿಡ ಕೂಡಲೇ ಗೇಟ್ ತಡೆ ಬರೋದು ಅಣ್ಣ ನಿಗ್ಲಿಕ್ಕೆ ಬಾರಿ ಪೊರ್ತು ಸುಮಾರು ಪೊರ್ತು ಗಿಡ ಇರಿ ಅವಕಾಶ ಕೊಡ್ತುಂಡು ನಾನ ಕಂಬಳ ಶುರು ಮಲ್ಪ ಅಂದ ಒಂಜಿ 2 ಜನ ಗಂತದ ಜವಾಬ್ದಾರಿ ತೆಗೆದು ಬರೋಡು ಈ ತಾರೀಕು ಅಣ್ಣ ನಾವರದಲ್ಲಿ ಭಾಗದ ಚಾನ್ಸ್ ತಗಲು ಬಲೆ ಕರೆತಲೆ ಬಲೆ ಹೋಗಿರ್ಲು ಅವು ಇಂಚನೆ ಬಜ್ಜಿ ಪುಕ್ಕಡೆ ಬಲೆ 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 ಚಾನ್ಸ್ ಆಗಲಿ ಬಲೆ ಚಾನ್ಸ್ ಆಗಲಿಲ್ಲ ನನ್ನ ಗೇಟದ ಜವಾಬ್ದಾರಿ ಆಗಲಿ ಚಾನ್ಸ್ ಅಲ್ಲಿ ಮಾತ್ರ ಗೇಟದಲ್ಲೇ ಬಿಡ್ಲಿ ಅಣ್ಣ ನಾವರದಲ್ಲಿ ಭಾಗದ ಚಾನ್ಸ್ ಗಿಡ ಒಣಗಲ್ ಬಲೆ ಗೇಟದಲ್ಲೇ ಬಲೆ ಅಣ್ಣ ಸುದರ್ಶನ್ ನಾಯ್ಕ್ ಕಂಪ ಉಳ್ಳಾರ ಹೊರ ಬಲೇಡಿ ಕಂಪ ಸುದರ್ಶನ್ ನಾಯ್ಕರು ನಾಗರದಲ್ಲಿ ಬರ್ತೀರಾ ಅಣ್ಣ ಬಲೆ ಬಲೆ ನಾಗರದಲ್ಲಿ ಬಲ್ಲಿ ನೇಗಿಲು ಕಿರಿ ವಿಭಾಗದ ಕೋಣಗಳು ಬಂದ್ರ ಹಲೋ ಓ ರಾಜವಣ್ಣ ಇಡೀ ಗೊಂಜಿ ಏರಣ್ಣ ಈ ಗಂತದ ವ್ಯವಸ್ಥೆ ಬರೋಡ್ತೀರಿ ಅವಳು ಗಂಧದ ಅರೇಂಜ್ಮೆಂಟ್ ತಗೊಳ್ಳಿದ್ದಾರ ಸುದರ್ಶನ್ ನಾಯ್ಕ್ ಕಂಪ ಪುತ್ತೂರು ತಂಡ ಗಂಧದ ನಿರ್ವಹಣೆ ಮಲ್ಪುರಗಳು ಪುತ್ತೂರು ತಂಡ ಸಚಿನ್ ಸರೋಳಿ ಪ್ರೇಮಾನಂದ ನಾಯ್ಕ್ ಸುದರ್ಶನ್ ನಾಯ್ಕ್ ಓಲರ್ನಿಗಳು ಪೂರ ಒತ್ತೆ ಇರಲಿಲ್ಲ ಚಾನ್ಸ್ ಗಿಡ ಅವರು ಒಂಜೇ ಒಂಜಿ ಪಾಲ್ದಾಗಲ್ಲ ಬರ್ಪುಜ್ಜಿರು ಪೂರ ಒತ್ತೆ ಇಲ್ಲ ಗಿಡ ನನ್ನ ಕಮಲ ಮುಗ್ಗಿನ ಪುತ್ತೇತಾವು ಒಂಜಿ ಹಾಕಲ್ದ ಪನ್ಕ ಕಂಬಳ ಬೆಂಗಳೂರು ಕಂಬಳ ನಂಗೆ ಅಂಗಾರೆ ಮುಟ್ಟಲ್ಲ ಪುರ್ಸೊತ್ತುಂಡು ಆತ
ನಮ್ಮ ಗಣಪತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಡಂಬೇರು ಬೆಚ್ಚಡುಲ್ಲಿ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿ ಪ್ರೀತಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಇದೀಗ ವೇದಿಕೆಗೆ ಬಂದಿದ್ದು ನಮ್ಮ ಕಂಬಳಕ್ಕೆ ಇನ್ನೊಂದು ಮಟ್ಟದ ಕಳೆ ಬಂದಿದೆ. ಸೊ ಈಗ ಇಷ್ಟೊತ್ತು ನೀವು ನೋಡಿದ್ದು ಹೈ ವೋಲ್ಟೇಜು, ಆದ್ರೆ ಇಷ್ಟರ ಮೇಲೆ ನೀವು ನೋಡೋದು ಹೈ ವೋಲ್ಟೇಜ್ ಕಂಬಳ ಕ್ಷಣಗಣನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ಜೋಶ್ ಬೇಕು. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಓಕೆ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಹಾಗೆ ಕೋಣಗಳ ಓಟ, ಕರ್ರಬಳ್ಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು. ಒಂದು ಕಂಬಳ ನಡಿಬೇಕು ಅಂದ್ರೆ ಅದೇ ಕಂಪ ಸುದರ್ಶನ್ ನಾಯ್ಕರು, ಸುದರ್ಶನ್ ನಾಯ್ಕ ಕಂಪ. ಒಂದು ಕಂಬಳ ನಡಿಬೇಕಂದ್ರೆ ಅದಕ್ಕೆ ಅದರದೇ ಆದ ರೀತಿ ರಿವಾಜ್ಗಳಿರುತ್ತೆ. ನಮ್ಮ ಕರಾವಳಿ ಭಾಗದಲ್ಲಿ ಕಂಬಳ ಒಂದು ಜನಪದ ಕ್ರೀಡೆ ಆಗಿರೋದ್ರಿಂದ ಇದು ಕೇವಲ ಒಂದು ಆಟವಾಗಿ ಉಳಿದೆ ಬದುಕಿನ ಒಂದು ಭಾವನೆ ಆಗಿದೆ. ಹಾಗಾಗಿ ಕಂಬಳದಲ್ಲಿ ಎಲ್ಲೇ ನೆರವೇದರೂ ಕೂಡ ಸ್ಟಾರ್ಟಿಂಗ್ ಇಂದ ಎಂಡ್ ಆಗೋ ತನಕ ಎಲ್ಲಾ ವಿಭಾಗದಲ್ಲೂ ಯಾವುದೇ ರೀತಿಯ ತೊಂದರೆಗಳು ತಪ್ಪುಗಳು ಬರದೆ ಯಶಸ್ವಿಯಾಗಿ ನಡೆಸ್ಕೊಡುವಂತ ಕಂಬಳದ ಭೀಷ್ಮರು ಇವತ್ತು ನಮ್ಮ ಜೊತೆಗಿದ್ದಾರೆ. ಶ್ರೀ ರಾಜೀವ್ ಶೆಟ್ರು, ಶ್ರೀ ಗುಣಪಾಲ ಕದಂಬರು, ಶ್ರೀ ನಿರಂಜನ್ ರೈರವರು, ಶ್ರೀ ಸುಧಾಕರ್ ಶೆಟ್ರು, ಹೀಗೆ ಇನ್ನು ಅನೇಕರ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ಈ ಯಶಸ್ವಿ ಐತಿಹಾಸಿಕ ಕಂಬಳ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಸೊ ಈ ನಮ್ಮ ಎಲ್ಲ ಮಾರ್ಗದರ್ಶಕರಿಗೂ ಬರಲಿ ಒಂದು ಜೋರಾದ ಚಪ್ಪಾಳೆ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮಸ್ಕಾರ ಬರಡಿ ಚಾನ್ಸ್ ಇರಲಿ ಬರಡಿ ಅಣ್ಣ ನಾವರದಲ್ಲಿ ಭಾಗದ ಚಾನ್ಸ್ ಗಿಡವರ ನನಗೆ ಬಲ್ಲೆ ಕರೆತಲೆ ಬಲ್ಲಿ ಹಲೋ ಹಲೋ ಚಾನ್ಸ್ ಇರ್ಲು ಬರ್ತೀರಾ? ಒಂಜೆ ಪಾಲ್ದಾಗಲಿದ್ದೇನೆ ಅಣ್ಣ ನಾವೇರ್ಗೆ ಎಲ್ಲಿರೋ ಮಕ್ಕಳು ಚಾನ್ಸ್ ಗಿಡರೆ ಕೂಡಲೇ ಆ ತರಕ್ಕೆ ಬೋಡು ಕರೆಕ್ಟ್ ಇದ್ದರಕ್ಕೆ ಬೇಗ ಬಿಡ್ಬಲೆ ಕರೆ ಒಳಗೆ ಬಂದಿರತಕ್ಕಂಥ ಕೋಡ್ಗಳನ್ನು ಕೂಡಲೇ ಬಿಡಿಸಬೇಕು. ಜೊತೆಯಲ್ಲಿ ಟೈಮಿಂಗ್ ಚಾನ್ಸಿಗೆ ಓಡಿಸುವಂತ ಕೋಣಗಳು ದಯವಿಟ್ಟು ಕೂಡಲೇ ನೀವು ಕರೆಯಲ್ಲಿ ಹಾಜರಿರಬೇಕು. ದಯವಿಟ್ಟು ಗಮನಿಸಿ. ನೇಗಿಲು ಕಿರು ವಿಭಾಗದ ಕೋಣಗಳ ಯಜಮಾನರುಗಳು. ಹಲೋ ಹಲೋ ಬನ್ನಿ. ರಾಜಕರಟೆ ಕನಪಲ ಇದ್ದಿರಲಿ ಬಿಡಪ್ಪ. ಓ ರಾಜಕರಟೆ ಕನಪಲ ಇದ್ದರು ಕನಪಲ ಇದಿರಲ್ಲ ಬಿಡು. ರಾಯ್ ಶೀತಲಾಗರಿ ರೂಪರಾಜೇಶ್ವರನ ಕನಪಲ ಇದ್ದರು ರಾಜಕರಟೆ ಉಳ್ಳಿ ಮಂಜುಟಿದ ವಾಲಂಟಿಯರ್ಸ್ ಹೋಲ್ಲರಣ್ಣ ಅಕ್ಕ ಪೂರ ಪಿರಗಡೆ ಬಿಡ್ಲಂತೆ ಮಂಜುಟಿದ ವಾಲಂಟಿಯರ್ಸ್ ಪೋಲೆ ಒಂದೇ ಜನ ಪೋಲೆ ಅಣ್ಣ ಮಂಜುಟಿ ಪಿರ ಬೋಲೆ ಅಂತೆ ಎಲ್ಲ ಹಿಂದಕ್ಕೆ ಹೋಗಿ ಪಿರ ಪಿರ ನನ್ನ ಪಿರ ಆಡದಲ್ಲಿ ಭಾಗದ ಚಾನ್ಸ್ ಆಗಲ್ಲ ಬೆಲೆ 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 ತಡ ಮಾಡ್ಬಿಟ್ಟು ಬೆಲೆ ಬಲೆ ಬೆಲೆ ಬೆಲೆ ಚಾನ್ಸ್ ಆಗಲ್ಲ ಬೆಲೆ నేను మంజొట్టి ఉంది ఓయ్ మంజొట్టి ఉంది నాకు ಅಣ್ಣ ನನ್ನ ಗೇಟದಲ್ಲಿ ಚಾನ್ಸ್ ಇಲ್ಲ ಮಾತ್ರ ಬಿಡ್ಲಿ ಹಲೋ ಓ ಮಹಾರಾಜ ಕೆರೆಟ್ ನಂಬರ್ 36 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ನವರದಲ್ಲಿ ವಿಭಾಗದ ಚಾನ್ಸ್ ಇರಲು ಮಹಾರಾಜ ಕೆರೆಟ್ ತಯಾರೊಂದಿಲ್ಲ ರಾಜ ಕೆರೆಟ್ ರಾಯ್ ಶೀತಲಗರಿ ರೂಪರಾಜಿ ಶೆಟ್ರ ಕನಪಲ ಇದ್ದರು ತಯಾರೊಂದಿಲ್ಲ ಅಣ್ಣ ನಾವರದಲ್ಲಿ ವಿಭಾಗದ ಚಾನ್ಸ್ ಗಿಡವರ ಇತ್ತು ಬಲ್ಲೆ ಗೇಟ್ ತುಲೆ ಬಲ್ಲೆ ಒಂಜಿ ರಡ್ಡ ಪಾಲ್ ತಗಲು ಬಾಕಿ ತಗಲಿಗೆ ಚಾನ್ಸ್ ಗಿಡ ಜರ ಹಲೋ ಹಲೋ ಕಡಪಲ್ಲದ ನೀರು ತುಪ್ಪನಗಳು ನಿಶಾನ್ ತಲುಪುಲ್ಲೇರ ಅಣ್ಣ ಕಡಪಲ್ಲದ ನೀರು ತುಪ್ಪನ ಉಳ್ಳಾರ ಹಾ ಉಳ್ಳೇರು 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 ಬಚ್ಚೋ
ಅಲ್ಲ ಚಾನ್ಸ್ ಇಲ್ಲ, ಒಂದು ಜಲ್ದಿ ಅವಳು ರಾಯ್ ಶೀತಳಾಗರೆ ರೂಪರಾಜ ಶೆಟ್ಟರ ಪಲಾದಿರಲು ರಾಯ್ ಶೀತಳ ರಾಯ್ ಶೀತಳ ರಾಯ್ ಶೀತಲ ಅದ್ಭುತ ಅಮೋಘವಾದಂತಹ ಓಟ. ಕರಾವಳಿ ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರೋದು ಬಾಂಗಡೆ ಮೀನೂಟ. ಕರೆಯಲ್ಲಿ ನಡೀತಾ ಇದೆ ಕೋಣಗಳ ಮಿಂಚಿನ ಓಟ. ಇಷ್ಟೊತ್ತು ನೀವು ನೋಡಿದ್ದು ಬರೀ ವೋಲ್ಟೇಜ್ ಪ್ಲೇ ಇದು. ಇಷ್ಟರ ಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಆಟವನ್ನ ನೀವು ನೋಡ್ತೀರಾ. ರಿಯಲ್ ನಮ್ಮ ಕಂಬಳದ ಒಂದು ಇಂಟೆನ್ಸ್ ಕಂಬಳ ಇಷ್ಟೊತ್ತು ನೋಡಿದ್ರಿ. ಆದ್ರೆ ಕಂಬಳದಲ್ಲಿರುವಂತಹ ಒಂದು ಇಂಟೆನ್ಸಿಟಿಯನ್ನ ಇನ್ನು ಕೆಲವು ಕ್ಷಣಗಳಲ್ಲಿ ನೀವೆಲ್ಲರೂ ನೋಡ್ತೀರಾ. ನಮ್ಮ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಲಕ್ಷಾಂತರ ಪ್ರೇಕ್ಷಕರಿಗೆ ಕಂಬಳದ ಒಂದು ಇನ್ನೊಂದು ಮುಖ, ಆ ಒಂದು ಇಂಟೆನ್ಸ್ ಆಗಿರುವಂತಹ ಮುಖವನ್ನ ನೋಡ್ತೀರಾ. ಅದು ಯಾವ ಲೆವೆಲ್ಗೆ ನಿಮ್ಗೆ ಒಂದು ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅದು ನೀವು ಅನುಭವಿಸೇ ತಿರ್ಬೇಕು. ಹಲೋ, ಇತ್ತೆ ಬತ್ತನ ಸಮಯ ಏರು ಇರ್ಲಿ ಬಂಡ್ಲಿ. ಮಹಾರಾಜ ಕರೆತ ಗಿರಿಜಾ ರೋಡ್ಲೈನ್ಸ್ ಕೋಟ ಗಾಡಿ ಕೂಸ ಪೂಜೆ ನಾವರದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆತ 11-16 ಅವು ಅಪೇದ ಕರೆಕ್ಟ್ ಬತ್ತಿನ ಅಪೇದ ಕರೆಕ್ಟ್ ಬತ್ತನ ಓದ್ತೇವ್ರು. ಓ ಅವು ಚಾನ್ಸ್ ಆತ, ಅವು ಚಾನ್ಸ್ ಆತ್ತೆ. ಗಿರಿಜಾ ರೋಡ್ಸ್ 11-14 ರಾಜ ಕರೆಕ್ಟೆ ಹಳೆ ನಡಿಗೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರ ಉಜಯ ನಂಬರ್ದಲ್ಲಿ ಚಾನ್ಸ್ ಇಲ್ಲ. ರಾಜ ಕರೆಕ್ಟ್ ಉಳ್ಳೇರು ಅಣ್ಣ ಬಲೆ ಮಹಾರಾಜ ಕರೆಗೆ ಚಾನ್ಸ್ ಇರಲಿಲ್ಲ ಎತ್ತೋನಿ ಬಲೆ ಏರ್ ಬತ್ತಾರ ಕರೆಕೆ ನಂಬರ್ 31 ರಾಜ ಕರೆಕ್ಟ್ ಉಳ್ಳೇರು ಮಹಾರಾಜ ಬಲೆ ಚಾನ್ಸ್ ಇರಲಿಲ್ಲ ಎತ್ತೋನಿ ಬಲೆ ದಾಯಿಗೆ ತಡ ಮಾಡ್ಪಾರು. ಹಲೋ ಹಲೋ ಇತನೇಟ ಜೋಕಲಾಟಿಗೆ ಮಲ್ತ ನನ್ನ ಜೋಕಲಾಟಿಗೆ ಮಲ್ಪಿರೇಜಿ ಬೋಡ್ತನಾಥ ಗಿಡ ಅವಕಾಶ ಕೊಡು ಬೆಂಗಳೂರು ಕಂಬಳ ಅಂತ ಪಂಡ ಮಾತ್ರ ಇರಲಿಲ್ಲ. ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರನ ವಜನ ನಂಬರ್ದಲ್ಲಿ ಚಾನ್ಸ್ ಇರಲು. ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರನ ನಾಗರದಲ್ಲಿ ಚಾನ್ಸ್ ಇರಲು. ನೇಗಿಲು ಕಿರು ವಿಭಾಗದ ಕೋಣಗಳು 10-18 10.18 ರಾಜಕರೆಟ್ಟೆ ಬೋಳರ ತ್ರಿಶಾಲ್ಕೆ ಪೂಜಾರನ ಅಡ್ಡಪಲೈತೆ ಚಾನ್ಸ್ ಇರುತ್ತಾರೆ ಒಂದಿಲ್ಲ. ಅಣ್ಣ ನಾವರದಲ್ಲಿ ಬಗದ ಚಾನ್ಸ್ ಬೇಕಲ್ಲ ಬಲೆ ಗಂತ ಬಲೆ ದಾಯಿ ತಡ ಮಾಡ್ಬಾರ್ದ ಈಗ ಏರ್ ಬತ್ತೀರ ಕರೆಕ್ಟ್ ಬೋಳರ ತ್ರಿಶಾಲ್ಕೆ ಪೂಜಾರನ ಅಡ್ಡಪಲೈತೆ ಚಾನ್ಸ್ ಎಲ್ಲೂ ರಾಜ ಕರೆಕ್ಟ್ ಅಣ್ಣ ಮಹಾರಾಜ ಕರೆಕ್ಟ್ ಬಲೆ ಕರೆಕ್ಟ್ ಬಲೆ ಬೋಳಾರ ತ್ರಿಶಾಲ್ಕೆ ಪೂಜಾರಿ ಅವರ ಅಡ್ಡಹಲಗೆ ಕೋಣಗಳು ರಾಜಕರೆಯಲ್ಲಿ ಮಹಾರಾಜ ಕರೆಕ್ಟ್ ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರನ 2ನೇ ನಂಬರ್ದ ನಾವರದಲ್ಲಿ ಚಾನ್ಸ್ ಎಲ್ಲೂ ಮಹಾರಾಜ ಕರೆಕ್ಟ್. ನಾವು ಈಗಾಗಲೇ ಹೇಳಿದಾಗೆ ಶ್ರೀ ರಾಜೀವ್ ಶೆಟ್ರು, ಗುಣಪಾಲ್ ಕದಂಬರು, ಶ್ರೀ ನಿರಂಜನ್ ರೈ ಅವರು, ಶ್ರೀ ಸುಧಾಕರ್ ಶೆಟ್ರು ಹೀಗೆ ಇತ್ತ ಕಂಬಳದ ಭೀಷ್ಮರ ಮಾರ್ಗದರ್ಶನದಲ್ಲಿ ಇವತ್ತು ಮತ್ತೆ ನಾಳೆ ಕಂಬಳ ಇಲ್ಲಿ ನಡೀತಾ ಇದೆ. ಇಷ್ಟೊತ್ತು ನೀವು ನೋಡಿದ್ದು ಬರೀ ವೋಲ್ಟೇಜು, ಇಷ್ಟ್ರ ಮೇಲೆ ನೋಡೋದು ಹೈ ವೋಲ್ಟೇಜು. ಇನ್ನೇ ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ.
ಆ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದಿದ್ದೀರಾ. ಸೆಲ್ಫಿ ಸ್ಟಿಕ್ ಹಿಡಿಯೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿಯೋ ಅಜ್ಜಿ ತಾತವರೆಗೂ ಎಲ್ಲಾ ಏಜ್ ಗ್ರೂಪ್ನವರು ಇಲ್ಲಿ ಬಂದಿದ್ದೀರಾ. ನಿಜವಾಗ್ಲೂ ಹೈಯೆಸ್ಟ್ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ITBT ಎಂಪ್ಲಾಯೀಸು. ಮಂಡೇ ಟು ಸ್ಯಾಟರ್ಡೆ ವರ್ಕ್ ಮಾಡಿ ಮನ್ಸಿಗೆ ಬೇಜಾರು ಮಾಡಿಕೊಂಡು ನೀವು ಹೇಳೋದು ಅಯ್ಯೋ ಯಾರಿಗೆ ಸಾಲುತ್ತೆ ಸಂಬಳ, ಆ ಮನ್ಸನ್ನ ಖುಷಿ ಪಡಿಸ್ಬೇಕಂದ್ರೆ ಬಂದು ನೋಡಿ ನಮ್ಮ ಬೆಂಗಳೂರಿನ ಕಂಬಳ, ನಮ್ಮ ಕಂಬಳ, ಬೆಂಗಳೂರಿನ ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಲೇ ಉಡಿಯರಿ. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಬರ್ತಾರೆ ನಂಬರ್ 32 ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರ್ನ 2ನೇ ನಂಬರ್ದಲ್ಲಿ ಚಾನ್ಸ್ ಇರಲು. ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಸಮಿತ ಕೃಷ್ಣ ಪೂಜಾರ್ನ ನಾಯದಲ್ಲಿ 2ನೇ ನಂಬರ್ದ ಚಾನ್ಸ್ ಇರಲು. ಮಹಾರಾಜ ಕರೆಕ್ಟ್ ಬರೋದು ಪುನಃ ಹಳೆಯಂಗಡಿ ನಂದಗೋಕುಲ 1195 11.95. ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಲೇ ಉಡಿಯರಿ. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಮಹಾರಾಜ ಕೆರೆಟ್ ನಂಬರ್ 10 ನಕ್ರ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರನ 1ನೇ ನಂಬರ್ದ ನಾವರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕೆರೆಟ್ ಅಣ್ಣ ಒಂತ ಜಲ್ದಿ ಅವಳು ಚಾನ್ಸ್ ಇಲ್ಲ, ಒಂತ ಜಲ್ದಿ ಅವಳು. ಬೋಳಾರ ತ್ರಿಶಾಲ್ ಕೆ ಪೂಜಾರನ ಅಡ್ಡಬಲದ ಚಾನ್ಸ್ ಇರಲು. ಬೋಳಾರ ತ್ರಿಶಾಲ್ ಕೆ ಪೂಜಾರನ ಅಡ್ಡಬಲ ಇದಿರಲು ಚಾನ್ಸ್ ಅದ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡ ಹಲಗೆಯ ಕೋಣಗಳು. ರಾಜ ಕೆರೆಟ್ಟೆ ನಂಬರ್ 12 ಬ್ರಹ್ಮಶ್ರೀ ಕಾಜಲ ಕಲ್ಲಬಿಟ್ಟು ಶ್ರೇಯಸ್ ವೆಂಕಪ್ಪ ಪೂಜಾರನ ನಾಮದಲ್ಲಿ ಚಾನ್ಸ್ ಇರಲು. ರಾಜ ಕೆರೆಟ್ಟೆ ಹಲೋ ರಾಜಣ್ಣ, ಹಲೋ 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 ಇತ್ತ ಬತ್ತ ನಿಮ್ ಸಮಯ 9:20 9:71. ರಾಜ ಕೆರೆಟ ನಂಬರ್ 12 ಮಹಾರಾಜ ಕೆರೆಟ ನಂಬರ್ 10. ಒಂತೆ ಜಲ್ದಿ ಅವಳು ಚಾನ್ಸ್ ಇಲ್ಲ, ಒಂತೆ ಜಲ್ದಿ ಮಲ್ಪಲಿ. ಅವರ ಸುದರ್ಶನ್ ನಾಯ್ಕ ಕಂಪ ಅವರ ಬಲಿ ಹಿಡಿಯವರ
ಬರ್ತಾರೆ ನಂಬರ್ 10 ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರನ ವಜನ ನಂಬರ್ ನಾವರದಲ್ಲಿ ಚಾನ್ಸ್ ಇಲ್ಲ. ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರನ ನಾವರದಲ್ಲಿ ಚಾನ್ಸ್ ಇರಲು. ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಅವರ ಕಿರು ವಿಭಾಗದ ಕೋಣಗಳು 10-21 10.21. ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಇವರ ಕೋಣಗಳು 10.21 ಸೆಕೆಂಡ್ಗಳಲ್ಲಿ ತಮ್ಮ ಕ್ರಮವನ್ನು ಕ್ರಮಿಸಿರುತ್ತೆ. ಅಮೋಘವಾದ ರನ್ನಿಂಗು. ಈಗ ನೋಡೋಣ ಮುಂದೆ ಅಖಾಡಕ್ಕೆ ಇಳಿತಿರುವಂತಹ ಕೋಣ ಯಾವ್ದಂತ. ನಾವೇರದಲ್ಲಿ ವಿಭಾಗದ ಚಾನ್ಸ್ ಇರಲು. ರಾಜಕರೆಡ್ಡಿ ಬರನುಪನ ಬ್ರಹ್ಮಶ್ರೀ ಕಾಜಾಲ ಶ್ರೇಯಸ್ ವೆಂಕಟ್ ಪೂಜಾರಿ ಅವರ ಕೋಣಗಳು 10.97 10.97. ನುದಾದ ಒತ್ತಗಿಡ ಆಗಿತ್ತು ನಂಗೆ ಲೋಕಪೂರ್ವ ಜನ ಗಿಡದಾತ ರಾಜಕೆರೆಟ್ ನಂಬರ್ 22 ಉಡುಪಿ ಕೊರಕರಪಾಡಿ ಪಡುವನೆ ಕರುಣಾ ಪ್ರಭಾಕರ್ ಹೆಗಡೆ ನಾವರದಲ್ಲಿ ಚಾನ್ಸ್ ಇಲ್ಲ. ರಾಜಕೆರೆಟ್ ಅಣ್ಣನಿಗೆ ನಂಬರ್ ಐತಿ ನಂಬರ್ 39 ಮಹಾರಾಜ ಕೆರೆಟ್. ಪುತ್ತೂರು ಮುಂಜೆ ಫಾರೂಕ್ ಸಾಹೇಬನ ನಾವರದಲ್ಲಿ ಚಾನ್ಸ್ ಇಲ್ಲ. ಮಹಾರಾಜ ಕೆರೆಟ್ ರಾಜಕರೆಟ್ 22 ಅತ್ತಿ ಅನ್ನ ಮಹಾರಾಜನ 39. ಲಕ್ಷ ಕಟ್ಟಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕ್ರೀಡೆ ಬೆಂಗಳೂರು ನೆಲದಲ್ಲಿ ಇದೀಗ ನಡೀತಾ ಇದೆ. ಇವತ್ತು ಬೆಳಗಿಂದ ಸಾಕಷ್ಟು ಕೋಣಗಳು ಈಗಾಗಲೇ ಆಖಾಡಕ್ಕೆ ಬಂದಿವೆ, ಒಂದಷ್ಟು ಸಾಧನೆಗಳನ್ನ ಮಾಡಿವೆ. ಇಷ್ಟೊತ್ತು ಮಾಡಿದ್ದು ಬರೀ ವೋಲ್ಟೇಜು, ಆದ್ರೆ ಇಷ್ಟರ ಮೇಲೆ ಮಾಡೋದು ಹೈ ವೋಲ್ಟೇಜು. ಆ ಹೈ ವೋಲ್ಟೇಜ್ ಕಂಬಳಕ್ಕೆ ಇನ್ನೇನು ಕ್ಷಣಗಣದಲ್ಲಿ ಚಾಲನೆ ಸಿಗ್ತಾ ಇದೆ. ಪಾರ್ಕು ಸಾಹೇಬರ್ನ ನವದೆಹಲಿ ವಿಭಾಗದ ಚಾನ್ಸಲರ್ಲು ಮಹಾರಾಜ ಕರೆಕ್ಟ್ 11.00. ಹಲೋ ನಾವೆಡ್ದು ನಂಬರ್ 49 ಕೋಟಮನೂರು ಪಡುಕೆರೆ ದಿವಂಗತ ಶೀನ ಪೂಜಾರಿನ ನಾವರದಲ್ಲಿ ಚಾನ್ಸ್. ಕೋಟಮನೂರು ಪಡುಕೆರೆ ದಿವಂಗತ ಶೀನ ಪೂಜಾರಿನ ನವದೆಹಲಿ ವಿಭಾಗದ ಚಾನ್ಸಲರ್ಲು ಮಹಾರಾಜ ಕರೆಕ್ಟ್ 12:37 12.37. ಮುಚ್ಚಾ ಹಲೋ ಮಹಾರಾಜ ಕರೆಕ್ಟ್ ಅಂತ ಒಟ್ಟು ಬಿಡ್ಪುಣ ಬಿಡ್ಚಿ ಪನ್ಪೆ ನಾವೇ ಮಹಾರಾಜ ಕರೆಕ್ಟ್ ಚಾನ್ಸ್ ಬಿಡ್ಪುಣ ಬಿಡ್ಚೋರ. ಇವಾಗ ತಾನೇ ಕೋಟಮಣ್ಣೂರು ಪಡುಕೆರೆ ದಿವಂಗತ ಶ್ರೀನ ಪೂಜಾರಿ ಅವರ ಒಂದು ಕೋಣ ಮಹಾರಾಜ ಕರೆಯಿಂದ ಹೊರಟು 12.37 ಸೆಕೆಂಡ್ಗಳಲ್ಲಿ ಕ್ರಮವನ್ನು ತಲುಪಿರುತ್ತೆ. ಹಲೋ ಬಿಡೋಡ್ಚಿ ಮಹಾರಾಜ ಕರೆಕ್ಟ್ ಬಿಡ್ಕೊಡ್ಚಿ ಮಹಾರಾಜ ಕರೆಕ್ಟ್ ಬಿಡಲತ್ತಿ. ಹಲೋ ಹಲೋ ನಿರಂಜನ್ ರೇಖಲೆ ಪಲ್ಲೆಣ್ಣ ಚಾನ್ಸ್ ಇಲ್ಲ ಬಿಡೋಲ್ಲ. ಮಹಾರಾಜ ಕರೆಕ್ಟ್ ಬಿಡ್ಪ ಹೊಡ್ಚಿ ರಾಜ ಕರೆಕ್ಟ್ ಬಿಡ್ಪಲ್ಲಿ ರಾಜ ಕರೆಕ್ಟ್ ಬಿಡ್ಲಿ ರಾಜ ಕರೆಕ್ಟ್ ಬಿಡ್ಪಲ್ಲಿ ಏರುಳ್ಳಿರಿ ಬಿಡಬಲ್ಲ ನಂಬರ್ ಬಿಡ್ತಾರೆ. ನಂಬರ್ 22 ಉಡುಪಿ ಕೊರಂಕರಪಾಡಿ ಪಡಮನೆ ಕರುಣಾ ಪ್ರಭಾಕರ್ ಹೆಗಡೆಯನ್ನ ನವದೆಹಲಿ ವಿಭಾಗದ ಚಾನ್ಸ್ ಇರಲಿ. ಉಡುಪಿ ಕೊರಂಗ್ರಪಾಡಿ ಪಡುಮನೆ ಕರ್ಣ ಪ್ರಭಾಕರ ಶೆಟ್ನ ನವದೆಹಲಿ ಚಾನ್ಸ್ ಇರಲು ರಾಜ ಕರೆಕ್ಟ್ 10.88. ರಾಜಕರೆಯಲ್ಲಿ ಬಂದ ಕೋಣಗಳ ಸಮಯ 10.88. ಮಹಾರಾಜ ಕರೆಕ್ಟ್ ನಂಬರ್ 20 ಕಾರಿಂಜ ಕೊಂಬೆಲು ಗೊತ್ತು ಪ್ರಶಾಂತ ಜಾರಪ್ಪ ಪೂಜಾರ ನವದೆಹಲಿ ಚಾನ್ಸ್ ಇರಲು. ಒಂದು ನಿಮಿಷ ಉಡುಳ್ಳಿ ಬುಡ್ಪಾಳಿ ಮಹಾರಾಜ ಕರೆಕ್ಟ್ ಏರುಳ್ಳಿರಿ ಸ್ವೀಪರೆ ಕಾರಿಂಜ ಕೊಂಬೆಲು ಗೊತ್ತದಾಗಲೇ ರಾಜ ಕರೆಕ್ಟ್ ನಂಬರ್ ಪನ್ನೆ ನಂಬರ್ 20 ರಾಜ ಕರೆಕ್ಟ್ 20 ರಾಜ ಕರೆ ನಂಬರ್ 19 ಮಹಾರಾಜ ಕರೆಕ್ಟ್ 19ರಲ್ಲಿ ಮಿಯಾರು ಬೋರ್ಕಟ್ಟೆ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ
ರಾಜಕರೆಯಲ್ಲಿ ಕಾರಿಂಜ ಕೊಂಬೇಲು ಗುತ್ತು ಅಲ್ಲ ನೆಗಲು ಚೂರು ಇಂಚು ಬರೋದು ಇಂಚು ಬಲ ಜಾರಪ್ಪ ಪೂಜಾರಿ ಅವರ ಕೋಣಗಳು. ನೇಗಿಲು ಕಿರಿಯ ವಿಭಾಗದ ಕೋಣಗಳನ್ನ ಬಿಡ್ತಾರೆ. ಹಲೋ ಓ ನಾವಿರ್ದಲ್ಲಿ ಚಾನ್ಸ್ ಬೇರಿಕೆ ಬಲದಲ್ಲಿ ಚಾನ್ಸ್ ಬರ್ತಾರೆ. ನಂಬರ್ 20 ಕಾರಿಂಜ ಕೊಂಬೇಲು ಗೊತ್ತು ಪ್ರಶಾಂತ ಜಾರಪ್ಪ ಪೂಜಾರಿನ ನಾಮದಲ್ಲಿ ಚಾನ್ಸ್ ತರಲು. ಕಾರಿಂಜ ಕೊಂಬೇಲು ಗುತ್ತು ಪ್ರಶಾಂತ ಜಾರಪ್ಪ ಪೂಜಾರ್ಲೆನ ನಗರದಲ್ಲಿ ಚಾನ್ಸ್ ಇರಲು ರಾಜಕರೆಯಲ್ಲಿ 10.32 ಬಂದಿದೆ. ಸಮಯ 10.32. ಬಳ್ಳದೆಲ್ಲೆಕ್ಕೆ ಎತ್ತೋಣಿ ಸುದೀಪರೇ. ಮಹಾರಾಜ ಕೆರೆಟ್ ನಂಬರ್ 19 ಮಿಯಾರ್ ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟರ್ನ ನಾಮದಲ್ಲಿ ಚಾನ್ಸ್ ಇರಲು ಮಹಾರಾಜ ಕೆರೆಟ್. ರಾಜ ಕೆರೆಟ್ ರಾಯ್ ಶೀತಲಗರಿ ರೂಪರಾಜೇಶ್ ಶೆಟ್ಟರ್ ಕನಪಲ ಇದಿರಲು ತಾರಂದು ಕನಪಲ ಇಲ್ಲ ಅನ್ನ ಕನಪಲ ನೀರು ತೂಪು ನಕಲು ಒಳ್ಳೆರತ್ತೆ ಒಳ್ಳೆರು ಬಲ್ಲದೆಲ್ಲೆ ಕಲ್ಲೆಪ್ಪು ಮರ ಸುಂದರ ಒಪ್ಪುಣತ್ತ ಅವೋ ಸುದರ್ಶನ್ ನಿರಂಜನ್ ರೇಕ್ಲೆ ಪಲ್ಲೆಣ್ಣ ಮಹಾರಾಜ ಕರೆತ ದಂಡದ ಬರೆಟ್ ಬಾರಿ ಜನ ಉಂಟುದಿರ ಅಲ್ಪ ಅಣ್ಣ ಉದಾಯ ಯಾಕೆ ನೀವು ನಿಂತಿದ್ದೀರಣ್ಣ ಅಲ್ಲಿ ಮಹಾರಾಜ ಕರೆಯ ದಂಡೆಯ ಬದಿಯಲ್ಲಿ ಎಷ್ಟು ಜನ ನಿಂತಿದ್ದೀರಿ? ಸ್ವಲ್ಪ ಹಿಂದೆ ಹೋಗಿ, ಅಗತ್ಯ ಇದ್ದವರು ಮಾತ್ರ ನಿಲ್ಲಿ ಅಣ್ಣ. ಅಲ್ಲಿ ಕೋಣಗಳು ಓಡಿ ಬರುವಾಗ ಉಪದ್ರ ಆಗ್ತದೆ. ಅಲ್ಲ ಮಹಾರಾಜ ಕರೆತ ಬರೀಟ್ ದಂಡೆಡು ಬರೀತು ಚೂರು ಬರೀಟುತ್ತಲೇ ಏರ್ಲೇನು ಬಿಟ್ಟ ಸಮಸ್ಯೆ ಒಂದುಂಡು ಅವಳು ಬಿಡ್ತಾರೆ. ನಂಬರ್ 19 ಮಿಯಾರ್ ಬೋರ್ಕಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ ಶೆಟ್ಟರ್ನ ನವರದಲ್ಲಿ ಭಾಗದ ಚಾನ್ಸ್ ಇರಲು. ಮಿಯಾರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ ಶೆಟ್ಟರ್ನ ಈಗ ಬಂದ ಕೋಣಗಳು 10.93 ಸಮಯ. ಬಿಯಾರು ಬೋರ್ತಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ್ ಶೆಟ್ಟರ್ ಅವರ ಕೋಣ ಇದೀಗ ಅಖಾಡಕ್ಕೆ ಬಂದಿದ್ದು 10.93 ಸೆಕೆಂಡುಗಳಲ್ಲಿ ತಮ್ಮ ಕ್ರಮವನ್ನು ಕ್ರಮಿಸಿರುತ್ತೆ. ನೋಡೋಣ ಮುಂದಿನ ಕೋಣ ಯಾವ ರೀತಿ ತನ್ನ ಕ್ರಮವನ್ನು ಕ್ರಮಿಸುತ್ತೆ, ಎಷ್ಟು ವೇಗದಲ್ಲಿ ಹೊಸ ಸಾಧನೆಯನ್ನು ಹುಟ್ಟಾಕುತ್ತೋ ಅಥವಾ ಹಿಂದುಳಿಯಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಇಲ್ಲಿರೋ ಕೋಣಗಳಿಗೆ ಆ ರೀತಿಯ ಒಂದು ಪ್ರೀತಿ, ಅಷ್ಟು ಕಾಳಜಿಯನ್ನು ಕೊಟ್ಟಿರ್ತಾರೆ. ಸ್ವಂತ ಮಕ್ಕಳಿಗೂ ಅಷ್ಟು ರೀತಿಯ ಪ್ರೀತಿಯನ್ನ ಡೆಫಿನೆಟ್ ಆಗಿ ಕೊಡ್ತಾರೆ. ಬಟ್ ಅದಕ್ಕಿಂತ ಒಂದು ತೂಕ ಜಾಸ್ತಿ ಈ ಕೋಣಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರು ಅತಿರೇಕ ಅಂತ ಅನ್ಸೋದಿಲ್ಲ. ಈಗ ತುಳು ಅರ್ಥ ಆಪಣ, ಕನ್ನಡ ಅರ್ಥ ಆಪಣ, ಸ್ವಲ್ಪ ಹಿಂದೆ ಹೋಗಿ. ನಂಬರ್ 40 ಮಹಾರಾಜ ಕೆರೆಟ್ ಲೊರೊಟ್ಟ ಮಹಲ್ ತೋಟ ಅವಿಲ್ ಮ್ಯಾನೇಜರ್ ಸರ್ ನಾವರದಲ್ಲಿ ಚಾನ್ಸ್ ಇಲ್ಲ ಮಹಾರಾಜ ಕೆರೆಟ್ 40 ಕನಪಲದಗಳು ಅಂತ ಜಲ್ದಿ ಮಲ್ಪಲೆ ಅಣ್ಣ ಬಿಡ್ತಾರೆ. ಲೊರೊಟ್ಟ ಮಹಲ್ ತೋಟ ಅವಿಲ್ ಮ್ಯಾನೇಜರ್ ಸರ್ ನಾವರದಲ್ಲಿ ಚಾನ್ಸ್ ಇರಲು. ಲೊರೆಟ್ಟೋ ಮಹಲ್ ತೋಟ ಅವಿಲ್ ಮ್ಯಾನೇಜರ್ ಸರ್ನ ನಾವರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕೆರೆಯಲ್ಲಿ ಬರ್ತಾ ಇದೆ ಲೊರೆಟ್ಟೋ ಮಹಲ್ ತೋಟ 10.84. ಅಣ್ಣ ಮಂಜೊಟ್ಟಿಯಲ್ಲಿ ಸ್ವಲ್ಪ ಹಿಂದೆ ಹೋಗಬೇಕು. ಮಹಾರಾಜ ಕರೆಯಿಂದ ಇದೀಗ ತಾನೇ ಬಂದಂತ ಲೊರೆಟ್ಟೋ ಮಹಲ್ ತೋಟ ಅವೆಲ್ ಮೆನೇಜರ್ಸ್ ಅವರ ಕೋಣ 10.84 ಸೆಕೆಂಡ್ಗಳಲ್ಲಿ ಕ್ರಮವನ್ನು ಕ್ರಮಿಸಿರುತ್ತೆ. ವಾಲಂಟಿಯರ್ಸ್ ಈಗಲೂ ಮಹಾರಾಜ ಕೆರೆಟ್ ನಂಬರ್ 21 ಅನಿಲ್ ಬಿಟ್ಟು ಬಂಗಾರಕಟ್ಟೆ ಬಿಡ್ತಾರೆ. ರಾಯ್ ಶೀತಲಾಗರಿ ರೂಪ ರಾಜೇಶ್ ಶೆಟ್ಟರ್ ಕಡಪಲಾದಿರಲು. ರಾಯ್ ಶೀತಲಾಗರಿ ರೂಪ ರಾಜೇಶ್ ಶೆಟ್ಟರ್ನ ಕಡಪಲಾದಿರಲು. ರಾಯ್ ಶೀತಲಾಗರಿ ರೂಪ ರಾಜೇಶ್ ಶೆಟ್ಟರ ಕನೆಹಲಗೆಯ ಕೋಣಗಳು. ಮಹಾರಾಜ ಕೆರೆಟ್ ನಂಬರ್ 11 ನಕ್ರ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರನ 2ನೇ ನಂಬರ್ ನಾಮದಲ್ಲಿ ಚಾನ್ಸ್ ಎಲ್ಲೋ ರಾಜ ಕೆರೆಟ್. ನಂಬರ್ 21 ಮಹಾರಾಜ ಕೆರೆಟ್ ಉಜಿರೆಬೆಟ್ಟು ಬಂಗಾರಕಟ್ಟೆ ಯಾಕೂಬ್ ಸಾಹುಲ್ ಹಮೀದರ್ ನಾಮದಲ್ಲಿ ಚಾನ್ಸ್ ಎಲ್ಲೋ ಮಹಾರಾಜ ಕೆರೆಟ್. ಬೆಂಗಳೂರು ಕಂಬಳದಲ್ಲಿ ಇಷ್ಟೊಂದು ಜನ ಕಂಬಳ ಅಭಿಮಾನಿ ಪ್ರೇಕ್ಷಕರು ಸೇರಿದ್ದೀರಾ. ಬೆಂಗಳೂರಿನಲ್ಲಿ ಒಂದು ಚರಿತ್ರೆ ನಿರ್ಮಾಣ ಮಾಡಿದಂತ ನಮ್ಮ ಕರಾವಳಿ ಜಿಲ್ಲೆಯ ಕಂಬಳ ನಂಬರ್ 21 ಯಾರು? ಉಜಿರೆಬೆಟ್ಟು ಬಂಗಾರಕಟ್ಟೆ ಯಾಕೂಬ್ ಸಾಹುಲ್ ಹಮೀದರ್ನ ನಾಮದಲ್ಲಿ ಚಾನ್ಸ್ ಇರಲು. ಉಜಿರೆಬೆಟ್ಟು ಬಂಗಾರಕಟ್ಟೆ ಯಾಕೂಬ್ ಸಾಹುಲ್ ಹಮೀದರ್ನ ನಾಗರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕೆರೆಟ್ ಬರೋದು ಪುನಃ ಉಜಿರೆಬೆಟ್ಟು ಬಂಗೇರಕಟ್ಟೆ
11-22 11.22. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ನಡೀತಿರುವಂತಹ ಈ ಕಂಬಳದಲ್ಲಿ ಸಾಕ್ಷಿಯಾಗೋಕೆ ನೀವು ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ಸೇರ್ಕೊಂಡಿದ್ದಾರೆ. ಎಷ್ಟೇ ಚಳಿ ಇದ್ರೂ ಕೂಡ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಡೆಸೋ ಕಂಬಳದಲ್ಲಿ ಅಲ್ಲಿರುವಂತ ವೆದರ್ ಬೇರೆ, ಬ್ಯಾಂಗ್ಳೂರಲ್ಲಿ ಇರುವಂತ ವೆದರ್ ಬೇರೆ. ಇಲ್ಲಿ ಓಪನ್ ಏರ್ ಇದ್ರೂ ಕೂಡ ಎಷ್ಟೇ ಚಳಿ ಇದ್ರೂ ಮೈ ಚಳಿನ ಬಿಟ್ಬಿಟ್ಟು ನಮ್ಮ ಕಂಬಳ ನೋಡಕ್ಕೆ ನಮ್ಮ ಲಕ್ಷಾಂತರ ಜನ ಕಾಯ್ತಾ ಇರೋದು. ನಿಜಕ್ಕೂ ಇದು ಕರಾವಳಿಗರಾಗಿ ನಮ್ಮ ಹೆಮ್ಮೆ. ನಾಗರದಲ್ಲಿ ಚಾನ್ಸ್ ಇರಲು ರಾಜಕರಟ ಬರೋದಪ್ಪನ ನಕ್ರ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು 11-27 11.27. ಹಲೋ ಓ ಮಕ್ಕಳಿಗೆ ಪೂರ ಸೀರಿಯಲ್ ಪ್ರಕಾರ ಬರ್ರೆ ಬಂತದೇನಮ್ಮ ಪಂತಿನಂಚತ್ತ ಓ ಹಲೋ ಮಕ್ಕಳಿನ ಪೂರ ಕೇಳಿ ಜಮೈಕ ನಂಬರ್ 29 ನಂಬರ್ ವರುಣ್ ವಾದಿರಾಜರ ನಾಮದಲ್ಲಿ ಚಾನ್ಸ್ ಇದೆ. ಹಾಲಾಡಿ ವರುಣ್ ವರಶ್ರೀ ವಾದಿರಾಜರ ನೇಗಿಲುಕಿರು ವಿಭಾಗದ ಕೋಣಗಳು 11.99 11.99. ಏರ್ ಬತ್ತೀರಿ? ಯಾರು ಬಂದ್ರು ಕರೆಗೆ? ಮಹಾರಾಜ ಕರೆಟೆ ಅಲಿಪಾದ ದೇವಸ್ಥಾನ ಪಡೋರು ವಿಜಯವಿ ಕೋಟೆ ಅಂಡ್ರ ಎರಡನೇ ನಂಬರ್ ಬಲದಲ್ಲಿ ಚಾನ್ಸ್ ಇಲ್ಲ. ಮಹಾರಾಜ ಕರೆಟೆ ಚಾನ್ಸ್ ಬಿಡ್ತಾರೆ. ಅಲಿಪಾದ ದೇವಸ್ಥಾನ ಪಡೋರು ವಿಜಯವಿ ಕೋಟೆ ಅಂಡ್ರನ ಎರಡನೇ ನಂಬರ್ ಬಲದಲ್ಲಿ ಚಾನ್ಸ್ ಇಲ್ಲ. ಹಲೋ ಓ ನಾಯರದ ಚಾನ್ಸ್ ಆಂಡ ಇಡೀ ಜಾಗದಲ್ಲಿ ನೀವು ಮರ ಕಟ್ಟದ ಕಡೆ ಬರ್ತಿದ್ದೀರಿ. ಬೊಕ್ಕ ಬಾಕಿದಕ್ಕೂ ಮರ ಕಟ್ಟದಿದ್ದೀರಾ ಇರ್ಲಿಕ್ಕೆ ಚಾನ್ಸ್ ಇಲ್ಲ. 10:34. ಹಲೋ ಓ ಖುಷಿ ಬತ್ತಲಕ್ಕೆ ಕಂಬಳತ್ತು ಬಿಡ್ತೀರಿ. ನಂಬರ್ 44 ಕಾಂತಾವರ ಬಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರನ್ನ ನಾವರದಲ್ಲಿ ಭಾಗದ ಚಾನ್ಸ್ ಖುಷಿ ಬತ್ತಲಕ್ಕೆ ಕಂಬಳತ್ತು ಕಾಂತಾವರ ಬಂದೊಟ್ಟು ನಿಖಿಲ್ ಮೋಕ್ಷಿ ಕುಮಾರೇನ ಎರಡು ಬಿರಬೇಡ. ಹಲೋ ರಾಜನ ಕೆಲವು ಬಲ್ಲದಿಲ್ಲ ಚಾನ್ಸ್ ಕೇಳವರನ್ನು ಬತ್ತ ಹತ್ರ ಕರೆತೊಲೆ ಬತ್ತಿತ್ತೀರಿ ಬತ್ತನ ಚಾನ್ಸ್ ಬಿಡ್ಪ ರಾಜನ ಕೂಡ ಬತ್ತ ನನ್ನ ತಡ ಆಂಡ್ ಬುಡ್ಕಡೆ ಸೋಂಬೆ ನಂಬರ್ ಬನ್ನಿ ಓಯ್ ಏನು ಕರೆಕ್ಟ್? ಕರೆಯಲ್ಲಿ ಯಾರಿದ್ದಾರೆ? ರಾಜ ಕರೆಟ್ಟೆ ನಂಬರ್ 13 ಮೂಡುಬಿದ್ರೆ ಹೊಸಬೆಟ್ಟು ಅಡ್ಯಾರ ಪದವು ಸಜನ್ ಸತೀಶ್ ಮಡಿವಾಳರನ್ನ ನಾವರದಲ್ಲಿ ಚಾನ್ಸಲು ರಾಜ ಕರೆಟ್ಟೆ ನನ್ನ ಮಹಾರಾಜ ಕರೆತ ಬಲದಲ್ಲಿ ನಂಬರ್ ಎತ್ತವಲ್ಲೇ ಪುತ್ತೂರು ಶಾಂತಿಗೋಡು ಸಿಂಧು ಬಿಂದು ನಾವರದಲ್ಲಿ ಬಲದಲ್ಲಿ ಚಾನ್ಸಲ್ ನಿತ್ಯ ಬತ್ತನ ಕ್ಲಿಯರ್ ಇತ್ತ ಬತ್ತನ ಬಲ್ಲದಲ್ಲಿ ನಂಬರ್ 3 ಪುತ್ತೂರು ಶಾಂತಿಗೋಡು ಸಿಂಧು ಬಿಂದು ಪುತ್ತೂರು ಶಾಂತಿಗೋಡು ಸಿಂಧು ಬಿಂದು 12-14 ಬಿಡ್ತಾರೆ. ಏರು ನಂಬರ್ 13 ಮೂಡುಬಿದ್ರೆ ಹೊಸಬೆಟ್ಟು ಸತೀಶ್ ಮಡಿವಾಳರನ್ನ ನಾವರದಲ್ಲಿ ಚಾನ್ಸ್ ಸತೀಶ್ ಮಡಿವಾಳರನ್ನ ನಾವರದಲ್ಲಿ ಚಾನ್ಸ್ ಇರಲು 13.85 13.85. ರಾಜ ಕರೆಕ್ಟ್ ನಂಬರ್ 6 ಶಿವರೂರು ಮುಟ್ಟಿಕೊಳ್ಳದ ನಾವರದಲ್ಲಿ ಚಾನ್ಸ್ ಅಲ್ಲೂ ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಬಲದಲ್ಲಿ ಚಾನ್ಸ್ ಅಲ್ಲೂ ನಂಬರ್ 18. ಹಲೋ ಕರೆಕ್ಟ್ ಕರೆಕ್ಟ್ ಬತ್ತನಕ್ಲೇನಾ ಸರ್ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿತ ಬಲದಲ್ಲಿ ಚಾನ್ಸ್ ಅಲ್ಲೂ ಮಹಾರಾಜ ಕರೆಕ್ಟ್ ತಾರೊಂದು ಅತ್ತತ್ತು ಓ ಅವಳು ದಾಲ ಕೇಟಿಗೆಲ್ದ ಅಂತಲಗಿಂಚ ಬರೋಂದಿಪ್ಪುನು ಐಕೊಂಜಿ ವಿಭಾಗ ಅಂದಿಜ್ಜ ಅತ್ತ ಎಕಡೆ ಪೂರ ಹೊರನೆ ಬತ್ತ ಒತ್ತ ಗಿಡ ರಾಜನ ಅಂದು ಒತ್ತ ಗಿಡ ಬಿಡುತ್ತೆ ನಾಯರದೆಲ್ಲ ಚಾನ್ಸ್ ಬಂಡಿ ಮುಕಲ್ದಾಯ ಬರೋಡು ಅಣ್ಣ ಪೂರ ನಾವರದಲ್ಲಿ ಚಾನ್ಸ್ ಆಗಿ ಬಲಿ ಬಲದಲ್ಲಿ ಬೊಕ್ಕ ಗಿಡಲಿ ಅಕಡೆ ಪಂಚೆ ಬೊಕ್ಕ ಗಿಡ ಇರಂದು ಅತ್ತ ಎಕಡೆ ಬತ್ತ ಯಾರು ಬತ್ತಿತ್ತೆ ರಾಜನ ಕೆಲವು ಜನ ಗಿಡ ಹತ್ತಿರ ಒತ್ತೆ ಅಂದು ಒತ್ತ ಗಿಡದನತಿ ಚಾನ್ಸ್ ಗತ್ತ ಬರ್ತಾರೆ. ಏರು ನಂಬರ್ 18 ಬಲ್ಲದಲ್ಲಿ ವಿಭಾಗದ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ನಾಗೇಶ್ ಕುಸುಮ ಪದ್ಮನಾಭ ಗೌಡರನ್ನ ನಾವರದಲ್ಲಿ ಬಲ್ಲದಲ್ಲಿ ಚಾನ್ಸ್ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ನಾಗೇಶ್ ಕುಸುಮ ಪದ್ಮನಾಭ ಗೌಡ್ರನ್ನ ಬಲ್ಲದಲ್ಲಿ ಚಾನ್ಸ್ ಇರ್ಲು ಮಹಾರಾಜ ಕರೆಕ್ಟ್ ಬರೋದು ಪರ ವಿಟ್ಲ ಪಂಚಲಿಂಗೇಶ್ವರ 13.60
8. ಸುದೀಪ್ ಓ ಆಗ ಸಭಾ ಕಾರ್ಯಕ್ರಮ ಆಗುವ ಹೊತ್ತಿಗೆ ಎಲ್ರಿಗೂ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದೇವೆ ನಾವು. ಹಾಗಂತೇಳಿ ಒಂದು ವಿಭಾಗದ ಕೋಣದ ಸ್ಪರ್ಧೆಗಳು ಆಗ್ತಿರುವಾಗ ಇನ್ನೊಂದು ವಿಭಾಗದ ಕೋಣಗಳು ಬಂದ್ರೆ ಅದು ಹೇಗೆ ಸಾಧ್ಯ ಅಂತ ನಾವು ಈ ಪ್ರೇಕ್ಷಕರಿಗೆ ಹೇಳಬೇಕಲ್ಲ. ಇಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಪ್ರೇಕ್ಷಕರು ಒಂದೇ ಬೆಂಗಳೂರು ಪ್ರೇಕ್ಷಕರು ಕೂಡ ಇದ್ದಾರೆ. ಬಿಡ್ತಾರೆ ಏರು ನಂಬರ್ ಆಜಿ ಶಿಬರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಣಾರನ್ನ ನಾವರದಲ್ಲಿ ವಿಭಾಗದ ಚಾನ್ಸಲರ್. ಶಿಬರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಣಾರನ ನಾವರದಲ್ಲಿ ಚಾನ್ಸಲರ್ ರಾಜ ಕರೆಟ್ ಬರೋದಪ್ಪನ ಶಿಬರೂರು ಮುಟ್ಟಿಕಲ್ಲು 1088 10.88. ಬರ್ತಾರೆ ನಂಬರ್ 18 ಯರ್ಮಾಳ ಪುಚ್ಚಟ್ಟಬೇಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ ನಾವರದಲ್ಲಿ ವಿಭಾಗದ ಚಾನ್ಸಲರ್ ರಾಜ ಕರೆಟ್. ಯರ್ಮಾಳ ಪುಚ್ಚಟ್ಟಬೇಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ ನೇಗಿಲುಕಿರು ವಿಭಾಗದ ಕೋಣಗಳು 964. ಮಹಾರಾಜ ಕರೆಟ್ ಕಟೀಲ್ ಕೂಡ ತುರ್ಕಿನಚ್ಚಿ ಲತಾ ಪ್ರಸಾದ್ ಶೆಟ್ಟರ್ನ ನಂಬರ್ 15. ನಂಬರ್ 15 1027. ಹಲೋ ಓ ಇಂಚ ಬುಡಿಯರಂಡ ಒತ್ತಗಿಡಾರ ಬಲದಲ್ಲಿ ಆಗ್ಲಿ ಓಯ್ ಪುದರ್ ಬಂದ್ರ ಪೂಜಿ ಒತ್ತಗಿಡಾರ ಇಜ್ಜಿ ಮಣ್ಣ ಇಜ್ಜಿ ಯಾಕಡೆ ಮೈ ಕಾಲಾದಿತ್ತನತ ಒತ್ತಗಿಡಾರ ಇಜ್ಜಿ ಮಣ್ಣ ಇಜ್ಜಿ ಮಾತಾಡಕ್ಕೆ ಒಂಜತಿ ಯಾಕಡೆ ಗಿಡೋದಲ್ಲ ಒತ್ತೆ ಹತ್ತು ಜೊತೆ ಗಿಡೋದಲ್ಲ. ಹಲೋ ಓ ಗಂತದ ಜವಾಬ್ದಾರಿ ಉಳ್ಳೇ ರಾಹುಲು ಸುಧಾಕರ್ ದಾದ ಒಂದು ಒತ್ತೇರ ನಿತ್ಯ ಈ ಬರ್ತಗಳ ಒಂದು ಒತ್ತಗಿಡ ಕೊಂಚ ಅರ್ಥ ಉಂಟು ನನಗೆ ಇಂದು ಏರು ಇಂದು ಬತ್ತಿನೇ ಇರುತ್ತೆ. ಅಲ್ಲಿಪಾದ ದೇವಸ್ಥಾನ ಪಡವರು ವಿಜಯ ವಿ ಕೋಟೆ ಅಂದ್ರೆ ಒಂಜನೇ ನಂಬರ್ದ ಬಲದಲ್ಲಿ ಚಾನ್ಸಲರ್ ಮಹಾರಾಜ ಕರೆಟ್ ಇತ್ತೆ ರಾಜ ಕರೆಟ್ ಬತ್ತನೇ ಇರ್ಲು ಅವು ಒತ್ತೆ ಇರ್ಲಿ ಕಡೆ ಗಿಡ ಜರಿಗಂಚಿ ಇತ್ತ ಗಿಡ ಒಂದು ಬತ್ತಿರ ದಾದ ಪನ್ಪುಣ್ ಬಲ್ಲಿಗೆ ಆಗ್ಲಿಗೆ ನಂಬರ್ 46 ರಾಜ ಕರೆಟ್. ಬಂಡವಾಳ ಮನೆಯಲ್ಲ ಕೊರಗಪ್ಪ ಬಂಗೇರನ್ನ ನಾವರದಿಲ್ಲ ಚಾನ್ಸಲರ್ ರಾಜ ಕರೆಟ್. ಹಲೋ ಓ ಒಂದು ನಾಯರ್ದಾನೆ ಒಂಜೆಟ್ ಬಲ್ಲದ ಒಂಜೆಟ್ ನಾಯರ್ದ ಮಾತ್ರ ನಮ್ಮ ಶಿಸ್ತು. ಹಲೋ ಓ ರಾಜವನ್ನ ಟ್ಯಾಂಕ್ ಒಂಚೂರು ನೀರಿಜಿಗೆ ನೀರು ಮಾಡ್ಕೊಂಡು ಜವಾಬ್ದಾರಿ ತಗಲಣ್ಣ ಟ್ಯಾಂಕ್ ನೀರಿಜಿಗೆ ಅಲ್ಲಿ ಕೋಣಗಳಿಗೆ ಹಾಕುವಂತ ಟ್ಯಾಂಕ್ನಲ್ಲಿ ನೀರು ಕಮ್ಮಿ ಆಗಿದೆ ಅಂತ ದಯವಿಟ್ಟು ಆ ನೀರಿನ ವ್ಯವಸ್ಥೆಯನ್ನು ಮಾಡಿಸಬೇಕು. ಕೋಣಗಳಿಗೆ ನೀರು ಹಾಕುವ ಟ್ಯಾಂಕ್ನಲ್ಲಿ ನೀರು ಕಮ್ಮಿ ಆಗಿದೆ ಅಂತೆ ದಯವಿಟ್ಟು ಗಮನಿಸಿ. ಆ ಜವಾಬ್ದಾರಿ ಹೊತ್ತುಕೊಂಡವರು ಅಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ಸುಧಾನ ಒಂತ ಚಾನ್ಸ್ ಇಲ್ಲ ಒಂತ ಜಲ್ದಿ ಅವಡತ್ತೆ ಈತ ಪುರ್ತು ಚಾನ್ಸ್ ಬಿಡೋಣ ನನ್ನ ದಾದ ಕತೆ ಒಂದು ನಿಖಲು ಮಂಜೊಟ್ಟು ಪಿರಪ್ಪ ಉಪಚಾರ ನಿಖಲು ಪೂರ ಎರ್ಲೇನು ಪತ್ತೋನಕ್ಲ ನಿಖಲು ಗೊತ್ತಾಗದೆ ನಿಖಲಿಗೆ ನಿಖಲು ನಾನು ಹೊಸ ಪ್ರೇಕ್ಷಕರ ನಿಖಲ ಪಿರಬಲೆ ಪಿರ ಆಬೇಟ್ಲ ಆಬರಿಟ್ಲ ಅದೇ ಒಂಜಿ ದಾಲ ಭಾಷೆ ನಿಖಲು ಕೋಡೆ ಬರ್ತದೆ ಬಾರಿ ಆರಾಮ ಅಂತೋಜು ನೆಂಗೆ ಪಿರಬಲೆ ಏನಂತೆ ಇರು ಮೋನೆ ಕಾಯ್ದಿತ್ತು ಪಿರಬಲೆ ಇದು ಕನ್ನಡದವರಿಗೆ ಗೊತ್ತಾಗಬಾರದು ಹಿಂದೆ ಹೋಗಿ ಅಂತ ಹೇಳಿದವ್ರು ನಾವೆಲ್ಲ ಕರಾವಳಿ ಜಿಲ್ಲೆಯವರು ತುಂಬಾ ಶಿಸ್ತಿನ ಮನುಷ್ಯರಂತೆ ನೀವೆಲ್ಲ ಹೇಳ್ತೀರಿ. ಇವರನ್ನು ನೋಡಿದ್ರೆ ಯಾರಾದ್ರೂ ಹೇಳ್ತಾರ? ಹೋಗೋಣ ಹಿಂದಕ್ಕೆ ಹೋಗಿ ಮರ್ಯಾದೆ ದೇವಸ್ಥಾನ ಪಡೆಯವರು ವಿಜಯ ವಿ ಕೋಟೆ ಅಂಡ್ರನ ಒಂಜನೇ ನಂಬರ್ದ ಬಲದಲ್ಲಿ ಚಾನ್ಸಲರ್. ಅಲ್ಲಿಪ್ಪಾದೆ ದೇವಸ್ಥಾನ ಪಡೆಯವರು ವಿಜಯ ವಿ ಕೋಟೆ ಅಂಡ್ರನ ಬಲದಲ್ಲಿ ಒಂಜನೇ ನಂಬರ್ದ ಚಾನ್ಸಲರ್. ಮಹಾರಾಜ ಕರೆಯಲ್ಲಿ ಬರುತ್ತಿರುವ ಕೋಣಗಳು ಅಲ್ಲಿಪ್ಪಾದೆ ದೇವಸ್ಥಾನ ಪಡೆಯವರು ವಿಜಯ ವಿ ಕೋಟೆ ಅಂಡ್ರನ ಹಗ್ಗ ಕಿರಿಯ ವಿಭಾಗದ ಕೋಣಗಳು 1060 10.60. ಓ ಸೋಮಣ್ಣ ಏರ್ ಬರ್ತೀರಿ ಕರೆಕ್ಕೆ ರಾಜ ಕರೆಕ್ಟ್ ನಂಬರ್ 50 ಬೈಂದೂರು ದುರ್ಗಾ ಫ್ರೆಂಡ್ಸ್ ನಾವರದಲ್ಲಿ ಚಾನ್ಸಲರ್ ರಾಜ ಕರೆಕ್ಟ್. ಬರ್ತಾರೆ ನಂಬರ್ 54
ಬೆಳ್ಳೂರು ದೇವರಗುಂಡಿ ಆದಿಲ್ ಸಾಹೇಬರ ನಾವರದಲ್ಲಿ ಚಾನ್ಸ್ ಮಹಾರಾಜ ಕೆರೆಟ್ ಬೆಳ್ಳೂರು ದೇವರಗುಂಡಿ ಆದಿಲ್ ಸಾಹೇಬರನ್ನ ನಾವರದಲ್ಲಿ ಚಾನ್ಸ್ ಸೇರಲು ಮಹಾರಾಜ ಕೆರೆಟ್ ರಾಜ ಕೆರೆಟ್ ನಂಬರ್ 50. ಬೈಂದೂರು ದುರ್ಗಾ ಪ್ರಿನ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗರನ್ನ ನಾವರದಿಲ್ಲಿಯ ರಾಜ ಕರೆತ 10:41, ಮಹಾರಾಜ ಕರೆತ 11:00. ರಾಜ ಕೆರೆಟ್ ನಂಬರ್ 1 ಕರ್ನಾಟಕ ಪಾಲ್ತಿಯವರು ರಂಜಿತ್ ಮಹಾಬಲಿ ಶೆಟ್ಟರ್ನ ನಾವರದಲ್ಲಿ ಚಾನ್ಸ್ ರಾಜ ಕೆರೆಟ್ ನಂಬರ್ 1 ಮಹಾರಾಜ ಕೆರೆತ ನಂಬರ್ 5 ನಂಬರ್ 5 ಮಹಾರಾಜ ಕೆರೆಟ್. ಏರಲೇರು ಕರೆಕ್ಟ್ ನಂಬರ್ 1 ರಾಜ ಕೆರೆಟ್ ನಂಬರ್ 5 ಬಿಡ್ತಾರೆ ನಂಬರ್ 1 ಕರ್ನಾಟಕ ಪಾಲ್ತಿಯವರು ರಂಜಿತ್ ಮಹಾಬಲ ಶೆಟ್ಟರ್ನ ನಾವರದಲ್ಲಿ ಚಾನ್ಸ್ ಕರ್ನಾಟಕ ಪಾಲ್ತಿಯವರು ರಂಜಿತ್ ಮಹಾಬಲ್ ಶೆಟ್ರ ನೇಗಿಲು ಕಿರು ವಿಭಾಗದ ಕೋಳಗಳು ರಾಜಕರೆಯಲ್ಲಿ ಕರ್ನಾಟಕ ಪಾಲ್ತಿಯವರು ನಂಬರ್ 8 ಪಾಲ್ತಿಯವರು 10:49 10.49 ಮಹಾರಾಜ ಕೆರೆಟ್ ಬರೋದು ನಂಬರ್ 8 ಕೋಟವ ಸೋಕ್ಲು ಮನೆ ರಮೇಶ್ ಪೂಜಾರಿ ಅವರ ನೇಗಿಲು ಕಿರು ವಿಭಾಗದ ಕೋಣಗಳು ಕೋಟವ ಸೋಕ್ಲು 12:39. ಇದೀಗ ರಾಜ ಕೆರೆಟ್ ನಂಬರ್ ಐತೆ ರಾಜ ಕೆರೆತ ನಂಬರ್ ಐತೆ. ಹಲೋ ನಂಬರ್ 36 ರಾಜ ಕೆರೆಟ್ ಅವ ಅನ್ನತ್ತೇವರ ಗಿರಿಜಾ ಲೋಡಿಸಿ ಏಕಡೆ ನಂಬರ್ 38 ಇದೀಗ ತಾನೇ ರಾಜಕೆರೆಯಿಂದ ಓಡಿದಂತ ಕೋಣ 10.49 ಸೆಕೆಂಡ್. ಹಾಗೆ ಮಹಾರಾಜ ಕೆರೆಯಿಂದ ಓಡಿದಂತ ಕೋಣ 12.39 ಸೆಕೆಂಡ್ ಹೋಗಿತ್ತು. ಈಗ ನೋಡ್ಬೇಕು ಈ ಕೋಣಗಳು ಎಷ್ಟು ಸೆಕೆಂಡ್ ನಲ್ಲಿ ರೀಚ್ ಆಗುತ್ತೆ ಅಂತ. ರಾಜಕೆರೆಯಲ್ಲಿ 11:07 11:11.07. ಏರಲೇರು ಕರೆಕ್ಟ್ ನಂಬರ್ 45 ರಾಜ ಕೆರೆಟ್ ಬೋಳಂತೂರು ಯುವ ಬಾಂಧವರ ನಾವರದಲ್ಲಿ ಚಾನ್ಸ್ ರಾಜ ಕೆರೆಟ್ ನಂಬರ್ 5 ಮಹಾರಾಜ ಕೆರೆಟ್. ಅಲ್ಲ ಚೂರು ಚಾನ್ಸ್ ಚೂರು ಜಲ್ದಿ ಮಲ್ಪಲಿ ಬಿಡ್ತಾರೆ. ನಂಬರ್ 5 ಕೋಟ ಹೊಸ ಮನೆ ರಮೇಶ್ ಪೂಜಾರಿ ನಾವರದಲ್ಲಿ ಚಾನ್ಸ್ ಇರಲು ಕೋಟ ಹೊಸ ಮನೆ ರಮೇಶ್ ಪೂಜಾರಿ ಅವರ ನೇಗಿಲು ಕಿರು ವಿಭಾಗದ ಕೋಣಗಳು. ಮತ್ತೆ ಹೋಗ್ತೀರಾ ನೇಗಿಲು ಕಿರಿಯ ವಿಭಾಗದಲ್ಲಿ ಇದೀಗ ಕೋಟ ಹೊಸಬಕ್ಲು ಮನೆ ರಮೇಶ್ ಪೂಜಾರಿ ಅವರ ಕೋಣ ಇದಕ್ಕೆ ತಾನೇ ಆಕಡಕ್ಕೆ ಇಳಿದಿತ್ತು. ಆದರೆ ಕಾರಣಾಂತರಗಳಿಂದ ಅದು ತಲುಪೋದಕ್ಕೆ ಆಗಲಿಲ್ಲ. ಅದು ನಮ್ಮ ಓಡಿಸೋರು ಒಂದು ಗ್ರಿಪ್ ಅನ್ನು ತಪ್ಪಿದಾಗಿರ್ಬೋದು ಅಥವಾ ಆ ಒಂದು ಸ್ಪೀಡ್ ಆಗಿರ್ಬೋದು, ಈ ರೀತಿ ಕಾರಣಾಂತರಗಳಿಂದ ಗ್ರಿಪ್ ತಪ್ಪಿರ್ಬೋದು. ಆದರೆ ಆ ಕೋಣ ಥ್ರೂಔಟ್ ಎಂಡ್ ಪಾಯಿಂಟ್ ವರೆಗೂ ಹೋಗೋದನ್ನು ಮಾತ್ರ ಬಿಡಲಿಲ್ಲ. ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದಂತಹ ಬೆಂಗಳೂರು ಕಂಬಳದ ಪಕ್ಷಿ ನೋಟ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ. ಈಗಾಗಲೇ ಬೆಳಗ್ಗೆಯಿಂದ ಲಕ್ಷಾಂತರ ಮಂದಿ ಬರ್ತಾ ಇದ್ದಾರೆ, ಕಂಬಳ ನೋಡ್ತಾ ಇದ್ದಾರೆ, ಇಲ್ಲಿಯ ರಸದೌತಣವನ್ನ ಸವಿತಾ ಇದ್ದಾರೆ.
ಬಿಡ್ತಾರೆ. ನಂಬರ್ 2 ಪುತ್ತೂರು ಕಂಪ ಜತಿನ್ ಸುದರ್ಶನ್ ನಾಯ್ಕರನ್ನ ನಾವರದಲ್ಲಿ ಚಾನ್ಸ್. ಪುತ್ತೂರು ಕಂಪ ಜತಿನ್ ಸುದರ್ಶನ್ ನಾಯ್ಕರನ್ನ ನಾವರದಲ್ಲಿ ಚಾನ್ಸ್ ಇರಲು. ಪುತ್ತೂರು ಕಂಪ ಜತಿನ್ ನಾಯ್ಕರವರ ನೇಗಿಲುಕಿರು ವಿಭಾಗದ ಕೋಣಗಳ ರಾಜಕರೆಯಲ್ಲಿ 12:53 12.53. ನಂಬರ್ ಐತಿ ಸುದರ್ಶನ್ ಏರುದು ಸುಧನ ಹೌದು ಯಾರಿದು ನೆಕ್ಕೊಂದು ದಾಲ ಅರ್ಥನೇ ಜಮಾರ ಈ ಬರ್ತಗಳು ಒತ್ತಗಿಡ ಮಣ್ಣ ದಾದ ಅರ್ಥನೇಕಿ ಏರೊಂದು ಏರಿಗೆ ಏರಿಂದ ಬಂದ್ಬಿಟ್ಟು ಬನ್ನಿಗೆ ಅಕಲ್ನಾಥಿಗೆ ಬರ್ತೀರಿ ಅಕಲ್ನಾಥಿ ಗಿಡ ಒಂದು போயிரு ಹೆಸರು ಬೇಡ ಅಂತ ಒಂದು ಅಣ್ಣ. ಹೆಚ್ಚು ಕಮ್ಮಿ 25 ದಿನಗಳ ಕಾಲ ಸತತವಾಗಿ ಇಲ್ಲಿ ಬಂದು ನಮ್ಮ ಕರೆಯನ್ನ ಕಟ್ಟಲಿಕ್ಕೆ ಸಾಕಷ್ಟು ಜನ ಪರಿಶ್ರಮವನ್ನು ವಹಿಸಿರ್ತಾರೆ. ಅದರ ಒಂದು ಪಕ್ಷಿ ನೋಟ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಒಂದು ರಾಜ ಕರೆ, ಇನ್ನೊಂದು ಮಹಾರಾಜ ಕರೆ. ಈ ಜೋಡು ಕರೆಯಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಒಂದು ಐತಿಹಾಸಿಕ ಕಂಬಳಕ್ಕೆ ಸಾಕ್ಷಿಯಾಗೋದಕ್ಕೆ ಲಕ್ಷಾಂತರ ಜನ ಕೂಡ ಇಲ್ಲಿ ಸೇರಿರ್ತಾರೆ. ಈಗ ನೋಡೋಣ ಮತ್ತೀಗ ಕರೆಗೆ ಕಡೆ ಇಳಿದಿರುವಂತ ಮುಂದಿನ ಕೋಣ ಯಾವುದು? ಯಾರಿದ್ದಾರೆ ಕರೆಯಲ್ಲಿ? ನಂಬರ್ 28 ಮಹಾರಾಜ ಕೆರೆಟ್, ನಂಬರ್ 30 ರಾಜ ಕೆರೆಟ್. ಬಿಡ್ತಾರೆ. ನಂಬರ್ 30 ಪಳ್ಳಿಪಾಡಿ ಗರಡಿ ಹೊಸಮನೆ ಅನ್ವರ್ ಸಾಹೇಬರ ನಾವರದಲ್ಲಿ ಚಾನ್ಸ್. ಓ ಪಳ್ಳಿಪಾಡಿ ಗರಡಿ ಹೊಸಮನೆ ಅನ್ವರ್ ಸಾಹೇಬರ ನಾವರದಲ್ಲಿ ಚಾನ್ಸ್ ಇರಲು. ಪಳ್ಳಿಪಾಡಿ ಅನ್ವರ್ ಸಾಹೇಬರ ಕೋಣಗಳು 10.66 ಸ್ವಾಮಿ ದೇವರೇ 10.66. ಜಮಾಲುದ್ದೀನ್ ಪಳ್ಳಿಪಾಡಿ ಗರೌಡಿ ಹೊಸಮನೆ ಅನ್ವರ್ ಸಾಹೇಬ್ ಅವರ ಕೋಣ ಇದೀಗ ಅಖಾಡದಲ್ಲಿ 10.66 ಸೆಕೆಂಡುಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಅತ್ಯುತ್ತಮವಾದ ಓಟ ಇದು, ಮಿಂಚಿನ ಓಟ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಂಡಿಂಗ್ ಪಾಯಿಂಟ್ಗೆ ಹೋಗುವಾಗ ಅಲ್ಲೊಂದು ಡೈವ್ ಬೀಳ್ತಾರೆ. ನಿಜವಾಗ್ಲೂ ಯಾವುದೇ ರೀತಿಯ ಒಂದು ಕ್ರಿಕೆಟ್ನಲ್ಲೂ ನೀವು ಸಾಕಷ್ಟು ನೋಡಿರ್ತೀರ, ಆದ್ರೆ ಕಂಬಳದಲ್ಲಿ ಈ ರೀತಿಯ ಡೈವ್ ಇದೆಯಲ್ಲ ಅದು ನಿಜವಾಗ್ಲೂ ತುಂಬಾ ರೋಚಕವಾಗಿರುತ್ತೆ. ಹಾಗೆ ಗೂಸ್ ಬಂಪ್ಸ್ ತರುವಂತ ಕ್ಷಣಗಳು. ಬಿಡ್ತಾರೆ. ನಂಬರ್ 28 ಸೋತ್ಕಲ್ ಕಣ್ಣಿಗೆ ಕುಸುಮಾಧರ ಸುವರ್ಣರ ನಾವರದಲ್ಲಿ ಚಾನ್ಸ್. ಸುರತ್ಕಲ್ ಕಂಡಿಗೆ ಕುಸುಮಾಧರ ಸುವರ್ಣರ ನಾವರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕರೆಕ್ಟ್ ಬರುತ್ತಪ್ಪ. ಸುರತ್ಕಲ್ ಖಂಡಿಗೆ 10.58 10.58. ಬಿಡ್ತಾರೆ. ನಂಬರ್ 49 ಕೋಟಮನೂರು ಪಡುಕೆರೆ ದಿವಂಗತ ಶೀನ ಪೂಜಾರಿಯನ್ನ ನಾವರದಲ್ಲಿ ಭಾಗದ ಚಾನ್ಸ್. ಕೋಟಮನೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಮನೆ ಕೋಣಗಳು. ಕೋಟ ಪಡುಕೆರೆ 10.59 10.59. ಅಲ್ಲಿ ಅಷ್ಟು ಹತ್ರ ನಿಂತ್ಕೊಂಡಿದ್ದೀರಲ್ಲ, ಕೋಣಗಳನ್ನು ಹಿಡಿಲಿಕ್ಕೆ ಪುರ್ಸತಿಲ್ಲಲ್ಲ ನಿಮ್ಗೆ. ಬಿಡ್ತಾರೆ. ನಂಬರ್ 33 ಯಾರು? ಬನ್ನೂರು ಕಾವು ಹೇಮನಾಥ್ ಶೆಟ್ಟರ್ನ ನಾವರದಲ್ಲಿ ಚಾನ್ಸ್. ಬನ್ನೂರು ಗುತ್ತು ಕಾವು ಹೇಮನಾಥ್ ಶೆಟ್ಟರ್ನ ನಾವರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕರೆಕ್ಟ್ ಬರೋದು ಪುನಃ ಬನ್ನೂರು ಕಾವು 12.52 12.52. ಮಹಾರಾಜ ಕರೆಯಿಂದ ಇದೀಗ ತಾನೇ ಬಂದಂತ ಬನ್ನೂರು ಗುತ್ತ ಕಾವು ಹೇಮನಾಥ ಶೆಟ್ಟಿ ಇವರ ಒಂದು ಕೋಣ 12.52 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಅತ್ಯುತ್ತಮವಾದ ಅಮೋಘವಾದ ಓಟ ಅಂತಾನೆ ಹೇಳ್ಬೋದು. ಮಹಾರಾಜ ಕರೆಯಲ್ಲಿ ಒಂದು ಬದಿಯಲ್ಲಿ ಒಂದು ಏಡ್ಜ್ ನಿಂದ ಇನ್ನೊಂದು ಏಡ್ಜ್ಗೆ ಹೋಗೋದಿದೆಯಲ್ಲ ಅದು ಕೇವಲ 12.52 ಸೆಕೆಂಡ್ಗಳಲ್ಲಿ. ನಿಜವಾಗ್ಲೂ ಇಟ್ಸ್ ಅ ಬಿಗ್ ಥಿಂಗ್. ಬಂಗೇರನ್ನ ನಾವರದಲ್ಲಿ ಚಾನ್ಸ್. ಬಂಟ್ವಾಳ ಏರೆ ಅವೇ ಬಂಟ್ವಾಳ ಮನೆ ಅಲ್ಲ ಅಂದು ಗೊತ್ತಾಂಡು ಅಣ್ಣ ಎರ್ಲು ಪೌಡ್ ಆತಾರೆ ಕವಿ.
ಬರ್ತಾರೆ ನಂಬರ್ 34 ಅನಿಲ ತರವಾಡು ದಮ್ಮೆಕಾನ ಸದಾಶಿವ ರೈಕಲ್ನ ನಾವರದಲ್ಲಿ ಚಾನ್ಸ್ ಓ 34 ಅವಿಲ್ ತರವಾಡು ದಮ್ಮೆಕಾನ ಸದಾಶಿವ ರೈಕಲ್ನ ನಾವಿರದಲ್ಲಿ ಚಾನ್ಸ್ ಇರಲು 1287 ಸೊ ನಾವರದೇವು 50 ಏರು 53 ಅತಿ ಯಾಕಡೆ ಕುಸಿ ಬತ್ತಲಕ್ಕೆ ಗಿಡ ಇರತ್ತೆ ನಂದು ಇತ್ತೆ ತಾರೆ ಬರ್ರೆ ಏರೆಗಿಲ್ಲ ಒಂದಿಜ್ಜಿ ಇಂಚೆನೆ ಅವನು ಇತ್ತನ ಕಂಬಳದಾನೆ ನಂಬರ್ 23 ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟನ ನಾಗರದಲ್ಲಿ ಚಾನ್ಸ್ ಇರಲು ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟಿ ಅವರ ನೇಗಿಲು ಕಿರು ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ 1102 11.02 ನೇಗಿಲು ಕಿರಿಯ ವಿಭಾಗದಲ್ಲಿ ಇದೀಗ ತಾನೇ ಆ ಕಡೆಗೆ ಕಾಲಿಟ್ಟಂತ ಅತ್ಯುತ್ತಮವಾದ ಓಟದೊಂದಿಗೆ ಒಟ್ಟು 10.32 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನು ಕಂಪ್ಲೀಟ್ ಮಾಡಿರುತ್ತೆ. ಪಲ್ಲೆ ಏನ್ ಬರ್ತಾರೆ ನಂಬರ್ 14 ಮಹಾರಾಜ ಕೆರೆಟ್, ನಂಬರ್ 26 ರಾಜ ಕೆರೆಟ್ ಬಿಡ್ತಾರೆ. ನಂಬರ್ 26 ಕಕ್ಕೆ ಪದವಂತರ ಕಾಸಿಂ ಬೇರನ್ನ ನಾಮದಲ್ಲಿ ಚಾನ್ಸ್ ಇರಲು ಹೋಗಿರ್ಲು ಕಕ್ಕೆ ಪದವಂತರ ಕಾಸಿಂ ಸಾಹೇಬರ್ನ 10:55 ನಂಬರ್ 14 ಬಂಗಾಡಿ ಗುತ್ತಿಗೆ ಬಿಟ್ಟು ಮೊಹಮ್ಮದ್ ಅನಾಜಿರ್ನ ನಾವರದಲ್ಲಿ ಭಗತ್ ಚಾನ್ಸ್ ಇಲ್ಲ. ನಂಬರ್ 14 ನೋವಿರ್ಲು ನಂಬರ್ 14 10:82 ಮೂಲವರೆಯ ಸಮಸ್ಯೆ ಶುರುವಾತು ನಂಚ 6 ಸೈಡ್ ಐತೆ ಎಂಕಲ್ ಹಲೋ ಹಲೋ ರಾಜು ನಿತಂಜಿ 23 ನಂಬರ್ ಬಂಡೆ ಇರುತ್ತೆ ಅಂದೆ ಆಗಲೇ ಹೂ ನಂಬರ್ ಅಂದೆ ಗೊತ್ತು 23 ನಂಬರ್ ಹತ್ತವೆ ಅದು ಮೂಲ ಗಿಡದನೆ ಬತ್ತದ ದಮ್ಮು ಕಟ್ಟದ ಬಣ್ಣೊಂದು ಲೆವ್ವ ಅತ್ತಿ ಅವು ಹೋನು ಗೊತ್ತು ಜೀಂತ ಅವನು ಏನೊಂದು ಪನ್ನೆರಡು ಅಣ್ಣ ಅವನು ಗಿಡ ಏನಾರು ಏರ್ನಂದು ಪುದರ್ಗೆ ಹೋಗಿರ್ಲು ಬಂಗಾರ ಬೆಟ್ಟು ಹರೀಶ್ ಶೆಟ್ಟರ್ನ ನಾಮದಲ್ಲಿ ಚಾನ್ಸ್ ಇರಲು ಏತ್ ನಂಬರು ನಂಬರ್ 41 ಮಹಾರಾಜ ಕೆರೆಟ್, ನಂಬರ್ 17 ರಾಜ ಕೆರೆಟ್ ವೀಟ ಎತ್ತು ದಾಂಡು 11:69 ರಾಜ ಕರೆತ ಮಹಾರಾಜ ಕರೆತ 10:90 23 ಹಾಕೊಡಕ ಅಣ್ಣ ನಂಬರ್ 9 ಮೊಹಮ್ಮದ್ ಸಿದ್ದಕಟ್ಟಗೆರೆ ಬಳಿಯ ನಂಬರ್ 9 ಹತ್ತೇವು ಸಿದ್ದಕಟ್ಟಗೆರೆ ಬಳಿಯ ಅಜಯಗಾರಗೊಂಡಿ ನಂಬರ್ 9 ನಂಬರ್ 16 ರಾಜ ಕೆರೆಟ್ ಬಿಡ್ಲಿ ನಂಬರ್ 16 9 ಹತ್ತು ನಿಗಲ್ನ ಹಲೋ ಓ ನಾನೇ ಎಲ್ಲ ಬರಂದು ನಂಬರ್ 16 ರಾಜ ಕೆರೆಟ್ ಬರಡು ಮಹಾರಾಜ ಕೆರೆತ ನಂಬರ್ ಐತಿ ದಮಣ ಅಣ್ಣ ನಂಬರ್ ಐತಿ ಅಂತ ಬರ್ತಾರೆ. ನಂಬರ್ 16 ಅಜಕಾರ ಕುಂಟಿನಿ ಶ್ರೀಕಾಂತ್ ನಾಯ್ಕರ ನಾವರದಲ್ಲಿ ಚಾನ್ಸ್ ಇರಲು ಅಜಕಾರ ಕುಂಟಿನಿ ಶ್ರೀಕಾಂತ್ ನಾಯ್ಕರ ನಾವರದಲ್ಲಿ ಚಾನ್ಸ್ ಇರಲು ರಾಜ ಕರೆಕ್ಟ್ ಬರೋದು ಪುನಃ ಅಜಕಾರ ಕುಂಟಿನಿ
ಶ್ರೀಕಾಂತ್ ನಾಯ್ಕರ ನೇಗಿಲು ಕಿರು ವಿಭಾಗದ ಕೋಣಗಳು 10.99 10.99. ಅಜಯ್ ಕಾರುಕುಟಿನಿ ಶ್ರೀಕಾಂತ್ ನಾಯಕರ ಕೋಣ 10.99 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನು ಮುಕ್ತಾಯಗೊಳಿಸಿರುತ್ತೆ. ಮಹಾರಾಜ ಕೆರೆಟ್ ನಂಬರ್ 55 ಜೈತುಲ್ನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರನ ನಬರದಲ್ಲಿ ಚಾನ್ಸ್ ಎಲ್ಲೂ ಮಹಾರಾಜ ಕೆರೆಟ್ ಬಿಡ್ತಾರೆ. ನಂದಳಿಕೆ ಕಂಪಟ್ಟು ಪ್ರಿನ್ಸ್ ವಿಕ್ಟರ್ ನರೋನರ್ನ ಬಲದಲ್ಲಿ ವಿಭಾಗದ ಚಾನ್ಸ್ ಎಲ್ಲೂ ನಂದಳಿಕೆ ಕಂಪಟ್ಟು ಪ್ರಿನ್ಸ್ ವಿಕ್ಟರ್ ನರೋನರ್ನ ಹಗ್ಗಕೇರಿ ವಿಭಾಗದ ಕೋಣಗಳು 11.83 11.83. ರಾಜಕರಕ್ಕೆ ಇರ್ಬತ್ತೀರಿ ರಾಜಕಿರೀಟ ಅಡ್ಡಪಲದ ಚಾನ್ಸ್ ಆಗಲಿಲ್ಲ. ಹೊಸ್ಮಾರು ಸುರೇಶ್ ಶೆಟ್ಟರ್ನ ಅಡ್ಡಪಲದ ಚಾನ್ಸ್ ಇರಲು ರಾಜಕಿರೀಟ. ಮಹಾರಾಜ ಕಿರೀಟ ನಂಬರ್ 55 ದಾನೆ ಓ ದಾನೆ ಬಿಡ್ತಾರೆ. ಜೈತುಲ್ನಾಡು ಪುತ್ತೂರು ಬಟ್ಟಾಡಿ ಕಿಶೋರ್ ಭಂಡಾರನ ನಾವರದಲ್ಲಿ ಚಾನ್ಸ್. ಜೈತುಲ್ನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರನ ನಾವರದಲ್ಲಿ ಚಾನ್ಸ್ ಇರಲು. ಜೈ ತುಳುನಾಡು 9.52 9.52. ಜೈ ತುಳುನಾಡು ಪುತ್ತೂರು ಕಿಶೋರ್ ಭಂಡಾರಿ ಅವರ ಕೋಣ ಕೇವಲ 9.52 ಸೆಕೆಂಡುಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ನಿಜವಾಗ್ಲೂ ಇದು ಬಹುದೊಡ್ಡ ಒಂದು ಸಾಧನೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕೇವಲ 9.52 ಸೆಕೆಂಡ್ಗಳು. ಬಿಡ್ತಾರೆ. ನಂಬರ್ 5 ಕೋಟ ಹೊಸ ಒಕ್ಕಲಮನೆ ರಮೇಶ್ ಪೂಜಾರಿ ನಾವರದಲ್ಲಿ ಚಾನ್ಸ್ ಇಲ್ಲ. ಕೋಟ ಹೊಸ ಒಕ್ಕಲಮನೆ ರಮೇಶ್ ಪೂಜಾರಿ ಅವರ ನೇಗಿಲು ಕಿರು ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ ಕೋಟ ಹೊಸ ಒಕ್ಕಲಮನೆ ರಮೇಶ್ ಪೂಜಾರಿ 12.34. ಬಿಡ್ತಾರೆ. ಹೊಸ್ಮಾರು ಸುರೇಶ್ ಶೆಟ್ಟರ್ನ ಅಡ್ಡಪಲ ಇದೆ ಚಾನ್ಸ್ ಇಲ್ಲ. ಹೊಸ್ಮಾರು ಸುರೇಶ್ ಶೆಟ್ಟರ್ನ ಅಡ್ಡಪಲ ಇದಿರಲು ರಾಜಕರೆಟ್ ಬರಂದಪುರ ಹೊಸ್ಮಾರು ಸುರೇಶ್ ಶೆಟ್ಟಿಯವರ ಅಡ್ಡ ಹಲಗೆಯ ಕೋಣಗಳು 11.01. ಮೆಲ್ಲ 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 ದಾಯ ಬತ್ತರ ಕೊಟ್ಟು ಗೊತ್ತಾಗ್ಲಿ. ರಾಜ ಕೆರೆಟ್ ನಂಬರ್ 44 ಕಾಂತಾವರ ಬಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ನಾವರದಲ್ಲಿ ಚಾನ್ಸ್ ಇಲ್ಲ. ಮಹಾರಾಜ ಕೆರೆಟ್ ಕುರಿಯಾಳ ಅರುಣ್ ಡಿಸೋಜನ ನಾವರದಲ್ಲಿ ಚಾನ್ಸ್ ಇಲ್ಲ. ಇತ್ತೆ ಬತ್ತನ ಕುರಿಯಾಳ ನಂಬರ್ ನಂಬರ್ 27. ಹಲೋ ಇತ್ತ ಬತ್ತನ ನಂಬರ್ 27 ಕುರಿಯಾಳ 10.07. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ್ನ ಅಡ್ಡಪಲ ಇದೆ ಚಾನ್ಸ್ ಇರಲು. ಮೋರ್ಲಾ ಗಿರೀಶ್ ಆಳ್ವರ್ನ ಅಡ್ಡಪಲ ಇದಿರಲು. ಮಹಾರಾಜ ಕರೆಟ್ ಬರೋದು ಪುನಃ ಮೋರ್ಲಾ ಗಿರೀಶ್ ಆಳ್ವರ ಅಡ್ಡ ಹಲಗೆಯ ಕೋಣಗಳು 10.91 10.91. ರಾಜಣ್ಣ ಹಲೋ ಒನ್ಲೆ
23 ನಂಬರ್ ರೆಕಾರ್ಡಿಂಗ್ ಟೈಮಿಂಗ್ಸ್ ಬರುತ್ತೆ ಅವು ನಂಬರ್ 59 ಬರೋಡವೆ 59 ಥ್ಯಾಂಕ್ ಯು. ರಾಜ ಕರೆಕ್ಟ್ ನಂಬರ್ 44 ಕಾಂತವರ ಬಾಂದೊಟ್ಟು ಅಣ್ಣ ನಂಬರ್ ಇತ್ತು ನಂಬರ್ 37 ಮಹಾರಾಜ ಕರೆಕ್ಟ್ ಮೂಡು ಪೆರಾರದಾಗಲಿ ಮಹಾರಾಜ ಕರೆಕ್ಟ್. ಅಣ್ಣ ಬಲ್ಲದ ಎಲ್ಲೇರನಾಗಲಿ ಚಾನ್ಸ್ ಗೆಡವನಾಗಲಿ ಬಲಿ ಬಿಡ್ತಾರೆ. ನಂಬರ್ 37 ಮಂಗಳೂರು ಮೂಡುಪೆರಾರ ಗಿಲ್ಬರ್ಟ್ ಡಿ ಸಿಲ್ವರ್ ನಾವರದಲ್ಲಿ ಚಾನ್ಸ್ ಎಲ್ಲೂ ಮಹಾರಾಜ ಕರೆಕ್ಟ್. ಕಾಂತವರ ಬಾಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ನಾವರದಲ್ಲಿ ಚಾನ್ಸ್ ಇದೆಲ್ಲೂ ರಾಜ ಕರೆಕ್ಟ್. ಮಹಾರಾಜ ಕರೆಕ್ಟ್ ಇರು ರಾಜ ಕರೆಕ್ಟ್ ನಂಬರ್ 44 ಮಂಗಳೂರು ಮೂಡುಪೆರಾರ ಗಿಲ್ಬರ್ಟ್ ಸಿ ಸಿಲ್ವರ್ನ 1298 ಕಾಂತಾವರ ಬಾಂದೊಟ್ಟದಕ್ಲ 1034. హలో ఓ బున్న ఇచ్చిన చిన్నబుడి రా కరెక్ట్లా ఈ కరెక్ట్లా ఏమో బుధర్ పండ్రకిలా అప్పుజీ బుడిజింದ ರಡ್ಡ ಕರೆಕ್ಟ್ಲ ಸುದ್ದಿಜ್ಜಿ ಅಣ್ಣ ಬಲೆ ನ್ಯಾರ್ ಬಗರ್ಲಿ ಉನ್ನಿಲ್ಲ ಫನೋಡ ಮಾರ ಚಾನ್ಸ್ ಅಲ್ಲಿ ನ್ಯಾರ್ ಬರ್ಲಿ ಗಂತ ಬತ್ತಿ ಬಕ್ಕ ನ್ಯಾರ್ ಬಗರ್ಲಿ. ಸುಧಾರಣೆ ಮಹಾರಾಜ ಕರೆಕ್ಟ್ ನಂಬರ್ 9 ಬೆಂಗಳೂರು ಕಂಬಳ ಇಂಚ ಆವಡು ಒಂದು ಪಂಪುನಕ್ಕೆ ಮಾತ ಸಾಧಾರಣ ನಂಗೆ ತೀರಿನ ಬುದ್ಧಿವಂತಿಕೆ ಮಾತ ಉಪಯೋಗ ಮಲ್ತು ಪಂತ ನಂಗೆ ಮಾತ ಬಾರಿ ಗೌರವ ಕೋರ್ಪುನಕ್ಲು ಬೆಂಗಳೂರು ದಕ್ಲು ಇವತ್ತು ಕಂಬಳ ನಿಷೇಧವನ್ನ ಹೋಗಲಾಡಿಸಿ ಕಂಬಳ ಉಳಿಸ್ಲಿಕ್ಕೆ ಸಹಕಾರ ಕೊಟ್ಟವರು ಬೆಂಗಳೂರುಗಳಿಗೆ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬೆಂಗಳೂರಿನ ಸಮಸ್ತ ಜನತೆಗೆ. ಕರಾವಳಿ ಜಿಲ್ಲೆಯ ಕಂಬಳ ಉಳಿಬೇಕನ್ನೋ ದೃಷ್ಟಿಯಲ್ಲಿ ಎಲ್ಲ ಬೆಂಗಳೂರಿನ ಮಂದಿ ನಮ್ಮ ಕಂಬಳ ಉಳಿಸ್ಲಿಕ್ಕೆ ಸಹಕಾರ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಕರಾವಳಿ ಜಿಲ್ಲೆಯ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಓಕೆ ಗುರ್ತೇರಿ ನಂಬರ್ 61 ಕುಂದಾಪುರ ಮೊಳಹಳ್ಳಿ ದಿನೇಶ್ ಉಪೇಂದ್ರ ಶೆಟ್ಟನ್ 2ನೇ ನಂಬರ್ ತೆರಲು. ಕುಂದಾಪುರ ಮೊಳಹಳ್ಳಿ ದಿನೇಶ್ ಪತಿಜರ ಯಾನ್ ಮೂಲ ಪುದರ್ ಓದು ನೆಟ್ಟೆ. ಮಹಾರಾಜ ಕರೆಕ್ಟ್ ನಂಬರ್ 35 ಬಜಗೋಳಿ ಅಬ್ಬೆಜ್ಜಾಳು ಫ್ರೆಂಡ್ಸ್ ಕ್ಲಬ್ ದ ಬಿಡ್ತಾರೆ. ನಂಬರ್ 9 ಸಿದ್ದಕಟ್ಟಕೆರೆ ಬಳಿ ಲತೀಫರ್ನ ನಾಯರದಲ್ಲಿ ಚಾನ್ಸರ್ಲು ಸಿದ್ದಕಟ್ಟಕೆರೆ ಬಳಿ ಲತೀಫ್ ನೇಗಿಲು ಕಿರು ವಿಭಾಗದ ಕೋಣಗಳು ರಾಜಕರೆಯಲ್ಲಿ 1044. ಹಲೋ ಸುದೀಪ್ ರವರೇ, ಈಗ ಬೆಂಗಳೂರು ಕಂಬಳ ನಮ್ಮ ಕಂಬಳ ಎನ್ನುವಂತ ಉದ್ಘೋಷಣೆ ಮಾಡಿದವರು, ಕಾಂತಾರ ಸಿನಿಮಾದಲ್ಲಿ ಇದೇ ರೀತಿಯ ಕಮೆಂಟ್ರಿ ಹೇಳಿದವರು, ಅದರ ಜೊತೆಯಲ್ಲಿ ಕಾಂತಾರ ಸಿನಿಮಾದಲ್ಲಿ ರಾಜೀವನ ಪಾತ್ರಧಾರಿಯಾದಂತ ಕಂಬಳ ಕ್ಷೇತ್ರದ ಉದ್ಘೋಷಕರು, ಕಂಬಳ ಕ್ಷೇತ್ರದ ಮುಖ್ಯ ತೀರ್ಪುಗಾರರು ಎರ್ತೂರು ರಾಜೀವ ಶೆಟ್ಟಿ ಅವರು, ಅವರಿಗೆ ಗಟ್ಟಿ ಚಪ್ಪಾಳೆ. ಹಲೋ, ಕಂಬಳ ಕ್ಷೇತ್ರದಲ್ಲಿ ಮಿನುಗುತ್ತಿರುವಂತಹ ಎರ್ತೂರು ರಾಜೀವ ಶೆಟ್ಟಿ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅದರ ಜೊತೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವಂತ ಸಿನಿಮಾದಲ್ಲಿ ಅಭಿನಯ ಮಾಡುವ ಜೊತೆಯಲ್ಲಿ ಸಿನಿಮಾ ರಂಗದಲ್ಲಿ ಪರಿಚಿತರಾಗಿ ಒಂದು ನಂಬರ್ 45 ಎಡಪದವು ಕಣ್ಣೂರಿ ಮಾಧವ ಗೌಡರನ್ನ ನಾವರದಲ್ಲಿ ಚಾನ್ಸ್ ಎಡಪದವು ಕಣ್ಣೂರಿ 12.30 ನಂಬರ್ 35 ಬಜಗೋಳಿ ಅಬ್ಬೆಂಜಾಲು ಫ್ರೆಂಡ್ಸ್ ಕ್ಲಬ್ ನಾವರದಲ್ಲಿ ಚಾನ್ಸ್ ನಂಬರ್ 35 ಬಜಗೋಳಿ ಅಬ್ಬೆಂಜಾಲು ಫ್ರೆಂಡ್ಸ್ ಕ್ಲಬ್ ದ ಇರ್ಲು
11.39. ಹಲೋ, ಎರ್ತೂರು ರಾಜೀವ್ ಶೆಟ್ಟಿ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವಂತಹ ಸಿನಿಮಾದಲ್ಲಿ ಪರಿಚಿತರಾಗಿ ಅವರ ಆ ಅಭಿನಯ ಆದ ನಂತರ ಕಾಂತಾರ ಸಿನಿಮಾದಲ್ಲಿ ಮೂಡಿ ಬಂತು. ಕಾಂತಾರ ಸಿನಿಮಾದಲ್ಲಿ ರಾಜೀವನ ಪಾತ್ರಕ್ಕೆ ಜೀವ ತುಂಬಿದಂತ ಓರ್ವ ಅದ್ಭುತ ನಟನಗಾರರು ಎರ್ತೂರು ರಾಜೀವ್ ಶೆಟ್ಟಿ ಅವರು. 46 ಬಂಟ್ವಾಳ ಮನಿಹಳ್ಳ ಕೊರಗಪ್ಪ ಬಂಗೇರನ ನಾಮದಲ್ಲಿ ಚಾನ್ಸಲ್. ಬಂಟ್ವಾಳ ಮನಿಹಳ್ಳ ಎಂ ಕೊರಗಪ್ಪ ಬಂಗೇರನ ನಾವರದಲ್ಲಿ ಭಾಗದ ಚಾನ್ಸಲರ್ ಬಂಟ್ವಾಳ ಮನಿಹಳ್ಳ ಎಂ ಕೊರಗಪ್ಪ ಬಂಗೇರವರ ನೇಗಿಲು ಕಿರಿಯ ಭಾಗದ ಕೋಣಗಳು 10.52. ಹಲೋ ಅಣ್ಣ ನಂಬರ್ ಐತಿ. ಮಿಂಚಿನ ಓಟದೊಂದಿಗೆ 10.42 ತಮ್ಮ ಓಟವನ್ನು ಮುಗಿಸಿರುತ್ತೆ. ಅಲ್ಲಿಗೆ ಪಚ್ಚನಡ್ಕ ನೆಟ್ಟಿಲಚ್ಚಲು ದೇವ್ ಪೂಜಾರಿ ಅವರ ಕೋಣಗಳು 11.07. ನಂಬರ್ 57. ಇತ್ತ ಬತ್ತ ನಂಬರ್ 58, 57. ಇತ್ತ ಬತ್ತ ನಮ್ಮ ಕರೆಕ್ಟ್ ಪುನಃ ನಂಬರ್ 57. ಓಕೆ. ಡಿಎಸ್ ಗ್ರೂಪ್ ದಯಾನಂದ ಬೆಂಗಳೂರು ನಂಬರ್ 61. ಡಿಎಸ್ ಗ್ರೂಪ್ ದಯಾನಂದರ್ನ. ಹಲೋ, ಓ ನಂಬರ್ 61. ಕುಂದಾಪುರ ಮುಳಹಳ್ಳಿ ದಿನೇಶ್ ಉಪೇಂದ್ರ ಶೆಟ್ಟಣ ಬಿ. ರಾಜ ಕರೆಕ್ಟ್ ಐತೆ. ನಂಬರ್ 57. ರಾಜ ಕರೆತ 10.94. ಅನ್ನ ನಿಗಲೆ ಮಹಾರಾಜ ಕರೆ ತಗಲ್ಕೊಂಡವರ ಗಿಡ ರಿಪೋರ್ಟ್. ಹಲೋ, ಕನಪಲ ಇದ್ರಲ್ಲ, ಕನಪಲ ತಗ್ಲ ಬಾರ್ಕೋರು ಶಾಂತರಾಮ ಶೆಟ್ಟನ ಕನಪಲ ಇದ್ರಲ್ಲ, ರಾಜ ಕರೆಕ್ಟ್ ತಾರ ಒಂದು ಬಾರ್ಕೋರು ಕೊಂಡಾಣ ಕೆಳಗಿನ ಕನಪಲ ಇದ್ದರು. ಕಿಶೋರ್ ನಾರಾಯಣ ರೇಖಲ್ನ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ತಾರ ಒಂದು. ಹಲೋ ಹಲೋ, ಕನಪಲ ಇದೆ, ನೀರು ತುಂಬನಾಗ್ಲೇ ಇರುತ್ತೆ. ಉಲ್ಲೇರು ಬಾರ್ಕೋರು ಶಾಂತರಾಮ ಶೆಟ್ಟನ ಕನಪಲ ಇರಲು ಬಾರ್ಕೋರು ಶಾಂತರಾಮ್ ಶೆಟ್ಟಿ ಅವರ ಕನಾಲಯಗೆ ಕೋಣಗಳು. ಬಾರ್ಕೋರು ಶಾಂತರಾಮ್ ಶೆಟ್ಟನ ಕನಪಲ ಇದ್ದರು. ಮಹಾರಾಜ ಕರೆಕ್ಟ್ ಬಲದಲ್ಲಿ ಚಾನ್ಸ್ ಇರಲಿಲ್ಲ. ಕೊಂಡಾಣ ಕೆಳಗಿನ ಕೋಟಗಾರ ಗೊತ್ತು, ನಾರಾಯಣ ರೈಕಲ್ನ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್. ಹಲೋ, ಬಿಡ್ತಾರೆ. ನಂಬರ್ 19 ಕೊಂಡಾಣ ಕೆಳಗಿನ ಕೋಟಗಾರ ಗೊತ್ತು, ನಾರಾಯಣ ರೈಕಲ್ನ ಬಲದಲ್ಲಿ ಚಾನ್ಸ್ ಇರಲು. ಕೊಂಡಾಣ ಕೆಳಗಿನ ಕೋಟೆಗಾರ ಗೊತ್ತು, ಕಿಶೋರ್ ನಾರಾಯಣ ರೈಕಲ್ ಬಲದಲ್ಲಿ ಭಾಗದ ಚಾನ್ಸ್ ಇರಲು 11.33. 11.33. ಮಹಾರಾಜ ಕರೆಕ್ಟ್ ಬಲದ ಮೇಲೆ ಚಾನ್ಸ್ ಇರಲಿಲ್ಲ. ರಾಯ್ ಶಿತ್ತಲಗರಿ ಅಣ್ಣ ನಂಬರ್ ಐತಿ. ನಂಬರ್ 20 ರಾಜ ಕರೆಕ್ಟ್ ನಂಬರ್ 20 ನಾವರದಲ್ಲಿ ಚಾನ್ಸ್ ಇರಲು. ಮಹಾರಾಜ ಕರೆಕ್ಟ್ ರಾಯ್ ಶಿತ್ತಲಗರಿ ರೂಪರಾಜ ಶೆಟ್ಟರ ಬಲದ ಮೇಲೆ ಚಾನ್ಸ್ ಇರಲು. ಅವ್ ನಂಬರ್ ಐತೆ ರಾಜ ಕರೆಕ್ಟ್ ನಂಬರ್ 20. ನಂಬರ್ 20 12.66. ರಾಯ್ ಶಿತ್ತಲ ಬಲದ ಮಲ್ಲ ಚಾನ್ಸ್ ಇರಲು. ಮಹಾರಾಜ ಕರೆಕ್ಟ್ 10.59. ಹಲೋ
ಮುಂದೇರಿ ಏರಿಂದ ಬಂದ ಮನೆಗೆ ದಾದ ಒಂದು ಕತೆ ಸುದೀಪರ ನಂಬರ್ 43 ರಾಜಕರೆಟ್ ನಂಬರ್ 43 ರಾಜಕರೆಟ್ ನಾವುಂದ ಆಶ್ರಿತ ಐಶಾನಿ ಪೂಜಾರನ ಬಲ್ಲುದ ನಾವರ್ದಲ್ಲಿ ಭಾಗದ ಚಾನ್ಸಲರ್ ರಾಜಕರೆಟ್ ಇದ್ದಾರೆ. ನಂಬರ್ 43 ನಾವೊಂದು ಆಶಿಕ ಐಶಾನಿ ಪೂಜಾರನ ನಾವೊಂದು ಆಶ್ರಿತ ಐಶಾನಿ ಪೂಜಾರನ ನಾವರದಲ್ಲಿ ಭಾಗದ ಚಾನ್ಸಲರ್ ನೇಗಿಲಿಕೆರೆ ವಿಭಾಗದ ಚಾನ್ಸಿನ ಕೋಣಗಳು ನಾವೊಂದ ಆಶ್ರಿತ ಐಶಾನಿ ಪೂಜಾರಿ ಅವರ ಕೋಣಗಳು 11.14 ನಂಬರ್ 53 ರಾಜಕರೆಟ್ ಕಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ಒಂದನೇ ನಂಬರ್ದ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕರೆಟ್. ಉಡುಪಿ 80 ಬಡಗ ಬಿಟ್ಟು ಶ್ರೀಕಾ ಸಂದೀಪ್ ಶೆಟ್ಟಿ ಅವರ ಹಗ್ಗ ಕಿರಿ ವಿಭಾಗದ ಚಾನ್ಸಿನ ಕೋಣಗಳು ತಯಾರಾಗ್ತಾ ಇದೆ. ಹಲೋ ಸುದೀಪರ ಅವು ನಂಬರ್ ಒಂಜಿ ಪನ್ನಲೇವೆ ಪನ್ಪೆ ನಂಬರ್ 53 ನಾವರದಲ್ಲಿ ಚಾನ್ಸಲ್ ಮಹಾರಾಜ ಕರೆಟ್ ಅಣ್ಣ 80 ಬಡಗ ನಂಬರ್ ಐತಿ ಬಿಡ್ತಾರೆ 80 ಬಡಗ ಬಿಟ್ಟು ಕಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ಒಂದನೇ ನಂಬರ್ದ ಬಲದಲ್ಲಿ ಚಾನ್ಸಲ್ ಉಡುಪಿ 80 ಬಡಗ ಬಿಟ್ಟು ಶ್ರೀಕಾ ಸಂದೀಪ್ ಶೆಟ್ಟರ್ನ 80 ಬಡಗ ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ಒಂದನೇ ನಂಬರ್ದ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕರೆಟ್ ಬರೋದು ಪುನಃ 10.56. ಹಲೋ ಫಸ್ಟ್ ಸೈಟ್ ಫೌಂಡೇಶನ್ ತಗಲಿ ಇನಿ ಕರೆಕ್ಟ್ చెప్పడంచిన ಈ ಕಮಲ ಕುಟ್ಟುಡು ಭಾಗವಹಿಸೊಂದಿಪ್ಪನಂಚಿನ ಮಾತೆ ಇರಲಿನ ಯಜಮಾನರ ನಗಲಿಗೆ ಕಣ್ಣ ತಂಪುಗೋಸ್ಕರ ಆ ಕೂಲಿಂಗ್ ಗ್ಲಾಸ್ ಒಂದು ಕೊಡುಗೆಯನ್ನು ಕೊಡ್ತೀರಿ. ನಂಬರ್ 53 ಶಿರ್ತಾರಿ ಶ್ರೀ ದುರ್ಗಿನಿವಾಸ ಕಾರ್ತಿಕ್ ಪೂಜಾರನ ನಾಮದಲ್ಲಿ ಚಾನ್ಸ್ ಶಿರ್ತಾರಿ ಶ್ರೀ ದುರ್ಗಿನಿವಾಸ ಕಾರ್ತಿಕ್ ಪೂಜಾರನ ನಾವರದಲ್ಲಿ ಭಾಗದ ಚಾನ್ಸಲರ್ ರಾಜ ಕರೆಕ್ಟ್ ಬರೆದು ಪುನಃ ಶಿರ್ತಾಡಿ 10.29 10.29. ಶಿರ್ತಾಡಿ ಶ್ರೀ ದುರ್ಗಿ ನಿವಾಸ ಕಾರ್ತಿಕ್ ಪೂಜಾರಿ ಅವರ ಕೋಣ 10.29 ಸೆಕೆಂಡುಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಕಂಬಳ ಕ್ರೀಡೆಯನ್ನ ಇವತ್ತು ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದೆ. ಬೆಂಗಳೂರಿನ ಜನತೆಗೆ ಇವತ್ತು ಸಂಭ್ರಮ. ನಂಬರ್ 3 ಪುತ್ತೂರು ಬೆಳ್ಳಿಪಾಡಿ ಕೊಡಪಟ್ಟ ಸುರೇಶ್ ಕೃಷ್ಣಯ್ಯಾಚಾರ್ಯನ ಒಂದನೇ ನಂಬರ್ದ ನಾವರದಲ್ಲಿ ಚಾನ್ಸ್ ಪುತ್ತೂರು ಬೆಳ್ಳಿಪಾಡಿ ಕೊಡಪಟ್ಟ ಸುರೇಶ್ ಕೃಷ್ಣಯ್ಯಾಚಾರ್ಯನ ಒಂದನೇ ನಂಬರ್ದ ನಾವರದಲ್ಲಿ ಚಾನ್ಸರ್ ಪುತ್ತೂರು ಬೆಳ್ಳಿಪಾಡಿ ಕೊಡಪಟ್ಟ ಎ 11.62 11.62. ಪುತ್ತೂರಿನ ಸುರೇಶ್ ಕೃಷ್ಣಯ್ಯ ಆಚಾರ್ಯ ಅವರ ಕೋಣ 11.62 ಸೆಕೆಂಡುಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಉಡುಪಿ ಕಡಿಯಾಳಿ ರಾಧಗುಡ್ಡ ಶರೀಗಾರನ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕರೆಟ್ ನಂಬರ್ 1 ಬಲದಲ್ಲಿ ಚಾನ್ಸಲ್ ಮಹಾರಾಜ ಕರೆಟ್ ನಂಬರ್ 42 ನಾವರದಲ್ಲಿ ಚಾನ್ಸಲ್ ರಾಜ ಕರೆಟ್. ಬಿಡ್ತಾರೆ ನಂಬರ್ 42 ಪಡೋಲೆ ಮೇಲೆ ಭಂಡಾರದ ಮನೆ ಶಿವಾನಂದ ಕುಲಾಳರನ ನಾಮರದಲ್ಲಿ ಚಾನ್ಸ್ ತೆರಲು ಕರಿನ ಕಮಲದ ಒಂದನೇ ಬಹುಮಾನದ ತಿರುಪುರ ಮನೆಯ ಪಡೋಲೆ ಮೇಲೆ ಭಂಡಾರದ ಮನೆ ಶಿವಾನಂದ ಕುಲಾಳರನ ನಾಮರದಲ್ಲಿ ಚಾನ್ಸ್ ತೆರಲು ರಾಜ ಕರೆಟ್ ಮಹಾರಾಜ ಕರೆಟ್ 10.39. ಉಡುಪಿ ಕಡಿಯಾಳಿ ರಾಧಗುಡ್ಡ ಶರೀಗಾರನ ಬಲದಲ್ಲಿ ಚಾನ್ಸ್ ತೆರಲು ಉಡುಪಿ ಕೊಡಿಯಾಳಿ ಇದರಲ್ಲೂ ಮಹಾರಾಜ ಕರೆಟ್ 13.30. ಬಿಡ್ತಾರೆ ನಂಬರ್ 23 ನಂಬರ್ ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣಾವರನ ಬಲ್ಲದಲ್ಲಿ ಚಾನ್ಸ್ ತೆರಲು ಉಳ್ಳೂರು ಕಂದವರ ಪ್ರಜ್ವಲ್ ಪ್ರಣವ್ರಣ ಉಳ್ಳೂರು ಕಂದವರ ಪ್ರಜ್ವಲ್ ಪ್ರಣವ್ 13.43. ಬಿಡ್ತಾರೆ ನಂಬರ್ 4 ಪುತ್ತೂರು ಬೆಳ್ಳಿಪಾಡಿ ಕೊಡಪಟ್ಟ ಸುರೇಶ್ ಕೃಷ್ಣಯ್ಯಾಚಾರ್ಯ ಎರಡನೇ ನಂಬರ್ದ ನಾವರದಲ್ಲಿ ಚಾನ್ಸ್ ತೆರಲು
ಪುತ್ತೂರು ಬೆಳ್ಳಿ ಪಾಡಿಕೋಟ ಪಠ್ಯ ಸುರೇಶ್ ಕೃಷ್ಣಯ್ಯಾಚಾರ್ಯ ಬಿ. 11.69. ರಾಜ ಕೆರೆಟ್ ನಂಬರ್ 13 ಬಲದಲ್ಲಿ ಚಾನ್ಸಲ್ ಬಂಗಾಡಿ ದೇವಪಾಲ್ ದಿನಕರಾಜನ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕೆರೆಟ್. ರಾಜ ಕೆರೆಟ್ ಮಹಾರಾಜ ಕೆರೆಟ್ ಬೆಳವಾಯಿ ಪೆರೋಡಿ ಬುತ್ತಿಗೆ ಗೊತ್ತು ತಾನಾಜಿ ಬಿ ಶೆಟ್ಟರ್ನ ನಾಮರದಲ್ಲಿ ಚಾನ್ಸಲ್ ಮಹಾರಾಜ ಕೆರೆಟ್. ಹಲೋ, ಓ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೆಟ್ಟಿಯಿಂದ ಅವಡವೆ. ಹಲೋ, ಓ ಇತ್ತೆ ನಂಬರ್ ಒಂಜಿ ಪಲ್ಲೆಗೆ ಬಂಗಾಡಿ ದೇವಪಾಲ್ದಾಗಲೇ ರಾಜ ಕೆರೆಟ್ ನಂಬರ್ ಎತ್ತು ನಂಬರ್ 3 13 ಬರ್ತಾರೆ. ನಂಬರ್ 13 ಬಂಗಾಡಿ ದೇವಪಾಲ್ ದಿನಕರಾಜರ್ನ ಬಲದಲ್ಲಿ ಚಾನ್ಸಲ್. ಬಂಗಾಡಿ ದೇವಪಾಲ್ ದಿನಕರಾಜರ್ನ ಬಲದಲ್ಲಿ ವಿಭಾಗದ ಚಾನ್ಸಲ್. ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೆಟ್ಟರ್ನ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕೆರೆಟ್. ಮಹಾರಾಜ ಕೆರೆಟ್ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೆಟ್ಟರ್ನ ರಾಜ ಕೆರೆತ 11.29. 11.29 ರಾಜ ಕೆರೆತ 9.97 ಮಹಾರಾಜ ಕೆರೆತ. ಏರ್ ಬತ್ತೇರಿ ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರ ಒಂಜನೇ ನಂಬರ್ದ ಬಲದಲ್ಲಿ ಚಾನ್ಸಲ್ ರಾಜ ಕೆರೆಟ್. ನಂಬರ್ 62 ನಾವರದಲ್ಲಿ ಚಾನ್ಸಲ್ ಮಹಾರಾಜ ಕೆರೆಟ್. ಗೊತ್ತದೆ ನಂಬರ್ 62 ಕೊಂಡಾಡ ನಮ್ಮ ಜವಣಿಯರ್ನ ನಾವರದಲ್ಲಿ ಚಾನ್ಸಲ್. ಶ್ರೀಕೊಂಡಾನ ನಮ್ಮ ಜವಣಿಯರ್ನ ಬಲದಲ್ಲಿ ನಾವರದಲ್ಲಿ ಭಾಗದ ಚಾನ್ಸಲ್. ಶ್ರೀಕೊಂಡಾನ ನಮ್ಮ ಜವಣಿಯರ್ನ ನಾಡದಲ್ಲಿ ಭಾಗದ ಚಾನ್ಸಲ್ 10.80. ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರನ ಬಲದಲ್ಲಿ ಚಾನ್ಸಲ್ ಮಹಾರಾಜ ಕೆರೆಟ್. ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರ ಉಜಯನ ನಂಬರ್ದ ಬಲದಲ್ಲಿ ಚಾನ್ಸಲ್ ರಾಜ ಕೆರೆಟ್. ಅಣ್ಣ ನಾವರದಲ್ಲಿ ಭಾಗದ ಚಾನ್ಸ್ ಕೆಡವರ ಬಾಕಿತ್ ನಂಗೆ ಒಂಜಿ ರಟಪಾಲ ಚಾನ್ಸ್ ಕೆಡವರ ಬಾಕಿ ನಡಬಲೆ ನಾವರದಲ್ಲಿ ಭಾಗದ ಚಾನ್ಸ್ ಕೆಡವರ ಬಾಕಿತ್ ನಾಗ್ಲಿ ಬಲೆ 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 ತಡ ಮಾಡ್ಬೋದು ಬಲೆ. ಹಲೋ, ಓ ಅಲ್ಲೇ ನಾವಿರದ ಬಲ್ಲುದಲ್ಲಿ ಭಾಗದ ಚಾನ್ಸ್ ಬರೀಕ್ ನಾವಿರದ ಮಲ್ಲ ವಿಭಾಗದ ಚಾನ್ಸ್ ಇರ್ನ ಪಿರದ ಮೈಟ್ ಒಂಜಿ ಮೈಕ್ರೋಫೋನ್ ಉಂಡತೆ ಐಟಿ ಪನ್ನೋಡು. ಹಲೋ ಓಬೋ ಏನಾണ് ಈರ್ನ ಮೈಕ್ಡ್ 500 ಪನ್ನೋಡು ನಾವಿರದ ಎಲ್ಲಿಯ ಚಾನ್ಸ್ ಬರೀಕ್ ಬಲ್ಲುದಲ್ಲಿ ಚಾನ್ಸ್ ಒಟ್ಟುಗ ಒಂದು ಬಲ್ಲುದಲ್ಲಿ ಚಾನ್ಸ್ ಬರೀಕ್ ನಾವಿರದ ಮಲ್ಲ ವಿಭಾಗದ ಚಾನ್ಸ್. ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರ ಉಜಯನ ನಂಬರ್ದ ಬಲದಲ್ಲಿ ಚಾನ್ಸ್ ಇರ್ಲು. ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರನ ಏ ರಾಜ ಕರೆಕ್ಟ್ ಬರೋದು ಪಡ ನಿಟ್ಟಪರಪಾಡಿ ಎ 10.90. ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರನ ಬಲದಲ್ಲಿ ಚಾನ್ಸ್ ಇರಲು. ಸುರತ್ಕಲ್ ಪಾಂಚಜನ್ಯ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರನ 11.44. 11.44.
ಬರ್ತಾರೆ ನಂಬರ್ 56 ವಾಲ್ಪಾಡಿ ಹಾಲಾಜೆ ಲೂಯಿಸ್ ಲಾರೆನ್ಸ್ ಸಲ್ದಾನ್ರನ್ನ ನವರದಲ್ಲಿ ಚಾನ್ಸ್ ಇರಲು ವಾಲ್ಪಾಡಿ ಹಾಲಾಜೆ ಲೂಯಿಸ್ ಲಾರೆನ್ಸ್ ಸಲ್ದಾನ್ರ 10.82 ಬರ್ತಾರೆ ನಂಬರ್ 61 ಕುಂದಾಪುರ ಮಳಹಳ್ಳಿ ದಿನೇಶ್ ಉಪೇಂದ್ರ ಶೆಟ್ಟರ್ನ 2ನೇ ನಂಬರ್ದ ನಾವರದಲ್ಲಿ ಚಾನ್ಸ್ ಇದೆ ಕುಂದಾಪುರ ಮಳಹಳ್ಳಿ ಇದ್ದರು ಕರೆಕ್ಟ್ ಬರೋದಪ್ಪಣ ಬಿ 10.69 ಬರ್ತಾರೆ ತುಳುನಾಡು ನೆನಪು ಬೆಂಗಳೂರು ಅನಾರ ಪಟ್ಟಮೆ ಶ್ರೇಷ್ಠ ಶ್ರುತ ಆನಂದಾಚಾರ್ಯ 1ನೇ ನಂಬರ್ದ ನಾವರದಲ್ಲಿ ಚಾನ್ಸ್ ಇದೆ ಅನಾರ ಪಟ್ಟಮನ ನಂಬರ್ 51 ತುಳುನಾಡ ನೆನಪು 11.49 ಅಣ್ಣ ಮಂಜುಟ್ಟಿ ನಗಲು ಒಂತೆ ಬಿರಬಲ್ಲ ಅಣ್ಣ ಒಂತೆ ಬಿರಬಲ್ಲ ಅಗತ್ಯ ಇತ್ತ ನಗಲು ಮಾತ್ರ ಅಗತ್ಯ ಇದ್ದವರು ಮಾತ್ರ ಮಂಜಟ್ಟಿಯಲ್ಲಿ ನಿಲ್ಲಿ ಬಾಕಿ ಉಳಿದವರು ಮಂಜಟ್ಟಿಯಿಂದ ಹೊರ ಹೋಗಬೇಕು ನಂಬರ್ 24 ನಾವರದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ನಿಟಪರಪಾಡೆ ಸುರೇಶ್ ಕೋಟೆ ಅಂಡ್ರನ್ನ 2ನೇ ನಂಬರ್ದ ಬಲದಲ್ಲಿ ಚಾನ್ಸ್ ಇರಲು ರಾಜ ಕರೆಕ್ಟ್ ಇತ್ತ ನಂಬರ್ ಐತೆ ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರನ್ನ 2ನೇ ನಂಬರ್ದ ಬಲದಲ್ಲಿ ಚಾನ್ಸ್ ಇರಲು ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರನ್ನ 2ನೇ ನಂಬರ್ದ ಬಲದಲ್ಲಿ ಚಾನ್ಸ್ ಇರಲು ನಿಟ್ಟಪರಪಾಡಿ ಸುರೇಶ್ ಕೋಟೆ ಅಂಡ್ರನ್ನ ಬಿ ನಿಟ್ಟಪರಪಾಡಿ ಬಿ 10.90 ನಂಬರ್ 25 ನಾವರದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ಬರ್ತಾರೆ ನಂಬರ್ 25 ಹಾ ಕೊಕ್ಕರಾಡಿ ಕೊಡಂಗೆಗುತ್ತು ದೇವೇಂದ್ರ ಹೆಗ್ಡರ್ನ 10.32 ರಾಜ ಕರೆಕ್ಟ್ ಕಣಪಲ ಇದ್ದಾರೆ ನೋಡ್ಪ ಹಲೋ ಹಲೋ ಕಣಪಲ ನೀರು ತುಪ್ಪ ನಗಲು ಬರೋಡು ಕಣಪಲದ ನೀರು ತುಪ್ಪ ನಗಲೇ ಪೋಡು ಬೋಳಾರ ತ್ರಿಶಾಲ್ಕೆ ಭುಜನ ಕಣಪಲ ಇದ್ದರು ರಾಜ ಕರೆಕ್ಟ್ ತಾರ ಒಂದು ಒಂದು ನಿಮಿಷ ಬಿಡ್ಬಾ ಅವ್ರಚೆ ಬರೋದಿಲ್ಲೇರಿ ನಮ್ಮ ಚೊಕ್ಕಾಡಿ ಕಾಡ್ಪಾಡಿ ಸಂತೋಷ್ ಶೇಖರ್ ಐತೆ ಜವಾಬ್ದಾರಿ ಇರ್ಲೇರಿ ಬರೋದಿಲ್ಲ ನಂಬರ್ 52 ಮಹಾರಾಜ ಕರೆಕ್ಟ್ ತುಳುನಾಡ ನೆನಪು ಬೆಂಗಳೂರು ಅನಾರ ಪಟ್ಟಮೆ ಶ್ರೇಷ್ಠ ಶ್ರುತಿ ಆನಂದಾಚಾರ್ಯ 2ನೇ ನಂಬರ್ ನಾವರದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ತಾರ ಒಂದು ತುಳುನಾಡ ನೆನಪು ಬೆಂಗಳೂರು ಅನಾರ ಪಟ್ಟಮೆ ಶ್ರೇಷ್ಠ ಶ್ರುತ ಆನಂದ ಆಚಾರ್ಯನ ಬಿ ಹಲೋ ಓ ಚಾನ್ಸ್ ಎಲ್ಲ ಬಿಡಲಿತ್ತ ಬಿಡಲಿ ರತ್ನಾಕರ್ ಬಿಡಬಹುದಲ್ಲ ಹಾ ಬಿಡಿ ಬಿಡ್ಲಿ 25 ಬಲ್ಲದಿಲ್ಲ ನಲ್ಲೂರು ಬಜಗೋಳಿ ಬಿಡ್ತಾರೆ
ನಂಬರ್ 52 ತುಳುನಾಡ ನೆನಪು ಬೆಂಗಳೂರು ಅನಾರ ಪಟ್ರಮೆ ಶ್ರೇಷ್ಠ ಶ್ರುತ ಆನಂದಾಚಾರ್ಯ ರಡ ನಂಬರ್ ನಾಮದಲ್ಲಿ ಚಾನ್ಸ್ ದೇವರು ಅನಾರ ಪಟ್ರಮೆ ತುಳುನಾಡ ನೆನಪು ಬೆಂಗಳೂರು ಶ್ರೇಷ್ಠ ಶ್ರುತ ಆನಂದಾಚಾರ್ಯನ ಬಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ ಬಲ್ಲದಲ್ಲಿ ಚಾನ್ಸ್ ದೇರ್ಲು ರಾಜ ಕೆರೆಟ್ ತಾರ 14.17. ಹಲೋ ಓ ಸರ್ ನಾವರದಲ್ಲಿ ಚಾನ್ಸ್ ಆಡ ಮುಗಿನದೆ ನಾವರದಲ್ಲಿ ಚಾನ್ಸ್ ಅಡ್ಡ ಜೊತೆ ಚಾನ್ಸ್ ಬಾಕಿನು ಉಂಡಾ ಅಂದು ನಿಜ ನಂಬರ್ 23 ಅಳಿಯೂರು ಮಿತ್ತೋಡ್ದಾಗ್ಲಿ ಅಳಿಯೂರು ಮಿತ್ತೋಡ್ದಾಗ್ಲಿಲ್ಲ ಕುಂದಾಪುರ ಎ ಗಿಡಿಯರೆ ಬೊಕೊಂಜೋ ನಂಬರ್ ಎಡಪದವ ಕಣ್ಣೂರಿ ಗಿಡ ಏನೈತೆ ಕಡೆ ಆತನತ್ ನಂಬರ್ 47 ಅನ್ನಂದ ಆತನತೆ ಆತನ ಬಿಡ್ತಾರೆ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ ಬಲ್ಲದಲ್ಲಿ ಚಾನ್ಸ್ ದೇರ್ಲು ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ ಬಲ್ಲದಲ್ಲಿ ಭಾಗದ ಚಾನ್ಸ್ ಇರಲು ನಲ್ಲೂರು ಬಜಗೋಳಿ 10.75 10.75. ಮಾರನಾಡು HP ನಿವಾಸ ದಿವಂಗತ ನಾರಾಯಣಾಚಾರ್ಯನ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕೆರೆಟ್ ಬೋಳಾರ ತ್ರಿಶಾಲ್ ಕೆ ಪೂಜಾರ್ನ ಗಣಪಳ ಇರಲು ರಾಜ ಕೆರೆಟ್ ಅಣ್ಣ ನಾವ್ರದ ಮಲ್ಲ ಚಾನ್ಸ್ ಗಿಡವರ ಎತ್ತನಾಗ್ಲಿ ಬಲೆ 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 ನಾವ್ರದ ಮಲ್ಲಾಗ್ಲಿ ಬಲ್ಲದ ಎಲ್ಲಿ ಭಾಗದ ಚಾನ್ಸ್ ಗಿಡವರ ಬಾಕಿತ್ನಾಗ್ಲಿ ಅಣ್ಣ ಬಲ್ಲದ ಎಲ್ಲಿ ಭಾಗದಾಗಲಿ ಚಾನ್ಸ್ ಗಿಡವರ ಬಾಕಿತ್ನಾಗ್ಲಿ ಬಲೆ ಕರೆತಲೆ ಬಲೆ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಅಣ್ಣ ಒಂದು ನಿಮಿಷ ಮ್ಯೂಸಿಕ್ 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 ಮ್ಯೂಸಿಕ್. ಹಲೋ ಓ ಬಲ್ಲದಲ್ಲಿ ಚಾನ್ಸ್ ಬೇರೆ ನಾವರ್ದ ಮಲ್ಲ ವಿಭಾಗದ ಚಾನ್ಸ್ ನಾವರ್ದ ಮಲ್ಲ ಚಾನ್ಸ್ ಆಗ್ಲಿ ತಯಾರವಡು ನೇಗಿಲು ಹಿರಿಯ ವಿಭಾಗದ ಕೋಣದ ಯಜಮಾನರು ಗಮನಿಸಬೇಕು. ಚಾನ್ಸ್ಗೆ ತಾವು ತಯಾರಾಗಿ ಬರಬೇಕು. ಹಾಗೆ ಕಿರಿಯ ವಿಭಾಗದ ಆ ಚಾನ್ಸ್ ಮುಗಿದ ಕೂಡಲೇ ನೇಗಿಲು ಹಿರಿಯ ವಿಭಾಗದ ಚಾನ್ಸಿನ ಕೋಣಗಳು ತಯಾರಾಗಿರಬೇಕು. ಮಾರನಾಡು HP ನಿವಾಸ ದಿವಂಗತ ನಾರಾಯಣಾಚಾರ್ಯನ ಬಲ್ಲದಲ್ಲಿ ಚಾನ್ಸ್ ಇರಲು ಮಾರನಾಡು HP ನಿವಾಸ ದಿವಂಗತ ನಾರಾಯಣಾಚಾರ್ಯನ ಇಲ್ಲದಿರಲು ಮಾರನಾಡು HP ನಿವಾಸ ದಿವಂಗತ ನಾರಾಯಣಾಚಾರ್ಯ ಅವರ ಹಗ್ಗಕಿರಿಯ ವಿಭಾಗದ ಕೋನಗಳು 12.54. ಹಲೋ ಹಲೋ ಸುದೀಪರ ಓ ನಾವ್ರ ದಿಲ್ಲಿ ಭಾಗದ ಚಾನ್ಸ್ ಪೂರ ಮುಗಿದಿ ಜತೆ ಚಾನ್ಸ್ ಒಂಜಿ ಅಳಿಯೂರು ಮಿತ್ತೋಟದಾಗಲಿ ಒಂಜುಲೇರಿ ಬೊಕ್ಕ ಪುತ್ತೂರದಾಗಲಿ ತಿಂಗಳಾಡಿ ಬಾಲಾಯ ಬೋಲಾರ ತ್ರಿಶಾಲ್ ಕೆ ಪೂಜಾರಗಳ ಪಳಾದಿರಲು ಬೋಲಾರ 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 ತ್ರಿಶಾಲ್ ಕೆ ಪೂಜಾರನ ಬೋಲಾರ ಬೋಲಾರ ತ್ರಿಶಾಲ್ ಕೆ ಪೂಜಾರನ ಕನಪಲದಿರಲು. ಹಲೋ ಓ ನನ್ನ ಚಾನ್ಸ್ ಎತ್ತು ಬಾಕಿಂಡು ಮೊಗ್ಲ ಪಾಸ್ ಎತ್ತು ಬಾಕಿಂಡು ಅಳಿಯೂರು ಮಿತ್ತೋಟತೆ ಅತತ್
ಕಣಪಲ ವಿಭಾಗದ ಪಾಸಿ ಏತ್ ಬಾಕಿ ಎಂದು ಅಣ್ಣ ಕಣಪಲದಾಗ್ಲಿ ಪಾಸ್ ಇತ್ತನಂಗ್ಲ ಬಲಿ ಹಾಕಿರೋದು ಒಂಜುಂಡ ಕಡಂದಲೆ ಮಠ ಬಿಟ್ಟು ವಿಶ್ವನಾಥ ನಿವಾಸ ಕಾಳುಪಾಣರನ ಬಲದಲ್ಲಿ ಚಾನ್ಸಲ್ಲೂ ಮಹಾರಾಜ ಕೆರೆಟ್ ಅಳಿಯೂರು ಮೆತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟರ್ನ ನವರದಲ್ಲಿ ವಿಭಾಗದ ಚಾನ್ಸ್ ಇದ್ರಲು ರಾಜ ಕೆರೆಟ್ ಸರ್ ಓಬೋ ಅಡೆ ನವರದಲ್ಲಿ ಚಾನ್ಸ್ ಬರಬೇಕಿಡದೆ ತಿಂಗಳಾಡಿ ಬಾಲಯದಾಗಲೂ ಒಂದು ಚಾನ್ಸ್ ಬಾಕಿ ఉన్నది ಓ ತಿಂಗಳಾಡಿ ಬಾಲಯ ಬೊಕ್ಕೊಂಜಿ ಕುಂದಾಪುರ ಎ ಅಣ್ಣ ಕುಂದಾಪುರ ಮೊಳಹಳ್ಳಿದಾಗ್ಲಿ ತಿಂಗಳಾಡಿ ಬಾಲಯದಾಗ್ಲಿ ಕುಂದಾಪುರ ಮೊಳಹಳ್ಳಿಯವರು ಬರಬೇಕು ತಿಂಗಳಾಡಿ ಬಾಲಯದವರು ಬರಬೇಕು ಇದು ಕರೆಕ್ಟ್ ಇರಲಿ ಹಲೋ ಓ ಕರೆಕ್ಟ್ ಏರ್ ಬರ್ತೀರಿ ಕರೆಕ್ಟ್ ಓ ಕರೆಕ್ಟ್ ಏರ್ ಬರ್ತೀರಿ ಅಳಿಯೂರು ಮಿತ್ತೊಟ್ಟದಾಗ್ಲಿ ಮಹಾರಾಜ ಕೆರೆಟ್ ಕಡತ್ನೆಲ್ಲ ಮಠ ಬಿಟ್ಟದ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕೆರೆಟ್ ಒಂಜಿ ನಂಬರ್ ಒಂಜಿ ಪನ್ನೋಡವೆ 16 ನಂಬರ್ 16 ಬಳ್ಳದಲ್ಲಿ ಭಾಗದ ಚಾನ್ಸ್ ಆಗಲಿ ಕಡಂದಲೆ ಮಡ ಬಿಟ್ಟು ವಿಶ್ವನಾಥ ನಿವಾಸ ಕಡಂದಲೆ ಮಡ ಬಿಟ್ಟು ವಿಶ್ವನಾಥ ನಿವಾಸ ಕಾಳುಪಾಣರನ ಬಲದಲ್ಲಿ ಚಾನ್ಸ್ ಇರಲು ಕಡಂದಲೆ ಮಡ ಬಿಟ್ಟು ವಿಶ್ವನಾಥ ನಿವಾಸ ಕಾಳುಪಾಣರನ ಬಲದಲ್ಲಿ ಭಾಗದ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ಬರೋದು ಪಡ ಕಡಂದಲೆ ಮುಡಾಯಿ ಬೆಟ್ಟು 10.45 ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟರ್ನ ನಾವರದಲ್ಲಿ ಚಾನ್ಸ್ ಇರಲು ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟರ್ನ ನಾವರದಲ್ಲಿ ಭಾಗದ ಚಾನ್ಸ್ ಇರಲು ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟಿಯವರ ನೇಗಿಲ್ಕೆರೆ ವಿಭಾಗದ ಚಾನ್ಸಿನ ಕೋಣಗಳು 10.55 ಉಡುಪಿ ಬೈಲೂರು ಸದಾನಂದ ಶೆಟ್ಟರ್ನ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕೆರೆಟ್ ತಾರೊಂದು ಅಣ್ಣ ಬಲದಲ್ಲಿ ಭಾಗದ ಚಾನ್ಸ್ ಕಡೆ ಅವರು ಬಾಕಿತ್ನಾಗ್ಲಿ ಬಲೆ 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 ಕರೆತಲೆ ಬಲೆ ಅಣ್ಣ ನಾವರದಲ್ಲಿ ಭಾಗದ ರಡ್ಡ ಜೊತೆ ಮುಂಚೆ ತೆರಲು ಚಾನ್ಸ್ ಬಾಕಿಂಡು ಆಯ್ತು ಬರೀಕ ನಾವರದ ಮಲ್ಲ ಚಾನ್ಸ್ ಆಗ್ಲಿ ಬಲೆ ಬಲೆ ಒಂಜೇ ಪಾಲ್ದಾಗಲಿ ಗೇಟ್ ತಲುಪಿದ್ದೀರಿ ಬಲೆ ಹಲೋ ಓ ಸರ್ ಒಂಜಿ ನಾವರದಲ್ಲಿ ಭಾಗದ ರಡ್ಡ ಜೊತೆ ಬಲದಲ್ಲಿ ಭಾಗದ 4 ಜೊತೆ ಎಲ್ಲ ಚಾನ್ಸ್ ಉಂಡು ಅಂದೆ ಒಂಜೇ ಪಾಲ್ದಾಗಲಿ ಗೇಟ್ ತಲುಪಿದ್ದೀರಿ ಐಟು ವಾ ಮೈಕಡ್ ಪನ್ನೋಡು ಒಂದು ಗೊತ್ತಾಬಜ್ಜಿ ಈ ಮೈಕೋಡು ಪನ್ನಂದ ಆಗ್ಲೇ ಕೇನುಜಿ ಬಲ್ಲದಲ್ಲಿ ಭಾಗದ ಚಾನ್ಸ್ ಅಣ್ಣ ಗಿಡ ಅವರ ಬಾಕಿತ್ತನಾಗಲಿ ಕೂಡ್ಲೆ ಗೇಟಿಗೆ ಬರಡು ಅಡ್ಡಕೆರೆ ವಿಭಾಗದ ಚಾನ್ಸಿನ ಕೋಣಗಳು ಬಾಕಿ ಇರುವವರು ಆದಷ್ಟು ಬೇಗ ಗಂತಿನ ಹತ್ತಿರ ಬರಬೇಕು ಅದಾದ ನಂತರದಲ್ಲಿ ನೇಗಿಲ್ಕೆರೆ ಹಿರಿಯ ವಿಭಾಗದ ಚಾನ್ಸಿನ ಕೋಣಗಳು ತಯಾರಾಗಿರಬೇಕು ಅಣ್ಣ ನಾವರದ ಮಲ್ಲ ಚಾನ್ಸ್ ಆಗಲಿ ಬಲೆ 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 ನಾರದ ಮಲ್ಲ ಚಾನ್ಸ್ ಆಗಲಿ ಬಲೆ ಕರೆತಲೆ ಬಲೆ ಅಣ್ಣ ಬಲೆ ನಾರದ ಮಲ್ಲ ಚಾನ್ಸ್ ಆಗಲಿ ಬಲೆ ಮಗ ಚಾನ್ಸ್ ಕಡೆ ಹೋಗ್ಯಾರ ನನ್ನ ಬಲೆ ನಾರದ ಮಲ್ಲ ಬಲೆ 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 ತನಮ ಬಿಡ್ಚು ಬಲೆ ಉಡುಪಿ ಬೈಲೂರು ಸದಾನಂದ ಶೆಟ್ಟರ್ನ ಬಲ್ಲದಲ್ಲಿ ಭಾಗದ ಚಾನ್ಸ್ ಇರಲು ಉಡುಪಿ ಬೈಲೂರು ಸದಾನಂದ ಶೆಟ್ಟರ್ನ ಉಡುಪಿ ಬೈಲೂರು ಸದಾನಂದ ಶೆಟ್ಟರ್ನ ಬಲದಲ್ಲಿ ಭಾಗದ ಚಾನ್ಸ್ ಇರಲು ರಾಜ ಕರೆಕ್ಟ್ ಬರೋದು ಕೂಡ ಉಡುಪಿ ಬೈಲೂರು ಸದಾನಂದ ಶೆಟ್ಟರ್ನ 14.90 ಗೋರಟ್ಟ ಭಟ್ಕಳ ಕುಪ್ಪಯ್ಯ ನಾಯ್ಕರ್ನ ಅಡ್ಡಪಾಲಯದ ಬಿಡ್ತಾರೆ ಗೋರಟ್ಟ ಭಟ್ಕಳ ಕುಪ್ಪಯ್ಯ ನಾಯ್ಕರ್ನ ಅಡ್ಡಪಾಲಯದ ಚಾನ್ಸ್ ಇರಲು ಹೋಗೋಣ ಗೋರಟ್ಟ ಭಟ್ಕಳ ಕುಪ್ಪಯ್ಯ ನಾಯ್ಕರ್ನ ಗೋರಟ್ಟ ಭಟ್ಕಳ ಕುಪ್ಪಯ್ಯ ನಾಯಕರ ಅಡ್ಡಾಲಯಗೆಯ ಕೋಣಗಳು 11.10 ಹಲೋ ಹಲೋ ಓ ಬಲ್ಲುದಿಲ್ಲಿ ಚಾನ್ಸ್ ಆಗ್ಲಿ ಬರ್ತೀರಾ ಬಾಕಿ ಓರಿದನ್ನ ಬಲ್ಲುದಿಲ್ಲಿಯ ಚಾನ್ಸ್ ಆಗ್ಲಿ ಬರ್ತೀರಾ ಏನ ಬನ್ನಿಕ್ಕೆ ಏನೊಂದಿದ್ದೀರಿ ಬಲ್ಲುದ ಎಲ್ಲಿ ವಿಭಾಗದ ಚಾನ್ಸ್ ಆಗಲಿ ಬತ್ತೆರೆ
ಒಂಜಿ ಪಾಲ್ದಾಗಲ ಬರ್ತೀರ ನಮ್ಮ ಮಾರ್ನಾಡು HP ನಿವಾಸದಾಗಲ ಇಲ್ಲಿ ಒಂಚೂರು ಇರು ಹಾಳಾಂಡಿದ್ದೆ ಇನ್ನು ಗಿಡ ಮರ್ಪೇರಿತ್ತೆ ಅಣ್ಣ ಬಲ್ಲದೇ ಚಾನ್ಸ್ ಗಿಡ ಬಾಕಿ ತಂಗಲ್ಲ ಬಲಿ 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 ಕುಂದಾಪುರ ಬನಹಳ್ಳಿ ದಿನೇಶ್ ಉಪೇಂದ್ರ ಶೆಟ್ಟರ್ನ ಒಂಜನೇ ನಂಬರ್ದ ನಾವರದಲ್ಲಿ ಭಾಗ ಚಾನ್ಸ್ ಇಲ್ಲ ಮಹಾರಾಜ ಕರೆಡ್ತಾರ ಅವನು ಸುಧನ ಬರಡಿ ರಾಜಕಾರಿ ಗೆರುಲೆತ್ತು ನೀ ಬಿಡ್ತಾರೆ ಕುಂದಾಪುರ ಬನಹಳ್ಳಿ ದಿನೇಶ್ ಉಪೇಂದ್ರ ಶೆಟ್ಟರ್ನ ಒಂಜನೇ ನಂಬರ್ದ ನಾವರದಲ್ಲಿ ಭಾಗದ ಚಾನ್ಸ್ ಇರಲು ಕುಂದಾಪುರ ಮೊಳಹಳ್ಳಿ ಎ 12.70. ಹಲೋ ಸರ್ ಓಬೋ ನಾವರದ ಮಲ್ಲ ಚಾನ್ಸ್ ಆಗಿ ಒಂಜಿ ಬಾಲ್ದಾಗ ಬರ್ತೀರಿ ಬರಡು ನಂಬರ್ 6 ಮಂದಾರ್ತಿ ಉಮೇಶ್ ಶೆಟ್ರು ಪುಟ್ಟಬೆಲ್ಲ ಮಂದಾರ್ತಿ ಪುಟ್ಟಬೆಲ್ಲ ಉಮೇಶ್ ಶೆಟ್ಟರ್ನ ನಾವರದ ಮಲ್ಲ ಚಾನ್ಸ್ ಎಲ್ಲೂ ರಾಜಕರೆಡ್ತಾರ ಅವನು ಅಣ್ಣ ಮಹಾರಾಜ ಕರೆ ಗೆರುಳೆತ್ತು ನೀ ಬಲೆ ಪ್ರೇಮಣ ಬಲೆ ಎರುಳೆತ್ತು ನೀ ಹಲೋ 159 ಜೊತೆ ಕೋಣಗಳು ಇವತ್ತು ಈ ಕಮಲಕೂಟದಲ್ಲಿ ಭಾಗವಹಿಸ್ತಾ ಇದೆ. ಕೋಣದ ಯಜಮಾನರ ಜೊತೆ ಕೋಣಗಳು ಈ ಕಮಲಕೂಟದಲ್ಲಿ ಭಾಗವಹಿಸ್ತಾ ಇದೆ. ಕೋಣದ ಯಜಮಾನರು ಹೇಗೆ ಅಂದ್ರೆ ಸ್ನೇಹ ಬಾಂಧವ್ಯತೆಗಾಗಿ ಸೌಹಾರ್ದತೆಗಾಗಿ ತುಳುನಾಡಿನ ಜನಪದ ಕ್ರೀಡೆಯನ್ನ ಉಳಿಸುವ ಬೆಳೆಸುವ ನೆಲೆಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಮಲದಲ್ಲಿ ತುಳುನಾಡಿನ ಪ್ರತಿಯೊಂದು ಭಾಗಗಳಲ್ಲಿ ಕಮಲ ನಡೆಯುತ್ತದೆ. ಆ ಕಮಲಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಯಜಮಾನರುಗಳು. ಕಂಬಳ ಉಳಿಸಬೇಕೆನ್ನುವಂತ ಹಕ್ಕುತ್ತಾಯ ನಮ್ಮಲ್ಲಿ ಇದೆ. ಇವತ್ತು ತುಳುನಾಡಿನ ನಮ್ಮ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಆಗಬೇಕು ಎನ್ನುವುದರ ಆಸೆ ಆಕಾಂಕ್ಷೆಗಳೊಂದಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಭಾಗದಲ್ಲಿ ಕಂಬಳಗಳು ನಡೀತಾ ಇದ್ರು ನಾವು ತುಳು ಭಾಷೆಯಲ್ಲಿ ಉದ್ಘೋಷಣೆ ಮಾಡ್ತಾ ಇದ್ದೇವೆ. ಅದು ತುಳುನಾಡಿನ ಜಾನಪದ ಕ್ರೀಡೆಯಾಗಿರೋದ್ರಿಂದ ಅದರ ಜೊತೆಯಲ್ಲಿ ಕನ್ನಡವನ್ನು ನಾವು ಮಾತಾಡ್ತಿದ್ದೇವೆ. ಯಾಕಂದ್ರೆ ಈ ಭಾಗದ ಜನರಿಗೆ ಕೆಲವರಿಗೆ ತುಳು ಬರುವುದಿಲ್ಲ. ಆ ತುಳು ಮಂದಾರ್ತಿ ಪುಟ್ಟಬೆಲ್ಲ ಉಮೇಶ್ ಶೆಟ್ಟರ್ನ ನಾವರದ ಮಲ್ಲ ಚಾನ್ಸ್ ಇರಲು ಮಂದಾರ್ತಿ ಮುಟ್ಟುಬೆಳ್ಳೆ ಉಮೇಶ್ ಶೆಟ್ಟರ್ನ ನಾವರದ ಮಲ್ಲ ವಿಭಾಗದ ಚಾನ್ಸ್ ಇರಲು 10.24 10.24. ಮಂದಾರ್ತಿ ಉಮೇಶ್ ಶೆಟ್ಟರ ಕೋಣ ಅಖಾಡದಲ್ಲಿ 10.24 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಅಮೋಘವಾದ ಓಟ. ನಿಜವಾಗ್ಲೂ ಈ ಒಂದು ಹೊನಲು ಬೆಳಕು ಎಷ್ಟೇ ಚಳಿ ಇದ್ರೂ ಕೂಡ ಮೈ ಚಳಿಯನ್ನ ಬಿಟ್ಟು ಎಲ್ಲ ಬೆಂಗಳೂರಿನಲ್ಲಿ ಸಹಸ್ರಾರು ಮಂದಿ ಇವತ್ತು ನಮ್ಮ ಕಂಬಳದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಚಾನ್ಸ್ ಎಲ್ಲೂ ರಾಜಕರೆಡ್ತಾರ ಅವನು ಪರಂಗಿಪೇಟೆ ಗರಡಿ ಮನೆ ಸುಂದರ ಹೆಗಡೆಯರ್ನ 2 ನಂಬರ್ದ ಬಲದಲ್ಲಿ ಚಾನ್ಸ್ ಎಲ್ಲೂ ಮಹಾರಾಜ ಕರೆಕ್ಟ್ ಮೈಕೊಂಜಿ ಸರಿಯಾಗಿತ್ತು ಸಸರೆ ಈ ರೀನ ಪಾತ್ರ ಬರಲು ಸ್ಪಷ್ಟ ಅರ್ಥ ಆಗುಜಿದೆ ಇತ್ತಕ್ಕೇನೊಂದುಂಡ ಇತ್ತಂಚೂರ್ಗನ್ ಸಂಪೂರ್ಣಕ್ಕೆ ನೋಡು ಸಂಪೂರ್ಣಕ್ಕೆ ನೋಡ ಮೈಕ ಸರಿ ಅವರು ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗಡೆಯರ್ನ 2ನೇ ನಂಬರ್ದ ಬಲದಲ್ಲಿ ಚಾನ್ಸ್ ಇರಲು ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗಡೆಯರ್ನ 1ನೇ ನಂಬರ್ದ ಚಾನ್ಸ್ ಇರಲು 2ನೇ ನಂಬರ್ದ ಬಿ ಪರಂಗಿಪೇಟೆ ಗರಡಿ ಮನೆ ಬಿ 11.96 11.96. ಮಾರ್ನಾಡು HP ನಿವಾಸ ದಿವಂಗತ ನಾರಾಯಣ ಆಚಾರ್ಯನ ನಾವರದಲ್ಲಿ ಬಲದಲ್ಲಿ ಚಾನ್ಸ್ ಎಲ್ಲೂ ರಾಜಕರೆಡ್ತಾರ ಅನ್ನೋದು ಮಂದಾರ್ತಿ ಶಿರೂರು ಮುದ್ದು ಮನೆ ಗೋಪಾಲ. ಪರಂಗಿಪೇಟೆಯ ಸಂಜೀವ್ ಹೆಗಡೆ ಅವರ ಕೋಣ ತನ್ನ ಕ್ರಮವನ್ನ 11.96 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಿರುತ್ತೆ. ನಾರಾಯಣ ಆಚಾರ್ಯನ 11.58 ಎಕಡೆ ಬರ್ತೀರಿ ನೇರ್ನ
ಎಕಡೊಂದು ಬತ್ತನತೆ ಅದಕ್ಕೆ ಹಾಲತ್ತ ನೀರು ಅಂದ ಮಂಡಾರ್ತಿ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರ್ನ ಬಲ್ಲದಲ್ಲಿ ಚಾನ್ಸ್ ಇರಲು ಮಂಡಾರ್ತಿ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರ್ನ ಬಲ್ಲದಲ್ಲಿ ಭಾಗದ ಚಾನ್ಸ್ ಇರಲು ಮಂದಾರ್ತಿ ಶಿರೂರು ಮುದ್ದು ಮನೆ ಗೋಪಾಲ ನಾಯ್ಕರ್ನ ಬಲ್ಲದಲ್ಲಿ ಭಾಗದ ಚಾನ್ಸ್ ಇರಲು 11.72 ಸುದೀಪರೆ ಹಲೋ ಓ ಕೇಳತ್ತೆ ಆಯ್ತು ಅಂತ ಕೇಳು ನಂಬರ್ 7 ಪುತ್ತೂರು ತಿಂಗಳಡಿ ಬಾಲಯ ಪುಷ್ಪಾವತಿ ಬಾಲಪ್ಪ ಸುವರ್ಣನ ನಾವರದಲ್ಲಿ ಭಾಗದ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ ಕನಪ್ಪಲ ಇದಿರಲು ರಾಜ ಕರೆಕ್ಟ್ ಅಲ್ಲ ನಾವ್ರದ ಮಲ್ಲಾಗಲಿ ಬಿಡ್ತಾರೆ ಪುತ್ತೂರು ತಿಂಗಳಾಡಿ ಬಾಲಯ ಪುಷ್ಪಾವತಿ ಬಾಲಪ್ಪ ಸುವರ್ಣನ ನಾವರದಲ್ಲಿ ಭಾಗದ ಚಾನ್ಸ್ ಇರಲು ಪುತ್ತೂರು ತಿಂಗಳಾಡಿ ಬಾಲಯ ಬಾಳಪ್ಪ ಸುವರ್ಣರ್ನ ನಾವರದಲ್ಲಿ ಭಾಗದ ಚಾನ್ಸ್ ಇರಲು ಪುತ್ತೂರು ತಿಂಗಳಾಡಿ ಬಾಲಯ 12.01 ಹಲೋ ಓ ಮಂಗಳೂರು ಅಶೋಕನಗರ ತಗಲ ಕರ್ನೀರ ಬೈಲುಮಲೆ ತಗಲ ಬರಡು ಮಂಗಳೂರು ಅಶೋಕನಗರ ತಿಲಕ್ ಪೂಜಾರ್ಲ ಕರ್ನೀರ ಬೈಲುಮನೆ ಶಕ್ಷತ್ ಅನ್ನು ಶೆಟ್ಟರ್ಲ ಬರಡನ್ನು ಮಂಜುಟಿ ಮನೆ ಸಂಜೀವ ಹೆಗಡೆಯನ್ನ ವಜಿನ ನಂಬರ್ದ ಬಲದಲ್ಲಿ ಚಾನ್ಸ್ ಇರಲು ಮಹಾರಾಜ ಕರೆಕ್ಟ್ ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕನಪಲ ಇದಿರಲು ರಾಜ ಕರೆಕ್ಟ್ ಅಣ್ಣ ಕನಪಲ ಇದೆ ನೀರು ತುಂಬನಾಗ್ಲ ರೀತಿ ಕನಪಲ ಇದೆ ನೀರು ತುಂಬನಾಗ್ಲಿ ಹಲೋ ಓ ದೈವಿಕ್ ಸಂತೋಷ್ ಶೆಟ್ಟರ್ಲ ಗಣೇಶನೆಲ್ಲ ಅಲ್ಪ ಒಳ್ಳೆರಿ ಓ ಸಂತೋಷ್ ಶೆಟ್ಟರ್ಲ ಗೋಲ್ತ ಮಜ್ಜಲು ಗಣೇಶ್ ಶೆಟ್ಟರ್ಲ ಅಲ್ಪ ಕನಪಲದ ನೀಡ್ತುವರ ಅಲ್ಪ ಒಳ್ಳೆರಿ ಸಂತೋಷ್ ಶೆಟ್ಟರ್ ಚೊಕ್ಕಟಿ ಸಂತೋಷ್ ಶೆಟ್ರ ಅಂದ ಹೌದು ಹಲೋ ಸುಧೀರ ಓ ಕೇಂದ್ರತೆ ಕೇಂದ್ರ 150 ಮಜ್ಜಾತಿ ಇರಲಿ ಇನ್ನಿತ್ತು ಕೂಟೋಡು ಭಾಗವಹಿಸವೊಂದಿಲ್ಲ ಬತ್ತನಂಚಿನ ಇರ್ಲಿಕ್ಕೆ ಓಲೈಕೆ ಮಲ್ತದ ಅಗ್ಲಿನ ಪ್ರೀತಿ ಎದುಕೊಂಡಂಚಿನ ವ್ಯವಸ್ಥೆ ಮಾತ್ರ ಇನ್ನೇ ಬೆಂಗಳೂರು ಕಮಲ ಸಮಿತಿದಾಗಲಿ ಮಲ್ದೇರಿ ಈತ ಜೊತೆ ಇರಲು ಒಟ್ಟು ಸೇರೋಣ ನನ್ನ ಈತ ಪೂರ್ಣ ಜವಾಬ್ದಾರಿ ಸಂಚಾಲಕತ್ವನ ವಹಿಸೋನಿಯರಿಂದ ಎಡ್ತೂರು ರಾಜೀವ ಶೆಟ್ಟರ್ಲ ಮಠದ ಬಿಟ್ಟು ನಿರಂಜನ್ ರೈಕಲ್ಲ ಪೂರ್ಣ ಶ್ರಮತ ಫಲವಾದ ಪ್ರತಿ ಸರ್ತಿಲ ಒರೇ ಫೋನ್ ಮಲ್ತದಾನ ನಿಖಿಲ್ ಬರೋಡು ಕಮಲ ಕುಟ್ಟೋಡು ಭಾಗವಹಿಸೋಡು ಆಯ್ತು ಜೊತೆಟಿ ಅಗಲ್ನ ಎಂಚಿನ ಮಾತ ವಿಚಾರಧಾರವನ್ನ ಇವನ್ ಮಾತ ಸ್ವೀಕಾರ ಮಲ್ತಂದು ಅಗಲೇ ನಿಮ್ಮ ಮಾತ ಒಟ್ಟುಗೂಡಿಸವನ್ನು ಈ ಕಮಲ ಕೋಟೆ ಇನಿ ಯಶಸ್ವಿ ಅಪಣ ಆಯ್ತು ಪೆರವಡು ಪೂರ್ಣ ಶ್ರಮನ ವಹಿಸವನ್ನಾಗ್ಲಿ ಆಯ್ತು ಜೊತೆಟಿ ಮಾತೆರ್ಲ ಅಶೋಕ್ ರೇಖಲ ಮಾರ್ಗದರ್ಶನ ನಡಿ ಮಾತೆರ್ಲ ಇನಿ ಒಮ್ಮತ್ತಡು ಒಟ್ಟು ಸೇರೊಂದು ಬೆಂಗಳೂರದ ಕಮಲ ನಮ್ಮ ಕಮಲ ಪನ್ಪುಣಂಚಿನ ಒಕ್ಕರುಳ ಧ್ವನಿಟಿ ಈ ಕಮಲ ಕುಟ್ಟೋಡು ಬತ್ತದ ಭಾಗವಹಿಸವನ್ನಲ್ಲೇರಿ ಜಿಲ್ಲಾ ಕಮಲ ಸಮಿತಿ ನಿಕ್ ಪೂರ್ಣವೈನಂಚಿನ ಒಂಜಿ ಬಲನ ಕೊರ್ದು ಜಿಲ್ಲಾ ಕಮಲ ಸಮಿತಿದ ಸಹಕಾರದ ಮುಖಾಂತರ ಬಾದಿ ಇನ್ನು ಮಾತ ಇರಲಿ ಯಜಮಾನರಾಗಲಿ ಸಂಪೂರ್ಣವಾದ ಅವಿನ ಸ್ವೀಕಾರ ಮಲ್ತೊಂದು ಮಾತ ಇರಲಿ ಯಜಮಾನರಾಗಲ ಸಂಪೂರ್ಣವೈನಿಂಚಿನ ಸಹಕಾರದ ಪ್ರಕಾರವಾದೆ ಬೆಂಗಳೂರದ ಕಮಲ ಇನ್ನು ನಡುತ್ತೊಂದು ಬೆಂಗಳೂರದ ಕಮಲ ನಮ್ಮ ಕಮಲ ತುಳುನಾಡಿನ ಎಂಚ ಈ ಕಮಲ ಕೂಟ ಇನಿ ಆರಾಧನೆದ ಮುಖಾಂತರವಾದ ಒಂಜಿ ಮನೋರಂಜನೆದ ಮುಖಾಂತರವಾದ ನಡುತ್ತೊಂದುಂಡ ಅವೇ ಪ್ರಕಾರವಾದ ಇನಿ ಬೆಂಗಳೂರದ ಕಮಲ ನಡುತ್ತೊಂದುಂಡು ಕೋಣಗಳಿಗೆ ಸ್ಪರ್ಧೆಯಾದ್ರೆ ನೋಡುವಂತ ಪ್ರೇಕ್ಷಕರಿಗೆ ಇದು ಮನೋರಂಜನೆಯಾಗಿರುತ್ತದೆ ಅಂತ ವೈಭವೀಕರಣವಾದಂತಹ ಕಮಲ ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆಯಾಗಿದೆ ಅಣ್ಣ ಬಲೆ 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 ಚಾನ್ಸ್ ಆಗಿ ತಡಮಲ್ ಪುರ್ಚಿ ಬಲೆ ಈತ ತಡಮಲ್ತಾರೆ ನಾನು ಒಂಚೂರು ಎದುರ್ಲತ್ತೋನಿ ಒಂದು ಎದುರ್ಲತ್ತೋನಿ ಮಿತ್ ಬರು ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕನಪಲ ಎದುರ್ಲತೆ ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗಡೆಯನ್ನ ವಜನ ಬರದ ಬಲದಲ್ಲಿ ಚಾನ್ಸ್ ಇರಲು ಪರಂಗಿಪೇಟೆ ಕಡೆ ಗರಡಿ ಮನೆ ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗ್ಡರ್ನ ವಜನ ನಂಬರ್ದ ಪರಂಗಿಪೇಟೆ ಗರಡಿ ಮನೆ ಸಂಜೀವ ಹೆಗ್ಡರ್ನ ಎ 11.55 11.55
ಅಣ್ಣ ಬಲೆ ಬಲೆ ಚಾನ್ಸ್ ಗಿಡ ಬಾಕಿ ನಗಲ್ ಬಲೆ ಸುದರ್ಶನ ಕೆರೆ ಒಂದೇ ಕರೆಕ್ಟ್ ಚಾನ್ಸ್ ಗಿಡ ಅವಣ ಕರೆ ಕಾಲಿ ಉಂಡತಿ ಹಲೋ ಓ ನಾವಿಡ್ದ ಮಲ್ಲ ವಿಭಾಗದ ಚಾನ್ಸ್ ಆಗ್ಲಿ ಬರೋದಿಲ್ಲ ಇರುತ್ತೆ ನಾವಿಡ್ದ ಮಲ್ಲ ವಿಭಾಗದ ಚಾನ್ಸ್ ಆಗ್ಲಿ ಬರೋದಿಲ್ಲ ಇರುತ್ತೆ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟರ್ ಕನಪದಿರಲು ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟರ್ನ ಕನಪಲದಿರಲು ಬೇಲಾಡಿ ಬಾವ ಅಶೋಕ್ ಶೆಟ್ಟರ್